ವೇದಿಕೆ ಉಂಡು ದಯಮಾಲ್ತದ ಬಲೆ ಹಂಚಿನಿ ನಮ್ಮ ನೆಚ್ಚಿನ ಮಲಮಲ್ಲ ಅತಿಥಿನಗಳು ಗಣ್ಯ ಅತಿಥಿನಗಳು ಈ ವೇದಿಕೆ ಎದುರು ಉಳ್ಳೇರು ಆ ಕಾರ್ಯಕ್ರಮ ಬಾರಿ ಪೊಲ್ಲು ಗಡ್ದು ನಡಪೆರ ಉಳ್ಳೇರು ಎಕ್ಕಡೆ ಪಂಡಿಲ್ಲ ಕಣ್ಣೆ ನಮ್ಮ ನೆಚ್ಚಿನ ನಮ್ಮ ಪೆರ್ಮೆದ ಗಾಯಕಿ ಅಂಚನಿ ನಿರೂಪಕೆ ನಮ್ಮ ಟೀಮ್ ದ ಬಾರಿ ಬೋರಂಚಿನ ಮೆಗ್ಗೆ ನಮ್ಮ ಚಂದ್ರಶೇಖರ್ ಮಂಗಳೂರು ಅವರಿಗರು ಜೋರಾದ ಕೈದಾಡಿ ಕೊಡ್ತಾರೆ ವೇದಿಕೆಗೆ ಸ್ವಾಗತ ಮಲ್ಪುಗ. हॉल शेख हॉल हॉल ಆತ್ಮೀಯ ಎಲ್ಲ ಸಹೃದಯ ಕಲಾಭಿಮಾನಿಗಳಿಗೆ ಪ್ರೀತಿಯ ಸ್ವಾಗತವನ್ನು ಬಯಸುತ್ತಾ ಡಾಕ್ಟರ್ SPB ಫ್ಯಾನ್ಸ್ ಅಸೋಸಿಯೇಷನ್ ರಿಜಿಸ್ಟರ್ಡ್ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯ ಸಮಸ್ತ ನಾಡಿನ ಅಭಿಮಾನಿಗಳಿಗೆ ಅಭಿಮಾನಿ ಸಂಘ ಅಭಿಮಾನಿ ದೇವರುಗಳು ಡಾಕ್ಟರ್ SP ಬಾಲಸುಬ್ರಹ್ಮಣ್ಯಂ ಅವರ 80ನೇ ಜನ್ಮದಿನದ ಈ ದಿನ ಡಾಕ್ಟರ್ SPB ಫ್ಯಾನ್ಸ್ ಅಸೋಸಿಯೇಷನ್ ರಿಜಿಸ್ಟರ್ಡ್ ಮಂಗಳೂರು ಮತ್ತು ಉಡುಪಿ ಜಿಲ್ಲೆ ಈ ವರ್ಷದ ಕಾರ್ಯಕ್ರಮಕ್ಕೆ ಬಂದಂತ ಎಲ್ಲ ಸಹೃದಯ ಬಂಧುಗಳನ್ನ ಪ್ರೀತಿಯಿಂದ ಸ್ವಾಗತಿಸುತ್ತಾ ಈ ಕಾರ್ಯಕ್ರಮವನ್ನ ಲೈವ್ ಆಗಿ ನೋಡುತ್ತಿರುವಂತ ನಮ್ಮೆಲ್ಲ ವೀಕ್ಷಕ ಬಂಧುಗಳಿಗೆ ಕೂಡ ಪ್ರೀತಿಯ ಸ್ವಾಗತವನ್ನು ಬಯಸುತ್ತಾ ದಕ್ಷಿಣ ಭಾರತ, ಉತ್ತರ ಭಾರತ ಹಾಗೂ ವಿಶ್ವದಾದ್ಯಂತ ದೊಡ್ಡ ಹೆಸರು ಗಾನ ಗಂಧರ್ವ SP ಬಾಲಸುಬ್ರಹ್ಮಣ್ಯಂ ಅವರಿಗೆ ಪ್ರಥಮವಾಗಿ ನಮಿಸುತ್ತಾ ಅವರ ಎಲ್ಲ ಅಭಿಮಾನಿಗಳನ್ನ ಈ ಒಂದು ಕಾರ್ಯಕ್ರಮಕ್ಕೆ ಗೌರವಪೂರ್ವಕವಾಗಿ ಸ್ವಾಗತಿಸುತ್ತಾ ಈ ದಿನ ವಿಶೇಷವಾಗಿ ಸಂಗೀತ ಸ್ಪರ್ಧೆ, ಯಾರು ಹಾಡಬಹುದು ಯಾರು ಗೆಲ್ಲಬಹುದು, ಎಲ್ಲರನ್ನ ಹಾಡುವಂತ ಮೋಡಿಗೆ ಹಾಡುವಂತ ಶಕ್ತಿಯನ್ನ ಕೊಡುವಂತ ದೇವರು ಡಾಕ್ಟರ್ SP ಬಾಲಸುಬ್ರಹ್ಮಣ್ಯಂ ಅವರ ಹಾಡಿದ ಎಲ್ಲ ಭಾಷೆಯ ಗೀತೆಗಳನ್ನು ಇವತ್ತು ಈ ವೇದಿಕೆಯಲ್ಲಿ ಕೇಳಲಿಕ್ಕೆ ನೆರೆದಂತ ಎಲ್ಲ ಬಂಧುಗಳಿಗೆ ಹಾಗೂ ನಮ್ಮ ಲೈವ್ ಅಲ್ಲಿ ನೋಡ್ತಿರುವ ವೀಕ್ಷಕ ಬಂಧುಗಳಿಗೆ ಪ್ರೀತಿಯ ಸ್ವಾಗತವನ್ನು ಬಯಸುತ್ತಾ ಈ ದಿನದ ಕಾರ್ಯಕ್ರಮದ ಉದ್ಘಾಟನೆಯನ್ನ ಮಾಡಲು ನಮ್ಮ ಹೆಮ್ಮೆಯ ಗೌರವಾನ್ವಿತ ಅತಿಥಿಗಳನ್ನ ಇದೀಗ ವೇದಿಕೆಗೆ ಸ್ವಾಗತಿಸುವಂತಹ ಸಮಯ. SPB ಫ್ಯಾನ್ಸ್ ಅಸೋಸಿಯೇಷನ್ ರಿಜಿಸ್ಟರ್ಡ್ ಮಂಗಳೂರು ಮತ್ತು ಉಡುಪಿ ಜಿಲ್ಲೆಯ ಪ್ರತಿ ಕಾರ್ಯಕ್ರಮದಲ್ಲೂ ನಮ್ಮ ಜೊತೆ ಬೆನ್ನೆಲುಬಾಗಿ ನಿಂತಹ ಮಂಗಳೂರು ಮಹಾನಗರ ಪಾಲಿಕೆಯ ಸದಸ್ಯರು, ಮಾಜಿ ಕಾರ್ಪೊರೇಟರ್ ಶ್ರೀಮಾನ್ ಜಗದೀಶ್ ಶೆಟ್ಟಿ ಅವರನ್ನ ಬಹಳ ಗೌರವಪೂರ್ವಕವಾಗಿ ಈ ವೇದಿಕೆಗೆ ನಾನು ಸ್ವಾಗತಿಸ್ತೇನೆ. ಎಲ್ಲ ಬಂಧುಗಳ ಒಂದು ಜೋರಾದ ಚಪ್ಪಾಳೆಯೊಂದಿಗೆ ಅವರನ್ನ ನಮ್ಮ SPB ಫ್ಯಾನ್ಸ್ ಅಸೋಸಿಯೇಷನ್ನ ಪದಾಧಿಕಾರಿಗಳು ವೇದಿಕೆಗೆ ಕರೆತರಬೇಕು. ಗೌರವಾನ್ವಿತ ಅತಿಥಿಗಳು ಜಗದೀಶ್ ಶೆಟ್ಟಿ ಅವರನ್ನ ಈ ಒಂದು ವೇದಿಕೆಗೆ ನಾನು ಗೌರವಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಇನ್ನೋರ್ವ ಅತಿಥಿಗಳು ಇಂದಿನ ಈ ಒಂದು ಉದ್ಘಾಟನಾ ಕಾರ್ಯಕ್ರಮಕ್ಕೆ ಆಗಮಿಸುವವರು ಶ್ರೀ ರಮೇಶ್ ಸಾಲಿಯನ್, ಪ್ರಧಾನ ಕಾರ್ಯದರ್ಶಿಗಳು ಶ್ರೀ ಸತ್ಯನಾರಾಯಣ ಭಜನಾ ಮಂಡಳಿ ರಿಜಿಸ್ಟರ್ಡ್ ಪಕ್ಕಲಡ್ಕ ಮಂಗಳೂರು. ಹಲವಾರು ವೇದಿಕೆಗಳಲ್ಲಿ ಸಂಗೀತ ಕಲಾವಿದನಾಗಿ ಒಬ್ಬ ಹಾಡುಗಾರನಾಗಿ ಇಡೀ ದಕ್ಷಿಣ ಕನ್ನಡ, ಕೇರಳ ಹಾಗೂ ಎಲ್ಲ ಕಡೆ ಗುರುತಿಸಿಕೊಂಡಂತವರು, ಹಲವಾರು ಸಂಘ ಸಂಸ್ಥೆಗಳೆಲ್ಲ ನಡೆಸಿಕೊಟ್ಟಂತಹ ಹೆಮ್ಮೆಯ ಒಬ್ಬ ರಮೇಶ್ ಸಾಲಿಯನ್ ಅವರನ್ನ ಕೂಡ ನಾನು ಬಹಳ ಗೌರವಪೂರ್ವಕವಾಗಿ ಈ ವೇದಿಕೆಗೆ ಸ್ವಾಗತಿಸಿದ್ದೇನೆ. ಅದೇ ರೀತಿ ಇನ್ನೋರ್ವ ಅತಿಥಿಗಳು ಶ್ರೀಮಾನ್ ನಂದನ್ ಮಲ್ಯ ಅವರು. ಸರ್, ತಾವು ಕೂಡ ದಯವಿಟ್ಟು ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಗೆ ಬರಬೇಕು. ಇಂದಿನ ಕಾರ್ಯಕ್ರಮದ ಉದ್ಘಾಟನೆ ನಿಮ್ಮೆಲ್ಲರ ಸಮ್ಮುಖದಲ್ಲಿ ನಡೀತಿದೆ. ಗೌರವಾನ್ವಿತ ಅತಿಥಿಗಳು ಬರ್ತಾ ಇದ್ದಾರೆ. ಅದೇ ರೀತಿ SPB ಫ್ಯಾನ್ಸ್ ಅಸೋಸಿಯೇಷನ್ ರಿಜಿಸ್ಟರ್ಡ್ ಮಂಗಳೂರು ಮತ್ತು ಉಡುಪಿ ಜಿಲ್ಲೆಯ ಸ್ಥಾಪಕ ಅಧ್ಯಕ್ಷರು ಶ್ರೀ ಸಂತೋಷ್ ಹಂಚನ್ ಅವರು ಕೂಡ ವೇದಿಕೆಗೆ ಬರಬೇಕು. ಅವರನ್ನ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ನಾನು ಗೌರವಪೂರ್ವಕವಾಗಿ ಸ್ವಾಗತಿಸಿದ್ದೇನೆ. ಅದೇ ರೀತಿ ನಮ್ಮ ಬಂದಂತಹ ಎಲ್ಲ ಸ್ಪರ್ಧಾಳುಗಳು ತಯಾರಾಗಿರಬೇಕು. ನಮ್ಮ SPB ಫ್ಯಾನ್ಸ್ ಅಸೋಸಿಯೇಷನ್ ರಿಜಿಸ್ಟರ್ಡ್ ಮತ್ತೋರ್ವ ಗೌರವಾನ್ವಿತ ಕಲಾವಿದರು ಶೋಭಾ ದೇವಾಡಿಗ ಅವರು, ಶ್ರೀಮತಿ ಶೋಭಾ ದೇವಾಡಿಗ ಅವರು ಕೂಡ ಆದಷ್ಟು ಬೇಗ ವೇದಿಕೆಗೆ ಬಂದು ಈ ಒಂದು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ತಾವು ಪಾಲ್ಗೊಳ್ಳಬೇಕು. ತಮ್ಮ ಸಹಕಾರವನ್ನ ಈ ಒಂದು ಉದ್ಘಾಟನೆ ನಾವು ಬಯಸ್ತೇವೆ. ಶೋಭಾ ದೇವಾಡಿಗ ಅವರನ್ನು ಕೂಡ ಆದಷ್ಟು ಬೇಗ ಕರ್ಕೊಂಡು ಬರಬೇಕು. ನಮ್ಮ ಗೌರವಾನ್ವಿತ ಅತಿಥಿ ಅಭ್ಯಾಗತರ ಸಮ್ಮುಖದಲ್ಲಿ ಇದೀಗ ಈ ವರ್ಷದ SPB ಫ್ಯಾನ್ಸ್ ಅಸೋಸಿಯೇಷನ್ ರಿಜಿಸ್ಟರ್ಡ್ ಮಂಗಳೂರು ಮತ್ತು ಉಡುಪಿ ಜಿಲ್ಲೆಯ ಕಾರ್ಯಕ್ರಮ ಅಧಿಕೃತವಾಗಿ ಉದ್ಘಾಟನೆಗೊಳ್ಳುತ್ತಾ ಇದೆ. ನೆರೆದಂತ ಎಲ್ಲ ಬಂಧುಗಳನ್ನ ಮತ್ತೊಮ್ಮೆ ಗೌರವಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ನಾವು ಸ್ವಾಗತಿಸ್ತಾ ಇದ್ದೇವೆ. ಬಂಧುಳೆ ಸೇರ್ನಂಚಿನ ಮಾತ ಬಂಧುಗಳನ್ನು ಕೂಡ ಮೋಕಿಡ್ ಎದುಕೊಂಡು
ಗಾನ ಗಂಧರ್ವ SP ಬಾಲಸುಬ್ರಹ್ಮಣ್ಯಂ ಮೇರ್ನ 8ನೇ ವರ್ಷದ ಪುಟ್ಟು ಪರ್ವದ ಈ ದಿನ ಆರ್ ಪಂಡಿನಂಚಿನ ಬೇತೆ ಬೇತೆ ಭಾಷೆದ ಪದೋಕ್ಲೇನೆ ಇನಿ ಒಂಜಿ ಸ್ಪರ್ಧೆದ ಮುಖಾಂತರ ವೇದಿಕೆ ನಡಪಾದುಕೋರೊಂದಲ್ಲ ನಮ್ಮ SPB ಫ್ಯಾನ್ಸಿ ರಿಜಿಸ್ಟರ್ಡ್ ಸಂತೋಷ್ ಚಂದ್ ನಮ್ಮ ಸ್ಥಾಪಕ ಅಧ್ಯಕ್ಷರು ದಯವಿಟ್ಟು ಬನ್ನಿ ವೇದಿಕೆಗೆ ಕಾರ್ಯಕ್ರಮದ ಉದ್ಘಾಟನೆಗೆ. ಅದೇ ರೀತಿ ನಮ್ಮ ಈ ವರ್ಷದ ಹಾಗೂ ಕಳೆದ ವರ್ಷ ನಮ್ಮ ಇಡೀ SPB ಫ್ಯಾನ್ಸ್ ಅಸೋಸಿಯೇಷನ್ ಅನ್ನ ನಡೆಸಿಕೊಡುವಂತ ಒಬ್ಬ ಧೀಮಂತ ನಾಯಕ ನಮ್ಮ ಅಧ್ಯಕ್ಷರು ಶ್ರೀಮಾನ್ ಮೋಹನ್ ಪ್ರಸಾದ್ ನಂತೂರ್ ಅವರನ್ನ ಕೂಡ ನಾನು ಗೌರವಪೂರ್ವಕವಾಗಿ ಈ ವೇದಿಕೆಗೆ ಸ್ವಾಗತಿಸ್ತಿದ್ದೇನೆ. ಬನ್ನಿ ಸರ್. ಶೋಭಾ ದೇವಡಿಗ ಅವರು ಬನ್ನಿ ಮೇಡಮ್. ಆತ್ಮೀಯರೇ, ಇವತ್ತಿನ ಈ ಕಾರ್ಯಕ್ರಮದ ಗೌರವಾನ್ವಿತ ನಿರ್ಣಾಯಕರಾಗಿ ಭಾಗವಹಿಸುವಂತ ಶ್ರೀ ವಿಜಯ್ ಅರಸ್ ಸರ್ ಮತ್ತು ನಮ್ಮ ಗಣೇಶ್ ಅವರನ್ನ ಪ್ರೀತಿಯಿಂದ ಈ ಒಂದು ಕಾರ್ಯಕ್ರಮಕ್ಕೆ ನಾನು ಸ್ವಾಗತಿಸ್ತಿದ್ದೇನೆ. ಸರ್, ತಮ್ಮ ಉಪಸ್ಥಿತಿಯನ್ನ ಕೂಡ ಈ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ನಾವು ಬಯಸ್ತೇವೆ. ಇಂದಿನ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ವಿಶೇಷವಾಗಿ ಈ ಕಾರ್ಯಕ್ರಮದ ನಿರ್ಣಾಯಕರಾಗಿ ಬಂದಂತ ವಿಜಯ್ ಅರಸ್ ಸರ್ ಮತ್ತು ಶ್ರೀಮಾನ್ ಗಣೇಶ್ ಸರ್, ದಯವಿಟ್ಟು ತಾವುಗಳು ವೇದಿಕೆಗೆ ಬರಬೇಕು. ಶ್ರೀ ಗಣೇಶ್ ಅವರು ಸಂತೋಷ್ ಅಂಚನ್ ಅವರು ವೇದಿಕೆಗೆ ಬನ್ನಿ. ಈಗ ಅಧಿಕೃತವಾಗಿ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಗೆ ದಯವಿಟ್ಟು ಇಂದಿನ ಕಾರ್ಯಕ್ರಮದ ಗೌರವಾನ್ವಿತ ತೀರ್ಪುಗಾರರು ಶ್ರೀ ಗಣೇಶ್ ಬೆಂಗಳೂರು ಅವರು ದಯವಿಟ್ಟು ವೇದಿಕೆಗೆ ಬರಬೇಕು. ಬನ್ನಿ ಸರ್. ಸಂತೋಷ್ ಅಂಜನ್ ಅವರು ದಯವಿಟ್ಟು ಬನ್ನಿ, ಈ ಕಡೆ ಸೇರ್ಕೊಳ್ಬೇಕು. SPB ಫ್ಯಾನ್ಸ್ ಅಸೋಸಿಯೇಷನ್ ರಿಜಿಸ್ಟರ್ಡ್ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯ ಈ ದಿನದ ಕಾರ್ಯಕ್ರಮವನ್ನು ಉದ್ಘಾಟಿಸಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲಾ ಯುವ ಮೋರ್ಚಾದ ಅಧ್ಯಕ್ಷರು ಶ್ರೀ ನಂದನ್ ಮಲ್ಯ ಅವರು. ಸರ್, ತಮ್ಮ ಅಮೃತ ಹಸ್ತದಲ್ಲಿ ಈ ದಿನದ ಈ ಒಂದು ಕಾರ್ಯಕ್ರಮವನ್ನು ತಾವು ಉದ್ಘಾಟನೆಯನ್ನು ಮಾಡಿಕೊಡ್ಬೇಕಂತ ತಮ್ಮಲ್ಲಿ ನಮ್ಮ SPB ಫ್ಯಾನ್ಸ್ ಅಸೋಸಿಯೇಷನ್ ಇದರ ಪರವಾಗಿ ಗೌರವಪೂರ್ವಕವಾಗಿ ಕೇಳ್ತಾ ಇದ್ದೇವೆ. ಅದೇ ರೀತಿ ಅವರ ಜೊತೆ ದಕ್ಷಿಣ ಕನ್ನಡ ಜಿಲ್ಲೆಯ ಹೆಮ್ಮೆಯ ಕಲಾವಿದರು, ಕಲಾ ಪೋಷಕರು, ಹಾಗೆ ಗೌರವಾನ್ವಿತ ಮಾಜಿ ಕಾರ್ಪೊರೇಟರ್ ಜಗದೀಶ್ ಶೆಟ್ಟಿ ಅವರು ಕೂಡ ಇದ್ದಾರೆ. ಸೊ ಅವರು ಕೂಡ ಸೇರ್ಕೊಳ್ತಾ ಇದ್ದಾರೆ. ಅದೇ ರೀತಿ ಇನ್ನೋರ್ವ ಶ್ರೇಷ್ಠ ಗಾಯಕರು ಹಾಗೂ ಸಮಾಜ ಸೇವಕರು ಶ್ರೀ ನಂದನ್ ಮಲ್ಯ ಅವರು ದಕ್ಷಿಣ ಕನ್ನಡ ಯುವ ಮೋರ್ಚಾದ ಅಧ್ಯಕ್ಷರು ದೀಪವನ್ನು ಬೆಳಗಿಸ್ತಾ ಇದ್ದಾರೆ. ಶ್ರೀ ರಮೇಶ್ ಶಾಲಿಯನ್ ಅವರು ಪ್ರಧಾನ ಕಾರ್ಯದರ್ಶಿಗಳು ಶ್ರೀ ಸತ್ಯನಾರಾಯಣ ಭಜನಾ ಮಂಡಳಿ ರಿಜಿಸ್ಟರ್ಡ್ ಮಂಗಳೂರು. ಅದೇ ರೀತಿ ನಮ್ಮ ಸ್ಥಾಪಕ ಅಧ್ಯಕ್ಷ ಸಂತೋಷ್ ಅಂಚನ್ ಅವರು ಕೂಡ ಅವರ ಜೊತೆ ಸೇರಬೇಕು, ನಮ್ಮ ಜಡ್ಜಸ್ಗಳ ಜೊತೆಗೆ. ಸೊ ಎಲ್ಲ ಬಂಧುಗಳು ಒಂದು ಜೋರಾದ ಚಪ್ಪಾಳೆಯೊಂದಿಗೆ ಈ ದಿನದ ಕಾರ್ಯಕ್ರಮವನ್ನ ಇದೀಗ ಅಧಿಕೃತವಾಗಿ ನಮ್ಮ ಗೌರವಾನ್ವಿತ ಅತಿಥಿ ಅಭ್ಯಾಗತರು ಉದ್ಘಾಟನೆಯನ್ನ ಮಾಡಿದ್ದಾರೆ. ಇಲ್ಲಿ ವೀಕ್ಷಿಸುತ್ತಿರುವಂತ, ಅದೇ ರೀತಿ ನಮ್ಮ ಮೀಡಿಯಾ ಲೈವ್ ಅಲ್ಲಿ ನೋಡ್ತಿರುವಂತ ನಮ್ಮ ವಿಶ್ವದ ಎಲ್ಲ SPB ಅಭಿಮಾನಿಗಳನ್ನ ಮತ್ತೊಮ್ಮೆ ಈ ಕಾರ್ಯಕ್ರಮಕ್ಕೆ ನಾವು ಗೌರವಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಅನ್ನುವಂತೆ ಪವಿತ್ರ ಹಿಂದೂ ಧರ್ಮದ, ಪವಿತ್ರ ಭಾರತ ಸಂಸ್ಕೃತಿಯ ಸತ್ಯದಿಂದ
ಕತ್ತಲಿನಿಂದ ಬೆಳಕಿನ ಕಡೆಗೆ ನಮ್ಮೆಲ್ಲರ ಜೀವನವು ಮುಂದೆ ಸಾಗಲಿ, SPB ಅವರ ಹಾಡುಗಳು ನಮ್ಮೆಲ್ಲರಿಗೆ ಮಾರ್ಗದರ್ಶನವಾಗಲಿ ಅನ್ನುವಂಥ ಮಾತಿನೊಂದಿಗೆ ಇದೀಗ ಗೌರವಾನ್ವಿತ ಅತಿಥಿಗಳು ಕಾರ್ಯಕ್ರಮವನ್ನು ಉದ್ಘಾಟನೆಯನ್ನು ಮಾಡಿದ್ದಾರೆ. ಉದ್ಘಾಟನೆಯ 2 ಶುಭ ನುಡಿಗಳಿಗಾಗಿ ದಕ್ಷಿಣ ಕನ್ನಡ ಯುವ ಮೋರ್ಚಾ ಅಧ್ಯಕ್ಷರಾದರು ಶ್ರೀಮಾನ್ ನಂದ್ಯನ್ ಮಲ್ಯಾಸು ಸರ್. ಮಂಗಳೂರು ಉಡುಪಿ ಡಾಕ್ಟರ್ SPB ಫ್ಯಾನ್ಸ್ ಅಸೋಸಿಯೇಷನ್ನ ಇವರ ವತಿಯಿಂದ ಆಯೋಜನೆಗೊಳ್ಳುತ್ತಿರುವಂಥ SP ಬಾಲಸುಬ್ರಹ್ಮಣ್ಯಂ ಅವರು ಗಾನಗಂಧರ್ವ ಪದ್ಮವಿಭೂಷಣ ಪಡೆದಂಥ ಒಬ್ಬ ಶ್ರೇಷ್ಠ ಗಾಯಕರ 80ನೇ ಜನ್ಮದಿನದ ಪ್ರಯುಕ್ತ ನಡೆಯುತ್ತಿರುವಂಥ ಎದೆ ತುಂಬಿ ಹಾಡು ಈ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭದಲ್ಲಿ ವೇದಿಕೆ ಮೇಲೆ ಉಪಸ್ಥಿರತಕ್ಕಂಥ ಎಲ್ಲ ಅತಿಥಿ ಗಣ್ಯರೇ, ಬಂದಿರತಕ್ಕಂಥ ಎಲ್ಲ ಸ್ಪರ್ಧಾಳುಗಳೇ ಮತ್ತು SP ಬಾಲಸುಬ್ರಹ್ಮಣ್ಯಂ ಅವರನ್ನು ತಮ್ಮ ಹೃದಯದಲ್ಲಿ ದೇವರಂತ ಪೂಜಿಸುವಂಥ ನನ್ನಂಥ ಎಲ್ಲ ಅಭಿಮಾನಿಗಳೇ, ಬಹುಶಃ ಒಂದು ಐತಿಹಾಸಿಕ ಕಾರ್ಯಕ್ರಮ ಇವತ್ತು ಮಂಗಳೂರಿನಲ್ಲಿ ನಡೀತಾ ಇದೆ. ಈ ದೇಶ ಕಂಡಂಥ ಸರ್ವಶ್ರೇಷ್ಠ ಗಾಯಕರು 40,000ಕ್ಕಿಂತ ಹೆಚ್ಚು ಹಾಡುಗಳನ್ನು 16 ಭಾಷೆಗಳಲ್ಲಿ ಹಾಡಿ ವಿಶ್ವ ದಾಖಲೆಯನ್ನು ಬರೆದಂಥ ಒಬ್ಬ ಗಾಯಕರ 80ನೇ ಜನ್ಮದಿನವನ್ನು ನಾವು ಇವತ್ತು ಆಚರಣೆ ಮಾಡ್ತಾ ಇದ್ದೇವೆ. ಬಹುಶಃ ಈ ಕಾರ್ಯಕ್ರಮವನ್ನು ಎದೆ ತುಂಬಿ ಹಾಡುವುದನ್ನು ಬಿಟ್ಟು ಬೇರೆ ಯಾವುದೇ ರೀತಿಯಲ್ಲಿ ಆಚರಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳುವಂಥದ್ದು ನನ್ನ ಭಾವನೆ. ಬಹುಶಃ ಸಂಗೀತದ ಬಗ್ಗೆ ನಂಗೆ ಅಷ್ಟೊಂದು ಜ್ಞಾನ ನನಗಿಲ್ಲ, ಹಾಗೆ ಸಂಗೀತ ವಿಷಯ ನಾನು ಹೆಚ್ಚು ಮಾತಾಡಲಿಕ್ಕೆ ಹೋಗೋದಿಲ್ಲ. ಜಗ್ಗಣ್ಣ ಇದ್ದಾರೆ, ಅವ್ರು ಮಾತಾಡ್ತಾರೆ. ಆದರೆ SP ಬಾಲಸುಬ್ರಹ್ಮಣ್ಯಂ ಅವರ ಜೀವನ ಎಲ್ರಿಗೂ ಒಂದು ಮಾರ್ಗದರ್ಶನ. ಬಹುಶಃ ಯಾವುದೇ ರೀತಿಯಲ್ಲಿ ಸಂಗೀತದಲ್ಲಿ ಟ್ರೈನಿಂಗನ್ನು ಪಡೆಯದೆ ಇವತ್ತು ಇಷ್ಟೊಂದು ದೊಡ್ಡ ಗಾಯಕರಾಗಿದ್ದಾರೆ ಅಂತ ಹೇಳಿದರೆ, ಮೊದಲು ಅವರ ಜೀವನದಲ್ಲಿ ಸ್ಟುಡಿಯೋದಲ್ಲಿ ರೆಕಾರ್ಡಿಂಗ್ ಮಾಡಲಿಕ್ಕೆ ಹೋಗಬೇಕಾದ್ರೆ ತಿರಸ್ಕಾರವನ್ನು ಎದುರಿಸಿದಂಥ ಒಬ್ಬ ವ್ಯಕ್ತಿ. ಆದರೆ ನಿತ್ಯ ಪರಿಶ್ರಮದ ಮೂಲಕ ಇವತ್ತು ಇಷ್ಟೊಂದು ದೊಡ್ಡ ಗಾಯಕರಾಗಿದ್ದಾರೆ. ಬಹುಶಃ ಹಾರ್ಡ್ ವರ್ಕ್ ಬೀಟ್ಸ್ ಟ್ಯಾಲೆಂಟ್ ಇಫ್ ಟ್ಯಾಲೆಂಟ್ ಡಸ್ ನಾಟ್ ವರ್ಕ್ ಹಾರ್ಡ್ ಅಂತ ಹೇಳುವಂಥ ಮಾತಿಗೆ ಉದಾಹರಣೆ ಯಾರಾದಿದ್ದರೆ ಅದು SP ಬಾಲಸುಬ್ರಹ್ಮಣ್ಯಂ ಅವರು. ಬಹುಶಃ 1989ನೇ ಇಸ್ವಿಯಲ್ಲಿ ಅವರ ಜೀವನದ ಅತ್ಯಂತ ಕಷ್ಟದ ಸಂದರ್ಭ, ತಮ್ಮ ಧ್ವನಿಯನ್ನು ಅವರು ಕಳ್ಕೊಂಡಿರ್ತಾರೆ. ಅನೇಕರು SP ಬಾಲಸುಬ್ರಹ್ಮಣ್ಯಂ ಅವರು ಇನ್ನು ಹಾಡಲಿಕ್ಕೆ ಆಗುವುದಿಲ್ಲ ಅಂತ ಹೇಳುವಂಥದ್ದನ್ನು ಒಪ್ಕೊಂಡಿರ್ತಾರೆ. ರಜನಿಕಾಂತ್ ಅವರು ಅಂದಿನ ಸಂದರ್ಭದಲ್ಲಿ ದೇವಸ್ಥಾನಕ್ಕೆ ಹೋಗಿ ಪ್ರಾರ್ಥನೆಯನ್ನು ಕೂಡ ಮಾಡ್ತಾರೆ. ಅವರಿಗೆ ಶಸ್ತ್ರಚಿಕಿತ್ಸೆ ಆಗ್ತದೆ. ಅದಾದಮೇಲೆ ನಿತ್ಯ ಪರಿಶ್ರಮದ ಮೂಲಕ ಹಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. 90ರ ದಶಕದಲ್ಲಿ ಅವರ ಜೀವನದ ಸರ್ವಶ್ರೇಷ್ಠ ಹಿಟ್ ಗೀತೆಗಳನ್ನು ನಮಗೆ ಕೊಟ್ಟಿರುವಂಥ ಸಂದರ್ಭ. ಬಹುಶಃ ನಮ್ಮ ಜೀವನದಲ್ಲಿ ನಮ್ಮ ವೃತ್ತಿ ಪರ ಇರುವಂಥ ನಮ್ಮ ಪ್ರೀತಿ, ನಮ್ಮ ಗುರಿಯನ್ನು ಮುಟ್ಲಿಕ್ಕೆ ನಮಗಿರುವಂಥ ಛಲ ಇದ್ದರೆ ಯಾವುದೇ ಕಷ್ಟ, ಯಾವುದೇ ಹಿನ್ನಡೆಯನ್ನು ನಮ್ಮನ್ನು ತಳ್ಳಲಿಕ್ಕೆ ಆಗುವುದಿಲ್ಲ ಅಂತ ಹೇಳುವಂಥದ್ದನ್ನು ಕೂಡ ನಮಗೆ ಕಲಿಸಿಕೊಟ್ಟಂಥವರು SP ಬಾಲಸುಬ್ರಹ್ಮಣ್ಯಂ ಅವರು. ಬಹುಶಃ ಸಾಕಷ್ಟು ದಾಖಲೆಗಳನ್ನು ಬರೆದಂಥ ಒಬ್ಬ ಧೀಮಂತ ವ್ಯಕ್ತಿತ್ವ. ಅಂದಿನ ಕಾಲದಲ್ಲಿ ಬಹುಶಃ ಒಂದು ಹಾಡನ್ನು ಹಾಡಬೇಕಾದ್ರೆ ಯಾವುದಾದ್ರೂ ಒಂದು ತಪ್ಪನ್ನು ಮಾಡಿದರೆ ಮತ್ತೆ ಪುನಃ ಪೂರ್ತಿ ಹಾಡನ್ನು ಹಾಡುವಂಥ ಒಂದು ಸಂದರ್ಭ. ಇವತ್ತು ಟೆಕ್ನಾಲಜಿ ಬಂದಿರುವಂಥ ಸಂದರ್ಭದಲ್ಲಿ ಬಹುಶಃ ನಂದನ್ ಮಲ್ಯ ಕೂಡ ಹಾಡು ಹೇಳಲಿಕ್ಕೆ ಸಾಧ್ಯ ಇದೆ ಈ AI ಯುಗದಲ್ಲಿ. ಆದರೆ ಅಂದಿನ ಕಾಲದಲ್ಲಿ ಒಂದೇ ದಿನ 21 ಹಾಡುಗಳನ್ನು ರೆಕಾರ್ಡ್ ಮಾಡುವಂಥ ಮೂಲಕ ಗಿನ್ನಿಸ್ ದಾಖಲೆಯನ್ನು ಬರೆದಂಥ ಒಬ್ಬ ಶ್ರೇಷ್ಠ ಗಾಯಕರು ಕೂಡ ಹೌದು. ತಮಿಳಿನಲ್ಲಿ ಒಂದೇ ದಿನ 19 ಹಾಡುಗಳನ್ನು ರೆಕಾರ್ಡ್ ಮಾಡುವಂಥದ್ದು, ಹಿಂದಿಯಲ್ಲಿ 16 ಹಾಡುಗಳನ್ನು ರೆಕಾರ್ಡ್ ಮಾಡುವಂಥದ್ದು. ಬಹುಶಃ ಇವತ್ತಿನ ದಿನದಲ್ಲಿ ಯಾರು ಕೂಡ ಊಹಿಸಲಿಕ್ಕೆ ಸಾಧ್ಯ ಇಲ್ಲವಂಥದ್ದು. ಕಮಲಾಸನ್ನಂಥ ಶ್ರೇಷ್ಠ ನಟರಿಗೆ ತಮ್ಮ ಧ್ವನಿಯನ್ನು ಕೊಟ್ಟಂಥ ಒಬ್ಬ ಗಾಯಕರು, ಒಬ್ಬ ಕಲಾವಿದರು ಕೂಡ ಹೌದು. ಬಹುಶಃ ಇದೆಲ್ಲದಕ್ಕೂ ಕಾರಣ ಏನಂತ ಕೇಳಿದರೆ ಅವರಿಗಿರುವಂಥ ವೃತ್ತಿಪರ ಇರುವಂಥ ಒಂದು ಭಕ್ತಿ. ನಾನಿಲ್ಲೋ ಒಂದು ಕಡೆ ಓದಿದ್ದೆ, SP ಬಾಲಸುಬ್ರಹ್ಮಣ್ಯಂ ಅವರು ರೆಕಾರ್ಡಿಂಗ್ ಬರಬೇಕಾದ್ರೆ ಸಮಯಕ್ಕೆ ಸರಿಯಾಗಿ 15 ನಿಮಿಷ ಮುಂಚಿತವಾಗಿ ಬರ್ತಿದ್ರು. ತಮ್ಮ ಚಪ್ಪಲಿಯನ್ನು ಸ್ಟುಡಿಯೋ ಹೊರಗಿಟ್ಟು ಸ್ಟುಡಿಯೋವನ್ನು ದೇವಸ್ಥಾನ ಅಂತ ಹೇಳುವಂತೆ ಪೂಜಿಸುವಂಥ ಒಂದು ವ್ಯಕ್ತಿ. ಬಹುಶಃ ಇವತ್ತಿನ ದಿನಗಳಿಗೆ ನನ್ನಂಥ ಯುವಕರಿಗೆ ಇವೆಲ್ಲವೂ ಒಂದು ಮಾದರಿ ಅಂತ ನಾನು ತಿಳ್ಕೊಂಡಿದ್ದೇನೆ. ಒಂದು ಸರ್ತಿ ಅವರು ಮೊಹಮ್ಮದ್ ರಫಿಯನ್ನು ಭೇಟಿಯಾಗಬೇಕಾದ್ರೆ ಅವರೊಂದು ಮಾತನ್ನು ಹೇಳ್ತಾರಂತೆ,
ಮೊಹಮ್ಮದ್ ರಫಿ ಅವರ ಕಾಲನ್ನು ಮುಟ್ಟಿ ನಮಸ್ಕಾರ ಮಾಡಿ, ಸರ್ ದಕ್ಷಿಣ ಭಾರತದಲ್ಲಿ ನಿಮ್ಮ ಹಾಡನ್ನು ಹಾಡಿ ನಾನು ಹೊಟ್ಟೆ ತುಂಬಿಸ್ಕೊಳ್ತೇನೆ ಅಂತ ಹೇಳುವಂಥ ಮಾತನ್ನು ಹೇಳ್ತಾರೆ. ಅಷ್ಟೊಂದು ಸರಳ ವ್ಯಕ್ತಿತ್ವ ಉಳ್ಳಂಥ ಒಬ್ಬ ವ್ಯಕ್ತಿ. ನಾವು ಹೆಡೆ ತುಂಬಿ ಹಾಡುವೇನಂತ ಹೇಳುವಂಥ ಆ ರಿಯಾಲಿಟಿ ಶೋ, ನನಗೆ ಗೋಪಿನಾಥನ ಹತ್ರ ಮಾತಾಡ್ತಿದ್ದೆ, 40,000 ಹಾಡುಗಳನ್ನು ಹಾಡಿದೆ ಅಂತ ಹೇಳುವಂಥ ಯಾವುದೇ ಒಂದು ಈಗೋ ಇಲ್ಲದೆ, ಪದ್ಮಶ್ರೀ, ಪದ್ಮಭೂಷಣ, ಪದ್ಮವಿಭೂಷಣ ಪಡೆದಿದೆ ಅಂತ ಹೇಳುವಂಥ ಒಂದು ಅಹಂಕಾರ ಇಲ್ಲದೆ ಆ ಮಕ್ಕಳು ಹಾಡಬೇಕಾದ್ರೆ ನಿಂತು ಕುಣಿದಾಡಿ ಕಣ್ಣೀರನ್ನು, ಸಂತೋಷದ ಕಣ್ಣೀರನ್ನು ಹಾಕಿ ಆನಂದ ಪಡುವುದನ್ನು ನೋಡಿದರೆ ಬಹಳ ನಮಗೂ ಕೂಡ ಸಂತೋಷ ಆಗ್ತಿತ್ತು. ಅಂಥ ಒಂದು ಶ್ರೇಷ್ಠ ವ್ಯಕ್ತಿತ್ವ ಅವ್ರದ್ದು. ಹಾಗಾಗಿ ಇವತ್ತು ನಮ್ಮನ್ನು SP ಬಾಲಸುಬ್ರಹ್ಮಣ್ಯ ಅವರು ಅಗಲಿರ್ಬೋದು, ಆದರೆ ಇಲ್ಲಿವರೆಗೆ ಸೂರ್ಯಚಂದ್ರ ಶಾಶ್ವತವಾಗಿರ್ತಾರೆ. ಜನರ ಮನಸ್ಸಲ್ಲಿ ಇಲ್ಲಿವರೆಗೆ ಪ್ರೀತಿ ಅಂತ ಹೇಳುವಂಥದ್ದು ಇರ್ತದೆ, ಅಲ್ಲಿವರೆಗೆ ಅವರ ಸಂಗೀತ ಶಾಶ್ವತ ಆಗಿರ್ತದೆ ಅಂತ ಹೇಳುವಂಥ ಮಾತನ್ನು ಹೇಳ್ತಾ, ಬಹುಶಃ ಒಬ್ಬ ವ್ಯಕ್ತಿಯ ಪ್ರತಿಯೊಂದು ಜೀವನದ ಪ್ರತಿಯೊಂದು ಸಂದರ್ಭದಲ್ಲಿ, ಸಂತೋಷದ ಸಂದರ್ಭ ಇರ್ಬೋದು, ಪ್ರೀತಿಯ ಸಂದರ್ಭ ಇರ್ಬೋದು, ದುಃಖದ ಸಂದರ್ಭ ಇರ್ಬೋದು, ಭಕ್ತಿಯ ಸಂದರ್ಭ ಇರ್ಬೋದು, ಇಲ್ಲ ಹಬ್ಬದ ವಾತಾವರಣ ಇರ್ಬೋದು, ಎಲ್ಲ ಸಂದರ್ಭಗಳಿಗೆ ಒಂದು ಹಾಡನ್ನು ಕೊಟ್ಟಂಥವರು SP ಬಾಲಸುಬ್ರಹ್ಮಣ್ಯಂ ಅವರು. ಹಾಗಾಗಿ ಹೆಚ್ಚೇನನ್ನು ಹೇಳದೆ ಈ ಕಾರ್ಯಕ್ರಮಕ್ಕೆ ನಾನು ಯಶಸ್ಸನ್ನು ಕೋರ್ತೇನೆ. ಅವರದೇ ಹಾಡಲ್ಲಿ ಯುಗ ಯುಗಗಳೇ ಸಾಗಲಿ, ಅವರ ಸಂಗೀತ ಶಾಶ್ವತ, ಗಿರಿಗಗನ ಬೀಳಲಿ, ಅವರ ಮೇಲೆ ನಮ್ಮ ಪ್ರೀತಿ ಶಾಶ್ವತ ಅಂತ ಹೇಳುವಂಥ ಮಾತನ್ನು ಹೇಳ್ತಾ, ವಿಶೇಷವಾಗಿ ಸಂತೋಷನ್ನ, ಸುಮಕ್ಕ, ಗೋಪಿನಾಥ್ ತಂಡ ಮತ್ತು ಅವ್ರ ಇಡೀ ತಂಡಕ್ಕೆ ಇಂಥ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ದಕ್ಕೆ ನಿಮಗೆ ವಿಶೇಷವಾಗಿ ಮಂಗಳೂರಿನ ಜನತೆಯ ಪರವಾಗಿ ನಿಮಗೆ ಶುಭಾಶಯಗಳನ್ನು, ಅಭಿನಂದನೆಗಳನ್ನು ತಿಳಿಸ್ತಾ, ಇಂಥ ಕಾರ್ಯಕ್ರಮ ವರ್ಷ ವರ್ಷ ನಡೆಯಲಿ ಅಂತ ಹೇಳುವಂಥ ಮಾತನ್ನು ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್. ಧನ್ಯವಾದಗಳು ನಂದನ್ ಮಲ್ಯ ಸರ್ ಅವರು, ಯುವ ಮೋರ್ಚಾ ಅಧ್ಯಕ್ಷರು ದಕ್ಷಿಣ ಕನ್ನಡ ಜಿಲ್ಲೆ. ಅವರು ಹೇಳಿದಾಗೆ ವ್ಯಕ್ತಿತ್ವಕ್ಕೆ ಬೇಕಾದಂತಹ ಗುಣಗಳನ್ನು ನಾವು SP ಬಾಲಸುಬ್ರಹ್ಮಣ್ಯನ ಕಲಿಯಬೇಕು. ಖಂಡಿತವಾಗಿಯೂ ಆ ಕೆಲಸ ಮಾಡುವಂಥ ನಿಷ್ಠೆ, ನಾವು ಮಾಡುವ ಕೆಲಸವನ್ನೇ ದೇವರನ್ನು ಅಂತ ಪೂಜಿಸುವಂತಹ ಆ ಭಕ್ತಿಗೆ ನಿಮ್ಮ ಮಾತುಗಳು ನಮ್ಮ ಎಲ್ಲ ವೀಕ್ಷಕರಿಗೆ ಹಾಗೂ ಇಲ್ಲಿ ಬಂದಂಥ ಎಲ್ಲ ಸ್ಪರ್ಧಿಗಳಿಗೆ, ಎಲ್ಲ ಅಭಿಮಾನಿಗಳಿಗೆ ಸ್ಫೂರ್ತಿಯಾಗಿದೆ ಸರ್. ಧನ್ಯವಾದಗಳು ನಿಮಗೆ SPB ಫ್ಯಾನ್ಸ್ ಅಸೋಸಿಯೇಷನ್ ಪರವಾಗಿ ಅಂತ ಹೇಳ್ತಾ, ಹಲವಾರು ವರ್ಷಗಳಿಂದ, ಸಾಧಾರಣ 30-35 ವರ್ಷಗಳಿಂದ ಸಂಗೀತ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡು ಅದೆಷ್ಟು ಪ್ರತಿಭೆಗಳಿಗೆ ಅವಕಾಶವನ್ನ, ವೇದಿಕೆಯನ್ನು ಕಲ್ಪಿಸಿಕೊಟ್ಟು ಒಬ್ಬ ಕಲಾ ಪೋಷಕನಾಗಿ ಹಲವಾರು ಕಾರ್ಯಕ್ರಮಗಳನ್ನು ನೀಡಿದಂತಹ ಹೆಮ್ಮೆಯ ಗಾಯಕ ಕಲಾವಿದರು ಹೌದು, ಸಂಗೀತ ನಿರ್ದೇಶಕರು ಹೌದು, ಸಂಗೀತ ಒಕ್ಕೂಟದ ಮಾಜಿ ಅಧ್ಯಕ್ಷರು ಕೂಡ ಹೌದು, ಶ್ರೀ ರಮೇಶ್ ಸಾಲಿಯಾನ್ ಅವರ ಮಾತುಗಳಿಗೆ ಇದೀಗ ವೇದಿಕೆ. ಸರ್, ದಯವಿಟ್ಟು ಒಂದೆರಡು ಅನಿಸಿಕೆಗಳು ಮತ್ತು ನಿಮ್ಮ ಆಶೀರ್ವಾದ ನಮ್ಮ ಎಲ್ಲ ವೀಕ್ಷಕ ಬಂಧುಗಳಿಗೆ ಮತ್ತು ಸ್ಪರ್ಧಾಳುಗಳಿಗೆ. ವೇದಿಕೆಯಲ್ಲಿರುವ ಎಲ್ಲ ಗಣ್ಯರಿಗೆ ವಂದಿಸುತ್ತಾ, ಅದೇ ರೀತಿ ವೇದಿಕೆಯ ಮುಂಭಾಗದಲ್ಲಿರುವಂಥ ಹಿರಿಯ ಕಿರಿಯ ಕಲಾವಿದರು ಹಾಗೂ ಸಂಗೀತ ಸ್ಪರ್ಧಿಗಳಿಗೂ ವಂದಿಸುತ್ತಾ, ಡಾಕ್ಟರ್ SPB ಫ್ಯಾನ್ಸ್ ಅಸೋಸಿಯೇಷನ್ ಮ್ಯಾಂಗ್ಳೂರು ಉಡುಪಿ ಇದರ ವತಿಯಿಂದ ಆಯೋಜಿಸಿರುವಂತಹ ಇವತ್ತು 4ನೇ ತಾರೀಕು ಅಂದರೆ SPB ಹುಟ್ಟಿದ ದಿನದಂದೇ ಪ್ರತಿ ವರ್ಷ ಒಂದು ಎಲ್ಲ ಸ್ಪರ್ಧಾಳುಗಳು ಅವರು ಹಾಡಿದಂಥ ಹಾಡನ್ನು ಹಾಡಿಸಿ ಮನರಂಜಿಸಿರುವಂಥ ನಮ್ಮ ಸ್ಥಾಪಕಾಧ್ಯಕ್ಷರಾದಂಥ ಶ್ರೀ ಸಂತೋಷ್ ಅಂಚನ್ ಅವರ ಒಂದು ಈ ಕಾರ್ಯಕ್ರಮ ಇನ್ನೂ ಕೂಡ ಯಶಸ್ವಿ ಆಗಲಿ ಅಂತ ಹೇಳುತ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಧನ್ಯವಾದಗಳು ರಮೇಶ್ ಸಾಲಿಯಾನ್ ಅವರು. ಎರಡೇ ಮಾತುಗಳಲ್ಲಿ ನಮ್ಮೆಲ್ಲರಿಗೆ ಸ್ಫೂರ್ತಿದಾಯಕ ಮಾತುಗಳನ್ನು ಹೇಳಿದವರು, ಹಲವಾರು ಸಂಘ ಸಂಸ್ಥೆಗಳನ್ನು ನಡೆಸಿದಂಥ ಒಬ್ಬ ನಾಯಕರು ಅಂತ ಹೇಳಿದ್ರು ತಪ್ಪಾಗಲಿಕ್ಕೆ ಸರ್. ಧನ್ಯವಾದಗಳು ಸರ್, ನಿಮ್ಮ ಆಶೀರ್ವಾದ ಯಾವತ್ತೂ ನಮ್ಮ ಅಭಿಮಾನಿಗಳಿಗೆ ನಮ್ಮೆಲ್ಲ ಹೇಳ್ತಾ, ಕಾರ್ಯಕ್ರಮದ ಮುಂದಿನ ಕೊನೆಯ ಮಾತು ಅತಿಥಿಗಳು. ಸಂಜೆಯ ಸಭಾ ಕಾರ್ಯಕ್ರಮದಲ್ಲಿ ಮತ್ತಷ್ಟು ಅತಿಥಿಗಳು ಮೆರುಗನ್ನು ನೀಡ್ತಾರೆ ವೇದಿಕೆ. ಹಾಗಾಗಿ ಕಾರ್ಯಕ್ರಮದ ಕೊನೆಯದಾಗಿ ಇಂದಿನ ಕಾರ್ಯಕ್ರಮದ ಗೌರವಾನ್ವಿತ ಅತಿಥಿಗಳು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಹೆಮ್ಮೆಯ ಕಾರ್ಪೊರೇಟರ್, 40-45 ವರ್ಷಗಳಿಂದ ಸಂಗೀತ ಕ್ಷೇತ್ರಗಳಲ್ಲಿ ತೊಡಗಿಸಿಕೊಂಡಂತಹ ಒಬ್ಬ ಧೀಮಂತ ಗಾಯಕ, ಹಿಂದೂಸ್ತಾನಿ ಸಂಗೀತದ ಶ್ರೇಷ್ಠ ಸಂಸ್ಕೃತಿ ಗಜಲ್ ಅದನ್ನ ಬಹಳ ಸುಶ್ರಾವ್ಯವಾಗಿ ಹಾಡುವಂಥ ಒಬ್ಬ ಶ್ರೇಷ್ಠ ಗಾಯಕ ಶ್ರೀಮಾನ್ ಜಗದೀಶ್ ಶೆಟ್ಟಿ ಅವರು. ಸರ್, ತಮ್ಮ ಮಾತುಗಳಿಗೆ ವೇದಿಕೆ, ನಿಮ್ಮೆಲ್ಲ ಆಶೀರ್ವಾದದ ನುಡಿಗಳು ಎಲ್ಲ ಸ್ಪರ್ಧಾಳುಗಳಿಗೆ ಹಾಗೂ ನಮ್ಮ SPB ಅಸೋಸಿಯೇಷನ್ಗೆ ಜಗದೀಶ್ ಶೆಟ್ಟಿ ಅವರು. ಅದೇ ರೀತಿ ನಮ್ಮ ಈ ದಿನದ ಕಾರ್ಯಕ್ರಮದಲ್ಲಿ ಮತ್ತೋರ್ವ ಗೌರವಾನ್ವಿತ ಕಲಾವಿದರು, ಇವರು ಕೂಡ ಹಲವಾರು
ವೇದಿಕೆಗಳಿಗೆ ಒಬ್ಬ ಗಾಯಕನಾಗಿ ಸಾಹಿತ್ಯವನ್ನ ಬರೆಯುವಂಥ ಸಾಹಿತಿಯಾಗಿ ಎಲ್ಲರಿಗೂ ಸ್ಫೂರ್ತಿದಾಯಕರಾಗಿ ಎಲ್ಲರನ್ನ ಆಶೀರ್ವದಿಸುವಂಥ ಮೇರು ಕಲಾವಿದರು ಹುಸೇನ್ ಕಾಟಿಪಲ್ಲ ಸರ್ ದಯವಿಟ್ಟು ವೇದಿಕೆಗೆ ಬರಬೇಕು. ಈ ಒಂದು ವೇದಿಕೆಯಲ್ಲಿ ಈ ಒಂದು ಅತಿಥಿಗಳ ಜೊತೆಯಲ್ಲಿ ತಮ್ಮನ್ನ ಕೂಡ ಕಾಣುವಂಥ ಸೌಭಾಗ್ಯ ನಮ್ಮದು. ದಯವಿಟ್ಟು ಬನ್ನಿ ಸರ್. ತಮ್ಮೆಲ್ಲರ ಒಂದು ಜೋರಾದ ಚಪ್ಪಾಳೆಯೊಂದಿಗೆ ಮತ್ತೋರ್ವ ಶ್ರೇಷ್ಠ ಗಾಯಕ ಹಾಗೂ ಸಾಹಿತಿ ಹುಸೇನ್ ಕಾಟಿಪಲ್ಲ ಸರ್ ನಿಮ್ಮನ್ನ ಕೂಡ ಈ ವೇದಿಕೆಗೆ ಸ್ವಾಗತಿಸ್ತೇನೆ. ಇದೀಗ ಕಾರ್ಯಕ್ರಮದ ಉದ್ಘಾಟನಾ ಭಾಷಣಕ್ಕೆ ಉದ್ಘಾಟನಾ ನುಡಿಗಳಿಗೆ ಶ್ರೀಮಾನ್ ಜಗದೀಶ್ ಶೆಟ್ಟಿ ಬೋಳೂರು. SBB ಫ್ಯಾನ್ಸ್ ಅಸೋಸಿಯೇಷನ್ ದಕ್ಷಿಣ ಕನ್ನಡ ಮತ್ತು ಮಂಗಳೂರು ಉಡುಪಿ ರಿಜಿಸ್ಟರ್ ಇದರ ಈ ಉತ್ಕೃಷ್ಟವಾದಂತಹ ಒಂದು ವೇದಿಕೆಯ ಕಾರ್ಯಕ್ರಮ SP ಬಾಲಸುಬ್ರಹ್ಮಣ್ಯಂರವರ ಜನ್ಮದಿನದ ಒಂದು ಅಂಗವಾಗಿ ಪ್ರತಿ ವರ್ಷ ಬಹಳ ಅದ್ಭುತವಾದಂತಹ ಬಹಳ ಒಂದು ಉತ್ಕೃಷ್ಟವಾದಂತಹ ಒಂದು ಕಾರ್ಯಕ್ರಮವನ್ನು ಈ ಒಂದು ಸಂಸ್ಥೆ ನಡೀತಾ ಇದೆ. ಇದರ ಸ್ಥಾಪಕ ಅಧ್ಯಕ್ಷರಾದಂತಹ ನನ್ನ ಆತ್ಮೀಯ ಮಿತ್ರರು, ನೆಚ್ಚಿನ ಬಹಳ ಒಂದು ಉತ್ತಮ ಹಾಡುಗಾರರು ಹಾಗೂ ಧ್ವನಿವರ್ಧಕದ ಒಂದು ಸಂಸ್ಥೆಯನ್ನು ಕೂಡ ನಡೆಸಿ ಕಾರ್ಯಕ್ರಮವನ್ನು ನಿರ್ವಹಿಸುವಂತಹ ಇದರ ಒಂದು ಜವಾಬ್ದಾರಿ ವಹಿಸುವಂಥ ಸಂತೋಷ್ ಅಂಚನ್ರವರೇ, ಇಂದಿನ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿದಂಥ ನನ್ನ ಆಪ್ತರು, ಬಹಳ ಸಹೃದಯಿ ಸರಳ ಜೀವಿ, ಭಾಳ ವೆರಿ ಹಂಬಲ್ ಪರ್ಸನ್, ಶ್ರೇಷ್ಠ ಒಬ್ಬ ಯುವ ನಾಯಕ ನಂದನ್ ಮಲ್ಯರವರೇ, ಹಾಗೆಯೇ ಈ ವೇದಿಕೆಯ ನನ್ನ ಬಲ್ಗಡೆ ಕರಾವಳಿ ಸಂಗೀತ ಕಲಾವಿದರ ಒಕ್ಕೂಟದ ದಶಮಾನೋತ್ಸವದ ಅಧ್ಯಕ್ಷನಾಗಿದ್ದು ನಾನು ಕೂಡ ಕಾರ್ಯಕ್ರಮದ ಜೊತೆಗೆ ಮುಂದಿನ ದಿನಗಳಲ್ಲಿ ಕರಾವಳಿ ಸಂಗೀತ ಕಲಾವಿದರ ಒಕ್ಕೂಟದ ಅಧ್ಯಕ್ಷರಾಗಿದ್ದುಕೊಂಡು ಒಬ್ಬ ಕಿರು ಚಿತ್ರಗಳನ್ನು ಕೂಡ ಬಹಳಷ್ಟು ಅದ್ಧೂರಿಯಾಗಿ ನೆರವೇರಿಸಿಕೊಂಡು ಜನಪ್ರಿಯವಾಗಿದ್ದುಕೊಂಡ ಮೋಹನ್ ಪ್ರಸಾದ್ ನಂತೂರ್ರವರ, ಹಾಗೆ ಇಲ್ಲಿನ ಈಗ ಈ ಏನು SBB ಅಸೋಸಿಯೇಷನ್ ಇದೆ ಇದರ ಈಗಿನ ಅಧ್ಯಕ್ಷ ಸ್ಥಾನವನ್ನು ನಿರ್ವಹಿಸಿ ಬಹಳ ಜವಾಬ್ದಾರಿತೆಯಾಗಿ ಒಂದು ಕಾರ್ಯಕ್ರಮವನ್ನು ನಿರ್ವಹಿಸಿದಂತಹ ಮೋಹನ್ ನಂತೂರವರೇ, ಹಾಗೆ ವೇದಿಕೆಯ ಎಡಗಡೆ ನನ್ಗಡೆ ಈಗಾಗಲೇ ಮಾತಾಡಿದಂತಹ ಕರಾವಳಿ ಸಂಗೀತ ಕಲಾವಿದರ ಒಕ್ಕೂಟದ ಕೂಡ ಮಾಜಿ ಅಧ್ಯಕ್ಷರಾದಂತಹ ರಮೇಶ್ ಶಾಲ್ಯನ್ರವರೇ, ನನ್ನ ಆಪ್ತರು, ಬಹಳ ಹಲವಾರು ವರ್ಷಗಳಿಂದ ನಮಗೆ ಪ್ರೇರಣಾದಾಯಕವಾಗಿ ಬಹಳ ಒಂದು ಕವಿ ಹೃದಯಿ, ಒಬ್ಬ ಉತ್ತಮ ಬರಹಗಾರ ಹಾಡುಗಾರನಾಗಿದ್ದುಕೊಂಡು ನಮ್ಮೆಲ್ಲರೂ ಕೂಡ ಪ್ರೇರಣೆ ಆಗಿದ್ದಂತಹ ಹುಸೇನ್ ಕಾಟಿಪಲ್ಲರವರೇ, ಸಹೋದರಿ ಶೋಭಾ ದೇವಡಿಗರವರೇ, ಹಾಗೆ ವೇದಿಕೆಯ ಬಡಿಗಲಗಡೆಯಲ್ಲಿ ಇರುವಂತಹ ನೋಡಿ ಒಂದು ಕಲಾವಿದನಿಗೆ ಇರುವಂತಹ ಜೀವನ ಹೇಗೆ ನೋಡಿ ಹಲವಾರು ವರ್ಷಗಳಿಂದ ನೋಡ್ತಾ ಇದ್ದೇನೆ. ಬಹಳ ಒಂದು ಕಲಾವಿದನಿಗೆ ಇರುವಂತಹ ವೆರಿ ಹಂಬಲ್ ನೇಚರ್, ಬಹಳ ಡೌನ್ ಟು ಅರ್ತ್ ನೇಚರ್ ಅಂತ ಹೇಳಿದ್ರೆ ನಮ್ಮ ಗಣೇಶನ್ನ, ಹಾಗೆ ವಿಜಯ ಪ್ರಸಾದ್ ಸರ್. ಯಾಕಂತ ಹೇಳಿದ್ರೆ ನೋಡಿ ಸರ್, ಕಲೆ ಅಂತ ಹೇಳಿದ ಕೂಡಲೇ ಯಾವಾಗ ಕಲಾವಿದನಿಗೆ ಕಲೆ ಮನಸ್ಸಿಗೆ ತುಂಬುತ್ತೆ ಸ್ವಲ್ಪ ಅಹಂಕಾರವು ಬರುತ್ತೆ, ಇದರಿಂದಾಗಿ ಜೀವನವು ಹಾಳಾಗುತ್ತೆ. ಆದರೆ ಕಲಾವಿದರು ಅಂತ ಹೇಳಿದ್ರೆ ನಾವೆಲ್ಲ ಹೇಗೆ ಇದ್ದೇವೆ ಅದೇ ರೀತಿ ನಮಗೆ ಮಾರ್ಗದರ್ಶಕರಾಗಿ ನಾವು ಇವತ್ತು ಗಣೇಶನನ್ನು ನಾನು ಕಾಣ್ತಾ ಇದ್ದೇನೆ. ಬೆಂಗಳೂರಿನಿಂದ ಇಲ್ಲಿಗೆ ಬಂದು ಇನ್ನು ಇವತ್ತು ರಾತ್ರಿವರೆಗೆ ಅವರು ಇಲ್ಲಿ ಕೂತ್ಕೊಂಡು ನಮ್ಮೊಂದಿಗೆ ಸದಾ ನಮ್ಮವರಾಗಿ ಬೆರೆಯುತ್ತಾ ಇಲ್ಲಿ ಇರುವಂತಹ ಒಂದು ಉತ್ಕೃಷ್ಟವಾದ ಒಬ್ಬ ಕಲಾವಿದ ಅಂತ ಹೇಳ್ಬೋದು. ಹಾಗೆ ವಿಜಯ ಪ್ರಸಾದ್ರವರೇ, ಹಾಗೆ ವೇದಿಕೆಯ ಬಲಗಡೆಯಲ್ಲಿ ಬಹಳ ಒಂದು ಸುಂದರವಾದಂತಹ ಕಾರ್ಯಕ್ರಮವನ್ನು ನಿರ್ವಹಿಸಿದಂತಹ ಚಂದ್ರಶೇಖರ್ ಅವರೇ, ಹಾಗೆ ವೇದಿಕೆಯ ಎದುರುಗಡೆ ಇರುವಂತಹ ಎಲ್ಲ ಕಿರಿಯ ಸಹೋದರ ಸಹೋದರಿಯರೇ, ಈ ದಿನ ನನ್ನನ್ನು ಕೂಡ ಬಹಳ ಪ್ರೀತಿಯಿಂದ ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನಿಸಿದಿರಿ. ನೋಡಿ, ಒಬ್ಬ ಕಲಾವಿದನಿಗೆ ಇರುವಂತಹ ದೇವರ ವರ ಅಂತ ಇದು. ಯಾಕಂತ ಹೇಳಿದರೆ ಯಾವುದೇ ವೇದಿಕೆಗೆ ಎಲ್ಲಿ ಹೋದರೂ ಕೂಡ ಎಲ್ಲಿ ರಾಜಕೀಯ ವ್ಯವಸ್ಥೆಗಳು ಅದು ಇದು ಅಂತ ಹೇಳ್ಕೊಂಡು ನಮ್ಮ ಜೀವನವನ್ನೇ ಹಾಳು ಮಾಡುವಂತಹ ವ್ಯವಸ್ಥೆಗಳು, ರಾಜಕೀಯ ಮಾತಾಡ್ತಾ ಇಲ್ಲ, ಎಲ್ಲ ವ್ಯವಸ್ಥೆಗಳು ಆಗಿದೆ. ಆದರೆ ಕಲಾವಿದನಾಗಿದ್ದುಕೊಂಡು ಎಲ್ಲರ ಹೆಮ್ಮೆಯ ಜೊತೆಗೆ ಪ್ರತಿಯೊಬ್ಬರೂ ಕೂಡ ಪ್ರೀತಿಪೂರ್ವಕವಾಗಿ ಬನ್ನಿ ನಮ್ಮ ಈ ಕಾರ್ಯಕ್ರಮದಲ್ಲಿ ಬೆರೆಯಿರಿ ಎನ್ನುವಂಥ ಒಂದು ವಿಶ್ವಾಸ ಇದೆ. ಯಾಕಂತ ಹೇಳಿದರೆ ಅದು ಕಲಾವಿದನ ಮೇಲೆ ಇರುವಂತಹ ಪ್ರೀತಿ. ಇವತ್ತು ಕಲಾಪ್ರಿಯನಾಗಿದ್ದುಕೊಂಡು ಈ ವೇದಿಕೆಯಲ್ಲಿ SP ಅವರು ಈಗಾಗಲೇ ನಂದನ್ ಮಲ್ಯರವರ ಬಗ್ಗೆ ಬಹಳಷ್ಟು ಕೇಳಿದ್ದೆ. ಆದರೆ ಇವತ್ತು ಒಬ್ಬ ವ್ಯಕ್ತಿ ಅವನ ಬಯೋಡಾಟವನ್ನು ಇನ್ನೊಬ್ಬರಿಗೆ ಅವರು ಹೇಳಬೇಕು ಅಂತಿಲ್ಲ, ಒಬ್ಬರ ಬಯೋಡಾಟವನ್ನು ನೋಡೋಗೋಗ್ತಾಗುತ್ತೆ. ಬಹಳಷ್ಟು ನೋಡಿದ್ದೆ ಸರ್ ನಿಮ್ಮ ಬಗ್ಗೆ. ಆದರೆ ಇವತ್ತು ನೀವು ಮಾತನಾಡಿದಂತಹ ರೀತಿ, ಕಲಾವಿದನಾಗಿ ಕಲಾಪ್ರಿಯರಿಗೆ ಕೊಟ್ಟಂತಹ ಮಾತುಗಳು, SPB ಅವರ ಬಗ್ಗೆ ತಾವು ಕಂಡಂತಹ ಗೌರವ ಹಾಗೂ ಅವರ
ಏನೋ ಅವರು ಮಾಡಿದಂಥ ಸಾಧನೆ ಇದನ್ನು ತಾವು ಅನುಭವಿಸಿದ್ದೀರಿ, ಜನರಿಗೆ ಕೂಡ ನೋಡಿದ್ದಾರೆ. ಅದರ ಬಗ್ಗೆ ನಾನು ಇನ್ನೂ ಹೆಚ್ಚು ಹೇಳಲಿಕ್ಕಿಲ್ಲ. ಕಲಾವಿದನಾಗಿ, ಒಬ್ಬ ಕಲಾ ಪೋಷಕನಾಗಿ ಇಷ್ಟೇ ಹೇಳ್ತೇನೆ, ಇವತ್ತು ದೇವರು ಕೊಟ್ಟಂತಹ ದೊಡ್ಡ ವರ. ಇವತ್ತು ಜೀವನದಲ್ಲಿ ಮಾನವ ದೇಹ ಯಾವುದಿದೆ ಅಂತೆ, ಇದು ದೇವರು ಕೊಟ್ಟಂತಹ ಸೃಷ್ಟಿಗಳೆಂದು ದೊಡ್ಡ ಒಂದು ವರ, ಒಂದು ಬಹಳ ಒಂದು ಉತ್ತಮವಾದಂತಹ ಒಂದು ದೇವರ ಸೃಷ್ಟಿಯಂತೆ. ಆದರೆ ಇವತ್ತು ಗೊನೆ ಬಿಟ್ಟಂತಹ ಏನು ಬಾಳೆ ಗಿಡ ಬೀಗುತ್ತೆ, ಫಲ ಕೊಟ್ಟಂತಹ ಈ ವೃಕ್ಷ ಬೀಗುತ್ತೆ, ಏನು ಹೂವನ್ನು ಕೊಟ್ಟಂತಹ ಸಣ್ಣ ಗಿಡ ಬಾಗುತ್ತೆ. ಆದರೆ ಸಮಾಜಕ್ಕೆ ಏನು ಕೊಡದಂತಹ ಈ ಮಾನವ ದೇಹ ಮಾತ್ರ ಬೀಗುಮಾನದಿಂದ ಬೀಗುತ್ತೆ ಅಂತೆ. ಆದರೆ ಕಲಾವಿದನಿಗೆ ಹಾಗೆಲ್ಲ. ಯಾಕಂತ ಹೇಳಿದರೆ ಇವತ್ತು ಹುಸೇನ್ ಸಾಹೇಬ್ರಿಗೆ ಗೊತ್ತಿದೆ, ನಾನು ಯಾವಾಗಲೂ ಹೇಳ್ತೇನೆ ವೇದಿಕೆಯಲ್ಲಿ, ಇವತ್ತು ಒಬ್ಬ ಕಲಾವಿದನಿಗೆ ನೀನೇ ಯೇಸು, ನೀನೇ ಅಲ್ಲ, ನೀನೇ ರಾಮ, ನೀವು ಯೇಸು ಕ್ರಿಸ್ತನ ಪದ್ಯವನ್ನು ಕೊಡಿ, ಅಲ್ಲನ ಪದ್ಯವನ್ನು ಕೊಡಿ, ಶ್ರೀರಾಮನ ಪದ್ಯವನ್ನು ಕೊಡಿ. ಇವತ್ತು ಸಾಕ್ಷಾತ್ ಸರ್ವಧರ್ಮ ಸಮನ್ವಯತೆಯ ಒಂದು ಜೀವಿಯಾಗಿ ಇವತ್ಕೊಂಡು ಎಲ್ಲ ಜನರಿಗೆ ಪ್ರೀತಿ ಪಾತ್ರರಾಗಿ ಬದುಕುವಂತಹ ಒಬ್ಬ ವ್ಯಕ್ತಿ ಯಾರಿದ್ದಂತ ಅದು ಕಲಾವಿದರು, ಕಲಾ ಪೋಷಕರು, ಕಲಾ ಪ್ರಿಯರು. ಇದಕ್ಕಾಗಿ ನಾವೆಲ್ಲರೂ ಕೂಡ ಹೆಮ್ಮೆಯನ್ನು ಪಡಬೇಕು. ಯಾಕಂತ ಹೇಳಿದ್ರೆ ಇವತ್ತು ಜೀವನ ಶಾಶ್ವತ ಅಲ್ಲ. ಇವತ್ತು ಬೆಳಿಗ್ಗೆ ಇದ್ದವ ಮಧ್ಯಾಹ್ನ ಆಗ ಇರೋದಿಲ್ಲ, ಮಧ್ಯಾಹ್ನ ಇದ್ದವ ರಾತ್ರಿ ಆಗ ಇರೋದಿಲ್ಲ. ಅದರಿಂದಾಗಿ ಯಾವಾಗಲೂ ನಾವು ಸಾಧನಾಮಯವಾದಂತಹ ಜೀವನದೊಂದಿಗೆ ಆತ್ಮತೃಪ್ತಿ, ಪರಿಸರ ತೃಪ್ತಿ ಹಾಗೂ ಸಾಧನೆಯ ಜೀವನವನ್ನು ನಾವೆಲ್ಲರೂ ಅನುಭವಿಸುವಂತಹ ಒಂದು ವರ ಇವತ್ತು ದೇವರು ಕೊಟ್ಟಿದ್ದಾರೆ. ಇಂತಹ ಒಂದು ದೊಡ್ಡ ವೇದಿಕೆಯನ್ನು ಕಲಾವಿದರಿಗೆ, ಅದೆಷ್ಟು ಕಲಾವಿದರು ಮನೆಯೊಳಗೆ ಇದ್ಕೊಂಡು ವೇದಿಕೆಯಲ್ಲಿ ಅವಕಾಶ ಸಿಗದೇ ಇರುವಂಥ ಅದೆಷ್ಟು ಕಲಾವಿದರಿದ್ದಾರೆ. ಅಂತಹ ಕಲಾವಿದರನ್ನು, ಕಲಾ ಪೋಷಕರನ್ನು ಒಟ್ಟು ಮಾಡಿಸಿಕೊಂಡು ಇವತ್ತು ಈ ವೇದಿಕೆಯನ್ನು ಮಾಡಿದಂತಹ ಇವತ್ತು ನಾನು ಅಧ್ಯಕ್ಷರಾದಂಥ ಸಂತೋಷ್ ಅಂಚನ್ ಹಾಗೂ ಎಲ್ಲ ತಂಡದವರಿಗೆ ಹೃದಯ ಸ್ಪರ್ಶಿಯಾದಂತಹ ಅಭಿವಂದನೆಗಳನ್ನು ನೀಡುತ್ತಾ ನನಗೆ ಅವಕಾಶ ಕೊಟ್ಟದ್ದಕ್ಕೆ ಧನ್ಯವಾದವನ್ನು ನೀಡ್ತಾ ಇದ್ದೇನೆ. ಧನ್ಯವಾದಗಳು ಸರ್. ತಮ್ಮ ಮಾತುಗಳು ನಮ್ಮೆಲ್ಲ ಕೇಳುಗರಿಗೆ ಹಾಗೂ ನಮ್ಮೆಲ್ಲ ಅಭಿಮಾನಿಗಳಿಗೆ ಖಂಡಿತವಾಗಿಯೂ ತಲುಪಿದೆ ಅಂತ ಅನ್ನಿಸ್ತೇವೆ. ನಿಮ್ಮ ನುಡಿ, ನಿಮ್ಮ ಅಭಿಮಾನದ ಮಾತುಗಳಿಗೆ SPB ಫ್ಯಾನ್ಸ್ ಅಸೋಸಿಯೇಷನ್ ಮಂಗಳೂರು ಮತ್ತು ಉಡುಪಿಯ ಪ್ರೀತಿ ಧನ್ಯವಾದಗಳು ಅರ್ಪಿಸುತ್ತಾ, ಕೊನೆಯದಾಗಿ ನಮ್ಮ ಹುಸೇನ್ ಕಾಟಿಪಲ್ಲ ಸರ್ ತಮ್ಮ ಒಂದು ಶುಭ ಹಾರೈಕೆ ಖಂಡಿತವಾಗಿಯೂ ನಮ್ಮ ಎಲ್ಲ ವೀಕ್ಷಕ ಬಂಧುಗಳಿಗೆ ಹಾಗೂ ನಮ್ಮ ಸ್ಪರ್ಧಾಳುಗಳಿಗೆ ಸರ್. ಈ ಸುಂದರ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ ಮತ್ತು ಮುಂದೆ ಇರುವ ನನ್ನ ಆತ್ಮೀಯರೇ, SP ಬಾಲಸುಬ್ರಹ್ಮಣ್ಯನು ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಕನ್ನಡ ಗೀತೆಗಳಿಗೆ ಶ್ರೀಮಂತಿಕೆಯನ್ನು ಕೊಟ್ಟಂಥ ಒಂದು ಮೇರು ಗಾಯಕ. ಒಂದು ಕಾಲದಲ್ಲಿ ಕೆಸೆಟ್ನ ಯುಗ ಇತ್ತು. 1990ರಿಂದ 2010ರವರೆಗೆ ಇಲ್ಲಿ ಕೆಸೆಟ್ ಹಾಡುಗಳ ಧ್ವನಿ ಸುರುಳಿಗಳು ಬಹಳ ಡಿಮ್ಯಾಂಡ್ ಇತ್ತು. ಆಗ ಈ SP ಬಾಲಸುಬ್ರಹ್ಮಣ್ಯ ಹಾಡಿದ ಹಾಡುಗಳನ್ನು ತುಳು ಭಾಷೆಗೆ ಮತ್ತು ಬ್ಯಾರಿ ಭಾಷೆಗೆ, ಕೊಂಕಣಿ ಭಾಷೆಗೆ ಅದರ ಟ್ರ್ಯಾಕ್ ರೆಡಿ ಮಾಡಿ ಮಾರುವಂಥ ಕಾಲ ಇತ್ತು. ಆ ಸಮಯದಲ್ಲಿ ನನಗೆ ತುಂಬ ಬೇಡಿಕೆ. ಇವರ ಹಾಡುಗಳಿಗೆ ನಾನು ಬ್ಯಾರಿ ಭಾಷೆಯಲ್ಲಿ ಮತ್ತು ತುಳುವಿನಲ್ಲಿ ಎಲ್ಲ ತುಂಬ ಆ ಡಿಮ್ಯಾಂಡ್ ಬಹಳ ಇತ್ತು. ಆಗ ನಾನು SP ಬಾಲಸುಬ್ರಹ್ಮಣ್ಯ ಧ್ವನಿಯನ್ನು ಹುಡುಕ್ತಾ ಇದ್ದೆ. ರವೀಂದ್ರ ಪ್ರಭು, ಧನಂಜಯ ವರ್ಮ, ಈಗ ಭಾಳಷ್ಟಿದ್ದಾರೆ SP ಬಾಲ. ಆಗ ನಮಗೆ ಸಿಗ್ತಾ ಇರಲಿಲ್ಲ. ಈಗ ದಿನೇಶ್ ಕಿಣ್ಣಿಗೋಳಿ ಅವರಲ್ಲಿ ಎಲ್ಲ ಹಾಡಿಸಿದ್ದೆ ನಾನು ಸ್ಟುಡಿಯೋದಲ್ಲಿ. ಆಗ ಇದೇ ಕೆಲಸ ನಂದು, 24 ಗಂಟೆ ಕೂಡ ಹಾಡು ಬರೆಯೋದು ಇದೇ ಕೆಲಸ. SP ಬಾಲಸುಬ್ರಹ್ಮಣ್ಯಂನ ಹೆಸರಿನಲ್ಲಿ ನಾವು ಹೊಟ್ಟೆ ತುಂಬಿಸುವವರು ಅನೇಕ ಕಲಾವಿದರು. ಈಗಲೂ ಕೂಡ ಅನೇಕ ಕಲಾವಿದರು ಅವರ ಹಾಡನ್ನು ಹಾಡಿ ಖುಷಿ ಪಡ್ತಾರೆ, ಸಂತೋಷ ಪಡ್ತಾರೆ ಮತ್ತು ಅವರ ಸಂಸಾರವನ್ನು ನಡೆಸ್ತಾ ಕೂಡ ಇದ್ದಾರೆ. ಈ ಒಂದು SPB ಅಸೋಸಿಯೇಷನ್ನ ಯಾವಾಗಲೂ ಮಾಡಬೇಕಿತ್ತು, ಆದರೆ ಸಂತೋಷವನ್ನು ಹಂಚಲು ನಾನು ಕೂಡ ಹೋಗಿದ್ದೆ. ಅಲ್ಲಿ ಇದು ಶುರುವಾಗುವಾಗ ಸಮಿತಿಯಲ್ಲಿ ಕೂಡ ಇದ್ದೆ ನಾನು. ವುಡ್ಲ್ಯಾಂಡ್ಸಲ್ಲಿ ಮೀಟಿಂಗ್ ಕರೆದು ನನಗೆ ಭಾಳ ಖುಷಿಯಾಗಿತ್ತು. ಈ ಸಂಘಟನೆ ಇನ್ನಷ್ಟು ಬೆಳಿಬೇಕು, ಎಲ್ಲ ಕಲಾವಿದರನ್ನು ಸೇರಿಸಬೇಕು, ಇನ್ನಷ್ಟು ಬೆಳೆಸಬೇಕು ಎಂದು ಹೇಳುತ್ತಾ ನನಗೆ ಅನಾರೋಗ್ಯದ ಕಾರಣ ಸ್ಪಷ್ಟವಾಗಿ ಶಬ್ದೋಚ್ಚಾರ ಕೂಡ ಈಗ ಬರೋದಿಲ್ಲ. ನಿಮಗೆಲ್ಲ ಗೊತ್ತಿದೆ, ಎಲ್ಲ ನಮ್ಮ ಸಹಪಾಠಿಗಳೇ ಇಲ್ಲಿ ಇರುವಂಥವರು. ಆದ್ದರಿಂದ ನಿಮ್ಮ ಕ್ಷಮೆಯನ್ನು ಕೂಡ ಕೇಳ್ತಾ ಇದ್ದೇನೆ ಮತ್ತು ಎಲ್ಲರನ್ನು ಅಭಿನಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು. ಹಿರಿಯ ಅನುಭವಿ ಗಾಯಕರು ಹಾಗೂ ಸಾಹಿತಿಗಳು ಶ್ರೀ ಹುಸೇನ್ ಕಾಟಿಪಲ್ಲ ಸರ್. ಇಲ್ಲಿಗೆ ಉದ್ಘಾಟನಾ ಕಾರ್ಯಕ್ರಮವನ್ನು ಕೊನೆಗೊಳಿಸ್ತಾ ಇದ್ದೇವೆ. ಉದ್ಘಾಟನೆಯನ್ನು ಮಾಡಿ ಹಿತವಚನಗಳನ್ನು ಹಾಗೂ ಆಶೀರ್ವಾದವನ್ನು ಮಾಡಿದಂಥ ಎಲ್ಲ ದಕ್ಷಿಣ ಕನ್ನಡ ಯುವ ಮೋರ್ಚಾದ ಅಧ್ಯಕ್ಷರು ಶ್ರೀಮಾನ್ ನಂದನ್ ಮಲ್ಯ ಅವರಿಗೆ ಕೂಡ ಧನ್ಯವಾದಗಳನ್ನು ಸಮರ್ಪಿಸಿದ್ದೇವೆ. ತಮ್ಮೆಲ್ಲೊಂದು ಜೋರಾದ ಚಪ್ಪಾಳೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆ
ಪಾಲ್ಗೊಂಡಂತಹ ಶ್ರೀಮಾನ್ ಜಗದೀಶ್ ಶೆಟ್ಟಿ ಅವರಿಗೆ ಧನ್ಯವಾದಗಳು. ಶ್ರೀ ರಮೇಶ್ ಸಾಲಿಯಾನ್ ಅವರಿಗೆ ಕೂಡ ಪ್ರೀತಿಯ ಧನ್ಯವಾದಗಳು. ಶ್ರೀಮತಿ ಶೋಭಾ ದೇವಾಡಿಗ, ಅದೇ ರೀತಿ ಹುಸೇನ್ ಕಾಟಿಪಲ್ಲ ಸರ್, ನಿಮಗೂ ಕೂಡ ಪ್ರೀತಿಯ ಧನ್ಯವಾದಗಳು. ನಮ್ಮ SPB ಫ್ಯಾನ್ಸ್ ಅಸೋಸಿಯೇಷನ್ ರಿಜಿಸ್ಟರ್ಡ್ ಇದರ ಗೌರವಾನ್ವಿತ ಅಧ್ಯಕ್ಷರು ಶ್ರೀ ಮೋಹನ್ ಪ್ರಸಾದ್ ನಂತೂರ್ ಸರ್, ನಿಮಗೆ ಕೂಡ ಧನ್ಯವಾದಗಳು. ಅದೇ ರೀತಿ ನಿರ್ಣಾಯಕರಾಗಿ ಬಂದಂಥ ಶ್ರೀಮಾನ್ ಗಣೇಶ್ ಸರ್, ಅದೇ ರೀತಿ ವಿಜಯ್ ಅರಸ್ ಅವರಿಗೆ ಪ್ರೀತಿಯ ಧನ್ಯವಾದಗಳು. ಸತತ 5 ವರ್ಷಗಳಿಂದ ನಮ್ಮ ಡಾಕ್ಟರ್ SPB ಫ್ಯಾನ್ಸ್ ಅಸೋಸಿಯೇಷನ್ ರಿಜಿಸ್ಟರ್ಡ್ ಮಂಗಳೂರು ಮತ್ತು ಉಡುಪಿ ಜಿಲ್ಲೆಯ 5 ವರ್ಷವನ್ನು ನಡೆಸಿಕೊಂಡಂಥ ಒಬ್ಬ ಧೀಮಂತ ಅಧ್ಯಕ್ಷರು ಮೋಹನ್ ಪ್ರಸಾದ್ ಅವರು. 5 ವರ್ಷಗಳನ್ನು ಸತತವಾಗಿ ನಡೆಸಿಕೊಂಡು ಹೋಗ್ತಿರುವವರು. ಹಾಗಾಗಿ ಒಂದು ಜೋರಾದ ಚಪ್ಪಾಳೆಯ ಆಶೀರ್ವಾದ ಇರಲಿ, ನಿಮ್ಮೆಲ್ಲರ ಸಹಕಾರ ಆಶೀರ್ವಾದ ಅವರಿಗೆ ಇನ್ನಷ್ಟು ನಮ್ಮ ಈ ಒಂದು ಸಂಘಟನೆಯನ್ನು ಮುಂದೆ ಕೊಂಡೋಗುವಂಥ ಶಕ್ತಿಯನ್ನು ನೀಡಲಿ ಅಂತ ಹೇಳ್ತಾ ಎಲ್ಲ ಗೌರವಾನ್ವಿತ ಅತಿಥಿಗಳನ್ನು ವೇದಿಕೆಯಿಂದ ಬೀಳ್ಕೊಡ್ತಾ ಇದ್ದೇವೆ. ಇದೀಗ ಕೆಲವೇ ಕ್ಷಣಗಳಲ್ಲಿ ವೇದಿಕೆಯಲ್ಲಿ ಸಂಗೀತ ಸ್ಪರ್ಧೆ ಪ್ರಾರಂಭ ಆಗ್ತಿದೆ. ಧನ್ಯವಾದಗಳು. ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಪ್ರಾರಂಭದಿಂದ ಕೊನೆಯವರೆಗೂ ನಮ್ಮನ್ನು ಲೋಕಕ್ಕೆ ತೋರಿಸುವಂತಹ ನಮ್ಮ ಮೀಡಿಯಾ ಜಗದೀಶ್ ಮಡಿವಾಲ್ ಮತ್ತು ಅವರ ತಂಡದವರು, ಅದೇ ರೀತಿ ನಮ್ಮ ಫೋಟೋಗ್ರಾಫರ್ಗಳು, ಅದೇ ರೀತಿ ನಮ್ಮ ಸೌಂಡ್ ಇಂಜಿನಿಯರ್ಸ್ ಹಾಗೂ ಇಲ್ಲಿ ನೆರೆದಂಥ ಎಲ್ಲರನ್ನ ಮತ್ತೊಮ್ಮೆ ಪ್ರೀತಿಯಿಂದ ಗೌರವದಿಂದ ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತಿಸುತ್ತಾ ಇದೀಗ ಕೆಲವೇ ಕ್ಷಣಗಳಲ್ಲಿ ನಮ್ಮ ವೇದಿಕೆಯಲ್ಲಿ ಸ್ಪರ್ಧೆ ಪ್ರಾರಂಭ ಆಗ್ತದೆ. ಧನ್ಯವಾದಗಳು. ನಮಸ್ಕಾರ ಮಂಗಳೂರು. ಕೋಗ್ಲಿ ಅಂತ ಕಂಠ, ಮಗುವಿನಂತ ಮನಸ್ಸು, ದೇವರಂತ ರೂಪ, ನಮ್ಮೆಲ್ಲರ ನೆಚ್ಚಿನ ಸರ್ SPB ಸರ್. ಹಾಗೆ ನಾನು ಹೇಳಿದೆ, ದೇವರಿಗೆ ಹಾಡಲಿಕ್ಕೆ ಮನಸ್ಸಾಯ್ತಂತೆ, ನಾನು ಹಾಡಬೇಕು, ಎಲ್ಲರೂ ಹಾಡ್ತಾ ಇದ್ದಾರೆ, ಏನು ಮಾಡಬೇಕು? ಆಗ ಮನುಷ್ಯ ಜನ್ಮವನ್ನು ತಾಳಿ SPB ಸರ್ ಆದಂತೆ. ಹೌದಾ ಅಲ್ವಾ? ನಮಗೆಲ್ಲರೂ ಆ SPB ಸರ್ ದೇವ್ರ ಥರ 80ನೇ ವರ್ಷದ ಈ ಒಂದು ಅದ್ಭುತವಾದ ಹಾಗೆಯೇ ಮೊನ್ನೆ ತಾನೇ ನಮ್ಮ ನೆಚ್ಚಿನ ಸೆಕೆಂಡ್ IPL ಟೀಮ್ RCB ವಿನ್ ಆಯಿತು. ನಾವು RCB ವಿನ್ ಆಗುವಾಗ ಹೇಳ್ತೀವಿ RCB ಅಂತ. ಹಾಗೆ ಇವತ್ತು ಎಲ್ಲರೂ ಕಲಾವಿದರು ಹೇಳಬೇಕು, ಏನು ಹೇಳಬೇಕು? SPB ಹೇಳಿ, SPB. ಈಗಲ್ಲ, ಈಗ ಎಷ್ಟು ಜನ ಇದ್ರೆ ಅದು ಮುಖ್ಯ ಅಲ್ಲ, ಎಷ್ಟು ಜನ ನಾವು SPB ಸರನ್ನೆಲ್ಲ ಪ್ರೀತಿಸ್ತೀವಿ ಅದು ಮುಖ್ಯ. ಬಂದಂಥ ಎಲ್ಲ ಗಣ್ಯ ವ್ಯಕ್ತಿಗಳಿಗೆ ತಲೆಬಾಗಿ ನಮಿಸ್ತಾ ಇದ್ದೇನೆ. ನಮ್ಮ ನೆಚ್ಚಿನ ಡಾಕ್ಟರ್ SPB ಸರ್ ಫ್ಯಾನ್ಸ್ ಅಸೋಸಿಯೇಷನ್ ಮಂಗಳೂರು ಮತ್ತು ಉಡುಪಿ ತಂಡದ, ಹಾಗೆಯೇ ಇದರ ಬೆನ್ನೆಲುಬು ನಮ್ಮೆಲ್ಲ ನೆಚ್ಚಿನ ಕನಸುಗಾರ ಸಂತೋಷ್ ಅಂಚನ್. ಇವರ ಒಂದು ಡ್ರೀಮ್ ಇತ್ತು, ಎಲ್ಲ ಕಲಾವಿದರಿಗೊಂದು ಅವಕಾಶ ಕೊಡಬೇಕು ಅಂತ ಒಂದು ಮನಸ್ಸಿನ ನಮ್ಮೆಲ್ಲ ನೆಚ್ಚಿನ ಬ್ರದರ್ ಸಂತೋಷ್ ಅಂಚನ್ ಅವರಿಗೆ ಜೋರಾಗಿ ಅಂತ ಕೈ ಚಪ್ಪಾಳೆ. ಹಾಗೇನೆ ನಮ್ಮ ಎಲ್ಲರ ನೆಚ್ಚಿನ ಅಧ್ಯಕ್ಷರು ಮೋಹನ್ ಸರ್, ಹಾಗೇನೆ ನಮ್ಮ SPB ಫ್ಯಾನ್ಸ್ ಅಸೋಸಿಯೇಷನ್. ಇಷ್ಟೆಲ್ಲ ಆಗಬೇಕಾದ್ರೆ ಇದರ ಹಿಂದೆ ತುಂಬ ಜನ ದುಡಿದಿದ್ದಾರೆ, ಅವ್ರಿಗೆಲ್ರಿಗೂ ಜೋರಾಗಿ ಕೈ ಚಪ್ಪಾಳೆ. ಹಾಗೆಯೇ ಸನಾ ಸೌಂಡ್ಸ್, ಈ ಒಂದು ನಾವು ಅದ್ಭುತವಾಗಿ ಮಾತಾಡಬೇಕಾದ್ರೆ ಅದಕ್ಕೆ ಕಾರಣ ಈ ಸೌಂಡ್ಸ್, ಹಾಗೆಯೇ ಎಲ್ಲ ಸ್ಟೇಜ್ ಸೆಟ್ಟಿಂಗ್, ಹಾಗೆಯೇ ನಮ್ಮೆಲ್ಲರ ವಿಶೇಷವಾದಂಥ ಮೀಡಿಯಾ, ನಮ್ಮ ಮೀಡಿಯಾ 24x7. ನಿಮ್ಗೆ ಎಲ್ಲ ನೆಚ್ಚಿನ ಯಾರೆಲ್ಲ ನೋಡ್ತಾ ಇದ್ದೀರಾ ಈ ಲೈವನ್ನು, ಅವ್ರಿಗೂ ಕೂಡ ಸ್ವಾಗತಿಸ್ತಾ ಇದ್ದೇನೆ. ಈಗ ಸ್ವಲ್ಪ ಹೊತ್ತಿನಲ್ಲಿ ಒಂದು ಅದ್ಭುತವಾದಂತ ಹೇಳ್ತಾರೆ ಭಾರತ ರತ್ನ ಭಾರತೀಯರಿಗೆ ವಿಶೇಷವಾಗಿ ಹಾಗೇನೆ ಅಂಚೆನೆ ನಮ್ಮಂಚೂರು ತುಳುಟ್ಲ ಪಾತೆರ್ಗ ನಮ್ಮ ನೀರ್ದ ನಮ್ಮ ಊರ್ದ ತುಳು ಭಾಷೆ ಪಾತೆರ್ಜಿನ ಐಕ್ ನಡುಪು ಚಂಚದ ಪುನಃ ನಮ್ಮ ಸುರುಕಾದ ವಿಘ್ನ ವಿನಾಶಕನೇನೊಂದು ನಮ್ಮ ಪೆರ್ಮೆದ ನಾಗದೇವಿಯರು, ನಮ್ಮ ದೇವಿಯರು ಗೋಕರ್ಣ ದೇವಿಯರು, ಉರುವದ ಮಾರಿಯಮ್ಮನ ತರೆತರ್ಗ ಒಂದು ನಮ್ಮ ದೇವರು ಏರ್ಪಡ SPB ದೇವರು ಅರೆಗ್ಲ ತರೆತರ್ಗ ಒಂದು ನಮ್ಮ ಗ್ರೂಪ್ಡು ಲಿಂಕ್ ಬಾಡ್ದ ಅವನ್ ದೇವಮಲ್ತದ ಐನಾತ್ ಶೇರ್ ಮಾಡ್ಪ್ಲೆ ಲೈವ್ನು ಏತ್ ಜನ ಕೆಲವು ಜನಕ್ಕೆ ಇಲ್ಲಡೆ ಬರ್ರೆ ಅಪ್ಪಜಿ ದೆಪಂಡ ಕಾರ್ಯಕ್ರಮ ಇಲ್ಲಡೆ ಕುತ್ಕೊಲೊಂದು ತೂಲಿ ಅಂಚದ ಪುನಃ ಸೀನಿಯರ್ಸ್ ಅವಾರ್ಡ್ ಕೆಲವು ಜನಕ್ಕೆ ಬರ್ರೆ ಒಂದಕ್ಲಿಗೆ ಲೈವ್ ಆದ ತೂಲಿ ಅಂಚಿನ ವ್ಯವಸ್ಥೆ ನಮ್ಮ SPB ಅಸೋಸಿಯೇಷನ್ ಮಲ್ದನು ಇತ್ತೆ ಒಂಜಿ ಪೊರ್ಲ ಕಂಡದ ಭರತನಾಟ್ಯ ನಿಕ್ಲೆದ್ರದು ಒಂದಿಲ್ಲ. ಸೊ ದಯಮಲ್ತದ ಕೈನ ಖಾಲಿ ಮಲ್ಪೋಜಿ ಜೋರಾದವರ ಕೈತಾಟಿಗೆ ಹೊರಲೆ ದೇಪಂಡ ಭಾರತಡು ಬಾರಿ ಪೊರ್ಲ ಅಂಚಿನ ಒಣ ಇತ್ತಿನ ನಮ್ಮ ತುಳುನಾಡು ಮತ್ತು ಇಡೀ ಭಾರತಡು ಒಂಜಿ ಭರತನಾಟ್ಯ ಯಕ್ಷಗಾನ ಅಂಚನೆ ಪಿಲಿವೇಶ ಅಂಚನೆ ನಮ್ಮ ಒಂಜಿ ಕಾರ್ಯಕ್ರಮ ಕಜ್ಜ ಅಂಚನೆ ಲೇಸು ಶುರು ಮಲ್ಪನಾಗ ನಮ್ಮ ಒಂಜಿ ಓಣಲ ಒಂಜಿ ಕಲ್ಚರ್ ಕಾರ್ಯಕ್ರಮ ಶುರು ಮಲ್ಪ ಅಂಚದು ಪುನಃ ನಿಮ್ಮ ಮುಂದೆ ಬರ್ತಾ ಇದ್ರೆ ಒಂದು ಭರತನಾಟ್ಯ ಕಲಾವಿದರು ಒಂದ್ಸತಿ ಜೋರಾದಂತ ಕೈ ಚಪ್ಪಾಳೆ. ಲಿಟಿಲ್ ಫ್ಲವರ್ ಗ್ರೂಪ್ ನ ಈ ತಂಡ ಒಂದ್ಸತಿ ಜೋರಾದಂತ ಕೈ ಚಪ್ಪಾಳೆ. ಲಿಟಲ್ ಫ್ಲವರ್ ಗ್ರೂಪ್ಸ್
ದಯವಿಟ್ಟು ನಿಮ್ಮ ನಂಬರ್ನ ಕೊಡಿದ್ದೇವೆ. ಸೊ ದಯವಿಟ್ಟು ಎಲ್ಲರೂ ಬಂದು ವೇದಿಕೆ ಮುಂಭಾಗಿಗೆ ಕುತ್ಕೊಳ್ಬೇಕಂತ ನಾನು ವಿಶೇಷವಾಗಿ ವಿನಂತಿ ಮಾಡ್ತಾ ಇದ್ದೇನೆ ಎಲ್ಲ ಗಾಯಕರ ಹತ್ರ. ಹಾಗೆಯೇ ಸುಂದರವಾದಂಥ ನಿರೂಪಣೆ ಮಾಡಿದಂಥ ಚಂದ್ರಶೇಖರ್ ಮಂಗಳೂರು ಅವ್ರಿಗೆ ಜೋರಾಗಿ ಕಿಚ್ಚಪ್ಪಾಳೆ. ಸ್ಪರ್ಧಾಳುಗಳು ಎದುರು ಬಲ್ಲಿ ಕ್ರಮ ಸಂಖ್ಯೆ ಅನುಗುಣವಾಗಿ ದಯವಿಟ್ಟು ಎದುರು ಬಂದು ಕೂತ್ಕೋಬೇಕು. ನಂಬರ್ 1, 2, 3, 4, 5 ಜನ ವೇದಿಕೆಯ ಮುಂಭಾಗದಲ್ಲಿರೋ ಸೀಟಲ್ಲಿ ಬಂದು ದಯವಿಟ್ಟು ಕೂತ್ಕೊಳ್ಳಿ. ಈ ಡ್ಯಾನ್ಸ್ ಆದ ಕೂಡಲೇ ಸ್ಪರ್ಧೆ ನೇರವಾಗಿ ಪ್ರಾರಂಭ ಮಾಡ್ತಾ ಇದ್ದೇವೆ. ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣ ನಿನಗೆ ನಮೋ ನಮೋ. ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣ ನಿನಗೆ ನಮೋ ನಮೋ. ಸುಂದರತರ ಪಿರಾಗಧರ ಸುಂದರತರ ಪಿರಾಗ ಧರಗರ ಗಂಗಾಧರ ಗಜ ಚರ್ಮಾಂಬರಧರ ಗಂಗಾಧರ ಗಜ ಚರ್ಮಾಂಬರಧರ. ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣ ನಿನಗೆ ನಮೋ ನಮೋ. ಗೊತ್ತಿಲ್ಲ ಶಿವನೇ ಭಕ್ತಿದಾರಿಯು ಗೊತ್ತಿರುವುದೊಂದೇ ದೈವವಾರಿಯು. ಉಳ್ಳಾಯ ನಿನ್ನ ದಿಲದೆಡೆಗೆ ಇದಡುಂದ ಮಾಯ ಸನ್ನಿಧಿಗೆ ಕಾಪು ಇಂದು ಮಡಿಯ ತೊಟ್ಟು ಬಂದು ಕೈಯ ಮುಗಿಯುತ್ತಾ ಸರ್ವೇ ಜನಹಿತಂ ಪ್ರಾಣಂ ಸ್ಥಾಪಿತ
ಹಲೋ. ಹೆಸರು ಲಿಟಲ್ ಫ್ಲವರ್, ಬಟ್ ಅವರು ಡ್ಯಾನ್ಸ್ ಮಾಡಿದ ಹಾಗೆ ಲಿಟಲ್ ಫ್ಲವರ್ ತರ ಇರಲಿಲ್ಲ. ಇಟ್ಸ್ ಅ ಹ್ಯೂಜ್ ಫ್ಲವರ್. ಒಂದ್ಸತಿ ಜೋರಾಗಿ ಕಿಚ್ಚಪ್ಪಾಳೆ ಬರ್ಬೇಕಂತ ಕೇಳಿಕೊಳ್ತಾ ಇದ್ದಾನೆ. ಹಾಗೇನೆ ಬಂದಂತ ಹೇಳ್ತಾರೆ, ಊಟ ಬಲ್ಲವನ್ಗೆ ರೋಗವಿಲ್ಲ, ಹಾಗೇನೆ ಮಾತು ಬಲ್ಲವನ್ಗೆ ಜಗಳವಿಲ್ಲ ಅಂತ ಹೇಳ್ತಾರೆ. ಹಾಗಾಗಿ SPB ಫ್ಯಾನ್ಸ್ ಅವ್ರಿಗೆ ಚಪ್ಪಾಳೆ ಬೇಕಲ್ಲ, ಚಪ್ಪಾಳೆ ಕೊಡ್ಬೋದಲ್ಲ. ಎಲ್ಲ SPB ಫ್ಯಾನ್ಸ್ ಯಾರೆಲ್ಲ ಇದ್ದೀರಾ, ನಾವೆಲ್ಲ SPB ಸರ್ ಅನ್ನು ದೇವರಂತ, ನಮ್ಮ ದೇವರಿಗೆ ವಿಶೇಷವಾದಂಥ ಜನ್ಮದಿನ ಅದ್ದೂರಿಯಾಗಿ ನಡೀತಾ ಇದೆ ಟೌನ್ ಹಾಲಲ್ಲಿ. ಹಾಗೇನೆ ಈಗ ವೇದಿಕೆಯಲ್ಲಿ ಬರ್ತಾ ಇದ್ದಾರೆ. ಇವ್ರ ಬಗ್ಗೆ ಹೇಳಬೇಕಾದ್ರೆ ನಾವು ಮತ್ತು ಇವರು ನನ್ನ ಕಾಲೇಜ್ ಫ್ರೆಂಡ್ ಕೂಡ ಹೌದು, ಇವರು ನಿರೂಪಕರು ಕೂಡ ಹೌದು. ಅಷ್ಟೇ ಅಲ್ಲದೆ ಅದ್ಭುತವಾದಂಥ ಆಕ್ಟರ್, ಡ್ಯಾನ್ಸರ್ ಶಿವಪ್ರಸಾದ್ ಮಂಗಳೂರು ಅವರು ನೆಕ್ಸ್ಟ್ ನಿರೂಪಣೆಯನ್ನು ಮಾಡ್ತಾ ಇದ್ದಾರೆ. ಜೋರಾದಂಥ ಕೈ ಚಪ್ಪಾಳೆ ಫಾರ್ ಶಿವಪ್ರಸಾದ್ ಮಂಗಳೂರು. ಸ್ಪರ್ಧಾಳುಗಳು 5 ಜನ ಎದುರು ಬಂದು ಕೂತ್ಕೋಬೇಕು. ಅದೇ ರೀತಿ ಯಾವುದೇ ಒಂದು ಸ್ಪರ್ಧಾಳುಗಳು ಕೂಡ ಯಾವುದೇ ಕಾರಣಕ್ಕೂ ಜಡ್ಜ್ಗಳ ಅಥವಾ ನಿರ್ಣಾಯಕರ ಹಿಂದೆ ಕೂತ್ಕೋಬಾರದು. ತಾವು ಇಲ್ಲಿ ನಮ್ಮ ಎಡಗಡೆಯಲ್ಲಿ, ಈ ಕಡೆಯಲ್ಲಿ ನಮ್ಮ ಲೈವ್ ಅವರ ಹಿಂದೆ ಕೂತ್ಕೊಳ್ಳಿ. 5 ಜನ. ಮೊದಲ 5 ಕಂಟೆಸ್ಟೆಂಟ್ಗಳು ಬನ್ನಿ, ಅವರ ನಂತರ ಅವರ ಹಿಂದೆ ಬಂದು ಕೂತ್ಕೊಳ್ಳಿ ಎಲ್ರು ದಯವಿಟ್ಟು. ತಾವು ಬಂದ ಹಾಗೆ ಇಲ್ಲಿ ತಾವು ಹಾಡುವಂಥ ಹಾಡು, ನಿಮ್ಮ ಹೆಸರು ಮತ್ತು ನೀವು ಹಾಡುವಂಥ ಹಾಡನ್ನು ಅಲ್ಲಿ ಎದುರು ಕೂತಿದ್ದಾರೆ ಅವ್ರ ಹತ್ರ ಹೇಳಬೇಕು. ನೀವು ಹಾಡುವಂಥ ಕರೋಕೆಯನ್ನು ಅವರು ಪ್ಲೇ ಮಾಡ್ತಾರೆ. ದಯವಿಟ್ಟು ತಾವು ಅವರ ಹತ್ರ ಕಾಂಟ್ಯಾಕ್ಟ್ ಮಾಡ್ಕೊಬೇಡಿ. ಒಂಜಿ ಛೇ 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 ಮೊದಲ 5 ಚೆಸ್ಟ್ ನಂಬರ್ ಅವ್ರು ತಯಾರಾಗಿಡಿ. ಯಾವುದೇ ಕಾರಣಕ್ಕೂ ತಮ್ಮ ಹೆಸರನ್ನು ಕರೆಯುವುದಿಲ್ಲ. ನಂಬರ್ 1, 2, 3, 4, 5 ಮೊದಲು ಎದುರು ಬಂದು ಕೂತ್ಕೊಳ್ಳಿ. ಅವರ ಹಿಂದೆ 3ನೇ ಸಾಲಲ್ಲಿ ಎದುರಲ್ಲಿರುವಂಥ ಚೇರ್ ನಮ್ಮ ವೇದಿಕೆಯ ಎದುರಲ್ಲಿರುವಂಥ ಸೀಟ್ಗಳಲ್ಲಿ ಕೂತ್ಕೋಬೇಕು. ಮೊದಲ 5 ಜನರ ನಂತರ ಮತ್ತೆ 5 ಜನ ಅವರ ಹಿಂದೆ, ಹಾಗೆ ಲೈನ್ ಪ್ರಕಾರ ಕೂತ್ಕೊಳ್ಳಿ. ದಯವಿಟ್ಟು ಕರೆದಾಗ ಯಾರೂ ಕೂಡ ಇಲ್ಲಿ ಟೈಮನ್ನು ವೇಸ್ಟ್ ಮಾಡುವ ಹಾಗಿಲ್ಲ. ನಮಗೆ ಸಮಯ ಬಹಳ ಪ್ರಾಮುಖ್ಯವಾದದ್ದು. ಅದೇ ರೀತಿ 1 ಪಲ್ಲವಿ ಮತ್ತು 1 ಚರಣವನ್ನು ಹಾಡಲಿಕ್ಕೆ ಮಾತ್ರ ಅವಕಾಶ ಇದೆ. ದಯವಿಟ್ಟು ತಾವೆಲ್ಲರೂ ತಯಾರಾಗಿ ಬನ್ನಿ. ಆದಷ್ಟು ಬೇಗ ಇದೀಗ ವೇದಿಕೆಯಲ್ಲಿ ಪ್ರಥಮ ಸ್ಪರ್ಧೆಯನ್ನು ಕರೆಯುವಂಥ ಸಮಯ. Hello, testing check. Hello, testing check. ತಾವು ಒಬ್ಬ ಕಂಟೆಸ್ಟೆಂಟ್ ಮೊದಲು ಹಾಡುವಾಗ ಅವರ ಹಿಂದೆ ಇನ್ನೋರ್ವ ಯಾರಿರ್ತಾರೆ ನಿಮ್ಮ ಹಾಡುಗಳನ್ನು ಬಂದು ಅಲ್ಲಿ ಹೇಳಬೇಕು ಕರೋಕೆ ಯಾವುದಂತ. ಎಸ್ ಸರ್, ಓವರ್ ಟು ಶಿವಪ್ರಸಾದ್. Hello. ಡಾಕ್ಟರ್ SPB ಫ್ಯಾನ್ಸ್ ಅಸೋಸಿಯೇಷನ್ ವತಿಯಿಂದ ನಡೆಯುತ್ತಿರುವಂತಹ ಕಾರ್ಯಕ್ರಮಕ್ಕೆ ಆಗಮಿಸಲಿರುವಂತಹ ಎಲ್ಲ ಕಲಾಭಿಮಾನಿಗಳನ್ನ, ಆಮಂತ್ರಿತರನ್ನ ಪ್ರೀತಿಪೂರ್ವಕವಾಗಿ ಈ ಒಂದು ಸಂಗೀತ ಸ್ಪರ್ಧೆಗೆ ಸ್ವಾಗತಿಸಿಕೊಳ್ಳುತ್ತಾ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದಾವೆ. ಯಾವುದೇ ಒಂದು ಕಾರ್ಯಕ್ರಮ ಆರಂಭ ಆಗಬೇಕು ಅಂತಾದರೆ ಶ್ರೀದೇವರ ಆಶೀರ್ವಾದ ಬೇಕು ಅನ್ನುವಂಥ ಮಾತಿದೆ. ಹಾಗಾಗಿ ಆದಿ ವಂದಿತ, ಆದಿ ಪೂಜಿತ, ವಿಘ್ನ ವಿನಾಶಕ
ಲಂಬೋದರ ಮೂಷಿಕ ವಾಹನ ಗಜಾನನ ಮಹಾಗಣಪತಿ ದೇವರ ಪಾದಾರವಿಂದಗಳಿಗೆ ಸಾಷ್ಟಾಂಗವಾಗಿ ನಮಸ್ಕರಿಸುತ್ತಾ, ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವ ಕಾರ್ಯೇಷು ಸರ್ವದ ಅನ್ನುವಂತಹ ಶ್ಲೋಕದಂತೆ ಎಲ್ಲ ಕಾರ್ಯಕ್ರಮವೂ ಕೂಡ ನಿರ್ವಿಘ್ನವಾಗಿ ಸಾಗಲಿ ಎಂಬುದಾಗಿ ವಿಘ್ನ ವಿನಾಶಕನಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತಾ ಡಾಕ್ಟರ್ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ 80ನೇ ವರ್ಷದ ಜನ್ಮದಿನೋತ್ಸವದ ಅಂಗವಾಗಿ ನಡೀತಕ್ಕಂಥ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದಾವೆ. ಸರಳ ಸಜ್ಜನಿಕೆಯ ಹೃದಯವಂತರು. ಹಾಡು ಅಂತ ಹೇಳಿದರೆ ಇವರದೇ ನೆನಪು, ಪ್ರತಿ ಹಾಡುಗಳಲ್ಲೂ ಕೂಡ ಇವರದೇ ಹೊಳಪು. ಯಾರು ಕೂಡ ಮಾಡದೇ ಇರತಕ್ಕಂಥ ಅದ್ಭುತ ಸಾಧನೆಯನ್ನು ಮಾಡಿರುವಂಥ ಸಂಗೀತ ನಿರ್ದೇಶಕರು, ಹಿನ್ನೆಲೆ ಗಾಯಕರು, ನಟರು ಆಗಿರುವಂಥ ಅದೆಷ್ಟು ಪ್ರಶಸ್ತಿಗಳನ್ನು ಪಡೆದಿರುವಂತಹ ಸಂಗೀತ ದೇವರು ಅಂತಾನೆ ಕಳಿಸಿಕೊಂಡಿರುವಂತಹ ಡಾಕ್ಟರ್ SP ಬಾಲಸುಬ್ರಹ್ಮಣ್ಯಂ ಅವರ 80ನೆಯ ವರ್ಷದ ಹುಟ್ಟುಹಬ್ಬದ ಸಂಭ್ರಮದ ಸಡಗರದ ಸಂಭ್ರಮಾಚರಣೆಯ ಅಂಗವಾಗಿ ನಡೀತಕ್ಕಂಥ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದಾವೆ. ಸಂಗೀತ ಸ್ಪರ್ಧೆ ನಡೀಲಿಕ್ಕಿದೆ. ಈಗಾಗಲೇ ಉಪಸ್ಥಿತರಿರುವಂತಹ ಗಣ್ಯ ತೀರ್ಪುಗಾರರನ್ನು ನಮ್ಮ ಇಂದಿನ ಸುಂದರ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ಳುತ್ತಾ, ಗುರುಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಎನ್ನುವಂಥ ಮಾತಿನ ಮುಖಾಂತರ ಸಂಗೀತ ಕ್ಷೇತ್ರದಲ್ಲಿ ಅದ್ಭುತ ಸಾಧನೆಯನ್ನು ಮಾಡಿರುವಂಥ ಅಂತಾರಾಷ್ಟ್ರೀಯ ಕಲಾವಿದರು ಆಗಿರುವಂತಹ ಅಂತಾರಾಷ್ಟ್ರೀಯ ಮಟ್ಟದ ತೀರ್ಪುಗಾರರು ಇದೀಗ ನಮ್ಮೊಂದಿಗಿದ್ದಾರೆ. ಇದೀಗ ಅವರನ್ನು ಕೂಡ ನಾವು ಇಲ್ಲಿಂದಲೇ ಸ್ವಾಗತ ಮಾಡ್ತಾ ಇದ್ದೇವೆ. ವಿಶೇಷವಾಗಿ ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ತೀರ್ಪುಗಾರರಾಗಿ ಇರುವಂತಹ ವಿಜಯ ಅರಸು ನಮ್ಮೊಂದಿಗಿದ್ದಾರೆ. ಎಲ್ಲರೂ ತಮ್ಮ ಒಂದು ಜೋರಾದ ಚಪ್ಪಾಳೆಯೊಂದಿಗೆ ಶ್ರೀಮಾನ್ ವಿಜಯ್ ಅರಸ್ ಅವರನ್ನ ಈ ಒಂದು ಕಾರ್ಯಕ್ರಮದ ನಿರ್ಣಾಯಕರಾಗಿ ತೀರ್ಪುಗಾರರಾಗಿ ಸ್ವಾಗತಿಸ್ತೇವೆ. ವಿಜಯ್ ಅರಸ್ ಮೈಸೂರವರು. ನೆಕ್ಸ್ಟ್ ಅದರ ಜೊತೆಯಲ್ಲಿ ನಮ್ಮೊಂದಿಗೆ ಮತ್ತೊಬ್ಬರು ತೀರ್ಪುಗಾರರು ಇರುವಂಥವರು ಶ್ರೀಯುತ ಗಣೇಶ್ ಪ್ರಸಾದ್ ಅವರು. ಸನ್ಮಾನ್ಯ ಗಣೇಶ್ ಪ್ರಸಾದ್ ಬೆಂಗಳೂರು ಅವರನ್ನ ಕೂಡ ಡಾಕ್ಟರ್ SPB ಫ್ಯಾನ್ಸ್ ಅಸೋಸಿಯೇಷನ್ ರಿಜಿಸ್ಟರ್ ಇದರ ಪರವಾಗಿ ಗೌರವಪೂರ್ವಕವಾಗಿ ಸ್ವಾಗತಿಸ್ತಿದ್ದೇವೆ ಸರ್. ತೀರ್ಪುಗಾರರಾಗಿ ಗಣೇಶ್ ಪ್ರಸಾದ್ ಇದ್ದಾರೆ. ಕಾರ್ಯಕ್ರಮದ ನಿರೂಪಕನಾಗಿ ನಾನು ಶಿವಪ್ರಸಾದ್ ಇದ್ದೇನೆ. ಬರಲಿ ಒಂದು ಜೋರಾದ ಚಪ್ಪಾಳೆ. ಗಣೇಶ್ ಪ್ರಸಾದ್ ಶಿವಪ್ರಸಾದ್ ಅವರ ಜುಗಲ್ಬಂದಿ ಈಗ ಇಲ್ಲಿಂದ ಪ್ರಾರಂಭ ಆಗುತ್ತೆ. ಈಗ ಕಾರ್ಯಕ್ರಮದ ಕೊನೆಯವರೆಗೆ ಕೂಡ ಬೇಕು ನಿಮ್ಮೆಲ್ಲರ ಸಹಕಾರ. ಮೊದಲಿಗೆ ಬೇಕು ನಿಮ್ಮೆಲ್ಲರ ಒಂದು ಚಿಕ್ಕ ನಮಸ್ಕಾರ. ಹಾಗಾಗಿ ಎಲ್ರಿಗೂ ಕೂಡ ಈ ಒಂದು ಸುಂದರ ಕಾರ್ಯಕ್ರಮಕ್ಕೆ ನಮಸ್ಕಾರ. ನೋಡಿ, ಸ್ವರ ಇನ್ನೊಂದು ಸ್ವಲ್ಪ ಜೋರಾಗಿ ಬರಬೇಕು. ಹೇಗೆ ಅಂತ ಹೇಳಿದರೆ, ನೀವು ಹೇಳುವಂಥ ನಮಸ್ಕಾರ ಜೋರಾಗಿ ಇಲ್ಲಿಯವರೆಗೆ ಕೇಳಬೇಕು. ಅದರ ಜೊತೆಯಲ್ಲಿ ಒಂದು ಕೈ ಕಾಣಬೇಕು. ನೀವು ಒಂದು ಕೈ ನಮಸ್ಕಾರವನ್ನು ಕೊಟ್ಟು ನಮಗೆ ಆಶೀರ್ವಾದ ಮಾಡಬೇಕು. ಕೊಡ್ತೀರಿ ಅಂತ ಅಂದ್ಕೊಂಡಿದ್ದೇನೆ. ನಿಮ್ಮ ಕೈ ಕಾಣಬೇಕು, ಅದರ ಜೊತೆಯಲ್ಲಿ ನಮಸ್ಕಾರ ಸ್ವರ ಜೋರಾಗಿ ಇಲ್ಲಿಯವರೆಗೆ ಕೇಳಬೇಕು. ಹಾಗಾಗಿ ಎಲ್ರಿಗೂ ಕೂಡ ನಮಸ್ಕಾರ, ನಮಸ್ತೆ, ಗುಡ್ ಮಾರ್ನಿಂಗ್. ಸೊಲ್ಮೆಲು ಮಾತಾಡಿರುವಂಥ ಮಾತು ಸ್ವಲ್ಪ ಜಾಸ್ತಿ ಆಗಿದೆ. ಹಾಗಾಗಿ ಇನ್ನು ಸ್ವಲ್ಪ ಮಾತನ್ನು ಕಡಿಮೆ ಮಾಡ್ತಾ ನೇರವಾಗಿ ಸಂಗೀತ ಸ್ಪರ್ಧೆಯನ್ನು ಆರಂಭಿಸ್ತಾ ಇದ್ದಾವೆ. ಮತ್ತೊಮ್ಮೆ ಈ ಒಂದು ಸಂಗೀತ ಸ್ಪರ್ಧೆಯಲ್ಲಿ ಪಾಲು ತಗೊಳ್ಳುವಂಥ ಎಲ್ಲ ಸಂಗೀತ ಕಲಾವಿದರಿಗೆ, ಗಾಯಕರಿಗೆ, ಕಲಿಯುತ್ತಿರುವಂಥ ಕಲಾವಿದರಿಗೆ ಪ್ರೀತಿಯ ಸ್ವಾಗತವನ್ನು ಮಾಡ್ತಾ, ಜೊತೆಗೆ ಬೆಸ್ಟ್ ಆಫ್ ಲಕ್ ಎನ್ನುವಂಥ ವಿಶೇಷನ ಮಾಡ್ತಾ, ನಮ್ಮ ಡಾಕ್ಟರ್ SPB ಫ್ಯಾನ್ಸ್ ಅಸೋಸಿಯೇಷನ್ ವತಿಯಿಂದ ನಡೆಯುತ್ತಿರುವಂಥ ಸಂಗೀತ ಸ್ಪರ್ಧೆಯನ್ನು ಆರಂಭಿಸುವಂಥ ಹೊತ್ತು ಮತ್ತೊಮ್ಮೆ ನಿಮ್ಮೆಲ್ಲರ ಜೋರಾದ ಚಪ್ಪಾಳೆಯ ಆಶೀರ್ವಾದದ ಮುಖಾಂತರ ನಮ್ಮ ಇಂದಿನ ಈ ದಿನದ ಕಾರ್ಯಕ್ರಮ ಆರಂಭಿಸ್ತಾ ಇದ್ದಾವೆ. ಮೊದಲ ಕಂಟೆಸ್ಟೆಂಟ್ ತಮ್ಮ ಜೋರಾದ ಚಪ್ಪಾಳೆಯೊಂದಿಗೆ ವೇದಿಕೆಗೆ ಸ್ವಾಗತಿಸೋಣ. ಈ ದಿನ ಸಂಗೀತ ಸ್ಪರ್ಧೆಯ ಮೊದಲ ಸ್ಪರ್ಧಿ ವೇದಿಕೆಗೆ ಬರ್ತಾ ಇದ್ದಾರೆ. ತಮ್ಮೆಲ್ಲರ ಒಂದು ಜೋರಾದ ಚಪ್ಪಾಳೆ ಮುಖಾಂತರ ಅವರನ್ನ ವೇದಿಕೆಗೆ ಸ್ವಾಗತಿಸಿದ್ದಾರೆ. ಕಂಟೆಸ್ಟೆಂಟ್ ನಂಬರ್ 1. ಎರಡನೇ ನಂಬರ್ ತಯಾರಾಗಿರಿ. ಚೆಕ್. ಟ್ರ್ಯಾಕ್ ಪ್ಲೇ. ಅವರ ನಂತರ ಒಬ್ರು ಹಾಡುವಾಗ ಅವರ ನೆಕ್ಸ್ಟ್ ಸ್ಪರ್ಧಿಗಳು ತಮ್ಮ ಕರೋಕೆ ಯಾವುದು ಅಂತ ಅಲ್ಲಿ ತಿಳಿಸ್ಬೇಕು. ಎದುರಲ್ಲಿ ಕೂತಿದ್ದಾರೆ ಲ್ಯಾಪ್ಟಾಪ್ ಹಿಡ್ಕೊಂಡು. ಸೊ ನಿಮ್ಮ ಕರೋಕೆಯನ್ನು ಮತ್ತೆ ನಾವು ಅಲ್ಲಿ ನೇರವಾಗಿ ಪ್ಲೇ ಮಾಡ್ತೇವೆ, ತಾವು ಅದನ್ನು ಹಾಡುವಂಥದ್ದು.
ಎಸ್, ಸ್ಪರ್ಧಿ ಸಂಖ್ಯೆ ನಂಬರ್ 2 ವೇದಿಕೆಗೆ ಬನ್ನಿ. ಅವರು ಹಾಡುವಾಗ ಅವರ ಹಿಂದೆ 3ನೇಯವರು ತಮ್ಮ ಟ್ರ್ಯಾಕನ್ನು ಮೊದಲೇ ಹೇಳಬೇಕು. ಇಲ್ಲಿ ನಾವು ಕರೆದ ನಂತರ ಹೇಳುವಂಥದ್ದಲ್ಲ. 2ನೇ ನಂಬರ್ ಕರೆದಾಗ ಬರಬೇಕು. ನೆಕ್ಸ್ಟ್ 3ನೇ ನಂಬರ್ ಅವರು ನೆಕ್ಸ್ಟ್ ಕರೋಕೆಯನ್ನು ಹೇಳಿರಬೇಕು. ಸ್ಪರ್ಧಿ ಸಂಖ್ಯೆ 2 ಸ್ವಾಗತಿಸೋಣ ಇದೀಗ ವೇದಿಕೆಯಲ್ಲಿ. 3ನೇ ನಂಬರ್ 3 ಅವರು ಆ ಕೂಡಲೇ ಬಂದು ತಮ್ಮ ಕರೋಕೆಯಲ್ಲಿ ಹೇಳಬೇಕು ಅವರ ಜೊತೆ. ಸೇಮ್ ಡಾಕ್ಟರ್ SPB ಫ್ಯಾನ್ಸ್ ಅಸೋಸಿಯೇಷನ್ ರಿಜಿಸ್ಟರ್ಡ್ ಮಂಗಳೂರು ಉಡುಪಿ ಈ ವರ್ಷ ಕೂಡ ಹಾಡುವಂಥ ಸ್ಪರ್ಧಿಗಳಿಗೆ ಸೂಚನೆ ಇದು. ಸ್ಪರ್ಧೆಯ ಬಹುಮಾನ ವಿತರಣಾ ಸಂದರ್ಭದಲ್ಲಿ ತಾವುಗಳು ಇದ್ದಲ್ಲಿ ಮಾತ್ರ ಬಹುಮಾನವನ್ನು ಕೊಡಲಾಗುತ್ತದೆ. ಆ ಸಂದರ್ಭದಲ್ಲಿ ಇಲ್ಲದಿದ್ದಲ್ಲಿ ಬಹುಮಾನವನ್ನು ಯಾವುದೇ ಕಾರಣಕ್ಕೆ ಮರುದಿನ ಅಥವಾ ಮತ್ತೆ ಕೊಡಲಾಗುವುದಿಲ್ಲ. ಈಗ ಸ್ಪರ್ಧಿ ಸಂಖ್ಯೆ 2 ನಿರ್ಣಾಯಕರ ಗಮನಕ್ಕೆ. ಮ್ಯಾಮ್ ಸರ್ ಒಂದು ಟ್ರ್ಯಾಕ್ ಚೆಕ್ ಮಾಡ್ಬೋದಾ? ಸ್ಪರ್ಧಿಗಳು ಹಾಡಿ ವೇದಿಕೆಯ ಎಡಭಾಗದಿಂದ ಹೋಗಬೇಕು. ಹೋಗುತ್ತಾ ನಿಮಗೆ ಅಲ್ಲಿ ಸರ್ಟಿಫಿಕೇಟ್ ಅನ್ನು ಕೊಡ್ತೇವೆ, ತಾವು ಅದನ್ನು ಪಡ್ಕೋಬೇಕು. ಎಲ್ಲ ಸ್ಪರ್ಧಿಗಳು ಹಾಡಿ ವೇದಿಕೆ ಎಡಭಾಗದಿಂದ ಹೋಗುತ್ತಾ ಸರ್ಟಿಫಿಕೇಟ್ ಅನ್ನು ಪಡ್ಕೊಂಡೇ ಹೋಗಬೇಕು. ಧನ್ಯವಾದಗಳು. ಇದೀಗ ಸ್ಪರ್ಧಿ ಸಂಖ್ಯೆ 2. ಹರಿ ಸುಂದರ ಬೆಳದಿಂಗಳ ಈ ತಂಪಿನ ಅಂಗಳದಲ್ಲಿ ನನ್ನ ನಿನ್ನ ನಡುವಿನಲ್ಲಿ, ಈ ಸುಂದರ ಬೆಳದಿಂಗಳ ಈ ಕಂಪಿನ ಅಂಗಳದಲ್ಲಿ ಹೃದಯದ ತಾಳದಲ್ಲಿ ಮೌನವೇ ರಾಗವು, ಉಸಿರೇ ಭಾವವು, ನಿನ್ನ ಈ ನಗೆಯ ಸವಿಶ್ರುತಿಯಲ್ಲಿ ಓ ಈ ಸುಂದರ ಬೆಳದಿಂಗಳ ಈ ತಂಪಿನ ಅಂಗಳದ ನನ್ನ ನಿನ್ನ ನಡುವಿನಲ್ಲಿ. ದಿನ ಕ್ಷಣ ಚಿನ್ನ ನನ್ನ ನಿನ್ನ ಹಾಡಲೆ ಕುಣಿಸಿರುವೆ, ಮನ ಮನ ನಗೋತರ ಕಣ್ಣಂಚಲಿ ನಗಿಸಿರುವೆ, ಒಲವೇ ನಿನ ಕೈಗಳ ಜೊತೆ ಕೈ ಸೇರಿ ಜಗವಗೊಳ್ಳು ಮನಸ್ಸು ನನದು. ಈ ಸುಂದರ ಬೆಳದಿಂಗಳ ಈ ತಂಪಿನ ಅಂಗಳದ ನನ್ನ ನಿನ್ನ ನಡುವಿನಲ್ಲಿ. ಧನ್ಯವಾದ. ಥ್ಯಾಂಕ್ ಯು. 3ನೇ ನಂಬರ್. ಅದೇ ರೀತಿ 5 ಕಂಟೆಸ್ಟೆಂಟ್ಗಳು ಆದ ಕೂಡೆ ಇನ್ನೂ 5 ಕಂಟೆಸ್ಟ್ಗಳು 6ರಿಂದ 10ನೇ ನಂಬರ್ನವರು ದಯವಿಟ್ಟು ಎದುರು ಬಂದು ಕೂತ್ಕೊಳ್ಳಿ. ಎದುರಿನ ಸಾಲಲ್ಲಿ ಬಂದು ಕೂತ್ಕೊಳ್ಳಿ.
10ರಿಂದ 15 ಎರಡನೇ ಲೈನಲ್ಲಿ ಕೂತ್ಕೊಳ್ಳಿ. ಇಲ್ಲಿ ಕರೋಕೆಯನ್ನು ಆದಷ್ಟು ಬೇಗ ಹೇಳಬೇಕು. ಇದೀಗ ಕಂಟೆಸ್ಟೆಂಟ್ ನಂಬರ್ 3 ವೇದಿಕೆಯಲ್ಲಿ 4ನೇವರು ಕರೋಕೆಯನ್ನು ಹೇಳಿ ತಯಾರಾಗಿರಬೇಕಲ್ಲಿ. ಅವರ ಹಿಂದೆ 5ನೇವರು. 4, 5, 6, 7, 8, 9, 10 ದಯವಿಟ್ಟು ಎದುರು ಬಂದು ಕೂತ್ಕೊಳ್ಳಿ. ಅವರ ಹಿಂದೆ 10ರಿಂದ 15 ಕಂಟೆಸ್ಟೆಂಟ್ ನಂಬರ್ಗಳು ಕೂತ್ಕೊಳ್ಳಿ. ಹಾಗೆ ಕಂಟಿನ್ಯೂ ಮಾಡ್ತಾ ಬರಬೇಕು. तेरे मेरे बीच में कैसा है ये बंधन अनजाना, कैसा है ये बंधन अनजाना, मैंने नहीं जाना, तूने नहीं जाना, मैंने नहीं जाना, तूने नहीं जाना, तेरे मेरे बीच में कैसा है ये बंधन अनजाना। एक डोर खींचे दूजा दौड़ा चलाए, एक डोर खींचे दूजा दौड़ा चलाए, कच्चे धागे में बंधा चलाए, ऐसे जैसे कोई ओ ऐसे जैसे कोई दीवाना, ऐसे जैसे कोई दीवाना, मैंने नहीं जाना, तूने नहीं जाना, तेरे मेरे बीच में कैसा है ये बंधन अनजाना। ಎಸ್, ಕ್ರಮ ಸಂಖ್ಯೆ 3 ಮುಗಿದಿದೆ. ಇದೀಗ ಕ್ರಮ ಸಂಖ್ಯೆ ನಂಬರ್ 4. ಕ್ರಮ ಸಂಖ್ಯೆ 5ನೇ ನಂಬರ್ನವರು ತಮ್ಮ ಕರೋಕೆಯನ್ನು ಅಲ್ಲಿ ತಿಳಿಸಿ ಅಲ್ಲೇ ಕೂತ್ಕೊಳ್ಳಿ. ನಿಮಗೆ ಅಲ್ಲಿ ಚೇರನ್ನು ಕೊಡ್ತೇವೆ. ವೇದಿಕೆಯಲ್ಲಿ ಕ್ರಮ ಸಂಖ್ಯೆ ನಂಬರ್ ಇದೀಗ 4. ಹೋಗಿ ಹೋಗಿ. ಈ ವೇದಿಕೆಯಲ್ಲಿ ಇದೀಗ ಭರತನಾಟ್ಯವನ್ನು ಮಾಡಿದವರಿಗೆ ಒಂದು ಗೌರವ ಸಮರ್ಪಣೆ. ಡಾಕ್ಟರ್ SPB ಫ್ಯಾನ್ಸ್ ಅಸೋಸಿಯೇಷನ್ ರಿಜಿಸ್ಟರ್ಡ್ ಮಂಗಳೂರು ಮತ್ತು ಉಡುಪಿ ಜಿಲ್ಲೆಯ ಈ ದಿನದ SPB ಅವರ 80ನೇ ಹುಟ್ಟುಹಬ್ಬದ ಈ ಒಂದು ಅದ್ಧೂರಿ ಕಾರ್ಯಕ್ರಮದಲ್ಲಿ ಭರತನಾಟ್ಯವನ್ನು ಪ್ರದರ್ಶಿಸಿದಂಥ ನಮ್ಮ ಭರತನಾಟ್ಯ ತಂಡದವರು ದಯವಿಟ್ಟು ವೇದಿಕೆಗೆ ಬರಬೇಕು. ತಮ್ಮನ್ನು ಗೌರವಪೂರ್ವಕವಾಗಿ ನಮ್ಮ ಡಾಕ್ಟರ್ SPB ಫ್ಯಾನ್ಸ್ ಅಸೋಸಿಯೇಷನ್ ರಿಜಿಸ್ಟರ್ಡ್ ಮಂಗಳೂರು ಮತ್ತು ಉಡುಪಿ ನಾವು ತಮ್ಮನ್ನು ಗೌರವಿಸ್ತಾ ಇದ್ದೇವೆ. ದಯವಿಟ್ಟು ನಮ್ಮ ಭರತನಾಟ್ಯದವರು ವೇದಿಕೆಗೆ. ನಮ್ಮ ಅಧ್ಯಕ್ಷರು ಶ್ರೀಮಾನ್ ಮೋಹನ್ ಪ್ರಸಾದ್ ನಂತೂರ್ ಸರ್ ದಯವಿಟ್ಟು ಬನ್ನಿ. ಅದೇ ರೀತಿ ಸ್ಥಾಪಕ ಅಧ್ಯಕ್ಷರು ಸಂತೋಷ್ ಅಂಚನ್, ಉಪಾಧ್ಯಕ್ಷರು ಶ್ರೀಮತಿ ಸರೋಜ ರಾವ್ ತಾವುಗಳು ಬಂದು ಅವರನ್ನು ಗೌರವಿಸಬೇಕು. ಜೀವದಿಂದ ಜೀವದೊಳಗೆ ಭಾವದಿಂದ
ನಮಿಸುತ್ತಾ 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 ನಿಮ್ಮ ಸುತ್ತ ಎದೆ ತುಂಬಿ ಹಾಡುವೆನು. ಎಲ್ಲರೂ ಒಂದು ಜೋರಾದ ಚಪ್ಪಾಳೆಯೊಂದಿಗೆ ಈ ದಿನ ಅದ್ಭುತವಾದ ಭರತನಾಟ್ಯವನ್ನ ನೀಡಿದಂತಹ ನಮ್ಮ ಭರತನಾಟ್ಯದ ಗುರುಗಳಿಗೆ ಹಾಗೂ ಆ ತಂಡಕ್ಕೆ ಡಾಕ್ಟರ್ SPB ಫ್ಯಾನ್ಸ್ ಅಸೋಸಿಯೇಷನ್ ರಿಜಿಸ್ಟರ್ಡ್ ಮಂಗಳೂರು ಮತ್ತು ಉಡುಪಿಯ ಪರವಾಗಿ ಈ ಒಂದು ಗೌರವವನ್ನು ಸಮರ್ಪಿಸ್ತಾ ಇದ್ದೀವಿ. ಲಿಟಲ್ ಫ್ಲವರ್ ಸುರತ್ಕಲ್ ಈ ತಂಡಕ್ಕೆ ತಮ್ಮೆಲ್ಲರ ಒಂದು ಜೋರಾದ ಚಪ್ಪಾಳೆಯನ್ನು ನೀಡುತ್ತಾ ಅವರಿಗೆ ಗೌರವವನ್ನು ನೀಡ್ತಾ ಇದ್ದೇವೆ. ಇನ್ನಷ್ಟು ದೊಡ್ಡ ದೊಡ್ಡ ವೇದಿಕೆಗಳಲ್ಲಿ ತಮ್ಮ ಪ್ರತಿಭೆಯನ್ನು ಪ್ರದರ್ಶಿಸುವಂತ ಸೌಭಾಗ್ಯ ನಿಮಗಿರಲಿ ಅನ್ನುವಂಥ ಶುಭಾಶಯವನ್ನ ಈ ಸಂದರ್ಭದಲ್ಲಿ ನಿಮಗೆ ನೀಡುತ್ತಾ ಒನ್ಸ್ ಅಗೈನ್ ಕಂಗ್ರಾಚುಲೇಷನ್ಸ್ ಲಿಟಲ್ ಫ್ಲವರ್ ಸುರತ್ಕಲ್. ಹಾಡುವೆನು ಸವಿಜೇನ ಹರಿಸಿ ಕಣ್ತುಂಬಿ ನಮಿಸುವೆನು ಕೈ ನೀಡಿ ಹರಸಿ ಜೀವದಿಂದ ಜೀವದೊಳಗೆ ಭಾವದಿಂದ ಭಾವದೊಳಗೆ ಧಮನಿಯಿಂದ ಧಮನಿಗಳಿಗೆ ಹರಿಯೋ ಸಪ್ತ ಸ್ವರಗಳಿಗೆ ನಮಿಸುತ್ತಾ 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 ನಿಮ್ಮ ಸುತ್ತ ಎದೆ ತುಂಬಿ ಹಾಡುವೆನು ಸವಿಜೇನ ಹರಿಸಿ. ಧನ್ಯವಾದಗಳು ಅಧ್ಯಕ್ಷರು ಮೋಹನ್ ಪ್ರಸಾದ್ ಅವರು, ಅದೇ ರೀತಿ ಉಪಾಧ್ಯಕ್ಷರು ಸರೋಜರಾವ್ ಹಾಗೂ ನಮ್ಮನ್ನ ಅವರನ್ನು ಗೌರವಿಸಿದ್ದಕ್ಕಾಗಿ. ಇದೀಗ ವೇದಿಕೆಯಲ್ಲಿ ನೇರವಾಗಿ ಸ್ಪರ್ಧಿ ಸಂಖ್ಯೆ 4 ವೇದಿಕೆ ಹೋಗಿ 5ನೇ ಸ್ಪರ್ಧಿ ಸಂಖ್ಯೆ ಅಲ್ಲಿ ಕರೋಕೆಯನ್ನ ಹೇಳಿ ಕೂತ್ಕೊಳ್ಳಿ. 5 ರಿಂದ 10 ನಂಬರ್ ಇರುವಂಥ ಸ್ಪರ್ಧಿಗಳು 1ನೇ ಚೇರ್ ರೌಂಡ್ ಅಲ್ಲಿ ಕೂತ್ಕೊಳ್ಳಿ. ಅದೇ ರೀತಿ 10 ರಿಂದ 15 ಇರುವರು ಸೆಕೆಂಡ್ ಫ್ಲೋರ್ ಕಂಟಿನ್ಯೂ. ಗೆಳೆಯರೇ ನನ್ನ ಗೆಳತಿಯರೇ, ಗೆಳೆಯರೇ ನನ್ನ ಗೆಳತಿಯರೇ, ಕಳೆಯಿತು ಆ ಬೇಸಿಗೆ ಅರಳಿತು ಮೆಲ್ಲಗೆ ಹೋಗೋಣ ಕಾಲೇಜಿಗೆ ಥ್ಯಾಂಕ್ಸ್ ಹೇಳಿ ವಯಸ್ಸಿಗೆ. ಗೆಳೆಯರೇ ನನ್ನ ಗೆಳತಿಯರೇ, ಹಾ ಗೆಳೆಯರೇ ನನ್ನ ಗೆಳತಿಯರೇ. ತಾಂತ್ರಿಕ ಅಡಚಣೆ ಇದು. ಇಲ್ಲಿ ಲಿರಿಕ್ಸ್ ಕಾಣ್ತಾ ಇರಲಿಲ್ಲ ತೀರ್ಪುಗಾರರಿಗೆ, ಇಲ್ಲಿ ಲಿರಿಕ್ಸ್ ಬರ್ತಾ ಇರಲಿಲ್ಲ, ಹಾಗಾಗಿ ಅವರು ಸಾಂಗನ್ನು ನಿಲ್ಲಿಸಿದ್ದಾರೆ. ಎಲ್ಲ ಸ್ಪರ್ಧಾಗಳು ವೇದಿಕೆಯಲ್ಲಿ ಹಾಡಿ ವೇದಿಕೆಯ ಎಡಗಡೆಯಲ್ಲಿ ಆ ಕಡೆ ಟ್ರೋಫಿ ಇಟ್ಟಿದ್ದೇವೆ, ಅಲ್ಲಿಂದ ಹೋಗ್ತಾ ತಾವು ಹೋಗುವಾಗ ಸರ್ಟಿಫಿಕೇಟನ್ನು ಕಲೆಕ್ಟ್ ಮಾಡಿಕೊಂಡೇ ಹೋಗಬೇಕು. ಎಲ್ಲ ಸ್ಪರ್ಧಿಗಳಿಗೆ ಈ ದಿನದ ಸ್ಪರ್ಧೆಯ ಸರ್ಟಿಫಿಕೇಟನ್ನು ನಾವು ನೀಡ್ತೇವೆ. ದಯವಿಟ್ಟು ಹಾಡಿದ ಕೂಡಲೇ ಎಲ್ಲ ಪಡ್ಕೊಂಡೋಗಿ. ಓಕೆ ಓಕೆ ಸಾಕಂತೆ, ಖಂಡಿತವಾಗಿ ಆಚೆಯಿಂದ ಹೋಗಬೇಕು ಸರ್ಟಿಫಿಕೇಟ್ ತಗೊಂಡು. ವೇದಿಕೆ ಎಡಗಡೆಯಿಂದ ಒಂದು ಜೋರಾದ ಚಪ್ಪಾಳೆ ಬರಲಿ. ಇಂತಹ ಹಲವಾರು ಗೀತೆಗಳನ್ನು ನಾವು ಸತತ ಸಂಜೆವರೆಗೆ ಕೇಳುವಂಥವರಿದೆ. ಜಡ್ಜಸ್ಗಳಿಗೆ ನಿಮ್ಮ ವಾಯ್ಸ್ ಮತ್ತು ನೀವು ಹಾಡುವಂಥ ಶೈಲಿ ಅಷ್ಟೇ, ನೀವು ಹಾಡು ಎಷ್ಟು ಹಾಡ್ತೀರಾ ಅನ್ನುವಂಥದ್ದು ಮುಖ್ಯ ಅಲ್ಲ, ನೀವು ಎಂತಹ ಗಾಯಕರು ಅನ್ನುವುದನ್ನು ನಮ್ಮ
ಕರ್ನಾಟಕದ ಹೆಮ್ಮೆಯ ಗಾಯಕರು ಇಬ್ಬರು ತೀರ್ಪುಗಾರರು ಇವತ್ತು ಆಯ್ಕೆಯನ್ನು ಮಾಡ್ತಾರೆ. ಹಾಗಾಗಿ ನೀವು ಹಾಡುವಂಥ ಹಾಡುಗಳು ಸ್ಪಷ್ಟವಾಗಿರಲಿ ಹಾಗೂ ನಿಮಗೆ ಎಷ್ಟು ಸಾಮರ್ಥ್ಯ ಇದೆ ಎಲ್ಲವನ್ನು ತೋರಿಸಬೇಕಂತ ತಮ್ಮ ಎಲ್ಲ ಸ್ಪರ್ಧಿಗಳಿಗೆ ಮತ್ತೊಮ್ಮೆ ಗುಡ್ ಲಕ್, ಶುಭವಾಗಲಿ. ಮಾಮರವೆಲ್ಲೋ ಕೋಗಿಲೆಯೆಲ್ಲೋ ಏನಿ ಸ್ನೇಹ ಸಂಬಂಧ ಎಲ್ಲಿಯದು ಈ ಅನುಬಂಧ. ಮಾಮರವೆಲ್ಲೋ ಕೋಗಿಲೆಯೆಲ್ಲೋ ಮಾಮರವೆಲ್ಲೋ ಕೋಗಿಲೆಯೆಲ್ಲೋ ಏನಿ ಸ್ನೇಹ ಸಂಬಂಧ ಎಲ್ಲಿಯದು ಈ ಅನುಬಂಧ. ಸೂರ್ಯನು ಎಲ್ಲೋ ತಾವರೆ ಎಲ್ಲೋ ಕಾಣಲು ಕಾತರ ಕಾರಣವೇನು. ಚಂದಿರನೆಲ್ಲೋ ನೈದಿಲೆಯೆಲ್ಲೋ ನೋಡಲು ಅರಳುವ ಸಡಗರವೇನು. ಎಲ್ಲೇ ಇರಲಿ ಹೇಗೆ ಇರಲಿ ಕಾಣುವ ಆಸೆ ಏತಕು ಏನು. ಮಾಮರವೆಲ್ಲೋ ಕೋಗಿಲೆಯೆಲ್ಲೋ ಮಾಮರವೆಲ್ಲೋ. ಎಸ್, ಥ್ಯಾಂಕ್ ಯು. ಒಂದು ಜೋರಾದ ಚಪ್ಪಾಳೆ ಬರಲಿ ಎಲ್ಲ ಹಾಡುಗಾರರಿಗೆ. ನಂಬರ್ 5 ಮುಂದಿನ ಸ್ಪರ್ಧಿ ಬನ್ನಿ. 5 ಆಯಿತು, ಇದೀಗ 6 ನಂಬರ್ ಬನ್ನಿ. ಅವರ ಹಿಂದೆ 7 ನಂಬರಲ್ಲಿ ಬಂದು ತಮ್ಮ ಕರೋಕೆಯನ್ನು ಹೇಳಿ ಕೂತ್ಕೋಬೇಕು. ಸರ್ ಹೋಗ್ತಾ ಅಲ್ಲಿ ಸರ್ಟಿಫಿಕೇಟನ್ನು ಕಲೆಕ್ಟ್ ಮಾಡಿಕೊಂಡೇ ಹೋಗಬೇಕು. ಇದೀಗ ವೇದಿಕೆಯಲ್ಲಿ ನಂಬರ್ 6.
ದರ್ಶನ ಹಳ್ಳಿ ಮಣ್ಣಲಿ ಬಿರಿದ ಮಲ್ಲಿಗೆ ಹಳ್ಳಿ ಮಣ್ಣಲಿ ಬಿರಿದ ಮಲ್ಲಿಗೆ ಬೆರೆತು ಉಸಿರಲ್ಲಿ ಒಂದಾದಂತೆ ನೀರಲು ಜೊತೆಯಲ್ಲಿ ಬಾಳೆಲ್ಲ ಹಸಿ. ಎಸ್, ಧನ್ಯವಾದಗಳು. ನಂಬರ್ 7 ವೇದಿಕೆಗೆ ಬನ್ನಿ ಮೇಡಮ್. ಆ ಕಡೆ ಎಡಗಡೆಯಿಂದಲೇ ಹೋಗಬೇಕು, ಅಲ್ಲಿ ಸರ್ಟಿಫಿಕೇಟ್ ಕಲೆಕ್ಟ್ ಮಾಡ್ಕೊಂಡು ಹೋಗಬೇಕು. ನಂಬರ್ 7, ನಂಬರ್ 8 ತಯಾರಾಗಿರಿ. ಅಲ್ಲಿ ತಮ್ಮ ಕರೋಕೆಯನ್ನು 9, 10, 10ರಿಂದ 15 ನಂಬರ್ನವರು ದಯವಿಟ್ಟು ಎದುರು ಬಂದು ಕೂತ್ಕೊಳ್ಳಿ. 10ರಿಂದ 15. La 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 la. ಮರೆಯದ ನೆನಪನು ಎದೆಯಲ್ಲಿ ತಂದೆ ನೀನು, ಮರೆಯದ ನೆನಪನು ಎದೆಯಲ್ಲಿ ತಂದೆ ನೀನು. ನಿನಗಾಗಿ ಅರಸಿ ಬಂದೆ, ನಿನಗಾಗಿ ಅರಸಿ ಬಂದೆ, ನೀನೆಲ್ಲವಲ್ಲಿ ನಾನು. ಮರೆಯದ ನೆನಪನು ಎದೆಯಲ್ಲಿ ತಂದೆ ನೀನು. ಎಸ್, ಧನ್ಯವಾದಗಳು. ಒಂದು ಜೋರಾದ ಚಪ್ಪಾಳೆ ಬರಲಿ ಅವರಿಗೂ ಕೂಡ. ವೇದಿಕೆಯ ಎಡಗಡೆಯಿಂದ ಸರ್, ಆ ಕಡೆಯಿಂದ ಹೋಗಬೇಕು, ಅಲ್ಲಿ ಸರ್ಟಿಫಿಕೇಟ್ನ ಪಡ್ಕೊಂಡು ಹೋಗಬೇಕು. ನಂಬರ್ 8 ವೇದಿಕೆಗೆ 9 ತಯಾರಾಗಿರಿ. 10ರಿಂದ 15 ನಂಬರ್ ದಯವಿಟ್ಟು ಎದುರು ಬನ್ನಿ. ಜಡ್ಜಸ್ ಇದೀಗ ನಂಬರ್ ವೇದಿಕೆಯಲ್ಲಿ 8. ದಯವಿಟ್ಟು ಯಾರು ಮೈಕನ್ನು ಆಫ್ ಮಾಡಬೇಡಿ, ಹಾಡಿ ಹಾಗೆ ಇಟ್ಟು ಹೋಗಬೇಕು. ದಯವಿಟ್ಟು ಹಾಡುವಂತ ಎಲ್ಲ ಸ್ಪರ್ಧಾಳುಗಳು ತಾವು ಹಾಡಿ ಮೈಕನ್ನು ಹಾಗೆ ಇಡಿ, ಅದನ್ನು ಆಫ್ ಮಾಡಕ್ಕೆ ಹೋಗಬೇಡಿ, ಹಾಗೆ ಇಟ್ಟು ಹೋಗಿ. ಹೋಗ್ತಾ ಎಡಗಡೆಯಿಂದ ಸರ್ಟಿಫಿಕೇಟ್ ಪಡ್ತೀವಿ. ಗೀತಾಂಜಲಿ ಹಾಲು ಗೆನ್ನೆಗೆ
ಹಾಲು ಗೆಣ್ಣೆಗೆ ಪಾಲು ಗೆಣ್ಣೆಗೆ ನಮ್ಮೂರ ಹೆಣ್ಣಿಗೆ ನೀರಾಗಲೇನ ಮೈಯ ಮೇಲೆ ಜಾರಿ ಹೋಗಲು ಗಾಜಾಗಲೇನ ನಿನ್ನ ಅಂದ ಚಂದ ತೋರಲು ಮಂಜಾಗಲೇನ ನಿನ್ನ ಕೋಪ ತಂಪು ಮಾಡಲು ತೇರಾಗಲೇನ ನಿನ್ನ ಹೊತ್ತುಕೊಂಡು ಹೋಗಲು ವರವ ಕೊಡಳು ಹೊಗಳದೆ ನಾರಿ ಮನಸ್ಸು ಕೊಡಳು ಓ ಕನಕಾಂಬರಿ ನೀನು ಬಾರದೆ ಪೂಜೆಗೆ ಹೂವಿಲ್ಲ. ಎಸ್, ಒಂದು ಒಳ್ಳೆಯ ಹಾಡು ಬರಲಿ ಚಪ್ಪಾಲೆ ಅವರಿಗೂ ಕೂಡ. ನಂಬರ್ 9 ವೇದಿಕೆಗೆ ಬನ್ನಿ. ನಂಬರ್ 10 ದಯವಿಟ್ಟು ಅಲ್ಲಿ ಬಂದು ತಮ್ಮ ಕರೋಕೆಯನ್ನು ಹೇಳಿ ತಯಾರಾಗಿರಿ. ನಂಬರ್ 9 ವೇಗವಾಗಿ ಬನ್ನಿ ವೇದಿಕೆಗೆ. ಆದಷ್ಟು ಬೇಗ ಈ ಒಂದು ಕಾರ್ಯಕ್ರಮ ನಾವು ಮುಗಿಸಬೇಕಾಗಿದೆ. ಅದೇ ರೀತಿ ಹಾಡುವಂಥ ಎಲ್ಲ ಸ್ಪರ್ಧಾಳುಗಳಿಗೆ ಒಂದು ಸೂಚನೆ, ಬಹುಮಾನ ವಿತರಣಾ ಸಮಯದಲ್ಲಿ ಯಾರು ಇರುತ್ತೀರಾ ತಾವು ಇದ್ದಲ್ಲಿ ಮಾತ್ರ ಬಹುಮಾನವನ್ನು ಪಡ್ಕೊಳ್ತೀರಾ. ಅದನ್ನು ಒಂದು ವೇಳೆ ಬಹುಮಾನ ಬಂದು ನಾಳೆ ಅಥವಾ ನಾಡಿದ್ದು ಪಡ್ಕೊಳ್ಳುವಂಥ ಯಾವುದೇ ವಿಷಯ ಇಲ್ಲಿ ಇಲ್ಲ. ಇಲ್ಲಿ ಇದ್ದವರಿಗೆ ಮಾತ್ರ ಬಹುಮಾನವನ್ನು ನಾವು ವಿತರಣೆಯನ್ನು ಮಾಡುವಂಥದ್ದು. ವೇದಿಕೆಯಲ್ಲಿ ನಂಬರ್ 9. ಆಸೆಯ ಭಾವ ಒಲವಿನ ಜೀವ ಒಂದಾಗಿ ಬಂದಿದೆ. ಆಸೆಯ ಭಾವ ಒಲವಿನ ಜೀವ ಒಂದಾಗಿ ಬಂದಿದೆ. ಹೊಸಬಗೆ ಗಂಗಿನ ನಿಸೆ ತಾನೇರಿದಂತಿದೆ. ಆಸೆಯ ಭಾವ ಒಲವಿನ ಜೀವ ಒಂದಾಗಿ ಬಂದಿದೆ. ಕಾಮನ ಬಿಲ್ಲಿನಲ್ಲಿ ಕಾಣದ ಕಾಂತಿಯನ್ನು ಚೆಮ್ಮಿಸಿ ಹೊಮ್ಮುವ ಚೆಲುವಿಗೆ ಎಲ್ಲಿದೆ. ಪ್ರೇಮದ ಸೀಮೆಯಲ್ಲಿ ಸೌರವ ತುಂಬಿದ ಬಾಡದ ಹೂವಿನ ಕಿರುನಗೆ ಚೆಲ್ಲಿದೆ. ಬಾಳಿನ ಭಾಗ್ಯ ನೌಕ್ಯ ತೀರ ಸೇರಿ ತೇಲಿ ತೇಳಿದೆ. ಮನಸ್ಸಿನ ರೂಪ ಮಂಗಳ ದೀಪ ಆನಂದ ತಂದಿದೆ. ಹೊಸಬಗೆ ಗಂಗಿನ ನಿಸೆ ತಾನೇರಿದಂತಿದೆ. ಆಸೆಯ ಭಾವ ಒಲವಿನ ಜೀವ ಒಂದಾಗಿ ಬಂದಿದೆ. ಎಸ್, ಧನ್ಯವಾದಗಳು. ಇದೀಗ ವೇದಿಕೆಗೆ ನಂಬರ್ 10 ನಂಬರ್ 10 11 ನಂಬರ್ ದಯವಿಟ್ಟು ಅಲ್ಲಿ ಕರೋಕೆಯನ್ನು ಹೇಳಿ ತಯಾರಾಗಿರಿ. 11, 12 ಇರಿ. 15ರಿಂದ 20 ನಂಬರ್ ದಯವಿಟ್ಟು ಎದುರು ಬಂದು ಕೂತ್ಕೊಳ್ಳಿ. 15ರಿಂದ 20 ಎದುರಿನ ಚೇರಲ್ಲಿ.
ಎಸ್, ಧನ್ಯವಾದಗಳು. ಸೊ ಮುಂದಿನ ಕಂಟೆಸ್ಟೆಂಟ್ ನಂಬರ್ 11 ಬನ್ನಿ. ನಂಬರ್ 12 ಅಲ್ಲಿ ತಮ್ಮ ಕರೋಕೆಯನ್ನು ತಿಳಿಸಬೇಕು. ಎಲ್ಲ ಸ್ಪರ್ಧಾಳುಗಳಿಗೆ ತಮ್ಮ ಜೋರಾದ ಚಪ್ಪಾಳೆಯ ಆಶೀರ್ವಾದ ಬೇಕು. ಎಲ್ಲರಿಗೂ ಕೂಡ ಡಾಕ್ಟರ್ SPB ಫ್ಯಾನ್ಸ್ ಅಸೋಸಿಯೇಷನ್ ರಿಜಿಸ್ಟರ್ಡ್ ಮಂಗಳೂರು ಮತ್ತು ಉಡುಪಿ ಈ ವರ್ಷದ ಅದ್ಧೂರಿ ಕಾರ್ಯಕ್ರಮದ ಸ್ಪರ್ಧೆ ಇದೀಗ ವೇದಿಕೆಯಲ್ಲಿ. कि तेरी बाहों में हर शाम लगे सिंदूरी, हाँ कि तेरी बाहों में हर शाम लगे सिंदूरी, मेरे मन को महकाए, मेरे मन को ಎಸ್, ಧನ್ಯವಾದಗಳು. ಮುಂದಿನ ಸ್ಪರ್ಧಿ ಸಂಖ್ಯೆ 12 ಬನ್ನಿ. 13 ಅಲ್ಲಿ ತಯಾರಾಗಿ 12 ವೇದಿಕೆಗೆ ಬನ್ನಿ. ಆದಷ್ಟು ಶೀಘ್ರವಾಗಿ ಈ ಒಂದು ಸ್ಪರ್ಧೆಯನ್ನು ನಾವು ಮುಗಿಸಬೇಕಾಗಿದೆ. ದಯವಿಟ್ಟು ಸ್ಪರ್ಧಾಳುಗಳು ಆದಷ್ಟು ವೇಗವಾಗಿ ವೇದಿಕೆ ಹತ್ತ ಬರಬೇಕು. ಆಸೆಯ ಭಾವ ಒಲವಿನ ಜೀವ ಒಂದಾಗಿ ಬಂದಿದೆ, ಆಸೆಯ ಭಾವ ಒಲವಿನ ಜೀವ ಒಂದಾಗಿ ಬಂದಿದೆ, ಹೊಸ ಬಗೆ ಗುಂಗಿನ ನಿಚೆ ತಾನೇರಿದಂತಿದೆ, ಆಸೆಯ ಭಾವ ಒಲವಿನ ಜೀವ ಒಂದಾಗಿ ಬಂದಿದೆ.
ಸೀಮೆಯಲಿ ಸೌರಭ ತುಂಬಿದ ಬಾಡದ ಹೂವಿನ ಕಿರುನಗೆ ಚೆಲ್ಲಿದೆ ಬಾಳಿನ ಭಾಗ್ಯ ನೌಕೆ ತೀರ ಸೇರಿ ತೇಲಿ ತೇಲಿದೆ ಮನಸ್ಸಿನ ರೂಪ ಮಂಗಳ ದೀಪ ಆನಂದ ತಂದಿದೆ ಹೊಸ ಬಗೆ ಗುಂಡಿನ ನಿಶೆ ತಾನೇರಿದಂತಿದೆ ಆಸೆಯ ಎಸ್, ಧನ್ಯವಾದಗಳು. ನಂಬರ್ 13 ವೇದಿಕೆ ಹತ್ರ ಬನ್ನಿ. ನಂಬರ್ 14 ತಯಾರಾಗಿರಬೇಕು. ನಂಬರ್ 15ರಿಂದ 20 ದಯವಿಟ್ಟು ಅಲ್ಲಿ ಎದುರು ಬಂದು ಕೂತ್ಕೊಳ್ಳುವಂಥದ್ದು. ದಯವಿಟ್ಟು ನಂಬರ್ 15ರಿಂದ 20, 20ರಿಂದ 25 ಎರಡನೇ ಲೈನಲ್ಲಿ. ಶೇ ಚೆಕ್ ಎಸ್, ಡಾಕ್ಟರ್ SPB ಫೈಲ್ಸ್ ಅಸೋಸಿಯೇಷನ್ ವತಿಯಿಂದ ನಡೆಯುವಂತಹ ಸಂಗೀತ ಸ್ಪರ್ಧೆಯನ್ನು ಮುಂದುವರಿಸುತ್ತಾ ಇಲ್ಲಿವರೆಗೆ 12 ಜನ ಸ್ಪರ್ಧಾಳುಗಳು ತಮ್ಮ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದ್ದಾರೆ. ವಿಶೇಷವಾಗಿ 100-120ಕ್ಕೂ ಹೆಚ್ಚಿನ ಜನ ಈ ಒಂದು ಸ್ಪರ್ಧೆಯಲ್ಲಿ ಹೆಸರನ್ನು ನೋಂದಣಿ ಮಾಡಿದ್ದಾರೆ. ಹಾಗಾಗಿ ಸಮಯ ಕಡಿಮೆ ಇರೋದ್ರಿಂದ ಸೂಕ್ಷ್ಮವಾಗಿ ನಾನು ತೀರ್ಪುಗಾರರಲ್ಲಿ ಒಂದು ಚಿಕ್ಕ ವಿನಂತಿ ಸರ್. ಒಂದು 12 ಜನ ಏನು ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ, ಇಲ್ಲಿಯವರೆಗೆ ನಡೆದಂಥ ಪರ್ಫಾರ್ಮೆನ್ಸ್ನ ಬಗ್ಗೆ, ಅವರ ಸಿಂಗಿಂಗ್ನ ಬಗ್ಗೆ, ಆ ಕ್ವಾಲಿಟಿ ಇರ್ಬೋದು ಅಥವಾ ಬೇರೆ ಯಾವುದಾದ್ರೂ ಒಂದು ಮಾರ್ಪಾಡು ಅವರು ಮಾಡಬೇಕು ಅಂತ ಹೇಳಿದರೆ ಒಂದು ಚಿಕ್ಕ ಕಿವಿ ಮಾತು ಅವರಿಗೋಸ್ಕರ. ವಿಜಯ್ ಅರಸ್ ಸರ್. ಮೊದಲಿಗೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಜವಾಬ್ದಾರಿಯನ್ನು ವಹಿಸಿಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಂಥ ತಮ್ಮೆಲ್ಲರಿಗೂ ಧನ್ಯವಾದಗಳು. ಓಕೆ, ನಮ್ಮ ಈ ಕಾರ್ಯಕ್ರಮನ ಇಷ್ಟು ಚೆನ್ನಾಗಿ ನೀವು ಅರೇಂಜ್ ಮಾಡಿದ್ದೀರಿ, ತಮ್ಮೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು ಹೇಳ್ತಾ, ಈ ಸ್ಪರ್ಧೆಗಳಿಗೆ ನಾನು ಹೇಳೋದೇನಂತ ಹೇಳಿದ್ರೆ, ಬೇಸಿಕಲಿ ಸ್ವಲ್ಪ ಕ್ಲಾಸಿಕಲ್ ಪ್ರಾಕ್ಟೀಸ್ ಮಾಡಿದ್ರೆ ತುಂಬ ಒಳ್ಳೆಯದು. ಅದರಲ್ಲೂ ಕೆಲವರು ಕ್ಲಾಸಿಕಲ್ ಕಲ್ತ್ಕೊಂಡು ಅಥವಾ ಕಲಿತಾ ಇರೋ ಹಾಗೆ ಅನಿಸುತ್ತೆ. ಇನ್ನು ಕೆಲವರು ಇನ್ನೂ ಸ್ವಲ್ಪ ಒಂಚೂರು ಭಾವ ತುಂಬಿ ಹಾಡಬೇಕು. ಇದರಲ್ಲಿ ಯೂಶಲಾಗಿ ನಮ್ಮ SP ಬಾಲಸುಬ್ರಹ್ಮಣ್ಯ ಅವರ ಹಾಡುಗಳನ್ನೇ ಹಾಡ್ತಾ ಇರೋದ್ರಿಂದ ಅವರ ಹಾಡುಗಳು ಕೇಳ್ತಾನೆ ಎಷ್ಟೋ ಪಾಠಗಳು ನಮಗೆ, ನಾವುಗಳು ಹಾಗೇನೆ ಅವರ ಹಾಡುಗಳನ್ನು ಕೇಳ್ತಾ ಎಷ್ಟೋ ಪಾಠಗಳು ನಮಗೆ ಆಗೋಗಿತ್ತು. ಅವ್ರ ಹಾಡು ಕೇಳಿದರೆ ಬೇಸಿಕ್ಸ್ ಎಲ್ಲ ನಮಗೆ ತಿಳಿತಾ ಬಂತು. ಹಾಗೆ ತಾವು ಕೂಡ ಅವ್ರ ಹಾಡುಗಳನ್ನು ಕೇಳ್ತಾ ಇದ್ದರೆ ಕೇಳ್ತಾನೆ ಎಷ್ಟೋ ನಿಮಗೆ ಪಾಠಗಳಾಗೋಗುತ್ತೆ. ಅದನ್ನು ಅನುಕರಣೆ ಮಾಡುವಾಗಲಾಗಲಿ, ಅವರ ಉಚ್ಚಾರಣೆ, ಶ್ರುತಿ ತಾಳದ ಬಗ್ಗೆ ಮಾತಾಡುವಾಗೆ ಆಗಿಲ್ಲ. ಹಾಗಾಗಿ ಅಷ್ಟೇ, ಬೇರೆ ಏನೂ ಇಲ್ಲ. ಸ್ವಲ್ಪ ಕ್ಲಾಸಿಕಲ್ ಕಲ್ತ್ಕೊಂಡ್ರೆ ಒಳ್ಳೆಯದು, ಬೇರೆ ಏನಿಲ್ಲ. ಎಸ್, ಧನ್ಯವಾದಗಳು. ವಿಜಯ್ ಅರಸ್ ಅವರಿಗೆ ಒಂದು ಜೋರಾದ ಚಪ್ಪಾಳೆ. ಎಸ್, ಗಣೇಶ್ ಪ್ರಸಾದ್ ಸರ್, ಒಂದು ಕಿವಿ ಮಾತು, ಒಂದು ಸಂದೇಶ ಏನಾದರೂ ಇದ್ದರೆ. ಇಲ್ಲಿಯವರೆಗೆ ನಡೆದಂಥ ಪರ್ಫಾರ್ಮೆನ್ಸ್ನ ಬಗ್ಗೆ 12 ಜನ ಸ್ಪರ್ಧಾಳುಗಳು ಪರ್ಫಾರ್ಮೆನ್ಸನ್ನು ಕೊಟ್ಟಿದ್ದಾರೆ. ಇನ್ನೂ ಒಂದಷ್ಟು ಜನ ಸ್ಪರ್ಧೆಯನ್ನು ಕೊಡಲಿಕ್ಕಿದ್ದಾರೆ. ಯಾವ ರೀತಿಯ ಹೋಮ್ವರ್ಕ್ ಅವರು ಮಾಡಬೇಕು? ನಾನು ಹೇಳೋದು ಅದು ಒಂದೇ ಅಲ್ಲ, ಈಗ ಸರ್ ಎಲ್ಲನೂ ಹೇಳಿದ್ದಾರೆ. ಜೊತೆಗೆ ಇನ್ನೊಂದು ಮೈಕ್ ಸೆನ್ಸ್. ಈಗ ಹಾಡುವವ್ರಿಗೆ ಮೈಕ್ ಸೆನ್ಸ್ ಅಷ್ಟೇ ಮುಖ್ಯ. ಅದನ್ನು ದಯವಿಟ್ಟು ಎಲ್ಲರೂ ಒಂಚೂರು ನೋಡಿಕೊಂಡು ಹಾಡಿ. ನಿಮ್ಮ ವಾಯ್ಸ್ ಹೇಗಿದೆ ಅಂತ ನಿಮಗೆ ಗೊತ್ತಿರುತ್ತಲ್ವಾ, ನೋಡಿಕೊಂಡು ಚೆನ್ನಾಗಿ ಹಾಡಿ ಅಷ್ಟೇ. ಆಲ್ ದಿ ಬೆಸ್ಟ್. ಎಸ್, ಧನ್ಯವಾದಗಳು. ಎಸ್, ಥ್ಯಾಂಕ್ ಯು. ಕಾರ್ಯಕ್ರಮದ ಮುಂದಿನ ಸ್ಪರ್ಧಾಳು ಕ್ರಮ ಸಂಖ್ಯೆ 13, ಕ್ರಮ ಸಂಖ್ಯೆ 13 ವೇದಿಕೆಯಲ್ಲಿ. ಚೆಕ್ ಚೆಕ್ ನನ್ನಾಸೆ ಅಲೆಯಲ್ಲಿ ಗಮ್ಮಂತಿಯೇ, ಸೇವಂತಿಯೇ ಸೇವಂತಿಯೇ, ನನ್ನಾಸೆ ಅಲೆಯಲ್ಲಿ ಗಮ್ಮಂತಿಯೇ, ಮಲ್ಲಿಗೆಗಿಂತ ಬಲುವಲ್ಲ ನೀನು, ಶ್ರೀಗಂಧಕ್ಕಿಂತ ಸೌಗಂಧ ನೀನು, ಜನ್ಮ ಜನ್ಮದ ಪ್ರೀತಿಗೆ ನನ್ನ ನೆಚ್ಚಿನ ಹಾಡಿದು, ಜನ್ಮ ಜನ್ಮದ ಪ್ರೀತಿ
ಪ್ರೀತಿಗೆ ನನ್ನ ಮೆಚ್ಚಿನ ಹಾಡಿದು ಸೇವಂತಿಯೇ ಸೇವಂತಿಯೇ ನನ್ನ ಸೇಲೆಯಲ್ಲಿ ಗಮ್ಮಂತಿಯೇ ಮಲ್ಲಿಗೆ ಮಂಟಪವ ನನ್ನ ಮನಸ್ಸಲ್ಲಿ ಕಟ್ಟಿಸುವೆ ಅಂದದ ಸಿರಿದೇವಿಯ ಅಲ್ಲಿ ಬಚ್ಚಿಟ್ಟು ಪೂಜಿಸುವೆ ಭೂಯ ಹಸಿರಿನಂತೆ ಈ ಪಾದದಡಿಗೆ ಇರುವೆ ಮಳೆಯ ಮೋಡದಂತೆ ಆ ಸುಡುವ ಬಿಸಿಲ ತಡೆವೆ ಬಾಳ ತುಂಬ ನಾ ಬರುವೆ ಹಸ್ತಕ್ಕೆ ರೇಖೆಯ ಹಾಗಿರುವೆ ಚಂದ ಚಂದದ ಸೇವಂತಿಯ ಅಂದಕ್ಕೆ ಕಾವಲು ನಾನಿರುವೆ ಸೇವಂತಿಯೇ ಥ್ಯಾಂಕ್ ಯು ಸೋ ಮಚ್. ಎಸ್, ಧನ್ಯವಾದಗಳು. ನಂಬರ್ 14 16 14 ನಂಬರ್ 15 ಅಲ್ಲಿ ಕರೋಕೆಯನ್ನು ತಿಳಿಸಿ. ಇದೀಗ ನಂಬರ್ 14 ನೆಕ್ಸ್ಟ್ 15 ಅಲ್ಲಿ ಕರೋಕೆಯನ್ನು ತಿಳಿಸಿ. तेरे मेरे बीच में कैसा है ये बंधन अनजाना, कैसा है ये बंधन अनजाना, मैंने नहीं जाना तूने नहीं जाना, मैंने नहीं जाना तूने नहीं जाना, तेरे मेरे बीच में कैसा है ये बंधन अनजाना। एक डोर खींचे दूजा दौड़ा चला आए, एक डोर खींचे दूजा दौड़ा चला आए, कच्चे धागे में बंधा चला आए, ऐसे जैसे कोई ओ ऐसे जैसे कोई दीवाना, ऐसे जैसे कोई। ಧನ್ಯವಾದಗಳು. ಡಾಕ್ಟರ್ SPB ಫ್ಯಾನ್ಸ್ ಅಸೋಸಿಯೇಷನ್ ಮಂಗಳೂರು ಉಡುಪಿ ಇವರು ಆಯೋಜನೆ ಮಾಡಿರುವಂತಹ ಸಂಗೀತ ಸ್ಪರ್ಧೆಯ 14ನೇ ಸ್ಪರ್ಧಾಳು ಈಗಾಗಲೇ ಗಾಯನವನ್ನು ನೀಡಿದ್ದಾರೆ. ಮುಂದಿನ ಸ್ಪರ್ಧಾಳು ಕ್ರಮ ಸಂಖ್ಯೆ 15 ಹಾಗೆ 16 ಅಲ್ಲಿ ರೆಡಿಯಾಗಿರಬೇಕಾಗಿ ಕೇಳಿಕೊಳ್ತಾ ಇದ್ವಿ. ಸ್ಪರ್ಧಾಳುಗಳು ತಮ್ಮ ಗಾಯನದ ಕರೋಕೆಯನ್ನು ಅಲ್ಲಿ ದೃಢಪಡಿಸಿಕೊಂಡು ಮಾಡಬೇಕಾಗಿ ಕೇಳಿಕೊಳ್ತೇವೆ. ವೇದಿಕೆಯಲ್ಲಿ ಕ್ರಮ ಸಂಖ್ಯೆ 15.
ಧನ್ಯವಾದಗಳು. ಮುಂದಿನ ಸ್ಪರ್ಧಾಳು ಕ್ರಮ ಸಂಖ್ಯೆ 16, ತದನಂತರ ಕ್ರಮ ಸಂಖ್ಯೆ 17 ರೆಡಿಯಾಗಿರಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ತಮ್ಮ ಗಾಯನದ ಕರೋಕೆಯನ್ನು ಅಲ್ಲಿ ಸರಿಯಾಗಿ ನಿಗದಿಪಡಿಸಿಕೊಂಡು ವೇದಿಕೆಗೆ ಆಗಮಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಈಗ ವೇದಿಕೆಯಲ್ಲಿ ಕ್ರಮ ಸಂಖ್ಯೆ 16. ನಲಿವ ಗುಲಾಬಿ ಹೂವೇ ಮುಗಿಲ ಮೇಲೇರಿ ನಗುವೆ, ನಲಿವ ಗುಲಾಬಿ ಹೂವೇ ಮುಗಿಲ ಮೇಲೇರಿ ನಗುವೆ, ನಿನಗೆ ನನ್ನಲ್ಲಿ ಒಲವು ಹರಿಯೇ ನನ್ನಲ್ಲಿ ಚಲವು, ನಲಿವ ಗುಲಾಬಿ ಹೂವೇ ಒಲವು ಚಲವು ಒಲವು ಚಲವು. ಸುಲಿದೆ ತಂಗಾಳಿಯಂತೆ ನುಡಿದೆ ಸಂಗೀತದಂತೆ, ಸುಲಿದೆ ತಂಗಾಳಿಯಂತೆ ನುಡಿದೆ ಸಂಗೀತದಂತೆ, ಒಲವಿನ ಬಲೆಯಲ್ಲಿ ಸೆಳೆಯುತ್ತ ಕುಣಿದೆ ಸೊಗಸಾಗಿ ಹಿತವಾಗಿ, ಮನವಾನಿ ಸೇರಲೆಂದೆ ಬಯಕೆ ನೂರಾರು ತಂದೆ, ಬಯಸದೆ ಬಳಿಯಲ್ಲಿ ಸುಲಿಯುತ್ತ ಒಲಿದೆ ಹಿಂದೇಕೆ ನೂರಾದೆ, ಬಯಸದೆ ಬಳಿಯಲ್ಲಿ ಸುಲಿಯುತ್ತ ಒಲಿದೆ ಹಿಂದೇಕೆ ನೂರಾದೆ, ಹೀಗೇಕೆ ಮರೆಯಾದೆ. ಧನ್ಯವಾದಗಳು. ಡಾಕ್ಟರ್ SPB ಫ್ಯಾನ್ಸ್ ಅಸೋಸಿಯೇಷನ್ ಇದರ ಆಯೋಜನೆ ಮಾಡಿರುವಂತಹ ಕಾರ್ಯಕ್ರಮದಲ್ಲಿ SP ಬಾಲಸುಬ್ರಹ್ಮಣ್ಯಂ ಅವರ 80ನೇ ವರ್ಷದ ಹುಟ್ಟುಹಬ್ಬದ ಈ ಒಂದು ಸಮಾರಂಭದಲ್ಲಿ ಗಾಯಕರುಗಳಿಗೆ ಒಂದು ಚಿಕ್ಕ ವಿಜ್ಞಾಪನೆ. ಕಾರ್ಯಕ್ರಮದಲ್ಲಿ ಅವರು ಹಾಡಿರುವಂತಹ ಹಾಡುಗಳನ್ನೇ ಹೆಚ್ಚಾಗಿ ಹಾಡಬೇಕು ಅಂತ ತಮ್ಮಲ್ಲಿ ಒಂದು ವಿಜ್ಞಾಪನೆಯನ್ನು ಮಾಡಿಕೊಳ್ತಾ ಇದ್ದೇವೆ. SP ಬಾಲಸುಬ್ರಹ್ಮಣ್ಯಂ ಅವರ ಹುಟ್ಟುಹಬ್ಬದ ಈ ಒಂದು ಸಂದರ್ಭದಲ್ಲಿ ಎಲ್ಲ ಗಾಯಕರು ಅವರು ಹಾಡಿರುವಂತಹ ಹಾಡುಗಳನ್ನೇ ಹಾಡುವಂತೆ ತಮ್ಮಲ್ಲಿ ವಿಜ್ಞಾಪನೆಯನ್ನು ಮಾಡಿಕೊಳ್ತಾ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಕ್ರಮ ಸಂಖ್ಯೆ 17, 18 ರೆಡಿಯಾಗಿರಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಎಲ್ಲ ಶಿಲ್ಪಗಳಿಗೂ ಒಂದೊಂದು ದಿನ ಕಥೆ ಇದೆ, ನನ್ನ ಶಿಲ್ಪ ಚೆಲುವೆ ಇವಳ ಮುಂದೆನ್ನ ಬದುಕಿದೆ. ಊ ಬಲೆ ಬಲೆ ಚಂದದ ಚೆನ್ನುಳ್ಳಿ ಹೆಣ್ಣು ನೀನು, ಮಿಂಚು ಕೂಡ ನಾಚುವ ಮಿಂಚಿನ ಬಳ್ಳಿ ನೀನು, ಬಲೆ ಬಲೆ ಚಂದದ ಚೆಂದುಳ್ಳಿ ಹೆಣ್ಣು ನೀನು, ಮಿಂಚು ಕೂಡ ನಾಚುವ ಮಿಂಚಿನ ಬಳ್ಳಿ ನೀನು,
ನಿನ್ನ ಚಂದ ಹೊಗಳಲು ಪದ ಪುಂಜ ಸಾಲದು. ನಿನ್ನ ಕಂಗಳ ಕಾಂತಿಗಳಿಂದಾನೆ ತಾನೆ ಊರೆಲ್ಲ ಹೊಂಬೆಳಕು. ನೀನು ಹೆಜ್ಜೆಯ ಇಟ್ಟಲ್ಲೆಲ್ಲ ನಾನು ಕಾಲಾಡಿ ಹೂವಾಗಿ ಬರಬೇಕು. ಬಲೆ ಬಲೆ ಚಂದದ ಚೆಂದುಳ್ಳಿ ಹೆಣ್ಣು ನೀನು, ಮಿಂಚು ಕೂಡ ನಾಚುವ ಮಿಂಚಿನ ಬಳ್ಳಿ ನೀನು. ಧನ್ಯವಾದಗಳು. ಕ್ರಮ ಸಂಖ್ಯೆ 18 ಸ್ಪರ್ಧಾಳುಗಳು ಆದಷ್ಟು ಬೇಗ ಬಂದು ತಮ್ಮ ಗಾಯನವನ್ನು ವೇದಿಕೆಯಲ್ಲಿ ನೀಡಬೇಕು. ಕ್ರಮ ಸಂಖ್ಯೆ 18, ತದನಂತರ 19 ರೆಡಿಯಾಗಿರಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಹಾಡುವಂಥ ಕಲಾವಿದರು ತಮ್ಮ
ಥ್ಯಾಂಕ್ ಯು ಸರ್. ಧನ್ಯವಾದಗಳು. ಹಾಗೆ ನಮ್ಮ ಈ ಒಂದು SPB ಫ್ಯಾನ್ಸ್ ಅಸೋಸಿಯೇಷನ್ ಅವರ 80ನೇ ವರ್ಷದ ಈ ಒಂದು ಕಾರ್ಯಕ್ರಮಕ್ಕೆ ನಮಗೆ ಜಾಹೀರಾತನ್ನು ನೀಡಿ ಸಹಕಾರ ಮಾಡಿರುವಂತಹ ಮಂಗಳೂರಿನ ಪ್ರತಿಷ್ಠಿತ ಆಭರಣ ಮಳಿಗೆ ಭೀಮಾ ಜ್ಯುವೆಲ್ಲರ್ಸ್ ಇದರ ಸಹೋದ್ಯೋಗಿಗಳು ನಮ್ಮ ಸಭಾಂಗಣದ ಹೊರಗಡೆ ಇದ್ದಾರೆ. ಯಾರಿಗಾದರೂ ಚಿನ್ನದ ಬಗ್ಗೆ ಸ್ಕೀಮ್ ಆಗಿರಲಿ, ಆಭರಣದ ಬಗ್ಗೆ ಏನಾದರೂ ಕೇಳಲಿಕ್ಕಿದ್ರೆ ಅವರನ್ನು ಸಂಪರ್ಕಿಸಬಹುದು. ಭೀಮಾ ಜ್ಯುವೆಲ್ಲರ್ಸ್ ಮಂಗಳೂರು ಇದರ ಸಹೋದ್ಯೋಗಿಗಳು ಸಭಾಂಗಣದ ಹೊರಗಡೆ ಇದ್ದಾರೆ. ಹಾಗೆ ಮಾರುತಿ ನೆಕ್ಸಾ EV ಈ ಶೋರೂಮ್ನವರು ಕೂಡ ಸಭಾಂಗಣದ ಹೊರಗಡೆ ಇದ್ದಾರೆ. ಯಾರಿಗಾದರೂ ಕಾರಿನ ಬಗ್ಗೆ ಕೇಳುವಂತಹ ಆಸಕ್ತಿ ಇದ್ದರೆ ಅವರನ್ನು ಸಂಪರ್ಕಿಸಬಹುದು ಅಂತ ಕೇಳಿಕೊಳ್ಳುತ್ತಾ ಕ್ರಮ ಸಂಖ್ಯೆ 19. ಹೌಲ ಹೌಲ ಸಮನಾದ ತೇಜ ಅನ್ನಿರೆಲ್ಲರೂ ಹೌಲ ಹೌಲ ಘರಣಿ ತಿರುಗಿದೆ ಧರಣಿ ನಿನ್ನ ನೋಡಿ ತರುಣಿ ಘರಣಿ ತಿರುಗಿದೆ ಧರಣಿ ನಿನ್ನ ನೋಡಿ ತರುಣಿ ಲಲಲಾಮಣಿ ಗಜದಾಮಿನಿ ಬಳುಕೋ ನಡಿಗೆ ಕುಲುಕೋ ಜಡಿಗೆ ಕಲಿ ತಿರುಗಿದ ಭರದಿನ ತಿರುಗಿದೆ ಅಮಲಿಲಲೇ ನಾಗಬಲ್ಲೆ ಘರಣಿ ತಿರುಗಿದೆ ಧರಣಿ ನಿನ್ನ ನೋಡಿ ತರುಣಿ ಘರಣಿ ತಿರುಗಿದೆ ಧರಣಿ ನಿನ್ನ ನೋಡಿ ತರುಣಿ ಖಡ್ಗದಂತೆ ಮುನಚು ನಿನ್ನ ಕಣ್ಣ ಮಿಂಚು ಬಾನಸೀಳ ಮಿಂಚು ನಿನ್ನ ನಗೆಯ ಸಂಚು ಖಡ್ಗದಂತೆ ಮುನಚು ನಿನ್ನ ಕಣ್ಣ ಮಿಂಚು ಬಾನಸೀಳ ಮಿಂಚು ನಿನ್ನ ನಗೆಯ ಸಂಚು ನುಣುಪಾದ ನಿನ್ನ ಪಾದ ಹೆಜ್ಜೆ ಐಡು ಮಿಡೆ ಭೂಕಂಪನ ದುಟ್ಟಾಗಿ ನಡಿ. ಧನ್ಯವಾದಗಳು. ಹಾಗೆ ಒಂದು ಪ್ರಕಟಣೆ, ಸ್ಪರ್ಧಾಳು ಅನ್ನಪೂರ್ಣ TL ಇವರು ರಿಜಿಸ್ಟ್ರೇಷನ್ ಕೌಂಟರ್ನ ಬಳಿ ಹೋಗಬೇಕಾಗಿ ಕೇಳಿಕೊಳ್ತಾ ಇದ್ವಿ. ಸ್ಪರ್ಧಾಳು ಅನ್ನಪೂರ್ಣ ಅವರು ಅಲ್ಲಿ ರಿಜಿಸ್ಟ್ರೇಷನ್ ಕೌಂಟರ್ ಬಳಿ ಹೋಗಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಸ್ಪರ್ಧೆಯನ್ನು ಮುಂದುವರಿಸುತ್ತಾ ಕ್ರಮ ಸಂಖ್ಯೆ 20 ರೆಡಿಯಾಗಿರಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಹಾಗೆ 21, 22, 23, 24, 25 ಸ್ಪರ್ಧಾಳುಗಳು ಮುಂದಿನ ಆಸನದಲ್ಲಿ ಆಸೀನರಾಗಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಈಗ ವೇದಿಕೆಯಲ್ಲಿ ಕ್ರಮ ಸಂಖ್ಯೆ 20 ಹಾಗೆ 21, 22, 23, 24, 25 ಸ್ಪರ್ಧಾಳುಗಳು ರೆಡಿಯಾಗಿರಬೇಕಾಗಿ ಕೇಳಿಕೊಳ್ತಾ ಹಾಗೆ ನೀನೇ ಸಾಕಿದಾಗಿನಿ ನಿನ್ನ ಮುದ್ದಿನಾಗಿನಿ ಹೊತ್ತಾಗಿ ಕುಕ್ಕಿತಲ್ಲೋ ನಿನ್ನ ಹತ್ತಾಗಿ ಕುಕ್ಕಿತಲ್ಲೋ ನೀನೇ ಸಾಕಿದಾಗಿನಿ
ನೆತ್ತಾರ ಹೀರಿತಲ್ಲೋ ನೀನೇ. ಧನ್ಯವಾದಗಳು. ಕ್ರಮ ಸಂಖ್ಯೆ 21 ತದನಂತರ 22 ರೆಡಿಯಾಗಿರಬೇಕಾಗಿ ಕೇಳಿಕೊಳ್ತಾ ಇದೆ. 23, 24, 25 ಈ ಸ್ಪರ್ಧಾಳುಗಳು ಕೂಡ ವೇದಿಕೆಯ ಮುಂಭಾಗದ ಆಸೀನದಲ್ಲಿ ಆಸೀನರಾಗಬೇಕು. ಹಾಗೆ ತಮ್ಮ ಗಾಯನದ ಕರೋಕೆಯನ್ನು ಅಲ್ಲಿ ನಿಗದಿಪಡಿಸಿಕೊಳ್ಬೇಕಾಗಿ ಕೂಡ ಕೇಳಿಕೊಳ್ತಾ ಇದ್ದೇವೆ. ಹಾಗೆ ಭೀಮಾ ಜ್ಯುವೆಲ್ಲರ್ಸ್ ಹಾಗೆ ನೆಕ್ಸಾ EV ಈ ಕಂಪನಿಯ ಶೋರೂಮ್ನವರು ಸಭಾಂಗಣದ ಹೊರಗಡೆ ಇದ್ದಾರೆ. ಧನ್ಯವಾದಗಳು. ಹಾಗೆ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ದೂರ ದೂರದ ಊರಿನಿಂದ ಸ್ಪರ್ಧಾಳುಗಳು ಆಗಮಿಸಿದ್ದಾರೆ. ಎಲ್ರಿಗೂ ಕೂಡ ಡಾಕ್ಟರ್ SPB ಫ್ಯಾನ್ಸ್ ಅಸೋಸಿಯೇಷನ್ ರಿಜಿಸ್ಟರ್ಡ್ ಮಂಗಳೂರು ಉಡುಪಿ ಕಡೆಯಿಂದ ಅದರ ಆತ್ಮೀಯವಾದ ಒಂದು ಸ್ವಾಗತವನ್ನು ನೀಡುತ್ತಾ ಸಂಗೀತ ಸ್ಪರ್ಧಾ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಮುಂದಿನ ಸ್ಪರ್ಧಾಳು ಕ್ರಮ ಸಂಖ್ಯೆ 22 ಹಾಗೆ 23, 24, 25 ರೆಡಿಯಾಗಿರಬೇಕು. ಮುಂದಿನ ಆಸನದಲ್ಲಿ ಆಸೀನರಾಗಬೇಕು. ಹಾಗೆ ಕರೋಕೆಯನ್ನು ಅಲ್ಲಿ ಹೇಳಿ ರೆಡಿಯಾಗಿರಬೇಕಾಗಿ ಕೂಡ ಕೇಳಿಕೊಳ್ತಾ ಇದ್ದೀವಿ.
ಹೆಸರಲಿ ಪ್ರೀತಿಯ ಮುತ್ತಿನ ಹಾರವ ಕಟ್ಟಲು ಧೂಕಿ ಮಿರಮಿರಲಿ ಧನ್ಯವಾದಗಳು. ಕ್ರಮ ಸಂಖ್ಯೆ 23 ರೆಡಿಯಾಗಿರ್ಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ತದನಂತರ 24, 25 ಕೂಡ ರೆಡಿಯಾಗಿರಬೇಕು. ಹಾಗೆ ವೇದಿಕೆಯ ಸಭಾಂಗಣದ ಹೊರಗಡೆ ಮಂಗಳೂರಿನ ಪ್ರತಿಷ್ಠಿತ ಆಭರಣ ಮಳಿಗೆ ಭೀಮಾ ಜ್ಯುವೆಲ್ಲರ್ಸ್ ಇದರ ಏಜೆಂಟ್ನವರು ಇದ್ದಾರೆ. ಹಾಗೆ ಚಿನ್ನದ ಬಗ್ಗೆ ಸ್ಕೀಮ್ ಆಗಿರಲಿ, ಆಭರಣದ ಬಗ್ಗೆ ಏನಾದರೂ ಮಾಹಿತಿ ಬೇಕಿದ್ದರೆ ಅವರನ್ನು ಸಂಪರ್ಕಿಸ್ಬೋದು. ಹಾಗೆ ಮಾರುತಿ ನೆಕ್ಸಾ ಶೋರೂಮ್ ಇದರ ಅಧಿಕಾರಿಗಳು ಕೂಡ ಸಭಾಂಗಣದ ಹೊರಗಡೆ ಇದ್ದಾರೆ. ಯಾರಿಗಾದರೂ ಕಾರಿನ ಬಗ್ಗೆ ಮಾಹಿತಿ ಬೇಕಾದರೆ ಇವರನ್ನು ಸಂಪರ್ಕಿಸ್ಬೋದು. ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಜಾಹೀರಾತನ್ನು ಕೂಡ ನೀಡಿ ಸಹಕಾರವನ್ನು ನೀಡಿದ್ದಾರೆ. ಹಾಗೆ ಕ್ರಮ ಸಂಖ್ಯೆ 23 ವೇದಿಕೆಯಲ್ಲಿ, ತದನಂತರ 24, 25 ರೆಡಿಯಾಗಿರಬೇಕಾಗಿ ಕೂಡ ಕೇಳಿಕೊಳ್ತಾ ಇದ್ದೇವೆ. गान विद्या बड़ी कठिन है, गान विद्या बड़ी कठिन है, गान विद्या बड़ी कठिन है, गान विद्या बड़ी कठिन है. गुरु चरण शिष्यदर, गुरु चरण शिष्यदर, जाने दुकान विद्या बड़ी कठिन है, गान विद्या बड़ी कठिन है, बड़ी कठिन है, बड़ी कठिन है, गान विद्या बड़ी कठिन है. गम 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 पद पद निसादि देवा महादेवा बीन बजात छा बीन बजात छा ಧನ್ಯವಾದಗಳು. ಮುಂದಿನ ಕ್ರಮ ಸಂಖ್ಯೆ 24. ಹಲೋ, ಟ್ರ್ಯಾಕ್ ಹೇಳಿ ಅಲ್ಲಿ ವೇದಿಕೆಗೆ ಬರಬೇಕು. ಕ್ರಮ ಸಂಖ್ಯೆ 25 ಕೂಡ ರೆಡಿಯಾಗಿರಬೇಕು.
ತದನಂತರ 26, 27, 28, 29, 30 ಈ ಕ್ರಮ ಸಂಖ್ಯೆಗಳು ಕೂಡ ಸರಿ. ವೇದಿಕೆಯಲ್ಲಿ ಕ್ರಮ ಸಂಖ್ಯೆ 24 ಹಾಗೆ 25 ರೆಡಿಯಾಗಿರಬೇಕು. ತದನಂತರದ ನಂಬರ್ 26, 27, 28, 29, 30 ಈ ಕ್ರಮ ಸಂಖ್ಯೆಗಳು ಕೂಡ ಸೌಂಡ್ ಕೊಡಲಿ. 26, 27, 28, 29, 30 12 ಗಂಟೆಗೆ ನಾವು ರಿಜಿಸ್ಟ್ರೇಷನ್ ಕೌಂಟರನ್ನು ಬಂದ್ ಮಾಡ್ತೇವೆ. 12 ಗಂಟೆ ಒಳಗಡೆ ಬಂದವರಿಗೆ ಮಾತ್ರ ಹಾಡಲಿಕ್ಕೆ ಅವಕಾಶ ಸ್ಪರ್ಧೆಯಲ್ಲಿ. 12 ಗಂಟೆಗೆ ನಮ್ಮ ರಿಜಿಸ್ಟ್ರೇಷನ್ ಕೊನೆಗೊಳಿಸ್ತಾ ಇದ್ದೇವೆ. ಅದೇ ರೀತಿ ಅಲ್ಲಿ ಚಹಾ ತಿಂಡಿ ಉಪಹಾರವನ್ನು ಸ್ವೀಕರಿಸಿದವರು ದಯವಿಟ್ಟು ಆದಷ್ಟು ಬೇಗ ಸ್ವೀಕರಿಸಬೇಕು. ಸರಿಯಾಗಿ 12 ಗಂಟೆಗೆ ರಿಜಿಸ್ಟ್ರೇಷನನ್ನು ನಾವು ಬಂದ್ ಮಾಡ್ತೇವೆ. ಈಗಾಗಲೇ 140 ಸ್ಪರ್ಧಾಳುಗಳು ದಾಟಿದ್ದಾರೆ. ಹಾಗಾಗಿ 12 ಗಂಟೆ ಒಳಗಡೆ ಬಂದವರಿಗೆ ಮಾತ್ರ ಅವಕಾಶ ಸ್ಪರ್ಧೆಯನ್ನು. ಮತ್ತು ಅದೇ ರೀತಿ ಒಂದು ವಿಶೇಷವಾದ ಸೂಚನೆ, ಇಲ್ಲಿ ಕೇವಲ SP ಬಾಲಸುಬ್ರಹ್ಮಣ್ಯಂ ಅವರು ಹಾಡಿದ ಹಾಡುಗಳನ್ನು ಮಾತ್ರ ಹಾಡುವಂಥದ್ದು. ಬೇರೆ ಯಾರೇ ಹಾಡಿದ ಹಾಡನ್ನು ಎಷ್ಟೇ ಅದ್ಭುತವಾಗಿ ಹಾಡಿದರೂ ಕೂಡ ಇಲ್ಲಿ ನಿಮಗೆ ಮಾರ್ಕ್ ಕೊಡಲಾಗುವುದಿಲ್ಲ, ಅದನ್ನು ತಿರಸ್ಕರಿಸಲಾಗುವುದು. ಇವತ್ತು ಡಾಕ್ಟರ್ SP ಬಾಲಸುಬ್ರಹ್ಮಣ್ಯಂ ಅವರ ಡಾಕ್ಟರ್ SPB ಫ್ಯಾನ್ಸ್ ಅಸೋಸಿಯೇಷನ್ ರಿಜಿಸ್ಟರ್ಡ್ ಈ ಕಾರ್ಯಕ್ರಮ ಖಂಡಿತವಾಗಿಯೂ SP ಬಾಲಸುಬ್ರಹ್ಮಣ್ಯ ಅವರು ಹಾಡಿದ ಹಾಡುಗಳನ್ನು ಮಾತ್ರ ಹಾಡುವಂಥದ್ದು, ಬೇರೆ ಹಾಡುಗಳು ಇಲ್ಲಿ ಗಣನೆಗೆ ತಗೊಳ್ಳಲ್ಲ. ಸೊ ಥ್ಯಾಂಕ್ ಯು. ಕಾರ್ಯಕ್ರಮ ಮುಂದುವರಿಸ್ತಿದ್ದೀನಿ. ವೇದಿಕೆಯಲ್ಲಿ ಕ್ರಮ ಸಂಖ್ಯೆ 24 ತದನಂತರ 25 ರೆಡಿಯಾಗಿರ್ಬೇಕಾಗಿ ಕೇಳಿಕೊಳ್ತಾ ಇದ್ದೀವಿ. ಮಾಮರವೆಲ್ಲೋ ಕೋಗಿಲೆಯಲ್ಲೋ ಏನಿ ಸ್ನೇಹ ಸಂಬಂಧ ಎಲ್ಲಿರೋ ಈ ಅನುಬಂಧ. ಮಾಮರವೆಲ್ಲೋ ಕೋಗಿಲೆಯಲ್ಲೋ ಮಾಮರವೆಲ್ಲೋ ಕೋಗಿಲೆಯಲ್ಲೋ ಏ ಸ್ನೇಹ ಸಂಬಂಧ ಎಲ್ಲಿರೋ ಈ ಅನುಬಂಧ. ಸೂರ್ಯನು ಎಲ್ಲೋ ತಾವರೆಯಲ್ಲೋ ಕಾಣಲು ಕಾತರ ಕಾರಣವೇನು. ಚಂದಿರನೆಲ್ಲೋ ನೈದಿರೆಯಲ್ಲೋ ನೋಡಲು ಅರಳುವ ಸಡಗರವೇನು. ಎಲ್ಲೇ ಇರಲಿ ಹೇಗೆ ಇರಲಿ ಕಾಣುವ ಆಸೆ ಏತಕೋ ಏನು ಮಾಮರವೆಲ್ಲೋ. ಥ್ಯಾಂಕ್ ಯು. ಧನ್ಯವಾದಗಳು. ಕ್ರಮ ಸಂಖ್ಯೆ 25 ಈಗ ವೇದಿಕೆಯಲ್ಲಿ 25 ತದನಂತರ 26, 27, 28, 29, 30 ಕ್ರಮ ಸಂಖ್ಯೆಯ ಸ್ಪರ್ಧಾಳುಗಳು ಸಭಾಂಗಣದ
ಮುಂದಿನ ಆಸನದಲ್ಲಿ ಆಸೀನರಾಗಬೇಕಾಗಿ ಕೂಡ ಕೇಳಿಕೊಳ್ತಾ ಇದ್ದೇವೆ. ಹಾಗೆ ವಿಜೇತರಾದಂಥ ಸ್ಪರ್ಧಿಗಳು ಕೊನೆಯವರೆಗೆ ತಮ್ಮ ರಿಸಲ್ಟನ್ನು ನೀಡುವಾಗ ಇದ್ದರೆ ಮಾತ್ರ ಅಂಥವರಿಗೆ ಮಾತ್ರ ಬಹುಮಾನವನ್ನು ನೀಡ್ತೇವೆ. ಕಾರ್ಯಕ್ರಮದ ನಿಯಮ ಆಗಿದೆ. ಈಗ ವೇದಿಕೆಯಲ್ಲಿ ಕ್ರಮ ಸಂಖ್ಯೆ 25. ಕುಂಕುಮವಿರುವುದೇ ಹಣೆಗಾಗಿ, ಅರಳಿದ ಹೂವು ಮುಡಿಗಾಗಿ, ಶುಭ ದಿನ ಆದಿದೆ ನಮಗಾಗಿ, ನೀನಿರುವೆ ನನಗಾಗಿ, ನಾನಿರುವುದೇ ನಿನಗಾಗಿ. ಕುಂಕುಮವಿರುವುದೇ ಹಣೆಗಾಗಿ, ಅರಳಿದ ಹೂವು ಮುಡಿಗಾಗಿ, ಶುಭ ದಿನ ಕಾದಿದೆ ನಮಗಾಗಿ. ಧನ್ಯವಾದಗಳು. ಕ್ರಮ ಸಂಖ್ಯೆ 26, ತದನಂತರ 27, 28, 29, 30 ಸ್ಪರ್ಧಾಳುಗಳು ರೆಡಿಯಾಗಿರಬೇಕು. ಹಾಗೆ ಹಾಡಿದಂತಹ ಸ್ಪರ್ಧಾಳುಗಳು ಸಭಾಂಗಣದ ಎಡಬದಿಯಿಂದ ಅಲ್ಲಿ ಕೆಳಗೆ ಬಂದು ತಮ್ಮ ಸರ್ಟಿಫಿಕೇಟನ್ನು ತೆಗೆದುಕೊಂಡು ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಈಗ ವೇದಿಕೆಯಲ್ಲಿ ಕ್ರಮ ಸಂಖ್ಯೆ 26.
ಧನ್ಯವಾದಗಳು. ಕ್ರಮ ಸಂಖ್ಯೆ 27, ತದನಂತರ 28, 29, 30 ಕ್ರಮ ಸಂಖ್ಯೆ ಸ್ಪರ್ಧಾಳುಗಳು ರೆಡಿಯಾಗಿರಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಈಗ ಕ್ರಮ ಸಂಖ್ಯೆ 27. ಆಸೆಯ ಭಾವ ಒಲವಿನ ಜೀವ ಒಂದಾಗಿ ಬಂದಿದೆ. ಆಸೆಯ ಭಾವ ಒಲವಿನ ಜೀವ ಒಂದಾಗಿ ಬಂದಿದೆ. ಹೊಸ ಬಗೆ ಗುಂಗಿನ ನಿಶಿತ ನೀರಿದಂತಿದೆ. ಆಸೆಯ ಭಾವ ಒಲವಿನ ಜೀವ ಒಂದಾಗಿ ಬಂದಿದೆ. ಕಾಮನ ಬಿಲ್ಲಿನಲ್ಲಿ ಕಾಣದ ಕಾಂತಿಯನು ಚಿಮ್ಮಿಸಿ ಹೊಮ್ಮುವ ಚೆಲುವಿಗೆ ಇಲ್ಲಿದೆ. ಪ್ರೇಮದ ಸೀಮೆಯಲ್ಲಿ ಸೌರಭ ತುಂಬಿದ ಬಾಳದ ಹೂವಿನ ಕಿರುನಗೆ ಚೆಲ್ಲಿದೆ. ಬಾಳಿನ ನೌಕೆ ತೀರ ಸೇರಿ ತೇಲಿ ತೇಲಿದೆ. ಮನಸ್ಸಿನ ರೂಪ ಮಂಗಳ ದೀಪ. ಧನ್ಯವಾದಗಳು. ಥ್ಯಾಂಕ್ ಯು. ಕ್ರಮ ಸಂಖ್ಯೆ 28 ಹಾಗೆ 29, 30 ಕ್ರಮ ಸಂಖ್ಯೆ ರೆಡಿಯಾಗಿರಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಈಗಾಗಲೇ ರಿಜಿಸ್ಟ್ರೇಷನ್ ಕೌಂಟರ್ ಕ್ಲೋಸ್ ಆಗಿದೆ. ಸುಮಾರು 140 ಅಭ್ಯರ್ಥಿಗಳು ಈಗಾಗಲೇ ಹೆಸರನ್ನು ನೋಂದಾವಣೆಯನ್ನು ಮಾಡಿದ್ದಾರೆ. ಹಾಗೆ ಬಂದಿರತಕ್ಕಂಥ ಎಲ್ಲ ಸ್ಪರ್ಧಾಳುಗಳಿಗೆ ಮತ್ತೊಮ್ಮೆ ನಮ್ಮ ಡಾಕ್ಟರ್ SPB ಫ್ಯಾನ್ಸ್ ಅಸೋಸಿಯೇಷನ್ ರಿಜಿಸ್ಟ್ರೇಷನ್ ಬ್ಯಾಂಗ್ಳೂರು ಉಡುಪಿ ಇದರ ಪರವಾಗಿ ಅದರ ಆತ್ಮೀಯವಾದ ಒಂದು ಸ್ವಾಗತವನ್ನು ನೀಡ್ತಾ ಇದ್ದೀವಿ. ನೀರಲು ಜೊತೆಯಲ್ಲಿ ಬಾಳೆಲ್ಲ ಹಸಿರಾದಂತೆ. ನೀರಲು ಜೊತೆಯಲ್ಲಿ ಬಾಳೆಲ್ಲ ಹಸಿರಾದಂತೆ. ನಗುತ್ತ ನೀ ಕರೆದರೆ ನಗುತ್ತ ನೀ ಕರೆದರೆ ಮನದಿ ಸಂತೋಷ ಹಾಡಾದಂತೆ. ನೀರಲು ಜೊತೆಯಲ್ಲಿ ಬಾಳೆಲ್ಲ ಹಸಿರಾದಂತೆ. ಮಾತಲ್ಲಿಗೇನು ಹೊಸತರ ಮಗುವನ್ನು ಹೋಲೋ ಹೂಮರ. ರಸಕಾವ್ಯ ನಿನ್ನ ಯೌವನ ಎದೆ ತುಂಬಿ ನಿಂತೆ ಪ್ರತಿಶಲ. ಧನ್ಯವಾದಗಳು. ಹಾಗೆ ಉಪಹಾರ ಸ್ವೀಕಾರ ಮಾಡ್ತಿದ್ದಂಥ ಅಭ್ಯರ್ಥಿಗಳು ಹಾಗೆ ಬಂದಿರತಕ್ಕಂಥರು
ಸ್ವೀಕಾರ ಮಾಡದಿದ್ದರೆ ಅಲ್ಲಿ ಚಹಾ ತಿಂಡಿಯನ್ನು ಸ್ವೀಕಾರ ಮಾಡಬೇಕು. ಕೂಪನ್ ಬೇಕು ಅಂತಿಲ್ಲ. ಹಾಗೆ ಯಾರಾದರೂ ಉಪಹಾರ ಬಾಕಿದ್ರೆ ದಯಮಾಡಿ ಸ್ವೀಕಾರ ಮಾಡ್ಬೋದು ಅಂತ ಕೇಳಿಕೊಳ್ತಾ, ಈಗ ಕ್ರಮ ಸಂಖ್ಯೆ 29 ಹಾಗೆ ಕ್ರಮ ಸಂಖ್ಯೆ 30 ರೆಡಿಯಾಗಿರಬೇಕು ಕೇಳಿಕೊಳ್ತಾ ಇದ್ದೇವೆ. ತಮ್ಮ ಗಾಯನದ ಕರೋಕೆಯನ್ನು ಅಲ್ಲಿ ಸೆಟ್ ಮಾಡಿಕೊಳ್ಬೇಕಾಗಿ ಕೂಡ ಕೇಳಿಕೊಳ್ತಾ ಇದ್ದೇವೆ. ತುಸು ಮೆಲ್ಲ ಬೀಸು ಗಾಳಿಯೇ ತುಸು ಮೆಲ್ಲ ಬೀಸು ಗಾಳಿಯೇ ಇಲಾಲಿ ಸುವಾಲಿ ಈ ತಾಯಿ ಕೇಳಲಿ ನಿದ್ದೇಲಿ ಆಡಲಿ ತುಸು ಮೆಲ್ಲ ಬೀಸು ಗಾಳಿಯೇ. ಧನ್ಯವಾದಗಳು. ಹಾಗೆ ಕ್ರಮ ಸಂಖ್ಯೆ 30 ಕ್ರಮ ಸಂಖ್ಯೆ, ಹಾಗೆ 31, 32, 33, 34, 35 ಸ್ಪರ್ಧಾಳುಗಳು, ಹಾಗೆ 31ರಿಂದ 35ನೇ ನಂಬರ್ನ ಸ್ಪರ್ಧಾಳುಗಳು ಸಭಾಂಗಣದ ಮುಂದಿನ ಆಸನದಲ್ಲಿ ಆಸೀನರಾಗಬೇಕಾಗಿ ಕೂಡ ಕೇಳಿಕೊಳ್ತಾ ಇದ್ದೇವೆ. ಈಗ ವೇದಿಕೆಯಲ್ಲಿ ಕ್ರಮ ಸಂಖ್ಯೆ 30. ಹಲೋ ಹಲೋ ಚೆಕ್. मेरे रंग में रंगने वाली परी हो या हो परियों की रानी या हो मेरी प्रेम कहानी. मेरे सवालों का जवाब दो ना. मेरे रंग में रंगने वाली परी हो या हो परियों की रानी या हो मेरी प्रेम कहानी. मेरे सवालों का जवाब दो ना.
ತುಮಾರ್ ಡಾಕ್ಟರ್ SSB ಫ್ಯಾನ್ SSB ಮಂಗಳೂರು ಉಡುಪಿ ಬಂದಂಥ ಎಲ್ಲ ಗಾಯಕರಿಗೆ ಪ್ರೀತಿಪೂರ್ವಕ ಸ್ವಾಗತ ಕೋರುತ್ತಾ ಮುಂದಿನ ಕಾಂಟೆಸ್ಟ್ 31 ನಂಬರ್ 31 ದಯಮಾಡಿ ವೇದಿಕೆ ಬರಬೇಕು. 32 33 ತಯಾರಾಗಿರ್ಬೇಕಲ್ಲಿ. ಹಲೋ 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 ಇದು ಹೂವಿನ ಲೋಕವೇ, ಇಲ್ಲಿ ಗೆಳತಿಯರಿಲ್ಲವೇ, ಹೇಗೆ ನಾ ಹಾಡಲಿ ಹೇಳಿ ಹೂಗಳೇ. ಯಾರೆ ನೀನು ರೋಜಾ ಹೂವೆ, ಯಾರೆ ನೀನು ಮಲ್ಲಿಗೆ ಹೂವೆ, ಹೇಳುವೋ ಚೆಲುವೆ ಚೆಲುವಿನ ಹೂವೆ. ಸೌಗಂಧ ಹೂವಲ್ಲಿ ಕೂಡಿಕೊಂಡಿತಂತೆ ಸೌಂದರ್ಯ, ಹೆಣ್ಣಲ್ಲಿ ತುಂಬಿಕೊಂಡಿತಂತೆ ಸಂಗೀತ, ನನ್ನಲ್ಲಿ ಸೇರಿಕೊಂಡಿತಂತೆ. ಯಾರೆ ನೀನು ರೋಜಾ ಹೂವೆ, ಯಾರೆ ನೀನು ಮಲ್ಲಿಗೆ ಹೂವೆ, ಹೇಳುವೋ ಚೆಲುವೆ ಚೆಲುವಿನ ಹೂವೆ. ಸಲ ಜೋರಾಗಿ ಚಪ್ಪಾಳೆ ಎಲ್ಲರೂ ಕೊಡಬೇಕು ನಮ್ಮ ಗಾಯಕರಿಗೆ. ಹಾಗೆ ಕಾರ್ಯಕ್ರಮ ಮುನ್ನಡೆಸುತ್ತಾ ನಂಬರ್ 32 ದಯಮಾಡಿ ವೇದಿಕೆ ಬರಬೇಕು. ಹಾಗೆ 33 34 35 ಎದುರು ಬಂದು ಕೂತ್ಕೊಳ್ಬೇಕು. 32 32 ಿ
ಚಾಚಲಿ ಈ ಭೂಮಿ ಹೊಡೆಯಲಿ ಎಡಗೈಲಿ ತಡೆದಿರುವೆ ಬಲದಲ್ಲಿ ನಿನ್ನ ಬಳಸಿರುವೆ ನಾನಿನ್ನ ಬದುಕಿಗೆ ಜಯಮಾಲೆ ಕೊರಳಿಗೆ ಹಗಲೆಲ್ಲ ಪೂಜಿಸುವೆ ಇರುಳೆಲ್ಲ ನಿನ್ನ ಪ್ರೀತಿಸುವೆ ಜಗವ ನಾನು ಜಯಿಸಲೇನು ಜೊತೆಗೆ ನಾನು ಥ್ಯಾಂಕ್ ಯು. ಹಾಗೆ ಕಂಟೆಸ್ಟೆಂಟ್ ನಂಬರ್ 33 ದಯಮಾಡಿ ವೇದಿಕೆ ಬರಬೇಕು. ಹಾಗೂ 34, 35, 36 ಅಲ್ಲಿ ತಯಾರಾಗಿರಬೇಕು. ಹಾಗೆ ನೆಕ್ಸಾ ಮಾಂಡವಿ ಮೋಟರ್ಸ್ ಮೇರಿಲ್ ಇದರ ಕಾರ್ ಶೋರೂಮ್ನವರು ಹೊರಗಡೆ ತಮಗೆ ಮಾಹಿತಿಯನ್ನು ನೀಡಲಿಕ್ಕಿದ್ದಾರೆ. ಯಾರಿಗಾದರೂ ಕಾರ್ ತಗೊಳ್ಳೋ ಬಗ್ಗೆ ಆಸಕ್ತಿ ಇದ್ದರೆ ಅಲ್ಲಿ ಅವರನ್ನು ಸಂಪರ್ಕಿಸ್ಬೋದು. ನೆಕ್ಸಾ ಮಾಂಡವಿ ಮೋಟರ್ಸ್ ಮೇರಿಲ್ ಎಲೆಕ್ಟ್ರಿಕಲ್ ವೆಹಿಕಲ್ ಇದರ ಸದಸ್ಯರು ಅಲ್ಲಿ ಹೊರಗಡೆ ತಮಗೆ ಮಾಹಿತಿಯನ್ನು ನೀಡ್ತಾ ಇದ್ದಾರೆ. ಯಾರಾದರೂ ಆಸಕ್ತರಿದ್ದರೆ ಅವರನ್ನು ಸಂಪರ್ಕಿಸ್ಬೋದು ಅಂತ ಕೂಡ ಕೇಳಿಕೊಳ್ತಾ ಇದ್ದೇವೆ. ಲಾ 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 ಲಾ. ಕರುನಾಡ ತಾಯಿ ಸದಾ ಚಿನ್ಮಯಿ, ಕರುನಾಡ ತಾಯಿ ಸದಾ ಚಿನ್ಮಯಿ. ಈ ಪುಣ್ಯ ಭೂಮಿ ನಮ್ಮ ದೇವಾಲಯ, ಪ್ರೇಮಾಲಯ ಈ ದೇವಾಲಯ. ಕರುನಾಡ ತಾಯಿ ಸದಾ ಚಿನ್ಮಯಿ, ಕರುನಾಡ ತಾಯಿ ಸದಾ ಚಿನ್ಮಯಿ. ವೀರಧೀರರಾಡಿದ ನಾಡು ನಿನ್ನದು, ಶಾಂತಿ ಮಂತ್ರ ಪಾಡಿದ ಬೀಡು ನಿನ್ನದು. ವರಸಾಧು ಸಂತರ ನೆಲೆ ನಿನ್ನದು, ಮಹಾಶಿಲ್ಪಕಾರರ ಕಲೆ ನಿನ್ನದು. ಸಂಗೀತ ಸಾಹಿತ್ಯ ಸೆಲೆ ನಿನ್ನದು, ಕರುನಾಡ ಧನ್ಯವಾದಗಳು. ಹಾಗೆ ಕಾರ್ಯಕ್ರಮ ಮುನ್ನಡೆಸ್ತಾ ನಂಬರ್ 34 34 ನಂಬರ್ ದಯಮಾಡಿ ವೇದಿಕೆ ಬರಬೇಕು. ಹಾಗೆ ಮಂಗಳೂರಿನ ಪ್ರತಿಷ್ಠಿತ ಆಭರಣ ಮಳಿಗೆ ವಿಮಾ ಜ್ಯುವೆಲ್ಲರ್ಸ್ ಇದರ ಸದಸ್ಯರು ಕೂಡ ಅಲ್ಲಿ ಸಭಾಂಗಣದ ಹೊರಗಡೆ ಇದ್ದಾರೆ. ಯಾರಿಗಾದರೂ ಚಿನ್ನದ ಬಗ್ಗೆ ಮಾಹಿತಿ ಬೇಕಿದ್ರೆ ಅವರನ್ನು ಸಂಪರ್ಕಿಸಬೇಕು ಅಂತ ಹೇಳ್ತಾರೆ.
ಧನ್ಯವಾದಗಳು. ಒಂದ್ಸಲ ಕಲಾವಿದರಿಗೆ ಜೋರಾಗಿ ಚಪ್ಪಾಳೆ ಕೊಡಬೇಕು, ಯಾಕೆಂದರೆ ನಿಮ್ಮ ಚಪ್ಪಾಳೆ ಅವರಿಗೆ ಪ್ರೋತ್ಸಾಹ ಸಹಕಾರ ಕೂಡ. ಹಾಗೆ ಕಾರ್ಯಕ್ರಮ ಮುಂದುವರಿಸಿದ ಮುಂದಿನ ಕಾಂಟೆಸ್ಟ್ 35 ನಂಬರ್ ದಯಮಾಡಿ ವೇದಿಕೆ ಬರಬೇಕು. ಹಾಗೆ ಒಂದು ಗಾಯಕರ ಗಮನಕ್ಕೆ ಒಂದು ಬರಲಿ, ಕಾರ್ಯಕ್ರಮದ ಕೊನೆಯವರೆಗೆ ನಿಂತು ಸಹಕಾರ ಕೊಡಬೇಕು. ಯಾರಾದರೂ ಈಗ 150 ಕಂಟೆಸ್ಟ್ ಆಗಿ ಈಗ ಆಲ್ರೆಡಿ ರಿಜಿಸ್ಟ್ರೇಷನ್ ಮಾಡಿದ್ದಾರೆ. ಅದರಲ್ಲಿ ವಿನ್ನರ್ಸ್ ಘೋಷಣೆ ಮಾಡುವಾಗ ಯಾರಾದರೂ ಇಲ್ಲದಿದ್ದಲ್ಲಿ ಅವರಿಗೆ ಪ್ರೈಸ್ ಹಾಗೂ ಕ್ಯಾಶ್ ಕೊಡಲಾಗುವುದಿಲ್ಲ. ದಯವಿಟ್ಟು ತಮ್ಮ ಗಮನದಲ್ಲಿರಲಿ. ನಾಳೆ ಬಂದು ಕ್ಯಾಶ್ ತಗೊಳ್ತೇನೆ, ಪ್ರೈಸ್ ತಗೊಳ್ತೇನೆ ಅಂದರೆ ಕೊಡಲಿಕ್ಕೆ ಆಗೋದಿಲ್ಲ. ಇವತ್ತು ಕೊನೆಯವರೆಗೆ ನಿಂತು ಕಾರ್ಯಕ್ರಮ ವೀಕ್ಷಣೆ ಮಾಡಬೇಕು. ಹಾಗೆ ಅದರಲ್ಲಿ ನಾವು ಘೋಷಣೆ ಮಾಡ್ತೇವೆ, ದಯವಿಟ್ಟು ಗಮನದಲ್ಲಿರಲಿ. 35 ನಂಬರ್. ಎಸ್, ಧನ್ಯವಾದಗಳು. ಹಾಗೆ ಕಾರ್ಯಕ್ರಮ ನೆಕ್ಸ್ಟ್ ಕಾಂಟೆಸ್ಟ್ ನಂಬರ್ 36 36. ಹಾಗೆ ನಾವು ಕರೆದಂಥ ಸಂಖ್ಯೆ ಇಲ್ಲದಿದ್ದಲ್ಲಿ ಅವರಿಗೆ ಕಾರ್ಯಕ್ರಮದ ಕೊನೆಯಲ್ಲಿ ಅವಕಾಶ ಕೊಡಲಾಗುವುದು. 37 37. ದಯವಿಟ್ಟು ಗಾಯಕಿಯರ ಗಮನಕ್ಕೆ, ನಾವು ಕರೆದಂಥ ನಂಬರ್ ಅಲ್ಲಿ ಎದುರು ಇಲ್ಲದಿದ್ದಲ್ಲಿ ಅವರಿಗೆ ಕಾರ್ಯಕ್ರಮದ ಕೊನೆಯಲ್ಲಿ ಅವಕಾಶ ಕೊಡಲಾಗುವುದು, ನಡುವಲ್ಲಿ ಕೊಡಲಾಗುವುದಿಲ್ಲ. ನಂಬರ್ 37, ನಂಬರ್ 38, 37 ಆದಷ್ಟು ಎದುರು ಬಂದು ನಿಲ್ಲಬೇಕು. 38, 39, 40, 38, 39, 40 ಆದಷ್ಟು ಎದುರು ಬಂದು ತಮ್ಮ ಕರೋಕೆ ಟ್ರ್ಯಾಕನ್ನು ತಿಳಿಸ್ಬೇಕಲ್ಲಿ. 36 ನಂಬರ್ ನಡುವಲ್ಲಿ ಬರಲಿಕ್ಕಿಲ್ಲ. ನಾವು ಇಡೀ ಕಾರ್ಯಕ್ರಮದ ಕೊನೆಯಲ್ಲಿ ಅವರಿಗೆ ಅವಕಾಶ ಕೊಡಲಾಗುವುದು, ದಯವಿಟ್ಟು ಗಮನದಲ್ಲಿರಲಿ. ಹಾಗೆ ಅಲ್ಲಿ ಉಪಹಾರದ ವ್ಯವಸ್ಥೆ ಉಂಟು. ದಯಮಾಡಿ ಯಾರಿಗಾದರೂ ಉಪಹಾರದ ಬಾಕಿ ಇದ್ದಲ್ಲಿ ದಯಮಾಡಿ ಸ್ವೀಕರಿಸಬೇಕಂತ ಕೇಳಿಕೊಡ್ತೇವೆ. ನಂಬರ್ 37 37.
ದಯವಿಟ್ಟು ಯಾರನ್ನು ಮೈಕನ್ನು ಆಫ್ ಮಾಡಬೇಡಿ ದಯವಿಟ್ಟು. Listen to the growing music from your fabulous Reshma Shetty. Thank you. ಸಂತೋಷಕ್ಕೆ ಹಾಡು ಸಂತೋಷಕ್ಕೆ ಸಂತೋಷಕ್ಕೆ ಹಾಡು ಸಂತೋಷಕ್ಕೆ ಕುಣಿದು ತಳಕ್ಕೆ ಕುಣಿದು ನಲಿದು ರಗಕ್ಕೆ ನಲಿದು ನನ್ನಂತೆ ಸಂತೋಷಕ್ಕೆ ಹಾಡು ಸಂತೋಷಕ್ಕೆ ಲತೆಯ ಮೊಗ್ಗು ಅರಳುವಂತೆ ತುಂಬಿಯನ್ನು ಕರೆಯುವಂತೆ ಲತೆಯ ಮೊಗ್ಗು ಅರಳುವಂತೆ ತುಂಬಿಯನ್ನು ಕರೆಯುವಂತೆ ಬಾಲುಬಾಗಿ ಕೇಳುವಂತೆ ನಾದ ಗಂಗೆ ಹರಿಯುವಂತೆ ಕಲ್ಲು ಕೂಡ ಕರಗುವಂತೆ ಸಂತೋಷಕ್ಕೆ ಹಾಡು ಸಂತೋಷಕ್ಕೆ. ಎಸ್, ಧನ್ಯವಾದಗಳು. ಹಾಗೆ ಕಾರ್ಯಕ್ರಮದ ನೆಕ್ಸ್ಟ್ ಕಂಟೆಸ್ಟ್ 38 ನಂಬರ್ 38 39 40 41 ಎದುರು ಬಂದು ಆಸೀನರಾಗಬೇಕು. 39 ತಮ್ಮ ಕರೋಕೆ ಟ್ರ್ಯಾಕ್ ಅಂತ ತಿಳಿಸಿ ಅಲ್ಲಿ. 39 40 41 ತಯಾರಾಗಿರ್ಬೇಕಲ್ಲಿ. ಪಾದ ಈ ಪಾದ ದಿವ್ಯ ಪಾದ ಈ ಪಾದ ಪುಣ್ಯ ಪಾದ ಈ ಪಾದ ದಿವ್ಯ ಪಾದ ಮನೆಗೆ ಬಂದು ಹೋದ ಪ್ರಥಮ ಲೋಕ ಪಾದ ಮುಗಿಯದೆ ಹೋದ ನನ್ನ ಈ ಕರಬೇಕೆ ಈ ಪಾದ ಪುಣ್ಯ ಪಾದ ಈ ಪಾದ ದಿವ್ಯ ಪಾದ. ಮಾರ್ಕಂಡೇಯ ಕಂಡ ಪಾದ ಪ್ರಾಣ ಪಾದ ಮಾರ್ಕಂಡೇಯ ಕಂಡ ಪಾದ ಪ್ರಾಣ ಪಾದ ಬೇಡರ ಕಣ್ಣ ಕಂಡ ಪರಮ ಪಾದ ಭಕ್ತ ಪಾದ ಬೇಡರ ಕಣ್ಣ ಕಂಡ
ಪರಮಪಾದ ಭಕ್ತಪಾದ ಆತ್ಮಲಿಂಗ ಸ್ವಯಂ ಪೂರ್ಣ ಆತ್ಮಲಿಂಗ ಸ್ವಯಂ ಪೂರ್ಣ ತಾನಾಗಿ ಬಂದರು ದಾಸೋಹಿ ಅಂದರು ಅಯ್ಯೋ ಕಾಣದ ನಾಥನಾದೇ ಮಂಜುನಾಥ. ಥ್ಯಾಂಕ್ ಯು. ಎಸ್, ಧನ್ಯವಾದಗಳು. ಸ್ವಲ್ಪ ಚಪ್ಪಾಳೆ ಕೊಡಬೇಕು ನಮ್ಮ ಕಲಾವಿದರಿಗೆ ಎಲ್ಲರಿಗೂ ಕೂಡ. ಹಾಗೆ ಕಾರ್ಯಕ್ರಮದ ಸಹ ನೆಕ್ಸ್ಟ್ನ ಕಂಟೆಸ್ಟ್ ನಂಬರ್ 39 40 41 42 43 ತಯಾರಾಗಿರ್ಬೇಕಲ್ಲಿ ಎದುರು ಬಂದು ಆಸನರಾಗಬೇಕು. ನಂಬರ್ 39 ಅಲ್ಲಿ ಉಪಹಾರದ ವ್ಯವಸ್ಥೆ ಉಂಟು, ಈಗ ಕೂಡ ನಡೀತಾ ಉಂಟು. ಯಾರಾದರೂ ಬಾಕಿ ಇದ್ದಲ್ಲಿ ಈಗ ಬಂದಲ್ಲಿ ದಯವಿಟ್ಟು ಉಪಹಾರದ ಚಹಾ ತಿಂಡಿ ವ್ಯವಸ್ಥೆ ಸ್ವೀಕರಿಸಬೇಕು ಕೇಳಿಕೊಳ್ತೇವೆ. ನಂಬರ್ 39 ನೆಕ್ಸ್ಟ್ ಕಂಟೆಸ್ಟ್ 40 41 42 ತಯಾರಾಗಿರ್ಬೇಕಲ್ಲಿ. ಬೆಟ್ಟದಲ್ಲಿ ಬೆಳದಿಂಗಳಲ್ಲಿ ಸುಳಿದಾಡಬೇಡ ಗೆಳತಿ ಸುಳಿದಾಡಬೇಡ ಗೆಳತಿ ಚೆಲುವಾದ ನಿನ್ನ ಮಲ್ಲಿಗೆಯ ಮೈಯ ಸುಟ್ಟಾವು ಬೆಳ್ಳಿ ಕಿರಣ ಸುಟ್ಟಾವು ಬೆಳ್ಳಿ ಕಿರಣ. ಇಳಿಜಾರಿನಲ್ಲಿ ಆ ಕಣಿವೆಯಲ್ಲಿ ನೀಳಿಯಬೇಡ ಗೆಳತಿ ಇಳಿಜಾರಿನಲ್ಲಿ ಆ ಕಣಿವೆಯಲ್ಲಿ ನೀಳಿಯಬೇಡ ಗೆಳತಿ ನೀಳಿಯಬೇಡ ಗೆಳತಿಯ ಕಣಿವೆಯಲ್ಲಿ ತತ್ತರಿಸುವಂತೆ ಕಾಲಲ್ಲಿ. ಥ್ಯಾಂಕ್ ಯು. ಓಕೆ, ಧನ್ಯವಾದಗಳು. ನೆಕ್ಸ್ಟ್ ಕಂಟೆಸ್ಟ್ ನಂಬರ್ 40 40 41 42 43 ಅಲ್ಲಿ ತಯಾರಾಗಿರಬೇಕು. ಹಾಗೆ ಉಪಹಾರ ಚಹಾ ತಿಂಡಿ ವ್ಯವಸ್ಥೆಯಲ್ಲಿ ನಡೆದುಕೊಂಡು ದಯವಿಟ್ಟು ಯಾರಾದರೂ ಬಾಕಿ ಇದ್ದ ಇಲ್ಲಿ ಹೋಗಿ ತಗೊಳ್ಬಹುದು. ನಂಬರ್ 40 40 41 42 43 ತಯಾರಾಗಿರ್ಬೇಕಲ್ಲಿ. ನೂರೊಂದು ನೆನಪು ಇದೆಯಾಳದಿಂದ ಹಾಡಾಗಿ ಬಂತು ಆನಂದದಿಂದ.
ಎಸ್ ಧನ್ಯವಾದಗಳು. ಹಾಗೆ ಕಂಟೆಸ್ಟ್ ನಂಬರ್ 41 41 42 43 44 ಅಲ್ಲಿ ತಯಾರಾಗಿರ್ಬೇಕಲ್ಲಿ ತಮ್ಮ ತಮ್ಮ ಕರೋಕೆ ಟ್ರ್ಯಾಕನ್ನು ಅಲ್ಲಿ ಸರಿಯಾಗಿ ಕೊಟ್ಟು ಬನ್ನಿ. ನಂಬರ್ 41 41 ಕರ್ನಾಟಕದ ಇತಿಹಾಸದಲ್ಲಿ ಬಂಗಾರದ ಯುಗದ ಕಥೆಯನ್ನು ಹಾಡುವೆ ಕೇಳಿ, ಹಾಡುವೆ ಕೇಳಿ, ಹಾಡುವೆ ಕೇಳಿ, ಹಾಡುವೆ ಕೇಳಿ. ಕರ್ನಾಟಕದ ಇತಿಹಾಸದಲ್ಲಿ ಜ್ಞಾನದ ಜ್ಯೋತಿಯು ವಿದ್ಯಾರಣ್ಯರು ಅನುಗ್ರಹಗೈದ ಭೂಮಿದು. ಜ್ಞಾನದ ಜ್ಯೋತಿಯು ವಿದ್ಯಾರಣ್ಯರು ಅನುಗ್ರಹಗೈದ ಭೂಮಿದು. ಹಕ್ಕ ಬುಕ್ಕರು ಆಳಿದರಿಲ್ಲಿ ಹರುಷದ ಮಳೆಯನ್ನು ಎಲ್ಲೂ ಚೆಲ್ಲಿ ವಿಜಯದ ಕಾಳೆಯ ಊದಿದರು. ಥ್ಯಾಂಕ್ ಯು. ಎಸ್ ಧನ್ಯವಾದಗಳು. ಹಾಗೆ ಕಾರ್ಯಕ್ರಮ ಮುಂದುವರಿಸಿದ ನೆಕ್ಸ್ಟ್ ಕಂಟೆಸ್ಟ್ ನಂಬರ್ 42 42 ಅಲ್ಲಿ ತಯಾರಾಗಿರಬೇಕು. ಆದಷ್ಟು ಬೇಗ 43 44 45 ತಯಾರಾಗಿರ್ಬೇಕು ಅಲ್ಲಿ. ಹಾಗೇನೆ ನೆಕ್ಸಾ ಇವರ ವೆಹಿಕಲ್ ನಿಮಗೆ ಎಲ್ಲಾದರೂ ಟ್ರೈ ಮಾಡಬೇಕಾದಲ್ಲಿ ಯು ಕ್ಯಾನ್ ಗೋ ಫಾರ್ ಇಟ್. ಗ್ರ್ಯಾಂಡ್ ವಿಟಾರ ಹಾಗೇನೆ ಈ ಎಲೆಕ್ಟ್ರಿಕ್ ಗಾಡಿಗಳೆಲ್ಲ ಇದೆ. ಸೊ ದಯವಿಟ್ಟು ಅಲ್ಲಿ ನೀವು ಟ್ರೈ ಮಾಡ್ಬೋದು. ಒಂದು ಟೆಸ್ಟ್ ರೈಡ್ ಬೇಕಾದ್ರೆ ಟ್ರೈ ಮಾಡ್ಬೋದು. ಆ್ಯಂಡ್ ಬೆಸ್ಟ್ ವಿಶಸ್ ಫಾರ್ ಆಲ್ ದ ಪಾರ್ಟಿಸಿಪೆಂಟ್. ಆಸೆಯ ಭಾವ ಒಲವಿನ ಜೀವ ಒಂದಾಗಿ ಬಂದಿದೆ. ಆಸೆಯ ಭಾವ ಒಲವಿನ ಜೀವ ಒಂದಾಗಿ ಬಂದಿದೆ. ಹೊಸ ಬಗೆಗುಂಗಿನ ವಿಷತ ನೀಡಿ ತಂದಿದೆ. ಆಸೆಯ ಭಾವ ಒಲವಿನ ಜೀವ ಒಂದಾಗಿ ಬಂದಿದೆ. ಕಾಮನ ಬಿಲ್ಲಿನಲ್ಲಿ ಕಾಣದ ಕಾಂತಿಯನ್ನು ಚಿಮ್ಮಿಸಿ ಹೊಮ್ಮುವ ಚೆಲುವಿಗೆ ಇಲ್ಲಿದೆ. ಎಸ್ ಧನ್ಯವಾದಗಳು. ಹಾಗೆ ನೆಕ್ಸ್ಟ್ ಕಂಟೆಸ್ಟ್ ನಂಬರ್ 43 43 44 45 46 ತಯಾರಾಗಿರ್ಬೇಕಲ್ಲಿ. ಹಾಗೆ ನಿಮ್ಮ ಪ್ರಾಯೋಜಕರು ಭೀಮಾ ಲಾಭ ಇಲ್ಲಿದೆ. ಸೊ ದಯವಿಟ್ಟು ಯಾರಿಗಾದರೂ ಚಿನ್ನದ ಬಗ್ಗೆ ಜಾಸ್ತಿ ಮಾಹಿತಿ ಬೇಕಾದಲ್ಲಿ ದಯವಿಟ್ಟು ನಮ್ಮ ಸಿಬ್ಬಂದಿ ವರ್ಗದಲ್ಲಿದ್ದಾರೆ, ಭೀಮಾ ಅವ್ರ ಹತ್ರ ಕೇಳ್ಬೋದು. ಧನ್ಯವಾದ. ಅರ್ಪಣೆ ನಿನಗೆ
ದೀಪ ಜೊತೆಯಾಗಿ ಬೆಳಗಿ ಮೆರೆವಂತೆ ಕಣ್ಣ ಮಿಂಚು ಮುತ್ತು ರತ್ನ ಮಳೆಯಾಗಿ ಚೆಲ್ಲಿ ಹೊಳೆವಂತೆ ನಗೆಯ ಸಂಚು ಅರಳಿ ನಿಂತ ಕಮಲದಂತೆ ಪಾದ ಇಡಲು ಹೆಜ್ಜೆ ಉಳಿವ ಗೆಜ್ಜು ನಾದ ಶ್ರುತಿಯು ದರವು ಕಳೆದಿರಲು ಹಸರಾಗದ ಪ್ರಾರಂಭ ಮನಸ್ಸು ಮನಸ್ಸು ಬೆರೆದಿರಲು ಅನುರಾಗದ ಆರಂಭ ಶ್ರುತಿಯು ಸ್ವರವು ಕಳೆದಿರಲು ಹೊಸರಾಗದ ಪ್ರಾರಂಭ ಮನಸ್ಸು ಮನಸ್ಸು ಬೆರೆದಿರಲು. ಎಸ್, ಧನ್ಯವಾದ ಮೇಡಮ್. ಹಾಗೆ ಕಾರ್ಯಕ್ರಮ ಮುಂದುವರಿಸಿದ ನೆಕ್ಸ್ಟ್ ಕಾನ್ಸರ್ಟ್ ನಂಬರ್ 44, 45, 46, 47, 48, 49, 50 ದಯಮಾಡಿ ಕಂಟೆಸ್ಟ್ ಮುಂದೆ ಬಂದು ಕೂತ್ಕೊಳ್ಬೇಕು ಕೇಳಿಕೊಳ್ಳುತ್ತೇನೆ. ಇಲ್ಲಿ ಸ್ಟ್ರಿಕ್ಟ್ಲಿ ನಾವು ಒಂದು ಹೇಳ್ತಾ ಇದ್ದೀವಿ, ನಮ್ಮ ನಂದನ್ ಸರ್ ಚೆನ್ನಾಗಿ ಹೇಳ್ತಾ ಇದ್ದಾರೆ. ನಿಮ್ಮ ನಂಬರ್ ಕರೆಯುವಾಗ ದಯವಿಟ್ಟು ನೀವು ಇಲ್ಲಿರಿ, ಮತ್ತೆ ಬಂದು ನಿಮ್ಮ ನಂಬರ್ ಕೇಳಿದರೆ ನಾವು ರಿಟರ್ನ್ ನಿಮಗೆ ಅವಕಾಶ ಕೊಡಲ್ಲ. ಯಾಕಂದರೆ ತುಂಬ ಜನ ಇದ್ದಾರೆ. ಇನ್ನೊಂದು ಸರ್ತಿ ನಾನು ಸ್ಟ್ರಿಕ್ಟ್ಲಿ ಹೇಳ್ತಾ ಇದ್ದೀನಿ, ನಂಬರ್ ಕರೆಯುವಾಗ ದಯವಿಟ್ಟು ಇಲ್ಲಿರಿ, ದಯವಿಟ್ಟು ಇಟ್ಸ್ ಅ ಫೈನಲ್ ರಿಕ್ವೆಸ್ಟ್. ಸಂಖ್ಯೆ ನಂಬರ್ ಇಲ್ಲದಿದ್ದಲ್ಲಿ ನಾವು ಕರೆದಂಥ ಸಂಖ್ಯೆ ನಂಬರ್ ಇದ್ದಿದ್ದಲ್ಲಿ ಅವರಿಗೆ ಕಾರ್ಯಕ್ರಮದ ಕೊನೆಯಲ್ಲಿ ಅವಕಾಶ ಕೊಡಲಾಗುವುದು. ನಡುವಲ್ಲಿ ಯಾರಿಗೂ ಕೂಡ ಅವಕಾಶ ಕೊಡಲಾಗುವುದಿಲ್ಲ. ಎಲ್ಲ ಗಾಯಕರ ಗಮನಕ್ಕೆ 44 ಕಂಟೆಸ್ಟ್ 44 ಇಲ್ಲದಲ್ಲಿ 45, 46, 47, 48, 49, 50 ದಯವಿಟ್ಟು ಎದುರು ಬಂದು ಆಸೀನರಾಗಿ. 45, 46 ತಯಾರಾಗಿರಲಿ. ಹೌದು, ಕಾವ್ಯ 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 ಅಮೃತ ಉಣಿಸು ಮಾನವನೆದೆಗೆ ಪ್ರೀತಿಯ ಉಣಿಸು ದಾನವನೆದೆಗೆ ಅನಂತ ಅನಂತ ಸುಖದ ತರಂಗ ಮೃದಂಗ ನುಡಿಸು ಅಶಾಂತ ವಿಶಾಂತ ಮನದ ವಿರಾಗ ವಿಯೋಗ ತಣಿಸು ತಣಿಸು ಕಾವ್ಯ ಕಾವ್ಯ ಅಮೃತ ಉಣಿಸು ಮಾನವನೆದೆಗೆ ಪ್ರೀತಿಯ ಉಣಿಸು ದಾನವನೆದೆಗೆ. ಸನಿ ಸರಿ ರಿ ಸರಿ ಪಾಗ ಗಗನಿ ದದನಿ ಪನಿ ಪಮ ಗರಿ ಗಮಮ ಮಗ ಮಧಾಪ ಮಧುರ ಮುರಳಿಯ ಲಹರಿಯಲ್ಲಿ ನಿಂದ ಗೋಕುಲ ನಮ್ಮದಾಗಿಸು ಶಿವನನು ಪುರಾನುರಣಿಸು ಆ ಕೈಲಾಸವ ಕಣ್ಣ ತುಂಬಿಸು ಸೌಂದರ್ಯವೆಲ್ಲ ಏಕವಾಗಿ ಸೌಂದರ್ಯವೆಲ್ಲ ಏಕವಾಗಿ ಮಂದಹಾಸವಾಗಲಿ ಬಿರಿದ ಎದೆಯ ಬೆಸೆಯಲಿ ನಿನ್ನ ಪ್ರತಿಭೆ ಕಿರಣದಿ ಅಳುವ ಆತ್ಮ ಅರಳಲಿ ಅನಂತ ಅನಂತ ಸುಖದ ತರಂಗ ಮೃದಂಗ ನುಡಿಸು ಅಶಾಂತ ವಿಶಾಂತ ಮನದ. ಥ್ಯಾಂಕ್ ಯು ಸೊ ಮಚ್. ಇದಾಗಿತ್ತು ನಂಬರ್ 45. ಮುಂದಿನ ಕಂಟೆಸ್ಟೆಂಟ್ ನಂಬರ್ 46. ನಂಬರ್ 47 ಅಲ್ಲಿ ನಿಮ್ಮ ಟ್ರ್ಯಾಕನ್ನು ಕೊಟ್ಟು ಯಾವ ಟ್ರ್ಯಾಕ್ ಅಂತ ಹೇಳಿ ರೆಡಿಯಾಗಿರಿ. ನಂಬರ್ 47, 50 to 55 ನೀವು ಕೂಡ ನಮ್ಮ ಎರಡನೇ ಲೈನಲ್ಲಿ ಬಂದು ಕೂತ್ಕೋಬೇಕು. 50ರಿಂದ 55 ನಂಬರ್ಸ್. ಜಡ್ಜಸ್ ಈಗ ನಂಬರ್ 46
पहला प्यार है, पहली पहली बार है, पहला पहला प्यार है, पहली पहली बार है, जाने के भी अनजाना कैसा मेरा यार है, पहला पहला प्यार है, पहली पहली बार है। उसकी नजर पलकों के चिलमन से मुझे देखती, उसकी नजर, उसकी हया अपनी चाहत का राज तोलती, उसकी हया चुपके करे जो वफा ऐसा मेरा यार है। पहला पहला थैंक यू सो मच। ಎಸ್, ಧನ್ಯವಾದಗಳು. 47 ನಂಬರ್ 47, ನಂಬರ್ 48 ಅಲ್ಲಿ ತಮ್ಮ ಕರೋಕೆಯನ್ನು ತಿಳಿಸಬೇಕು. 49 50ವರೆಗೆ ಎದುರಲ್ಲಿ ಕೂತ್ಕೊಳ್ಬೇಕು. 50 to 55 ಅವರ ಹಿಂದೆ. ಸ್ಪರ್ಧಾಳುಗಳಿಗೆ ಒಂದು ಸೂಚನೆ, ಈ ಸ್ಪರ್ಧೆಯಲ್ಲಿ ಸ್ಪರ್ಧಿಸಿದಂಥ ಎಲ್ಲರಿಗೂ ಬಹುಮಾನ ವಿತರಣಾ ಸಮಾರಂಭದಲ್ಲಿ ಬಹುಮಾನ ಆ ವೇಳೆಯಲ್ಲಿ ನೀವು ಇದ್ದರೆ ಮಾತ್ರ ಬಹುಮಾನವನ್ನು ಕೊಡಲಾಗುತ್ತದೆ. ನಾಳೆ ಅಥವಾ ನಾಡಿದ್ದು ಯಾವುದೇ ಕಾರಣಕ್ಕೂ ಬಹುಮಾನವನ್ನು ಕೊಡಲಾಗುವುದಿಲ್ಲ. ಇಂದಿನ ಸ್ಪರ್ಧೆಯಲ್ಲಿ ಯಾರಾದರೂ ವಿನ್ನರ್ ಆದರೆ ತಾವು ಬಹುಮಾನ ವಿತರಣಾ ಸಮಯದಲ್ಲಿ ಇದ್ದಾಗ ಮಾತ್ರ ಬಹುಮಾನವನ್ನು ಪಡೆಯಲು ಅರ್ಹರಾಗಿರ್ತೀರಿ. ಅದಕ್ಕಾಗಿ ಕಾನ್ಫಿಡೆಂಟ್ ಇದ್ದವರು ಖಂಡಿತವಾಗಿಯೂ ನಿಲ್ಲೇಬೇಕು. ಈಗ ವೇದಿಕೆಯಲ್ಲಿ 46 ಕೆಣಕುತ್ತಿದೆ ನಿನ್ನ ಕಣ್ಣೋಟ, ಕುಣಿಸುತ್ತಿದೆ ನಿನ್ನ ಕಣ್ಣಾಟ, ಸೆಳೆಯಲು ನಿನ್ನ ತನುವಿನ ಮಾಟ, ಕಲಿಯಲು ಹಾಗೆ ಪ್ರಣಯದ ಪಾಠ ಮಾಡುವುದೇ ನೀಗ. ಕೆಣಕುತ್ತಿದೆ ನಿನ್ನ ಕಣ್ಣೋಟ. ಸಂಜೀವನ ಬಣ್ಣ ಕಂಡೆ ಕೆನ್ನೆಲಿ, ಕಂಡೆ ಚಂದ್ರ ತಂದ ಕಾಂತಿ ನಿನ್ನ ಕಣ್ಣಲ್ಲಿ. ಸಂಜೀವನ ಬಣ್ಣ ಕಂಡೆ ಕೆನ್ನೆಲಿ, ಕಂಡೆ ಚಂದ್ರ ತಂದ ಕಾಂತಿ ನಿನ್ನ ಕಣ್ಣಲ್ಲಿ. ನೀ ನುಡಿದರು ಸೊಗಸು
ಮೌನವು ಸೊಗಸು ಎಲ್ಲ ಸಂಗೀತವೇ. ಧನ್ಯವಾದಗಳು. ಎಸ್, ಎಲ್ಲರೂ ಜೋರಾದ ಒಂದು ಚಪ್ಪಾಳೆಯೊಂದಿಗೆ ಎಲ್ಲ ಸ್ಪರ್ಧಾಳುಗಳಿಗೆ ಸಪೋರ್ಟನ್ನು ಮಾಡಬೇಕು. ಯಾಕೆಂದರೆ SPB ಅವರ ಹಾಡುಗಳನ್ನು ಹಾಡಿದಾಗ ಅವರ ವಾಯ್ಸನ್ನು ಕೇಳಿದಾಗಲೇ ಆ ಶಕ್ತಿ ಬರುತ್ತದೆ. ಅಂತಹ ಎಲ್ಲ ಸ್ಪರ್ಧಾಳುಗಳಿಗೆ ಮತ್ತೊಮ್ಮೆ ಪ್ರೀತಿಯ ಸ್ವಾಗತ. ಡಾಕ್ಟರ್ SPB ಫ್ಯಾನ್ಸ್ ಅಸೋಸಿಯೇಷನ್ ರಿಜಿಸ್ಟರ್ಡ್ ಮಂಗಳೂರು ಮತ್ತು ಉಡುಪಿಯ ಪರವಾಗಿ. ಇದೀಗ ನಂಬರ್ 48 ವೇದಿಕೆಗೆ, ನಂಬರ್ 48 ವೇದಿಕೆಯಲ್ಲಿ, ನಂಬರ್ 49, 50 ತಯಾರಾಗಿರಿ. ಅದೇ ರೀತಿ 50ರಿಂದ 55 ನಂಬರ್ ಅಲ್ಲಿ ಎರಡನೇ ಸಾಲಿನಲ್ಲಿ ಬನ್ನಿ, ಎರಡನೇ ಸಾಲಿಗೆ ಬನ್ನಿ. 50ರಿಂದ 55 ನಂಬರ್ಸ್ ವೇದಿಕೆಯಲ್ಲಿ. 48 ತೀರ್ಪುಗಾರರ ಗಮನಕ್ಕೆ, 48 ನಂಬರ್ ಇದೀಗ ವೇದಿಕೆಯಲ್ಲಿ. ಅಪರಾಧ ಎನಗಿಲ್ಲ, ಅಪರಾಧಿ ನಾನಲ್ಲ, ಅಪರಾಧ ಎನಗಿಲ್ಲ, ಅಪರಾಧಿ ನಾನಲ್ಲ, ಅಪರಾಧ ಎನಗಿಲ್ಲ, ಕಪಟ ನಾಟಕ ಸೂತ್ರಧಾರಿ ನೀನೇ, ಅಪರಾಧಿ ನಾನಲ್ಲ, ಅಪರಾಧ ಎನಗಿಲ್ಲ. ನಿನ್ನಯ ಕೈಯಲ್ಲಿ ಬೊಂಬೆಯು ನಾನು, ಆಡಿಸಿ ಬೀಳಿಸಿ ನಗುತ್ತಿಹೆ ನೀನು, ನನ್ನಯ ಸರಿತಪ್ಪು ಹೊಣೆ ನಿನ್ನದು. ಎಸ್, ಆ ಕಾನ್ಸಂಟ್ರೇಷನ್ ಅಂದರೆ ಹಾಗೆ, ಮ್ಯೂಸಿಕ್ ನಿಂತರೂ ಅವರು ನಿಲ್ಲೋದಿಲ್ಲ. ಒಂದು ಜೋರಾದ ಚಪ್ಪಾಳೆ ಬರಲಿ. ಇಂಥ ಎಲ್ಲ ಸ್ಪರ್ಧಾಳುಗಳು ಇದೇ ಉತ್ಸುಕತೆಯಲ್ಲಿ ಕೊನೆಯವರೆಗೂ ಬರಬೇಕು. ಅದೇ ರೀತಿ ಹಾಡನ್ನು ಹಾಡಿ ವೇದಿಕೆ ಎಡಗಡೆಯಿಂದ ಹೋಗಿ ಸರ್ಟಿಫಿಕೇಟನ್ನು ಪಡ್ಕೊಂಡು ಹೋಗಿ. ನಂಬರ್ 49 ವೇದಿಕೆಯಲ್ಲಿ 50 ನಂಬರ್ ಅವರು ತಮ್ಮ ಕರೋಕೆಯನ್ನು ಅಲ್ಲಿ ಅವರಿಗೆ ತಿಳಿಸ್ಕೊಡಿ. ಈಗ ನಂಬರ್ 49, ನಂಬರ್ 50ರಿಂದ 60 ನಂಬರ್ ದಯವಿಟ್ಟು ಅಲ್ಲಿ ಎದುರಿನಲ್ಲಿರುವಂಥ ಸೀಟಲ್ಲಿ ಬಂದು ಕೂತ್ಕೊಳ್ಳಿ. ನಂಬರ್ 50ರಿಂದ 60. ನಿನ್ನ ಕಂಡು ಬೆರಗಾದೆನೆ, ಏಕೋ ಕಾಣೆ ಮರುಳಾದೆನೆ, ನಿನ್ನ ಕಂಡು ಬೆರಗಾದೆನೆ, ಏಕೋ ಕಾಣೆ ಮರುಳಾದೆನೆ, ಪ್ರೀತಿಯ ನುಡಿಗೆ ಸ್ನೇಹದ
ಸವಿಜೇನು ಕಣ್ಣಲ್ಲಿ ಮಿಂಚೇನು ತುಟಿಯಲ್ಲಿ ಸವಿಜೇನು ಈ ನಿನ್ನ ನೋಟ ಶೃಂಗಾರದಾಟ ಈ ನಿನ್ನ ನೋಟ ಶೃಂಗಾರದಾಟ ಪ್ರಣಯದ ಹೊಸ ಕವಿತೆಯೇ ನನಗೊಲಿಯುತ್ತ ಎಲ್ಲಾಗಿ ಓಡೋಡಿ ಬಂದೇನು ನಾ ಕಾಣೇನೆ ನಿನ್ನ ಕಂಡು ಬೆರಗರೇನೆ. ಥ್ಯಾಂಕ್ ಯು. ಎಸ್, ಧನ್ಯವಾದಗಳು. ನಂಬರ್ 50 ಇದೀಗ ವೇದಿಕೆಗೆ ಬರ್ತಾ ಇದ್ದಾರೆ. 51, 51ರಿಂದ 55ನೇ ನಂಬರ್ವರೆಗೂ ಎದುರಿನ ಸೀಟಲ್ಲಿ ಬಂದು ಕೂತ್ಕೊಳ್ಳಿ. ನಮ್ಮ ಎಡಗಡೆಯಿಂದ ಹೋಗಿ ಸರ್ಟಿಫಿಕೇಟ್ ಪಡ್ಕೋಬೇಕು. ಅದೇ ರೀತಿ ಸ್ಪರ್ಧಾಳುಗಳು ಯಾರಾದರೂ ತಮ್ಮ ಇರುವಿಕೆಯನ್ನು ಇಲ್ಲಿ ತಿಳಿಸಕ್ಕೆ ಬಯಸ್ತಾ ಇದ್ರೆ ಅಲ್ಲಿ ಎದುರಲ್ಲಿ ಬಂದು ತಿಳಿಸ್ಕೊಡ್ಬಹುದು. ಇದೀಗ ನಂಬರ್ 50 ವೇದಿಕೆಯಲ್ಲಿ ಹುಣ್ಣಿಮೆ ನಿಂಗೇನು ಫಸ್ಟ್ ಅನ್ನೆ ಡಾಕ್ಟರ್ SPB ಫ್ಯಾನ್ಸ್ ಅಸೋಸಿಯೇಷನ್ ರಿಜಿಸ್ಟರ್ಡ್ ಮಂಗಳೂರು ಉಡುಪಿ ಗಾನ ಗಂಧರ್ವ SP ಬಾಲಸುಬ್ರಹ್ಮಣ್ಯಂ ಅವರ 80ನೇ ವರ್ಷದ ಹುಟ್ಟುಹಬ್ಬದ ಈ ಒಂದು ಸುಂದರ ಕಾರ್ಯಕ್ರಮ ಇದೀಗ ನಂಬರ್ 50 ಸ್ಪರ್ಧೆಯಲ್ಲಿ. ಹುಣ್ಣಿಮೆಯೇ ನಿಂಗೆ ಇನ್ನು ಕೋಪವೇ ಜಾಜಿ ಹೂವ ಮೇಲೆ ಕರುಣೆ ಬಾರದೆ. ಹುಣ್ಣಿಮೆಯೇ ನಿಂಗೆ ಇನ್ನು ಕೋಪವೇ ಜಾಜಿ ಹೂವ ಮೇಲೆ ಕರುಣೆ ಬಾರದೆ. ಈ ಬೆಳ್ಳಿ ಕಾಂತಿಯು ಬಿಸಿಲಾಗಿ ಸುಟ್ಟರೆ ನಡಗೋದೆ ರಾತ್ರಿಯು ಮನ್ನಿಸೆಯ. ಹುಣ್ಣಿಮೆಯೇ ನಿಂಗೆ ಇನ್ನು ಕೋಪವೇ ಜಾಜಿ ಹೂವ ಮೇಲೆ ಕರುಣೆ ಬಾರದೆ. ಎಸ್, ನಿಮ್ಮ ಕರೋಕೆ ಯಾವುದು ಅಂತ ಕರೆಕ್ಟ್ ಬರುವಾಗಲೇ ನೀವು ಅವರ ಹತ್ರ ತಿಳಿಸಿ ಬರುವಂಥದ್ದು. ಇದೀಗ ವೇದಿಕೆಯಲ್ಲಿ ನಂಬರ್ 51 51ರಿಂದ 55 ನಂಬರಲ್ಲಿ ಎದುರಿನ ಸೀಟಲ್ಲಿ ಆಸೀನರಾಗಿ, ಅದೇ ರೀತಿ 55ರಿಂದ 60 ನಂಬರದವರು 2ನೇ ಸೀಟ್ನಲ್ಲಿ ಆಸೀನರಾಗಿ 60 ನಂಬರ್ವರೆಗೆ.
ಇದಾಗಿತ್ತು ನಂಬರ್ 52. ಈಗ 52 ನಂಬರ್ವರೆಗೆ ಹಾಡಿದ್ದೇವೆ. ಇಲ್ಲಿವರೆಗೆ 52 ನಂಬರ್ ಹಾಡಿದಂಥ ಸ್ಪರ್ಧಾಳುಗಳು, 51 ನಂಬರ್ ಹಾಡಿದ ಸ್ಪರ್ಧಾಳುಗಳು, ಅವರ ಜೊತೆ ಬಂದ ಫ್ಯಾಮಿಲಿ ಮೆಂಬರ್ಸ್ ತಾವುಗಳು ಊಟಕ್ಕೆ ಹೋಗಬಹುದು. ಅಲ್ಲಿ ಊಟ ಕೌಂಟ್ರನ್ನು ನಾವು ಓಪನ್ ಮಾಡಿದ್ದೇವೆ. ಅಲ್ಲಿ ಊಟ ಯಾರು ಮಾಡಬಹುದು. ಊಟ ಮಾಡೋಕ್ಕೆ ಬೇಕಾದವರು ದಯವಿಟ್ಟು ಅಲ್ಲಿ ಕೂಪನನ್ನು ಪಡ್ಕೊಂಡು ಅಲ್ಲಿ ಹೋಗಬೇಕು. ದಯವಿಟ್ಟು ಊಟವನ್ನು ನಾವು ಕೊಡಲಿಕ್ಕೆ ಈಗ ಕೌಂಟರ್ ಓಪನನ್ನು ಮಾಡಿದ್ದೇವೆ. ಅದೇ ರೀತಿ ಈಗ ಹಾಡುವವರು ದಯವಿಟ್ಟು ಹೋಗೋದು ಬೇಡ. 152ರಿಂದ ಮೇಲ್ಪಟ್ಟವರು ಒಂದು 200 ನಂಬರ್ವರೆಗೆ ಹೋಗೋದು ಬೇಡ. ಮೋಸ್ಟ್ಲಿ 150ರವರೆಗೆ ಇದೆ. 50ರಿಂದ 100 ನಂಬರ್ವರೆಗೆ ಹೋಗೋದು ಬೇಡ. ಸ್ವಲ್ಪ ನಿಲ್ಲಿ. ಅದಕ್ಕೆ ಮೊದಲಿದ್ದವರು ಊಟಕ್ಕೆ ಹೋಗಿ. ಈಗ 52 ವೇದಿಕೆಗೆ ಬನ್ನಿ. 52 52 ಇಲ್ವಾ? ನಂಬರ್ 52 ಇಲ್ಲದಿದ್ದರೆ ನಿಮಗೆ ಕೊನೆಯದಾಗಿ ನಾವು ಕರೆಯುವುದಷ್ಟೇ. ನಂಬರ್ 53 ಬನ್ನಿ. ನಂಬರ್ 52 ಇಲ್ಲ, 53 ಬನ್ನಿ. 54 53 ಇದೆ. 54 ನಂಬರ್ ಅವರು ಬಂದು ತಮ್ಮ ಕರೋಕೆ ಸಾಂಗನ್ನು ಹೇಳಿ. ಅಲ್ಲಿ 55 ಅಲ್ಲಿ ಎದುರು ಕೂತ್ಕೊಳ್ಳಿ. ಅದರ 55ರಿಂದ 60 ನಂಬರ್ ಅವರು ದಯವಿಟ್ಟು ಎದುರು ಬಂದು ಕೂತ್ಕೊಳ್ಳಿ. 55ರಿಂದ 60. ಈಗ 53 ವೇದಿಕೆಯಲ್ಲಿ ಜಡ್ಜಸ್ ನೋಟ್, ಇದು ನಂಬರ್ 53, 53. ಬೆಳದಿಂಗಳೊಂದು ಹೆಣ್ಣಾಗಿ ಬಂದಂತೆ ಕಂಡೆ, ಕಂಡು ನಿಂತೆ ನಿಂತು ಸೋತೆ, ಸೋತು ಕವಿಯಾಗಿ ಕವಿತೆ ಹಾಡಿದೆ. ಬೆಳದಿಂಗಳೊಂದು ಹೆಣ್ಣಾಗಿ ಬಂದಂತೆ ಕಂಡೆ, ಬೆಳದಿಂಗಳೊಂದು ಹೆಣ್ಣಾಗಿ ಬಂದಂತೆ ಕಂಡೆ, ಕಂಡು ನಿಂತೆ ನಿಂತು ಸೋತೆ, ಸೋತು ಕವಿಯಾಗಿ ಕವಿತೆ ಹಾಡಿದೆ. ಬೆಳದಿಂಗಳೊಂದು ಹೆಣ್ಣಾಗಿ ಬಂದಂತೆ ಕಂಡೆ. ಹೊಸದಾಗಿ ಮೊಗ್ಗೊಂದು ಹೂವಾಗಿ, ಆ ಹೂವೇ ಹೆಣ್ಣ ಮೊಗವಾಗಿ, ಸುಳಿದಾಡು ಮಿಂಚಿಂದ ಕಣ್ಣಾಗಿ, ಗಿಳಿ ಮಾತು ಅವಳಾಡು ಮಾತಾಗಿ, ತಂಗಾಳಿಗೆ ಪೋಲಾಡುವ, ತಂಗಾಳಿಗೆ ಪೋಲಾಡುವ ಲತೆಯೆಂದು ನಡುವಾಯಿತೇನೋ, ನವಿಲೊಂದು ಕುಣಿದಂತೆ ನಡೆವಾಗ ಸಂತೋಷಗೊಂಡೆ. ಬೆಳದಿಂಗಳೊಂದು ಹೆಣ್ಣಾಗಿ ಬಂದಂತೆ ಕಂಡೆ. ಎಸ್ 53 ನಂಬರ್ ಇದಾಗಿತ್ತು. ನಂಬರ್ 54 ಬನ್ನಿ. 55 ತಮ್ಮ ಕರೋಕೆಯನ್ನಲ್ಲಿ ತಿಳಿಸಿ ದಯವಿಟ್ಟು. 54 ಇದೀಗ ವೇದಿಕೆಯಲ್ಲಿ ಆಚೆಯಿಂದ ಹೋಗಬೇಕು. ಎಲ್ಲ ಸ್ಪರ್ಧಾಳುಗಳು ಹಾಡನ್ನು ಹಾಡಿ ನಮ್ಮ ವೇದಿಕೆ ಎಡಗಡೆಯಿಂದ ಹೋಗಿ ಸರ್ಟಿಫಿಕೇಟನ್ನು ಪಡ್ಕೊಂಡೇ ಹೋಗಬೇಕು ದಯವಿಟ್ಟು. ಅದೇ ರೀತಿ ಊಟಕ್ಕೆ ತೆರಳುವಂಥವರು ಕೂಡ ಈಗ ಊಟಕ್ಕೆ ತೆರಳಬಹುದು. ಈಗ ನಂಬರ್ 54 ವೇದಿಕೆಯಲ್ಲಿ 54. ಬಾಳೆಲೆಯಲಿ ಪ್ರಾಣ ಬಡಿಸಿದೆ, ಉಣಪ
ತನುವಿನ ಮನೆಗೆ ಬಾತಿಥಿ 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 ತನುವಿನ ಮನೆಗೆ ಬಾತಿಥಿ 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 ಆತ್ಮನ ರುಚಿಗೆ ಬಾತಿಥಿ. ಒಲೆಯ ದೇಹ ಕೆಲವು ಸೌದೆ ಹೃದಯ ಪಾತ್ರೆ ನೆತ್ತರೊಡನೆ ಆತ್ಮದಿನಸಿ ತಾನೆ ಕುದಿದು ತಾನೆ ಉಕ್ಕಿ ತಾನೆ ಬಸಿದು ತಾನೆ ಆದ ಆತ್ಮಭಕ್ಷ್ಯ ಉಂಡರೆ ತೆಗುವೆ ಶಿವನಡೆ ಸಾಗುವೆ ಬಾಳೆಲೆಯಲ್ಲಿ ಪ್ರಾಣ ಬೆಸೆಯಿದೆ ಕೊಡಬಾರೋ ಜವರಾಯ ಹರ ತನುವಿನ. ಥ್ಯಾಂಕ್ ಯು. 55 ವೇದಿಕೆಗೆ 56 ನಂಬರ್ ತಮ್ಮ ಕರೋಕೆಯಲ್ಲಿ ತಿಳಿಸಿ. 55 ವೇದಿಕೆಯಲ್ಲಿ 55 ನಂಬರ್ 56 ಬನ್ನಿ. ನಂಬರ್ 60ರವರೆಗೆ ತಯಾರಾಗಿರಬೇಕು. 60ರಿಂದ 65 ನಂಬರ್ ಎರಡನೇ ಸಾಲಿನಲ್ಲಿ ಆಸೀನರಾಗಿ. 60ರಿಂದ 65. ಇದೇ ನಾಡು ಇದೇ ಭಾಷೆ ಎಂದೆಂದು ನನ್ನದಾಗಿರಲಿ. ಎಲ್ಲೇ ಇರಲಿ ಹೇಗೆ ಇರಲಿ ಕನ್ನಡವೇ ನಮ್ಮ ಉಸಿರಲ್ಲಿ. ಇದೇ ನಾಡು ಇದೇ ಭಾಷೆ ಎಂದೆಂದು ನನ್ನದಾಗಿರಲಿ. ಎಲ್ಲೇ ಇರಲಿ ಹೇಗೆ ಇರಲಿ ಕನ್ನಡವೇ ನಮ್ಮ ಉಸಿರಲ್ಲಿ. ಇದೇ ನಾಡು ಇದೇ ಭಾಷೆ ಎಂದೆಂದು ನನ್ನದಾಗಿರಲಿ. ಕರುನಾಡು ಸ್ವರ್ಗದ ಸೀಮೆ ಕಾವೇರಿ ಹುಟ್ಟಿದ ನಾಡು. ಕಲ್ಲಲ್ಲಿ ಕಲೆಯನ್ನು. ಎಸ್, ಧನ್ಯವಾದಗಳು. ನಂಬರ್ 55 ಇದಾಗಿತ್ತು. 56 ನಂಬರ್ 56 ಇಲ್ಲದಿದ್ದರೆ 57 ಬನ್ನಿ. 57 56 ಇದ್ದೀರಾ? 57 57 ತಮ್ಮ ಕರೋಕೆಯನ್ನು ತಿಳಿಸಿ. ಅಲ್ಲಿ 57 ನೀವು ಅಲ್ಲಿ ತಿಳಿಸಿ ಆಗಿರಬೇಕು. ಯಾಕಂದರೆ 56 ಇಲ್ಲಿ ಕರೆಯುವಾಗ ಮೇಲೆ ಬರಬೇಕು. ಯಾವುದೇ ಕಾರಣಕ್ಕೆ ನಾವು ಲೇಟ್ ಮಾಡುವಾಗಿಲ್ಲ. ನಂಬರ್ 56 ಬನ್ನಿ. 56 57 ತಮ್ಮ ಕರೋಕೆಯನ್ನು ತಿಳಿಸಿ ಇವಾಗಲೇ. 58ರಿಂದ 60 ನಂಬರ್ ಅವರು ಎದುರು ಸೀಟಲ್ಲಿ ಇರಿ. ಅದೇ ರೀತಿ 60ರಿಂದ 65 ನಂಬರ್ ಎರಡನೇ ಸೀಟಲ್ಲಿ ಆಸೀನರಾಗಿ. ಹಲೋ. La 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 la
புஷ்பாஞ்சலி பொண்ணு பேருக்கு பொன்னஞ்சலி கண்ணு கரனுக்கு கீதாஞ்சலி கண்காண் அழகுக்கு கவிதாஞ்சலி அஞ்சலி அஞ்சலி புஷ்பாஞ்சலி அஞ்சலி அஞ்சலி புஷ்பாஞ்சலி பாதத்தில் புஷ்பாஞ்சலி பொண்ணு பொயிருக்கு பொன்னாஞ்சலி கண்ணு கழுக்கு கைதாஞ்சலி கண்காண அழகுக்கு கவிதாஞ்சலி காதலி இது ஒன்றுவர் இதுவரை தனி தனி காதலி பொன் சங்கிலே இனிது கண்மணி கடலிலே நடுவேந்து பின் இந்த துளி மலை துளி காதலி அது போல நான் அன்பிட்டு காதலி திருமக திருப்பாத பிழுத்து விட்டே தினம் ஒரு பொழுது பாடல் படித்து விட்டே அஞ்சலி அஞ்சலி என்னுவே காதலி. ಥ್ಯಾಂಕ್ ಯು. ಎಸ್ 57 57 ಇಬ್ಬಾಗಿತ್ತು. ಈಗ 56 ಅಲ್ಲ ನಿಮ್ಮದು 56 ಮುಗ್ದಿದೆ. ಇದೀಗ 57 ಜಡ್ಜಸ್ ನೋಟ್ ನಂಬರ್ 57 57 ವೇದಿಕೆಯಲ್ಲಿ. ನಂಬರ್ 58 ಅಲ್ಲಿ ತಮ್ಮ ಕರೋಕೆಯನ್ನು ದಯವಿಟ್ಟು ತಿಳಿಸಿ. 58 ನಂಬರ್ 58 59 60 ಎದುರು ಸೀಟಲ್ಲಿ ಬನ್ನಿ. 60ರಿಂದ 65 ನಂಬರ್ ಎರಡನೇ ಸೀಟಲ್ಲಿ ಆಸೀನರಾಗಿ. ಎಲ್ಲ ಸ್ಪರ್ಧಾಳುಗಳು ಆದಷ್ಟು ಬೇಗ ವೇದಿಕೆಗೆ ಬರಬೇಕು. ಹಲೋ ನಂಬರ್ 58 ವೇದಿಕೆಗೆ ಬನ್ನಿ. ನಂಬರ್ 59 59 ತಮ್ಮ ಕರೋಕೆಯನ್ನು ತಿಳಿಸಿ. ನಂಬರ್ 59 ತಮ್ಮ ಕರೋಕೆಯನ್ನು ತಿಳಿಸಿ. 58 ವೇದಿಕೆಗೆ ಇದೀಗ ತೀರ್ಪುಗಾರರ ಗಮನಕ್ಕೆ. ಇದೀಗ ನಂಬರ್ 58 ವೇದಿಕೆಯಲ್ಲಿ
ಎಸ್, ಇದು 58 ಆಗಿತ್ತು. ಮುಂದಿನ ನಂಬರ್ 59, ನಂಬರ್ 59 ವೇದಿಕೆಗೆ ಬನ್ನಿ, ತಮ್ಮ ಕರೋಕೆಯನ್ನು ತಿಳಿಸಿ. ನಂಬರ್ 60 ಅವರ ಹಿಂದೆ ತಮ್ಮ ಕರೋಕೆಯನ್ನು ತಿಳಿಸುವ. ನಂಬರ್ 59 ವೇದಿಕೆಗೆ ಬನ್ನಿ. ಊಟವನ್ನು ಮಾಡಿದವರು ಯಾರಿದ್ದರೆ ಖಂಡಿತವಾಗಿ ಅಲ್ಲಿ ಕೂಪನನ್ನು ಪಡ್ಕೊಂಡು ಊಟಕ್ಕೆ ತೆರಳುವಂಥದ್ದು. ಸ್ವಲ್ಪ ವೇಗವಾಗಿ ಬನ್ನಿ. 59 ಅವರು. 60 ನಂಬರ್ ತಮ್ಮ ಕರೋಕೆಯನ್ನು ಆ ಕಡೆಯಿಂದ ತಿಳಿಸಿ. 60ರಿಂದ 65 ನಂಬರ್ ದಯವಿಟ್ಟು ಎದುರಲ್ಲಿ ಬಂದು ಆಸೀನರಾಗಿ. ಕರೆದಾಗ ಇಲ್ಲಿ ಬಾರದೇ ಇದ್ದರೆ ಕೊನೆಯ ಪಕ್ಷ ಕೊನೆಗೆ ಒಂದು ಸಲ ಕರೀಬಹುದಷ್ಟೇ. ದಯವಿಟ್ಟು ತಮ್ಮ ಸರದಿ ಬಂದಾಗ ಆದಷ್ಟು ಬೇಗ ಬಂದು ಹಾಡಿ. ನನ್ನಗಾಗಿಯೇ ನಿನ್ನಂದವು ನಿನಗಾಗಿಯೇ ಈ ಜನ್ಮವು ಮರೆವೇನೆ ಚಿನ್ನ ನ ಬಿಡುವೇನೆ ನಿನ್ನ ಹಾ. ಏನು ಕಣ್ಗಳು ಏನು ತುಟಿಗಳು ಬಳುಕು ಹಾಡುವ ನಡು ಬಿರುಸು ನಡೆಯಲು ಸೊಗಸು ನಡೆಯಲು ಆಸೆ ಮನದಲು ಏನು ಕಣ್ಗಳು ಏನು Thank you, participant number 59. Judges, please note, next participant number 60, 61, 62, 63, 65. ದಯವಿಟ್ಟು ತಯಾರಾಗಿರಿ. ಈಗ ಪಾರ್ಟಿಸಿಪೆಂಟ್ ನಂಬರ್ 60. ಜಡ್ಜಸ್ ಪ್ಲೀಸ್ ನೋಟ್ ವೇದಿಕೆ ಮೇಲೆ. ಹಲೋ ಹಲೋ ಹಲೋ. ಜನ್ಮದಿಂದ ಜಗದಾನಂದ ಗುರುವು ತಂದ ಪುಣ್ಯದಿಂದ ಜನುಮಾನಂದ ನಿಸರಿ ಸಾರಿಗ ಮಮರಿಸ ನಿಸರಿಸ ಧನಿ ಪಮ ಗಮರಿಸ ಆನಂದ ಪರಮಾನಂದ ಪರಮಾನಂದ.
ಜೋಜಸ್ ಪ್ಲೀಸ್ ನೋಡ್ ಪಾರ್ಟಿಸಿಪೇಟ್ ನಂಬರ್ 61 ದಯವಿಟ್ಟು ವೇದಿಕೆ ಮೇಲೆ ಬನ್ನಿ. ಹಾಗೆಯೇ 62, 63, 64, 65 ದಯವಿಟ್ಟು ತಯಾರಾಗಿರಿ. ಸೊ ನಿಮ್ಮ ಟ್ರ್ಯಾಕ್ ಅನ್ನು ಚೆಕ್ ಮಾಡಿ ಫಸ್ಟ್ ಆಫ್ ಆಲ್. ಹರಿ ಓಂ ಹರಿ ಓಂ. ಥ್ಯಾಂಕ್ ಯು ಸೊ ಜಜಸ್ ಪ್ಲೀಸ್ ನೋಟ್, ಅದು 61, ಈಗ 62 ವೇದಿಕೆ ಮೇಲೆ ಬರ್ತಾ ಇದ್ದಾರೆ. 63, 64, 65 ತಯಾರಾಗಿರಿ. ಹಾಗೆಯೇ ಭೀಮಾ ನಿಮಗೆ ಚಿನ್ನದ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ಹಾಗೆಯೇ ಚಿನ್ನದ ಸ್ಕೀಮ್ಸ್ಗಳಿಗೆ ಅವರ ಸಿಬ್ಬಂದಿ ವರ್ಗ ಇದೆ, ದಯವಿಟ್ಟು ಅವ್ರ ಹತ್ರ ಮಾಹಿತಿ ತಗೊಳ್ಬೋದು. ಹಾಗೆಯೇ ನೆಕ್ಸಾ ನಿಮಗೆ ಈ ವೆಹಿಕಲ್ಸ್ ಅಲ್ಲ ಬೆಲೂನ ಬೇರೆ ಬೇರೆ ರೀತಿಯ ವೆಹಿಕಲ್ಸ್ಗಳಿಗೆ ಅವ್ರ ಹತ್ರ ಮಾಹಿತಿ ಇದೆ, ಟ್ರೈ ಮಾಡ್ಬೋದು. ಅಲ್ಲಿ ನಮ್ಮ ಟೌನಲ್ಲೂ ಮುಂಭಾಗದಲ್ಲಿದೆ ವೆಹಿಕಲ್ಸ್ಗಳು. 62 ಜೋಜಸ್ ಇಲ್ಲ, 63ಯಾ ನೀವು? ಜೋಜಸ್ 62 ಇಲ್ಲ, ಸೊ 63 ಈಗ ವೇದಿಕೆಯ ಮೇಲೆ. ಥ್ಯಾಂಕ್ ಯು. 64 ರೆಡಿ ಆಗಿದೆ.
ಪಾರ್ಟಿಸಿಪೆಂಟ್ ನಂಬರ್ 62 ಪಾರ್ಟಿಸಿಪೆಂಟ್ ನಂಬರ್ ವೇದಿಕೆ ಮೇಲೆ ಬರಲಿಲ್ಲ. ಸೊ ಪಾರ್ಟಿಸಿಪೆಂಟ್ ನಂಬರ್ 63 ಜಡ್ಜಸ್ ಇದು ವೇದಿಕೆಯಲ್ಲಿ. ಈಗ 64, 65, 66, 64 ವೇದಿಕೆಯಲ್ಲಿ ದಯವಿಟ್ಟು. ವೇದಿಕೆ ಮೇಲೆ 64 ಪಾರ್ಟಿಸಿಪೆಂಟ್ ನಂಬರ್ ಜಡ್ಜಸ್ ಪ್ಲೀಸ್ ನೋಟ್. ಹಲೋ, ಪದೇ ಪದೇ ಹೇಳ್ತಾ ಇದ್ದೀನಿ, ನೀವು ಟ್ರ್ಯಾಕ್ ಅನ್ನು ಚೆಕ್ ಮಾಡಿ ಮತ್ತೆ ಹಾಕಿ. ಯಾಕಂದರೆ ತುಂಬ ಜನ ಪಾರ್ಟಿಸಿಪೆಂಟ್ಸ್ ಇದ್ದಾರೆ. ದಯವಿಟ್ಟು ದಿಸ್ ಅ ರಿಕ್ವೆಸ್ಟ್, ಹಂಬಲ್ ರಿಕ್ವೆಸ್ಟ್, ನಿಮ್ಮ ಟ್ರ್ಯಾಕ್ ಅನ್ನು ಚೆಕ್ ಮಾಡಿ ಪ್ಲೀಸ್. ಇನ್ನೊಂದು ಸತಿ ಪಾರ್ಟಿಸಿಪೆಂಟ್ಗಳಿಗೆ ಸೂಚನೆ, ಯಾಕೆಂದರೆ ತುಂಬ ಜನ, ಸುಮಾರು 150 ಪಾರ್ಟಿಸಿಪೆಂಟ್ಸ್ ಇದ್ದಾರೆ. ನೀವು ಟ್ರ್ಯಾಕ್ ಚೆಕ್ ಮಾಡಿದರೆ ನಮ್ಮ ಸಮಯ ತುಂಬ ಅಮೂಲ್ಯ. ದಯವಿಟ್ಟು ಟ್ರ್ಯಾಕ್ ಮತ್ತು, ಯಾಕೆಂದರೆ ಜಡ್ಜಸ್ ಕೂಡ ನಿಮ್ಮನ್ನು ಜಡ್ಜ್ ಮಾಡುವಾಗ ಅವ್ರಿಗೆ ಕೂಡ ಕಷ್ಟ ಆಗುತ್ತೆ. ದಯವಿಟ್ಟು ಪ್ಲೀಸ್ ರಿಕ್ವೆಸ್ಟ್, ಟ್ರ್ಯಾಕ್ ಚೆಕ್ ಮಾಡಿ ಪ್ಲೀಸ್. ಥ್ಯಾಂಕ್ ಯು. ಪಾರ್ಟಿಸಿಪೆಂಟ್ ನಂಬರ್ಸ್ 64. ಈಗ ವೇದಿಕೆ ಮೇಲೆ 65, ದಯವಿಟ್ಟು ವೇದಿಕೆ ಮೇಲೆ 65, ಆಮೇಲೆ 66, 67, 68 ತಯಾರಾಗಿರಿ.
ಪಾರ್ಟಿಸಿಪೇಟ್ ನಂಬರ್ 65 65 ವೇದಿಕೆ ಮೇಲೆ. ಪದೇ ಪದೇ ಹೇಳ್ತಾ ಇದ್ದೀವಿ, ನಿಮ್ಮ ಟ್ರ್ಯಾಕ್ ಅನ್ನು ದಯವಿಟ್ಟು ಚೆಕ್ ಮಾಡಿ ಪ್ಲೀಸ್. 66 ತಮ್ಮ ಕರೋಕೆಯಲ್ಲಿ ತಿಳಿಸಿ. 65ರಿಂದ 70 ನಂಬರ್ ಅವರು. ಹಲೋ ಹಲೋ. ಅದೇ ರೀತಿ ಊಟವನ್ನ ಮಾಡಿದವರು ದಯವಿಟ್ಟು ಆದಷ್ಟು ಬೇಗ ಊಟದ ಕೂಪನ್ ಅನ್ನು ತಗೊಂಡು ಪಡ್ಕೊಂಡು ಹೋಗಿ. ಬಹುಶಃ 65 ಇರುವಂಥದ್ದು ಒಂದು 75ರ ನಂತರ ಇರೋ ನಂಬರ್ನವರು ಹೋಗಿ ಊಟವನ್ನು ಮಾಡಿ ಬರ್ಬೋದು. 75ರಿಂದ 76. ಆಕಾಶದಿಂದ ಧರೆಗಿಳಿದರಂಬೆ, ಆಕಾಶದಿಂದ ಧರೆಗಿಳಿದರಂಬೆ, ಇವಳೆ ಇವಳೆ ಚಂದನದ ಗೊಂಬೆ, ಇವಳೆ ಇವಳೆ ಚಂದನದ ಗೊಂಬೆ, ಚೆಲುವಾದ ಗೊಂಬೆ ಚಂದನದ ಗೊಂಬೆ. ಬಂಗಾರದಿಂದ ಗೊಂಬೆಯನ್ನು ಮಾಡಿದ, ಚಂದಿರನ ಕಾಂತಿಯ ತನುವನ್ನ ತುಂಬಿದ, ತಾವರೆಯ ಅಂದ ಕಣ್ಣಲ್ಲ ತಂದ, ಈ ಸಂಜೆ ಕೆಂಪನು ಕೆನ್ನೆಯಲ್ಲಿ ತುಂಬಿದ, ಆ ದೇವರೇ ಕಾಣಿಕೆ ನೀಡಿದ. ಥ್ಯಾಂಕ್ ಯು. ಪಾರ್ಟಿಸಿಪೇಟ್ ನಂಬರ್ 65 66 ವೇದಿಕೆ ಮೇಲೆ ಬರಬೇಕಂತ ಕೇಳಿಕೊಳ್ತಾ ಇದ್ದೇನೆ. 36 44 52 62 ಕರೆಯುವಾಗ ಬರಲಿಲ್ಲ. ನಾವು ಕೊನೆಯ ಸತಿ ಒಂದ್ಸತಿ ನಿಮಗೆ ಸೂಚನೆ ನೀಡ್ತೀವಿ, ಕರೆಯುವಾಗ ಬರಬೇಕು ವೇದಿಕೆಯಲ್ಲಿ. ಈಗ ಪಾರ್ಟಿಸಿಪೇಟ್ ನಂಬರ್ 65 ಜಜಸ್ ಪ್ಲೀಸ್ ನೋಟ್. 67 68 69 70 ದಯವಿಟ್ಟು ತಯಾರಾಗಿರಬೇಕು. ಹರಿಯೋಂ ಹರಿಯೋಂ. 66 ಜಜಸ್ ಪ್ಲೀಸ್ ನೋಟ್. ಓ ಓಹೋ ಓಹೋ ಓ ಓಹೋ 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 ಓಹೋ. ಈ ಭೂಮಿ ಬಣ್ಣದ ಬುಗುರಿ ಆ ಶಿವನೇ ಚಾಟಿ ಕಣೋ, ಈ ಬಾಳು ಸುಂದರ ನಗರಿ ನೇನಿದರ ಭೇಟಿ ಕಣೋ, ಎಂಥಾಗ ಬುಗುರಿಯ ಆಟ, ಎಲ್ಲರೂ ಒಂದೇ ಓಟ, ಕಾಲಾಕ್ಷಣಿಕಗಳು. ಈ ಭೂಮಿ ಬಣ್ಣದ ಬುಗುರಿ ಆ ಶಿವನೇ ಚಾಟಿ ಕಣೋ, ಈ ಬಾಳು ಸುಂದರ ನಗರಿ ನೇನಿದರ ಭೇಟಿ ಕಣೋ. ಮರಿಬೇಡ ತಾಯಿಯ ಋಣವ, ಮರಿಬೇಡ ತಂದೆ
ಅದ್ಭುತವಾದಂತಹ ಸೌಂಡ್ಸ್ ಸಂತೋಷ್ ಅಂಚನೆ ತಂಡ ಇದು ನಿಮಗೆ ಧನ್ಯವಾದ. ಈಗ ಪಾರ್ಟಿಸಿಪೆಂಟ್ ನಂಬರ್ 67, 68, 69, 67 ದಯವಿಟ್ಟು ವೇದಿಕೆ ಮೇಲೆ ಬರ್ಬೇಕಂತ ಕೇಳಿಕೊಳ್ತಾ ಇದ್ದೇನೆ. ಪಾರ್ಟಿಸಿಪೆಂಟ್ ನಂಬರ್ 67, ಜಡ್ಜಸ್ ಪ್ಲೀಸ್ ನೋಟ್. 67, 68, 69 ತಯಾರಾಗಿರಿ. ನಂಬರ್ 68 ತಮ್ಮ ಕರೋಕೆಯಲ್ಲೇ ಕೊಟ್ಟು ತಯಾರಾಗಿ. 68, 69, 70 ತಯಾರಾಗಿ. ಅದೇ ರೀತಿ 70ರಿಂದ 75 ನಂಬರ್ ಅಲ್ಲಿ ಎದುರು ಬಂದು ಕೂತ್ಕೊಳ್ಳಿ ದಯವಿಟ್ಟು. ನಂಬರ್ 70ರಿಂದ 75. ಮೈಕ್ ಹಾಡಿದ ನಂತರ ಯಾರು ಆಫ್ ಮಾಡಕ್ಕೆ ಹೋಗೋದು ಬೇಡ, ಹಾಗೆ ಇಟ್ಟುಬಿಡಿ ದಯವಿಟ್ಟು ಹಾಡುವಂತ ಎಲ್ಲ ಸ್ಪರ್ಧಾಳುಗಳು. ಹಲೋ, ಕನ್ನಡ ನಾಡಿನ ಜೀವನದಿ ಕಾವೇರಿ, ಓ ಜೀವನದಿ ಈ ಕಾವೇರಿ. ಅನ್ನವ ನೀಡುವ ದೇವನದಿ ವಯ್ಯಾರಿ, ಓ ಜೀವನದಿ ಈ ವಯ್ಯಾರಿ. ಈ ತಾಯಿಯೂ ನಕ್ಕರೆ ಸಂತೋಷದ ಸಕ್ಕರೆ, ಮಮತೆಯ ಮಾತೆಗೆ ಭಾಗ್ಯದ ರಾಜೆಗೆ ಮಾಡುವೆ ಭಕ್ತಿಯ ವಂದನೆ. ಕನ್ನಡ ನಾಡಿನ ಜೀವನದಿ ಕಾವೇರಿ, ಓ ಜೀವನದಿ ಈ ಕಾವೇರಿ. ಕೊಡಗಲಿ ನೀ ಹುಟ್ಟಿ ಹರಿಯುವೆ ನಲಿವಿಂದ, ತರುತಲಿ ಎಲ್ಲೆಲ್ಲೋ ಆನಂದ. ಹಸಿರಿನ ಬೆಳೆ ತಂದು ಕುಡಿಯುವ ಜಲ ತಂದು ಚೆಲ್ಲುವೆ ನಗೆಯೆಂಬ ಶ್ರೀಗಂಧ. ಧುಮುಕುತ ವೇಗದ ಜಲಪಾತದಲ್ಲಿ ಬಿದ್ದು ನೀಡುವೆ ಬಯಲಲ್ಲಿ ಕಾಣಲಿ. ಥ್ಯಾಂಕ್ ಯು. ಪಾರ್ಟಿಸಿಪೆಂಟ್ ನಂಬರ್ 67, 67, 68, ಪಾರ್ಟಿಸಿಪೆಂಟ್ ನಂಬರ್ 68 ವೇದಿಕೆ ಮೇಲೆ 69, 70, 71 ತಯಾರಾಗಿರಿ. ಹಾಗೆಯೇ ಈ ಕಾರ್ಯಕ್ರಮಕ್ಕೆ ಮಾಡಿದಂತ ಯಾರೆಲ್ಲ ಎಡಗಡೆಯಿಂದ ಹೋಗಿ ಸರ್ಟಿಫಿಕೇಟ್ ಅನ್ನು ಪಡ್ಕೋಬೇಕು ದಯವಿಟ್ಟು ಎಲ್ಲರೂ. ಯಾರೆಲ್ಲ ಈ ಕಾರ್ಯಕ್ರಮಕ್ಕೆ ಸ್ಪಾನ್ಸರ್ ಮಾಡಿದ್ದಾರೆ ಅವ್ರಿಗೆಲ್ಲರೂ SPB ಫ್ಯಾನ್ಸ್ ಅಸೋಸಿಯೇಷನ್ ಪರವಾಗಿ ತುಂಬ ಧನ್ಯವಾದ. ನಿಮ್ಮ ಸ್ಕ್ರೀನ್ ಮೇಲೆ ನಿಮ್ಮ ಫೋಟೋಸ್ ಎಲ್ಲ ಬರ್ತಾ ಇದೆ. ಥ್ಯಾಂಕ್ ಯು.
ಮೈಯ ಮೇಲೆ ಜಾರಿ ಹೋಗಲು ಗಾಜಾಗಲೇನೆ ನಿನ್ನ ಅಂದ ಚಂದ ತೋರಲು ಮಂಜಾಗಲೇನೆ ನಿನ್ನ ಕೋಪ ತಂಪು ಮಾಡಲು ತೇರಾಗಲೇನೆ ನಿನ್ನ ಹೊತ್ತುಕೊಂಡು ಹೋಗಲು ಕೇಳದೆ ದೇವಿ ವರವ ಕೊಡಳು ಹೊಗಳದೆ. ಥ್ಯಾಂಕ್ ಯು. ಪಾರ್ಟಿಸಿಪೇಟ್ ನಂಬರ್ 68, ಪಾರ್ಟಿಸಿಪೇಟ್ ನಂಬರ್ 69 ವೇದಿಕೆ ಮೇಲೆ, 69 ವೇದಿಕೆ ಮೇಲೆ ಬರಬೇಕಂತ ಕೇಳ್ಕೊಳ್ತಾ ಇದ್ದೇನೆ. 70, 71, 72, 73 ತಯಾರಾಗಿದೆ. 69 ವೇದಿಕೆ ಮೇಲ್ಗಡೆ ಬನ್ನಿ. ನಂಬರ್ 70 ಅಲ್ಲಿ ತಮ್ಮ ಕರೋಕೆಯನ್ನು ತಿಳಿಸಿ. 70 ಇದಿರಲ್ಲ, ತಮ್ಮ ಕರೋಕೆ ಯಾವುದಂತ ಅಲ್ಲಿ ತಯಾರು ಮಾಡಿಡಿ. ಅದೇ ರೀತಿ ಊಟವನ್ನು ಮಾಡದಂಥ ನಮ್ಮ ಸ್ಪರ್ಧಾಳುಗಳು ಮತ್ತು ಅವರ ಕುಟುಂಬದವರು ಯಾರಾದರೂ ಇದ್ದರೆ ಆದಷ್ಟು ಬೇಗ ಹೋಗಿ ಊಟವನ್ನು ಮಾಡ್ಕೊಂಡು ಬನ್ನಿ. ಸ್ಮ್ಯೂಲ್ ಟ್ರಕ್ ಹಾಗೆ ಇದು ಲೈವ್ ನಮ್ಮ ಮೀಡಿಯಾ 24x7 ಅಲ್ಲಿ ನಡೀತಾ ಇದೆ. ದಯವಿಟ್ಟು ಆದಷ್ಟು ಶೇರ್ ಮಾಡಿ. ಹಾಯ್, ನಮಸ್ತೆ. ಕನಸಿನಲ್ಲಿ ಬಂದು ನನ್ನ ಹರಸಿ ಹೋದೆಯ ಗುರುವೇ, ಕನಸಿನಲ್ಲಿ ಬಂದು ನನ್ನ ಹರಸಿ ಹೋದೆಯ ಅಜ್ಞಾನವೆಂಬ ನಿದಿರೆಯಿಂದ ಎಚ್ಚರ ಮಾಡಿದೆಯ ನಗುವ ಮೊಗದೆ ನನ್ನ ಪೂಜೆ ತೆಗೆದುಕೊಂಡೆಯ ಗುರುವೇ, ನಾನು ಗೈದ ಪಾಪಗಳನ್ನು ಕ್ಷಮಿಸಿ ಹೋದೆಯ ಕನಸಿನಲ್ಲಿ ಬಂದು ನನ್ನ ಹರಸಿ ಹೋದೆಯ ಗುರುವೇ. ಮುಗಿಲಿನಿಂದ ರವಿಯ ಹಾಗೆ ಒಲಿದು ಬಂದೆಯ ಈರುಳಿನಲ್ಲಿ ತೊಳಲವೇ ನನಗೆ ಅರಿವು ತಂದೆಯ ಮುಗಿಲಿನಿಂದ ರವಿಯ ಹಾಗೆ ಒಲಿದು ಬಂದೆಯ ಈರುಳಿನಲ್ಲಿ ತೊಳಲವೇ ನನಗೆ ಅರಿವು ತಂದೆಯ ಹಲವು ಕೋಟಿ ಭಕ್ತರಿರಲು ನನ್ನ ಕರೆಯು ಕೇಳಿದೆ ಹಗಲು ರಾತ್ರಿ ಹಗಲು ರಾತ್ರಿ ಭಜಿಪರಿರಲು ನನ್ನಲ್ಲಿ ಮನ ಮರುಗಿದೆ ಕನಸಿನಲ್ಲಿ ಬಂದು ನನ್ನ ಹರಸಿ ಹೋದೆಯ ಗುರುವೇ. ಥ್ಯಾಂಕ್ ಯು. ಥ್ಯಾಂಕ್ ಯು. ಪಾರ್ಟಿಸಿಪೇಟ್ ನಂಬರ್ 69 ವೇದಿಕೆ ಮೇಲೆ, ಪಾರ್ಟಿಸಿಪೇಟ್ ನಂಬರ್ 70, 70 ವೇದಿಕೆ ಮೇಲೆ ಬನ್ನಿ. 71 ತಯಾರಾಗಿರಿ. ಹಾಗೆಯೇ SPB ಫ್ಯಾನ್ಸ್ ಅಸೋಸಿಯೇಷನ್ 789 ಇನ್ಸ್ಟಾ ಪೇಜ್ ಇದೆ. ದಯವಿಟ್ಟು ಆದಷ್ಟು ಜನ ಇದನ್ನು ಫಾಲೋ ಮಾಡಿ, ಶೇರ್ ಮಾಡಿ. SPB ಫ್ಯಾನ್ಸ್ ಅಸೋಸಿಯೇಷನ್ 789 ಇದನ್ನು ದಯವಿಟ್ಟು ಶೇರ್ ಮಾಡಿ, ಫಾಲೋ ಮಾಡಿ. ಜಾಸ್ತಿ ಮಾಹಿತಿ ಸಿಗುತ್ತೆ ನಮ್ಮ ಅಸೋಸಿಯೇಷನ್ ಬಗ್ಗೆ. ಥ್ಯಾಂಕ್ ಯು. ಥ್ಯಾಂಕ್ಸ್ ಅ ಲಾಟ್. ಇದೀಗ ವೇದಿಕೆಯಲ್ಲಿ ನಂಬರ್
70 ನಂಬರ್ 70. ಬೆನಕ ಬೆನಕ ಏಕದಂತ ಪಚ್ಚೆ ಕಲ್ಲು ಪಾಣಿಪೇಟ ಮುತ್ತಿನುಂಡೆ ಹೊನ್ನ ಗಂಟೆ ಒಪ್ಪುವ ಗುಡ್ಡ ಬೆಟ್ಟದಲ್ಲಿ ತಂಬಿಟ್ಟು ಮುಕ್ಕುವ ಪುಟ್ಟ ವಿಘ್ನೇಶ ದೇವರಿಗೆ 21 ನಮಸ್ಕಾರಗಳು. ಬೆಳಗಾಯ್ತು ಏಳು ಈ ಮುತ್ತು ಬೆನಕ ಭುವಿಯೆಲ್ಲ ರಂಗಾಯ್ತು ನೀಳು ಬೆನಕ. ಬೆಳಗಾಯ್ತು ಏಳು ಈ ಮುತ್ತು ಬೆನಕ ಭುವಿಯೆಲ್ಲ ರಂಗಾಯ್ತು ನೀಳು ಬೆನಕ. ಅಂಬಾ ಪ್ರಿಯಾತನಯಾದಿ ಪೂಜಿತನೆ ಮೂಡಣದಿ ರವಿ ಎದ್ದ ನೀಳು ಬೆನಕ. ಬೆಳಗಾಯ್ತು ಏಳು ಈ ಮುತ್ತು ಬೆನಕ ಭುವಿಯೆಲ್ಲ ರಂಗಾಯ್ತು ಹೇಳು ಬೆನಕ. ಮಾಮರದಿ ಕೋಗಿಲೆಯು ಪಚ್ಚವರ್ಣದ ಗಿಳಿಯು ಸುಪ್ರಭಾತವ ನಿನಗೆ ಹಾಡುತ್ತಿವೆ ಬೆನಕ. ಮಾಮರದಿ ಕೋಗಿಲೆಯು ಪಚ್ಚವರ್ಣದ ಗಿಳಿಯು ಸುಪ್ರಭಾತವ ನಿನಗೆ ಆಡುತ್ತಿವೆ ಬೆನಕ. ಆ ನಿನ್ನ ಸುಂಡಿಲಿಯು ನಿನ್ನ ಬರುವನು ಕಾದು, ಆ ನಿನ್ನ ಸುಂಡಿಲಿಯು ನಿನ್ನ ಬರುವನು ಕಾದು ಕಾಳುಗಳ ತಿನ್ನುತ್ತಲಿ ಕುಳಿತಿಹುದು ಬೆನಕ. ಬೆಳಗಾಯ್ತು ಹೇಳು ಈ ಮುತ್ತು ಬೆನಕ ಭುವಿಯೆಲ್ಲ ರಂಗಾಯ್ತು ನೀ ಹೇಳು ಬೆನಕ. ಥ್ಯಾಂಕ್ ಯು. ಪಾರ್ಟಿಸಿಪೇಟ್ ನಂಬರ್ 70. ಈಗ ಇನ್ನು ಸ್ವಲ್ಪ ಬ್ರೇಕ್ ಅಂದರೆ 10 ನಿಮಿಷ ರೆಸ್ಟ್ ಇದೆ. ಈಗ ನಮ್ಮ ಜಡ್ಜಸ್ಗಳು ಊಟವನ್ನು ಮಾಡ್ಕೊಂಡು ಬರ್ತಾರೆ. ಅದೇ ರೀತಿ ವೇಗದಲ್ಲಿ ಯಾರು ಊಟವನ್ನು ಮಾಡಲಿಕ್ಕೆ ಬಾಕಿ ಇದ್ದೀರಾ ಅದೇ ವೇಗದಲ್ಲಿ ಹೋಗಿ ತಾವು ಊಟವನ್ನು ಮಾಡ್ಕೊಂಡು ಬನ್ನಿ. ಒಂದು 10 ನಿಮಿಷ ಇದೀಗ ರೆಸ್ಟ್. 10 ನಿಮಿಷದ ನಂತರ ನಾವು ನಂಬರ್ 70 ನಂಬರಿಂದ ಸ್ಟಾರ್ಟ್ ಮಾಡ್ತೇವೆ. ದಯವಿಟ್ಟು ಅಲ್ಲಿವರೆಗೆ ತಾವು ಕಾಯಬೇಕಾಗ್ತದೆ. ಓಕೆ, ನಮ್ಮ ಒಂದು ಮಂಗಳೂರಿನ ಹಾಗೆಯೇ ಇಡೀ ದೇಶದ ಜಿಲ್ಲೆಯ ಅದ್ಭುತವಾದಂಥ ಒಂದು ತಂಡ ಅಂದರೆ ನಂಬರ್ 1 ಕಾರ್ ತಂಡ ನೆಕ್ಸಾ ವರ್ಲ್ಡಲ್ಲಿ ಒನ್ ಆಫ್ ದ ಬೆಸ್ಟ್ ಕಾರ್ ತಂಡ. ಪ್ರೊಟೆಕ್ಷನ್ ಪ್ರೀಮಿಯಂ ಗಾಡಿಗಳು ಹಾಗೆಯೇ ನೆಕ್ಸಾ ಅವರ ವೆಹಿಕಲ್ಸ್ ಇದೆ ಟೌನನ್ನು ಮುಂಭಾಗದಲ್ಲಿ. ನಿಮಗೆ ಗ್ರ್ಯಾಂಡ್ ವಿಟಾರ ಹಾಗೆಯೇ EV ವೆಹಿಕಲ್ಸ್ಗಳು ಹಾಗೆಯೇ ಬೇರೆ ಬೇರೆ ರೀತಿಯ ಎಲೆಕ್ಟ್ರಿಕ್ ಗಾಡಿಗಳೆಲ್ಲ ಇದೆ. ಸೊ ದಯವಿಟ್ಟು ಅದ್ರ ಬಗ್ಗೆ ಜಾಸ್ತಿ ಮಾಹಿತಿ ಬೇಕಾದಲ್ಲಿ ಎಲ್ಲ ಟೆಸ್ಟ್ ರೈಡ್ ಬೇಕಾದಲ್ಲಿ ದಯವಿಟ್ಟು ಹೋಗಿ ಟೆಸ್ಟ್ ರೈಡ್ ಮಾಡ್ಬೋದು. ಅದರ ಮಾಹಿತಿ, ಅದರ ರೇಟ್ಗಳು ಹಾಗೆಯೇ ಭೀಮಾ ಜ್ಯುವೆಲರ್ಸ್ ಪ್ಯೂರ್ ಸಿನ್ಸ್ 1925 ಇದರ ಗೋಲ್ಡ್ ಸ್ಕೀಮ್ಸ್ಗಳು ಏನಾದರೂ ಚಿನ್ನ ಖರೀದಿಸುವ ಏನಾದರೂ ಪ್ಲ್ಯಾನ್ಸ್ ಇದ್ದರೆ ನಮ್ಮ ಸಿಬ್ಬಂದಿಗಳಿದ್ದಾರೆ ಭೀಮಾ ಜ್ಯುವೆಲರ್ಸ್ ಅವ್ರ ಹತ್ರ ಅದ್ರ ಬಗ್ಗೆ ಮಾಹಿತಿ ಚಿನ್ನದ ಬಗ್ಗೆ ಕೇಳ್ಬೋದು. ಹಾಗೆಯೇ ಹಳೆಯ ಕೊಡಲಿಗೆ ಹೊಸ ಉಸಿರು, ಹಳೆಯ ಮರಕ್ಕೆ ಹೊಸ ಹಸಿರು. ಹಳೆಯ ಕೊಡಲಿಗೆ ಹೊಸ ಉಸಿರು,
ಹಳೆಯ ಮರಕ್ಕೆ ಹೊಸ ಹಸಿರು, ಹೊಸದನಿ ಹೊಸ ಬನಿ ಕೊಡಿ ಗಮನ, ಗಾನ ವಿಮಾನಕ್ಕೆ ಹೊಸ ಗಗನ, ಹಾಡುವೆವು ನಾವು ನೀಡಿ ನಿಮ್ಮೆದೆಯಲ್ಲಿ ತಾವು. ಹೊಸ ಉಸಿರು, ಹಳೆಯ ಮರಕ್ಕೆ ಹೊಸ ಹಸಿರು, ಹಳೆಯ ಕೊಡಲಿಗೆ ಹೊಸ ಉಸಿರು, ಹಳೆಯ ಮರಕ್ಕೆ ಹೊಸ ಹಸಿರು, ಹೊಸದನಿ ಹೊಸ ಬಲಿ ಕೊಡಿ ಗಮನ, ಗಾನ ವಿಮಾನಕ್ಕೆ ಹೊಸ ಗಗನ, ಹಾಡುವೆವು ನಾವು ನೀಡಿ ನಿಮ್ಮೆದೆಯಲ್ಲಿ ತಾವು. ಡಾಕ್ಟರ್ SP ಫ್ಯಾನ್ಸ್ ಅಸೋಸಿಯೇಷನ್ ಮಂಗಳೂರು ಮತ್ತು ಉಡುಪಿ ತುಂಬನೇ ಅದ್ಧೂರಿಯಾದಂಥ ಕಾರ್ಯಕ್ರಮ. ಈ ಒಂದು ಕನಸು ನನಸು SPB ಅಸೋಸಿಯೇಷನ್ ಮಂಗಳೂರು ಸಂತೋಷ್ ಅಂಚನ್ ಸರ್ ಅವರ ಒಂದು ಕನಸು 80ನೇ ಜನ್ಮದಿನ SPB ಸರ್ ಅವರನ್ನ ಅದ್ಧೂರಿಯಾದ. ಇದರ ಹಿಂದೆ ತುಂಬ ಜನರ ಶ್ರಮ ಇದೆ. ಏತದಿಂದ ನಿದ್ರೆ ಕಜ್ಜೆದು ಮಾತ ಸಿಂಗರ್ಸ್ಗಳು ಬೇತೆ ಬೇತೆ ಕ್ಲಬ್ದಕ್ಲೆ ಹೋದು, ಸಂತೋಷ್ ಅಂಚನ್ ನಮ್ಮ ಅಧ್ಯಕ್ಷರ ಪಕ್ಕ ಮಾತ ತಂಡದಕ್ಕಲು ಹೋದು, ಮಾತಲು ಒರಿಯೊರಿಯೇ ಹೋದು, ಸುಮಾರು ದಿನದಂಚೆ ಇನ್ವಿಟೇಷನ್ ಕೊಡ್ದು ಈತ ಗ್ರ್ಯಾಂಡ್ ಕಾರ್ಯಕ್ರಮ ಮಾಡೋಣ. ನೆತ್ತ ಪಿರೋಡು ಮಸ್ತ್ ಕೆಲಸ ಉಂಡು ದಯಪಂಡ ಪನ್ಪಿರ ಹನಿ ಹನಿ ಸೇರಿದ್ರೆ ಹಳ್ಳ ಬಂದು ಅಂಚೆ ದುಪ್ಪನಾಗ ಮಾತಿಲ್ಲ. ಸಮುದ್ರ ಓಡಾಡ ನೀರು ಒಟ್ಟಿಗೆ ಸೇರಿದ ಅಂಚನೆ ಫ್ಯಾನ್ಸ್ ಅಸೋಸಿಯೇಷನ್ మన SPB ಫ್ಯಾನ್ಸ್ ಅಸೋಸಿಯೇಷನ್ ಈತ ಮಲ್ಲ ತಂಡ ಒಂಜಿ ಡ್ರೀಮ್ ಫುಲ್ಫಿಲ್ ಐದು ಜೋರಾದ ನಮ್ಮ ಸನಾ ಸೌಂಡ್ಸ್ ಮುಕ್ಳಿವರ ಜೋರಾದ ಕೈದಾಡಿ ಹೊರ್ಕನ ಕಮಾನ್ ನೆತ್ತ ಪಿರೋಡು ಸಂತೋಷ್ ಅಂಚನ್ ಒಂಜಿ ಅಣ್ಣೆ ಅಣ್ಣ ನೆತ್ತ ಪಿರೋಡು ಕೆಲವು ಮೆಗ್ಗೆ ಬಲನಕಲು ಉಲ್ಲೇರು ದಪಂಡ ಕೋಡೆ ರಾತ್ರಿ ಬತ್ತು ತೂತು ನಿಕ್ಲೆ ಗೊತ್ತಾವತ್ತು ನೆತ್ತ ಪಿರೋಡು ಪಾಪ ನಿದ್ರೆ ಮೈಜರು ಅಕ್ಲನ ಜವಣೇರು ಆ ಜವಣೇರು ಜೋರಾದ ಕೈ ದಾಟಿ ಕೊರೋಡು ಕಮಾನ್ ಅಂಚೆನೆ ನಮ್ಮ ಮೀಡಿಯಾ 24x7 ಮುಕ್ಲ ಬಗ್ಗೆ ದಾದ ಪನ್ಪುನು ಓಲು SPB ಅಸೋಸಿಯೇಷನ್ నుండి ಎಡ್ಡೆ ಕಾರ್ಯಕ್ರಮ ಉಂಡು ಪೆರ್ಮೆದ ಒಂಜಿ ತಂಡ ನಮ್ಮ ಜಿತೇಶ್ವರನ ಬಾರಿ ಪೊರ್ಲಗಣದ ಜವಣೇರು ನಮ್ಮ ಲೈವ್ ಅದು ದೇಪಣ ಕೆಲವು ಪ್ರಾಯದಕ್ಲೆಗೆ ಮಾತ ಬರ್ರೆ ಪೂಜೆ ಅಕ್ಲೆಗೋಸ್ಕರನೇ ನಮ್ಮ ಲೈವ್ ಇಲ್ಲಡ್ಕುಲೊಂದು ತೂಲಿ ನಿಕ್ಲೆ ಇಲ್ಲದಕ್ಲೆ ಜೋಕ್ಲೆಗೆ ಮಲ್ಲಕ್ಲೆ ಅಂಜೊಲೆಗೆ ಪೊಂಜೊಲೆಗೆ ಮಾತ್ರೆಗ್ಲ ಸೊ ವಿಶೇಷವಾದ ಪಿರುನ್ಸತಿ ಪನ್ಪಿರು ದಾನರ್ದು ಮಲ್ಲದಾನ ವಿದ್ಯಾದಾನ ಅಂತ ಹೇಳ್ತಾರೆ, ಕೆಲವು ಜನ ಅನ್ನದಾನ ಅಂತ ಹೇಳ್ತಾರೆ, ಅದಕ್ಕೆ ಅನ್ನದಾನ ನಡೀತಾ ಇದೆ. ಸೊ ದಯವಿಟ್ಟು ಹೋಗಿ ಎಲ್ರಿಗೂ ಎಲ್ಲ ಕಲಾವಿದರಿಗೆ ಅವಕಾಶ ಇದೆ, ಊಟ ಮಾಡಿಕೊಂಡು ಎಲ್ಲ ಸಿಂಗಿಂಗ್ ಮಾಡುವವರು ಎಲ್ಲ ಕಲಾಭಿಮಾನಿ ದೇವರುಗಳು SPB ಫ್ಯಾನ್ಸ್ ಅಸೋಸಿಯೇಷನ್ನ ಎಲ್ಲ ಮೆಂಬರ್ಸ್ಗಳು ಊಟ ಮಾಡ್ಕೊಂಡು ಬನ್ನಿ ಅಂತ ಕೇಳ್ತಾ ಇದ್ದೀನಿ. ಸೊ ಈಗ 10 ನಿಮಿಷ ಬ್ರೇಕ್ ಇದೆ. ನಮ್ಮ ಗುರುಗಳು ನಿಜಕ್ಕೂ ಗುರುಗಳಿಗೆ ಒಂದ್ಸತಿ ಜೋರಾಗಿ ಕೈ ಚಪ್ಪಾಳೆ ಕೊರಬೇಕು. ಯಾಕಂದರೆ ಇಟ್ಸ್ ಹಾಟ್ ಸ್ಟ್ರೀಟ್. ಯಾಕಂದರೆ ಎಲ್ರಿಗೂ ನ್ಯಾಯವನ್ನು ಒದಗಿಸ್ಬೇಕು. ಯಾಕಂದರೆ ಎಲ್ಲ ಕಲಾವಿದರಿಗೆ ಕಲಾವಿದರಿಗೆಲ್ಲ ಮಾರ್ಕ್ಸ್ ಪಾಡ್ನಾಗ ಯೋಚನೆ ಐತಾತ್ ಟೆನ್ಷನ್ ಇತ್ತಿನ ಕೆಲಸ ಬೇತೆ ಇತ್ತು ದಯಪಂಡ ಆ ಗುರುಕನಕ್ಕೂ ನ್ಯಾಯ ಕೊರಡು ಐಕ್ ನಮ್ಮ ಸರ್ಪ್ರೈಸ್ ಜದಿತ್ತ ಸಂತೋಷ್ ಅಂಚನ್ ಇಡೀ ಟೀಮ್ ದಕ್ಕಲು ನಮ್ಮ ಪಂತಿನೇ ಜೇರೆಗ್ಲ ದಾಗ ಪಂಡ್ರೆ ಬಲ್ಲಿ ಲಾಸ್ಟ್ ನಮ್ಮ ಸುರುಕೆ ಪಂತೇರು ಬಂದು ಅಂಚೆ ದುಪ್ಪನಾಗ ಏರೆಗ್ಲ ಇನಿ ಮುಟ್ಟಲ್ಲ ನಮ್ಮ ಪಂತಜ ಏರು ಗುರುನಕ್ಕಲು ಏರು ಜಜಸ್ ನಕ್ಕಲು ಬಂದು ಒಂದು ನಮ್ಮ ನಿಯತ್ SPB ಅಸೋಸಿಯೇಷನ್ ಉಡುಪಿ ಮಂಗಳೂರ್ದ ಅವರ ಜೋರಾದ ಕೈತಾಟಿ ಗಮನ್ ದಾಪಂಡ ನೆತ್ತ ಪಿರೋಡು ಸಂತೋಷ್ ಅಂಚನ್ ನಮ್ಮ ಅಧ್ಯಕ್ಷರು ಆಂಜೋಲು ಪೊಂಜೋಲು ಎಲ್ಯಕ್ಕಲು ಬಂದಿಜ್ಜಿ ಮಾತೆರ್ಲ ಬೆಂತೇರು ದಾಪಂಡ ನೆತ್ತೆ ಸಂತೋಷ್ ಅಂಚನ್ ಸರ್ ಬಂತೇರು ಎಲ್ಲಂಜಿ ನೆಕ್ಸ್ಟ್ ವೀಕ್ ಬಿಡ್ದಾಯ್ತು ಮಾತ್ರೆಗಳು ಟ್ರೀಟ್ ಕೊರ್ಪೇರು ಬಂದು ಗಮ್ಮತ್ ಕೊರ್ಪೇರು ಬಂದು ನೆತ್ತ ಪಿರೋದು ಆ್ಯಂಕರ್ಸ್ ನಕಲು ಚಂದ್ರಶೇಖರ್ ಅಣ್ಣ, ಶಿವಪ್ರಸಾದ್, ನಂದನ್ ಸರ್, ಗಣೇಶ್ ಅಣ್ಣ ಮುಕ್ಲಿ ಮಾತೆರೆಗಳು ಅಂಚನೆ ಮೇಡಮ್ ಉಳ್ಳರು ಅರೆಗಳ ಮಸ್ತ್ ಥ್ಯಾಂಕ್ಸ್ ಸರ್ 2 ಜನ ನಡೀದ್ರು ಇತ್ತೇರು. ಏರ್ ಮಾತ ಇಂಗ್ಲಿಗೆ ಕಾರ್ಯಕ್ರಮ ಮಾಡೋಣ ಕಾಸಿಜ್ಜಿನ ಓಳ ಅಪ್ಪುಜಿ ಎಲ್ಲಕ್ಕೂ ಹಣ ಬೇಕೇ ಬೇಕು. ಸೊ ಯಾರೆಲ್ಲ ನಮಗೆ ಅನುದಾನ ಮಾಡಿದ್ರಲ್ಲ ಅವರ ಸ್ಕ್ರೀನಲ್ಲಿ ಅವರ ಬರ್ತದೆ, ನಿಮ್ಮ ಫೋಟೋ ತೆಗಿಬೋದು, ವಿಡಿಯೋ ಮಾಡ್ಬೋದು. ಸೊ ಇಲ್ಲಿ ಒಂದು ನಾವು ಕಾಂಟೆಸ್ಟ್ ಕೂಡ ಇಟ್ಟಿದ್ದೀವಿ. ಯಾರು ಜಾಸ್ತಿ ನಮ್ಮ ಇನ್ಸ್ಟಾ ಸ್ಟೋರಿ
ನಾವೊಂದು ವಿಡಿಯೋ ಮಾಡಿದ್ವಿ, ಸುಂದರವಾದಂಥ ವಿಡಿಯೋ ನಮ್ಮ ಮೀಡಿಯಾ ಥ್ರೂ. ಸೊ ಅದನ್ನು ಜಾಸ್ತಿ ಯಾರು ಶೇರ್ ಮಾಡ್ತಾರೆ, ಟೋಟಲ್ ಆಗಿ ಯಾರ್ದಿದೆ ಅದಕ್ಕೊಂದು ವಿಶೇಷವಾದ ಪ್ರೈಸ್ ಇಟ್ಟಿದ್ದೀವಿ. ಸೊ ಮತ್ತೆ ಲಾಸ್ಟ್ಗೆ ಪ್ರೈಸ್ ಇದೆ. ಸೊ ಯಾರಂತ ಗೊತ್ತಿಲ್ಲ ನಮಗೆ. ಸೊ ದಯವಿಟ್ಟು ನಿಮ್ಮ ಸ್ಕ್ರೀನ್ ನೋಡಿ. ಥ್ಯಾಂಕ್ ಯು, ಥ್ಯಾಂಕ್ಸ್ ಅ ಲಾಟ್. ಭಾಷೆಯಿಲ್ಲ, ಭೇದವಿಲ್ಲ, ಭಾವಕ್ಕೊಂದೇ ಪಲ್ಲವಿ. ಅಂಕೆಯಿಲ್ಲ, ಶಂಕೆಯಿಲ್ಲ, ಜೀವಕ್ಕೊಂದೇ ಪಲ್ಲವಿ. ರಂಗವು ಅಂತರಂಗವು ಅನುರಾಗಕ್ಕೊಂದೇ ಪಲ್ಲವಿ. ಧನಿಕನೊಕ್ಕಡು ಬಡವನು ಉಸಿರಾಟಕ್ಕೊಂದೇ ಪಲ್ಲವಿ. ಕೋಟಿ ಕೋಟಿ ಹೆಜ್ಜೆಗಳಲ್ಲಿ ಕಣ್ಣು ತೆರೆಸೋ ರಾಗಗಳಲ್ಲಿ ಹಾಡುವೆನು ಪಲ್ಲವಿಯ ಶಾರದೆಯ ಸವಿನುಡಿಯ. ಎದೆ ತುಂಬಿ ಹಾಡುವೆನು ಸವಿಜೇನ ಹರಿಸಿ. ಕಣ್ತುಂಬಿ ನಮಿಸುವೆನು ಕೈ ನೀಡಿ ಹರಸಿ. ಜೀವದಿಂದ ಜೀವದೊಳಗೆ, ಭಾವದಿಂದ ಭಾವದೊಳಗೆ, ಧಮನಿಯಿಂದ ಧಮನಿಗಳಿಗೆ ಹರಿಯೋ ಸಪ್ತ ಸ್ವರಗಳಿಗೆ ನಮಿಸುತ್ತಾ 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 ನಿಮ್ಮ ಸುತ್ತ. ಎದೆ ತುಂಬಿ ಹಾಡುವೆನು ಸವಿಜೇನ ಹರಿಸಿ. ಹಳೆಯ ಕೊಡಲಿಗೆ ಹೊಸ ಉಸಿರು, ಹಳೆಯ ಮರಕ್ಕೆ ಹೊಸ ಹಸಿರು. ಹಳೆಯ ಕೊಡಲಿಗೆ ಹೊಸ ಉಸಿರು, ಹಳೆಯ ಮರಕ್ಕೆ ಹೊಸ ಹಸಿರು. ಹೊಸ ದನಿ ಹೊಸ ಬನಿ ಕೊಡಿ ಗಮನ, ಗಾನ ವಿಮಾನಕ್ಕೆ ಹೊಸ ಗಗನ. ಹಾಡುವೆವು ನಾವು ನೀಡಿ ನಿಮ್ಮೆದೆಯಲ್ಲಿ ತಾವು. ಹೊಸ ಉಸಿರು, ಹಳೆಯ ಮರಕ್ಕೆ ಹೊಸ ಹಸಿರು. ಹಳೆಯ ಕೊಡಲಿಗೆ ಹೊಸ ಉಸಿರು, ಹಳೆಯ ಮರಕ್ಕೆ ಹೊಸ ಹಸಿರು. ಹೊಸ ದನಿ ಹೊಸ ಬಲಿ ಕೊಡಿ ಗಮನ, ಗಾನ ವಿಮಾನಕ್ಕೆ ಹೊಸ ಗಗನ. ಹಾಡುವೆವು ನಾವು ನೀಡಿ ನಿಮ್ಮೆದೆಯಲ್ಲಿ ತಾವು. ಭಾಷೆಯಿಲ್ಲ, ಭೇದವಿಲ್ಲ, ಭಾವಕ್ಕೊಂದೇ ಪಲ್ಲವಿ. ಅಂಕೆಯಿಲ್ಲ, ಶಂಕೆಯಿಲ್ಲ, ಜೀವಕ್ಕೊಂದೇ ಪಲ್ಲವಿ. ರಂಗವು ಅಂತರಂಗವು ಅನುರಾಗಕ್ಕೊಂದೇ ಪಲ್ಲವಿ. ಧನಿಕನೊಕ್ಕಡು ಬಡವನು ಉಸಿರಾಟಕ್ಕೊಂದೇ ಪಲ್ಲವಿ. ಕೋಟಿ ಕೋಟಿ ಹೆಜ್ಜೆಗಳಲ್ಲಿ ಕಣ್ಣು ತೆರೆಸೋ ರಾಗಗಳಲ್ಲಿ ಹಾಡುವೆನು ಪಲ್ಲವಿಯ ಶಾರದೆಯ ಸವಿನುಡಿಯ. ಎದೆ ತುಂಬಿ ಹಾಡುವೆನು ಸವಿಜೇನ ಹರಿಸಿ. ಕಣ್ತುಂಬಿ ನಮಿಸುವೆನು ಕೈ ನೀಡಿ ಹರಸಿ.
ಸಪ್ತ ಸ್ವರಗಳಿಗೆ ನಮಿಸುತ್ತಾ 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 ನಿಮ್ಮ ಸುತ್ತ ಎದೆ ತುಂಬಿ ಹಾಡುವೆನು ಸರಿ ಜೇನ ಹರಿಸಿ.
ಹಚ್ಚಿ ಡಾಕ್ಟರ್ SPB ಫ್ಯಾನ್ಸ್ ಅಸೋಸಿಯೇಷನ್ ರಿಜಿಸ್ಟರ್ ಮಂಗಳೂರಿನ ಉಡುಪಿ. ಎಲ್ಲ ಗಾಯಕಿಯರಲ್ಲಿ ಒಂದು ವಿನಂತಿ, ಯಾರಾದರೂ ಅಲ್ಲಿ ಊಟದ ವ್ಯವಸ್ಥೆ ನಡೆಯುತ್ತುಂಟು, ಯಾರಾದರೂ ಬಾಕಿ ಇದ್ದಲ್ಲಿ ದಯವಿಟ್ಟು ಆದಷ್ಟು ಬೇಗ ಹೋಗಿ ಊಟ ಮಾಡಬೇಕಾಗಿ ಕೇಳಿಕೊಳ್ತೇನೆ. ಆದಷ್ಟು ಬೇಗ, ಸ್ವಲ್ಪ ಹೊತ್ತಿನಲ್ಲಿ ಅಲ್ಲಿ ಕೌಂಟ್ರ್ ಕ್ಲೋಸ್ ಆಗ್ತದೆ. ಮತ್ತು 4 ಗಂಟೆಗೆ ಚಹಾ ತಿಂಡಿ ವ್ಯವಸ್ಥೆ ಉಂಟು. ಹಾಗೆ ಯಾರಾದರೂ ಊಟ ಬಾಕಿ ಇದ್ದಲ್ಲಿ ದಯವಿಟ್ಟು ಆದಷ್ಟು ಬೇಗ ಊಟ ತಗೊಳ್ಬೇಕು. ಈಗ ಸ್ವಲ್ಪ ಹೊತ್ತಿನ ನಂತರ ಪುನೊಮ್ಮೆ ಎದೆ ತುಂಬಿ ಹಾಡುವೇನು ಈ ಕಾರ್ಯಕ್ರಮ ವೇದಿಕೆಯಲ್ಲಿ ಶುರುವಾಗಲಿದೆ. ಆದಷ್ಟು ಎಲ್ಲ ಯಾರು ಕಂಟೆಸ್ಟೆಂಟ್ ಎಲ್ಲ ಇದ್ದಾರೆ 70, 71, 72, 73, 74, 75, 76, 77, 78, 79, 90, 80 ದಯವಿಟ್ಟು ವೇದಿಕೆ ಎದುರುಗಡೆ ಆಸೀನರಾಗಬೇಕು. ದಯವಿಟ್ಟು ಆದಷ್ಟು ಬೇಗ ಬನ್ನಿ. 70, 71, 72, 73, 74, 75, 76, 77, 78, 79, 80 ಆದಷ್ಟು ಬೇಗ ಕಂಟೆಸ್ಟ್ ದಯವಿಟ್ಟು ವೇದಿಕೆ ಎದುರುಗಡೆ ಬರಬೇಕು, ಆಸೀನರಾಗಬೇಕು. ಸ್ವಲ್ಪ ಹೊತ್ತಿನ ನಂತರ ಈಗ ವೇದಿಕೆಯಲ್ಲಿ ಎದೆ ತುಂಬಿ ಆಡುವೇನು ಕಾರ್ಯಕ್ರಮ ಆರಂಭಿಸಲಿದ್ದೇವೆ ನಾವು. ಹಾಗೆ ಎಲ್ಲ ಕಂಟೆಸ್ಟ್ ಕೊನೆಯವರೆಗೆ ನಿಂತು ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಬೇಕು. ಯಾಕೆಂದರೆ ಕೊನೆಯದಾಗಿ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಇರ್ತದೆ. ಅದರಲ್ಲಿ ವಿನ್ನರ್ಸ್ ಆದವರು ಯಾರಾದರೂ ಇಲ್ಲಿ ಇಲ್ಲದಿದ್ದಲ್ಲಿ ಆ ಪ್ರೈಸ್ ನಿಮಗೆ ಕೊಡಲಾಗುವುದಿಲ್ಲ. ದಯವಿಟ್ಟು ಗಮನದಲ್ಲಿರಲಿ. ನಾಳೆ ಕೊಂಡೋಗ್ತೇನೆ, ಬಂದು ಕೊಂಡೋಗ್ತೇನೆ ಅದಾಗುವುದಿಲ್ಲ. ಈಗ ಇವತ್ತಿದ್ದರೆ ಮಾತ್ರ ಪ್ರೆಸೆಂಟ್ ಆಗಿದ್ದರೆ ನಾವು ಇಲ್ಲಿ ನಿಮಗೆ ಪ್ರೈಸನ್ನು ಕೊಡಲಿಕ್ಕಿದ್ದೇವೆ. ಹಾಗೆ ಕೊನೆಯವರೆಗೆ ಕಾರ್ಯಕ್ರಮ ವೀಕ್ಷಣೆ ಮಾಡಿ. ಹಾಗೆ ಯಾರಿಗುಂಟು ಯಾರಿಗಿಲ್ಲ ಬಹುಮಾನ ಕೂಡ ಎದುರಲ್ಲಿ ಉಂಟು, ನಿಮ್ಮ ಎದುರಲ್ಲಿಯೇ. ಯಾರು 80ನೇ ವರ್ಷ SP ಬಾಲಸುಬ್ರಹ್ಮಣ್ಯನ ಆಚರಣೆಯ ಸಂಭ್ರಮದ ಸಡಗರದಲ್ಲಿ ನಾವಿದ್ದೇವೆ. ಯಾರಿಗೆ ಈ ಬಹುಮಾನ ಹೋಗ್ತದೆ ಕಾರ್ಯಕ್ರಮದ ಕೊನೆಯಲ್ಲಿ ನೋಡ್ಬೋದು. ಹಾಗೆ ಎಲ್ಲ ಗಾಯಕಿಯರು ಪ್ರೆಸೆಂಟಾಗಿ ಈವ್ನಿಂಗ್ ಸಂಜೆಯವರೆಗೆ ಕಾರ್ಯಕ್ರಮ ನಮ್ಮೊಟ್ಟಿಗಿರಬೇಕು. ಹಾಗೆ ಅಲ್ಲಿ ಊಟ ಆಗದವರು ದಯವಿಟ್ಟು ಹೋಗಿ ಆದಷ್ಟು ಬೇಗ ಊಟ ಮಾಡಬೇಕು. ಯಾರಾದರೂ ಬಾಕಿ ಇದ್ದಲ್ಲಿ ಮತ್ತೆ ಕೌಂಟ್ರ್ ಕ್ಲೋಸ್ ಆಗ್ತದೆ. 4 ಗಂಟೆಗೆ ಸರಿಯಾಗಿ ಟೀದು ವ್ಯವಸ್ಥೆ ಕೂಡ ಉಂಟು. ಶಂಕೆ ಇಲ್ಲ ಜೀವಕ್ಕೊಂದೇ ಪಲ್ಲವಿ. ರಂಗವು ಅಂತರಂಗವು ಅನುರಾಗಕ್ಕೊಂದೇ ಪಲ್ಲವಿ. ಧನಿಕನು ಕಡು ಬಡವನು ಉಸಿರಾಟಕ್ಕೊಂದೇ ಪಲ್ಲವಿ. ಕೋಟಿ ಕೋಟಿ ಹೆಜ್ಜೆಗಳಲ್ಲಿ ಕಣ್ಣಿರಿಸು
ಶಕ್ತಿ SP B ಬಾಲಸುಬ್ರಹ್ಮಣ್ಯ ಹಾಡಿದಂಥ ಹಾಡುಗಳಿಗೆ ಇದೆ. ಅದಕ್ಕೆ ಸಾಕ್ಷಿ ಈಗ ಮೇಡಮ್ ಅವರು ಹಾಡಿದ್ದಾರೆ. ಖಂಡಿತವಾಗಿಯೂ ನಿಮ್ಮೆಲ್ಲರಿಗೆ ಮತ್ತೊಮ್ಮೆ ಡಾಕ್ಟರ್ SPB ಫ್ಯಾನ್ಸ್ ಅಸೋಸಿಯೇಷನ್ ರಿಜಿಸ್ಟರ್ಡ್ ಮಂಗಳೂರು ಮತ್ತು ಉಡುಪಿಯ ಪರವಾಗಿ ಪ್ರೀತಿಯ ಧನ್ಯವಾದಗಳನ್ನು ಅರ್ಪಿಸ್ತೇವೆ. ಈ ಕಾರ್ಯಕ್ರಮದ ಯಶಸ್ಸು ಬಂದಂತಹ ಎಲ್ಲ ಸ್ಪರ್ಧಾಳುಗಳು ಅಂತ ಹೇಳಲಿಕ್ಕೆ ನಾವು ಹೆಮ್ಮೆ ಪಡುತ್ತೇವೆ. ಕಾರ್ಯಕ್ರಮದ ಮುಂದೆ ನಂಬರ್ 74 ನಂಬರ್ 75 ತಮ್ಮ ಕರೋಕೆಯನ್ನು ತಿಳಿಸಬೇಕು. ಅಲ್ಲಿ 74 ವೇದಿಕೆಗೆ ಬನ್ನಿ, ಶೀಘ್ರವಾಗಿ ಬನ್ನಿ. ಅದೇ ರೀತಿ 75ರಿಂದ 80 ನಂಬರ್ ನಮ್ಮ ಎದುರಿನ ಸಾಲಲ್ಲಿ ಆಸೀನರಾಗಿ. 75ರಿಂದ 80, 74 ಬಂದ ಕೂಡಲೇ 75 ನಂಬರ್ನವರು ತಮ್ಮ ಕರೋಕೆಯನ್ನು ಅಲ್ಲಿ ತಿಳಿಸಬೇಕು. ಇದೀಗ ವೇದಿಕೆಯಲ್ಲಿ 74 ನಿರ್ಣಾಯಕರ ಗಮನಕ್ಕೆ. ನಂಬರ್ 74 ಇದೀಗ ವೇದಿಕೆಯಲ್ಲಿ. ಈ ಸ್ಪರ್ಧೆಯಲ್ಲಿ ಭಾಗವಹಿಸಿದಂಥ ಎಲ್ಲ ಸ್ಪರ್ಧಿಗಳು ಬಹುಶಃ ತಾವು ಪ್ರೈಸನ್ನು ಪಡ್ಕೊಳ್ತೇವೆ ಅನ್ನುವಂಥ ಒಂದು ಭರವಸೆ ಇದ್ದವರು ಖಂಡಿತವಾಗಿ ನಿಲ್ಲೇಬೇಕು. ಬಹುಮಾನ ವಿತರಣಾ ಸಮಯದಲ್ಲಿ ಎಲ್ಲರೂ ನಿಲ್ಲಬೇಕು. ಆ ಸಮಯದಲ್ಲಿ ಒಂದು ವೇಳೆ ತಾವು ಇಲ್ಲದಿದ್ದಲ್ಲಿ ಯಾವುದೇ ಕಾರಣಕ್ಕೆ ನಾಳೆ ಆ ಬಹುಮಾನವನ್ನು ಕೊಡಲಾಗುವುದಿಲ್ಲ. ಇದ್ದ ಪಕ್ಷ ಮಾತ್ರ ಕೊಡುತ್ತೇವೆ. ಇದು ನಮ್ಮ ರೂಲ್ಸ್ ಆಗಿದೆ. ದಯವಿಟ್ಟು ಧನ್ಯವಾದಗಳು. ನಂಬರ್ 75 75 ನಂಬರ್ ತಯಾರಿಗಾಗಿ 76 77 78 79 ಆದಷ್ಟು ಎದುರು ಬಂದು ಆಸೀನರಾಗಬೇಕು. ಆದಷ್ಟು ಬೇಗ ನಾವು ಕಾರ್ಯಕ್ರಮ ಮುಗಿಸಲಿಕ್ಕಿದ್ದೇವೆ. 75 ಈಗ 76 ಅಲ್ಲಿ ತಮ್ಮ ಕರೋಕೆ ಟ್ರ್ಯಾಕ್ನಲ್ಲಿ ದಯಮಾಡಿ ತಿಳಿಸಬೇಕು. 76 ವೇದಿಕೆಯಲ್ಲಿ ಈಗ 75 ನನ್ನ ಜೀವ ನೀನು ನೀನು ನೀನು, ನನ್ನ ಬಾಳ ಜ್ಯೋತಿ ನೀನು ನೀನು ನೀನು, ನನ್ನ ಜೀವ ನೀನು, ನನ್ನ ಬಾಳ ಜ್ಯೋತಿ ನೀನು, ನಿನ್ನ ಕಣ್ಣ ಕಂಬನಿ ನನ್ನಾಳೆ ನೋಡಲಾರೆನು, ನನ್ನ ಜೀವ ನೀನು, ನನ್ನ ಬಾಳ ಜ್ಯೋತಿ ನೀನು.
ಕಣ್ಗಳಾಗುವೆ ಹರುಷ ತುಂಬಿ ನಗಿಸುವೆ ನನ್ನ ಜೀವ ನೀನು ನನ್ನ ಬಾಳ ಜ್ಯೋತಿ ನೀನು. ಎಸ್, ಧನ್ಯವಾದಗಳು. ಹಾಗೆ ನೆಕ್ಸ್ಟ್ ಕಾನ್ಸರ್ಟ್ ನಂಬರ್ 76 76 ಇಲ್ಲದಿದ್ದಲ್ಲಿ 77 77 77 78 79 79 78 ಬೇಗ ಬರಬೇಕು, ಬೇಗ ಆದಷ್ಟು ಬೇಗ ಕಾರ್ಯಕ್ರಮ ಮುಗಿಸ್ಲಿಕ್ಕಿದ್ದೇವೆ. 79 80 81 82 ಎದುರಾಗಲಿ ಬರಬೇಕು, ಆದಷ್ಟು ಬೇಗ ಆದಷ್ಟು ಬೇಗ. $76 ಇಲ್ಲ, 77 ಇಲ್ಲ, 78 78 79 80 81 82 ಆದಷ್ಟು ಎದುರು ಬಂದು ಆಸನರಾಗಿ ಆದಷ್ಟು ಬೇಗ ಬರಬೇಕು ಕಂಟೆಸ್ಟೆಂಟ್ಗಳು. ಬಹುಶಃ 76 77 ಇಲ್ಲ, 78 ನಂಬರು. ದಯವಿಟ್ಟು ಆದಷ್ಟು ಬೇಗ ತಾವಿದ್ದಲ್ಲಿ ಕೂಡ ಬರಬೇಕು. 79 ರೆಡಿಯಾಗಿರಬೇಕು. ಅದೇ ರೀತಿ ಧೀರಜ್ ಅನ್ನುವರು ಒಬ್ಬರು ಮೊಬೈಲನ್ನು ಕಳ್ಕೊಂಡಿದ್ದಾರೆ. ಈಗ ಕಾಲ್ ಬಂದಾಗ ಗೊತ್ತಾಯ್ತಿದ್ದು ಅವರ ಮೊಬೈಲ್ ಅಂತ. ಇದು ಊಟದ ನಮ್ಮ ಅಲ್ಲಿತ್ತು, ಊಟದ ಹಾಲಲ್ಲಿ ಈ ಮೊಬೈಲನ್ನು ಧೀರಜ್ ಅಂತ ಬಹುಶಃ ಅವರ ಹೆಸರು. ದಯವಿಟ್ಟು ಇಲ್ಲಿ ಬಂದು ಪಡ್ಕೋಬೇಕು. ಇಲ್ಲಿ ಇದೆ ಅದು ಧೀರಜ್ ಅಂತ. ಅವರ ಮೊಬೈಲ್ ಊಟದ ಹಾಲಲ್ಲಿತ್ತು, ಕಳ್ಕೊಂಡವರು ದಯವಿಟ್ಟು ಬಂದು ಪಡ್ಕೊಂಡು ಹೋಗಿ. ಜಡ್ಜಸ್ ನೋಟು ಇದೀಗ ನಂಬರ್ 78 78. ಚಿತ್ರಕಥೆ ಬರೆದ ಪುಟ್ಟಣ್ಣನವರು ರಾಷ್ಟ್ರ ಖ್ಯಾತಿಯ ಪಡೆದಂತೆ ಭಕ್ತ ಕುಮಾರದಿ ಹುಣಸೂರರು ಭಕ್ತಿ ಭಾವದಿ ಮೆರೆದಂತೆ ನಂಜುಂಡಿ ಕಲ್ಯಾಣದ ಉದಯ ಶಂಕರರು ನೂತನ ದಾಖಲೆ ಬರೆದಂತೆ ಪ್ರೇಮ ಲೋಕದ ಹಂಸಲೇಖರು ಯುವಜನ ಮನವನ್ನು ಸೆಳೆದಂತೆ ನಾನು ಅವರಂತೆ ಶಾಶ್ವತ ಹೆಸರನ್ನು ಪಡೆಯುವ ಶಕ್ತಿಯ ನೀಡೆಂದು ಕನ್ನಡ ಹೊನ್ನುಡಿ ದೇವಿಯನ್ನು ನಾ ಪೂಜಿಸುವೆ ಆರಾಧಿಸುವೆ. ಕನ್ನಡ ಹೊನ್ನುಡಿ ದೇವಿಯನ್ನು ನಾ ಪೂಜಿಸುವೆ ಆರಾಧಿಸುವೆ. ಕನ್ನಡ ಡಿಂಡಿಮ ಬಾರಿಸುವೆ ಎಂದು ಬರೆಯುತ್ತ ಬಾಳುವೆ. ಕನ್ನಡ ಡಿಂಡಿಮ ಬಾರಿಸುವೆ ಎಂದು ಬರೆಯುತ್ತ ಬಾಳುವೆ. ಕನ್ನಡ ಹೊನ್ನುಡಿ ದೇವಿಯನ್ನು ನಾ ಪೂಜಿಸುವೆ ಆರಾಧಿಸುವೆ. ಥ್ಯಾಂಕ್ ಯು. ನಂಬರ್ 78 ಇದೀಗ 79 ನಂಬರ್ 79. ದಯವಿಟ್ಟು ಗಾಯಕರ ಗಮನಕ್ಕೆ, ನೀವು ಆಡಿ ಎಡಬದಿಯಿಂದ ಅಲ್ಲಿ ಹೋಗಿ ಅಲ್ಲಿ ಸರ್ಟಿಫಿಕೇಟ್ ಕೊಡ್ತಾರೆ, ದಯವಿಟ್ಟು ಎಲ್ಲರೂ ತೆಗಿಬೇಕು. 79 ನಂಬರ್ 80 81 82 ತಯಾರಾಗಿರ್ಬೇಕು. ಅಲ್ಲಿ 80 ನಂಬರ್ ತಮ್ಮ ಕರೋಕೆ ಟ್ರ್ಯಾಕರ್ನಲ್ಲಿ ದಯವಿಟ್ಟು ಕೊಡಿ. ಅಲ್ಲಿ ಎಲ್ಲಿರುವೆ ಮನವ ಕಾಡುವ ರೂಪಸಿಯೇ ಬಯಕೆಯ ಬಳ್ಳಿಯ ನಗುವರುವಾದ ಪ್ರೇಯಸಿಯೇ. ಬಯಕೆಯ ಬಳ್ಳಿಯ ನಗುವ ಹೂವಾದ ಪ್ರೇಯಸಿ ನೀನು ಎಲ್ಲಿರುವೆ ಮನವ ಕಾಡುವ ರೂಪಸಿಯೇ.
ಹಾಗಿದೆ ನಸು ನಗುತ್ತ ನಲಿ ನಲಿದು ನನ್ನ ಕೂಗಿದಂತಿದೆ. ಸೇರುವ ಭಾಗಸದಲ್ಲಿ ಎಂದು ಹೇಳಿದಂತಿದೆ ತನುವೆಲ್ಲ. ಥ್ಯಾಂಕ್ ಯು. ಎಂಬತ್ತು 80 ನಂಬರ್ ಆದಷ್ಟು ಬೇಗ ಬರಬೇಕು. ಹಾಗೆ 81 ಅಲ್ಲಿ ತಮ್ಮ ಕರೋಕೆಯನ್ನು ದಯವಿಟ್ಟು ಆದಷ್ಟು ಬೇಗ ಕೊಡಿ. 81, 82, 83, 84, 85 ಆದಷ್ಟು ಎದುರು ಬಂದು ಆಸೀನರಾಗಿ. ನಂಬರ್ 80 ಜಡ್ಜಸ್ ಪ್ಲೀಸ್ ಲಾಸ್ಟ್ ಸ್ಟೇಜ್ ಮೇಲೆ 80 ನಂಬರ್ ಕಂಟೆಸ್ಟೆಂಟ್ 80. 85ರಿಂದ 90 ಸಂಖ್ಯೆಯವರಿದ್ದರೆ ದಯವಿಟ್ಟು ಎದುರು ಬಂದು ಆಸೀನರಾಗಿ. ನಂಬರ್ 80 ಈಗ ಕಂಟೆಸ್ಟ್ ನಂಬರ್ 80. ಶಂಕರ ನಾದ ಶರೀರ ಪರ ವೇದ ವಿಹಾರ ಹರ ಜೀವೇಶ್ವರ ಶಂಕರ ನಾದ ಶರೀರ ಪರ ವೇದ ವಿಹಾರ ಹರ ಜೀವೇಶ್ವರ ಶಂಕರ. ನಂಬರ್ 81 ಆದಷ್ಟು ಬೇಗ ಬರಬೇಕು. 81, 82, 83, 84, 85 ಎದುರು ಬಂದು ಆಸೀನರಾಗಿ. ಈಗ ನಂಬರ್ ಜಡ್ಜಸ್ ಪ್ಲೀಸ್ ನೋಟ್ 81, 82, 83, 84, 85 ಆದಷ್ಟು ಎದುರು ಬಂದು ಆಸೀನರಾಗಿ. 82 ನಂಬರ್ ನಿಮ್ಮ ಕರೋಕೆ ಟ್ರ್ಯಾಕರ್ನಲ್ಲಿ ದಯವಿಟ್ಟು ಕೊಡಿ. 82 ನಂಬರ್. ಅದೇ ಫಸ್ಟ್ ಒನ್ ಮೇಲ್ ವರ್ಷನ್. ಸೌಂದರ್ಯ ಲೋಕದಿಂದ ಜಾರಿದೆ ನಿನ್ನ ನೋಡೋಕೆ 100 ಕಣ್ಣು ಸಾಲದೆ ಆ ಸೌಂದರ್ಯ ಲೋಕದಿಂದ ಜಾರಿದೆ ನಿನ್ನ ನೋಡೋಕೆ 100 ಕಣ್ಣು ಸಾಲದೆ ಹೇ ನವಿಲೆ ಹೆನ್ನವಿಲೆ
ಥ್ಯಾಂಕ್ ಯು. ನಮ್ಮ ಕಂಟೆಸ್ಟ್ ನಂಬರ್ 83 ಆದಷ್ಟು ಬೇಗ ಬರಬೇಕು. 83 82 83 ರೆಡಿ ಆಗಿರಿ. 83 84 85 86 ಅಲ್ಲಿ ತಯಾರಾಗಿರಿ ಪ್ಲೀಸ್. ಜಡ್ಜಸ್ ಪ್ಲೀಸ್ ನೋಟ್ ಸ್ಟೇಜ್ ಮೇಲೆ 82 ಕಂಟೆಸ್ಟ್ ನಂಬರ್ 82. पहला पहला प्यार है, पहली पहले बार है, पहला पहला प्यार है, पहली पहले बार है, जाने कभी अनजाना कैसा मेरा यार है, पहला पहला प्यार है, पहले पहले नजर खोलती उसकी हया, छुपके करे जो वफा. थैंक यू. ಕಂಟೆಸ್ಟ್ ನಂಬರ್ 83 ಜಡ್ಜಸ್ ಪ್ಲೀಸ್ ನೋಟ್. ಕಾಂಟೆಸ್ಟ್ ನಂಬರ್ 83 ವೇದಿಕೆ ಮೇಲೆ ಆಗಿ 84 85 86 87 88 89 90 ಆದಷ್ಟು ಬೇಗ ಎದುರು ಬಂದು ಆಸೀನರಾಗಬೇಕು. ಥ್ಯಾಂಕ್ ಯು. ಭೀಮಾ ಜ್ಯುವೆಲರೀಸ್ ಹಾಗೆ ನೆಕ್ಸಾ ಇವಿ ಮತ್ತು ಎಲೆಕ್ಟ್ರಿಕಲ್ಸ್ ಹಾಗೆಯೇ ಸನಾ ಸೌಂಡ್ಸ್ ಹಾಗೆಯೇ ನಮ್ಮ ಮೀಡಿಯಾ 24/7. ಥ್ಯಾಂಕ್ ಯು. ಆಕಾಶ ದೀಪವು ನೀನು, ನಿನ್ನ ಕಂಡಾಗ ಸಂತೋಷವೇನು. ಆಕಾಶ ದೀಪವು ನೀನು, ನಿನ್ನ ಕಂಡಾಗ ಸಂತೋಷವೇನು. ಆ ನೋಟದಲ್ಲಿ ಹಿತವೇನು, ಮರೆಯಾದಾಗ ನೋವೇನು. ಆಕಾಶ ದೀಪವು ನೀನು, ನಿನ್ನ ಕಂಡಾಗ ಸಂತೋಷವೇನು, ನಿನ್ನ ಕಂಡಾಗ ಸಂತೋಷವೇನು. ಕಂಡಂತೆ ಕುಣಿಯಿತು ಮನವು, ಹೂವಾಗಿ ಅರಳಿತು ತನುವು. ಕಂಡಂತೆ ಕುಣಿಯಿತು ಮನವು, ಹೂವಾಗಿ ಅರಳಿತು ತನುವು. ಹೃದಯದ ವೀಣೆಯನು ಹಿತವಾಗಿ ನುಡಿಸುತ್ತಲೇ ಆನಂದ ತುಂಬಲು ನೀನು. ಥ್ಯಾಂಕ್ ಯು. ಧನ್ಯವಾದಗಳು. ಕಂಟೆಸ್ಟ್ ನಂಬರ್ 84 ದಯವಿಟ್ಟು ವೇದಿಕೆ ಮೇಲೆ 84 ಜಡ್ಜಸ್ ಪ್ಲೀಸ್ ನೋಟ್. ಕಂಟೆಸ್ಟ್ ನಂಬರ್ 84 85 86 87 88 89 ಆದಷ್ಟು ಬೇಗ ಅಲ್ಲಿ ತಯಾರಾಗಿರಬೇಕು. ಹಾಗೆ 85 ತಮ್ಮ ಕರೋಕೆಯಲ್ಲಿ ಕೊಡಬೇಕಾಗಿ ಕೇಳಿಕೊಳ್ತೇನೆ. ಕಂಟೆಸ್ಟ್ 84 ओ
ಕಣ್ಣಾಟ ಸೆಳೆಯಲು ನಿನ್ನ ತನುವಿನ ಮಾಟ ಕಲಿಯಲು ಆಸೆ ಪ್ರಣಯದ ಪಾಠ ಮಾಡುವುದೇನೀಗ ಕೆಣಕುತ್ತಿದೆ ನಿನ್ನ ಕಣ್ಣೋಟ ಥ್ಯಾಂಕ್ ಯು. ಧನ್ಯವಾದಗಳು. ಹಾಗೆ ಕಂಟೆಸ್ಟ್ ನಂಬರ್ 85 ಆದಷ್ಟು ಬೇಗ ವೇದಿಕೆ ಬರಬೇಕು. 85 86 87 88 89 ಆದಷ್ಟು ಬೇಗ ನಿಮ್ಮ ಕರೋಕೆಯಲ್ಲಿ ಕೊಡಬೇಕು. 86 85 ಸಾಗರ ಕೇಳಲಿ ನಮ್ಮ ಪ್ರೇಮ ಶಾಶ್ವತ ಜಗವೇನೇ ಹೇಳಲಿ ನಮ್ಮ ಪ್ರೀತಿ ಶಾಶ್ವತ ಯುಗ ಯುಗಗಳ ಸಾಗಲಿ ನಮ್ಮ ಪ್ರೇಮ ಶಾಶ್ವತ ಮುಂದಿನ ಸ್ಪರ್ಧಾಳು ಕ್ರಮ ಸಂಖ್ಯೆ 86 ಹಾಗೆ 87 ರೆಡಿಯಾಗಿರ್ಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಹಾಗೆಯೇ ಟೌನ್ ಹಾಲ್ ಸಿಬ್ಬಂದಿ ವರ್ಗದ ಒಂದು ವಿನಂತಿ, ಸೈಡಲ್ಲಿದ್ದ ಲೈಟ್ ಎಲ್ಲ ತೆಗೀರಿ ದಯವಿಟ್ಟು ಪ್ಲೀಸ್. ಇಟ್ಸ್ ಅ ಹಂಬಲ್ ರಿಕ್ವೆಸ್ಟ್ ಫ್ರಮ್ SPPA ಫ್ಯಾನ್ಸ್ ಅಸೋಸಿಯೇಷನ್, ದಯವಿಟ್ಟು. ಥ್ಯಾಂಕ್ ಯು. ಹಲ್ ಮೋಕೆದ ಸಿಂಗಾರಿ ಉಂಟು ದೇವಯ್ಯಾರಿ ಮೋಕೆದ ಸಿಂಗಾರಿ ಉಂಟು ದೇವಯ್ಯಾರಿ ಯಾನು ಮೂಲೆ ಕಾತೊಂದುಲ್ಲೆ ಮದಪೇ ಪೋಪನ ಓ ಪುಣ್ಯೆಯನ್ನ ಮೋನೆ ತೂದು ತಾಯೇ ಕೋಪನ ಮೋಕೆದ ಸಿಂಗಾರಿ ಉಂಟು ದೇವಯ್ಯಾರಿ
ಪೋಪದೆ ಆಜಿ ಮೂಜಿ ಅಚ್ಚದಿಂದ ತಾನೆ ಸೋಕುದೆ ನಾಚಿಕೇಡು ಮೋನೆ ನಿನ್ನ ಕಂದದಾನಿದೆ ಕೋಲು ತೂತು ಓಲು ಕೋಪ ಸ್ವರ್ಗ ಮೂಲಿದೆ. ಥ್ಯಾಂಕ್ ಯು. ಧನ್ಯವಾದಗಳು. ಕ್ರಮ ಸಂಖ್ಯೆ 87 ಹಾಗೆ 88, 89, 90 ಕ್ರಮ ಸಂಖ್ಯೆ ರೆಡಿಯಾಗಿರಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ನಮ್ಮ SP ಸರ್ನ ವಿಶೇಷ SP ಸರ್ ಆಂಧ್ರ ಭಾಷೆ ಪಾತ್ರ ತುಳು ಭಾಷೆಯಲ್ಲಿ ಈತ ಪೊರ್ಲುಡು ಬಂತೇರು ಅವರ ಜೋರಾದ SP ಸರ್ಗೆ ತಾಟಿಗೋರ್ಲಿ ಕಮ. ಕ್ರಮ ಸಂಖ್ಯೆ 88, 89 ಕ್ರಮ ಸಂಖ್ಯೆ ರೆಡಿಯಾಗಿರಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ.
ಧನ್ಯವಾದಗಳು. ಕ್ರಮ ಸಂಖ್ಯೆ 89 ಹಾಗೆ ಡಾಕ್ಟರ್ SPB ಫ್ಯಾನ್ಸ್ ಅಸೋಸಿಯೇಷನ್ ರಿಜಿಸ್ಟರ್ ಮಂಗಳೂರು ಉಡುಪಿ ಈ ಒಂದು ಕಾರ್ಯಕ್ರಮದಲ್ಲಿ ಸ್ಪರ್ಧಾಳುಗಳಾಗಿ ಆಗಮಿಸಿರುವಂಥ ಎಲ್ಲ ಸ್ಪರ್ಧಾಳುಗಳಿಗೆ ಮತ್ತೊಮ್ಮೆ ನಮ್ಮ ಈ ಒಂದು ತಂಡದ ಪರವಾಗಿ ಆತ್ಮೀಯವಾದ ಒಂದು ಸ್ವಾಗತವನ್ನು ನೀಡ್ತಾ ಇದ್ದೇವೆ. ಕ್ರಮ ಸಂಖ್ಯೆ 89. First one. ಕ್ರಮ ಸಂಖ್ಯೆ 90 ಹಾಗೆ 91, 92, 93, 94, 95 ಕ್ರಮ ಸಂಖ್ಯೆ ರೆಡಿಯಾಗಿರಬೇಕು. ಅಲ್ಲಿ ವೇದಿಕೆಯ ಮುಂಭಾಗದಲ್ಲಿ ಕಾದಿರಿಸಿದಂಥ ಆಸನದಲ್ಲಿ ಆಸೀನರಾಗಬೇಕಾಗಿ ಕೂಡ ಕೇಳಿಕೊಳ್ತಾ ಇದ್ದೇವೆ. ಹಾಡಿದಂಥ ಗಾಯಕರು ವೇದಿಕೆಯ ಎಡಭಾಗದಲ್ಲಿ ಬಂದು ತಮ್ಮ ಸರ್ಟಿಫಿಕೇಟನ್ನು ಪಡೆದುಕೊಂಡು ಹೋಗಬೇಕಾಗಿ ಕೂಡ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಕ್ರಮ ಸಂಖ್ಯೆ 90 ವೇದಿಕೆಯಲ್ಲಿ 91 ಕ್ರಮ ಸಂಖ್ಯೆ ರೆಡಿಯಾಗಿರಬೇಕಾಗಿ ಕೂಡ ಕೇಳಿಕೊಳ್ತಾ ಇದ್ದೇವೆ. ಕ್ರಮ ಸಂಖ್ಯೆ 91 ಹಾಗೆ 92 ರೆಡಿಯಾಗಿರಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ತಮ್ಮ ಗಾಯನದ ಕರೋಕೆಯನ್ನು ಅಲ್ಲಿ ಸರಿಯಾಗಿ ಸೆಟ್ ಮಾಡಿಕೊಂಡು ವೇದಿಕೆಗೆ ಆಗಮಿಸಬೇಕಾಗಿ ಕೂಡ ಕೇಳಿಕೊಳ್ತಾ ಇದ್ದೇವೆ. ಈಗ ವೇದಿಕೆಯಲ್ಲಿ
ಕ್ರಮ ಸಂಖ್ಯೆ 91. ಎಲ್ಲೋ ಸೆಕೆಂಡ್. ಯಾರಿವಳು ಸೂಜಿ ಮಲ್ಲೆ ಕಣ್ಣವಳು, ರಾಮನಲ್ಲಿ ತೋಟದಲ್ಲಿ ಗಮ್ಮನೆಂದು ಅರಳಿದಳು, ಮಾತಿನಲ್ಲಿ ಹೇಳಿದರೆ ತಾಳಕ್ಕೆ ಸಿಗದು, ಹಾಡಲಿ ಕೇಳು ಅಂದದ ಸಾಲು, ಮಾತಿನಲ್ಲಿ ಹೇಳಿದರೆ ತಾಳಕ್ಕೆ ಸಿಗದು, ಹಾಡಲಿ ಕೇಳು ಅಂದದ ಸಾಲು. ಯಾರಿವಳು ಸೂಜಿ ಮಲ್ಲೆ ಕಣ್ಣವಳು, ರಾಮನಲ್ಲಿ ತೋಟದಲ್ಲಿ ಘಮ್ಮನೆಂದು ಅರಳಿದಳು, ಕ್ರಮ ಸಂಖ್ಯೆ 92 ಹಾಗೆ 93 ರೆಡಿಯಾಗಿರ್ಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ದಯವಿಟ್ಟು ಎಲ್ಲ ಕಲಾಭಿಮಾನಿ ಪಾರ್ಟಿಸಿಪೆಂಟ್ಗೆ ವಿನಂತಿ, ಕಟ್ ಮಾಡಿದ ಮೇಲೆ ಮಾತಾಡಲಿಕ್ಕಿಲ್ಲ, ದಯವಿಟ್ಟು ಸರ್ಟಿಫಿಕೇಟ್ ಹೋಗ್ಬೇಕಾದ್ರೆ ವಿನಂತಿ. ಥ್ಯಾಂಕ್ಸ್ ಅ ಲಾಟ್. ಥ್ಯಾಂಕ್ ಯು. ಹಲೋ ಕೂಗೆ ಉಮೈನ ಈ ಜೋಡಿ ಒಂದಾಗಲು, ಕೂಗೆ ಉಮೈನ ಈ ಜೋಡಿ ಒಂದಾಗಲು, ಕಂಪ ಬೀರು ಜಾಜಿ ಹೂವೆ ಪ್ರೇಮಧಾರೆ ನೀಡು ಮುಗಿಲೆ ನಂದ ಜೀವ ಜೀವಕ್ಕೆ, ಕೂಗೆ ಉಮೈನ ಈ ಜೋಡಿ ಒಂದಾಗಲು, ಕೂಗೆ ಉಮೈನ ಈ ಜೋಡಿ ಒಂದಾಗಲು. ಕ್ರಮ ಸಂಖ್ಯೆ 93 ಹಾಗೆ 94, 95 ಕ್ರಮ ಸಂಖ್ಯೆ ರೆಡಿಯಾಗಿರ್ಬೇಕಾಗಿ ಕೂಡ ಕೇಳಿಕೊಳ್ತಾ ಇದ್ದೇವೆ. ಹಾಗೆ ಗಾಯಕರಿಗೆ ಒಂದು ಸೂಚನೆ, ತೀರ್ಪುಗಾರರಿಗೆ ತಮ್ಮ ಪಲ್ಲವಿ ಚರಣ ಒಂದು 2 ಲೈನ್ ಅವರು ಹಾಡುವಾಗ ಅವರಿಗೆ ಗೊತ್ತಾಗ್ತದೆ. ಹಾಗೆ ಅವರ ತೀರ್ಮಾನವೇ ಅಂತಿಮ ತೀರ್ಮಾನ ಆಗಿರ್ತದೆ. ದಯವಿಟ್ಟು ಯಾರು ಗಾಯಕರು ಕೂಡ ಬೇಜಾರು ಮಾಡುವಂತಿಲ್ಲ. ವೇದಿಕೆಯಲ್ಲಿ 93 ಕ್ರಮ ಸಂಖ್ಯೆ, 94, 95 ಕ್ರಮ ಸಂಖ್ಯೆ ಸ್ಪರ್ಧಾಳುಗಳು ರೆಡಿಯಾಗಿರಬೇಕಾಗಿ ಕೂಡ ಕೇಳಿಕೊಳ್ತಾ ಇದ್ದೇವೆ. ಗಿರಿನವಿಲೇ ಬಾ ಬಾ, ಕುಣಿವ ನಿನ್ನ ಪಾದ ಕೇಳಿ ಸವಿಯಲೊಂದು ನಾದ, ಸದ್ಯ
ಮಾತಿಲ್ಲದೆ ಸುಳ್ಳಿಲ್ಲದೆ ಗಲ್ಲೆನ್ನದಿದೆ ನೂಪುರ ನೂಪುರ ಈ ನೂಪುರ. ಓ ನನ್ನ ಸ್ಫೂರ್ತಿಯೇ ಓ ನನ್ನ ಸ್ಫೂರ್ತಿಯೇ ನನ್ನ ಸ್ಫೂರ್ತಿಯೇ ನೀನಿರದೆ ನಾ ಹಾಡುವುದೇ ಈ ನೂಪುರ ನೀನಿಲ್ಲದೆ ಗಲ್ಲೆನ್ನುವುದೇ ಓ ನನ್ನ ಸ್ಫೂರ್ತಿಯೇ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು. ಹಾಗೆ ಸ್ಪರ್ಧಾಳುಗಳಿಗೆ ಒಂದು ಸೂಚನೆ, ನಮ್ಮ SPB ಫ್ಯಾನ್ಸ್ ಅಸೋಸಿಯೇಷನ್ ಈ ಒಂದು ನಮ್ಮ SP ಬಾಲಸುಬ್ರಹ್ಮಣ್ಯಂ ಅವರ 80ನೇ ವರ್ಷದ ಈ ಒಂದು ಹುಟ್ಟುಹಬ್ಬದ ಸಮಾರಂಭದಲ್ಲಿ ಹಾಡುವಂಥ ಎಲ್ಲ ಗಾಯಕರುಗಳು ಅವರು ಹಾಡಿದಂತಹ ಹಾಡುಗಳನ್ನೇ ಹಾಡಬೇಕಾಗಿ ಮತ್ತೊಮ್ಮೆ ತಮ್ಮಲ್ಲಿ ಒಂದು ವಿನಮ್ರವಾದ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. SPB ಸರ್ ಅವರು ಹಾಡಿದ ಹಾಡುಗಳನ್ನೇ ಸ್ಪರ್ಧೆಯಲ್ಲಿ ಸ್ಪರ್ಧಾಳುಗಳು ಹಾಡಬೇಕಾಗಿ ಕೇಳ್ತಾ ಇದ್ದೇವೆ. ಮತ್ತೊಮ್ಮೆ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ವೇದಿಕೆಗೆ ಬನ್ನಿ. ಅವರ ಜೊತೆಯಲ್ಲಿ 97 ನಂಬರ್ 95 94 ಮುಗಿಸಿದ್ದೀಗ. ಜಡ್ಜಸ್ ನೋಟ್ ನಂಬರ್ 94 ಫಿನಿಶ್ಡ್ ನಾವು ಈಗ ಮುಗಿಸಿದ್ದೇವೆ 94ಅನ್ನು. ಈಗ 95 ನಂಬರನ್ನು ವೇದಿಕೆಗೆ ಕರೀತಾ ಇದ್ದೇವೆ. ನಂಬರ್ 95 ಅವರ ಜೊತೆಯಲ್ಲಿ 96 ನಂಬರ್ನವರು ತಮ್ಮ ಕರೋಕೆಯನ್ನು ಪೂರ್ವ ಸಿದ್ಧತೆಯನ್ನು ಮಾಡಿಕೊಳ್ಳಲಿ. 96ರಿಂದ ನಂಬರ್ 100ರವರೆಗೆ ತಾವೆಲ್ಲರೂ ಕೂಡ ವೇದಿಕೆಯ ಎದುರಲ್ಲಿರುವಂಥ ಚೇರಲ್ಲಿ ಇರಬೇಕು. ದಯವಿಟ್ಟು 96ರಿಂದ ನಂಬರ್ 100ರವರೆಗೆ. ಹಲೋ, ಅಂಬರವೇರಿ ಸೂರ್ಯನು ಬಂದನು.
ಮುಂದಿನ ಕಂಟೆಸ್ಟೆಂಟ್ ನಂಬರ್ 96 ಇದ್ದೀರಾ? 96. ಆದಷ್ಟು ಬೇಗ ಬಂದು ಎದುರು ಕೂತ್ಕೋಬೇಕು. ನಿಮಗೋಸ್ಕರಲ್ಲಿ ಒಂದು ಶೇರನ್ನು ಇಟ್ಟಿದ್ದೇವೆ. ದಯವಿಟ್ಟು ಯಾವುದೇ ಕಾರಣಕ್ಕೂ ಸಮಯವನ್ನು ವ್ಯರ್ಥ ಮಾಡೋ ಹಾಗಿಲ್ಲ. ನಂಬರ್ 100ರವರೆಗೆ, 96ರಿಂದ ನಂಬರ್ 100ರವರೆಗೆ ಅಲ್ಲಿ ಎದುರಲ್ಲಿರೋ ಚೇರಲ್ಲಿ ಬರಬೇಕು ದಯವಿಟ್ಟು. 96 to 100. ನಂಬರ್ 96, ನಂಬರ್ 97 ತಮ್ಮ ಕರೋಕೆಯನ್ನು ಅಲ್ಲಿ ತಿಳಿಸಿ. 97 ಮತ್ತು 98 ಎದುರು ಬನ್ನಿ. ಜಡ್ಜಸ್ ನೋಟ್, ದಿಸ್ ಇಸ್ ನಂಬರ್ 96. घुमंड गण गरज बदरा घुमंड गण गरज बदरा घुमंड गण गरज बदरा कार कार अत की डरवा कार कार अत ही डरवा आदि आदि कादि कादि आदि आदि कादि कादि. ಆ ಕಡೆಯಿಂದ ಹೋಗಿ ತಮ್ಮ ಅಲ್ಲಿ ಪಾರ್ಟಿಸಿಪೇಟರ್ ಸರ್ಟಿಫಿಕೇಟ್ ತಗೋಬೇಕು. ನಂಬರ್ 97 97, ನಂಬರ್ 98, ನಂಬರ್ 98, 99, ನಂಬರ್ 100. 99 ಇದ್ದೀರಾ? ಎಷ್ಟು ನಂಬರ್? 99, 99. ಅವರಾದ ಕೂಡಲೇ 100 ತಮ್ಮ ಕರೋಕೆಯನ್ನು ತಿಳಿಸಿ. 100ರಿಂದ 105 ನಂಬರ್ ದಯವಿಟ್ಟು ಎದುರು ಬಂದು ಕೂತ್ಕೊಳ್ಳಿ. ನಂಬರ್ 100ರಿಂದ 105. ನಂಬರ್ 97, 97. ನಿರ್ಣಾಯಕರ ಗಮನಕ್ಕೆ ನಂಬರ್ 97 ಇದೆ, 97 ಈಗ ವೇದಿಕೆಯಲ್ಲಿ. ಹಾಡು ಕೊಡಲಿಲ್ಲಲ್ಲ, ಯಾವ ಕರೋಕೆ ಹೇಳಿ, ಯಾವ ಹಾಡು? ಜೀವ ವೀಣೆ ಮೀಡು ಮಿಡಿತದ. ಓಕೆ, ಹಲೋ, ಜೀವ ವೀಣೆ ನಂಬರ್ 97. ನಂಬರ್ ನೆಕ್ಸ್ಟ್ 98, 99 ಇದ್ದೀರಲ್ಲ, 99 ತಮ್ಮ ಕರೋಕೆಯನ್ನು ಹೇಳಬೇಕು ಇವರು ಹಾಡ್ತಾ ಇರುವಾಗಲೇ.
ಎಸ್, ಇದಾಗಿತ್ತು ನಂಬರ್ 97. ನಂಬರ್ 98 ಇಲ್ಲ, 99 ಬನ್ನಿ ವೇದಿಕೆಗೆ. 99 ತಮ್ಮ ಹಾಡನ್ನು, ತಮ್ಮ ಕರೋಕೆಯನ್ನು ಅಲ್ಲಿ ಹೇಳಿ ವೇದಿಕೆ ಹತ್ರ ನೇರವಾಗಿ ಬನ್ನಿ. ನಂಬರ್ 99 ನಂತರ ನಂಬರ್ 100, ನಂಬರ್ 100 ತಮ್ಮ ಕರೋಕೆಯನ್ನು ಅಲ್ಲಿ ತಿಳಿಸಿ. ಆದಷ್ಟು ಬೇಗ ಬರಬೇಕು. ಈಗಾಗಲೇ ಇನ್ನೂ 158 ನಂಬರು ಇದೆ, 158 ಕಂಟೆಸ್ಟೆಂಟ್ಗಳು ಹಾಡಬೇಕಾಗಿದೆ. ಹಾಗಾಗಿ ತಮಗೆ ಎಷ್ಟು ವೇಗವಾಗಿ ಬರೋಕ್ಕೆ ಸಾಧ್ಯವಿದೆ ಆದಷ್ಟು ಬೇಗ ಬಂದು ಈ ಒಂದು ಕಾರ್ಯಕ್ರಮದ ಯಶಸ್ವಿಗೆ ಎಲ್ಲ ಸ್ಪರ್ಧಾಳುಗಳು ಸಹಕಾರವನ್ನು ನೀಡಬೇಕಾಗಿ ನಾನು ಕೇಳ್ಕೊಳ್ತಾ ಇದ್ದೇನೆ. ಜಡ್ಜಸ್ ನಂಬರ್ 99, 99. ದಯವಿಟ್ಟು ಎಲ್ಲ ಸ್ಪರ್ಧಾಳುಗಳಿಗೆ ಸೂಚನೆ ಮತ್ತೊಮ್ಮೆ, ಇದು ಕಾಂಪಿಟೇಷನ್, ಈ ಸ್ಪರ್ಧೆ ಅನ್ನುವಂಥದ್ದು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿದಂಥ ಹಾಡುಗಳು ಮಾತ್ರ. ಅದು ಕನ್ನಡ ಆಗಲಿ, ತಮಿಳಾಗಲಿ, ಹಿಂದಿ, ತಮಿಳು, ಮಲಯಾಳಂ, ತೆಲುಗು ಯಾವುದೋ ಭಾಷೆ ಇರಬಹುದು. ಆದರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿದಂಥ ಹಾಡುಗಳನ್ನು ಮಾತ್ರ ಆಯ್ಕೆ ಮಾಡ್ತೇವೆ ಇಲ್ಲಿ. ಅದೇ ರೀತಿ ಈ ಒಂದು ಬಹುಮಾನ ವಿತರಣೆ ಸಂದರ್ಭದಲ್ಲಿ ತಾವೆಲ್ಲರೂ ಇರಬೇಕು, ತಮ್ಮೆಲ್ಲರ ಇರುವಿಕೆಯನ್ನು ನಾವು ಬಯಸ್ತೇವೆ. ಒಂದು ವೇಳೆ ಪ್ರೈಸ್ ಬಂದಲ್ಲಿ, ಬಹುಮಾನ ವಿತರಣಾ ಸಮಯದಲ್ಲಿ ತಾವು ಇಲ್ಲದಿದ್ದಲ್ಲಿ ಮರುದಿನ ಅಥವಾ ತದನಂತರ ಆ ಬಹುಮಾನವನ್ನು ಕೊಡಲಾಗುವುದಿಲ್ಲ. ತಾವೆಲ್ಲರೂ ಇರಬೇಕಾಗ್ತದೆ. ಹಾಗಾಗಿ ಕಾರ್ಯಕ್ರಮದ ಮುಂದೆ ನಂಬರ್ 100, ನಂಬರ್ 100, ನಂಬರ್ 101 ತಮ್ಮ ಕರೋಕೆಯನ್ನು ತಿಳಿಸಿ ಅಲ್ಲಿ. ನಂಬರ್ 100, 105ರವರೆಗೆ ಎದುರಲ್ಲಿ ಕೂತ್ಕೋಬೇಕು. ನಂಬರ್ 105ರವರೆಗೆ, 105ರಿಂದ 110ರವರೆಗೆ ದಯವಿಟ್ಟು ಅಲ್ಲಿ ಎದುರು ಬಂದು ಕೂತ್ಕೊಂಬಿಡಿ. 110ರವರೆಗೆ, ನಂಬರ್ 102ರಿಂದ 110ರವರೆಗೆ ಎದುರಲ್ಲಿರುವ ಸೀಟಲ್ಲಿ ತಾವು ಆಸೀನರಾಗಬೇಕು. ತಾವೆಲ್ಲರೂ ಬೇಗ ಸರ್, ಆದಷ್ಟು ಬೇಗ ಬನ್ನಿ. ನಂಬರ್ 100 ತಮ್ಮ ಕರೋಕೆಯನ್ನು ತಿಳಿಸಿ. ನಂಬರ್ 101 ಆದಷ್ಟು ಬೇಗ ತಮ್ಮ ಕರೋಕೆಯನ್ನು ತಿಳಿಸಿ ಅಲ್ಲಿ. 101 ಅವರು, 101 ಸಂಜೆಯ ಚಹಾ ಬರುವಂಥ ಸಮಯ. ಎಲ್ಲರೂ ಒಂದು ಜೋರಾದ ಚಪ್ಪಾಳೆ ಮತ್ತು ಒಂದು ಶಿಳ್ಳೆ ಬರಬೇಕು. ಒಂದು ಜೋರಾಗಿ ವಾಯ್ಸ್ ಬರ್ಬೋದಾ? ಪ್ರತಿಮೆ ನೀನು ನಲಿವಾರಸಿಕ ನಾನು, ಮಧುರ ಸಂಗೀತ ನೀನು, ಹೃದಯ ಸಂಗಾತಿ ನಾನು. ಓ ಚಲುವ ಪ್ರತಿಮೆ ನೀನು ನಲಿವಾರಸಿಕ ನಾನು, ಮಧುರ ಸಂಗೀತ ನೀನು, ಹೃದಯ ಸಂಗಾತಿ ನಾನು. ಓ ಚೆಲುವ ಪ್ರತಿಮೆ ನೀನು ನಲಿವಾರಸಿಕ ನಾನು. ಅದೇ ವಾಯ್ಸ್ ಹಾಗೆ ಬಂದ್ಬಿಡ್ಲಿ ಮೇಲೆ ಎಲ್ರು. ಜೀವನ ಕಳಲ್ಲಿ ನೀ
ಎಸ್, ಒಂದು ಜೋರಾದ ಚಪ್ಪಾಳೆ ಬರಲಿ. ಆ ಉತ್ಸಾಹ ಹುರುಪಿಗೆ ಸರ್ ಅವರಿಗೆ ಒಂದು ಚಪ್ಪಾಳೆಯನ್ನು ಕೊಡಬೇಕು. ಸರ್ ಆ ಕಡೆಯಿಂದ ಹೋಗಿ ಪಾರ್ಟಿಸಿಪೇಟ್ ಸರ್ಟಿಫಿಕೇಟ್ ತಗೋಬೇಕು. ನಂಬರ್ 101 ಬನ್ನಿ ವೇದಿಕೆಗೆ. 101, 102 ತಮ್ಮ ಕರೋಕೆಯನ್ನು ತಿಳಿಸಿ ಆದಷ್ಟು ಬೇಗ. ನಂಬರ್ 102 ಇದ್ದೀರಲ್ಲ, ತಮ್ಮ ಕರೋಕೆಯನ್ನು ತಿಳಿಸಿ. ಜಡ್ಜಸ್ ನೋಟ್, ದಿಸ್ ಇಸ್ ನಂಬರ್ 102. ಈಗ 102 ವೇದಿಕೆಯಲ್ಲಿ 101 ಸುಬ್ರಹ್ಮಣ್ಯ ಸರ್ ಆ ಕಡೆಯಿಂದ ಸರ್ಟಿಫಿಕೇಟ್ ತಗೊಂಬನ್ನಿ. 101 ಇದೀಗ ವೇದಿಕೆಯಲ್ಲಿ. ಕನಸಿನಲ್ಲಿ ಬಂದ ನಲ್ಲೆ ನಲ್ಲಿನಿ ಕಣ್ಣು ತೆರೆಯುವಾಗ ಎಲ್ಲಿ ಹಾರಿ ಹೋಗುವೆ ಓ ನನ್ನ ನಲ್ಲೇ. ಈ ಪ್ರೀತಿಗೆ ಕಣ್ಣು ಇಲ್ಲ, ಈ ಕನಸಿಗೆ ಕಣ್ಣು ಬೇಕಿಲ್ಲ. ಈ ಪ್ರೇಮ ಈ ಕನಸು ಮನಸ್ಸಿಂದಾರಂಭ, ಭುವಿಯಲ್ಲಿ ಹಾರೋದು ಪ್ರೀತಿ ಕನಸು ಒಂದೇ. ನಾನಿನ್ನ ನೀ ನನ್ನ ಪ್ರೀತಿಯ ಕನಸು. ಥ್ಯಾಂಕ್ ಯು ಸೋ ಮಚ್. ಎಸ್, ಧನ್ಯವಾದಗಳು. ಒಂದು ಜೋರಾದ ಚಪ್ಪಾಳೆ ಬರಲಿ. ಇವತ್ತಿನ ಈ ಒಂದು ಸ್ಪರ್ಧೆಗೆ ದೂರದ ಬೆಂಗಳೂರು, ಮೂಡಿಗೆರೆ, ಚಿಕ್ಕಮಗಳೂರು, ಕೋಲಾರ, ಬಹಳ ದೂರದಿಂದ ಬಹಳಷ್ಟು ಮಂದಿ ಬಂದಿದ್ದಾರೆ. ಹಾಗಾಗಿ ಎಲ್ಲ ಸ್ಪರ್ಧಾಳುಗಳಿಗೆ ಎಲ್ಲರೂ ಒಂದು ಜೋರಾದ ಚಪ್ಪಾಳೆಯ ಒಂದು ಗೌರವವನ್ನು ಕೊಡಬೇಕು. ಬಹಳ ಅಭಿಮಾನದಿಂದ ಡಾಕ್ಟರ್ SP ಬಾಲಸುಬ್ರಹ್ಮಣ್ಯಂ ಅವರ ಅಭಿಮಾನಿಗಳಾಗಿ ಬಂದಂಥ ಎಲ್ಲ ಸ್ಪರ್ಧಾಳುಗಳಿಗೆ ಡಾಕ್ಟರ್ SPB ಫ್ಯಾನ್ಸ್ ಅಸೋಸಿಯೇಷನ್ ರಿಜಿಸ್ಟರ್ಡ್ ಮಂಗಳೂರು, ಉಡುಪಿ ಇದರ ಪರವಾಗಿ ಪ್ರೀತಿಯ ಧನ್ಯವಾದಗಳು ಅರ್ಪಿಸ್ತಾ ಇದ್ದೇವೆ. ನಂಬರ್ 102 ವೇದಿಕೆಯಲ್ಲಿ ಬನ್ನಿ. ನಂಬರ್ 103 ತಮ್ಮ ಕರೋಕೆಯನ್ನು ತಿಳಿಸಬೇಕಲ್ಲಿ. ನಂಬರ್ 103 ಹೇಳಿ ನಿಮ್ಮ ಕರೋಕೆ. ಈಗ ವೇದಿಕೆಯಲ್ಲಿ ನಂಬರ್ 102
ಧನ್ಯವಾದಗಳು. ನಂಬರ್ 103 ವೇದಿಕೆಗೆ ಬನ್ನಿ. 104 ತಮ್ಮ ಕರೋಕೆಯನ್ನು ಅಲ್ಲಿ ತಿಳಿಸಿ ಮೇಡಮ್. 105ರಿಂದ 110 ನಂಬರ್ ಎದುರು ಬನ್ನಿ, ಎದುರು ಕೂತ್ಕೊಂಡ್ಬಿಡಿ. 105ರಿಂದ 110ರವರೆಗೆ ಎದುರಿನ ಸೀಟಿಗೆ ಬನ್ನಿ, ಫಸ್ಟ್ ಸೀಟಿಗೆ. 105ರಿಂದ 110 ನಂಬರ್. 103 ವೇದಿಕೆಗೆ ಬನ್ನಿ. ಅದೇ ರೀತಿ 104 ತಮ್ಮ ಕರೋಕೆಯನ್ನು ತಿಳಿಸುವಂಥದ್ದು. ಸಂಜೆಯ ಸಭಾ ಕಾರ್ಯಕ್ರಮದಲ್ಲಿ ಬಹಳಷ್ಟು ಗೌರವಾನ್ವಿತ ಅತಿಥಿ ಅಭ್ಯಾಗತರ ಕೂಡುವಿಕೆಯೊಂದಿಗೆ ಈ ವೇದಿಕೆಯನ್ನು ಮತ್ತಷ್ಟು ರಂಗೇರಲಿಕ್ಕಿದೆ. ಬಂದಂಥ ಎಲ್ಲ ಸಹೃದಯ ಕಲಾ ಅಭಿಮಾನಿಗಳು, ಸ್ಪರ್ಧಾಳುಗಳ ಕುಟುಂಬಸ್ಥರು ತಾವೆಲ್ಲರೂ ಕೂಡ ಈ ಕಾರ್ಯಕ್ರಮದ ಕೊನೆಯವರೆಗೆ ಇದ್ದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮನ್ನು ಡಾಕ್ಟರ್ SPB ಫ್ಯಾನ್ಸ್ ಅಸೋಸಿಯೇಷನ್ ರಿಜಿಸ್ಟರ್ಡ್ ಮಂಗಳೂರು ಮತ್ತು ಉಡುಪಿಯ ಪರವಾಗಿ ಪ್ರೀತಿಯಿಂದ ವಿನಂತಿಸಿಕೊಳ್ತಾ ಇದೆ ಬಂಧುಗಳೇ. ಕಂಟೆಸ್ಟೆಂಟ್ ನಂಬರ್ 103, ನಂಬರ್ 103 ನಾವು. ಅಪರಾಧಿ ನಾನಲ್ಲ, ಅಪರಾಧ ಎನಗಿಲ್ಲ. ಅಪರಾಧಿ ನಾನಲ್ಲ, ಅಪರಾಧ ಎನಗಿಲ್ಲ. ಅಪರಾಧಿ ನಾನಲ್ಲ, ಅಪರಾಧ ಎನಗಿಲ್ಲ. ಕಪಟ ನಾಟಕ ಸೂತ್ರಧಾರಿ ನೀನೇ, ಅಪರಾಧಿ ನಾನಲ್ಲ, ಅಪರಾಧ ಎನಗಿಲ್ಲ. ಸನಿ ಸದಾನಿ ಮದ ಸನಿ ಸದಾನಿ ಮದ ಗಗ್ಗ ಮಮ್ಮಮ್ಮ ದದ ನಿರಮ ಗಗ್ಗ ಮಮ್ಮಮ್ಮ ನಿನಿ ಮದನಿ ಸದನಿ 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 ಗಾಗ ನೀನಿ ಸಗ ಸಗ ಮಾಗ ಸನಿ ದಗ ಸನಿ ದಮ ಧನಿ ಸದನಿ ಸಸ ಮದನಿ 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 ಗಮದ ಗಮ ಸನಿ ದಮ. ನಿನ್ನಯ ಕೈಯಲ್ಲಿ ಗೊಂಬೆಯು ನಾನು, ಧನ್ಯವಾದಗಳು ತಮ್ಮೆಲ್ಲರ ಪ್ರೋತ್ಸಾಹಕ್ಕೆ. ಹಾಡಿಗೆ ಈ ಚಪ್ಪಾಳೆಗಿಂತ ದೊಡ್ಡ ಬಹುಮಾನ ಬೇಕಾಗಿಲ್ಲ. ಖಂಡಿತವಾಗಿಯೂ ಒಳ್ಳೆಯ ಹಾಡನ್ನು ಪ್ರಸ್ತುತಪಡಿಸಿದಂಥ ಬಂಧುಗಳಿಗೆ ಮತ್ತೊಮ್ಮೆ ನಂಬರ್ 104 ವೇದಿಕೆಗೆ ಬನ್ನಿ. ನಂಬರ್ 104. 105 ತಮ್ಮ ಕರೋಕೆಯನ್ನಲ್ಲಿ ತಿಳಿಸಿ. ನಂಬರ್ 105 105 ಎದುರು ಬಂದು ತಮ್ಮ ಕರೋಕೆಯನ್ನು. ಈಗ ವೇದಿಕೆಯಲ್ಲಿ 104 ಕಂಟೆಸ್ಟೆಂಟ್ ನಂಬರ್ 104. 105 ತಮ್ಮ ಕರೋಕೆಯಲ್ಲಿ ಆದಷ್ಟು ಬೇಗ ತಿಳಿಸುವಂಥದ್ದು. 105 ಇಲ್ಲದಿದ್ದರೆ 106 ಬನ್ನಿ. ಹಲೋ. ಆವಾಗಲೇ ನಾವು ಹೇಳಿದ್ದೇವೆ, ಯಾರು ಕೂಡ ಹಾಡಿ ಮೈಕನ್ನು ಆಫ್ ಮಾಡೋದು ಬೇಡ. ಕೇಳಿಸದೆ ಕಲ್ಲು ಕಲ್ಲಿನ
ಧನ್ಯವಾದಗಳು. ಕಾರ್ಯಕ್ರಮ ಮತ್ತೆ ಮುಂದುವರಿಯುತ್ತದೆ. ಕಾಂಪಿಟೇಷನ್ನ ಮುಂದಿನ ಸ್ಪರ್ಧಾ ಕ್ರಮ ಸಂಖ್ಯೆ 105 105 ನಿರ್ಣಾಯಕರ ಗಮನಕ್ಕೆ. ಇದೀಗ ವೇದಿಕೆಯಲ್ಲಿ ಕ್ರಮ ಸಂಖ್ಯೆ 105 106 ನಂಬರಲ್ಲಿ ತಮ್ಮ ಕರೋಕೆಯನ್ನು ತಿಳಿಸಿ. ಅದೇ ರೀತಿ 110ರಿಂದ 115 ಕ್ರಮ ಸಂಖ್ಯೆಯ ಎಲ್ಲ ಸ್ಪರ್ಧಿಗಳು ಎದುರು ಬಂದು ಆಸೀನರಾಗಬೇಕು. ಎದುರಲ್ಲಿ ಈಗ ವೇದಿಕೆಯಲ್ಲಿ ನಂಬರ್ 105. ಹಾಲ್ ಮೇಲೆ ಒಬ್ಬರು ಹಾಡ್ತಾ ಇರುವಾಗ ಅದರ ಹಿಂದಿನ ನಂಬರ್ನವರು ದಯವಿಟ್ಟು ಕರೋಕೆಯನ್ನೆಲ್ಲ ತಿಳಿಸಬೇಕು. ಮೇಲೆ ಬಂದ ನಂತರ ಹೇಳುವಂಥದ್ದಲ್ಲ, ಅದು ಬೇಕು ಇದು ಬೇಕಂತ. ಮುಂದಲ್ನವ್ರು ಹಾಡ್ತಿರುವಾಗ ಹಿಂದೆ ಅವರು ತಯಾರಾಗಿರಬೇಕು. ಡಾಕ್ಟರ್ SPB ಫ್ಯಾನ್ಸ್ ಅಸೋಸಿಯೇಷನ್ ರಿಜಿಸ್ಟರ್ಡ್ ಮಂಗಳೂರು ಉಡುಪಿ ಗಾನಗಂಧರ್ವ SP ಬಾಲಸುಬ್ರಹ್ಮಣ್ಯಂ ಅವರ 80ನೇ ಜನ್ಮದಿನದ ಈ ದಿನ ವಿಶೇಷವಾಗಿ ಕರಾವಳಿಯ ಎಲ್ಲ ಗಾಯಕ ಗಾಯಕಿಯರು ಹಾಗೂ ಕಲಾವಿದರ ಸಂಗಮದಲ್ಲಿ ಇಂದಿನ ಈ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ದೇವೆ. ಡಾಕ್ಟರ್ SPB ಫ್ಯಾನ್ಸ್ ಅಸೋಸಿಯೇಷನ್ ರಿಜಿಸ್ಟರ್ಡ್ ಮಂಗಳೂರು. ಸ್ಪರ್ಧಾಲು ಕ್ರಮ ಸಂಖ್ಯೆ 105 105. ಶಂಕರ ನಾದ ಶರೀರ ಪರ ವೇದ ವಿಹಾರ ಹರ ಜೀವೇಶ್ವರ ಶಂಕರ ನಾದ ಶರೀರ ಪರ ವೇದ ವಿಹಾರ ಜೀವೇಶ್ವರ ಶಂಕರ ಪ್ರಾಣಮುನೀವನಿ ಗಾನಮೆ ನೀದನಿ ಪ್ರಾಣಮಿ ಗಾನಮನಿ ಮೌನ ವಿಚಕ್ಷಣ ಧ್ಯಾನ ವಿಲಕ್ಷಣ ರಾಗಮಿ ಯೋಗಮನಿ ಪ್ರಾಣಮುನೀವನಿ ಗಾನಮೆ ನೀದನಿ ಪ್ರಾಣಮಿ ಗಾನಮನಿ ಮೌನ ವಿಚಕ್ಷಣ ಧ್ಯಾನ ವಿಲಕ್ಷಣ ರಾಗಮೆ ಯೋಗಮನಿ నాదోపాసన చేసిన వాడను నీ వాడను నేనైతే నాదోపాసన చేసిన వాడను నీ వాడను నేనైతే దిగ్గరింద్రజిత హిమగిరింద్రజిత కందర నీలకందర శుక్ర నెరుక నీరుద్ర వీణ నిర్విఘ్న గాననిధి అవతరించర అవతరించర ಶಂಕರ. ಎಸ್, ಇದು 105 ನಂಬರ್. ಮುಂದೆ ನಂಬರ್ 106 ಅಲ್ಲೇ ಎಡಗಡೆಯಿಂದ ಹೋಗಿ ಪಾರ್ಟಿಸಿಪೇಟ್ ಸರ್ಟಿಫಿಕೇಟ್ ಪಡ್ಕೋಬೇಕು. ನಂಬರ್ 106 ವೇದಿಕೆಯಲ್ಲಿ. ಹಲೋ ಹಲೋ. ನಂಬರ್ 106 ಇದೀಗ ವೇದಿಕೆಯಲ್ಲಿ. ಒಂದು ಜೋಶ್ ಕೊಟ್ರೆ ಚೆನ್ನಾಗಿರ್ತಿತ್ತು ಬಹುಶಃ. ಒಂದು ಜೋರಾಗಿ ಚಪ್ಪಾಳೆ ಕೊಡಬಹುದಾ? ವೇದಿಕೆಯಲ್ಲಿ ಜೂನಿಯರ್ ಸಂಜಿತ್ ಹೆಗ್ಡೆ ಅವರಿದ್ದಾರೆ. ಸೊ ನಿಮ್ಮೊಂದು ಜೋರಾದ ಚಪ್ಪಾಳೆ ಈಗ.
இளமையெனும் பூங்காற்று பாடியது ஓர் பாட்டு, ஒரு பொழுது ஓர் ஆசை, சுகம் சுகம் அதிலே ஒரே சுகம். இளமையெனும் பூங்காற்று பாடியது ஓர் பாட்டு, ஒரு பொழுது ஓர் ஆசை, சுகம் சுகம் அதிலே ஒரே சுகம். ஒரே வீணை ஒரே ராகம், தன்னை மறந்து மண்ணில் விழுந்து இளமை மலரின் மீது தன்னை இழந்து வந்து தேக சுகத்தில் கவனம், காட்டு வழியில் பயணம். ಥ್ಯಾಂಕ್ ಯು. ಎಸ್, ಒಂದು ಜೋರಾದ ಚಪ್ಪಾಳೆ ಬರಲಿ. ಅದ್ಭುತವಾದ ಒಂದು ತಮಿಳ್ ಗೀತೆಯನ್ನು ಹಾಡಿದ್ದಾರೆ ಅವರು. 106 ಕ್ರಮ ಸಂಖ್ಯೆ. ಇದೀಗ ನಂಬರ್ 107. ನೂರ 57 ಕಂಟೆಸ್ಟೆಂಟ್ಗಳಿವೆ. ಈಗ ಅದರಲ್ಲಿ ನಂಬರ್ 108, 109 ತಮ್ಮ ಕರೋಕೆಯನ್ನು ತಿಳಿಸಿ ಮೇಡಮ್ ಅಲ್ಲಿ ದಯವಿಟ್ಟು. ನಂಬರ್ 108, 158 ಕಂಟೆಸ್ಟೆಂಟ್ಗಳಿವೆ. ಇನ್ನೂ 50 ಕಂಟೆಸ್ಟೆಂಟ್ಗಳು ಬಾಕಿ ಇದ್ದಾರೆ. ಜೊತೆಯಲ್ಲಿ ಎಡೆಯಲ್ಲಿ ಸ್ವಲ್ಪ ಜನ ಬಾಕಿ ಆಗಿದ್ದಾರೆ ಮಧ್ಯದಲ್ಲಿ. ನಂಬರ್ 108, ಜಡ್ಜಸ್ ನೋಟ್, ದಿಸ್ ಇಸ್ ನಂಬರ್ 108. ಇದು ಹೂವಿನ ಲೋಕವೇ, ಇಲ್ಲಿ ಗೆಳತಿಯರಿಲ್ಲವೇ, ಹೇಗೆ ನಾ ಹಾಡಲಿ ಹೇಳಿ ಹೂಗಳೇ. ಯಾರು ನೀನು ರೋಜಾ ಹೂವೇ, ಯಾರು ನೀನು ಮಲ್ಲಿಗೆ ಹೂವೇ, ಹೇಳುವ ಚೆಲುವೆ ಚೆಲುವಿನ ಹೂವೇ.
ಗಂಧ, ಹೂವಲ್ಲಿ ಕೂಡಿಕೊಂಡಿತ್ತಂತೆ ಸೌಂದರ್ಯ, ಹೆಣ್ಣಲ್ಲಿ ತುಂಬಿಕೊಂಡಿತ್ತಂತೆ ಸಂಗೀತ, ನನ್ನಲ್ಲಿ ಸೇರಿಕೊಂಡಿತ್ತಂತೆ ಹೇ ಹೇ ಹೇ. ಥ್ಯಾಂಕ್ ಯು. ಎಸ್, ನಂಬರ್ 109, 108 ಆಯಿತು, 109 ಬನ್ನಿ. 110 ಅಲ್ಲಿ ಕರೋಕೆಯನ್ನು ತಿಳಿಸಿ. 110, 110ರಿಂದ 115 ನಂಬರ್ ಎದುರು ಬಂದು ಆಸೀನರಾಗಿ ಎದುರು ಬನ್ನಿ. 110ರಿಂದ 15 ಮೇಡಮ್ ನೀವು ಹೋಗಿ, 109 ನಂಬರ್ ಹೋಗಿ. 110 ತಮ್ಮ ಕರೋಕೆಯನ್ನು ಆದಷ್ಟು ಬೇಗ ಅಲ್ಲಿ ತಿಳಿಸಿ. ಇದೀಗ ವೇದಿಕೆಯಲ್ಲಿ ನಂಬರ್ 109. ತಂದ ಪುಣ್ಯದಿಂದ ಜಗದಾನಂದ ನಿಸರಿ ಸರಿಗ ಅಮರಿ ಸರಿ 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 ಆನಂದ ಪರಮಾನಂದ ಪರಮಾನಂದ. ನಂಬರ್ 109 ಆಯಿತು, 110 ಬನ್ನಿ. 111 ತಮ್ಮ ಕರೋಕೆಯನ್ನು ತಿಳಿಸಿ ಅಲ್ಲಿ. 111 ಇಲ್ಲದಿದ್ದರೆ 112 ಬನ್ನಿ ಅಲ್ಲಿ. 115 ನಂಬರ್ವರೆಗೆ ತಯಾರಾಗಿರಿ ಎದುರಲ್ಲಿ. 115ರಿಂದ 120 ನಂಬರ್ ಆದಷ್ಟು ಬೇಗ ಆದಷ್ಟು ಎದುರು ಬಂದು ಕೂತ್ಕೊಳ್ಳಿ. ಇದೀಗ ವೇದಿಕೆಯಲ್ಲಿ 110, 111 ಇದ್ದಲ್ಲಿ 111 ತಮ್ಮ ಕರೋಕೆಯನ್ನು ತಿಳಿಸಿ, ಇಲ್ಲದಿದ್ದರೆ 112 ತಿಳಿಸಿ. 111 ಇದ್ದೀರಾ? तुम जो मिले हर खुशी मिल गई, तेरे होठों पे है हुस्न की बिजलियाँ, तेरे गालों पे है जुल्फ की बदलियाँ, तेरे बालों की खुशबू से महके चमन, संगे मरमर के जैसा ये तेरा बदन, मेरी जाने जा मैं तेरी चांदनी, छेड़ दो तुम आज कोई प्यार की रागिनी, ये हंसी वादियाँ ये खुला आसमां, आ गए हम कहाँ है मेरे साजना. ಥ್ಯಾಂಕ್ ಯು. ನಂಬರ್ 111 ವೇದಿಕೆಗೆ ಹೋಗಿ. 112 ತಮ್ಮ ಕರೋಕೆಯನ್ನು ಹೇಳಿ ಅಲ್ಲಿ. ನಂಬರ್ 111 ನಿರ್ಣಾಯಕರ ಗಮನಕ್ಕೆ. ಇದೀಗ ವೇದಿಕೆಯಲ್ಲಿ ನಂಬರ್ 111.
ಕಾರಿ ಕೂಗಿ ಮಾರಿ ಕಾಯಿ ಕೆರೆ ಏರಿ ಮೇಲೆ ಮೂರು ಕಾಯಿ ಕೂಗಿ ಮಾಡಿ ಮೇಯ್ತಿತ್ತು ಆಯ ಮೇಯ್ತಿತ್ತು ಕಾರಿ ಕೆರೆ ಏರಿ ಮೇಲೆ ಮೂರು ಕಾರಿ ಕೂಗಿ ಮಾಡಿ ಮೇಯ್ತಿತ್ತು ಆಯ ಮೇಯ್ತಿತ್ತು ಕಾರಿ ಕೆರೆ ಏರಿ ಮೇಲೆ ಮೂರು ಕಾಯಿ ಕೂಗಿ ಮಾಡಿ ಕಾರಿ ಕೆರೆ ಏರಿ ಮೇಲೆ ಮೂರು ಕಾಯಿ ಕೂಗಿ ಮಾಡಿ ಮೇಯ್ತಿತ್ತು ಹಾಯಾಗಿ ಮೇಯ್ತಿತ್ತು 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 ಶೃಂಗಕ್ಕೆ ಮಧ್ಯದಲ್ಲಿ ಉಪ್ಪಿನ ಕೊಪ್ಪಿದ ಗಬ್ಬತ್ತೋಳ ಒಂದು ಜೋರಾದ ಚಪ್ಪಾಳೆ ಬರಲಿ. ಅದ್ಭುತವಾದ ಒಂದು ಗಾಯನವನ್ನ ಮತ್ತೊಮ್ಮೆ ಹಾಡಿಗೆ ಸಂಗೀತಕ್ಕೆ ಯಾವುದೇ ಪ್ರಾಯ ಇತಿಮಿತಿ ಇಲ್ಲ ಅಂತ ತೋರಿಸಿಕೊಟ್ಟವರು ಸಂಗೀತದ ಮತ್ತೋರ್ವ ಆರಾಧಕರು ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಖಂಡಿತವಾಗಿಯೂ ಅವರಿಗೆ ನಿಮ್ಮ ಜೋರಾದ ಚಪ್ಪಾಳೆ ಆಶೀರ್ವಾದ. ಹಿರಿಯರು ಸರ್, ನಿಮ್ಮ ಹಾಡಿಗೆ ಎಲ್ಲರೂ ಬಹಳ ಸಂತೋಷ ಪಟ್ಟಿದ್ದಾರೆ, ಅದೇ ಬಹಳ ಸಂತೋಷ. ಇದೀಗ ನಂಬರ್ 112 सच मेरे यार है बस वही प्यार है जिसके बदले में कोई तो प्यार दे बाकी बेकार है यार मेरे ओ यार मेरे सच मेरे यार है बस वही प्यार है जिसके बदले में कोई तो प्यार दे बाकी बेकार है यार मेरे हो यार मेरे जिस हाथ में एक हाथ है. ಇದಾಗಿತ್ತು ನಂಬರ್ 112. ನಂಬರ್ 113 ವೇದಿಕೆಗೆ ಬನ್ನಿ. 113 114 ನಂಬರ್ ತಮ್ಮ ಕರೋಕೆಯನ್ನು ಅಲ್ಲಿ ತಿಳಿಸಿ ದಯವಿಟ್ಟು. 114 ಇದಿರಲ್ಲ, ತಮ್ಮ ಕರೋಕೆಯಲ್ಲಿ ಹೇಳಿ ಯಾವುದಂತ. 115 ಕೂಡ ಬನ್ನಿ, ತಮ್ಮ ಕರೋಕೆಯನ್ನು ತಿಳಿಸಿ ಅಲ್ಲಿ. 115 ಅವರು 115ರಿಂದ 120ರವರೆಗೆ ನಂಬರ್ ದಯವಿಟ್ಟು ಇಲ್ಲಿ ಬನ್ನಿ ಬಲಗಡೆಗೆ.
116, 114, 113 ಆಯಿತು, 113 ಆಗಿದೆ. ಈಗ 114 ವೇದಿಕೆಯಲ್ಲಿ 115, 116, 117 ತಯಾರಾಗಿರಿ. 120ರವರೆಗಿನ ಕ್ರಮ ಸಂಖ್ಯೆ ಎಲ್ಲ ಸ್ಪರ್ಧಾಳುಗಳು. ಜಡ್ಜಸ್ ಈಗ ವೇದಿಕೆಯಲ್ಲಿ ನಂಬರ್ 114, 114. मेरे रंग में रंगने वाली परी हो या हो परियों की रानी, या हो मेरी प्रेम कहानी. मेरे सवालों का जवाब दो ना. मेरे रंग में रंगने वाली परी हो या हो परियों की रानी, क्या हो मेरी प्रेम कहानी. मेरे सवालों का जवाब दो. थैंक यू. 114 ಆಯಿತು. ಇದೀಗ ನಂಬರ್ 115 ವೇದಿಕೆ ಬನ್ನಿ. 116 ತಮ್ಮ ಕರೋಕೆಯನ್ನು ತಿಳಿಸಿ ಅಲ್ಲಿ ವೇದಿಕೆಗೆ ಮೇಲ್ಗಡೆ. ಇದೀಗ ನಂಬರ್ 115, ನಂಬರ್ 115 ಜಡ್ಜಸ್ ವೇದಿಕೆಗೆ ಬರ್ತಾ ಇದ್ದಾರೆ. ನಂಬರ್ 115, 116 ತದನಂತರ ತಯಾರಾಗಿರಿ. 116, 117, 118, 119, 120ರವರೆಗಿನ ಕಂಟೆಸ್ಟೆಂಟ್ಗಳು ಎಲ್ಲರೂ ತಯಾರಾಗಿರಬೇಕು. ಈಗ ವೇದಿಕೆಗೆ 115, 116 ಮತ್ತು 117 ತಾವು ತಮ್ಮ ಕರೋಕೆಯನ್ನು ತಿಳಿಸಿ ಅಲ್ಲಿ ನಂಬರ್ 115. ಹರಿ ಓಂ ಹರಿ ಓಂ ಹರಿ ಓಂ. ಓಂಕಾರನಾದಾನುಸಂಧಾನ ಮೌ
ಯು ಸೋ ಮಚ್. ಎಸ್, ಇದೇ ರೀತಿಯ ಸಹಕಾರ ತಮ್ಮ ಪ್ರೋತ್ಸಾಹ ಇರಲಿ ಎಲ್ರಿಗೂ. 116 ಇಲ್ಲ ಅಂತ ತೋರ್ತದ್ದು, 117 ಬನ್ನಿ. 118 ತಮ್ಮ ಕರೋಕೆಯನ್ನು ತಿಳಿಸಿ ಅಲ್ಲಿ. ಅದೇ ರೀತಿ 119, 120 ಎದುರು ಬನ್ನಿ, ಎದುರಿನ 3 ಸೀಟ್ಗಳಿಗೆ. 120ರಿಂದ 125 ಕಂಟೆಸ್ಟೆಂಟ್ ನಂಬರ್ಗಳು ಸ್ವಲ್ಪ ಎದುರು ಬಂದು ಕೂತ್ಕೊಳ್ಳಿ ಆದಷ್ಟು. ಜಡ್ಜಸ್ ಇದು ನಂಬರ್ 117, 117. ಹಲೋ. ಚೆಲುವೆ ಓ ಚೆಲುವೆ ನಿಜವಾ ನುಡಿವೆ ಒಲವು ಮೂಡಿದಾಗ ಹೃದಯ ಹಾಡಿದಾಗ ದಿನವೂ ಉಲ್ಲಾಸವೇನೆ ಬದುಕು ಆನಂದ ತಾನೆ ಚೆಲುವ ಓ ಚೆಲುವ ನುಡಿವೆ ನಿಜವಾ ಒಲವು ಮೂಡಿದಾಗ ಹೃದಯ ಹಾಡಿದಾಗ ದಿನವೂ ಉಲ್ಲಾಸವೇನೆ ಬದುಕು ಆನಂದ ತಾನೆ ಚೆಲುವೆ ಓ ಚೆಲುವೆ ನಿಜವಾ ನುಡಿವೆ ಮನವ ಸೇರಿ ಹೋದೆ ಸುಖದ ಸಂಗೀತವಾದೆ. ನಂಬರ್ 118, 119 ನಂಬರ್ ತಮ್ಮ ಕರೋಕೆಯಲ್ಲಿ ತಿಳಿಸಿ. 119, 120, 121 3 ನಂಬರ್ನವರು ಕೂಡ ವೇದಿಕೆ ಎದುರುಗಡೆ ಬಂದು ತಮ್ಮ ಕರೋಕೆಯನ್ನು ತಿಳಿಸಬೇಕು. ಈಗ 118 ವೇದಿಕೆಯಲ್ಲಿ. 120ರಿಂದ 125 ನಂಬರ್ನವರು ಸ್ವಲ್ಪ ಎದುರು ಬಂದು ಕೂತ್ಕೊಂಡ್ಬಿಡಿ. ಜಡ್ಜಸ್ ಈಗ ವೇದಿಕೆಯಲ್ಲಿರುವಂಥ ಕಂಟೆಸ್ಟೆಂಟ್ ಕ್ರಮ ಸಂಖ್ಯೆ 118. ಥ್ಯಾಂಕ್ ಯು. 119, 119, 120 ತಮ್ಮ ಕರೋಕೆಯನ್ನು ಕೊಡಿ. 119 ನಂಬರ್ ವೇದಿಕೆಗೆ ಬರಬೇಕು. 120, 121, 122 ತಾವು ತಯಾರಾಗಿರಬೇಕು. 125ವರೆಗೆ 19 ಇಲ್ವಾ? 120, 21, 121 ಇದ್ದೀರಾ? 121 ಬನ್ನಿ. 121 ಇಲ್ಲ, 121 ಇದ್ದೀರಾ? ಓಕೆ.
121 ಅವರ ಹಿಂದೆ 122 ತಮ್ಮ ಕರೋಕೆಯನ್ನು ತಿಳಿಸಿ. ಈಗ ವೇದಿಕೆಯಲ್ಲಿ ಬರುತ್ತಿರುವಂಥ ಕಂಟೆಸ್ಟೆಂಟ್ ನಂಬರ್ 121. ಜಡ್ಜಸ್ ನೋಟ್ ದಿಸ್ ನಂಬರ್ 121. ಚೆಕ್. ಹೌದು ಹೌದು. ಆಕಾಶದಿಂದ ಗರಿಗಿಣಿದರಂಬೆ, ಆಕಾಶದಿಂದ ಗರಿಗಿಣಿದರಂಬೆ, ಇವಳಿ ಇವಳಿ ಚಂದನದ ಗೊಂಬೆ, ಇವಳಿ ಇವಳಿ ಚಂದನದ ಗೊಂಬೆ, ಚೆಲುವಾದ ಗೊಂಬೆ ಚಂದನದ ಗೊಂಬೆ. ಬಂಗಾರದಿಂದ ಬೊಂಬೆಯನ್ನು ಮಾಡಿದ ಚಂದಿರನ ಕಾಂತಿಯ ತನುವಲ್ಲಿ ತುಂಬಿದ. ಥ್ಯಾಂಕ್ ಯು ಸೊ ಮಚ್. ನಂಬರ್ 121 ಆಗಿತ್ತು. ಈಗ 122 ಕ್ರಮ ಸಂಖ್ಯೆ 122. 123 ತಮ್ಮ ಕರೋಕೆಯನ್ನು ತಿಳಿಸಿ ಅಲ್ಲಿ. ಅವರ ಜೊತೆಯಲ್ಲಿ 124 ತಯಾರಾಗಿ 124, 125, 125ರಿಂದ 130 ನಂಬರ್ ಕೂಡ ಇಲ್ಲಿ ತಯಾರಾಗಿರಬೇಕು. ಈಗ 122 ವೇದಿಕೆಯಲ್ಲಿ. ಜಡ್ಜಸ್ ನೋಟ್ ದಿಸ್ ಇಸ್ ನಂಬರ್ 122. ಅದೇ ರೀತಿ ಈಗ ಸಂಜೆಯ ಚಹಾದ ವ್ಯವಸ್ಥೆ ಮತ್ತೆ ಕಾಫಿ ವ್ಯವಸ್ಥೆ ಮಾಡಿದ್ದೇವೆ. ತಾವೆಲ್ಲರೂ ಹೋಗಿ ಕಾಫಿ ಕುಡ್ಕೊಂಡು ಬರ್ಬೋದು. ಆವಾಗ ಊಟ ಮಾಡಿದಲ್ಲಿ ಸ್ವಲ್ಪ ಜನ ಹೋಗಿ ಬನ್ನಿ. ಮಧುರ ಮೌನ ಮಿಡಿವ ಹೃದಯ ಇರೆ ಮಾತೆಗೆ ಹೊಸ ಭಾಷೆದು ರಸ ಕಾವ್ಯವಿದು ಇದ ಹಾಡಲು ಕವಿ ಬೇಕೆ ನಗುವ ನಯನ ಮಧುರ ಮೌನ ಮಿಡಿವ. ಧನ್ಯವಾದಗಳು. 122 ಆಗಿತ್ತು. ನಂಬರ್ 123 ಕಾಪಿ ಪರಿಹಾರ ಪೋಲೆ ಬಂಡ ಪೂರ ಹೊರನೆ ಬೋಪಿನತ್ತು ಒಂತೆ ಜನ ಪೋದು ಒಂತೆ ಜನ ಬರದು ಬಲ್ಲೆ ಒಂತೆ ಜನ ಫುಲ್ಲೋಲಿ. ಸೊ ಎಲ್ಲರೂ ಹೋಗೋದು ಬೇಡ, ಸ್ವಲ್ಪ ಜನ ಹೋಗಿ ಕುಡ್ಕೊಂಡು ಬಂದ ಮೇಲೆ ಸ್ವಲ್ಪ ಜನ ಹೋಗ್ಬೋದು. ಈಗ 123 ನಂತರ 124 ತಮ್ಮ ಕರೋಕೆಯನ್ನು ತಿಳಿಸಿ ಅಲ್ಲಿ. 124 ಮತ್ತು 125 ಈಗ ವೇದಿಕೆಯಲ್ಲಿ ನಂಬರ್ 123 ಜಡ್ಜಸ್. ಈಗ ವೇದಿಕೆಯಲ್ಲಿ ನಂಬರ್ 123. ನೀನು ನೀನೇ ಇಲ್ಲಿ ನಾನು ನಾನೇ, ನೀನು ನೀನೇ ಇಲ್ಲಿ ನಾನು ನಾನೇ, ನೀನು ಎಂಬುವನಿಲ್ಲಿ ನಾದವಾಗಿರುವಾಗ ನಾನೇನು ಹಾಡಲಯ್ಯ ದಾಸನು ದಾಸ
123 ಆಗಿದೆ. ನಂಬರ್ 124, ನಂಬರ್ 124. SBB ಫ್ಯಾನ್ಸ್ ಅಸೋಸಿಯೇಷನ್ ರಿಜಿಸ್ಟರ್ಡ್ ಮಂಗಳೂರು, ಇದರ ಕಂಟೆಸ್ಟ್ ನಂಬರ್ 124. ನೂರ 24 ಆಯಿತು. 125 ಮುಂದಿನ ಕಂಟೆಸ್ಟೆಂಟ್ ನಂಬರ್ 125. ನಂಬರ್ 126 ತಮ್ಮ ಕರೋಕೆಯನ್ನು ತಿಳಿಸಿ ದಯವಿಟ್ಟು. ನಂಬರ್ ಇದೀಗ 125. ಆದಷ್ಟು ಬೇಗ ವೇದಿಕೆಗೆ ಬನ್ನಿ. 125 ವೇದಿಕೆ ಬನ್ನಿ. 126 ತಯಾರಾಗಿ. ಅದೇ ರೀತಿ ಕಾಫಿಯ ವ್ಯವಸ್ಥೆಯನ್ನು ಮಾಡಿದ್ದೇವೆ ಅಲ್ಲಿ. ಈಗ ಸ್ವಲ್ಪ ಜನ ಬಂದ ಕೂಡಲೇ ತಾವು ಕೂಡ ಕೂಗಿ ಆ ಕಾಫಿಯನ್ನು ಕುಡ್ಕೊಂಡು ಬರ್ಬೋದು. ವೇದಿಕೆಯಲ್ಲಿ ಈಗ ಕಂಟೆಸ್ಟೆಂಟ್ ನಂಬರ್ 125. जय माता दी. मेल मेल ನೂರ 25 ಆಗಿದೆ. 126 ಇಲ್ಲ ಮೋಸ್ಟ್ಲಿ. 127 ಅಲ್ಲ ನೀವು? 127, 126. ಓಕೆ, 126 ಜಡ್ಜಸ್. ಮುಂದಿನ ಕ್ರಮ ಸಂಖ್ಯೆ 126. 157 ನಂಬರ್ ಇದೆ. ಇನ್ನೂ 31 ಸ್ಪರ್ಧಾಳುಗಳಿದೆ. ಇದೀಗ ವೇದಿಕೆಯಲ್ಲಿ ನಂಬರ್ 126. ಸೆಕೆಂಡ್ ರಸಪೂರ್ಣ ರಂಗದ ಸಂಜೆಯಲ್ಲಿ ಸವಿಸ್ನೇಹ ತಂದಂತ ವೇಳೆಯಲ್ಲಿ ನಾ ಹಾಡುವ ಈ ಹಾಡಿನ ತಾಳ ಮೇಲ ಸೇರಿ ನಿಮ್ಮ ತೂಕಲೀಗ ಕ್ಷಣವೊಂದು ಕಣ್ಣೋಟ ಸೇರಿದಾಗ ಸವಿ ಮಾತು ತಮ್ಮಲ್ಲಿ ಅರಳಿದಾಗ
ಫಸ್ಟ್ ಮಾಡಲಿ. ಸ್ನೇಹಿತರೇ ನಿಮಗೆ ಸ್ವಾಗತ, ನನ್ನೆದೆಯ ಪ್ರೀತಿ ಸ್ವಾಗತ. ಎಂದೆಂದು ನೆನಪಿರಲಿ ಈ ಸುದಿನ, ಸಂತೋಷದ ಈ ಶುಭ ಸುದಿನ. ಹೋ ಎಂದೆಂದು ನೆನಪಿರಲಿ ಈ ಸುದಿನ, ಸಂತೋಷದ ಈ ಶುಭ ಮಿಲನ. ಸ್ನೇಹಿತರೇ ನಿಮಗೆ ಸ್ವಾಗತ, ನನ್ನೆದೆಯ ಪ್ರೀತಿ ಸ್ವಾಗತ. ಎಸ್ 126 ಆಗಿದೆ. ಈಗ 127 ಮುಂದಿನ ಕ್ರಮ ಸಂಖ್ಯೆ 127 ಬನ್ನಿ. ಅವರ ಜೊತೆ 128 ತಮ್ಮ ಕರೋಕೆಯನ್ನು ತಿಳಿಸಿ. 128 129 ನಂಬರ್. 130ರಿಂದ 135 ನಂಬರ್ ಎದುರು ಬರಬೇಕು. 130ರಿಂದ 135ವರೆಗೆ. 128 ಮೆದುರು ಮೇಲ್ಗಡೆ ಒಬ್ರು ಹಾಡುತ್ತಿರುವಾಗ ಅವರಿಂದ ನೆಕ್ಸ್ಟ್ ನಂಬರ್ ದಯವಿಟ್ಟು ಅವಾಗಲೇ ಅಲ್ಲಿ ಕೆಳಗೆ ತಯಾರು ಮಾಡಬೇಕು. 128 ನಂಬರ್ ತಾವು ತಮ್ಮ ಕರೋಕೆನಲ್ಲಿ ತಿಳಿಸಿ. ಇದೀಗ 127 ವೇದಿಕೆಯಲ್ಲಿ ನಿರ್ಣಾಯಕ ಗಮನಕ್ಕೆ ನಂಬರ್ 127. ಜಡ್ಜಸ್ ನೋಟ್ ನಂಬರ್ 127. ಕೆಳಗೆ ಕೆಳಗೆ ಅದೇ ಹಾ 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 ಹೇ ಹೇ ಸುಂದರಿ 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 ನನ್ನ ಸುಂದರ ಮೊರೆಯ ಬಚ್ಚಿ ನೋಡುವಯ್ಯ. ಕಿನ್ನರಿ ಕಿನ್ನರಿ ಕೇಳಿ ಕಿನ್ನರಿ ಕಿನ್ನರಿ ನನ್ನ ಪ್ರೇಮದ ಗಾಯನ ಬಚ್ಚಿ ಕೇಳುವಯ್ಯ. ಬಂತು ಬಂತು ನಂಗು ಬಂತು ತುಂಬಾ ತುಂಬಾ ಆಸೆ ಬಂತು. ಆಸೆ ಹಿಂದೆ ಪ್ರೀತಿ ಬಂತು, ಪ್ರೀತಿ ಹಾಡುವಂತು. ಬಂತು ಬಂತು ನಂಗು ಬಂತು ತುಂಬಾ ತುಂಬಾ ಆಸೆ ಬಂತು. ಆಸೆ ಹಿಂದೆ ಪ್ರೀತಿ ಬಂತು, ಪ್ರೀತಿ ಹಾಡುವಂತು. ನಾನೇ ನಿನ್ನ ಕಾಳಿದಾಸ, ನೀನೇ ನನ್ನ ಹೊಟ್ಟು ಪೋಷ ಹುಟ್ಟು ಚೈತಮಾಸ. ನಾನೇ ನಿನ್ನ ದೇವದಾಸ, ನೀನೇ ನನ್ನ ಕಾಶಕಾಶ. ಮತ್ತೆ ಹೋಯ್ತು ಸಂದಾಸ. ಮಾಧುರಿ ದೀಕ್ಷಿತ ಸಣ್ಣ ಶಾರಿಕ ಸುಣ್ಣದ ಬಣ್ಣ. ಖುಷಿಬುಗೆ ಹೋಲುವನಲ್ಲಿ ನನ್ನನ್ನೇ ಕುಣಿಸುವೆ ಜಲ್ದಿ. ಸುಂದರಿ 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 ನನ್ನ ಸುಂದರ ಮೊರೆಯ ಒಸಿ ನೋಡುವಯ್ಯ. ಕಿನ್ನರಿ ಕಿನ್ನರಿ ಗಿರಿ ಕಿನ್ನರಿ ಕಿನ್ನರಿ ನನ್ನ ಪ್ರೇಮದ ಗಾಯನ ಒಸಿ ಕೇಳುವಯ್ಯ. ಬಂತು ಬಂತು ನಂಗು ಬಂತು ಹೊಟ್ಟೆ ತುಂಬ ತೇಗು ಬಂತು. ಆಸೆ ಹಿಂದೆ ಪ್ರೀತಿ ಬಂತು, ಪ್ರೀತಿ ಹಾಡು ಬಂತ. ಬರಲಿ ಒಂದು ಜೋರಾದ ಚಪ್ಪಾಳೆ. ಸಂಜೆಯ ಸಮಯದಲ್ಲಿ ಒಂದು ರಸದೌತಣವನ್ನು ನೀಡುವಂಥ ಒಂದು ಒಳ್ಳೆಯ ಹಾಡಾಗಿತ್ತು ಇದು. ಸೊ ಡಾಕ್ಟರ್ SPB ಫ್ಯಾನ್ಸ್ ಅಸೋಸಿಯೇಷನ್ ರಿಜಿಸ್ಟರ್ಡ್ ಮಂಗಳೂರು ಉಡುಪಿ ಇದರ ಸ್ಪರ್ಧೆ ಮತ್ತೆ ಮುಂದುವರಿತದೆ. ವೇದಿಕೆಯಲ್ಲಿ ನಂಬರ್ 128 ಬನ್ನಿ. 129 ತಾವು ತಯಾರಾಗಿರಬೇಕು. 129 ಕರೋಕೆಯನ್ನು ತಿಳಿಸಿ. 129 ಮತ್ತು 130 ನಂಬರ್ 2 ನಂಬರ್ನವರು ಕೂಡ ತಮ್ಮ ಕರೋಕೆಯನ್ನು ತಿಳಿಸಬೇಕು. ಇದೀಗ ವೇದಿಕೆಯಲ್ಲಿ ನಂಬರ್ 128. ಜಡ್ಜಸ್ ನೋಟ್ ನಂಬರ್ 128.
ಹಲೋ ಎಲ್ಲೋ ತಿರ್ತದೆ. ಥ್ಯಾಂಕ್ ಯು. 129 ನಂಬರ್ 130 ತಮ್ಮ ಕರುವಿಕೆಯನ್ನು ಹೇಳಿ ತಿಳಿಸಿ. 130 ಮತ್ತು 131 ನಂಬರ್ನವರು. ನಂಬರ್ 129 130 ನಂಬರ್ನವರು ಕರುವಿಕೆಯನ್ನು ತಿಳಿಸಿ. ಇದೊಂದು ಹಿಸ್ಟ್ರಿಯಲ್ಲಿ ಹೊಸತ್ತು ಇಷ್ಟು ದೊಡ್ಡ ಟ್ರಾಫಿ ಕೊಡೋದು ನಮ್ಮ SPB ಅಸೋಸಿಯೇಷನ್ ಮ್ಯಾಂಗ್ಳೂರು ಮತ್ತು ಉಡುಪಿಯಲ್ಲಿ ಮಾತ್ರ. ಒಂದ್ಸತಿ ಈ ಒಂದು ಹಿಸ್ಟ್ರಿಗೆ ಜೋರಾದಂಥ ಕೈ ಚಪ್ಪಾಳೆ. ಇಷ್ಟೊಂದು ದೊಡ್ಡ ಟ್ರಾಫಿ SPB ಅಸೋಸಿಯೇಷನ್. ಸಂತೋಷದ ಶುಭ ಸುದಿನ ಈ ಸುದಿನ ನಿನ್ನ ಜನ್ಮದಿನ ಹಳೆಯದು ಮರೆಯಲಿ ಹೊಸತಿನಲಿ ಈ ಜೀವನ ನಲಿಯಲಿ ಹರುಷದಲ್ಲಿ ಈ ಸುದಿನ ನಿನ್ನ ಜನ್ಮದಿನ ಸಂತೋಷದ ಶುಭ ಸುದಿನ ಪ್ರೀತಿ ಹೂವಿನ ರೀತಿ ಅಂದಗೆ ಕಣ್ಣನು ತೆರೆಸುವ ಜ್ಯೋತಿ ನಿಮ್ಮಯ ಪ್ರೀತಿ ಹೂವಿನ ರೀತಿ ಅಂದಗೆ ಕಣ್ಣನು ತೆರೆಸುವ ಜ್ಯೋತಿ ಕಲ್ಲಿನ ಮನಸ್ಸನ್ನು ಕರಗಿಸು ಕುಲುಮೆ ಪಾಪವ ತೊಳೆಯುವುದು ಪ್ರೀತಿಯ ಚಿಲುಮೆ ಈ ಸುದಿ
ಶುಭ ಸುದಿನ ಈ ಸುದಿನ ನಿನ್ನ ಜನುಮದಿನ. ಥ್ಯಾಂಕ್ ಯು. ಎಸ್, ಧನ್ಯವಾದಗಳು. ಬಾರಿ ಚೆನ್ನಾಗಿ ಆಡಿದ್ದೀರಾ. ಕಾರ್ಯಕ್ರಮ ಮುಂದಕ್ಕೆ 130 130 ನಂಬರ್ 131 132 133 ಅದು ರೆಡಿ ಆಗಿರಬೇಕು. ನಿಮ್ಮ ಕರೋಕೆಯನ್ನು 131 ನಂಬರಲ್ಲಿ ಕೊಡಬೇಕು ಕೇಳ್ಕೊಳ್ತೀನಿ. ಅದ್ಭುತವಾದಂಥ ಹಾಡು, ಚಪ್ಪಾಳೆ ಕೊಡಿ. ಸುಂದರವಾಗಿ ಹಾಡಿದ್ರು. SPB ಸರ್ ಅನ್ನು ಕೇಳಿದಾಗೆ ಆಯ್ತು ನಮಗೆ. ಆಕಾಶದಿಂದ ತರೆಗಿಳಿದ ರಂಬೆ, ಆಕಾಶದಿಂದ ತರೆಗಿಳಿದ ರಂಬೆ, ಇವಳೆ ಇವಳೆ ಚಂದನದ ಗೊಂಬೆ, ಇವಳೆ ಇವಳೆ ಚಂದನದ ಗೊಂಬೆ, ಚೆಲುವಾದ ಗೊಂಬೆ ಚಂದನದ ಗೊಂಬೆ. ಬಂಗಾರದಿಂದ ಬೊಂಬೆಯನ್ನು ಮಾಡಿದ ಚಂದಿರನ. ಧನ್ಯವಾದಗಳು. ಕಾರ್ಯಕ್ರಮ ಮುಂದಕ್ಕೆ ಕಂಟೆಸ್ಟ್ ನಮ್ಮ 131 131 132 132 ಅಲ್ಲಿ ನಿಮ್ಮ ಟ್ರ್ಯಾಕ್ ಅನ್ನು ಕೊಡಿ. 132 31 ಇಲ್ಲ 132. ಜಡ್ಜಸ್ ಪ್ಲೀಸ್ ನೋಟ್ 131 ಇಲ್ಲ. ಈಗ ಪಾರ್ಟಿಸಿಪೇಟ್ ನಂಬರ್ 132 ವೇದಿಕೆಯಲ್ಲಿ 132 ಅಲ್ಲಿ 133 134 135 ತಯಾರಾಗಿರ್ಬೇಕು. ನೀ ಇರಲು ಜೊತೆಯಲ್ಲಿ ಬಾಳೆಲ್ಲ ಹಸಿರಾದಂತೆ, ನೀ ಇರಲು ಜೊತೆಯಲ್ಲಿ ಬಾಳೆಲ್ಲ ಹಸಿರಾದಂತೆ, ನಗುತ್ತನೇ ಕರೆದರೆ ನಗುತ್ತನೇ ಕರೆದರೆ ಮನದಿ ಸಂತೋಷ ಹಾಡಾದಂತೆ, ನೀ ಇರಲು ಜೊತೆಯಲ್ಲಿ ಬಾಳೆಲ್ಲ ಹಸಿರಾದಂತೆ. ಮಾತಲ್ಲಿ ಏನು ಹೊಸತನ, ಮಗುವನ್ನು ಹೋಲು ಓಮನ, ರಸಕಾವ್ಯ ನಿನ್ನ ಯೌವನ, ಎದೆ ತುಂಬಿ ನಿಂತೆ ಪ್ರತಿಕ್ಷಣ. ಧನ್ಯವಾದಗಳು. ಹಾಗೆ ಮುಂದಿನ ಕಂಟೆಸ್ಟ್ 134 ದಯವಿಟ್ಟು ವೇದಿಕೆ ಬರಬೇಕು. ಹಾಗೆ 135 136 137 ಅಲ್ಲಿ ನಿಮ್ಮ ಕರೋಕೆ
ತಯಾರು ಮಾಡಿ ಇಟ್ಕೊಳ್ಳಿ. ಟೀ 135 ಕಾಫಿ ರೆಡಿ ಆಗಿದೆ. ಲಾಸ್ಟ್ ನಂಬರ್ಸ್ ಯಾರೆಲ್ಲ ಇದ್ದಾರೆ ಹೋಗಿ ರಪ್ಪ ಹೋಗಿ ಫಾಸ್ಟ್ ಆಗಿ ಹೋಗಿ ಚಹಾ ಕುಡಿದು ಬರ್ಬೋದು. ಚಹಾ ತಿಂಡಿ ತಯಾರಾಗುಂಟು. ಚಹಾ ತಿಂಡಿ ಕುಡಿಯುವವರು ದಯಮಾಡಿ ಪ್ರೇಮಲೋಕದ ಪಾರಿಜಾತವೇ ಯಾಕೆ ನೀನು ಎದೆಯ ತುಂಬಿದೆ ನೀನು ಒಳಗಿರಲು ಮಲಗೋ ಮಾತಿಲ್ಲ ನೀನು ಒಳಗಿರಲು ಸಿರಿ ಬೇಕಿಲ್ಲ ನೀನು ಕನ್ನಡದ ಚಂದನದ ಕಪ್ಪು ಕಸ್ತೂರಿ ಪ್ರೇಮಲೋಕದ ಪಾರಿಜಾತವೇ ಯಾಕೆ ನೀನು ಎದೆಯ ತುಂಬಿದೆ ನೀನು ಒಳಗಿರಲು ಮಲಗೋ ಮಾತಿಲ್ಲ ನೀನು ಒಳಗಿರಲು ಸಿರಿ ಬೇಕಿಲ್ಲ ನೀನು ಕನ್ನಡದ ಚಂದನದ ಕಪ್ಪು ಕಸ್ತೂರಿ. ಥ್ಯಾಂಕ್ ಯು, ಧನ್ಯವಾದಗಳು. ಹಾಗೆ ಕಾರ್ಯಕ್ರಮ ಮುಂದೆ ಸಹ 135 135 ನಂಬರ್ಸ್ ದಯವಿಟ್ಟು ವೇದಿಕೆ ಬರಬೇಕು. ಹಾಗೆ 136 137 138 139 40 ಎದುರುಗಡೆ ಬಂದು ಆಸೀನರಾಗಬೇಕು ಅಂತ ಕೇಳುತ್ತಾ 136 ನಂಬರ್ ತಮ್ಮ ಕರೋಕೆಯನ್ನು ಆದಷ್ಟು ಬೇಗ ಎದುರುಗಡೆ ಕೊಡಬೇಕು. ಜಡ್ಜಸ್ ಪ್ಲೀಸ್ ನೋಟ್ 135 135 ವೇದಿಕೆಯಲ್ಲಿ. ಜಡ್ಜಸ್ ಪ್ಲೀಸ್ ನೋಟ್ ಪಾರ್ಟಿಸಿಪೆಂಟ್ ನಂಬರ್ 135 ವೇದಿಕೆ ಮೇಲೆ. PK lyrics. PK lyrics. ಆಕಾಶದೀಪವು ನೀನು ನಿನ್ನ ಕಂಡಾಗ ಸಂತೋಷವೇನು. ಆಕಾಶದೀಪವು ನೀನು ನಿನ್ನ ಕಂಡಾಗ ಸಂತೋಷವೇನು. ಆ ನೋಟದಲ್ಲೇ ಹಿತವೇನು ಮರೆಯಾದಾಗ ನೋವೇನು. ಆಕಾಶದೀಪವು ನೀನು ನಿನ್ನ ಕಂಡಾಗ ಸಂತೋಷವೇನು. ನಿನ್ನ ಕಂಡಾಗ ಸಂತೋಷವೇನು. ಕಂಡಂತೆ ಕುಣಿತು ಮನವು ಹೂವಾಗಿ ಅರಳಿತು ತನವು. ಕಂಡಂತೆ ಕುಣಿತು ಮನವು ಹೂವಾಗಿ ಅರಳಿತು ತನವು. ಹೃದಯದ ವೀಣೆಯನು ಹಿತವಾಗಿ ನುಡಿಸುತ್ತಲೀ ಆನಂದ ತುಂಬಲು ನೀನು. ಧನ್ಯವಾದ ಸರ್. ಹಾಗೆ ಕಾರ್ಯಕ್ರಮ ಮುಂದಕ್ಕೆ 136 ನಂಬರ್. ಥ್ಯಾಂಕ್ ಯು. 136 ನಂಬರ್ ಇದಾರಲ್ಲಿ. 137 ಯಾರು? 136 ಎಷ್ಟು ನಂಬರ್? ನಂಬರ್ ಎಷ್ಟು? 136 137 ಪ್ಲೀಸ್ ನೋಟ್ ಅಲ್ಲಿ ನಿಮ್ಮ ಕರೋಕೆ ಅಲ್ಲಿ ನೋಡ್ಕೊಳ್ಳಿ. 36
ಪ್ಲೀಸ್ ನೋಟ್ ಪಾರ್ಟಿಸಿಪೆಂಟ್ ನಂಬರ್ 136 137 ತಯಾರಾಗಿರಿ. ಹಲೋ ಹಲೋ ನಲಿವಾ ಗುಲಾಬಿ ಹೂವೇ ಮುಗಿಲ ಮೇಲೇರಿ ನಗುವೆ ನಲಿವಾ ಗುಲಾಬಿ ಹೂವೇ ಮುಗಿಲ ಮೇಲೇರಿ ನಗುವೆ ನಿನಗೆ ನನ್ನಲ್ಲಿ ಒಲವು ಅರಿಯೇ ನನ್ನಲ್ಲಿ ಛಲವೋ ನಲಿವಾ ಗುಲಾಬಿ ಹೂವೇ ಒಲವು ಛಲವೋ ಒಲವು ಛಲವೋ ಸುಳಿದೆ ತಂಗಾಳಿಯಂತೆ ನುಡಿದೆ ಸಂಗೀತದಂತೆ ಸುಳಿದೆ ತಂಗಾಳಿಯಂತೆ ನುಡಿ ಧನ್ಯವಾದ ಮೇಡಮ್. ಹಾಗೆ ಕಾರ್ಯಕ್ರಮ ಮುಂದಕ್ಕೆ 137 ಜಜಸ್ ಪ್ಲೀಸ್ ನೋಟ್ 137 ವೇದಿಕೆಯಲ್ಲಿ 138 ತಮ್ಮ ಕರೋಕೆಯನ್ನು ಆದಷ್ಟು ಬೇಗ ಅಲ್ಲಿ ಕೊಡಬೇಕು. 139 140 ತಯಾರಾಗಿರಬೇಕು, ಎದುರು ಬಂದು ಆಸೀನರಾಗಿ. ಹಾಗೆ ಕಾರ್ಯಕ್ರಮ ಕೊನೆಯವರೆಗೆ ಗಾಯಕ ಗಾಯಕಿಯರು ಇರಬೇಕು. ಕಾರ್ಯಕ್ರಮ ಕೊನೆಯವರೆಗೆ ನಿಲ್ಬೇಕಲ್ಲಿ. ಶಂಕರ ನಾದ ಶರೀರ ಪರ ವೇದ ವಿಹಾರ ಹರ ಜೀವೇಶ್ವರ ಶಂಕರ ನಾದ ಶರೀರ ಪರ ವೇದ ವಿಹಾರ ಜೀವೇಶ್ವರ ಶಂಕರ ಪ್ರಾಣಮುನೀವನೇ ಗಾನಮೆ ನೀದನೆ ಪ್ರಾಣಮೆ ಗಾನಮನಿ ಮೌನ ವಿಚಕ್ಷಣ ಧ್ಯಾನ ವಿಲಕ್ಷಣ ರಾಗಮೇ ಯೋಗಮಣಿ ಪ್ರಾಣಮುನೀವನೇ ಗಾನಮೆ ನೀದನೆ ಪ್ರಾಣಮೆ ಗಾನಮಣಿ ಮೌನ ವಿಚಕ್ಷಣ ಧ್ಯಾನ ವಿಲಕ್ಷಣ ರಾಗಮೇ ಯೋಗಮಣಿ నాదోపాసన చేసిన వాడను నీ వాడను నేనైతే నాదోపాసన చేసిన వాడను నీ వాడను నేనైతే థ్యాంక్ యూ. ಧನ್ಯವಾದಗಳು. ಕಾರ್ಯಕ್ರಮ ಮುಂದಕ್ಕೆ 138 ನಂಬರ್ ವೇದಿಕೆಯಲ್ಲಿ ಜಡ್ಜಸ್ ಪ್ಲೀಸ್ ನೋಟ್ 138 139 140 ಅಲ್ಲಿ ಎದುರಾಗಿ ತಯಾರಾಗಿರಬೇಕು. 139 ತಮ್ಮ ಕರೋಕೆ ಟ್ರ್ಯಾಕ್ ಅನ್ನು ಇಡಬೇಕಲ್ಲಿ. ಹಲೋ 140 ಹಾಗೆ ಇಷ್ಟೊಂದು ಪೇಷನ್ಸ್ ಇಂದ ನಮ್ಮ ಜಡ್ಜ್ ಮಾಡುವಂತ ಇಬ್ಬರು ಜಡ್ಜ್ಗಳಿಗೆ ಜೋರಾಗಿ ಒಂದು ಚಪ್ಪಾಳೆ ಹೊಡೆಯಲಿ. ಚಪ್ಪಾಳೆ. All the audience, come on. ಕಲಾವಿದರಿಗೆ ಬೆಳಿಗ್ಗೆಯಿಂದ ಸಂಜೆ ತನಕ ಪೇಷನ್ಸ್ ಇಂದ ಜಡ್ಜ್ ಮಾಡುದ. ಎಸ್ ಥ್ಯಾಂಕ್ ಯು. ಓ ಚಿಲಿಪಿಳಿಗಳ ಪದ ನುಡಿಸುವ ಗಿಳಿಗಳೇ ಕೇಳಿ ಓ ಜಿಗಿದು ನೋಡುವ ಕುರಿಮರಿಗಳ ಜೊತೆಗೂಡಿ
ನನ್ನಾಸೆ ಮಲ್ಲಿಗೆ ಬರುತ್ತಾಳಮ್ಮ, ನಮ್ಮೂರ ಜ್ಯೋತಿಯು ಅವಳೇ ನಮ್ಮ, ಬಂಗಾರದಂತ ಬೊಂಬೆಯು. ನನ್ನಾಸೆ ಮಲ್ಲಿಗೆ ಬರುತ್ತಾಳಮ್ಮ, ನಮ್ಮೂರ ಜ್ಯೋತಿಯು ಅವಳೇ ನಮ್ಮ, ಬಂಗಾರದಂತ ಬೊಂಬೆಯು. ಗಿರಿಜಾರೋ ಗಂಗೆಯೇ, ಮಲೆನಾಡ ತುಂಗೆಯೇ, ಕಾವೇರಿ ತಂಗಿಯೇ, ವಯ್ಯಾರಿ ಭದ್ರೆಯೇ, ಎಲ್ಲ ಸೇರಿ ಅವಳ ಪಾದ ತುಂಬಿರಿ. ನನ್ನಾಸೆ ಮಲ್ಲಿಗೆ ಬರುತ್ತಾಳಮ್ಮ, ನಮ್ಮೂರ ಜ್ಯೋತಿಯು ಅವಳೇ ನಮ್ಮ, ಬಂಗಾರದಂತ ಬೊಂಬೆಯು. ಎಸ್, ಧನ್ಯವಾದಗಳು. ಹಾಗೆ ಕಂಟೆಸ್ಟೆಂಟ್ ನಂಬರ್ 139, ಜಜಸ್ ಪ್ಲೀಸ್ ನೋಟ್ 139, 140, 141, 142 ಎದುರು ಬಂದ ಆಸೀನರಾಗಿ. 139 ವೇದಿಕೆಯಲ್ಲಿ. ಹಲೋ ಎಸ್, ಧನ್ಯವಾದ ಮೇಡಮ್. ಹಾಗೆ ಕಾರ್ಯಕ್ರಮ ಮುಂದಕ್ಕೆ 140 ನಂಬರ್ಸ್, 140 ಕರೋಕೆ ಆದಷ್ಟು ನೋಡಿ. 140 ನಂಬರ್ ಬರುವಾಗ 141 ದಯವಿಟ್ಟು ನಿಮ್ಮ ಕರೋಕೆ ಟ್ರ್ಯಾಕನ್ನಲ್ಲಿ ನೀಡಬೇಕು. ಹಾಗೆಯೇ ಕಲಾಭಿಮಾನಿ ದೇವ್ರ ಹತ್ರ ಒಂದು ವಿನಂತಿ, ಎಲ್ಲರೂ ಹಾಡಿದ್ದಾದ್ಮೇಲೆ ಚಪ್ಪಾಳೆ ಕೊಟ್ಟರೆ ಒಂದು ಸ್ಫೂರ್ತಿ ಸಿಗುತ್ತೆ. ದಯವಿಟ್ಟು ಎಲ್ಲ ಸಿಂಗರ್ಸ್ಗಳಿಗೆ ಒಂದು ಚಪ್ಪಾಳೆ ನಿಮ್ಮಿಂದ ಮನಸ್ಸಿಂದ ಬರಬೇಕು. ಬರಲಿಲ್ಲ, ಎಲ್ಲ ಕಲಾವಿದರಿಗೆ ಪ್ರೀತಿ ಬರೋಕೆ ಒಂದು ಜೋರಾಗಿ ಚಪ್ಪಾಳೆ ಕೊಟ್ಟು ಸ್ವಾಗತಿಸಬೇಕು. ಕಾರ್ಯಕ್ರಮ ಮುಂದಕ್ಕೆ 140 ನಂಬರ್. ಎಸ್, ಹಲೋ 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 ಅಲ್ಲಿ 141 ನಂಬರ್, 142, 143 ತಯಾರಾಗಿರಿ. ತಮ್ಮ ಕರೋಕೆ ಟ್ರ್ಯಾಕ್ ಅನ್ನು ನೀಡಬೇಕು. ಹಾಗೆ ಡಾಕ್ಟರ್ SPB ಫ್ಯಾನ್ ಅಸೋಸಿಯೇಷನ್ ಮಂಗಳೂರು ಉಡುಪಿ ಎದು ತುಂಬಿ ಆಡುವೇನು ಕಾರ್ಯಕ್ರಮ ಸ್ಪರ್ಧೆಯ ಕೊನೆಯ ಹಂತಕ್ಕೆ ನಾವು ಬಂದಿದ್ದೇವೆ. ಹಾಗೆ ಎಲ್ಲ ನಿಲ್ಬೇಕಲ್ಲಿ ಗಾಯಕರು. ನಿನ್ನಂದ ಕಾಣಲೆಂದು ಆನಂದ ಹೊಂದಲೆಂದು ಆಕಾಶ ಬಾಗಿದೆ ನಿನ್ನಂದ ಕಾಣಲೆಂದು ಆನಂದ ಹೊಂದಲೆಂದು ನೋಡಲ್ಲಿ ಮೋಹಿನಿ ಕಾಮಿನಿ ಭಾಮಿನಿ ಆಕಾಶ ಬಾಗಿದೆ ನಿನ್ನಂದ ಕಾಣಲೆಂದು ಆನಂದ ಹೊಂದಲೆಂದು ನೋಡಲ್ಲಿ ಮೋಹಿನಿ ಕಾಮಿನಿ ಭಾಮಿನಿ
ಬಾಗಿದೆ. ಸೂಪರ್. ಕಾರ್ಯಕ್ರಮ ಮುಂದಕ್ಕೆ 141. ನಂಬರ್ 142. ನಂಬರ್ 143 ತಯಾರಾಗಿರಬೇಕು. ನಂಬರ್ 142 ಬನ್ನಿ. 142 143 ತಮ್ಮ ಕರೋಕೆಯನ್ನು ತಿಳಿಸಿ. ಸ್ಪರ್ಧೆಯ ಕೊನೆಯ ಹಂತದಲ್ಲಿದ್ದೇವೆ ನಾವು. ಡಾಕ್ಟರ್ SPB ಫ್ಯಾನ್ಸ್ ಅಸೋಸಿಯೇಷನ್ ರಿಜಿಸ್ಟರ್ಡ್ ಮಂಗಳೂರು ಉಡುಪಿ ಇದರ ಸ್ಪರ್ಧೆಯ ಈ ದಿನದ ಕಾರ್ಯಕ್ರಮದ ಮುಂದಿನ ಕಂಟೆಸ್ಟೆಂಟ್ ನಂಬರ್ 142. ನೂರ 143 ತಮ್ಮ ಕರೋಕೆಯನ್ನು ತಿಳಿಸಿ. ಈಗ ವೇದಿಕೆಯಲ್ಲಿ 142 ಇದ್ದಾರೆ. ಸೌಂಡ್ಸ್ ಟ್ರ್ಯಾಕ್. ದಯಮಲ್ತದ ಬ್ಯಾಟ್ರಿ ಒಂಚೂರು ಪಾಡ್ದುಕೊಳ್ಳಿ. ಓಕೆ, ಥ್ಯಾಂಕ್ ಯು ಸನ ಸೌಂಡ್ಸ್ನ. ಡಾಕ್ಟರ್ SPB ಫ್ಯಾನ್ಸ್ ಅಸೋಸಿಯೇಷನ್ ರಿಜಿಸ್ಟರ್ಡ್ ಮಂಗಳೂರು ಉಡುಪಿ ಗಾನಗಂಧರ್ವ SP ಬಾಲಸುಬ್ರಹ್ಮಣ್ಯಂ ಅವರ 80ನೇ ಹುಟ್ಟುಹಬ್ಬದ ಈ ದಿನ ಸಂಗೀತ ಲೋಕದ ಮಹಾ ದಿಗ್ಗಜರ ಹಾಡುಗಳನ್ನು ಹಾಡುವಂತಹ ಸ್ಪರ್ಧಾ ಕಾರ್ಯಕ್ರಮ. ವಿಶೇಷವಾಗಿ ಕೇವಲ ಡಾಕ್ಟರ್ SPB ಅವರು ಹಾಡಿದಂಥ ಗೀತೆಗಳನ್ನು ಮಾತ್ರ ಈ ದಿನ ಈ ಅದ್ಧೂರಿ ವೇದಿಕೆಯಲ್ಲಿ ನಾವು ಕೇಳ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮದ ಯಶಸ್ವಿಗೆ ನಮ್ಮ ಸಹಕಾರವನ್ನು ನೀಡಿದಂಥ ಎಲ್ಲ ಪ್ರೋತ್ಸಾಹಕರಿಗೆ, ವಿಶೇಷವಾಗಿ ನಮ್ಮ ಡಾಕ್ಟರ್ SPB ಫ್ಯಾನ್ಸ್ ಅಸೋಸಿಯೇಷನ್ ರಿಜಿಸ್ಟರ್ ಇದರ ಎಲ್ಲ ಪದಾಧಿಕಾರಿಗಳ ಪರವಾಗಿ ಪ್ರೀತಿಯ ಧನ್ಯವಾದಗಳನ್ನು ಅರ್ಪಿಸ್ತಿದ್ದೇವೆ. ಇದೀಗ ನಂಬರ್ 142. ಪ್ರಾರಂಭದಿಂದ ಹಾಕಿ. ಟ್ರ್ಯಾಕ್ ಹಾಕಿ ಈ ಹಾಡನ್ನ SP ಬಾಲಸುಬ್ರಹ್ಮಣ್ಯಂ ಅವರು ಶಿವರಾಜ್ ಕುಮಾರ್ ಅವರ ಚಿತ್ರದಲ್ಲಿ ಹಾಡಿದ್ದಾರೆ. ಮೂಲತಃ PB ಶ್ರೀನಿವಾಸ್ ಹಾಡಿದ್ರು. ಈ ಗೀತೆಯನ್ನು SPB ಅವರು ಶಿವರಾಜ್ ಕುಮಾರ್ ಫಿಮೇಲ್ ವಾಯ್ಸ್ ಇರಲಿ, SPB ಅವರು ಹಾಡಿದ್ದನ್ನು ಮಾತ್ರ ಅವರು ಹಾಡಲಿ, ನಾವು ಅದನ್ನು ಗಮನ ಕೊಡ್ತೀವಿ. ಮೇಲ್ ವಾಯ್ಸ್ ಮಾತ್ರ ಹಾಡಿ ಅದೇ ಹಾಕಿ, ಮೇಲ್ ವಾಯ್ಸ್ ಮಾತ್ರ ಹಾಡಿ, ಫಿಮೇಲ್ ವಾಯ್ಸ್ ಬಿಡಿ. ಇಂದಿಂದು ನಿನ್ನನ್ನು ಮರೆತು ಬದುಕಿರ
ಎಸ್, ಇದಾಗಿತ್ತು ನಂಬರ್ 142. ನಂಬರ್ 143 ಇದ್ದೀರಾ? ನಂಬರ್ 143, 144, ನಂಬರ್ 143, 144, 145 ತಯಾರಾಗಿರಿ. ತಮ್ಮ ಕರೋಕೆಯನ್ನು ತಿಳಿಸಿ. ವೇದಿಕೆಗೆ 143 ಬರ್ತಾ ಇದ್ದಾರೆ. 144 ಮತ್ತು 145 ತಮ್ಮ ಕರೋಕೆಯನ್ನೆಲ್ಲ ತಿಳಿಸಿ. ಜಡ್ಜಸ್ ಪ್ಲೀಸ್ ನೋಟ್ 143 143 ವೇದಿಕೆಯಲ್ಲಿ ಈಗ ಆಡ್ತಿದ್ದಾರೆ. ಎಲ್ಲರ ಹುಡುಗರ ಇಷ್ಟದ ನಂಬರ್ 143. तेरे मेरे बीच में, तेरे मेरे बीच में कैसा है ये बंधन अनजाना, कैसा है ये बंधन अनजाना, मैंने नहीं जाना, तूने नहीं जाना, मैंने नहीं जाना, तूने नहीं जाना, तेरे मेरे बीच में कैसा है ये बंधन अनजाना. डोर की छे दूजा दौड़ चलाए, एक डोर की छे दूजा दौड़ चलाए. थैंक यू. ಎಸ್, 143 ನಂಬರ್ ಮುಗಿದಿದೆ. ನಂಬರ್ 144, 144, 144 ಬನ್ನಿ. 145 ಬನ್ನಿ. 146 ಬನ್ನಿ. 144 ಇಲ್ಲ, 145 ಬನ್ನಿ ಸರ್. ಇಲ್ಲಿಂದ ಬನ್ನಿ, ಆ ಕಡೆಯಿಂದ ಹೋಗಿ. ನಂಬರ್ 145 ತಮ್ಮ ಕರೋಕೆಯನ್ನು ಹೇಳಿ. ತದನಂತರ 146, 146, 147 ಬಂದು ವೇದಿಕೆ ಹತ್ರ ಬರಬೇಕು. 44 ಇಲ್ಲ. ಜಡ್ಜಸ್ ನೋಟ್ ನಂಬರ್ 145, 146, 147, 150ರವರೆಗಿನ ನಂಬರು 150ವರೆಗೆ ದಯವಿಟ್ಟು ಎದುರು ಬನ್ನಿ. ಎದುರಿನ ಸಾಲಲ್ಲಿ ಕೂತ್ಕೊಳ್ಳಿ. 150ರವರೆಗೆ, 155ವರೆಗೆ ಹಿಂದೆ ಕೂತ್ಕೊಳ್ಳಿ. 150ರವರೆಗೆ ಎದುರು ಬನ್ನಿ. ಜಡ್ಜಸ್ ನೋಟ್ ದಿಸ್ ಇಸ್ ನಂಬರ್ 154, 154 ವೇದಿಕೆಯಲ್ಲಿದೆ ಈಗ. ಒನ್ 145 ವೇದಿಕೆಯಲ್ಲಿ ಜಡ್ಜಸ್ ಪ್ಲೀಸ್ ನೋಟ್ 145 ತನ್ನ ಕರೋಕೆ ನೀಡಲಿಲ್ಲ. ಅಲ್ಲಿ 146 ತಯಾರಾಗಿರಿ. 146, 147, 146, 147 ತಯಾರಾಗಿ. ಕೊನೆಯ ಹಂತದಲ್ಲಿದ್ದೇವೆ. ಕೇವಲ 157 ಕಂಟೆಸ್ಟೆಂಟ್ಗಳಿರುವಂಥದ್ದು. ಈ ಸ್ಪರ್ಧೆಯ ಕೊನೆಯ ಹಂತದಲ್ಲಿದ್ದೇವೆ. ಅದೇ ರೀತಿ ಬಂದಂಥ ಎಲ್ಲ ಸ್ಪರ್ಧಾಳುಗಳು ಮತ್ತು ಅವರ ಜೊತೆ ಬಂದವರು ಕಾಫಿಯನ್ನು ತಗೊಳ್ದಿದ್ದರೆ ಹೋಗಿ ಕಾಫಿ ಕುಡ್ಕೊಂಡ್ಬನ್ನಿ. ಹಾಗೆ ನಾವು 146 ಬನ್ನಿ. 146 ವೇದಿಕೆಗೆ ಬನ್ನಿ. 146 ಹೋಗಿ. 46 ಹೋಗಿ.
ಜಡ್ಜಸ್ ನೋಟ್, ದಿಸ್ ಇಸ್ ನಂಬರ್ 146 146. ಹಲೋ 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 ಜಡ್ಜಸ್ ಪ್ಲೀಸ್ ನೋಟ್ 146 ಐತೆ. 145 ಇಲ್ಲ, ಮತ್ತೆ ಬರ್ತಾರೆ. 146 146. ಈಗ ಜಡ್ಜಸ್ ಪ್ಲೀಸ್ ನೋಟ್ 146 146. ಹಲೋ ಗಣೇಶ್ ಸರ್, ನಂಬರ್ 146 ಪ್ಲೇ ಕರೋಕೆ ಪ್ಲೇ ಮಾಡಿ. तुमसे मिलने की तमन्ना है, प्यार का इरादा है और एक वादा है जानम. तुमसे मिलने की तमन्ना है, प्यार का इरादा है और एक वादा है जानम. जो कभी हम मिले तो जमाना देखेगा अपना प्यार. ओ मेरे यार, ओ मेरे यार, तुमसे मिलने की तमन्ना है, प्यार का इरादा है और एक वादा है जानम. जो कभी हम मिले तो जमाना देखेगा अपना प्यार. ओ मेरे यार, ओ मेरे यार, तुमसे मिलने की तमन्ना है, प्यार का इरादा है और एक वादा है जानम. ಥ್ಯಾಂಕ್ ಯು. ಎಸ್, ಮುಂದಿನ ಕ್ರಮ ಸಂಖ್ಯೆ 147, ನಂಬರ್ 147. ಆಚೆಯಿಂದ ಹೋಗಿ ಅಲ್ಲಿ ಸರ್ಟಿಫಿಕೇಟ್ ಪಡ್ಕೊಂಡು ಹೋಗಬೇಕು. ನಂಬರ್ 147. ಜಡ್ಜಸ್ ಈಗ ವೇದಿಕೆಯಲ್ಲಿ ನಂಬರ್ 147. ಅರ್ಪಣೆ ನಿನಗೆ ಅರ್ಪಣೆ, ಅರ್ಪಣೆ ನಿನಗೆ ಅರ್ಪಣೆ, ಈ ಬಾಳ ಆರಾಧನೆ. ಅರ್ಪಣೆ ನಿನಗೆ ಅರ್ಪಣೆ, ಓ ಪ್ರಿಯೇ ಲಕ್ಷ ದೀಪ ಜೊತೆಯಾಗಿ ಬೆಳಗ್ಗೆ ಮೆರೆವಂತೆ ಕಣ್ಣ ಮಿಂಚು, ಮುತ್ತು ರತ್ನ ಮಳೆಯಾಗಿ ಚೆಲ್ಲಿ ಹೊಳೆವಂತೆ ನಗೆಯ ಸಂಚು. ಅರಳಿ ನಿಂತ ಕಮಲದಂತೆ ಪಾದ ಇಡಲು ಹೆಜ್ಜೆ ಹುಲಿವ ಗೆಜ್ಜೆ ನಾದ. ಶ್ರುತಿಯು ಸ್ವರವು ಕಲಿತಿರಲು ಹೊಸರಾಗದ ಪ್ರಾರಂಭ, ಮನಸ್ಸು ಮನಸ್ಸು ಬೆರೆತಿರಲು ಅನುರಾಗದ ಆರಂಭ. ಶ್ರುತಿಯು ಸ್ವರವು ಕಲಿತಿರಲು ಹೊಸರಾಗದ ಪ್ರಾರಂಭ, ಮನಸ್ಸು ಮನಸ್ಸು ಬೆರೆತಿರಲು ಅನುರಾಗದ ಆರಂಭ. ಆ ಮನಸ್ಸೇ ಒಂದು ಆಲಯವಾಗೆ, ಆಲಯ ದೇವತೆ ನೀನಾದೆ, ಆಲಯ ದೇವತೆ ನೀನಾದೆ. ಧೂಪ
ದೀಪ ವೇದ. ಥ್ಯಾಂಕ್ ಯು. ಧನ್ಯವಾದಗಳು. ಇದೀಗ ನಂಬರ್ 145 ಆಗ ಕರೋಕೆಯ ನಿಮಿತ್ತ ಅವರನ್ನ ಸ್ವಲ್ಪ ಇದು ಮಾಡಿ ಅವರ ಕರೋಕೆ ಪ್ಲೀಸ್ ನೋಟ್. ಈಗ 145 145 145 ಸ್ಪರ್ಧೆಯ ಕೊನೆಯ ಹಂತದಲ್ಲಿದ್ದೇವೆ. ಇದೀಗ ವೇದಿಕೆಯಲ್ಲಿ 145. Happy birthday to you. Happy birthday to Sonia. Happy birthday to you. ಈ ತಾಯಿಯ ಹಾಟು ಆ ಮೌಂಟ್ ಎವರೆಸ್ಟು, ಆ ಶಿಖರದ ವೈಟು ಆ ತಿಳಿದವರೆಷ್ಟು. ಕೈ ತುತ್ತು ಕೊಟ್ಟೊಳ್ಳೆ ಐ ಲವ್ ಯು ಮೈ ಮದರ್ ಇಂಡಿಯಾ, ಮದರ್ ಇಂಡಿಯಾ. ಯಾವತ್ತು ಕಾಯೋಳೆ ಐ ಡೋಂಟ್ ಲಿವ್ ಮೈ ಮದರ್ ಇಂಡಿಯಾ, ಮದರ್ ಇಂಡಿಯಾ. ತಾಯಿಗೆ ಮಿಗಿಲಾದ ಗಾಡಿಲ್ಲ ಅಂತ ನಂಬಿರೋ ಸನ್ ಇಂಡಿಯಾ. ಬಾಯಿಗೆ ತುತ್ತಿಟ್ಟ ಮಮ್ಮಿಗೆ ಪ್ರಾಣ ನೀಡುವೆ ನೀ ಕಂಡೆಯ. ಕೈ ತುತ್ತು ಕೊಟ್ಟೋಳೆ ಐ ಲವ್ ಯು ಮೈ ಮದರ್ ಇಂಡಿಯಾ, ಮದರ್ ಇಂಡಿಯಾ. ಹುಟ್ಟಿಲ್ದೆ ಕ್ಲಾತಿಲ್ದೆ ನಿಂತಿದ್ದೆ ನಾನು ಪುಟ್ಪತಲ್ಲೊಂದು ದಿನ. ಕಣ್ಣಿದ್ದು ನೋಡದೆ ಹೋದರು ಹುಟ್ಟು ಕಾತಿದ್ದು ಎಷ್ಟೋ ಜನ. ಮುಚ್ಚಿದ್ದ ಕಣ್ಣಿನ ಮೇಲಿದ್ದ ನೋವು ಮುಟ್ಟಿತ್ತು ಒಂದು ಕೈ. ಹತ್ತಿದ್ದ ಕೆನ್ನೆಗೆ ಮೆತ್ತಿದ್ದ ಬಿಸಿ ಕಂಬನಿ ಬರೆಸಿದ್ದ ಕೈ. ಕೊಡುಗೈ ದೇವರನ್ನು ನಾ ಕಾಣೆ ಕಾಣೆ ನನಗೆ ನೀನೆ ದೈವವು. ಥ್ಯಾಂಕ್ ಯು. ಒಂದು ಜೋರಾದ ಚಪ್ಪಾಳೆ ಬರಲಿ. ಕಾರ್ಯಕ್ರಮದ ಕೊನೆ ಹಂತದಲ್ಲಿದ್ದೇವೆ. ಎಲ್ಲ ಸ್ಪರ್ಧಾಳುಗಳಿಗೆ ನಿಮ್ಮ ಚಪ್ಪಾಳೆ ಆಶೀರ್ವಾದ ಬಹಳ ಮುಖ್ಯ. ಹಾಗಾಗಿ ಆ ಕಡೆಯಿಂದ ತೆರಳಿ ದಯವಿಟ್ಟು ಅಲ್ಲಿಂದ ಸರ್ಟಿಫಿಕೇಟ್. 148 ವೇದಿಕೆಗೆ ತೀರ್ಪುಗಾರರ ಗಮನಕ್ಕೆ. ಇದೀಗ ವೇದಿಕೆಗೆ 148 ಚೆಸ್ಟ್ ನಂಬರ್ ಬರ್ತಾರೆ ಹಾಡಲಿಕ್ಕೆ. ನಂಬರ್ 148. ಜೊತೆಯಾಗಿ ಹಿತವಾಗಿ ಸೇರಿ ನಡೆವ ಸೇರಿ ನುಡಿಯುವ. ಜೊತೆಯಾಗಿ ಹಿತವಾಗಿ ಸೇರಿ ನಡೆವ ಸೇರಿ ನುಡಿಯುವ. ನನ್ನ ಬದುಕಲ್ಲಿ ನೀ ಎಂದು ಬೆಳಕಾಗಿರೋ, ನನ್ನ ಉಸಿರಲ್ಲಿ ನೀ ಎಂದು ಉಸಿರಾಗಿರೋ. ನಿನ್ನ ಬಿಡಲಾರೆ ನಾನೆಂದಿಗೂ. ಜೊತೆಯಾಗಿ ಹಿತವಾಗಿ ಸೇರಿ ನಡೆವ ಸೇರಿ ನುಡಿಯುವ. ನನ್ನ ಬದುಕಲ್ಲಿ ನೀ ಎಂದು ಬೆಳ
ಹಲೋ ಶೇಫ್. ಕಾರ್ಯಕ್ರಮದ ಮುಂದೆ ನಂಬರ್ 149 ನಂಬರ್ 149 ವೇದಿಕೆಗೆ. 149 150 ಅಲ್ಲಿ ತಮ್ಮ ಕರೋಕೆಯನ್ನು ನೀಡಬೇಕಲ್ಲಿ. 150 151 52 ತಯಾರಾಗಿರ್ಬೇಕಲ್ಲಿ. ಈಗ 149. ಇನ್ನು ಕೇವಲ 10 ಸ್ಪರ್ಧಿಗಳು ಮಾತ್ರ ಬಾಕಿ ಇರುವಂಥದ್ದು. ಮನಸೇ ಬದುಕು ನಿನಗಾಗಿ, ಭವಣೆ ನಿನಗಾಗಿ, ನನ್ನ ಪ್ರೀತಿಯೇ ಸುಳ್ಳಾದರೆ ಜಗವೆಲ್ಲ ಸುಳ್ಳು ಅಲ್ಲವೇ. ಮನಸೇ ಮನಸೇ ನಿನ್ನ ಒಂದು ಮಾತು ಸಾಕು, ಮರು ಮಾತು ಎಲ್ಲಿ. ಥ್ಯಾಂಕ್ ಯು. ಕಂಟೆಸ್ಟೆಂಟ್ ನಂಬರ್ 150. ಇದೀಗ ನಂಬರ್ 150 151 152 153 ತಯಾರಾಗಿರ್ಬೇಕಲ್ಲಿ ಆದಷ್ಟು ಬೇಗ. 151 ಅಲ್ಲಿ ಬಂದು ತಮ್ಮ ಕರೋಕೆಯನ್ನು ಕೊಡಿ. 151 ಮತ್ತು 152. ಹಲೋ 150 ವೇದಿಕೆಯಲ್ಲಿದ್ದಾರೆ. 151 152 ಕಂಟೆಸ್ಟೆಂಟ್ ನಂಬರ್ ಅವರು ತಮ್ಮ ಕರೋಕೆಯನ್ನು ತಿಳಿಸಿ. 151 152 153. ಶೇಖ್ 150 ಸ್ಪರ್ಧಾಳುಗಳ ಈಗ ಮುಗಿದಿದೆ. 151 ವೇದಿಕೆಗೆ ಬರ್ತಾರೆ. 151 ಬನ್ನಿ, ಆ ಕಡೆಯಿಂದ ಹೋಗಿ ಅಲ್ಲಿ ನಿಮ್ಮ ಕಂಟೆಸ್ಟೆಂಟ್ ಸರ್ಟಿಫಿಕೇಟನ್ನು ಪಡ್ಕೊಂಡು ಹೋಗಬೇಕು. 151 ವೇದಿಕೆಗೆ ಕೊನೆಯ ಹಂತದಲ್ಲಿದ್ದೇವೆ. ನಮ್ಮ ಈ ಹಾಲಲ್ಲಿ ಕುಳಿತಿರುವಂಥ ಎಲ್ಲರೂ ಕೂಡ ಎಲ್ಲರ ಹಾಡಿಗೆ ಒಂದು ಜೋರಾದ ಚಪ್ಪಾಳೆಯ ಆಶೀರ್ವಾದ, ತಮ್ಮ ಪ್ರೋತ್ಸಾಹವನ್ನು ನೀಡಬೇಕು. ಕಾರ್ಯಕ್ರಮದ ಕೊನೆಯ ಹಂತದ ಸ್ಪರ್ಧಿಗಳು ಮಾತ್ರ ಬಾಕಿ ಉಳಿದಿದ್ದಾರೆ. ಇದೀಗ ನಂಬರ್ 151. ಜಡ್ಜಸ್ ನೋಟ್, ದಿಸ್ ಇಸ್ ನಂಬರ್ 151. ಹೌದು. പദം ചേതോഭരം പ്രേമാമൃതം പെയ്യുന്നിതാ നവമേഘമേ
ಈಗ ಸುಗದ ನೀನಾಳಿ ಲಲಲಲಲ ಪ್ರಣಯ ಶಲವನ್ನಲಲಲಲ ಅಣಯುಮೋರಾಗದೂದುಮಾಯ್ ಸುಗದ ನೀನಾಳಿ ಲಲಲಲಲ ಪ್ರಣಯ ಶಲವನ್ನಲಲಲಲ ಅಣಯುಮೋರಾಗದೂದುಮಾಯ್ ಸ್ವರ್ಣದೀಪ ಶೋಭയിൽ എന്റെ ഓർമ്മ പുൽകവേ മണ്ണിലാകെ നിന്റെ മന്ദാസമാത്രം കണ്ടു ഞാൻ ആരാപദം ಎಷ್ಟು ಜೋರ ಚಪ್ಪಾಳೆ ಬರಲಿ ಸರ್. ಸರ್ ಹಾಗೆ ಹಿಡ್ಕೊಳ್ಳಿ. ಮಲಯಾಳ ಬರುತ್ತಾ ನಿಮಗೆ? ಬರುತ್ತೆ. മലയാളം അറിയോ? അറിയാം. SPB സാർ പാടിയ ഒരേ ഒരു പാട്ടാണ് നന്നായിട്ട് പാടിയ താരാപദം. SPB സാർ ഒരുമിച്ചിട്ട് ചിത്ര കൂടെ പാടിയ പാട്ടാണ്. ഒരു നല്ല മലയാളക്കാർക്ക് കൈയടിക്കണം. ಅವರು ಅಡ್ಡಿಪೊಲಿಯಾಗಿ ಪಾಡಿയിരുന്നു. ಥ್ಯಾಂಕ್ ಯು. ಸೊ ಒಂದು ಒಳ್ಳೆಯ ಹಾಡನ್ನ SPB ಅವರ ಗೀತೆಯನ್ನು ಸಮರ್ಪಿಸಿದ್ದಾರೆ. ಮಲಯಾಳಂ ಭಾಷೆಯಲ್ಲಿ ಹಾಡಿದಂಥ ಒಂದು ಅದ್ಭುತ ಗೀತೆ ಇದಾಗಿತ್ತು. ಕಾರ್ಯಕ್ರಮದ ಮುಂದೆ ನಂಬರ್ 152 ಸ್ಪರ್ಧಾಳು ಸಂಖ್ಯೆ 152 ಜಡ್ಜಸ್ 152. ಹಲೋ 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 ಕಬ್ಬಿನ ಗದ್ದೆ ಮಧ್ಯದಲ್ಲಿ ಉಬ್ಬಿದ ಕೊಬ್ಬಿದ ಗಬ್ಬ ತೋಳ ಕಬ್ಬಿನ ಗದ್ದೆ ಮಧ್ಯದಲ್ಲಿ ಮೊಬೈಲಲ್ಲಿ ಕೊಟ್ಟದ ಟ್ರ್ಯಾಕ್ ಕಾಲ್ ಬಂತ ನೋಡಿ. ಕಬ್ಬಿನ ಗದ್ದೆ ಮಧ್ಯದಲ್ಲಿ ಉಬ್ಬಿದ ಕೊಬ್ಬಿದ ಗಬ್ಬ ತೋಳ ಟೈಮಿಂಗ್ 15 ಏನಾಯ್ತು? ಏನಾಯ್ತು? ಅಲ್ಲ, ಸ್ಕ್ರೀನ್ ಟೈಮಿಂಗ್ 15 ಸೆಕೆಂಡ್ಸ್ ಇಟ್ಟಿರಬೇಕು ಮೋಸ್ಟ್ಲಿ. ಆ 15 ಸೆಕೆಂಡ್ ಹೋಗ ಸ್ಕ್ರೀನ್ ಆಫ್ ಆಗತ್ತೆ. ಹೋಗಿ ನೀನು ಸೆಟ್ ಮಾಡ್ಕೊಂಬ, ಬೇರೆ ಹಾಡಿಸ ಇದು ಬೇಡ ಜಡ್ಜಸ್, ದಯವಿಟ್ಟು ಮತ್ತೆ ತಗೊಳ್ತೇವೆ. ಸ್ಕ್ರೀನ್ ಟೈಮಿಂಗ್ 5 ಮಿನಿಟ್ಸ್ 8 ಮಿನಿಟ್ಸ್ ಇಟ್ಕೊಂಡ್ಬಿಡು. ನಂಬರ್ 153 ಟೆಕ್ನಿಕಲ್ ಇಶ್ಯೂಗಾಗಿ ಮತ್ತೊಂದು ಅವಕಾಶವನ್ನು ಕೊಡ್ತೇವೆ ಖಂಡಿತವಾಗಿಯೂ. ನಂಬರ್ 153 ಜಡ್ಜಸ್ ಪ್ಲೀಸ್. ನಂಬರ್ 153 ನಂಬರ್ 153. ಹಲೋ 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 ಮೈಕ್ ಚಿಕ್.
ಆಫ್ ಮಾಡಿ ದಯವಿಟ್ಟು. ಸ್ಕ್ರೀನಲ್ಲಿ ಬರೋದಿಲ್ಲ ಅಂತೆ. ಬರೋದಿಲ್ಲ. ಅಲ್ಲ, ಇಲ್ಲಿ ಹಾಕಿದ್ರೆ ಬರೋದಿಲ್ಲ. ವಿಡಿಯೋ ಉಂಟು, ವಿತ್ ವಿಡಿಯೋ ಉಂಟು. ಹಲೋ ಹಲೋ ಮೈಕ್ ಚೆಕ್. ಎಸ್, ಮುಂದೆ ನಂಬರ್ 154, 155 ನಂಬರ್ನವರು ಅಲ್ಲಿ ಕರೋಕೆಯನ್ನು ತಿಳಿಸಿ. 155, 154 ವೇದಿಕೆಗೆ ಬನ್ನಿ. ನಂಬರ್ 154 ವೇದಿಕೆಗೆ ಬನ್ನಿ. 155, 156, 157, 158, 159 ಕೊನೆಯ ಸ್ಪರ್ಧಿಗಳು ಎಷ್ಟು ತಯಾರಾಗಿರಿ. ಆವಾಗ ಬರದವರಿಗೆ ಕೊನೆ ಒಂದು ಕರೆ ಇದೆ. ಹಲೋ, ನಂಬರ್ 154. ಇದು 155, 156 ಬನ್ನಿ. 156, 157, 158,
ಇಲ್ವಾ? 159 ಇದ್ದೀರಾ? 156 ಬನ್ನಿ, ಬೇಗ ಬರಬೇಕು. ನಾವು ಮೊದಲೇ ಹೇಳಿದ್ದೇವೆ ಎದುರು ಸಾಲಲ್ಲಿ ಬಂದು ಕೂತ್ಕೋಬೇಕಂತ. 159 ಕರೆದಾಗ 156 ಬರುವುದಲ್ಲ, ಕಾರ್ಯಕ್ರಮದ ಕೊನೆ ಹಂತದಲ್ಲಿದ್ದೇವೆ. ಹಾಗಾಗಿ ಆದಷ್ಟು ಬೇಗ ಬರಬೇಕು. ಇಷ್ಟೊತ್ತು ಎಲ್ಲರೂ ಬಂದಿದ್ದಾರೆ, ಕೊನೆಯವರು ಕೊನೆಯ ಸಾಲಿನಲ್ಲಿ ಕೊನೆಯದಾಗಿ ಬಂದರೆ ಚೆನ್ನಾಗಿರಲ್ಲ. ದಯವಿಟ್ಟು ಬೇಗ ಬನ್ನಿ. 156, 157, 158, 159 ತಯಾರಾಗಿ. 156 ಇದೀಗ ವೇದಿಕೆ ಜಡ್ಜಸ್ 156. ಬದುಕು ನಿನಗಾಗಿ, ಬವಣೆ ನಿನಗಾಗಿ, ನನ್ನ ಪ್ರೀತಿಯೇ ಸುಳ್ಳಾದರೆ ಜಗವೆಲ್ಲ ಸುಳ್ಳು ಅಲ್ಲವೇ? ಮನಸ್ಸೇ ಮನಸ್ಸೇ ನಿನ್ನ ಒಂದು ಮಾತು ಸಾಕು, ಮರು ಮಾತು ಎಲ್ಲಿ? ನಿನ್ನ ಒಂದು ಆಣತಿ ಸಾಕು ನಾಡಿಗಳಲ್ಲಿ, ನಿನ್ನ ಒಂದು ಹೆಸರೇ ಸಾಕು ಉಸಿರಾಟಕ್ಕಿಲ್ಲಿ, ನಿನ್ನ ಒಂದು ಸ್ಪರ್ಶ ಸಾಕು ಈ ಜನುಮದಲ್ಲಿ. ಮನಸ್ಸೇ ನಾ ಏನೇ ಮಾಡಿದರು ನಿನ್ನ ಪ್ರೀತಿ ಕಲ್ಲವೇ? ಮನಸ್ಸೇ ಮನಸ್ಸ ಕ್ಷಮಿಸೇ. ಥ್ಯಾಂಕ್ ಯು. ಚಪ್ಪಾಳೆ ಮರೆತೋಗಿದೆ. ಒಂದು ಜೋರಾದ ಚಪ್ಪಾಳೆಯೊಂದಿಗೆ ಕಾರ್ಯಕ್ರಮದ ಕೊನೆಯ ಸ್ಪರ್ಧಿಗಳಿಗೆ ಕೂಡ ತಾವು ಪ್ರೋತ್ಸಾಹವನ್ನು ನೀಡಬೇಕು ಎಲ್ಲ ಸಹೃದಯ ಬಂಧುಗಳು. 157, 157, 158 ತಯಾರಾಗಿ. 158 ಮತ್ತು 159 ತಮ್ಮ ಕರೋಕೆಯನ್ನು ಅಲ್ಲಿ ತಿಳಿಸಿ. ಜಡ್ಜಸ್ ಈಗ ವೇದಿಕೆಯಲ್ಲಿ 157, 157 ಆನ್ ಸ್ಟೇಜ್. ಹಾಲ್ 158 ಮತ್ತು 159 ಕರೋಕೆಯನ್ನು ತಿಳಿಸಿ. 158 ಮತ್ತು 159 ನಂಬರ್ನವರು ಬಂದು ಅಲ್ಲಿ ತಮ್ಮ ಕರೋಕೆಯನ್ನು ತಿಳಿಸಿ. ಈಗ 157, 157 ಇದೀಗ ವೇದಿಕೆಯಲ್ಲಿ ಹಾಡ್ತಾರೆ. ಹಲ್ಚಿ 157, 158, 159 ತಯಾರಾಗಿ.
ಲಲಿತವಣೆಯಲ್ಲಿ ಲಾಲಿಸುವ ಲಾಲಿ ಎಲ್ಲಿ ಲಲಿತವಣೆಯಲ್ಲಿ ಮನಸ್ಸಲ್ಲಿ ನೀ ಮುಡಿದರೆ ಹೂ ನಲಿವುದು ನೀ ನುಡಿದರೆ ಕಾವ್ಯ ಸುರಿವುದು ಅರೆ ಹಳ್ಳಿಲಿ ಲವಣಿಯಲ್ಲಿ ಲಾಲಿಸುವ ಲಾಲಿ ಎಲ್ಲಿ ಲಲಿತವಳಿಯಲ್ಲಿ ಮನಸ್ಸಲ್ಲಿ ಮುತ್ತು ಹೇಳಿತು ಮುತ್ತಲ್ಲೇ ನಿನ್ನ ಸಿಂಗರಿಸು ಅಂತ ಗಿಣಿಯು ಹೇಳಿತು ನಿನ್ನಿಂದ ಮಾತು ಕಲಿಬೇಕು ಅಂತ ಒಂದು ಜೋರಾದ ಚಪ್ಪಾಳೆ ಬರಲಿ ಈ ಸ್ಪರ್ಧೆಗೆ. ಸರ್ ಆ ಕಡೆಯಿಂದ ಹೋಗಿ. ತನ್ನ ಮನೆಯಲ್ಲಿ ಒಂದು ದುಃಖದ ವಿಚಾರ ಇದ್ದರೂ ಆ ವಿಚಾರವ ಕೇಳಿಯೂ ಕೂಡ ಇವತ್ತು ಬಂದು ಈ ವೇದಿಕೆಯಲ್ಲಿ ಹಾಡಿದ್ದಾರೆ. ಅವರಿಗೆ ವಿಶೇಷವಾಗಿ ಒಂದು ಜೋರಾದ ಚಪ್ಪಾಳೆ. ಯಾಕೆಂದರೆ ಈ ಕಾರ್ಯಕ್ರಮದ ಕೇಂದ್ರ ಬಿಂದು ದೇವರು ಡಾಕ್ಟರ್ SP ಬಾಲಸುಬ್ರಹ್ಮಣ್ಯ ಅವರು ಕೂಡ ಹಾಗೆ ತನ್ನ ಮನೆಯ ತನ್ನ ಮನದ ಎಷ್ಟೇ ಕಷ್ಟಗಿರಲಿ ಎಲ್ಲವನ್ನು ಮರೆತು ಹಾಡುವಂಥ ಒಬ್ಬ ಗಾಯಕರು. ಅದೇ ರೀತಿ ಇವತ್ತು ಬಂದಿದ್ದಾರೆ. ಅವರಿಗೆ ಕೂಡ ಚಪ್ಪಾಳೆ. ಕಾವ್ಯ 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 ಅಮೃತ ಉಣಿಸು ಮಾನವನಿದೆಗೆ ಪ್ರೀತಿಯ ಉಣಿಸು ದಾನವನಿದೆಗೆ ಅನಂತ ಅನಂತ ಸುಖದ ತರಂಗ ಮೃದಂಗ ನುಡಿಸು ಅಶಾಂತ ವಿಶಾಂತ ಮನದ ವಿರಾಗ ವಿಯೋಗ ತಣಿಸು ತಣಿಸು ಕಾವ್ಯ ಕಾವ್ಯ ಅಮೃತ ಉಣಿಸು ಮಾನವನಿದೆಗೆ ಪ್ರೀತಿಯ ಉಣಿಸು ದಾನವನಿದೆಗೆ ಧನ್ಯವಾದಗಳು. ಇನ್ನು ಕೇವಲ ಒಂದು ನಂಬರ್ ಇರುವಂಥದ್ದು 160ಕ್ಕೆ ಈ ಸ್ಪರ್ಧೆ ಕೊನೆಗೊಳ್ತಾ ಇದೆ. ಕೊನೆಯದಾಗಿ ಆವಾಗ ಒಂದು ಟ್ರ್ಯಾಕ್ ಮಿಸ್ ಮಾಡಿದಕ್ಕಾಗಿ ಅವರನ್ನು ಕರಿತೇವೆ. ಅದೇ ರೀತಿ ಆವಾಗ ಬಾರದವರು ಯಾರಾದರೂ ಇದ್ದರೆ ಕೊನೆಯ ಒಂದು ಕರೆಯನ್ನು ನಿಮಗೆ ಕೊಡ್ತೇವೆ. ಇದೀಗ ವೇದಿಕೆಯಲ್ಲಿ 159 ಜಡ್ಜಸ್ ನೋಟ್ ನಂಬರ್ 159.
जालिम जहां बेरंग है जीवन तेरा एक जंग है। ಸರಿ ದಾರಿ ಗರಿ ಗ ಪ ಗ ಪ ಗ ಪ ದ ಗ ದ ಸರಿ ಸರಿ ಗ. ಥ್ಯಾಂಕ್ ಯು. ಕಾರ್ಯಕ್ರಮದ ಕೊನೆಯ ಕಂಟೆಸ್ಟೆಂಟ್ ಇವರು. ತದನಂತರ ಆವಾಗ ಬಾರದವರನ್ನ ಮತ್ತೆ ಒಂದು ಸಲ ಕರಿತೇವೆ ನಾವು, ನಿಮಗೆ ಅವಕಾಶ ಇದೆ ಆವಾಗ ಯಾರಾದರೂ ಬರ್ಲಿಕ್ಕೆ ಬಾಗಿ. ಕೊನೆಯ ಕಂಟೆಸ್ಟೆಂಟ್ ನಂಬರ್ 160. ಒಂದು ಜೋರಾದ ಚಪ್ಪಾಳೆಯೊಂದಿಗೆ ಅವರನ್ನು ಸ್ವಾಗತಿಸಬೇಕು. ಡಾಕ್ಟರ್ SPB ಫ್ಯಾನ್ಸ್ ಅಸೋಸಿಯೇಷನ್ ರಿಜಿಸ್ಟರ್ಡ್ ಮಂಗಳೂರು ಉಡುಪಿ ಇದರ ಈ ದಿನದ ಸ್ಪರ್ಧೆಯ ಕೊನೆಯ ಕಂಟೆಸ್ಟೆಂಟ್ ಇವರು, ಸ್ಪರ್ಧಾಳು ನಂಬರ್ 160. हल ಇಲ್ಲಿಗೆ ಸ್ಪರ್ಧಾಳುಗಳು ಮುಗಿದಿದೆ. ಆದರೆ ಆವಾಗ ಬಾರದವರಿಗೆ ಒಂದು ಅವಕಾಶ ಇದೆ, ಆವಾಗ ಕರೆದಾಗ ಇಲ್ಲಿ ಇಲ್ಲದವರನ್ನು ಕರಿತೇವೆ. ಇದು ಮೊದಲನೇದಾಗಿ ಈಗ ನಂಬರ್ 152 ಆವಾಗ ಕರೋಕೆಯ ಒಂದು ಸಣ್ಣ ಮಿಸ್ಟೇಕ್ನಿಂದ ಅವರು ಈ ಒಂದು ಕಲ್ಕೊಂಡಿದ್ರು. ಈಗ ಅವರಿಗೆ ಅವಕಾಶವನ್ನು ಕೊಡ್ತಿದ್ರು. ನಂಬರ್ 152 ಜಡ್ಜಸ್ ನೋಟ್ ಈಗಿನ ಕ್ರಮ ಸಂಖ್ಯೆ 152 152. ಕಬ್ಬಿನ ಗದ್ದೆ ಮಧ್ಯದಲ್ಲಿ ಉಬ್ಬಿದ ಕೊಬ್ಬಿದ ಗಬ್ಬತ್ತೋಳ ಕಬ್ಬಿನ ಗದ್ದೆ ಮಧ್ಯದಲ್ಲಿ ಉಬ್ಬಿದ ಕೊಬ್ಬಿದ ಗಬ್ಬತ್ತೋಳ ಕೂರಿ ನೋಡಿ ಹಬ್ಬ ಎಂದು ಕಾಯ್ತಿತ್ತು, ಇನ್ನು ಕಾಯ್ತಿತ್ತು. ಬಾಯ ನೀರು ಚಪ್ಪರ್ಸ್ಕೊಂಡು ಕಣ್ಣು ಕಣ್ಣು ಕೆಕ್ಕರ್ಸ್ಕೊಂಡು ಕಣ್ಣು ಕೆಕ್ಕರ್ಸ್ಕೊಂಡು ಬಾಯ ನೀರು ಚಪ್ಪರ್ಸ್ಕೊಂಡು ಕಣ್ಣು ಕಣ್ಣು ಕೆಕ್ಕರ್ಸ್ಕೊಂಡು ಕೂರಿ ಕಡೆ ನೋಡಿಕೊಂಡು ಬರ್ತಿತ್ತು, ತೋಳ ಬರ್ತಿತ್ತು. ಹೇ ಬಾಲಗೀನ ಸೆಟ್
ಬಂದೋಯ್ತು ಕಾಲು ಜಾರಿ ತೋಳ ಕೆಳಗ್ ಬಿದ್ದೋಯ್ತು ಕೆರೆಗ್ ಬಿದ್ದೋಯ್ತು ಮರಿ ಕುರಿ ಮರಿ ಕರಿ ಕುರಿ ಮರಿ ಮೂರು ಕರಿ ಕುರಿ ಮರಿ ಮೇಲೆ ಮೂರು ಕರಿ ಕುರಿ ಮರಿ ಏರಿ ಮೇಲೆ ಮೂರು ಕರಿ ಕುರಿ ಮರಿ ತರಕೆರೆ ಏರಿ ಮೇಲೆ ಮೂರು ಕರಿ ಕುರಿ ಮರಿ ತರಕೆರೆ ಏರಿ ಮೇಲೆ ಮೂರು ಕರಿ ಕುರಿ ಮರಿ ತರಕೆರೆ ಏರಿ ಮೇಲೆ ಮೂರು ಕರಿ ಮೇದಿತ್ತು ಹಾಯಾಗಿ ಮೇದಿತ್ತು 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 ಧನ್ಯವಾದಗಳು ತಮ್ಮ ಚಪ್ಪಾಳೆ ಆಶೀರ್ವಾದಕ್ಕೆ. ಮುಂದೆ ನಂಬರ್ 116 ಆವಾಗ ಬರೆದವರು. ಅದೇ ರೀತಿ ನಾನು ಈಗ ಒಮ್ಮೆ ನೆನಪು ಮಾಡ್ಕೊಳ್ತೇನೆ. ನಂಬರ್ 36, 44, 52, 62, 76, 77, 98, 119, 120, 132, 144, 146, 155 ಮತ್ತು 152. 152 ಆಯಿತು. 150 ಇಷ್ಟು ಜನರಿಗೆ ಇದು ಕೊನೆಯ ಕರೆ. ನೀವು ಇದ್ದಲ್ಲಿ ಖಂಡಿತವಾಗಿಯೂ ಹಾಡಬಹುದು. ಈಗ ಜಡ್ಜಸ್ ನೋಟ್, ಇದು ನಂಬರ್ 116 116 ವೇದಿಕೆಯಲ್ಲಿ ಇದು ಹೂವಿನ ಲೋಕವೇ, ಇಲ್ಲಿ ಗೆಳತಿಯರಿಲ್ಲವೇ, ಹೇಗೆ ನಾ ಹಾಡಲಿ ಹೇಳಿ ಹೂಗಳೇ. ಯಾರೆ ನೀನು ರೋಜಾ ಹೂವೆ, ಯಾರೆ ನೀನು ಮಲ್ಲಿಗೆ ಹೂವೆ, ಹೇಳೆ ಹೋ ಚೆಲುವೆ ಚೆಲುವಿನ ಹೂವೆ. ಸೌಗಂಧ ಹೂವಲ್ಲಿ ಗುಡಿಗೊಂಡಿದಂತೆ ಸೌಂದರ್ಯ, ಹೆಣ್ಣಲ್ಲಿ ತುಂಬಿಕೊಂಡಿದಂತೆ ಸಂಗೀತ, ನನ್ನಲ್ಲಿ ಸೇರಿಕೊಂಡಿದಂತೆ ಯಾರೆ ನೀನು ರೋಜಾ ಹೂವೆ, ಯಾರೆ ನೀನು ಮಲ್ಲಿಗೆ ಹೂವೆ, ಹೇಳೆ ಹೋ ಚೆಲುವೆ ಚೆಲುವಿನ ಹೂವೆ. One, two, three, four. Once again. ಹೂವಿನಲ್ಲಿ ಹೆಣ್ಣಿನ ಅಂದ ನೋಡು, ಹೆಣ್ಣಿನಲ್ಲಿ ಹೂವಿನ ಬಣ್ಣ ನೋಡು, ಹೆಣ್ಣೆ ಹೂವೆಂದು ಪ್ರೀತಿ ಮಾಡು. ಧನ್ಯವಾದಗಳು. ನಂಬರ್ 36 ಆವಾಗ ಬಾಕಿ ಇದ್ದವರನ್ನ ಮತ್ತೆ ಕರಿತಾ ಇದ್ದೇವೆ. ನಂಬರ್ 36 ಇದ್ದೀರಾ? ನಂಬರ್ 44 ಇದ್ರೆ ಅಲ್ಲಿ ತಮ್ಮ ಕರೋಕೆಯನ್ನು ರೆಡಿ ಮಾಡಿರಿ. 44 ಮತ್ತು 52 ರೆಡಿ ಇದ್ರೆ ಬನ್ನಿ. ನೆಕ್ಸ್ಟ್ 44, 52, 62, 76, 77. ಜಡ್ಜಸ್ ನಂಬರ್ 36. ಕೆಣಕುತ್ತಿದೆ ನಿನ್ನ ಕಣ್ಣೋಟ, ತುಣಿಸುತ್ತಿದೆ ನಿನ್ನ ಕಣ್ಣಾಟ.
ನಲಿಯಲು ನಿನ್ನ ತನುವಿನ ಕಲಿಯಲು ಆಸೆ ಪ್ರಣಯದ ಮಾಡುವುದೇ ಈಗ ಕೆಣಕುತ್ತಿದೆ ನಿನ್ನ ಕಣ್ಣೋಟ. ಥ್ಯಾಂಕ್ ಯು. 44 ಇದ್ದೀರಾ? ಇಲ್ಲ. 52, 82, 76, 77 ಇಲ್ಲ. 98 ಇದ್ದೀರಾ? 98 ಇಲ್ಲ. 115 ಇಲ್ಲ. 116 ಆಗಿದೆ. 119 ಹೋಗಿ. ಅವರಾದ್ಮೇಲೆ 120 ಇದ್ದೀರಾ? 120 ಇದ್ದೀರಾ? ಓಕೆ. 132 120 ತಯಾರಾಗಿ ಕರೋಕೆ ಹೇಳಿ. ಅಲ್ಲಿ ನಮ್ಮ ಎದುರು ಚೇರಲ್ಲಿ ಕುಳಿತಿರುವಂತಹ ನಮ್ಮ ಕಂಟೆಸ್ಟೆಂಟ್ ಕುಟುಂಬಸ್ಥರು ಸ್ವಲ್ಪ ಹಿಂದಿನ ಚೇರ್ಗೆ ಹೋಗಬೇಕು ಕೇಳಿಕೊಳ್ತಾ ಇದ್ದೇವೆ. ನಮ್ಮ ಅತಿಥಿಗಳಿಗೆ ಮೊದಲ ಚೇರ್, ಮೊದಲ ಸಾಲನ್ನು ಅತಿಥಿಗಳಿಗೆ ನಾವು ಕೊಡಬೇಕಾಗಿದೆ. ದಯವಿಟ್ಟು ಕಾಡುವ ರೂಪಸಿಯೇ ಬಯಕೆಯ ಬಳ್ಳಿಯ ನಗುವ ಹೂವಾದ ಪ್ರೇಯಸಿಯೇ ಬಯಕೆಯ ಬಳ್ಳಿಯ ನಗುವ ಹೂವಾದ ಪ್ರೇಯಸಿ ನೀನು ಎಲ್ಲಿರುವೆ ಮನವ ಕಾಡುವ ರೂಪಸಿಯೇ. ಈ ಮೋಡದ ಮೇಲೆ ನೀ ನಿಂತ ಹಾಗಿದೆ ನಸು ನಗುತ್ತ ನಲಿ ನಲಿದು ನನ್ನ ಕೂಗಿದಂತಿದೆ. ಮುಂದೆ ನಂಬರ್ 120 ಜಡ್ಜಸ್ ನೋಟ್. ಮುಂದಿನ ಕಂಟೆಸ್ಟೆಂಟ್ ನಂಬರ್ 120, 132, 144, 146, 155 ನಿಮಗೆ ಕೊನೆಯ ಕರೆ ಇದು. 132, 44, 146, 155 ಇದರಲ್ಲಿ ಯಾರಾದರೂ ಇದ್ದರೆ ಇಲ್ಲಿ ಬಂದು ತಿಳಿಸಿ, ಇಲ್ಲದಿದ್ದರೆ ಇದು ಕೊನೆಯ ಕಂಟೆಸ್ಟೆಂಟ್ ಆಗಿರ್ತಾರೆ. ಜಡ್ಜಸ್ ಈಗ ನಂಬರ್ 120. ಹಲೋ, ಪರಮಾನಂದ ಪರಮಾನಂದ ಆನಂದ ಪರಮಾನಂದ ಪರಮಾನಂದ ತಾಯಿ ತಂದ ಜನ್ಮದಿಂದ ಜನ್ಮಾನಂದ ಗುರು ತಂದ ಪುಣ್ಯದಿಂದ ಜಗದಾನಂದ ನಿಸರಿ ಸರಿಗ ಮರಿ ಸರಿ 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 ಪಮರಿ ಆನಂದ ಪರಮಾನಂದ ಪರಮಾನಂದ
ಇಲ್ಲಿಗೆ ಇವತ್ತಿನ ಸ್ಪರ್ಧೆ ಕಾರ್ಯಕ್ರಮ ಮುಗಿದಿದೆ. ಕೊನೆ ಕಂಟೆಸ್ಟ್ ಇದಾಗಿತ್ತು. ಜಡ್ಜಸ್ ಇಲ್ಲಿಗೆ ಸ್ಪರ್ಧೆ ಕೊನೆಗೊಂಡಿದೆ. ಎಲ್ಲ SPB ಫ್ಯಾನ್ಸ್ ಅಸೋಸಿಯೇಷನ್ನ ಈಸಿ ಕಮಿಟಿ ಮೆಂಬರ್ಸ್ ದಯವಿಟ್ಟು ಇಲ್ಲಿ ವೇದಿಕೆ ಮೇಲ್ಗಡೆ ಬರಬೇಕು. ನಮ್ಮ ಡಾಕ್ಟರ್ SPB ಫ್ಯಾನ್ಸ್ ಅಸೋಸಿಯೇಷನ್ ರಿಜಿಸ್ಟರ್ಡ್ ಮ್ಯಾಂಗ್ಳೂರು ಉಡುಪಿ ಇದರ ಎಲ್ಲ ಈಸಿ ಕಮಿಟಿ ಮೆಂಬರ್ಸ್ ಆದಷ್ಟು ಬೇಗ ಇಲ್ಲಿ ವೇದಿಕೆಯ ಮೇಲ್ಗಡೆ ಬರಬೇಕು. ಮುಂದಿನ ಕಾರ್ಯಕ್ರಮಕ್ಕೆ ಸಿದ್ಧತೆಗಳನ್ನು ಬಹಳ ವೇಗವಾಗಿ ಇಲ್ಲಿ ಮಾಡಬೇಕಾಗಿದೆ. ಎಲ್ಲ ಈಸಿ ಕಮಿಟಿ ಮೆಂಬರ್ಸ್ ಬನ್ನಿ. ಇಲ್ಲಿಗೆ ಇವತ್ತಿನ ಸ್ಪರ್ಧಾ ಕಾರ್ಯಕ್ರಮ ಮುಗಿದಿದೆ. ಇನ್ನು ವೇದಿಕೆಯಲ್ಲಿ ಸಭಾ ಕಾರ್ಯಕ್ರಮ, ಬಹುಮಾನ ವಿತರಣೆ ಮತ್ತು ಸಂಗೀತ ರಸಮಂಜರಿ ಕಾರ್ಯಕ್ರಮ ನಡೀಲಿಕ್ಕೆ ಇದೆ. ಎಲ್ಲ ಕಂಟೆಸ್ಟೆಂಟ್ಗಳು ಅದೇ ರೀತಿ ಅವರ ಕುಟುಂಬ ನಿಲ್ಲಬೇಕು. ಏನು ಗೊತ್ತಾ ಸರ್, ಫೈನಲ್ ಮಾಡಿ ಕೊಟ್ಬಿಡೋಣ, ಅವರು ಡಿಸೈಡ್ ಮಾಡ್ಕೊಳ್ಳಿ. ಇಲ್ಲ 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 ಭಾಷೆಯಿಲ್ಲ, ಭೇದವಿಲ್ಲ, ಭಾವಕ್ಕೊಂದೇ ಪಲ್ಲವಿ. ಅಂಕೆ ಇಲ್ಲ, ಶಂಕೆ ಇಲ್ಲ, ಜೀವಕ್ಕೊಂದೇ ಪಲ್ಲವಿ. ರಂಗವು ಅಂತರಂಗವು ಅನುರಾಗಕ್ಕೊಂದೇ ಪಲ್ಲವಿ. ಧನಿಕನೊಕ್ಕಡು ಬಡವನು ಉಸಿರಾಟಕ್ಕೊಂದೇ ಪಲ್ಲವಿ. ಕೋಟಿ ಕೋಟಿ ಹೆಜ್ಜೆಗಳಲ್ಲಿ ಕಣ್ಣು ತೆರೆಸೋ ರಾಗಗಳಲ್ಲಿ ಹಾಡುವೆನು ಪಲ್ಲವಿಯ ಶಾರದೆಯ ಸವಿನುಡಿಯ. ಎದೆ ತುಂಬಿ ಹಾಡುವೆನು ಸವಿ ಜೇನ ಹರಿಸಿ. ಕಣ್ತುಂಬಿ ನಮಿಸುವೆನು ಕೈ ನೀಡಿ ಹರಸಿ. ಜೀವದಿಂದ ಜೀವದೊಳಗೆ, ಭಾವದಿಂದ ಭಾವದೊಳಗೆ, ಧಮನಿಯಿಂದ ಧಮನಿಗಳಿಗೆ ಹರಿಯೋ ಸಪ್ತ ಸ್ವರಗಳಿಗೆ. ನಮಿಸುತ್ತಾ 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 ನಿಮ್ಮ ಸುತ್ತ ಎದೆ ತುಂಬಿ ಹಾಡುವೆನು ಸರಿ ಜೇನ ಹರಿಸಿ.
ಕೊಡಲಿಗೆ ಹೊಸ ಉಸಿರು, ಹಳೆಯ ಮರಕ್ಕೆ ಹೊಸ ಹಸಿರು. ಹಳೆಯ ಕೊಡಲಿಗೆ ಹೊಸ ಉಸಿರು, ಹಳೆಯ ಮರಕ್ಕೆ ಹೊಸ ಹಸಿರು. ಹೊಸ ದನಿ ಹೊಸ ಬನಿ ಕೊಡಿ ಗಮನ, ಗಾನ ವಿಮಾನಕ್ಕೆ ಹೊಸ ಗಗನ. ಹಾಡುವೆವು ನಾವು ನೀಡಿ ನಿಮ್ಮೆದೆಯಲ್ಲಿ ತಾವು. ಹಾಡುವೆವು ನಾವು ನೀಡಿ ನಿಮ್ಮೆದೆಯಲ್ಲಿ ತಾವು. ಹಾಡುವೆವು ನಾವು ನೀಡಿ ನಿಮ್ಮೆದೆಯಲ್ಲಿ ತಾವು. ಹಳೆಯ ಕೊಡಲಿಗೆ ಹೊಸ ಉಸಿರು, ಹಳೆಯ ಮರಕ್ಕೆ ಹೊಸ ಹಸಿರು. ಹಳೆಯ ಕೊಡಲಿಗೆ ಹೊಸ ಉಸಿರು, ಹಳೆಯ ಮರಕ್ಕೆ ಹೊಸ ಹಸಿರು. ಹೊಸ ದನಿ ಹೊಸ ಬಲಿ ಕೊಡಿ ಗಮನ, ಗಾನ ವಿಮಾನಕ್ಕೆ ಹೊಸ ಗಗನ. ಹಾಡುವೆವು ನಾವು ನೀಡಿ ನಿಮ್ಮೆದೆಯಲ್ಲಿ ತಾವು. ಹಾಡುವೆವು ನಾವು ನೀಡಿ ನಿಮ್ಮೆದೆಯಲ್ಲಿ ತಾವು. ಹಾಡುವೆವು ನಾವು ನೀಡಿ ನಿಮ್ಮೆದೆಯಲ್ಲಿ ತಾವು. ಭಾಷೆಯಿಲ್ಲ ಭೇದವಿಲ್ಲ ಭಾವಕ್ಕೊಂದೇ ಪಲ್ಲವಿ. ಅಂಕೆ ಇಲ್ಲ ಶಂಕೆ ಇಲ್ಲ ಜೀವಕ್ಕೊಂದೇ ಪಲ್ಲವಿ. ರಂಗವು ಅಂತರಂಗವು ಅನುರಾಗಕ್ಕೊಂದೇ ಪಲ್ಲವಿ. ಧನಿಕನು ಕಡು ಬಡವನು ಉಸಿರಾಟಕ್ಕೊಂದೇ ಪಲ್ಲವಿ. ಕೋಟಿ ಕೋಟಿ ಹೆಜ್ಜೆಗಳಲ್ಲಿ ಕಣ್ಣು ತೆರೆಸೋ ರಾಗಗಳಲ್ಲಿ ಹಾಡುವೆನು ಪಲ್ಲವಿಯ ಶಾರದೆಯ ಸವಿನುಡಿಯ. ಎದೆ ತುಂಬಿ ಹಾಡುವೆನು ಸವಿ ಜೇನ ಹರಿಸಿ. ಕಣ್ತುಂಬಿ ನಮಿಸುವೆನು ಕೈ ನೀಡಿ ಹರಸಿ. ಜೀವದಿಂದ ಜೀವದೊಳಗೆ ಭಾವದಿಂದ ಭಾವದೊಳಗೆ ಧಮನಿಯಿಂದ ಧಮನಿಗಳಿಗೆ ಹರಿಯೋ ಸಪ್ತ ಸ್ವರಗಳಿಗೆ. ನಮಿಸುತ್ತಾ 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 ನಿಮ್ಮ ಸುತ್ತ ಎದೆ ತುಂಬಿ ಹಾಡುವೆನು ಸರಿ ಜೇನ ಹರಿಸಿ. ಹಳೆಯ ಕೊಡಲಿಗೆ ಹೊಸ ಉಸಿರು, ಹಳೆಯ ಮರಕ್ಕೆ ಹೊಸ ಹಸಿರು. ಹಳೆಯ ಕೊಡಲಿಗೆ ಹೊಸ ಉಸಿರು, ಹಳೆಯ ಮರಕ್ಕೆ ಹೊಸ ಹಸಿರು. ಹೊಸ ದನಿ ಹೊಸ ಬನಿ ಕೊಡಿ ಗಮನ, ಗಾನ ವಿಮಾನಕ್ಕೆ ಹೊಸ ಗಗನ. ಹಾಡುವೆವು ನಾವು ನೀಡಿ ನಿಮ್ಮೆದೆಯಲ್ಲಿ ತಾವು. ಹಾಡುವೆವು ನಾವು ನೀಡಿ ನಿಮ್ಮೆದೆಯಲ್ಲಿ ತಾವು. ಹಾಡುವೆವು ನಾವು ನೀಡಿ ನಿಮ್ಮೆದೆಯಲ್ಲಿ ತಾವು. ಹಳೆಯ ಕೊಡಲಿಗೆ ಹೊಸ ಉಸಿರು, ಹಳೆಯ ಮರಕ್ಕೆ ಹೊಸ ಹಸಿರು. ಹಳೆಯ ಕೊಡಲಿಗೆ ಹೊಸ ಉಸಿರು, ಹಳೆಯ ಮರಕ್ಕೆ ಹೊಸ ಹಸಿರು. ಹೊಸ ದನಿ ಹೊಸ ಬಲಿ ಕೊಡಿ ಗಮನ, ಗಾನ ವಿಮಾನಕ್ಕೆ ಹೊಸ ಗಗನ. ಹಾಡುವೆವು ನಾವು ನೀಡಿ ನಿಮ್ಮೆದೆಯಲ್ಲಿ ತಾವು.
ಭಟ್ರೆ ಒಂದು ಅಶ್ವಿನ್ ಸೈಡ್ ಫೀಲ್ ಸೈಡ್ ಫೀಲ್ಡ್ ಇರ್ತದೆ. ಬರಡು ಓಕೆ ಓಕೆ ಪಕ್ಕ ಸೈಡ್ ವೀಲ್ ಗಿಟಾರ್ ಲೀಡ್ ಶಕಂ ನಮಾಮಿ ತಂ ವಿನಾಯಕಮೆನ್ನುವಂಥ ಪ್ರಾರ್ಥನೆಯೊಂದಿಗೆ ಪಕ್ಕಿಲುಗೂಡುಗು ಪೋಯಿನ ಪೊರ್ತು ಕೈ ಕಂಜಿಲು ಕದಕ್ಕೆ ಸೇರಿನ ಪೊರ್ತು ಭೂಮಿಗೂ ಬುಲ್ಪು ಕೊರ್ಪುನಂಜಿನ ಸೂರ್ಯದೇವರ ಪಡ್ಡಾಯಿ ಕಡಲ ಸೇರಿಯರು ರಾತ್ರಿದ ಬುಲ್ಪುನ ಕೊರ್ರೆ ಬಾನುಡೋ ಚಂದ್ರದೇವರ ಮೂಡುದು ಪುನಂಜನ ಈ ಶುಭ ವೇಳೆಡು ಸರ್ವ ವಿಘ್ನಾಲ ನಿವಾರಣೆ ಮಲ್ಪುನಂಜನ ಶ್ರೀ ವಿಘ್ನೇಶ್ವರ ದೇವರನ್ನು ಸುಗಿತೊಂದು ತುಳುವನಾಡದ ಮಾತ ಸತ್ಯ ಶಕ್ತಿಲಿ ನೆನವರಿಕೆ ಮಲ್ತೊಂದು ಇನಿತ ಈ ದಿನದ ಕಾರ್ಯಕ್ರಮ ಶುರು ಮಾಡ್ತೊಂದುಲ್ಲ ಡಾಕ್ಟರ್ SPB ಫ್ಯಾನ್ಸಿ ಅಸೋಸಿಯೇಷನ್ ವತಿಯಿಂದ ನಡೆಯುವಂತಹ ಕಾರ್ಯಕ್ರಮ 80ನೆಯ ವರ್ಷದ ಹುಟ್ಟು ಹಬ್ಬದ ಸಂಭ್ರಮದ ಸಡಗರದ ಸಂಭ್ರಮಾಚರಣೆಯ ಅಂಗವಾಗಿ ನಡೀತಕ್ಕಂಥ ಕಾರ್ಯಕ್ರಮವನ್ನ ಮುಂದುವರಿಸ್ತಾ ಇದ್ದಾವೆ. ಒಂದಿಷ್ಟು ಹಾಡುಗಳನ್ನ ಕೇಳುವಂತ ಸಮಯ ಇದೆ, ಸಂಗೀತ ರಸಮಂಜರಿ ಕಾರ್ಯಕ್ರಮ ಇದೆ. ಅದಕ್ಕೂ ಮೊದಲು ಬಂದಿರುವಂತ ಎಲ್ಲ ಆಮಂತ್ರಿತರನ್ನ ಈ ಒಂದು ಸುಂದರವಾದಂತಹ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ಳುತ್ತಾ ಭರತನಾಟ್ಯದ ಮುಖಾಂತರ ಕಾರ್ಯಕ್ರಮವನ್ನ ಆರಂಭಿಸ್ತಾ ಇದ್ದಾವೆ. ಕಾರ್ಯಕ್ರಮದ ಕೊನೆಯವರೆಗೆ ಕೂಡ ಬೇಕು ನಿಮ್ಮೆಲ್ಲರ ಸಹಕಾರ, ಮತ್ತೊಮ್ಮೆ ಕೇಳಬೇಕು ನಿಮ್ಮೆಲ್ಲರ ಜೋರಾದ ನಮಸ್ಕಾರ. ಹಾಗಾಗಿ ಎಲ್ಲರಿಗೂ ಕೂಡ ನಮಸ್ಕಾರ.
ಓ ದೇವ ವಯಸ್ಸದ ಅಲೆಜ್ಜಿ ಒಂದೇ ಜೋರುಡು ಪನಕ ಎಂಚ ಅಂದ ಬಂಡ ನಿಖಲು ಪನಪು ನಂಚಿನ ನಮಸ್ಕಾರ. ನೀವು ಹೇಳುವಂಥ ನಮಸ್ಕಾರ ನಮಗೆ ಇಲ್ಲಿಯವರೆಗೆ ಕೇಳಬೇಕು. ನಮಸ್ಕಾರದ ಜೊತೆ ನಿಮ್ಮ ಎಲ್ಲರ ಒಂದು ಕೈ ನಮಗೆ ಕಾಣಬೇಕು. ಹಾಗಾಗಿ ಎಲ್ಲರಿಗೂ ಕೂಡ ನಾವು ನೋಡಿ, ನಾವು ಎರಡು ಕೈಯಲ್ಲಿ ನಮಸ್ಕಾರ ಮಾಡ್ತೇವೆ, ನೀವು ನಮಗೆ ಒಂದು ಕೈಯಲ್ಲಿ ಅಲ್ಲಿಂದ ಜೋರಾಗಿ ನಮಸ್ಕಾರ ಅಂತ ಹೇಳಿ ಆಶೀರ್ವಾದ ಮಾಡಿದ್ರೆ ಸಾಕು. ಹಾಗಾಗಿ ಎಲ್ಲರಿಗೂ ಕೂಡ ನಮಸ್ಕಾರ. ವೆರಿ ಗುಡ್. ಕಾರ್ಯಕ್ರಮದ ಕೊನೆಯವರೆಗೂ ಕೂಡ ಆ ಒಂದು ಜೋಶು, ಆ ಒಂದು ಎನರ್ಜಿ ಇರಲಿ ಎನ್ನುವಂಥ ಆಶಯದೊಂದಿಗೆ ಕಾರ್ಯಕ್ರಮದ ನಿರೂಪಕನಾಗಿ ನಾನು ಶಿವಪ್ರಸಾದ್ ಭಟ್ ಕಾರ್ಯಕ್ರಮದ ನಿರೂಪಣೆಯನ್ನು ಮಾಡಲಿಕ್ಕಿದ್ದೇನೆ. ವೇದಿಕೆಯಲ್ಲಿ ಒಂದು ಕಾರ್ಯಕ್ರಮ ಆರಂಭ ಆಗಬೇಕು ಅಂತ ಹೇಳಿದರೆ ಒಂದು ಒಳ್ಳೆಯ ಧ್ವನಿವರ್ಧಕ ಬೇಕು, ಒಳ್ಳೆಯ ನಿರೂಪಕ ಬೇಕು, ಅದರ ಜೊತೆಗೆ ಮೋಸ್ಟ್ ಇಂಪಾರ್ಟೆಂಟ್ ಕಲಾಭಿಮಾನಿ ದೇವರುಗಳ ಆಶೀರ್ವಾದ ಬೇಕು. ವಿಶೇಷವಾಗಿ ಕೂತಿರುವಂಥ ಎಲ್ಲ ಆಮಂತ್ರಿತರಲ್ಲಿ ಒಂದು ಚಿಕ್ಕ ರಿಕ್ವೆಸ್ಟ್ ಏನು ಅಂತ ಹೇಳಿದರೆ, ದೇವರು ಕೊಟ್ಟಿರುವಂಥ ಎರಡು ಕೈಗಳನ್ನು ಬಿಡಿಸಿ, ದೇವರು ಕೊಟ್ಟಿರುವಂಥ ಎರಡು ಸುಂದರವಾದ ಕೈಗಳನ್ನು ಜೋಡಿಸಿ ಒಮ್ಮೆ ನಿಮ್ಮೆಲ್ಲರ ಜೋರಾದ ಚಪ್ಪಾಳೆಯ 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 ಆಶೀರ್ವಾದದ ಮುಖಾಂತರ ನಮ್ಮ ಈ ದಿನದ ಇಂದಿನ ಸಂಜೆಯ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಭರತನಾಟ್ಯದ ಮುಖೇನ ವೇದಿಕೆಗೆ ಸ್ವಾಗತಿಸುವಂತ ಪುಟ್ಟ ಪ್ರತಿಭೆ ಕುಮಾರಿ ಆದಿತ್ಯ ಭಟ್. Thank you.
ಕುಮಾರಿ ಅದಿತಿ ಭಟ್ ಒಂದು 4 ವರ್ಷಗಳಿಂದ ಭರತನಾಟ್ಯ ಶಿಕ್ಷಕಿ, ಭರತನಾಟ್ಯ ಗುರುಗಳು ಆಗಿರುವಂತಹ ಡಾಕ್ಟರ್ ಶ್ರೀವಿದ್ಯಾ ನುಳಿದರ್ ಅವರಿಂದ ಭರತನಾಟ್ಯವನ್ನು ಅಭ್ಯಾಸ ಮಾಡ್ತಾ ಇದ್ದಾರೆ. ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ನೇರವಾಗಿ ಸಂಗೀತ ರಸಮಂಜರಿ ಕಾರ್ಯಕ್ರಮ ಮುಂದುವರಿಸ್ತಾ ಇದ್ದಾವೆ. ಡಾಕ್ಟರ್ SP ಬಾಲಸುಬ್ರಹ್ಮಣ್ಯಂ ಅವರ 80ನೆಯ ವರ್ಷದ ಜನ್ಮದಿನೋತ್ಸವದ ಅಂಗವಾಗಿ ಆ ಒಂದು ಸವಿನೆನಪಿಗಾಗಿ ನಡೆಯುವಂತಹ ಕಾರ್ಯಕ್ರಮವನ್ನು ಆರಂಭಿಸುತ್ತಾ ನೇರವಾಗಿ ಭಕ್ತಿಗೀತೆಗಳ ಸಾಲುಗಳ ಕಡೆಗೆ ಬರ್ತಾ ಇದ್ದಾವೆ. ಶ್ರೀದೇವರನ್ನು ಸ್ಮರಿಸುವಂತಹ ಭಕ್ತಿಗೀತೆ ಮುಖಾಂತರ ಕಾರ್ಯಕ್ರಮ ಆರಂಭ ಆಗ್ಲಿಕ್ಕಿದೆ. ಗಜಾನನಂ ಭೂತಗಣಾದಿ ಸೇವಿತಂ ಕಪಿಸ್ತ ಜಂಬಫಲಸಾರ ಭಕ್ಷಿತಂ ಉಮಾಸುತಂ ಶೋಕ ವಿನಾಶ ಕಾರಣಂ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ ಎನ್ನುವಂಥ ಗಣೇಶ ದೇವರನ್ನು ಸ್ಮರಿಸುವಂಥ ಭಕ್ತಿಗೀತೆ ಮುಖಾಂತರ ಡಾಕ್ಟರ್ SPB ಫ್ಯಾನ್ಸ್ ಅಸೋಸಿಯೇಷನ್ ವತಿಯಿಂದ ನಡೀತಕ್ಕಂಥ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ವಿಶೇಷವಾಗಿ ನಮ್ಮ ಸಂಗೀತ ರಸಮಂಜರಿ ಕಾರ್ಯಕ್ರಮದ ಆರಂಭ ನಮ್ಮ ತಂಡದ ಸ್ಥಾಪಕ ಅಧ್ಯಕ್ಷರು ಆಗಿರುವಂತಹ ಮಿಸ್ಟರ್ ಸಂತೋಷ್ ಅಂಚನ್ ಅವರನ್ನು ಒಮ್ಮೆ ಸಂತೋಷದ ಸಂಭ್ರಮದ ಚಪ್ಪಾಳೆಯ ಆಶೀರ್ವಾದದ ಮುಖಾಂತರ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇವೆ. ಪ್ಲೀಸ್ ವೆಲ್ಕಮ್ ಮಿಸ್ಟರ್ ಸಂತೋಷ್ ಅಂಚನ್ ಅವರ ಧ್ವನಿಯಲ್ಲಿ ಗಣೇಶ ದೇವರನ್ನು ಸೇರಿಸುವಂತ ಭಕ್ತಿಗೀತೆ ಮುಖಾಂತರ ಕಾರ್ಯಕ್ರಮ ಆರಂಭ ಆಗಲಿಕ್ಕಿದೆ. ಓಟು ಸಂತೋಷ್ ಅಂಚನ್. समाश्रयामि सततं रत्नवचन गीयमान निज चरित्र वैभवं तुमलयेश शेखरं प्रणमय स्वरूपीण शिवसुतं भवदमखिल भुवन मंगलप्रदं शरणु हे गणपति शरणु बेनकने शरणु पार्वती तनयने निनगे वंदने शरणु शरणु हे गणपति शरणु बेनकने शरणु पार्वती तनयने निनगे वंदने शरणु शरणु हे गणपति शरणु बेनकने बुद्धिगे गणबलंबोदरने विद्यೆಗೆ अधिपति ನೀನೇ ಗಜಮುಖನೆ ಸಿದ್ಧಿ ಬುದ್ಧಿಗೆ ಗಣಬಲಂಬೋದರನೆ ವಿದ್ಯೆಗೆ अधिपति ನೀನೇ ಗಜಮುಖನೆ ನಾರದ ವಂದಿತ ವಿಘ್ನನಾಶನೆ ನಾರದ ವಂದಿತ ವಿಘ್ನನಾಶನೆ ಹೇ ಗಣಪತಿ हे राम गण
सूक्ष्मवेत एकदत्त शुद्धकर्णने डमरुग अशस्स पुत्र मुक्तिदानने कक्ष्यवादि मौनि हृदय गमनवासने कक्ष्यवादि मौनि हृदय गमनवासने आनंद गणपति निनगे ವಂದನೆ ಆನಂದ ಗಣಪತಿ ನಿನಗೆ ವಂದನೆ ಶರಣು ಶರಣುವೇ ಗಣಪತಿ ಶರಣು ಬೆನಕನೆ ಶರಣು ಪಾರ್ವತಿ ಕನಯನೆ ನಿನಗೆ ವಂದನೆ ಶರಣು ಶರಣುವೇ ಗಣಪತಿ ಶರಣು ಬೆನಕನೆ ಶರಣು ಪಾರ್ವತಿ ಕನಯನೆ ನಿನಗೆ ವಂದನೆ ಶರಣು ಶರಣುವೇ ಗಣಪತಿ ಶರಣು ಬೆನಕನೆ. ಹೆಚ್ಚಾಗಿ ಒಂದು ಕಾರ್ಯಕ್ರಮದಲ್ಲಿ ನಿರೂಪಕನಿಗಿರುವಂತಹ ಒಂದು ದೊಡ್ಡ ಮತ್ತು ಕಷ್ಟದ ಕೆಲಸ ಏನು ಅಂತ ಹೇಳಿದ್ರೆ ಚಪ್ಪಾಳೆ ಕೊಡಿ ಅಂತ ಹೇಳಿ. ಆದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಿರೂಪಕನಿಗೊಂದು ಸ್ವಲ್ಪ ಕೆಲಸ ಕಡಿಮೆ. ಯಾಕೆ ಅಂತ ಹೇಳಿದ್ರೆ ನೀವು ಚಪ್ಪಾಳೆ ಕೊಡಿ ಅಂತೇಳಿ ಹೇಳೋಕ್ಕಿಂತ ಮೊದಲೇ ನೀವು ನಮ್ಮ ಮನಸ್ಸನ್ನು ಅರ್ತು ನಮ್ಮೊಂದಿಗೆ ಸಂಗೀತ ಪ್ರಯಾಣದಲ್ಲಿ ಬೆರೆತು ಚಪ್ಪಾಳೆಯನ್ನು ಕೊಡ್ತಾ ಇದ್ದೀರಾ. ಅದಕ್ಕಾಗಿ ವಿಶೇಷವಾದ ಅಭಿನಂದನೆಗಳನ್ನು ಸಲ್ಲಿಸಿಕೊಳ್ಳುತ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಮೊದಲಿಗೆ ಭಕ್ತಿಗೀತೆಯನ್ನ ಕೇಳಿದ್ದೇವೆ, ಕೊಟ್ಟಿದ್ದೇವೆ. ನಂತರ ಒಂದು ಶಕ್ತಿಗೀತೆಯನ್ನ ಕೊಡ್ತೇವೆ. ಶಕ್ತಿಗೀತೆ ಅಂತ ಹೇಳಿದ್ರೆ ಬೇರೆ ಬದಲಾಗಿ ಚಿತ್ರಗೀತೆಗಳಿಂದ ಆಯ್ದಂಥ ಗೀತೆ, ಕನ್ನಡ ಇರ್ಬೋದು, ಹಿಂದಿ ಇರ್ಬೋದು, ತುಳು ಇರ್ಬೋದು, ಅಥವಾ ನಿಮ್ಮ ನೆಚ್ಚಿನ ಮೆಚ್ಚಿನ ಕೋರಿಕೆಯ ಬೇಡಿಕೆಯ ಹಾಡುಗಳನ್ನು ಹಾಡಿದ್ರ ಮುಖೇನ ಕಾರ್ಯಕ್ರಮವನ್ನು ಮುಂದುವರಿಸಲಿಕ್ಕೆ ಇದ್ದೇವೆ. ಇಷ್ಟು ಹೊತ್ತು ಕಾರ್ಯಕ್ರಮದ ನಿರೂಪಣೆಯನ್ನು ನಾನು ಮಾಡಿದ್ದೇನೆ. ಇನ್ನು ಮುಂದಕ್ಕೆ ಕಾರ್ಯಕ್ರಮದ ನಿರೂಪಣೆಯನ್ನ ನನ್ನ ಜೊತೆಗೆ ಪಂಚಭಾಷೆಗಳಲ್ಲೂ ನಿರೂಪಣೆಯನ್ನು ಮಾಡುವವರು, ಭಾಷೆಗಳಲ್ಲೂ ಕೂಡ ಹಾಡನ್ನು ಹಾಡುವಂತಹ ಕರಾವಳಿ ಕರ್ನಾಟಕದ ಹೆಸರಾಂತ ಗಾಯಕರು, ಅದ್ಭುತ ನಿರೂಪಕರು ಆಗಿರುವಂತಹ ಆರ್ಯಭಟ ಅಂತಾರಾಷ್ಟ್ರೀಯ ಪ್ರಶಸ್ತಿ ವಿಜೇತರು ಆಗಿರುವಂತಹ ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು ಆಗಿರುವಂತಹ ಕರಾವಳಿ ಕರ್ನಾಟಕದ ಬಹುಬೇಡಿಕೆಯ ಹೆಮ್ಮೆಯ ನಿರೂಪಕ ಗಾಯಕ ಮಿಸ್ಟರ್ ಚಂದ್ರಶೇಖರ್ ಮಂಗಳೂರು ಅವರನ್ನ ವೇದಿಕೆಗೆ ಒಮ್ಮೆ ನಿಮ್ಮೆಲ್ಲರ ಜೋರಾದ ಚಪ್ಪಾಳೆಯ ಆಶೀರ್ವಾದದ ಮುಖಾಂತರ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇವೆ. ಪ್ಲೀಸ್ ವೆಲ್ಕಮ್ ಚಂದ್ರಶೇಖರ್ ಮಂಗಳೂರು. ಧನ್ಯವಾದಗಳು. ದಕ್ಷಿಣ ಕನ್ನಡ ಜಿಲ್ಲೆಯ ಅನುಭವಿ ನಿರೂಪಕರು ವಿಜಯ್ ಶಿವ್ ಭಟ್ ಅವರಿಗೆ. ಅವರು ಜೊತೆಯಾಗಿರ್ತಾರೆ, ಕಾರ್ಯಕ್ರಮದ ಕೊನೆಯವರೆಗೂ ನಮ್ಮ ಜೊತೆ ಇರ್ತಾರೆ. ಸೊ ಹಾಗಾಗಿ ಬಂದಂತ ಎಲ್ಲ ಬಂಧುಗಳ ಒಂದು ಚಪ್ಪಾಳೆಯನ್ನು ನಿರೀಕ್ಷೆ ಮಾಡ್ತಾರೆ. ಒಂದು ಜೋರಾದ ಚಪ್ಪಾಳೆ ನಮ್ಮ SPB ಫ್ಯಾನ್ಸ್ ಅಸೋಸಿಯೇಷನ್ ರಿಜಿಸ್ಟರ್ಡ್ ಮಂಗಳೂರು ಉಡುಪಿ. ಬಂಧುಗಳೇ, ನಮ್ಮ ದಕ್ಷಿಣ ಕನ್ನಡ ದಕ್ಷಿಣ ಕರಾವಳಿ ಅಂದ್ರೆ ಎಲ್ಲೂ ಕೂಡ ಈ ಫ್ಯಾನ್ಸ್ ಅನ್ನುವಂಥದ್ದು ಇರಲೇ ಇಲ್ಲ, ಎಲ್ಲೂ ಕೂಡ ಅಭಿಮಾನಿ ಸಂಘ ಅನ್ನುವಂಥದ್ದು ಇದ್ದದ್ದೇ ಇಲ್ಲ. ಪ್ರಪ್ರಥಮ ಬಾರಿಗೆ ಅಭಿಮಾನಿ ಸಂಘ ಅಂತ ಹುಟ್ಟಿದ್ದು ಡಾಕ್ಟರ್ SP ಬಾಲಸುಬ್ರಹ್ಮಣ್ಯಂ ಅವರಿಗೆ ನಮ್ಮ ಸಂಸ್ಥೆಯ ಮುಖಾಂತರ ಹೇಳಲಿಕ್ಕೆ ಅಂತ ನಮಗೆ ಬಹಳಷ್ಟು ಹೆಮ್ಮೆ ಪಡ್ತಾ ಇದೆ. ಯಾಕೆಂದ್ರೆ ನಾವು ಸ್ಥಾಪಿಸಿದ್ದಲ್ಲ, ಈ ಸಂಸ್ಥೆಯನ್ನ ಬೆಳಗಿಸಿದ್ದು ನಮ್ಮೆಲ್ಲರ ಆರಾಧ್ಯ ಮೂರ್ತಿ ಡಾಕ್ಟರ್ SP ಬಾಲಸುಬ್ರಹ್ಮಣ್ಯಂ ಅವರು. ಅವರ 80ನೇ ಜನ್ಮದಿನದ ಈ ದಿನ ಸುಂದರ ಕಾರ್ಯಕ್ರಮಕ್ಕೆ ನಮ್ಮೆಲ್ಲರನ್ನ ಸ್ವಾಗತಿಸುತ್ತಾ ಮತ್ತೊಮ್ಮೆ ಕಾರ್ಯಕ್ರಮದ ಮುಂದಿನ ಗೀತೆ ಬಂಧುಗಳೇ, ನೇರವಾಗಿ ನಮ್ಮ ಸ್ಪರ್ಧೆಯಲ್ಲಿ ಬೆಳಿಗ್ಗೆಯಿಂದ ಸಂಜೆವರೆಗೆ ಹಾಡ್ತಾ ನಾನು ತುಂಬಾ ಹಾಡುಗಳನ್ನ ಕೇಳಿ, ಅದ್ರಲ್ಲಿ ಒಂದು ಹಾಡನ್ನು ನೀವು ಕೇಳಿದ್ರೆ ಇಳಮೈ ಪೂಂಗಾಟ್ರೆ ಅಂತ ತಮಿಳ್ ಭಾಷೆಯ ಅದ್ಭುತ ಗೀತೆಯನ್ನು ಹಾಡಿದ್ರು. ಸೊ ಈಗ ಅದೇ ರೀತಿ ತಮಿಳ್ ಭಾಷೆಯ ಅದ್ಭುತವಾದ ಒಂದು ಗೀತೆಯೊಂದಿಗೆ ಕಾರ್ಯಕ್ರಮ ಮುಂದುವರಿಸ್ತಾ ಇದ್ದೇವೆ. ಸೊ ಯಾವಲ ಪೇರ್ ತಮಿಳ್ ಕಾರ್ಯಕ್ರಮ ಇಲ್ಲ. ಸೊ ಖಂಡಿತವಾಗಿ ತಮಿಳ್ ಹಾಡುಗಳನ್ನ ಎಲ್ಲರೂ ಇಷ್ಟಪಡ್ತೀರಾ ಅಂತ ಅಂದ್ಕೊಳ್ತೀನಿ. ಪಯಣಂಗಲ್ ಮುಡಿಯುವುದಿಲ್ಲ ಅನ್ನುವಂಥ ಚಿತ್ರದಲ್ಲಿ ಇಡೀ ಹಾಡು ಒಂದು ಗಿಟಾರ್ ಪ್ಲೇ ಮುಖಾಂತರ ಹೋಗುತ್ತದೆ. ಬಂಧುಗಳೇ, ಈ ಗಿಟಾರನ್ನ ಪ್ಲೇ ಮಾಡಿದಂತಹ ಒಬ್ಬ ಧೀಮಂತ ಭಾರತ ದೇಶದ ಅದ್ಭುತ ಸಂಗೀತ ನಿರ್ದೇಶಕ ಅಂದ್ರೆ ಇಳೆಯರಾಜ ಸರ್ ಅವರು. ಇಳೆಯರಾಜ ಸರ್ ಅವರು ಇದನ್ನ ನಿರ್ದೇಶನ ಮಾಡಿದಿ, ಅವರೇ ಗಿಟಾರನ್ನ ನುಡಿಸಿದ ಈ ಹಾಡು ತಮಿಳ್ ಭಾಷೆಯಲ್ಲಿ ಪಯಣಂಗಲ್ ಮುಡಿಯುವುದಿಲ್ಲ ಅನ್ನುವಂಥ ಚಿತ್ರದಲ್ಲಿ ಮೂಡಿ ಬಂತು, ಅದ್ಭುತವಾಗಿ ಹಿಟ್ ಆಯಿತು. ಹಾಡನ್ನು ಹಾಡಿದವರು ನಮ್ಮ SP ಬಾಲಸುಬ್ರಹ್ಮಣ್ಯ ಸರ್ ಅವರು. ತದನಂತರ ನೇರವಾಗಿ ಅದು ಬೊಂಬಾಯಿಗೆ ಹೋಗಿ ಮುಂಬೈಯಲ್ಲಿ ನೀಲೆ ನೀಲೆ ಅಂಬರ್ ಪರ್ ಅನ್ನುವಂಥ ಸ್ವಲ್ಪ ಕ್ಲಾಶ್ ಆಗಿ ಇನ್ನೊಂದು ಸ್ಟೈಲಲ್ಲಿ ಬಂತು. ಆ ಒಂದು ಅದ್ಭುತ ಗೀತೆಗೆ ಒಂದು ಜೋರಾದ ಚಪ್ಪಾಳೆಯೊಂದಿಗೆ ನಮ್ಮ ಸ್ಥಾಪಕ ಅಧ್ಯಕ್ಷರು SP ಬಾಲಸುಬ್ರಹ್ಮಣ್ಯ ಅವರ ಎಲ್ಲ ಗೀತೆಗಳನ್ನ ಅಷ್ಟೇ ಸುಶ್ರಾವ್ಯವಾಗಿ ಹಾಡುವಂಥವರು ನಮ್ಮ ಸಂತೋಷ್ ಅಂಚನರವನ್ನ ಸ್ವಾಗತಿಸ್ತೇನೆ. ಒಂದು ಜೋರಾದ ಚಪ್ಪಾಳೆಯೊಂದಿಗೆ ಪಯಣಂಗಲ್ ಮುಡಿಯುವುದಿಲ್ಲ ಈ ಚಿತ್ರದ ಈ ಒಂದು ಅದ್ಭುತ ಗೀತೆಗಾಗಿ. ಥ್ಯಾಂಕ್ ಯು. ಹೇಳಲಿಲ್ಲ ಹೊಲಿಗಿರದೆ ಹೇಳೆಯವರೇ
ನರಗಿರದೆ ಹೋಗುವೆ ಕಣ ಕಾಣುವೆ ಇಲ್ಲ ಕಾಣುವೆ ಇಳೆಯಲಿಲ್ಲ ಒಳಗಿರದೆ ಹೃದಯವನೈ ನರಗಿರದೆ ಎಸ್, ಧನ್ಯವಾದಗಳು ಕಲಾವಿದರಿಗೆ. ಕಾರ್ಯಕ್ರಮ ಮುಂದುವರಿಸ್ತಾ ಮುಂದಿನ ಗೀತೆಗಳ ಸಾಲುಗಳ ಕಡೆಗೆ ಬರ್ತಾ ಇದ್ದೇವೆ. ನೇರವಾಗಿ ಕನ್ನಡ ಚಿತ್ರದಿಂದ ಆದಂಥ ಗೀತೆ, ಮಧುರ ನೆನಪುಗಳನ್ನು ಮೆಲುಕು ಹಾಕುವಂತಹ ಹಳೆಯ ಹಾಡುಗಳಲ್ಲಿ ಹೊಸತನದ ಹೊಳಪನ್ನು ಕಾಣುವಂತಹ 1978ನೇ ಇಸ್ವಿಯಲ್ಲಿ ತೆರೆಕಂಡಿರತಕ್ಕಂಥ ಡಾಕ್ಟರ್ ವಿಷ್ಣುವರ್ಧನ್ ಹಾಗೂ ಆರತಿ ಅಭಿನಯಿಸಿರುವಂತಹ ಹೊಂಬಿಸಿಲು ಚಿತ್ರದ ಆದಂತಹ ಗೀತೆ ಡಾಕ್ಟರ್ SP ಬಾಲಸುಬ್ರಹ್ಮಣ್ಯಂ ಅವರು ಎಸ್ ಜಾನಕಿ ಹಾಡಿರುವಂತಹ ಒಂದು ಯುಗಳ ಮಧುರ ಗೀತೆಗಳನ್ನು ಕೊಡುವುದಕ್ಕೆ ವೇದಿಕೆಗೆ ನಾನು ಮಿಸ್ಟರ್ ಗಣೇಶ್ ಸುರತ್ಕಲ್ ಹಾಗೂ ಹಿರಿಯ ಗಾಯಕಿ ಶೋಭಾ ದೇವಾಡಿಗ ಅವರನ್ನ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇನೆ. ಕೇಳೋಣ ಫ್ರಮ್ ದಿ ಮೂವಿ ಹೊಂಬಿಸಿಲು ಚಿತ್ರದ ಆದಂತಹ ಗೀತೆ ವೇದಿಕೆಯಲ್ಲಿ ಮಿಸ್ಟರ್ ಗಣೇಶ್ ಸುರತ್ಕಲ್ ಹಾಗೂ ಶೋಭಾ ದೇವಾಡಿಗ. ಥ್ಯಾಂಕ್ ಯು. This.
ಆಯ್ತು, ಅಷ್ಟು ಖುಷಿ ಆಯ್ತು. ಗಣೇಶನ ಶೋಭಾ ಮ್ಯಾಮ್ ಒಂದ್ಸತಿ ಜೋರಾದಂಥ ಕೈ ಚಪ್ಪಾಳೆ. SPB ಅಸೋಸಿಯೇಷನ್ನ ಅದ್ಭುತವಾದಂಥ ಗಾಯಕರು ಹೇಳ್ತಾರೆ, ಭೂಮಿಗಿಂತ ದೊಡ್ಡದು ತಾಯಿ, ಗಗನಿಗಿಂತ ದೊಡ್ಡ ತಂದೆ. ಹಾಗೆಯೇ SPB ಸರ್ ಫ್ಯಾನ್ಸ್ಗೆ ದೊಡ್ಡದು. ಅವರ ಜನ್ಮದಿನ ಒಂದ್ಸತಿ ಅದ್ದೂರಿಯಾದಂಥ ಜನ್ಮದಿನ ನಡೀತಾ ಇದೆ ಟೌನ್ ಹಾಲ್ ಅಲ್ಲಿ. ಜೋರಾದಂಥ ಕೈ ಚಪ್ಪಾಳೆ. ಈಗ ಹೇಳ್ಬೋದಾ SPB, ಈಗ ನಾವು ಹೇಳ್ತೀವಿ RCB, ಹಾಗೇನೆ SPB. ಥ್ಯಾಂಕ್ಸ್ ಅ ಲಾಟ್. ಈಗೊಂದು ಪರಿಚಯ, ನಮ್ಮ ಒಂದು ಮ್ಯೂಸಿಕಲ್ ಮಾಂತ್ರಿಕರು ಅಂದ್ರೆ ಮ್ಯಾಜಿಷಿಯನ್ಸ್, ಇವ್ರ ಬಗ್ಗೆ ಒಂದು ಪರಿಚಯ. ಕೀಬೋರ್ಡ್ ಅಲ್ಲಿ ಇದ್ದಾರೆ ಅಶ್ವಿನ್ ಪುತ್ತೂರ್, ಚಪ್ಪಾಳೆ. ಹಾಗೇನೆ ರಿದಮ್ ಪ್ಯಾಡ್ ಅಲ್ಲಿ ಇದ್ದಾರೆ ಸಚಿನ್ ಪುತ್ತೂರ್. ತಬ್ಲಾದಲ್ಲಿದ್ದಾರೆ ಗಿರೀಶ್ ಸರ್. ಹಾಗೇನೆ ಲೀಡ್ ಗಿಟಾರ್ ಅಲ್ಲಿದ್ದಾರೆ ಸಂಗೀತ್ ಪುತ್ತೂರ್. ಬೇಸ್ ಗಿಟಾರ್ ಅಲ್ಲಿದ್ದಾರೆ ಬಾಬಣ್ಣ ಪುತ್ತೂರ್. ಈಗ ಇವರು ಡ್ಯಾನ್ಸರ್ ಕೂಡ ಹೌದು, ನಿರೂಪಕರು ಕೂಡ ಹೌದು, ಅಷ್ಟೇ ಅಲ್ಲದೆ ಮಾಸ್ಟರ್ ಕೂಡ ಹೌದು. ನಮ್ಮೆಲ್ಲ ನೆಚ್ಚಿನ ನಿರೂಪಕ ಗಾಯಕ ಚಂದ್ರಶೇಖರ್ ಮಂಗಳೂರು ಅವರು ಒಂದು ಸುಂದರವಾದ ಸಾಂಗ್. ಹಾಗೇನೆ ಅದ್ಭುತವಾದ ಡಿವಾದ ಬ್ಯೂಟಿಫುಲ್ ಸ್ಟಾರ್ ಹರ್ ಸೆಲ್ಫ್ ಮಹಿಮಾ ಭಂಡಾರಿ. ಜೋರಾದಂತ ಕೈ ಚಪ್ಪಾಳೆ. ಮೂವಿ रोजा ಮೂವಿಯಿಂದ जी हाँ दोस्तों, आपके सामने रोजा मूवी का बहुत ही हसीन सॉन्ग. गेस कर सकते हैं कौन सा सॉन्ग? यू कैन गेस. ये हसी वादिया ये खुला आसमां, मैं गाऊंगा उतना अच्छा नहीं लगेगा, अगर वो लोग गाएंगे ऐसा लगेगा को स्वर्ग लोक से कोई गा रहा है. तो जोरदार तालियों से स्वागत कीजिएगा चंद्रशेखर पुत्तूर एंड महिमा भंडारी. भंडारी भंडारी चप्पाळे चप्पाळे चप्पाळे. थैंक यू थैंक यू थैंक यू. ಹಲ್ ನಮ್ಮ ಆತ್ಮೀಯ ಗಾಯಕರು ಶ್ರೀ ಗಣೇಶ್ ಕುಳಾಯಿ ಅವರು ದಯವಿಟ್ಟು ನಮ್ಮ ವೇದಿಕೆ ಹತ್ರ ಬರಬೇಕು. ಶ್ರೀ ಗಣೇಶ್ ಮತ್ತೋರ್ವ ಅದ್ಭುತ ಗಾಯಕರು ಗಣೇಶ್ ಕುಳಾಯಿ ಅವರು. तेरे होठों पे है हुस्न की बिजलियाँ, तेरे गालों पे है जुल्फ की बदलियाँ, तेरे दामन की खुशबू से महका सनम, सगी मर मर के जैसा है तेरा बदन. ये हंसी वादियाँ ये खुला आसमां, मेरी सजना
है प्यार का देखो टूटे न सजनी जन्मों का साथ ही देखो छूटे न सजना तेरे आंचल की छाँव के तले मेरी मंजिल मुझे मिल गई तेरे बाहों की छाँव के तले मोहब्बत मुझे मिल गई ये हंसी वादियाँ ये खुला आसमां आ गए हम कहाँ ए मेरे साजना बहारों के गले मुझको जो मिले पल खुशी मिल गई ये हंसी वादियाँ खुला आसमां आ गए हम कहाँ ए मेरे साजना मस्ती की रात में अपना तुमको बना लो तुम्हें चाहूंगे दिल व जान से मेरी जान है ये तेरी गए हम कहाँ मेरे साजना मुझको तुम जो मिले हर खुशी मिल गई खुला आसमां मेरी सजना हंसी वादियाँ खुला आसमां मेरी Thank you so much. Yes, thank you. Check. 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 Testing. Hello. Anna, monitor. Check. Check. Sound check. You can. Thank you. Dr. SPB Fans Association. ಬಹುಶಃ ಒಂದಷ್ಟು ವರ್ಷಗಳ ಹಿಂದೆ ಆರಂಭಗೊಂಡಂತಹ ಈ ನಮ್ಮ ತಂಡ ಪ್ರತಿ ವರ್ಷದಂತೆ ಜೂನ್ 4ನೇ ತಾರೀಕು ನಮ್ಮ ಸಂಗೀತ ಲೋಕ ಕಂಡಂತಹ ಸಂಗೀತ ಕ್ಷೇತ್ರದ ಗಾನಗಂಧರ್ವ ಡಾಕ್ಟರ್ SP ಬಾಲಸುಬ್ರಹ್ಮಣ್ಯಂ ಅವರ ಹುಟ್ಟುಹಬ್ಬವನ್ನು ನಾವು ಆಚರಣೆ ಮಾಡ್ತಾ ಇದ್ದೇವೆ. ಬಹುಶಃ ಸಂಗೀತ ಕ್ಷೇತ್ರಕ್ಕೆ ತನ್ನದೇ ಆದಂತಹ ಒಂದು ದೊಡ್ಡ ಕೊಡುಗೆಯನ್ನು ಕೊಟ್ಟಂತಹ ವ್ಯಕ್ತಿ. ಸಾಕಷ್ಟು ಬಹುಶಃ
ಅತಿ ಹೆಚ್ಚು ಭಾಷೆಗಳಲ್ಲಿ ಹಾಡಿರುವಂತಹ ಪ್ರಪ್ರಥಮ ಗಾಯಕ ಅಂತ ಇದ್ರೆ ಅದು ನಮ್ಮ ಡಾಕ್ಟರ್ SP ಬಾಲಸುಬ್ರಹ್ಮಣ್ಯ ಅವರು. ಅವರ ಹಾದಿಯಲ್ಲಿ ನಾವು ಸಾಕ್ತಾ ಇದ್ವಿ. ಬಹುಶಃ ನಮ್ಮ ಕಲಾವಿದರಿಗೆ ಯಾವತ್ತೂ ಸಾವಿಲ್ಲ ಅಂತ ಹೇಳ್ತಾರೆ. ಅಂತಹ ಧೀಮಂತ ವ್ಯಕ್ತಿ. ಹಾಡು ಮುಗಿಯಬಹುದು, ಆದರೆ ಒಳ್ಳೆಯ ವ್ಯಕ್ತಿತ್ವ ಮತ್ತು ಸಾಧನೆಯ ಪ್ರತಿಧ್ವನಿ ಅದು ಎಂದಿಗೂ ಮುಗಿಯೋದಿಲ್ಲ ಅಂತ ಹೇಳ್ತಾರೆ. ಸಾವೊಂದು ನಿಟ್ಟಿನಲ್ಲಿ ಇವತ್ತು ಪ್ರತಿಯೊಬ್ಬರ ಗೀತೆಯಲ್ಲೂ ಕೂಡ ಜೀವಂತವಾಗಿ ಇರುವಂತಹ ಡಾಕ್ಟರ್ SPB ಅವರನ್ನ ಮನಸಾರೆ ಸ್ಮರಿಸಿಕೊಳ್ಳುತ್ತಾ ಈ ಸುಂದರ ಸಂಜೆಯಲ್ಲಿ ಅವರ ಹುಟ್ಟುಹಬ್ಬದ ಕಾರ್ಯಕ್ರಮದ ನಿಮಿತ್ತ ಒಂದಷ್ಟು ಪ್ರತಿಭೆಗಳಿಗೆ ಅವಕಾಶದ ವೇದಿಕೆಯನ್ನು ನಿರ್ಮಾಣ ಮಾಡಬೇಕು ಎನ್ನುವಂತಹ ನಿಟ್ಟಿನಲ್ಲಿ ಹೊರಟಂತಹ ನಮ್ಮ ಡಾಕ್ಟರ್ SPB ಫ್ಯಾನ್ಸ್ ಅಸೋಸಿಯೇಷನ್ ಮಂಗಳೂರು ಹಾಗೂ ಉಡುಪಿ ಈ ಒಂದು ತಂಡದ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮ್ಮೆಲ್ಲರನ್ನ ಬಹಳ ಆದರಪೂರ್ವಕವಾಗಿ ಸ್ವಾಗತಿಸಿಕೊಳ್ತಾ ಇದ್ದೀವಿ ಬಂಧುಗಳೇ. ಬಹುಶಃ ಬೆಳಗಿನಿಂದ ಸಂಜೆಯವರೆಗೆ ಬಹಳ ತಾಳ್ಮೆಯಿಂದ ಪ್ರೀತಿಯಿಂದ ಕಾರ್ಯಕ್ರಮದ ಮೇಲೆ ಮಮತೆಯಿಂದ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೀರಾ. ಹಾಗಾಗಿ ಮೊದಲನೇದಾಗಿ ನಿಮ್ಮೆಲ್ಲರಿಗೂ ಅಭಿನಂದನೆಯ ಸ್ವಾಗತವನ್ನ ಸಲ್ಲಿಸಿಕೊಳ್ತಾ ಇದ್ದೀವಿ. ಹಾಗೆಯೇ ಇವತ್ತಿನ ಈ ಸಭಾ ಕಾರ್ಯಕ್ರಮದಲ್ಲಿ ಒಂದಷ್ಟು ಅತಿಥಿಗಳನ್ನ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರುವಂತಹ ಸಾಧಕರು ಇವತ್ತಿನ ಸಭಾ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಅತಿಥಿಗಳಾಗಿ ಭಾಗವಹಿಸ್ತಾ ಇದ್ದಾರೆ. ಅವರನ್ನ ವೇದಿಕೆಯ ಮೇಲೆ ಸ್ವಾಗತಿಸಿಕೊಳ್ಳುವಂತಹ ಹೊತ್ತು. ಮೊದಲನೇದಾಗಿ ನಮ್ಮ ಇವತ್ತಿನ ಸಭಾ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸುವಂತಹ ನಮ್ಮ ಮಾಜಿ ಮಂಗಳೂರು ಮಹಾನಗರ ಪಾಲಿಕೆಯ ಸದಸ್ಯರು, ಜೊತೆಗೆ ಒಂದು ಅದ್ಭುತವಾದಂತಹ ಗಾಯಕರು ಕೂಡ ಹೌದು, ಕಲಾವಿದರ ಮೇಲೆ ಬಹಳ ಪ್ರೀತಿಯನ್ನ ಇಟ್ಟಂತಹ ಶ್ರೀಯುತ ಜಗದೀಶ್ ಶೆಟ್ಟಿ ಅವರನ್ನು ನಾನು ವೇದಿಕೆಗೆ ಸ್ವಾಗತಿಸಿಕೊಳ್ತಾ ಇದ್ದೀನಿ. ದಯವಿಟ್ಟು ಜಗದೀಶ್ ಶೆಟ್ಟಿ ಅವರು ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಆಗಮಿಸಿಕೊಳ್ಬೇಕು. ಹಾಗೆಯೇ ಇನ್ನೋರ್ವ ಅತಿಥಿಗಳು ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತರು, ಜಿಲ್ಲಾ ಧಾರ್ಮಿಕ ಪರಿಷತ್ತಿನ ಸದಸ್ಯರಾಗಿರುವಂತಹ ಮಾಜಿ ಟ್ರಸ್ಟಿ ಕದ್ರಿ ದೇವಸ್ಥಾನದ ಚಂದ್ರಕಲಾ ಡಿ ರಾವ್ ಇವರು ಇಲ್ಲ ಬಂದಿಲ್ಲ. ಹಾಗೆಯೇ ನಮ್ಮ ಮಂಗಳೂರು ರಿಫೈನರಿ ಮತ್ತು ಪೆಟ್ರೋಕೆಮಿಕಲ್ ಇದರ ಜನರಲ್ ಮ್ಯಾನೇಜರ್ ಆಗಿರುವಂತಹ ಶ್ರೀಯುತ ಗಣೇಶ್ ಭಂಡಾರಿ ಅವರು ನಮ್ಮ ಜೊತೆ ಇದ್ದಾರೆ. ದಯವಿಟ್ಟು ಅವರನ್ನ ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ತಾ ಇದ್ದೀವಿ. ನಮ್ಮ ಸಮಿತಿಯವರು ಅವರನ್ನ ವೇದಿಕೆಗೆ ಸ್ವಾಗತಿಸಿಕೊಳ್ಬೇಕು. ಹಾಗೆಯೇ ನಮ್ಮ ಮಂಗಳೂರು ಮಹಾನಗರ ಪಾಲಿಕೆಯ ನಿಕಟಪೂರ್ವ ಸದಸ್ಯರು, ಜೊತೆಗೆ ತುಳು ಚಿತ್ರ ನಿರ್ಮಾಪಕರು ಆಗಿರ್ತಕ್ಕಂತಹ ಕಲಾವಿದರ ನಾಡಿ ಮಿಡಿತವನ್ನ ಅರಿತಿರುವಂತಹ ಅದ್ಭುತ ವ್ಯಕ್ತಿತ್ವ ಶ್ರೀಯುತ ಕಿಶೋರ್ ಕೊಟ್ಟಾರಿ ಅವರು ನಮ್ಮ ಜೊತೆ ಇದ್ದಾರೆ. ಕಿಶೋರ್ ಕೊಟ್ಟಾರಿ ಇವರನ್ನ ವೇದಿಕೆಗೆ ಸ್ವಾಗತಿಸಿಕೊಳ್ತಾ ಇದ್ದೀನಿ. ಹಾಗೆಯೇ ಶ್ರೀಯುತ ಶ್ರೀ ಸತ್ಯನಾರಾಯಣ ಭಜನಾ ಮಂದಿರ ಪಗಲಡ್ಕ ಮಂಗಳೂರು ಇದರ ಪ್ರಧಾನ ಕಾರ್ಯದರ್ಶಿಗಳು ಶ್ರೀಯುತ ರಮೇಶ್ ಸಾಲಿಯಾನ್ ಅವರು ನಮ್ಮ ಜೊತೆ ಇದ್ದಾರೆ. ದಯವಿಟ್ಟು ಅವರು ಕೂಡ ವೇದಿಕೆಗೆ ಆಗಮಿಸಿಕೊಳ್ಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ಹಾಗೂ SR ಕ್ಯಾಟರರ್ಸ್ ಇದರ ಮಾಲಕರು, ಬಹುಶಃ ನಮ್ಮ ಪ್ರತಿಯೊಂದು ಕಾರ್ಯಕ್ರಮಕ್ಕೆ ಬಹಳ ದೊಡ್ಡ ರೀತಿಯ ಸಹಕಾರವನ್ನು ನೀಡುವಂತಹ ವಿಜಯ್ ಕುಮಾರ್, ವಿಜಯನ್ನ ದಯವಿಟ್ಟು ಇದ್ದಲ್ಲಿ ವೇದಿಕೆಗೆ ಆಗಮಿಸಿಕೊಳ್ಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ನಿಜ ರಮೇಶ್ ಸಾಲಿಯನ್ ದಯವಿಟ್ಟು ವೇದಿಕೆಯ ಮೇಲೆ ಆಗಮಿಸಿಕೊಳ್ಬೇಕು. ಹಾಗೆಯೇ ನಮ್ಮ ಇನ್ನೋರ್ವ ನಮಗೆ ಈ ತಂಡಕ್ಕೆ ಒಂದು ದೊಡ್ಡ ಶಕ್ತಿಯಾಗಿ ನಿಂತಂಥವರು ಶ್ರೀಯುತ ಸದಾಶಿವ ದಾಸ್ ಮಾಡೀಶ್ವರ. ದಯವಿಟ್ಟು ದಾಸನ್ನ ಕೂಡ ವೇದಿಕೆಯ ಮೇಲೆ ಅತಿಥಿಗಳಾಗಿ ನಮ್ಮ ಜೊತೆ ಉಪಸ್ಥಿತಿ ಇರಬೇಕು. ಅವರನ್ನ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿಕೊಳ್ತಾ ಇದ್ದೀವಿ. ದಯವಿಟ್ಟು ಸದಾಶಿವ ದಾಸ್. ಹಾಗೆಯೇ ನಮ್ಮ ನಿವೃತ್ತ ಸಹಾಯಕ ನಗರ ಯೋಜನಾಧಿಕಾರಿಗಳು ಶ್ರೀಯುತ ಶಿವರಾಜ್ PV. ಶಿವರಾಜ್ ಸರ್ ದಯವಿಟ್ಟು ವೇದಿಕೆಯ ಮೇಲೆ ಆಗಮಿಸಿಕೊಳ್ಬೇಕು. ಬಹುಶಃ ನಮ್ಮ SPBಗೂ ಶಿವರಾಜ್ ಸರ್ಗೂ ಬಹಳ ಅನನ್ಯವಾದಂತಹ ಒಂದು ಅವಿನಾಭಾವ ಸಂಬಂಧ ಇದೆ. ಶಿವರಾಜ್ PV ಇವರನ್ನ ಸ್ವಾಗತಿಸಿಕೊಳ್ತಾ ಇದ್ದೀವಿ. ಹಾಗೆಯೇ ನಮ್ಮ ಇನ್ನೋರ್ವ ಧಾರ್ಮಿಕ ಕ್ಷೇತ್ರದ ಮುಖಂಡರು ಶ್ರೀಯುತ ಕೊರಗಜ್ಜ ಸಮಿತಿ ಉರ್ವ ಇದರ ಆಡಳಿತ ಮುಕ್ತೇಶ್ವರರು ರಾಜೇಶ್ ಉರ್ವ ಇನ್ನೇನು ಕೆಲವೇ ಕ್ಷಣಗಳು ಆಗಮಿಸಿಕೊಳ್ಳಿಕ್ಕಿದ್ದಾರೆ. ಜೊತೆಗೆ ಕಿಶೋರ್ ಕೊಟ್ಟಾರಿ ಅವರು ಒಲ್ಲೇರ ಪಿದೆ ಒಲ್ಲೇರ ಫೋಂಡು ಒಲ್ಲೇರ ಹಾಂ ಸರಿ.
ಹಾಗೆಯೇ ನಾವು ಪ್ರತಿ ವರ್ಷದ ಹಾಗೆ ಬೇರೆ ಬೇರೆ ಸಂಗೀತ ಕ್ಷೇತ್ರ ಇರ್ಬೋದು, ಸಾಮಾಜಿಕ ಇರ್ಬೋದು, ಧಾರ್ಮಿಕ ಇರ್ಬೋದು, ಹೀಗೆ ಬೇರೆ ಬೇರೆ ಕ್ಷೇತ್ರದ ಒಂದಷ್ಟು ಆ ಕ್ಷೇತ್ರದಲ್ಲಿ ಸಾಧನೆ ಮಾಡಿದಂಥ ಸಾಧಕರನ್ನು ಗುರುತಿಸಿ ಅವರಿಗೆ ಗೌರವದ ಸನ್ಮಾನ ಕಾರ್ಯಕ್ರಮವನ್ನು ನಾವು ನಡೆಸುವವರಿದ್ದೇವೆ. ಸೊ ಅವರನ್ನು ಕೂಡ ಈ ಸಂದರ್ಭದಲ್ಲಿ ನಾವು ವೇದಿಕೆಗೆ ಸ್ವಾಗತಿಸಿಕೊಳ್ತಾ ಇದ್ದೀವಿ. ಮೊದಲನೇದಾಗಿ ಇವತ್ತಿನ ಸನ್ಮಾನ ಕಾರ್ಯಕ್ರಮವನ್ನು ಸ್ವೀಕರಿಸುವಂತಹ ನಮ್ಮ ಸಂಗೀತ ನಿರ್ದೇಶಕರು ಹಿರಿಯರು ಶ್ರೀಯುತ ಚರಣ್ ಕುಮಾರ್ ಇವರನ್ನು ನಾನು ವೇದಿಕೆಗೆ ಸ್ವಾಗತಿಸಿಕೊಳ್ತಾ ಇದ್ದೀನಿ. ಹಾಗೆಯೇ ಕರಾವಳಿಯ ಪ್ರಬುದ್ಧ ಗಾಯಕರು ಶ್ರೀಯುತ ರಾಜೇಶ್ ಅಂಚನ್, SPB ಸಿಂಗರ್ ಖ್ಯಾತಿಯ ರಾಜೇಶ್ ಅಂಚನ್ ಅವರು ಕೂಡ ವೇದಿಕೆ ಮೇಲೆ ಆಗಮಿಸಿಕೊಳ್ಬೇಕು. ಹಾಗೆಯೇ ಹಿರಿಯ ಸಂಗೀತ ನಿರ್ದೇಶಕರು ಶ್ರೀಯುತ ಸತೀಶ್ ಸುರತ್ಕಲ್ ನಮ್ಮ ಜೊತೆ ಇದ್ದಾರೆ, ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸಿಕೊಳ್ತಾ ಇದ್ದೀನಿ. ಹಾಗೆಯೇ ಜೊತೆಯಲ್ಲಿ ಬಹುಶಃ ನಮ್ಮ ಕರಾವಳಿ ಭಾಗಕ್ಕೆ ಬೇರೆ ಬೇರೆ ಸೆಲೆಬ್ರಿಟಿಗಳನ್ನು ಕರೆತರುವಲ್ಲಿ ಬಹುಶಃ ನಮ್ಮ ಆ ಸೆಲೆಬ್ರಿಟಿಗಳ ಜೊತೆಯಲ್ಲಿ ನಮ್ಮ ಮಂಗಳೂರಿನ ಒಂದಷ್ಟು ಆಚಾರ ವಿಚಾರಗಳನ್ನು ಎತ್ತಿ ಹಿಡಿಯುವಲ್ಲಿ ಸಹಕರಿಸಿದಂಥವರು ನಮ್ಮ ಜಗದೀಶ್ ಕದ್ರಿ ಅವರು, ಕದ್ರಿ ಈವೆಂಟ್ಸ್ ಮಾಲಕರು, ಅವರನ್ನು ಕೂಡ ಆತ್ಮೀಯವಾಗಿ ವೇದಿಕೆಗೆ ಸ್ವಾಗತಿಸಿಕೊಳ್ತಾ ಇದ್ದೀನಿ. ಅವರು ಕೂಡ ಸನ್ಮಾನಿತರು ಇವತ್ತಿನ ಕಾರ್ಯಕ್ರಮದ. ಹಾಗೆಯೇ ಕಲಾವಿದರಾಗಿರುವಂತಹ ಶ್ರೀಮತಿ ಸರೋಜಾ ರಾವ್ ಇವರನ್ನ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೀವಿ. ಜೊತೆಯಲ್ಲಿ ನಮ್ಮ ಇನ್ನೋರ್ವ ಸನ್ಮಾನವನ್ನು ಸ್ವೀಕರಿಸುವಂಥವರು ಬಹುಶಃ ಸಮಾಜ ಸೇವೆಯನ್ನ ಈ ರೀತಿ ಕೂಡ ಮಾಡಬಹುದು ಎನ್ನುವಂಥದ್ದನ್ನು ತೋರಿಸಿಕೊಟ್ಟು ಸಾಕಷ್ಟು ಮಂದಿಯ ಜೀವನದಲ್ಲಿ ಬದುಕಲ್ಲಿ ಬೆಳಕನ್ನು ಕೊಟ್ಟಂಥವರು ನಮ್ಮ ಅರ್ಜುನ್ ಭಂಡಾರ್ಕರ್ ಸರ್ ಅವರು. ಸೇವ್ ಲೈಫ್ ಚಾರಿಟೇಬಲ್ ಟ್ರಸ್ಟ್ ಮುಖೇನ ಈಗಾಗಲೇ ಸಾಕಷ್ಟು ದೊಡ್ಡ ಮೊತ್ತದ ಸಹಕಾರವನ್ನು ಮಾಡಿಕೊಟ್ಟಿದ್ದಾರೆ ನಮ್ಮ ಅರ್ಜುನ್ ಭಂಡಾರ್ಕರ್ ಅವರು. ಅವರ ಬಂದಿಲ್ಲ ಹೋದಾನ ಓಕೆ, ಅವರು ಕೂಡ ಆಗಮಿಸ್ಕೊಂಡಿದ್ರು. ಅವರಿಗೆ ಸನ್ಮಾನ ಕಾರ್ಯಕ್ರಮವನ್ನು ನಾವು ನೆರವೇರಿಸಿದ್ವಿ. ಆಮೇಲೆ ಇದೀಗ ಮುಂದೆ ಸನ್ಮಾನವನ್ನು ಸ್ವೀಕರಿಸುವಂಥವರು ನಮ್ಮ ಮಂಗಳೂರು ಮಹಾನಗರ ಪಾಲಿಕೆಯ ಕಚೇರಿಯ ವ್ಯವಸ್ಥಾಪಕರು, ಹಾಗೆಯೇ ಗಾಯಕಿ ಫ್ಲೇವಿ ಡಿಮೆಲ್ಲೋ. ದಯವಿಟ್ಟು ಇವರು ಕೂಡ ವೇದಿಕೆಗೆ ಆಗಮಿಸಿಕೊಳ್ಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ಹಾಗೆಯೇ ನಮ್ಮ ಡಾಕ್ಟರ್ SPB ಫ್ಯಾನ್ಸ್ ಅಸೋಸಿಯೇಷನ್ ಇದರ ಅಧ್ಯಕ್ಷರು ಶ್ರೀಯುತ ಮೋಹನ್ ಪ್ರಸಾದ್ ನಂತೂರು, ಇವರು ಕೂಡ ದಯವಿಟ್ಟು ವೇದಿಕೆಯಲ್ಲಿ ಉಪಸ್ಥಿತಿ ಇರಬೇಕು. ಹಾಗೆಯೇ ಸ್ಥಾಪಕಾಧ್ಯಕ್ಷರು ಶ್ರೀಯುತ ಸಂತೋಷ್ ಅಂಚನ್ ಅವರು ದಯವಿಟ್ಟು ವೇದಿಕೆಯಲ್ಲಿ ಉಪಸ್ಥಿತಿ ಇರಬೇಕು. ಸೊ ತಾವಿಬ್ಬರು, ಜೊತೆಗೆ ಶ್ರೀಮತಿ ರಜನಿ ಎಂ ಪ್ರಸಾದ್ ಅವರು ಹಾಗೂ ಸೋನಿ ಎಸ್ ಅಂಚನ್, ದಯವಿಟ್ಟು ಇವರು ಕೂಡ ಇಬ್ಬರು ವೇದಿಕೆಯಲ್ಲಿ ಉಪಸ್ಥಿತಿ ಇರಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೀನಿ. ಹಾಗೆಯೇ ನಮಗೆ ಪ್ರತಿ ವರ್ಷದ ಹಾಗೆ ಊಟ ಉಪಹಾರದಲ್ಲಿ ನಮಗೆ ಸಹಕಾರವನ್ನು ನೀಡ್ತಾ ಇರುವಂತಹವರು ಶ್ರೀಯುತ ಸುಧಾಕರ್ ಕಾಮತ್ ಕ್ಯಾಟರರ್ಸ್, ಹಾಗೆಯೇ ಅಂಚನ್ ಕ್ಯಾಟರರ್ಸ್ ಹರಿಪ್ರಸಾದ್ ಅಂಚನ್ ಅವರು, ಹಾಗೆಯೇ SR ಕ್ಯಾಟರರ್ಸ್ ವಿಜಯ್ ಕುಮಾರ್ ಅವರು, ಹಾಗೆಯೇ ಜೊತೆಗೆ ನಮ್ಮ ಗೌರವಾಧ್ಯಕ್ಷರು ಆಗಿರುವಂತಹ ಶ್ರೀಯುತ ರಂಗೋಲಿ ಕ್ಯಾಟರರ್ಸ್ನ ಮಾಲಕರು ಹರೀಶ್ ರಂಗೋಲಿ ಅವರು. ಇವರು ಬಹಳ ವಿಶೇಷ ರೀತಿಯಲ್ಲಿ ನಮಗೆ ಪ್ರತಿ ವರ್ಷದಾಗೆ ಕಾರ್ಯಕ್ರಮದಲ್ಲಿ ಸಹಕಾರವನ್ನು ನೀಡ್ತಾ ಇದ್ದಾರೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ತಾ ಇದ್ದೀವಿ. ಹಾಗೆಯೇ ಸೋನಿ ಎಸ್ ಅಂಚನ್ ದಯವಿಟ್ಟು ವೇದಿಕೆಗೆ ಆಗಮಿಸಿಕೊಳ್ಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ಸೋನಿ ಅಂಚನ್ ಅವರು ಬನ್ನಿ, ತಾವು ಕೂಡ ಅತಿಥಿಗಳಾಗಿ ನಮ್ಮ ಜೊತೆ ಇರಬೇಕು. ಬಂಧುಗಳೇ, ಇನ್ನು ಕೂಡ ಸಾಕಷ್ಟು ಅತಿಥಿಗಳು ಬೇರೆ ಬೇರೆ ಕಾರ್ಯಕ್ರಮದ ನಿಮಿತ್ತ ಈಗಾಗಲೇ ಬಂದು ಹೋದವರಿದ್ದಾರೆ, ಇನ್ನು ಕೆಲವರು ಬರುವವರು ಕೂಡ ಇದ್ದಾರೆ. ಸೊ ಹಾಗಾಗಿ ಈಗ ಇದ್ದಂತಹ ಇಷ್ಟು ಅತಿಥಿಗಳನ್ನು ಜೊತೆಯಾಗಿಸಿಕೊಂಡು ಸಭಾ ಕಾರ್ಯಕ್ರಮವನ್ನು ಆರಂಭಿಸಿಕೊಳ್ತಾ ಇದ್ದೀವಿ. ಬಹುಶಃ ಡಾಕ್ಟರ್ SPB ಅವರ 80ನೇ ವರ್ಷದ ಹುಟ್ಟುಹಬ್ಬದ ಕಾರ್ಯಕ್ರಮವನ್ನು ನಾವೆಲ್ಲರೂ ಆಚರಣೆ ಮಾಡುವವರಿದ್ದೇವೆ. ಕಾರ್ಯಕ್ರಮದ ಮೊದಲನೇದಾಗಿ ಬೆಳಿಗ್ಗೆ ನಡೆದಂತಹ ಕಾರ್ಯಕ್ರಮ ಈಗಾಗಲೇ ಅತಿಥಿಗಳ ದಿವ್ಯ ಹಸ್ತದಲ್ಲಿ ದೀಪವನ್ನು ಬೆಳಗುವ ಮುಖೇನ ಬೆಳಿಗ್ಗೆ ಕಾರ್ಯಕ್ರಮ ಆರಂಭಗೊಂಡಿರುವಂಥದ್ದು. ತದನಂತರ ಸಂಗೀತ ಸ್ಪರ್ಧೆಯನ್ನು ಕೂಡ ನಾವು ಆರಂಭ ಮಾಡಿಕೊಂಡಿದ್ದೇವೆ. ಇದೆಲ್ಲವೂ ನಿರ್ವಿಘ್ನವಾಗಿ ನೆರವೇರುವಂಥ ಕಾರ್ಯಕ್ರಮಗಳು. ಇನ್ನು ಮುಂದಿನ ಕಾರ್ಯಕ್ರಮ ಕೂಡ ಅದೇ ರೀತಿ ನಿರ್ವಿಘ್ನವಾಗಿ ನೆರವೇರಬೇಕು, ಕಾರ್ಯಕ್ರಮ ಯಶಸ್ವಿಯಾಗಬೇಕು ಎನ್ನುವಂತಹ ನಿಟ್ಟಿನಲ್ಲಿ ನಾವು ನಂಬಿರುವಂತಹ ಭಗವಂತನನ್ನ ಪ್ರಾರ್ಥಿಸಿಕೊಳ್ತಾ ಇದ್ದೀವಿ. ಮೊದಲದಾಗಿ ಕಾರ್ಯಕ್ರಮವನ್ನು ಪ್ರಾರ್ಥನೆಯ ಮುಖೇನ ನಾವು ಆರಂಭಿಸಿಕೊಳ್ತಾ ಇದ್ದೇವೆ. ಗಣೇಶ್ ಆಚಾರ್ಯ ಇವರು ವೇದಿಕೆಗೆ ಆಗಮಿಸಿಕೊಂಡು ದೇವರ ಪ್ರಾರ್ಥನೆಯನ್ನ ನೆರವೇರಿಸಿಕೊಡಬೇಕು. ತಾವೆಲ್ಲರೂ ಎದ್ದು ನಿಂತು ದೇವರ ಸ್ಮರಣೆಯಲ್ಲಿ ನಾವು
ಪಾಲ್ಗೊಳ್ಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೀವಿ. ಹಾಗೆಯೇ ದಯವಿಟ್ಟು ಕ್ಷಮಿಸಿ, ನಮ್ಮ 2 ಮುಖ್ಯ ಅತಿಥಿಗಳನ್ನು ನಾವು ಕರಿಬೇಕಿತ್ತು. ತೀರ್ಪುಗಾರರು ಬಹುಶಃ ನಾವು ಪ್ರತಿ ವರ್ಷದಂತೆ ಒಂದು ಸಂಗೀತವನ್ನು ನುಡಿಸುವಂಥವರು, ಇನ್ನೊಂದು ಸಂಗೀತವನ್ನು ಹಾಡುವಂಥವರನ್ನು ನಾವು ಪ್ರತಿ ವರ್ಷವೂ ತೀರ್ಪುಗಾರರಾಗಿ ಆಯ್ಕೆ ಕರಿತಾ ಇರ್ತೀವಿ. ಸೊ ಅದರಲ್ಲಿ ನಮಗೆ ಗಣೇಶ್ ಪ್ರಸಾದ್ ಅವರು, ಗಣೇಶನ್ನು ನಮಗೆ ಬಹುಶಃ ನಾವು ಕಾರ್ಯಕ್ರಮ ಆರಂಭ ಮಾಡಿದ್ದರಿಂದಲೂ ಈ ವರ್ಷದವರೆಗೂ ಕೂಡ ನಿರಂತರವಾಗಿ ನಮ್ಮ ಜೊತೆ ಸಂಪರ್ಕದಲ್ಲಿದ್ದು ಕೂಡ ನಮಗೆ ಕಾರ್ಯಕ್ರಮದ ಯಶಸ್ವಿಗೆ ಸಹಕಾರ ಕೊಟ್ಟವರು. ದಯವಿಟ್ಟು ಗಣೇಶ್ ಪ್ರಸಾದ್ ನಂತೂರು ಗಣೇಶನ ದಯವಿಟ್ಟು ವೇದಿಕೆಯಲ್ಲಿ ತಾವು ಅತಿಥಿಗಳಾಗಿ ನಮ್ಮ ಜೊತೆ ಇರಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೀನಿ. ಹಾಗೆಯೇ ಇನ್ನೋರ್ವ ತೀರ್ಪುಗಾರರು, ಬಹುಶಃ ತೀರ್ಪುಗಾರರು ಅನ್ನೋದ್ರಿಂದ ಅವರು ಕೂಡ ಒಂದು 6,000ಕ್ಕೂ ಅಧಿಕ ಗೀತೆಗಳನ್ನು ಆಡಿದಂಥವರು. SPB ಅವರ ಅಚ್ಚುಮೆಚ್ಚಿನ ಶಿಷ್ಯ ಕೂಡ ಹೌದು, ಗಾಯಕರು ಕೂಡ ಹೌದು. ಸರ್ವಕಾಲಿಕ ಶ್ರೇಷ್ಠ ಗಾಯಕ ಎನ್ನುವಂತಹ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡಂತಹ ಶ್ರೀಯುತ ವಿಜಯ್ ಅರಸವರು ನಮ್ಮ ಜೊತೆ ಇದ್ದಾರೆ. ದಯವಿಟ್ಟು ತಾವು ವೇದಿಕೆ ಮೇಲೆ ಆಗಮಿಸಿಕೊಳ್ಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೀನಿ. ಬಹುಶಃ ತಾನು ಕಲಿತಂತಹ ಸಂಗೀತ ಏನಿದೆ, ಈ ಸಂಗೀತವನ್ನು ಸಾಕಷ್ಟು ಮಕ್ಕಳಿಗೆ ಕಳಿಸಿ ಅವರನ್ನು ಕೂಡ ಒಂದು ಸಂಗೀತಗಾರರನ್ನಾಗಿ ಮಾಡ್ತಾ ಇದ್ದಾರೆ. ಸೊ ನಮ್ಮ ವಿಜಯ್ ಅರಸ್ ಅವರು ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ನಮ್ಮ ಜೊತೆ ಇರಬೇಕು. ಸೊ ಇಬ್ಬರು ಇವತ್ತಿನ ಕಾರ್ಯಕ್ರಮದ ತೀರ್ಪುಗಾರರಾಗಿದ್ದರು. ಧನ್ಯವಾದಗಳು. ಇನ್ನು ಕಾರ್ಯಕ್ರಮದ ದಯವಿಟ್ಟು ಕ್ಷಮಿಸಿ, ಎಲ್ಲರೂ ನಿಂತಿದ್ದೀರಾ. ಸೊ ಕಾರ್ಯಕ್ರಮವನ್ನು ದೇವರ ಸ್ಮರಣೆಯ ಜೊತೆ ಪ್ರಾರ್ಥನೆಯ ಜೊತೆ ಆರಂಭಿಸ್ತಾ ಇದ್ವಿ. ಗಣೇಶ್ ಅವರು. ಹರಿ ಓಂ ಹರಿ ಓಂ. ಪ್ರಥಮಂ ವಕ್ರತುಂಡಂಚ ಏಕದಂತಂ ದ್ವಿತೀಯಕಂ ತೃತೀಯಂ ಕೃಷ್ಣಪಿಂಗಾಕ್ಷಂ ಗಜವಕ್ತ್ರಂ ಚತುರ್ದಕಂ ಲಂಬೋದರಂ ಪಂಚಮಂ ಚ ಷಷ್ಠಂ ವಿಕಟಮೇವ ಚ ಸಪ್ತಮಂ ವಿಘ್ನರಾಜೇಂದ್ರಂ ಧೂಮ್ರವರ್ಣಂ ತಥಾಷ್ಟಮಂ ನವಮಂ ಬಾಲಚಂದ್ರಂ ಚ ದಶಮಂತು ವಿನಾಯಕಂ ಏಕಾದಶಂ ಗಣಪತಿಂ ದ್ವಾದಶಂತು ಗಜಾನನಂ ದ್ವಾದಶೈತಾನಿ ನಾಮಾನಿ ತ್ರಿಸಂಧ್ಯಯಸ್ಫಟೇ ನರಃ ನ ಚ ವಿಘ್ನಭಯಂ ತಸ್ಯ ಸರ್ವಸಿದ್ಧಿಕರಂ ಪ್ರಭೋ. ಪ್ರಥಮ ಪೂಜೆಯನ್ನು ಕೈಗೊಳ್ಳುವಂತಹ ವಿಘ್ನ ವಿನಾಶಕರನ್ನು ಪ್ರಾರ್ಥಿಸಿಕೊಳ್ಳುತ್ತಾ ಕಲಾವಿದರನ್ನು ಪೊರೆಯುವಂತಹ ಮಾತೆ, ಚತುರ್ಮುಖ ಬ್ರಹ್ಮಣ ಹೃದಯ ಸಿಂಹಾಸಿನಿ ಸಂಗೀತ ಸಾಹಿತ್ಯ ಸಮಾಲೋಚನಿ ತಾಯಿ ಶಾರದಾ ಮಾತೆಗೂ ದೀರ್ಘದಂಡ ಪ್ರಣಾಮವನ್ನು ಸಲ್ಲಿಸಿಕೊಳ್ಳುತ್ತಾ ಪ್ರಾರ್ಥನೆಯನ್ನು ನೆರವೇರಿಸಿಕೊಟ್ಟಂತಹ ಗಣೇಶಾಚಾರ್ಯ ಅವರಿಗೆ ಧನ್ಯವಾದವನ್ನು ಸಲ್ಲಿಸಿಕೊಳ್ತಾ ಇದ್ದೀವಿ. ಒಂದು ವೇಳೆ ಕಾರ್ಯಕ್ರಮದ ಮುಂದಿನ ಭಾಗದಲ್ಲಿ ನಮ್ಮ ವೇದಿಕೆಯ ಮೇಲೆ ಇರ್ತಕ್ಕಂತಹ ಅತಿಥಿಗಳನ್ನು ನಾವು ಸ್ವಾಗತಿಸಿಕೊಳ್ಳುವಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ, ಸಂಸ್ಕೃತಿ ಕೂಡ. ಆ ಒಂದು ನಿಟ್ಟಿನಲ್ಲಿ ಅದಕ್ಕೆ ನಾವು ಕೂಡ ಹೊರತಾಗಿಲ್ಲ. ಸೊ ಆಗಮಿಸಿಕೊಂಡಿರುವಂಥ ಎಲ್ಲ ಅತಿಥಿಗಳನ್ನು ವೇದಿಕೆಗೆ ಸ್ವಾಗತಿಸಿಕೊಳ್ಬೇಕು ಅಂತ ನಾನು ವಿನಂತಿಸಿಕೊಳ್ತಾ ಇದ್ದೀನಿ. ನಮ್ಮ ಅಧ್ಯಕ್ಷರಾಗಿರುವಂಥ ಶ್ರೀಯುತ ಮೋಹನ್ ಪ್ರಸಾದ್ ನಂತೂರು ಇವರು ಎಲ್ಲ ಅತಿಥಿಗಳನ್ನು ವೇದಿಕೆಗೆ ಆಗಮಿಸಿಕೊಂಡಿರುವಂಥ ಅತಿಥಿಗಳನ್ನು ಸ್ವಾಗತಿಸಿಕೊಳ್ಬೇಕು ಪ್ರಾಸ್ತಾವಿಕದ ಜೊತೆ. ನಮಸ್ಕಾರ. ಡಾಕ್ಟರ್ SPB ಫ್ಯಾನ್ಸ್ ಅಸೋಸಿಯೇಷನ್ ರಿಜಿಸ್ಟರ್ಡ್ ಮಂಗಳೂರು ಸತತ ಇದು 4ನೇ ವರ್ಷಕ್ಕೆ ಕಾಲಿಡ್ತಾ ಇದೆ. SP ಬಾಲಸುಬ್ರಹ್ಮಣ್ಯಂರವರ 80ನೇ ಹುಟ್ಟುಹಬ್ಬವನ್ನು ನಾವೆಲ್ಲರೂ ಆಚರಿಸಿಕೊಳ್ತಾ ಇದ್ದೇವೆ. ಹಾಗೆ
ಅವರು ನಡೆಸಿಕೊಟ್ಟಂಥ ದಾರಿಯಲ್ಲಿಯೇ ನಾವು ನಡೀಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೇವೆ. ಯಾಕಂದರೆ ಸಂಗೀತ ಅಂದರೆ ಅವರಿಗೆ ಪ್ರಾಣ. ಹಾಗೆ ನಮಗೂ ಕೂಡ ಅವರ ಸಂಗೀತ ಅಂದರೆ ನಮಗೂ ಕೂಡ ತುಂಬ ಇಷ್ಟ, ತುಂಬ ಪ್ರಾಣ. ನಮ್ಮ ಈ SPB ಅಸೋಸಿಯೇಷನ್ ಪ್ರತಿ ವರ್ಷ ಅವರ ಹುಟ್ಟು ಹಬ್ಬದ ದಿವಸವನ್ನು ನಾವು ಹೊಸ ಕಲಾವಿದರನ್ನು ಗುರುತಿಸುವಂಥ, ಅವರ ಪ್ರತಿಭೆಯನ್ನು ಹೊರತರುವಂಥ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಅದಕ್ಕೆ ತುಂಬ ಜನರ ಸಹಕಾರದಿಂದ ಇದು ನಡೀತಾ ಇದೆ. ಹಾಗೆ ಇಂದಿನ ನಮ್ಮ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಶ್ರೀಯುತ ಜಗದೀಶ್ ಶೆಟ್ಟಿ, ಮಹಾನಗರ ಪಾಲಿಕೆಯ ಮಾಜಿ ಸದಸ್ಯರು, ಹಾಗೆ ಅವರು ಉತ್ತಮ ಸಂಗೀತಗಾರರು ಕೂಡ. ಅವರನ್ನು ನಮ್ಮ ಇಂದಿನ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಆಗಮಿಸಿದ್ದಾರೆ. ಅವರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಶ್ರೀಯುತ ಜಗದೀಶ್ ಶೆಟ್ಟಿ ಅವರಿಗೆ ನಮ್ಮ ಚಂದ್ರಶೇಖರ್ ಮಂಗಳೂರು ಅವರು ದಯವಿಟ್ಟು ವೇದಿಕೆಗೆ ಆಗಮಿಸಿ. ನಮ್ಮ ರಾಜೇಶ್ ಶೆಟ್ಟಿ ಅವರು ನಮ್ಮ ಜಗದೀಶ್ ಶೆಟ್ಟಿ ಅವರಿಗೆ ಶಾಲನ್ನು ಹೊದಿಸಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ಹಾಗೆ ಇನ್ನೂರು ಅತಿಥಿ ಶ್ರೀಯುತ ಗಣೇಶ್ ಭಂಡಾರಿ, ಜನರಲ್ ಮ್ಯಾನೇಜರ್ ವೆಟೇರಿಯನ್ಸ್, ಮಂಗಳೂರು ರಿಫೈನರ್ ಮತ್ತು ಪೆಟ್ರೋಕೆಮಿಕಲ್ಸ್. ಅವರು ಕೂಡ ನಮ್ಮ ಆಹ್ವಾನಕ್ಕೆ ಹೋಗ್ಬಿಟ್ಟು ನಮ್ಮೊಂದಿಗಿದ್ದಾರೆ. ಅವರನ್ನು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಿದ್ದೇನೆ. ಇವರಿಗೆ ನಮ್ಮ ಯೋಗೀಶ್ ನಾಯ್ಕ್ ಇವರು ವೇದಿಕೆಗೆ ಆಗಮಿಸಿ ಶಾಲನ್ನು ಹೊದಿಸಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ಹಾಗೆ ಇನ್ನೂರ ನಮ್ಮ ಅತಿಥಿ ಶ್ರೀಯುತ ಕಿಶೋರ್ ಕೊಟ್ಟಾರಿ, ತುಳು ಚಿತ್ರದ ನಿರ್ಮಾಪಕರು. ಹಾಗೆ ಇನ್ನೂರು ಅತಿಥಿ ಶ್ರೀಯುತ ಶಿವರಾಜ್ PB, ನಿವೃತ್ತ ಸಹಾಯಕ ನಗರ ಯೋಜನಾಧಿಕಾರಿ. ಅವರು ಕೂಡ ನಮ್ಮೊಂದಿಗಿದ್ದಾರೆ. ಅವರನ್ನು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಿದ್ದೇವೆ. ಇವರಿಗೆ ಶ್ರೀಯುತ ಮನೋಹರ್ ಇವರು ವೇದಿಕೆಗೆ ಆಗಮಿಸಿ ಶಾಲನ್ನು ಹೊದಿಸಿ ಶ್ರೀಯುತ ಶಿವರಾಜ್ PB ಇವರಿಗೆ ಸ್ವಾಗತವನ್ನು ಸಲ್ಲಿಸಬೇಕು. ಹಾಗೆ ನಮ್ಮ ಇಂದಿನ ಕಾರ್ಯಕ್ರಮಕ್ಕೆ ನಾವು ಹಿರಿಯ ಕಲಾವಿದರನ್ನು ಹಾಗೂ ಈ ಕಾರ್ಯಕ್ರಮದಲ್ಲಿ ಅವರನ್ನು ಗುರುತಿಸಿ ಅವರ ಆಶೀರ್ವಾದ ತಗೊಳ್ಬೇಕು ಅಂತ ನಿರ್ಧರಿಸಿದ್ದೀವಿ. ಹಾಗೆ ನಮ್ಮ ಹಿರಿಯ ಕಲಾವಿದರಾದ ಶ್ರೀಯುತ ಚರಣ್ ಸರ್, ಸಂಗೀತ ನಿರ್ದೇಶಕರು ಹಾಗೂ ಸಂಯೋಜಕರು, ಅವರು ನಮ್ಮ ಜೊತೆ ಇದ್ದಾರೆ. ಅವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಬಹುಶಃ ನಮ್ಮ ಇವತ್ತಿನ ಸನ್ಮಾನಿತರು, ಅವರಿಗೆ ಸನ್ಮಾನ ಕಾರ್ಯಕ್ರಮ ನಾವು ನೆರವೇರಿಸ್ತಾ ಇದ್ದೀವಿ. ಹಾಗಾಗಿ ಅವರಿಗೆ ಪ್ರೀತಿಯ ಸ್ವಾಗತವನ್ನು ಸಲ್ಲಿಸ್ತಾ ಇದ್ದೀವಿ. ಹಾಗೆ ಇನ್ನೂರು ಅತಿಥಿ ಶ್ರೀಯುತ ರಾಜೇಶ್ ಅಂಚನ್, ಅವರು ಕೂಡ SP ಬಾಲಸುಬ್ರಹ್ಮಣ್ಯಂರವರ ಕಂಠದಿಂದಲೇ ಹಾಡುವವರು. ಅವರನ್ನು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದೇವೆ. ಹಾಗೆ
ಸತೀಶ್ ಸುರತ್ಕಲ್ ಸಂಗೀತ ನಿರ್ದೇಶಕರು, ಅವರು ನಮ್ಮೆಲ್ಲ ಗುರು ಕೂಡ. ಅವರನ್ನು ಸಹ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಿದ್ದೇವೆ. ಹಾಗೆ ಜಗದೀಶ್ ಕದ್ರಿ ಈವೆಂಟ್ ಹಾಗೂ ಸಮಾಜ ಸೇವಕರು, ಅವರನ್ನು ಸಹ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಿದ್ದೇವೆ. ಮತ್ತೋರ್ವ ಅತಿಥಿ ಶ್ರೀಯುತ ಅರ್ಜುನ್ ಭಂಡಾರ್ಕರ್, ಅವರು ನಮ್ಮೊಂದಿಗೆ ವೇದಿಕೆ ಹಂಚಿಕೊಳ್ಳಿಲ್ಲ, ಯಾಕಂದರೆ ಅವರಿಗೆ ಅಗತ್ಯ ಕೆಲಸ ಇತ್ತು, ಹಾಗಾಗಿ ಅವರು ಬಂದು ಹೋಗಿದ್ದಾರೆ. ಅವರನ್ನು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಿದ್ದೇವೆ. ಹಾಗೆ ಇನ್ನಿಬ್ಬರು ಕಲಾವಿದರು, ಶ್ರೀಮತಿ ಸರೋಜಾ ರಾವ್ ಅವರು ಕಲಾವಿದರು, ಅವರನ್ನು ಸಹ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಿದ್ದೇವೆ. ಹಾಗೆ ಶ್ರೀಮತಿ ಪ್ಲೇವಿ ಡಿಮೆಲ್ಲೋ ಮಹಾನಗರ ಪಾಲಿಕೆ ಕಚೇರಿ ವ್ಯವಸ್ಥಾಪಕರು, ಅವರನ್ನು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಿದ್ದೇವೆ. ಹಾಗೆ ನಮ್ಮ ಇಂದಿನ ತೀರ್ಪುಗಾರರಾದ ಶ್ರೀಯುತ ವಿಜಯ್ ಅರಸ್, ನಮ್ಮ ಇಂದಿನ ತೀರ್ಪುಗಾರರು, ಅವರನ್ನು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಿದ್ದೇವೆ. ಹಾಗೆ ಇನ್ನೋರ ತೀರ್ಪುಗಾರರು ಶ್ರೀಯುತ ಗಣೇಶ್ ಪ್ರಸಾದ್, ಇವರನ್ನು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಿದ್ದೇವೆ. ಗಣೇಶ್ ಪ್ರಸಾದ್ ಇವರಿಗೆ ನಮ್ಮ ರಮೇಶ್ ನಾಯಕ್ ಇವರು ವೇದಿಕೆಗೆ ಆಗಮಿಸಿ ಗಣೇಶ್ ಪ್ರಸಾದ್ ಇವರಿಗೆ ಶಾಲನ್ನು ಹೊದಿಸಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ಳಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ಹಾಗೆಯೇ ಇನ್ನೋರ್ವ ತೀರ್ಪುಗಾರರು ಶ್ರೀಯುತ ವಿಜಯ್ ಅರಸ್ ಅವರಿದ್ದಾರೆ, ಅವರು ಕೂಡ ನಮ್ಮ ಸಂತೋಷ್ ಮುಡಬಿದ್ರೆ ಇವರು ವೇದಿಕೆಗೆ ಆಗಮಿಸಿ. ಹಾಗೆ ನಮ್ಮ ಸಂಸ್ಥೆಯ ಇನ್ನಿಬ್ಬರು ಇದ್ದಾರೆ, ಶ್ರೀಮತಿ ರಜನಿ ಎಂ ಪ್ರಸಾದ್ ಹಾಗೂ ಸೋನಿ ಎಸ್ ಅಂಚನ್, ಇವರನ್ನು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಿದ್ದೇವೆ. ಇವರಿಗೆ ಪುಷ್ಪಾಂಜಲಿ ಪೈ ಇವರು ವೇದಿಕೆಗೆ ಆಗಮಿಸಿ ರಜನಿ ಮೋಹನ್ ಪ್ರಸಾದ್ ಇವರಿಗೆ ಶಾಲನ್ನು ಹೊದಿಸಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ಬೇಕು. ಹಾಗೆಯೇ ಇಂದು ಬೆಳಗಿಂದ ಈ ಹೊತ್ತಿನವರೆಗೆ ನಮ್ಮೊಂದಿಗಿರುವಂಥ ಎಲ್ಲ ಕಲಾವಿದ ಮಿತ್ರರಿಗೆ ಹಾಗೂ ನೆರೆದಿರುವಂಥ ಎಲ್ಲರಿಗೂ ಸ್ವಾಗತವನ್ನು ಬಯಸ್ತಾ ಸ್ವಾಗತ ಭಾಷಣವನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು ಶ್ರೀಯುತ ಮೋಹನ್ ಪ್ರಸಾದ್ ಇವರಿಗೆ. ಹಾಗೆಯೇ ಅವರು ಕೂಡ ಸ್ವಾಗತವನ್ನು ಸಲ್ಲಿಸಿಕೊಳ್ತಾ ಇದ್ದೀವಿ. ಹಾಗೆಯೇ ಶ್ರೀಯುತ ಸಂತೋಷ್ ಅಂಚನ್ ಸ್ಥಾಪಕಾಧ್ಯಕ್ಷರು, ಇವರು ಕೂಡ ಸ್ವಾಗತವನ್ನು ಸಲ್ಲಿಸಿಕೊಳ್ತಾ ಇದ್ದೀವಿ ಇಬ್ಬರಿಗೂ. ದಯವಿಟ್ಟು ಸೋನಿ ಎಸ್ ಅಂಚನ್ ಅವರು, ದಯವಿಟ್ಟು ಸೋನಿ ಅವರು ವೇದಿಕೆಗೆ ಆಗಮಿಸಬೇಕು. ಸೋನಿ ಅವರು, ಸೋನಿ ಮೇಡಮ್ ದಯವಿಟ್ಟು ವೇದಿಕೆಗೆ ಆಗಮಿಸಿ ಅತಿಥಿಗಳಾಗಿರಬೇಕು ಅಲ್ವಾ? ಕಡಪುಡ್ಲಾರೇನು? ಕಡಪುಡ್ಲೆ ಬಲೆ. ಓಕೆ, ಧನ್ಯವಾದಗಳು. ಇದು ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೀವಿ ಬಂಧುಗಳೇ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸನ್ಮಾನ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಳ್ಳಲಿಕ್ಕಿದ್ದೇವೆ. ಅದಕ್ಕಿಂತ ಪೂರ್ವದಲ್ಲಿ ಅತಿಥಿಗಳ ಒಂದೆರಡು ಶುಭಾಶಯವನ್ನು ನಾವು ಕೇಳುವವರಿದ್ದೇವೆ. ಹಾಗೆಯೇ ವೇದಿಕೆಗೆ ಅತಿಥಿಗಳಾಗಿ ಸೋನಿ ಎಸ್ ಅಂಚನ್ ಅವರು ಆಗಮಿಸ್ತಾ ಇದ್ದಾರೆ. ಅವರಿಗೆ ಪ್ರೀತಿಯ ಸ್ವಾಗತವನ್ನು ಸಲ್ಲಿಸಿಕೊಳ್ಳುತ್ತಾ ಇವರಿಗೆ ನಮ್ಮ ಕಾರ್ಯದರ್ಶಿಯಾದಂತಹ ಸುಮಂಗಲ ಇವರು, ಸುಮಾಚರಣ್ ಇವರು ಅವರಿಗೆ ಶಾಲನ್ನು ಹೊದಿಸಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ಧನ್ಯವಾದಗಳು. ಇದು ಕಾರ್ಯಕ್ರಮಕ್ಕೆ ಆಗಮಿಸಿಕೊಂಡಿರುವಂತಹ ಬಹುಶಃ ನಮ್ಮ ಅತಿಥಿಗಳು ಶ್ರೀಯುತ ಗಣೇಶ್ ಭಂಡಾರಿ ಸರ್ ನಮ್ಮ ಜೊತೆ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಒಂದೆರಡು ಶುಭಾಶಯವನ್ನು ತಾವು ಸಲ್ಲಿಸಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೀವಿ.
ವೇದಿಕೆಯ ಮೇಲಿರುವ ಎಲ್ಲ ಗಣ್ಯ ಅತಿಥಿಗಳೇ, ಆಯೋಜಕರೇ, ತೀರ್ಪುಗಾರರೇ ಹಾಗೂ ನೆರೆದಿರುವ ಎಲ್ಲ ಸಂಗೀತಾಭಿಮಾನಿಗಳೇ, ನಿಮಗೆಲ್ಲರಿಗೂ ನನ್ನ ಹೃತ್ಪೂರ್ವಕ ವಂದನೆಗಳು. ಭಾರತೀಯ ಸಂಗೀತ ಲೋಕದ ಒಬ್ಬ ಅಮರ ಗಾಯಕ, ಗಾನಗಂಧರ್ವ, ಪದ್ಮವಿಭೂಷಣ ಡಾಕ್ಟರ್ SP ಬಾಲಸುಬ್ರಹ್ಮಣ್ಯಂ ಅವರ 80ನೇ ಜನ್ಮದಿನದ ಅಂಗವಾಗಿ ಈ ಒಂದು ಅದ್ಭುತ ಕಾರ್ಯಕ್ರಮವನ್ನು ಆಯೋಜಿಸಿರುವ ಡಾಕ್ಟರ್ SPB ಅಭಿಮಾನಿ ಸಂಘದ ಎಲ್ಲ ಕಾರ್ಯಕರ್ತರಿಗೆ ನನ್ನ ಅಭಿನಂದನೆಗಳು. SP ಬಾಲಸುಬ್ರಹ್ಮಣ್ಯಂ ಅವರು ಕೇವಲ ಒಬ್ಬ ಗಾಯಕರಲ್ಲ, ಒಂದು ಭಾವನೆ. ಸುಮಾರು 5 ದಶಕಗಳಿಗೂ ಹೆಚ್ಚು ಕಾಲ ಸಾವಿರಾರು ಹಾಡುಗಳ ಮೂಲಕ ಕೋಟ್ಯಾಂತರ ಹೃದಯಗಳನ್ನು ಗೆದ್ದವರು. ಕನ್ನಡ, ತಮಿಳು, ತೆಲುಗು, ಹಿಂದಿ ಸೇರಿದಂತೆ ಅನೇಕ ಭಾಷೆಗಳಲ್ಲಿ ಹಾಡಿ ಸಂಗೀತಕ್ಕೆ ಭಾಷೆಯ ಗಡಿಗಳಿಲ್ಲ ಎಂಬುದನ್ನು ಸಾಬೀತುಪಡಿಸಿದವರು. ಮೂಲತಃ ತೆಲುಗು ಭಾಷಿಕರಾದರೂ ತಮ್ಮ ಅದ್ಭುತ ಗಾಯನದ ಮೂಲಕ ಕನ್ನಡ ಸಂಗೀತದ ಗರಿಮೆಯನ್ನು ವಿಶ್ವದಾದ್ಯಂತ ಪಸರಿಸಿ ಅದನ್ನು ಇನ್ನಷ್ಟು ಎತ್ತರಕ್ಕೆ ಕರೆದೊಯ್ದ ಒಬ್ಬ ಮಹಾನ್ ಗಾಯಕ ಶ್ರೀ SP ಬಾಲಸುಬ್ರಹ್ಮಣ್ಯಂ ಅವರು. ನಿಮ್ಮೆಲ್ಲರಂತೆ ನಾನು ಕೂಡ ಒಬ್ಬ ಅವರ ಅಭಿಮಾನಿ. ಅವರ ಧ್ವನಿಯಲ್ಲಿ ಪ್ರೀತಿ, ಭಕ್ತಿ, ಉತ್ಸಾಹ ಎಲ್ಲ ಭಾವನೆಗಳಿತ್ತು. SPB ಅವರ ಹಿಂದಿನ ದೊಡ್ಡ ಯಶಸ್ಸಿನ ದೊಡ್ಡ ರಹಸ್ಯ ಅವರ ವಿನಯ, ಶಿಸ್ತು ಹಾಗೂ ಸಂಗೀತದ ಮೇಲಿನ ಅಪಾರ ಪ್ರೀತಿ. ಈ ಗುಣಗಳನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳೋಣ. ಇಂಥ ಸಂಗೀತ ಕಾರ್ಯಕ್ರಮಗಳು ಕೇವಲ ಮನೋರಂಜನೆಗಾಗಿ ಮಾತ್ರ ಅಲ್ಲ, ಹೊಸ ಪ್ರತಿಭೆಗಳನ್ನು ಗುರುತಿಸಲು ಮತ್ತು ಸಂಗೀತ ಸಂಸ್ಕೃತಿಯನ್ನು ಮುಂದಿನ ಪೀಳಿಗೆಗೆ ಕೊಂಡೊಯ್ಯಲು ಸಹಕಾರಿಯಾಗಿದೆ. ಹಿರಿಯ ಗಾಯಕರು ಹಾಗೂ ಸಂಗೀತಗಾರರನ್ನು ಗುರುತಿಸಿ ಸನ್ಮಾನಿಸುತ್ತಿರುವ ಈ ಅಭಿಮಾನಿ ಬಳಗದ ಕಾರ್ಯ ನಿಜಕ್ಕೂ ಅಭಿನಂದನಾರ್ಹ ಮತ್ತು ಶ್ಲಾಘನೀಯ ಎನ್ನುತ್ತಾ ನನ್ನ ಈ 2 ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್. ಧನ್ಯವಾದಗಳು ಸರ್. ಶ್ರೀಯುತ ಗಣೇಶ್ ಭಂಡಾರಿ ಇವರಿಗೆ ಧನ್ಯವಾದವನ್ನು ಸಲ್ಲಿಸಿಕೊಳ್ಳುತ್ತಾ ಕಾರ್ಯಕ್ರಮದ ಮುಂದಕ್ಕೆ ನಾವು ಪ್ರತಿ ವರ್ಷದಂತೆ ನಮ್ಮ ಡಾಕ್ಟರ್ SPB ಅವರ ಹುಟ್ಟುಹಬ್ಬವನ್ನು ನಾವು ಕೇಕನ್ನು ಕತ್ತರಿಸುವ ಮುಖಾನ ಆಚರಣೆ ಮಾಡ್ತಾ ಇದ್ದೇವೆ. ಬಹುಶಃ ಈ ವರ್ಷ ಕೂಡ ಅದನ್ನು ಮುಂದುವರಿಸ್ತಾ ಇದ್ವಿ. ಇದೀಗ 80ನೇ ವರ್ಷದ ಹುಟ್ಟುಹಬ್ಬವನ್ನು ಕೇಕನ್ನು ಕತ್ತರಿಸುವ ಮುಖೇನ ನಾವು ಆಚರಣೆ ಮಾಡಲಿಕ್ಕಿದ್ದೇವೆ. ಬಹುಶಃ ಇವತ್ತಿಗೆ ಸರಿಸುಮಾರು 6 ವರ್ಷ 97 ದಿನಗಳಾಯಿತು SPB ಅವರು ನಮ್ಮನ್ನು ಅಗಲಿ. ಆದರೆ ಅವರು ದೇಹ ಮಾತ್ರ ಇಲ್ಲಿಂದ ಹೋಗಿರುವಂಥದ್ದು. ಆದರೆ ಸಂಗೀತದ ಮುಖೇನ ಪ್ರತಿಯೊಬ್ಬರ ಕಲಾವಿದರ ಧ್ವನಿಯಲ್ಲಿ ಪ್ರತಿ ಗೀತೆಯಲ್ಲೂ ಕೂಡ ಜೀವಂತವಾಗಿರುವಂತಹ ವ್ಯಕ್ತಿತ್ವ ಅವರದು. ಹಾಗಾಗಿ ಅವರನ್ನು ಮತ್ತೊಮ್ಮೆ ಸ್ಮರಿಸಿಕೊಳ್ಳುತ್ತಾ 80ನೇ ವರ್ಷದ ಹುಟ್ಟುಹಬ್ಬವನ್ನು ಈ ಸಂದರ್ಭದಲ್ಲಿ ನಾವು ಎಲ್ಲರೂ ಆಚರಣೆ ಮಾಡ್ತಾ ಇದ್ದೇವೆ. ದಯವಿಟ್ಟು ವೇದಿಕೆಯಲ್ಲಿ ಇರ್ತಕ್ಕಂತಹ ಎಲ್ಲ ಅತಿಥಿಗಳು ಜೊತೆಯಾಗಿಸಿಕೊಂಡು ಈ ಒಂದು ಹುಟ್ಟುಹಬ್ಬವನ್ನು 80ನೇ ವರ್ಷದ ಹುಟ್ಟುಹಬ್ಬವನ್ನು ಕೇಕನ್ನು ಕತ್ತರಿಸುವ ಮುಖೇನ ಆಚರಣೆಗೆ ಚಾಲನೆಯನ್ನು ನೀಡಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ಬಹುಶಃ ನಮಗೆ ಪ್ರತಿ ವರ್ಷದಾಗೆ ಈ ಬಾರಿ ಕೂಡ ನಮ್ಮ ಸೋನಿ ಎಸ್ ಅಂಚನ್ ಅವರು ಈ ಸುಂದರವಾದಂತಹ ಕೇಕನ್ನು ನಮಗೆ ಒದಗಿಸಿಕೊಟ್ಟಿರುತ್ತಾರೆ. ಅವರಿಗೆ ಧನ್ಯವಾದವನ್ನು ಸಲ್ಲಿಸಿಕೊಳ್ತಾ ಇದ್ದೀವಿ ಬಂಧುಗಳೇ. ವೇದಿಕೆಯಲ್ಲಿ ಇರ್ತಕ್ಕಂತಹ ಎಲ್ಲ ಅತಿಥಿಗಳು ಜೊತೆಯಾಗಬೇಕು. ಈ ಒಂದು ಸುಂದರವಾದಂತಹ ಕೇಕದ ಕತ್ತರಿಸುವ ಮುಖೇನ 80ನೇ ವರ್ಷದ ಹುಟ್ಟುಹಬ್ಬದ ಕಾರ್ಯಕ್ರಮಕ್ಕೆ ಚಾಲನೆ ನೀಡಬೇಕು. ಸೊ ಎಲ್ಲ ಅತಿಥಿಗಳು ಜೊತೆಯಾಗಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ಸಾವಿರದ 1946 ಜೂನ್ 4ರಂದು ಜನಿಸಿದಂಥವರು ಶ್ರೀಪತಿ ಪಂಡಿತಾರಾಧುಲ್ಯ ಬಾಲಸುಬ್ರಹ್ಮಣ್ಯಂ. ಬಹುಶಃ ಬಳಿಕ ಅವರು SP ಬಾಲಸುಬ್ರಹ್ಮಣ್ಯಂ ಅಂತ ಪ್ರಖ್ಯಾತಿಯನ್ನು ಪಡ್ಕೋತಾರೆ. ತನ್ನ ಬಾಲ್ಯದಲ್ಲೇ ಸಂಗೀತದ ತಂದೆಯ ಮುಖೇನ, ಹರಿಕಥೆಯ ಮುಖೇನ ಸಂಗೀತಕ್ಕೆ ತನ್ನನ್ನೇ ತಾನು ತೊಡಗಿಸಿಕೊಂಡವರು SP ಬಾಲಸುಬ್ರಹ್ಮಣ್ಯಂ ಅವರು. ಸುಮಾರು 45,000ಕ್ಕೂ
ಹೆಚ್ಚು ಗೀತೆಗಳನ್ನು ಹಾಡಿರುವಂತಹ ಅದ್ಭುತವಾದಂತಹ ಗಾಯಕರು, ಜೊತೆಗೆ ಅತಿ ಹೆಚ್ಚು ಭಾಷೆಗಳಲ್ಲಿ ಹಾಡಿರುವಂತಹ ಪ್ರಪಂಚದ ಏಕೈಕ ಗಾಯಕ ಡಾಕ್ಟರ್ SP ಬಾಲಸುಬ್ರಹ್ಮಣ್ಯಂ ಅವರು TV ನಿರೂಪಕರಾಗಿ, ಗಾಯಕರಾಗಿ, ನಟರಾಗಿ, ನಿರ್ದೇಶಕರಾಗಿ, ನಿರ್ಮಾಪಕರಾಗಿ ಹೀಗೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಂತಹವರು ಡಾಕ್ಟರ್ SP ಬಾಲಸುಬ್ರಹ್ಮಣ್ಯಂ ಅವರು 6 ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಗಳು, ಪದ್ಮಶ್ರೀ, ಪದ್ಮ ವಿಭೂಷಣ ಹಾಗೂ ಮರಣೋತ್ತರದ ಪದ್ಮ ವಿಭೂಷಣ ಎನ್ನುವಂತಹ ಪ್ರಶಸ್ತಿಗಳನ್ನು ಕೂಡ ಪಡ್ಕೊಂಡಿರುವಂಥವರು, ಪ್ರಶಸ್ತಿ ಪುರಸ್ಕೃತರಾದಂಥವರು ಡಾಕ್ಟರ್ SP ಬಾಲಸುಬ್ರಹ್ಮಣ್ಯಂ ಅವರು. ಒಂದೇ ದಿನದಲ್ಲಿ 3 ಭಾಷೆಗಳ ಚಿತ್ರದ ಗೀತೆಗಳನ್ನು ಅತಿ ಹೆಚ್ಚು ಒಂದೇ ದಿನದಲ್ಲಿ ಹಾಡಿ ಮುಗಿಸಿದಂಥವರು ಕೂಡ ಡಾಕ್ಟರ್ SP ಬಾಲಸುಬ್ರಹ್ಮಣ್ಯಂ ಅವರು. ಬಹುಶಃ ಅದು ಅವರ ದಾಖಲೆ. ಯಾಕಂತಂದ್ರೆ ವೇಗವಾಗಿ ಹಾಡಿರುವಂಥದ್ದು, ಜೊತೆಗೆ ಶ್ರುತಿ ನಿಯಂತ್ರಣ ಕೂಡ ಅದ್ಭುತವಾಗಿರುವ ಕಾರಣಕ್ಕೆ ಅದೊಂದು ಗಿನ್ನಿಸ್ ರೆಕಾರ್ಡ್ ಅಂತ ಒಂದು ನಾವೆಲ್ಲ ತಿಳ್ಕೋಬಹುದು. ಸೊ ಅಂತಹ ಒಂದು ಅದ್ಭುತವಾದಂತಹ ಗಾಯಕರು. ಇವರ 80ನೇ ವರ್ಷದ ಹುಟ್ಟುಹಬ್ಬವನ್ನು ಆಚರಿಸಿದಂತಹ ಕೇಕನ್ನು ಕತ್ತರಿಸುವ ಮುಖೇನ ಆಚರಣೆಗೆ ಚಾಲನೆ ಕೊಟ್ಟಂತಹ ಎಲ್ಲ ಅತಿಥಿಗಳಿಗೆ ಧನ್ಯವಾದವನ್ನು ಸಲ್ಲಿಸಿಕೊಳ್ತಾ ಇದ್ದೇವೆ. ಮದುವೆ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೀವಿ. ಬಹುಶಃ ಅತಿಥಿಗಳ ಮಾತುಗಳನ್ನು ನಾವು ಕೇಳಿಸುವವರಿದ್ದೇವೆ. ಅದಕ್ಕಿಂತ ಪೂರ್ವದಲ್ಲಿ ಈಗಾಗಲೇ ಬೇರೆ ಬೇರೆ ಕ್ಷೇತ್ರದ ಸಾಧನೆಗಾಗಿ ಒಂದಷ್ಟು ಸಾಧಕರನ್ನು ನಾವು ಆಯ್ಕೆ ಮಾಡಿಕೊಂಡಿದ್ದೇವೆ. ಅವರಿಗೆ ಗೌರವದ ಸನ್ಮಾನ ಕಾರ್ಯಕ್ರಮವನ್ನು ನಾವು ನಡೆಸುವವರಿದ್ದೇವೆ. ಸೊ ಮೊದಲನೇದಾಗಿ ದಯವಿಟ್ಟು ಸನ್ಮಾನ ಪೀಠವನ್ನು ಸಜ್ಜುಗೊಳಿಸಬೇಕಾಗಿ ವಿನಂತಿಸ್ತಾ ಇದ್ದೀನಿ. ಸನ್ಮಾನ ಪೀಠ ಚಾರ್ದಿಲೆ. ಮೊದಲನೇದಾಗಿ ನಮ್ಮ ಹಿರಿಯ ಸಂಗೀತ ನಿರ್ದೇಶಕರು, ಬಹುಶಃ ಸಾವಿರಾರು ವೇದಿಕೆಗಳಲ್ಲಿ ಸಂಗೀತ ಕಾರ್ಯಕ್ರಮವನ್ನು ನೀಡಿರುವಂಥವರು, ಸಂಯೋಜಕರು ಹಾಗೆಯೇ ಗಾಯಕರು ಕೂಡ ಆಗಿರುವಂಥವರು ಶ್ರೀಯುತ ಚರಣ್ ಕುಮಾರ್ ಇವರು ಮೊದಲನೆಯ ಸನ್ಮಾನಿತರು. ದಯವಿಟ್ಟು ಸನ್ಮಾನ ಪೀಠವನ್ನು ತಯಾರುಗೊಳಿಸಿ. ದಯವಿಟ್ಟು ಸನ್ಮಾನ ಪೀಠದಲ್ಲಿ ನಮ್ಮ ಹಿರಿಯರು ಶ್ರೀಯುತ ಚರಣ್ ಕುಮಾರ್ ಇವರು ಆ ಒಂದು ಸನ್ಮಾನ ಪೀಠದಲ್ಲಿ ತಾವು ಅಲಂಕರಿಸಿಕೊಳ್ಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ದಯವಿಟ್ಟು ಒಂದು ನಿಮಿಷ ಆರ್ನಜಿ ಸನ್ಮಾನ ಪತ್ರ ದಯವಿಟ್ಟು ಚರಣ್ ಸರ್ ಅಲ್ಲಿ ದಯವಿಟ್ಟು ಚರಣ್ ಸರ್ ತಾವು ಸನ್ಮಾನ ಪೀಠದಲ್ಲಿ ಅಲಂಕರಿಸಿಕೊಳ್ಬೇಕು. ಬಹುಶಃ ಇಷ್ಟು ವರ್ಷಗಳಿಂದ ಅವರು ಸಂಗೀತದ ಸಾಧನೆಯನ್ನು ನಿರಂತರವಾಗಿ ಮಾಡಿದಂಥವರು, ನಿಂತು ಸಾಧಿಸಿದಂಥವರು. ಹಾಗಾಗಿ ಇವತ್ತು ಆ ನಿಂತು ಸಾಧಿಸಿದಂತಹ ವ್ಯಕ್ತಿಗೆ ನಾವು ಕೂತು ಅವರಿಗೆ ಸನ್ಮಾನ ಕಾರ್ಯಕ್ರಮವನ್ನು ನಡೆಸಲಿಕ್ಕಿದ್ದೇವೆ. ದಯವಿಟ್ಟು ಅವರ ಸನ್ಮಾನ ಪತ್ರವನ್ನು ವಾಚಿಸಬೇಕು ಅಂತ ನಾನು ಕಾರ್ಯದರ್ಶಿಗಳಾಗಿರುವಂಥ ಶ್ರೀಮತಿ ಸುಮಾ ಚರಣ್ ಇವರಲ್ಲಿ ವಿನಂತಿಸ್ತಾ ಇದ್ದೀನಿ. SPB ಬಾಲಸುಬ್ರಹ್ಮಣ್ಯಂ ಸವಿ ನೆನಪಿನಲ್ಲಿ ನಡೆದ ಸಮಾರಂಭದ ಶುಭ ಗಳಿಗೆಯಲ್ಲಿ ಸಂಗೀತ ಸ್ವರ ಸಾಧಕ ಶ್ರೀ ಚರಣ್ ಕುಮಾರ್ ಮಲ್ಯ ಇವರಿಗೆ ಅರ್ಪಿಸಿದ ಸನ್ಮಾನ ಪತ್ರ. ಇಷ್ಟರಲ್ಲಿಯೇ ಸಂಪಾದಿಸಿರುವ ಸಾವಿರಾರು ಕಣ್ಣುಗಳ ಉತ್ತಮ ಗುಣಶೀಲ, ನಿಮ್ಮ ಮುತ್ತು ಮಾಣಿಕ್ಯದ ನಡೆ, ಸಂತೃಪ್ತಿಯ ಬದುಕು, ಪರಿಪೂರ್ಣತೆಯ ಸಂಗೀತ ಕಲಾಸೇವೆ ಜನದಗಲದಲ್ಲಿ ನಿಮಗೊಂದು ಉತ್ತಮ ಹೆಸರನ್ನು ನೀಡಿದೆ. ಕಲೆ ಕಲೆ ಎಂದು ಕೀಳರಿಮೆ ತೋರುವ ಜನರ ನಡುವೆ ಕಲೆಯಲ್ಲೇ ಬೆಳಗಿ ಎದ್ದವರು ನೀವು.
ಕಲಿತು ಸಾಧಿಸಿ ITI ಪ್ರಾಂಶುಪಾಲರಾಗಿ ಸೇವೆಗೈಯುವುದರ ಜೊತೆಗೆ ದೇವರಿಟ್ಟ ಪ್ರತಿಭೆಯನ್ನೇ ಆಧರಿಸಿ ಗೌರವಿಸಿದವರು ನೀವು. ಸ್ವರವ ಜೀವವಾಗಿಸಿ ನೀವಾಡುವ ಗಾಯನ, ನುಡಿಸುವ ಸಂಗೀತವೇ ನಿಮ್ಮ ಜೀವನಾಡಿ. ಸಂಗೀತದ ಪರದಿಯೊಳಗೆ ಬಹುಮುಖದ ಹೆಸರು ಪಡೆದು ಗಡಿನಾಡಿಗಾಚೆನ ಊರಲ್ಲೂ ಮೆರೆದು ಬಂದವರು ನೀವು. ಕಲೆ, ಸಾಹಿತ್ಯ, ಸಂಗೀತ, ನಾಟಕ ಎಂಬ ನಿಮ್ಮ ಬಹುಮುಖ ಕಲಾ ಪ್ರತಿಭೆ ಅದ್ಭುತವೇ ಸರಿ. ಆದ ಹಾಗೂ ಹೊಗಳಲು ಮತ್ತೊಂದು ಪದ ಇರದು. ಸಂಗೀತದ ಪ್ರಯೋಗದಲ್ಲಿ ನವೀನವಾದ ನಿಮ್ಮ ಪ್ರಯತ್ನ ಹೊಸ ಪ್ರತಿಭೆಗಳಿಗೆ ಸ್ಫೂರ್ತಿ. ಸಾವಿರಾರು ನಾಟಕ, ಸಂಗೀತ ಕಾರ್ಯಕ್ರಮ ನೂರಾರು ಊರಿನಾಚೆ ನಡೆದಿದೆ. ಸಂಗೀತ ರಂಗದಲ್ಲಿ ನಿಮ್ಮದು ಪರಿಪೂರ್ಣ ಯಜ್ಞ. ಇದು ನಿಲ್ಲದೆ ಸಾಗದಿರಲಿ, ಹೀಗೆ ಇನ್ನೊಂದು ಶತಮಾನದವರೆಗೆ ಎಂದು ಶುಭ ಹಾರೈಕೆಯೊಂದಿಗೆ SPB ಬಾಲಸುಬ್ರಹ್ಮಣ್ಯಂ ಫ್ಯಾನ್ಸ್ ಅಸೋಸಿಯೇಷನ್ ಮಂಗಳೂರು ಮತ್ತು ಉಡುಪಿ. ಬಹುಶಃ ಸಮಯದ ಅಭಾವ ಇದೆ. ಆ ಸಮಯಕ್ಕೆ ಸರಿಯಾಗಿ ನಾವು ಒತ್ತನ್ನು ಕೊಡಬೇಕು. ಆ ಒಂದು ನಿಟ್ಟಿನಲ್ಲಿ ಇನ್ನು ಈ 2 ಮಂದಿಯನ್ನು ಜೊತೆಯಾಗಿಸಿಕೊಂಡು ನಾವು ಮೂವರಿಗೂ ಒಟ್ಟಿಗೆ ಎಲ್ಲ ಅತಿಥಿಗಳು ಸನ್ಮಾನವನ್ನು ನೆರವೇರಿಸಲಿಕ್ಕಿದ್ದಾರೆ. ಸೊ ಹಾಗೆಯೇ ಮುಂದಿನ ಸನ್ಮಾನವನ್ನು ಸ್ವೀಕರಿಸುವಂಥವರು ಮುಂದಿನ ಸನ್ಮಾನಿತರು ನಮ್ಮ ಹಿರಿಯ ಸಂಗೀತ ನಿರ್ದೇಶಕರು ಹಾಗೆಯೇ ನಮ್ಮ SPB ಫ್ಯಾನ್ಸ್ ಅಸೋಸಿಯೇಷನ್ನ ಮಾರ್ಗದರ್ಶಕರು ಆಗಿರುವಂತಹ ಶ್ರೀಯುತ ಸತೀಶ್ ಸುರತ್ಕಲ್, ದಯವಿಟ್ಟು ಸನ್ಮಾನ ಪೀಠದಲ್ಲಿ ತಾವು ಅಲಂಕರಿಸಿಕೊಳ್ಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ಇವರ ಸನ್ಮಾನದ ಓಲೆಯನ್ನು ನಮ್ಮ ಕಾರ್ಯದರ್ಶಿಗಳು ವಾಚಿಸಬೇಕು. SPB ಬಾಲಸುಬ್ರಹ್ಮಣ್ಯಂ ಸವಿ ನೆನಪಿನಲ್ಲಿ ನಡೆದ ಸಮಾರಂಭದ ಶುಭ ಗಳಿಗೆಯಲ್ಲಿ ಸಂಗೀತ ಮಾಂತ್ರಿಕ ಶ್ರೀ ಸತೀಶ್ ಸುರತ್ಕಲ್ ಇವರಿಗೆ ಅರ್ಪಿಸಿದ ಸನ್ಮಾನ ಪತ್ರ. ಕತ್ತಲಲ್ಲಿ ಕಳೆದೋದ ಸಿಹಿಗನಸು ನಿಮ್ಮ ಬಾಳ ಕಹಿ ಕಷ್ಟಗಳು. ಈ ಹಗಲ ಸ್ವಪ್ನದಲ್ಲಿ ಮೈದಳೆದ ನೆನಪುಗಳು ನಿಮ್ಮ ಬಾಳ ಯಶೋಗಾದೆಗಳು. ಎಂದೆನೆಪು ಬಣ್ಣಿಸಲಿ ಪದಪುಂಜಗಳು ಸಿಗುತ್ತಿಲ್ಲ ನಿಮ್ಮ ಸಾಧನೆಯ ಗೆರೆ ಮೂಡಿಸಲು. ಹಿಡಿದಿಟ್ಟ ಅಕ್ಷರಗಳು ನಾಚಿ ನೀರಾಗುತ್ತಿದೆ ಬಿಳಿ ಹಾಳೆಯಲ್ಲಿ. ನಿಮಗೆ ಸಾಟಿ ಇಲ್ಲವೆಂದು ಕಲ್ಪನೆಯ ಭಾವದಲ್ಲಿ. ಕೈ ಬೆರಳ ಚಾಣಕ್ಯತೆಯಲ್ಲಿ ಸಂಗೀತಕ್ಕೆ ಹಣೆ ಬರಹ ಬರೆಯಬಲ್ಲಿರಿ ನೀವು. ದೇವರೇ ತಲೆದೂಗುವಂತೆ, ಪ್ರಕೃತಿಯೇ ಮೈ ಮರೆಯುವಂತೆ, ಪ್ರಾಣಿ ಪಕ್ಷಿಗಳೇ ಮೌನವಾಗುವಂತೆ ಸಂಗೀತ ನುಡಿಸುವಿರಿ ನೀವು. ಕೇಳುವ ಕಿವಿಗಳು ಬೆಕ್ಕಸು ಬೆರಗುಗೊಳ್ಳುವುದು ನಿಮ್ಮ ಸಂಗೀತ ಜಾಣ್ಮೆಗೆ. ನಂಜು, ಕಿಚ್ಚು, ಮಚ್ಚರದ ಮುಖದ ಮೇಲೆ ಭಾವನೆಯ ಗೆರೆಯ ತೀಡಿ ಮನುಷ್ಯ ಭಾವಗಳನ್ನೇ ಬದಲಾಯಿಸಬಲ್ಲಿರಿ ನೀವು. ಹುಟ್ಟಿ ಹೊತ್ತು ಮೂಡುವ ವೇಳೆ ಹೊತ್ತು ಮರೆಯುವರಿಲ್ಲದ ದಿನಗಳು. ದೇವರಿತ್ತ ಪ್ರತಿಭೆಯ ಮಣಿಹಾರವನ್ನು ಒಬ್ಬಂಟಿಯಾಗಿ ಕೂತು ಪೋಣಿಸಿದವರು ನೀವು. ಚಿತ್ತದ ಕಲ್ಪನೆಯಲ್ಲಿ ಮೂಡುವ ಗೀತೆಗೆ ಸ್ವರಗಳ ಅದ್ದಿ ತೀಡಿ ಭಾವನೆಯನ್ನೇ ಬದಲಾಯಿಸಬಲ್ಲಿರಿ ನೀವು. 4 ದಶಕದ ಮೇಲೆ ಒಂದಷ್ಟು ಸಂವತ್ಸರ ಉರುಳಿ ಹೋಯಿತು ನೋಡಿ, ಆದರೂ ಇಂದಿಗೂ ಕುಂದಿಲ್ಲ ನಿಮ್ಮ ಉತ್ಸಾಹ. ಅದು ಹೊರತೆಯಂತೆ ಒಸರತೆಯಂತೆ ಇದೆ. 10 ಮನಸ್ಸುಗಳು ಕರೆದರು ಇಲ್ಲವೆನ್ನದೇ ಹೋಗಿ, ರಾತ್ರಿ ಹಗಲೆನ್ನದೆ ಇವನೆನ್ನದೆ ಕಾರ್ಯಕ್ರಮದ ನೀಡಿ ಬಂದು ಕೈಗಿತ್ತ ಮೊತ್ತವನ್ನು ಕಿರು ಕಾಣಿಕೆ ಎಂದು ತಿಳಿಸಿ ಬಿಡಿಸಿ ನೋಡಿದವರಲ್ಲ ನೀವು. 4 ದಶಕದ ನಡೆಯಲ್ಲಿ ಲೆಕ್ಕವಿಲ್ಲದಷ್ಟು ಕಾರ್ಯಕ್ರಮಗಳಿಗೆ ಒಪ್ಪ ಓರಣದ ರೂಪ ಕೊಟ್ಟವರು ನೀವು. ಅದಕ್ಕಾಗಿಯೇ ಸಂದಿದೆ ನಿಮಗೆ ನೂರಾರು ಮಾನ ಸನ್ಮಾನ ಗೌರವ ಪುರಸ್ಕಾರಗಳು. ಎಂದಿಗೂ ನಿಲ್ಲದೆ ನಡೆಯುತ್ತಿರಲಿ ನಿಮ್ಮ ಸಾಧನೆಯ ನಡೆ. ಹರಸಲಿ ಸರ್ವಶಕ್ತಿಗಳು ನಿಮ್ಮನ್ನು ಎನ್ನುತ್ತಾ ಸಲ್ಲಿಸುತ್ತೇವೆ ಅಭಿಮಾನದ ಸನ್ಮಾನ ಪತ್ರ. ಡಾಕ್ಟರ್ SPB ಫ್ಯಾನ್ಸ್ ಅಸೋಸಿಯೇಷನ್ ಮಂಗಳೂರು ಮತ್ತು ಉಡುಪಿ. ಧನ್ಯವಾದಗಳು. ಇದು ಸತೀಶ್ ಸುರತ್ಕಲ್ ಇವರ ಸನ್ಮಾನದ ಓಲೆ. ಮುಂದಕ್ಕೆ ಸನ್ಮಾನವನ್ನು ಸ್ವೀಕರಿಸುವಂಥವರು ನಮ್ಮ ಕರಾವಳಿಯ ಪ್ರಬುದ್ಧ ಗಾಯಕರು. ಬಹುಶಃ ಇದೇ ತುಂಬಿ ಆಡುವೆನು ಕಾರ್ಯಕ್ರಮ ಆರಂಭಗೊಂಡಾಗ ನಮ್ಮ ಮಂಗಳೂರಿನಿಂದ ಪ್ರತಿನಿಧಿಸಿದಂತಹ ಗಾಯಕರು ಇವರು. SPBಯ ಜೂನಿಯರ್ SPB ಅಂತಲೇ ಹೆಸರನ್ನು ಪಡ್ಕೊಂಡಿರುವಂತಹ ಶ್ರೀಯುತ ರಾಜೇಶ್ ಅಂಚನ್ ಅವರು. ದಯವಿಟ್ಟು ಅವರು ಕೂಡ ಸನ್ಮಾನದಲ್ಲಿ ಪೀಠದಲ್ಲಿ ಆಸೀನರಾಗಬೇಕು. ಇವರ ಸನ್ಮಾನ ಪತ್ರವನ್ನು ಸುಮಾ ಚರಣ್ ಇವರು ವರ್ತಿಸಬೇಕು. ಶ್ರೀಯುತ ರಾಜೇಶ್ ಅಂಚನ್ ಎದೆ ತುಂಬಿ ಹಾಡಿದರು ಅಂದವರು, ತನ್ಮತೆಯಿಂದ ಆಲಿಸಿದರು SPB ಅವರು. ವಿಶ್ವದಗಲ ಪಸರಿಪ ಈ ಕಾರ್ಯಕ್ರಮದಲ್ಲಿ ಜನ ಮನ್ನಣೆ ಗಳಿಸಿದರು ಅಂದವರು. ಅಮ್ಮನ ಆಶೀರ್ವಾದ, ಅಪ್ಪನ ಸಾಧನೆ ಇವರ ಬದುಕಿಗಾಯಿತು ಪ್ರೇರಣೆ. ನಾಸಿಕ ನಾದ ರತ್ನ ಬಿರುದಾಂಕಿತ ಅಪ್ಪನ ಗರಡಿಯಲ್ಲಿ ಪಳಗಿದ ಇವರು ಟಾಗೋರ್ ದಾಸ್ ಮಾರ್ಗದರ್ಶನದಲ್ಲೇ ಮುನ್ನಡೆದರು. 1-2 ವರ್ಷಗಳಲ್ಲ, ಹಲವು ಸಂವತ್ಸರಗಳ ಕಾಲ. ಹಾಗಾಗಿ ಎದೆ ತುಂಬಿ ಹಾಡುವೆನು ವೇದಿಕೆಯಲ್ಲಿ ಮಿನುಗುವ ಅವಕಾಶ, ಗಾನ ಮಾಂತ್ರಿಕ SPB ಅವರ ಮುಂದೆ ಹಾಡುವ ಸದಾವಕಾಶ. ಇದಕ್ಕಿಂತ ಬೇರೇನು ಬದುಕಿಗೆ? ಮಹಾಗಾಯನ ಬಾಯಲ್ಲೇ
ಮಹಾಗಾಯಕನ ಬಾಯಲ್ಲೇ ಪ್ರಶಂಸೆಯ ಸುರಿಮಳೆ. ಅಂದಿನಿಂದ ಬದುಕಾಯಿತು. ಬದುಕಿನ ತಿರುವು ಹಿಂದೆ ಮುಂದೆ ನೋಡದೆ ಸಾಗಿದ್ದು ಮುಂದೆ ಮುಂದೆನೆ. ತುಳುನಾಡ ಕರುನಾಡ ಗಡಿ ದಾಟಿದರು. ಸಾವಿರ ಸಾವಿರ ಸಂಗೀತ ಕಾರ್ಯಕ್ರಮವ ನೀಡಿದರು. ಇಂದಿಗೂ ಜನಮಾನಸದಲ್ಲಿ ನೆಲೆ ಕಂಡರು. ಎಲ್ಲರ ಪ್ರೀತಿ ಪಾತ್ರರಾಗಿ ಬೆಳೆದವರು. ನಾಸಿಕ ನಾದರತ್ನ ಬಿರುದಾಂಕಿತ ಬೆನ್ಸನ್ ಪ್ರಭಾಕರ್ ಇವರ ಸುಪುತ್ರನಾಗಿರುವಂತಹ ರಾಜೇಶ್ ಅಂಚನ್ ಕರಾವಳಿ ಸಂಗೀತ ಲೋಕದ ದಿಗ್ಗಜ ಎಂದೇ ಹೆಸರುವಾಸಿಯಾಗಿರುವರು. ಇವರಿಗೆ ನಾವು ಪ್ರೀತಿಪೂರ್ವಕವಾಗಿ ಈ ಸನ್ಮಾನ ಪತ್ರವನ್ನು ಅರ್ಪಿಸುತ್ತಿದ್ದೇವೆ. ಡಾಕ್ಟರ್ SPB ಅಸೋಸಿಯೇಷನ್ ಮಂಗಳೂರು ಮತ್ತು ಉಡುಪಿ. ಧನ್ಯವಾದಗಳು. ಹಾಗೆಯೇ ಇನ್ನು ಮುಂದಿನ ಸನ್ಮಾನವನ್ನು ಸ್ವೀಕರಿಸುವಂಥವರು ಬಹುಶಃ ಈಗಾಗಲೇ ನಾನು ಹೇಳಿದೆ, ನಮ್ಮ ಕರಾವಳಿಗೆ ತಾರಾ ಮೆರುಗನ್ನು ನೀಡಿದಂತಹ ವ್ಯಕ್ತಿ ಇವರು. ಸಾಮಾಜಿಕವಾಗಿ ಒಂದಷ್ಟು ಧಾರ್ಮಿಕ ಆಗಿರ್ಬೋದು, ಸಾಮಾಜಿಕ ಆಗಿರ್ಬೋದು, ಹೀಗೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ತನ್ನದೇ ಆದಂಥ ಛಾಪನ್ನು ಮೂಡಿಸಿರುವಂತಹ ಒಂದು ಅದ್ಭುತವಾದಂತಹ ವ್ಯಕ್ತಿತ್ವ ಶ್ರೀಯುತ ಜಗದೀಶ್ ಕದ್ರಿ ಅವರು, ಕದ್ರಿ ಈವೆಂಟ್ಸ್ನ ಮಾಲಕರು. ದಯವಿಟ್ಟು ತಾವು ಕೂಡ ಸನ್ಮಾನ ಪೀಠದಲ್ಲಿ ಅಲಂಕರಿಸಿಕೊಳ್ಬೇಕು. ತಮ್ಮ ಸಾಧನೆಯ ಓಲೆಯನ್ನು ಇದೀಗ ನಮ್ಮ ಚಿತ್ರ ಇವರು ವಾಚಿಸ್ತಿದ್ದಾರೆ. ಜೊತೆ ಕಾರ್ಯದರ್ಶಿಗಳು ಚಿತ್ರ ಬಗ್ಗೆರ ಇವರು ಜಗದೀಶ್ ಕದ್ರಿ ಅವರ ಸನ್ಮಾನ ಪತ್ರವನ್ನು ವಾಚಿಸಬೇಕು. ಕದ್ರಿ ಇವೆಂಟ್ ಸಂಸ್ಥೆಯ ಸಮಾಜಮುಖಿ ಕಾರ್ಯಗಳಿಗೆ ಅಭಿನಂದನೆಗಳು. ಶ್ರೀಯುತ ರವೀಂದ್ರ ಹಾಗೂ ಶ್ರೀಮತಿ ರಾಜೇಶ್ವರಿ ದಂಪತಿಗಳ ಪುತ್ರರಾದ ಜಗದೀಶ್ ಕದ್ರಿ ಇವರು ಮಂಗಳೂರಿನ ಜನತೆಗೆ ಚಿರಪರಿಚಿತ ಹಾಗೂ ಅಚ್ಚುಮೆಚ್ಚಿನ ಯುವಕರಾಗಿದ್ದಾರೆ. ಕದ್ರಿ ಪರಿಸರದ ವಿವಿಧ ಸಂಘ ಸಂಸ್ಥೆಗಳಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡು ಸಮಾಜಮುಖಿ ಸೇವಾ ಕಾರ್ಯಗಳಲ್ಲಿ ತಮ್ಮನ್ನು ತಾವು ಸಮರ್ಪಿಸಿಕೊಂಡಿದ್ದಾರೆ. ಅವರ ಕನಸಿನ ಕೂಸಾದ ಕದ್ರಿ ಇವೆಂಟ್ ಸಂಸ್ಥೆಯು ಮಂಗಳೂರಿನಲ್ಲಿ ಅನೇಕ ಚಿತ್ರರಂಗದ ತಾರೆಯರು ಹಾಗೂ ಖ್ಯಾತ ಗಾಯಕರನ್ನು ಪರಿಚಯಿಸುವ ಮೂಲಕ ವಿಶಿಷ್ಟ ಗುರುತನ್ನು ಮೂಡಿಸಿದೆ. ಈ ಸಂಸ್ಥೆಯ ಲೋಗೋವನ್ನು ಕನ್ನಡದ ಖ್ಯಾತ ನಟರಾದ ರಮೇಶ್ ಅರವಿಂದ್ ಅವರು ಅನಾವರಣಗೊಳಿಸಿರುವುದು ಸಂಸ್ಥೆಯ ಹೆಗ್ಗಳಿಕೆಯಾಗಿದೆ. ಮಂಗಳೂರು ಹಾಗೂ ಸುತ್ತಮುತ್ತಲಿನ ಅನೇಕ ಹೊಸ ಪ್ರತಿಭೆಗಳಿಗೆ, ಗಾಯಕರಿಗೆ ಮತ್ತು ನಿರೂಪಕರಿಗೆ ವೇದಿಕೆ ಕಲ್ಪಿಸಿರುವ ಕದ್ರಿ ಇವೆಂಟ್ಸ್ ಪ್ರತಿಭೆಗಳ ಬೆಳವಣಿಗೆಗೆ ಪ್ರಮುಖ ಕೊಡುಗೆ ನೀಡುತ್ತಿದೆ. ಪ್ರತಿ ವರ್ಷ ಕದ್ರಿ ಮಂಜುನಾಥ ಸ್ವಾಮಿ ಜಾತ್ರಾ ಮಹೋತ್ಸವದ ಅಂಗವಾಗಿ ಕದ್ರಿ ಇವೆಂಟ್ಸ್ ಮ್ಯೂಸಿಕಲ್ ನೈಟ್ಸ್ ಎಂಬ ಅದ್ದೂರಿ ಕಾರ್ಯಕ್ರಮವನ್ನು ಆಯೋಜಿಸಲಾಗುತ್ತದೆ. ಈ ಕಾರ್ಯಕ್ರಮಕ್ಕೆ ರಿಷಬ್ ಶೆಟ್ಟಿ ಹಾಗೂ ಪ್ರಗತಿ ಶೆಟ್ಟಿ ಸೇರಿದಂತೆ ಹಲವು ಗಣ್ಯರು ಆಗಮಿಸಿ ಕಾರ್ಯಕ್ರಮದ ಮೆರುಗನ್ನು ಹೆಚ್ಚಿಸಿದ್ದಾರೆ. ಮನರಂಜನೆಯ ಜೊತೆಗೆ ಸಮಾಜ ಸೇವೆಯಲ್ಲಿಯೂ ಕದ್ರಿ ಇವೆಂಟ್ಸ್ ತನ್ನ ಛಾಪು ಮೂಡಿಸಿದೆ. ಕದ್ರಿ ರುದ್ರಭೂಮಿಗೆ ಕುಡಿಯುವ ನೀರಿನ ಯಂತ್ರವನ್ನು ಕೊಡುಗೆಯಾಗಿ ನೀಡಿರುವ ಸಂಸ್ಥೆಯು ಅತ್ತಾವರ ಬಬ್ಬುಸ್ವಾಮಿ ದೇವಸ್ಥಾನದ ನೇಮೋತ್ಸವದಲ್ಲಿ ಅನ್ನದಾನ ಸೇವೆ ನಡೆಸಿದೆ. ಅಲ್ಲದೆ ವಿದ್ಯಾರ್ಥಿಗಳಿಗೆ ಉಚಿತ ಪಠ್ಯಪುಸ್ತಕಗಳನ್ನು ವಿತರಿಸಿದ್ದು, ಮುಂದಿನ ದಿನಗಳಲ್ಲಿ ಕದ್ರಿ ಶಾಲೆಗೆ ಕುಡಿಯುವ ನೀರಿನ ಯಂತ್ರವನ್ನು ನೀಡುವ ಮಹತ್ವಾಕಾಂಕ್ಷಿ ಯೋಜನೆಯನ್ನು ಹೊಂದಿದೆ. ಸಮಾಜಮುಖಿ ಸಾಂಸ್ಕೃತಿಕ ಹಾಗೂ ಸೇವಾ ಚಟುವಟಿಕೆಗಳ ಮೂಲಕ ಜನಮನ ಗೆದ್ದಿರುವ ಕದ್ರಿ ಇವೆಂಟ್ ಸಂಸ್ಥೆಯು ಮುಂದಿನ ದಿನಗಳಲ್ಲಿಯೂ ಇನ್ನಷ್ಟು ಉತ್ತಮ ಕಾರ್ಯಗಳನ್ನು ಕೈಗೊಂಡು ಸಮಾಜಕ್ಕೆ ಮಾದರಿಯಾಗಲಿ ಎಂದು ಡಾಕ್ಟರ್ SPB ಫ್ಯಾನ್ಸ್ ಅಸೋಸಿಯೇಷನ್ ಮಂಗಳೂರು ಹಾಗೂ ಉಡುಪಿ ವತಿಯಿಂದ ಹೃತ್ಪೂರ್ವಕ ಹಾರೈಕೆಗಳು. ಶುಭ ಹಾರೈಕೆಗಳೊಂದಿಗೆ ಡಾಕ್ಟರ್ SPB ಫ್ಯಾನ್ಸ್ ಅಸೋಸಿಯೇಷನ್ ರಿಜಿಸ್ಟರ್ ಮಂಗಳೂರು ಹಾಗೂ ಉಡುಪಿ. ಧನ್ಯವಾದಗಳು. ಇದು ಜಗದೀಶ್ ಕದ್ರಿಯವರ ಸನ್ಮಾನದ ಓಲೆ. ಬಂಧುಗಳೇ, 4 ಮಂದಿ ಬೇರೆ ಬೇರೆ ಕ್ಷೇತ್ರದ ಸಾಧಕರು ಒಂದೇ ವೇದಿಕೆಯಲ್ಲಿ ಈಗ ಸಂಬಳಗೊಂಡಿದ್ದಾರೆ. ಸೊ ದಯವಿಟ್ಟು ವೇದಿಕೆಯಲ್ಲಿ ಇರ್ತಕ್ಕಂತಹ ಎಲ್ಲ ಅತಿಥಿಗಳು ಅವರಿಗೆ ಸನ್ಮಾನ ಕಾರ್ಯಕ್ರಮವನ್ನು ನೆರವೇರಿಸಿಕೊಡಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ನಮ್ಮ ಶ್ರೀಯುತ ಗಣೇಶ್ ಭಂಡಾರಿ ಸರ್, ಹಾಗೆಯೇ ಜಗದೀಶ್ ಶೆಟ್ಟಿ ಸರ್, ಹಾಗೆಯೇ ನಮ್ಮ ಶಿವರಾಜ್ ಸರ್, ಹಾಗೆಯೇ ಎಲ್ಲ ಅತಿಥಿಗಳು, ಅಧ್ಯಕ್ಷರಾಗಿದ್ದ ಮೋಹನ್ ಪ್ರಸಾದ್ ನಂತೂರು, ಸಂತೋಷ್ ಶಂಚನ್ ಅವರು ಎಲ್ಲರೂ ಜೊತೆಯಾಗಿಸಿಕೊಂಡು ಅವರಿಗೆ ಸನ್ಮಾನ ಕಾರ್ಯಕ್ರಮವನ್ನು ನೆರವೇರಿಸಿಕೊಡಬೇಕು. ಹಿರಿಯರಾಗಿರುವಂಥ ಶರಣ್ ಸರ್ ಅವರಿಗೆ ಮೊದಲ ಸನ್ಮಾನ. ಲೈವ್ ಆರ್ಕೆಸ್ಟ್ರಾ ಮುಖೇನ ಅದ್ಭುತವಾದಂತಹ ಸಂಗೀತ ಸಂಯೋಜಕರಾಗಿದ್ದಂಥವರು, ಸಂಗೀತ ನಿರ್ದೇಶಕರು ಕೂಡ ಆದಂಥವರು ಶ್ರೀಯುತ ಚರಣ್ ಕುಮಾರ್ ಇವರಿಗೆ ಡಾಕ್ಟರ್ SPB ಅವರ 80ನೇ ವರ್ಷದ ಹುಟ್ಟುಹಬ್ಬದ ಈ ಸವಿ ನೆನಪಿನ ಸಂದರ್ಭದಲ್ಲಿ ಎದೆ ತುಂಬಿ ಆಡುವೆವು ಕಾರ್ಯಕ್ರಮದ ಗೌರವದ ಸನ್ಮಾನವನ್ನು ನೆರವೇರಿಸ್ತಾ ಇದ್ವಿ. ಹಾಗೆಯೇ ಮುಂದಿನ ಸನ್ಮಾನ ಸತೀಶ್ ಸುರತ್ಕಲ್ ಇವರಿಗೆ
ಗೌರವದ ಸನ್ಮಾನ ಕಾರ್ಯಕ್ರಮವನ್ನು ನೆರವೇರಿಸಿಕೊಡ್ಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೀನಿ. ಮಧುಮತಿ ಅವರ ದಯವಿಟ್ಟು ಬೇರೆ ಮಾಡೋಸಿ ಹಾಗೆಯೇ ಮುಂದಿನ ಸನ್ಮಾನ ಶ್ರೀಯುತ ರಾಜೇಶ್ ಅಂಚನ್ ಅವರಿಗೆ ಮುಂದಿನ ಸನ್ಮಾನ ರಾಜೇಶ್ ಅಂಚನ್ ಅವರಿಗೆ. ಮುಂದಿನ ಸನ್ಮಾನಿತರು ಕದ್ರಿ ಈವೆಂಟ್ಸ್ ಇವರ ಮಾಲಕರು ಶ್ರೀಯುತ ಜಗದೀಶ್ ಕದ್ರಿ. ಧನ್ಯವಾದಗಳು. ಸನ್ಮಾನವನ್ನು ಸ್ವೀಕರಿಸಿದಂತಹ ಶ್ರೀಯುತ ಚರಣ್ ಕುಮಾರ್ ಸರ್, ಸತೀಶ್ ಸುರತ್ಕಲ್ ಸರ್, ಹಾಗೆಯೇ ರಾಜೇಶ್ ಅಂಚನ್ ಹಾಗೂ ಜಗದೀಶ್ ಕದ್ರಿ ಅವರಿಗೆ ನಾಲ್ವರಿಗೂ ತಮ್ಮ ಮುಂದಿನ ಸಾಧನೆ ಕೂಡ ನಿತ್ಯ ನಿರಂತರವಾಗಿ ನಡೀತಾ ಇರಲಿ. ದೇವರ ಅನುಗ್ರಹ ಆಶೀರ್ವಾದ, ಕಲಾಮಾತೆ ಶಾರದಾ ಮಾತೆಯ ಆಶೀರ್ವಾದ ಕೂಡ ತಮ್ಮ ಮೇಲೆ ನಿರಂತರವಾಗಿ ಇರಲಿ ಎನ್ನುವಂತಹ ಶುಭ ಹಾರೈಕೆಯನ್ನು ಈ ವೇದಿಕೆಯ ಮುಖೇನ ಸಲ್ಲಿಸಿಕೊಳ್ತಾ ಇದ್ದೀವಿ. ಸನ್ಮಾನಿತರ ಪರವಾಗಿ ಹಿರಿಯರಾದಂತಹ ಚರಣ್ ಸರ್ ಅವರು ಒಂದೆರಡು ಶುಭಾಶಯವನ್ನು ಶಿವನುಡಿಯನ್ನು ನಮಗೆ ನೀಡಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೀವಿ. ಇಲ್ಲೇ ಕೂತ್ಕೊಂಡು ಇಲ್ಲೇ ಮಾಡ್ತಿದ್ದೆ. SPB ಫ್ಯಾನ್ಸ್ ಅಸೋಸಿಯೇಷನ್ ಮಂಗಳೂರು ಹಾಗೂ ಉಡುಪಿ, ಹಾಗೆ ಇನ್ನೊಂದು ಹೆಸರು ಹೇಳಲೇಬೇಕು ನಾನು. ಇಲ್ಲಿ ಇವತ್ತಿನ ಈ ಆರ್ಕೆಸ್ಟ್ರಾ ನಡೆಸಿಕೊಟ್ಟವರು ಪುತ್ತೂರಿನವರು, ಅವರನ್ನು ಕೂಡ ಅವರಿಗೆಲ್ಲರಿಗೂ ನೆನಪಿಸ್ತಾ ಧನ್ಯವಾದ ಹೇಳುತ್ತಾ, ಹಾಗೆ ಸೇರಿದ ಕಲಾಭಿಮಾನಿಗಳು, ಗಾಯಕರು, ಇವರಿಗೆಲ್ಲ ಧನ್ಯವಾದ ಹೇಳುತ್ತಾ ನಮ್ಮೆಲ್ಲರ ಪರವಾಗಿ ನಿಮಗೆ ಮೊದಲನೇದಾಗಿ ಧನ್ಯವಾದ ಅರ್ಪಿಸ್ತೇನೆ. ಹಾಗೆ ಇವತ್ತು ನಮ್ಮ 4 ಮಂದಿಯನ್ನು ಇಲ್ಲಿ ಸನ್ಮಾನಿಸಿದಂತಹ SPB ಫ್ಯಾನ್ಸ್ ಅಸೋಸಿಯೇಷನ್ ಮಂಗಳೂರು ಹಾಗೂ ಉಡುಪಿ ಇವರ ಎಲ್ಲ ಕಾರ್ಯಕರ್ತರಿಗೂ ಪದಾಧಿಕಾರಿಗಳಿಗೂ ನಮ್ಮ 4 ಜನರ ವತಿಯಿಂದ ವಂದನೆಗಳನ್ನು ಅರ್ಪಿಸ್ತೇನೆ. ಇವತ್ತು ನೋಡಿ, ನನಗೆ ಈ ಯೋಗ ಬಂದದ್ದು ಬಹಳ ಒಂದು ಸಂತೋಷ ಉಂಟು ಮಾಡಿದೆ. ಯಾಕಂತ ಹೇಳಿದರೆ SPB ಅವರು 80 ವರ್ಷದ ಇವತ್ತು ಅವರ ಜನ್ಮದಿನ. ನಾನು ಅವರಿಗಿಂತ ಸ್ವಲ್ಪ ದೊಡ್ಡ ಚಿಕ್ಕವನು. ನಾನೀಗ 80ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡಿದ್ದೇನೆ. ಸೊ ಈ ಒಂದು ಸಂತೋಷದ ಸಂಗತಿ ಇನ್ನೊಂದು ಏನು ಅಂತ ಹೇಳಿದರೆ, SPB ಅವರು 1977-78 ಅವಧಿಯಲ್ಲಿ ನನಗೆ GK ವೆಂಕಟೇಶ್ ಜೊತೆಯಲ್ಲಿ ನೋಡ್ಲಿಕ್ಕೆ ಸಿಕ್ಕಿದ್ದು ಮೆಡ್ರಾಸಲ್ಲಿ. ಆ ನಂತರ SPB ಅವರು ನಮ್ಮ ರಿಚರ್ಡ್ ಕ್ಯಾಸ್ಟಲಿನೋ ಇವರು ಪ್ರೊಡ್ಯೂಸ್ ಮಾಡಿದಂತಹ, ನಿಮ್ಗೆ ಗೊತ್ತಿರ್ಬೋದು, ಬಂಗಾರ ಪಟ್ಲೇರ್ ಅಂತ ಪಿಕ್ಚರ್, ಅದು ಫಿಲ್ಮು.
ಅದರ ನಂತರ ಅವ್ರು ಪ್ರೊಡ್ಯೂಸ್ ಮಾಡಿದ್ದಂಥ ಸೆಪ್ಟೆಂಬರ್ ಎನ್ಮ ಅಂತ ಒಂದು ಪಿಕ್ಚರಿಗೆ ನಾನು SBB ಅವರಿಗೆ ಮಾತಾಡಲಿಕ್ಕೆ ಹೋಗಿದ್ದೆ, ಸಿಂಗ್ ಮಾಡಲಿಕ್ಕೆ. ಆ ಟೈಮ್ನಲ್ಲಿ ಅವರು ನಮ್ಮ ಮೋಹನ್ ಕುಮಾರ್ ಆರ್ಕೆಸ್ಟ್ರಾ ಜೊತೆಯಲ್ಲಿ ಅವರ ಹಾಡುಗಳನ್ನು ಅವ್ರು ಹೇಗಂತೇಳಿ ಒಂದು ದಿನಕ್ಕೆ ಆಗ ಎಲ್ಲ ರೆಕಾರ್ಡ್ ಮಾಡಿಬಿಟ್ಟು ಅವರ ಟ್ರ್ಯಾಕನ್ನು ಮಾತ್ರ ಅವರಿಗೆ ಬಿಡೋದು. ಆ ಟ್ರ್ಯಾಕಿಗೆ ಬಂದು ಅವರು ಹಾಡೋದು. ಒಂದೊಂದು ದಿವಸ ಸಾಧಾರಣ 20-25 ಹಾಡುಗಳನ್ನು ಹಾಡ್ತಾಯಿದ್ರು, ಕನ್ನಡ ಹಾಡುಗಳನ್ನು. ಆ ಟೈಮ್ನಲ್ಲಿ ನಾನು ಹೋಗುವಾಗ ನಮ್ಮ ಹಂಸ ರೈಕಾರವರು ನನಗೆ ಬಂದು, ನನ್ನ ಆತ್ಮೀಯರವರು ಬಂದು ನನಗೆ SBB ಅವ್ರ ಹತ್ರ ಇಂಟ್ರೊಡ್ಯೂಸ್ ಮಾಡಿಸಿ, ಅವರು ನಾನು ಇವರನ್ನು ನೋಡಿದ್ದೇನೆ ಅಂಥೇಳಿ ನನಗೆ ಲಂಚ್ ಟೈಮ್ನಲ್ಲಿ 20 ನಿಮಿಷದಲ್ಲಿ 2 ಹಾಡು ಹಾಡಿ ನಮ್ಮ ಸ್ಟುಡಿಯೋಗೆ ಬಂದು ಹಾಡಿ ಹೋದವರು ಅವರು SB ಬಾಲಸುಬ್ರಹ್ಮಣ್ಯ ಅವರು. ನೀವು ಏನು ವರಿ ಮಾಡಬೇಡಿ ಚರಣ್ ಅವರೇ, ನಾನು ಬರ್ತೀನಿ ಅಂತೇಳಿ. ಆಮೇಲೆ ಎಂಥ ಒಂದು ಪರ್ಸನಾಲಿಟಿ ಅಂತ ಹೇಳಿದರೆ, ಅವರ ಸಂಗೀತದ ಬಗ್ಗೆ ಆಗಲಿ ಅವರ ವಿದ್ವತ್ತಿನ ಬಗ್ಗೆ ನಾನು ಮಾತಾಡೋದಿಲ್ಲ, ಆದರೆ ಅವರ ಒಂದು ಗುಣ, ಅವರ ಒಂದು ಮನುಷ್ಯತ್ವದ ಬಗ್ಗೆ ಮಾತಾಡ್ತಾ ಇದ್ದೀನಿ. ಆವತ್ತು ಅವರಿಗೆ ಕನ್ನಡದಲ್ಲಿ ಮತ್ತು ತೆಲುಗುನಲ್ಲೆಲ್ಲ ಸಾಧಾರಣ ಒಂದು ಹಾಡಿಗೆ 8,000ದಿಂದ 10,000 ರೂಪಾಯಿ ರೆಮ್ಯುನರೇಷನ್ ಸಿಗ್ತಾಯಿತ್ತು. ಇದು ನಾನು ಮಾತಾಡೋದು 1996, ಹೌದು, ನಮ್ಮ 1997ನಲ್ಲಿ 10-12,000 ರೆಮ್ಯುನರೇಷನ್ ಸಿಗ್ತಾಯಿತ್ತು. ನಾನು ಅವರಿಗೆ 2 ಹಾಡು ಹಾಡಿಸಿ ನಮ್ಮ ಪ್ರೊಡ್ಯೂಸರ್ ಶ್ರೀ ರಿಚಾರ್ಡ್ ಕ್ಯಾಸ್ತರ್ನವರು ನನ್ನ ಹತ್ರ ಕವರ್ ಕೊಟ್ಟು ಕಳಿಸಿದ್ರು ಒಳಗಡೆ ಅವ್ರಿಗೆ ಕೊಡಲಿಕ್ಕೆ. ಆಗ ಅವರ ಸೆಕ್ರೆಟರಿ ವಿಠಲ್ ಅಂತ ಇದ್ದರು. ಆ ವಿಠಲ್ರವರು ಅದನ್ನು ತೆಗೆದುಬಿಟ್ಟು ಇವರಿಗೆ ಬದಿಯಿಂದ ಏನೋ ಅವರ ತೆಲುಗು ಭಾಷೆಯಲ್ಲಿ ಮಾತಾಡಿದರು. ಆಗ ನಾನು SBB ಅವರು ಒಳಗೆ ಚೇಂಬರ್ನಲ್ಲಿದ್ದೇವೆ. ಅವ್ರು ಹೇಳಿದರು, ನೀನು ಏನಪ್ಪ, ನಿನಗೆ ಗೊತ್ತಿಲ್ವಾ, ಇದು ತುಳು ಲ್ಯಾಂಡ್ ಕಣೆಯ, ಕನ್ನಡ ಅಲ್ಲ, ತೆಲುಗು ಅಲ್ಲ. ತುಳು ಲ್ಯಾಂಡಿಗೆ ಎಷ್ಟು ಮಾರ್ಕೆಟ್ ಇದೆ ಅಂತ ಗೊತ್ತಿದ್ದಲ್ಲ ನಿಮಗೆ. ಮ್ಯೂಸಿಕ್ ಡೈರೆಕ್ಟ್ರ್ ಏನು ಕೊಡ್ತಾರೆ ಅದನ್ನು ದಯವಿಟ್ಟು ಇಸ್ಕೋಪ ಅಂತ ಹೇಳಿದ್ರು. ಅಂಥ ಒಂದು ಒಳ್ಳೆಯ ಮನಸ್ಸು ನೋಡಿ, ನನಗೆ ಜುಮ್ ಆಗ್ತಾಯಿದೆ. ಅಂಥ ಒಂದು ಒಳ್ಳೆಯ ಮನುಷ್ಯ SBB ಅವರು. ಅದೇ ರೀತಿ ನಮ್ಮ ಕಾಸರಗೋಡು ಚಿನ್ನ, ನಿಮ್ಗೆ ಗೊತ್ತಿರ್ಬೋದು, ಬೆಂಗಳೂರಿನಲ್ಲಿ ದೊಡ್ಡ ಆರ್ಟಿಸ್ಟ್ ಅವರು. ಈಗ ಕಾಸರಗೋಡು ಚಿನ್ನ ಗಡಿನಾಡ ಕಲಾವಿದರು, ಡ್ರಾಮಾ, ಕನ್ನಡ, ಇದು ಯಕ್ಷಗಾನ, ಸಂಗೀತ ಮುಂತಾದ ಎಲ್ಲ ಕಾರ್ಯಕ್ರಮಗಳನ್ನು ಮಾಡಿಸ ಕಾಸರಗೋಡು ಚಿನ್ನರವರಿಂದ ಶ್ರೀಧರ್ ನಮ್ಮ TV ಚಾನಲ್ನ ಶ್ರೀಧರ್ ಅವರ ಪರಿಚಯ ಆಗಿ ನನಗೆ 2005ರಲ್ಲಿ SB ಬಾಲಸುಬ್ರಹ್ಮಣ್ಯಂ ನಡೆಸ್ಕೊಂಡು ಬರ್ತಾ ಇರುವ ಎದೆ ತುಂಬಿ ಹಾಡಿದ್ದೇನು ಕಾರ್ಯಕ್ರಮದಲ್ಲಿ ನಾನು ಜೂರಿಯಾಗಿ ಹೋಗಿದ್ದೆ. ಅವ್ರ ಜೊತೆಯಲ್ಲಿ ಕೂತು ಆ ಕಾರ್ಯಕ್ರಮ ನೋಡಿದ್ದೇನೆ. ಸೊ ಇದು ಕೂಡ ನನ್ನ ಒಂದು ಯೋಗ. ಆ 2 ಯೋಗಗಳು ಸೇರಿ ಇವತ್ತು ಅವರಿಗೆ 80 ವರ್ಷ ದಾಟಿ ಅವರ ಜನ್ಮದಿನೋತ್ಸವದಲ್ಲಿ ನನ್ನ 80ನೇ ಈ ತಾರುಣ್ಯದಲ್ಲಿ ನಾನು ಬಂದು ಈ ಸನ್ಮಾನವನ್ನು ವಹಿಸ್ಕೊಂಡದ್ದು ಅಥವಾ ಸ್ವೀಕರಿಸಿದ್ದು ನನಗೆ ತುಂಬ ಹೆಮ್ಮೆ ಅನಿಸಿದೆ. ಆದ್ದರಿಂದ ನಿಮಗೆಲ್ಲರಿಗೂ ನನ್ನ ವಂದನೆಗಳನ್ನು ಅರ್ಪಿಸಿ 2 ಮಾತುಗಳನ್ನು ಮುಗಿಸ್ತೀನಿ. ನಮಸ್ಕಾರ. ಬಹುಶಃ 80ನೇ ವರ್ಷದ ಹುಟ್ಟುಹಬ್ಬ ಕಾರ್ಯಕ್ರಮ ಬಹುಶಃ ಈಗ ಒಂದು ಅರ್ಥಪೂರ್ಣವಾಗ್ತಾ ಇದೆ. ಯಾಕಂತಂದರೆ ಅವರ ಜೊತೆಯೇ ಒಡನಾಟ ಇಟ್ಟವರು, ಅವರ ಜೊತೆಯೇ ಕೆಲಸವನ್ನು ಮಾಡಿದಂಥವರು ನಮ್ಮ ಹಿರಿಯರು ಶ್ರೀಯುತ ಚರಣ್ ಕುಮಾರ್ ಸರ್. ಬಹುಶಃ ಒಂದು ಮಾತು ಹೇಳಿದರು, ಸೆಪ್ಟೆಂಬರ್ ಎನ್ಮ ಅಂತೇಳಿ. ಬಹುಶಃ ನಾವು ಇವತ್ತು ಬೇರೆ ಬೇರೆ ಭಾಷೆಯ ಚಿತ್ರವನ್ನು ಏನು ನೋಡ್ತಾ ಇದ್ದೇವೆ, ಆದರೆ ತುಳುವಲ್ಲಿ ಕೂಡ ಒಂದಷ್ಟು ದೊಡ್ಡ ದೊಡ್ಡ ದಾಖಲೆಗಳಾಗಿರುವಂಥದ್ದು. ಬಹುಶಃ ಸೆಪ್ಟೆಂಬರ್ ಎನ್ನುವ ಎನ್ನುವಂತಹ ಸಿನಿಮಾ ತುಳುನಾಡಲ್ಲೇ, ತುಳುವಲ್ಲೇ ಕನ್ನಡ ನಮ್ಮ ಯಾವುದೇ ಚಿತ್ರರಂಗವನ್ನು ತಗೊಂಡ್ರೆ 24 ಗಂಟೆಯ ಒಳಗೆ ಚಿತ್ರೀಕರಣಗೊಂಡಂತಹ ಚಿತ್ರ ಅಂತ ಇದ್ರೆ ಅದು ನಮ್ಮ ಹೆಮ್ಮೆಯ ತುಳು ಭಾಷೆಯ ಚಿತ್ರ ಸೆಪ್ಟೆಂಬರ್ ಎನ್ನುವ ಬಂಧುಗಳೇ. 23.5 ಗಂಟೆಗಳಲ್ಲಿ ಸಂಪೂರ್ಣವಾಗಿ ಪೂರ್ಣಗೊಂಡಂತಹ ಚಿತ್ರ ಅದು. ಅದರಲ್ಲಿ ದೊಡ್ಡ ದೊಡ್ಡ ಕಲಾವಿದರು, ಆಗಿನ ಕನ್ನಡ ಚಿತ್ರರಂಗ ಕಂಡಂಥ ದೊಡ್ಡ ದೊಡ್ಡ ಕಲಾವಿದರು, ಸುನೀಲ್ ಆಗಿರ್ಬೋದು, ಶ್ರುತಿ ಆಗಿರ್ಬೋದು, ನಮ್ಮ ಬ್ಯಾಂಕ್ ಜನಾರ್ದನ್ ಗೆ ಉಮಾಶ್ರೀ ಅವರು, ಇಂಥ ದೊಡ್ಡ ದೊಡ್ಡ ಕಲಾವಿದರು, ಘಟಾನುಘಟಿಗಳು ಅಭಿನಯಿಸಿರುವಂತಹ ಚಿತ್ರ 23.5 ಗಂಟೆಗಳಲ್ಲಿ ನಮ್ಮ ರಿಚರ್ಡ್ ಕ್ಯಾಸ್ಟಲಿನೋ ಅವರು ಚಿತ್ರೀಕರಣವನ್ನ ನಡೆಸಿಕೊಟ್ಟಿದ್ದಾರೆ. ಬಹುಶಃ ಅದು ಇವತ್ತು ದಾಖಲೆಯ ಒಂದು ಚಿತ್ರವಾಗಿದೆ. ಸೊ ಧನ್ಯವಾದಗಳು ಸರ್. ಆ ಒಂದು ಚಿತ್ರದಲ್ಲೂ ಕೂಡ ನಾವು ಕೆಲಸವನ್ನ ಮಾಡಿದ್ದೀರಾ. ಸೊ ನಮ್ಮ ಅಭಿನಂದನೆಗಳನ್ನ ಈ ಸಂದರ್ಭದಲ್ಲಿ ವೇದಿಕೆಯ ಮುಖೇನ ಸಲ್ಲಿಸಿಕೊಳ್ತಾ ಇದ್ದೀವಿ. ಸೊ ಇನ್ನು ಕಾರ್ಯಕ್ರಮದ ಮುಂದಕ್ಕೆ ಬಹುಶಃ ನಾನು ಹೇಳಿದಾಗೆ ನಮ್ಮ ಪ್ರತಿಯೊಂದು ಕಾರ್ಯಕ್ರಮಕ್ಕೆ ನಮ್ಮ ಜೊತೆ ಇರುವವರು, ಜೊತೆಗೆ
ಹಿರಿಯ ಸಂಗೀತ ನಿರ್ದೇಶಕರು. ಅವರು ಕೂಡ ಸಾಕಷ್ಟು ವೇದಿಕೆಗಳಲ್ಲಿ ಕಾರ್ಯಕ್ರಮವನ್ನು ನೀಡಿದವರು, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಾರ್ಯಕ್ರಮವನ್ನು ನೀಡಿದಂಥವರು. ತಪ್ಪಿ ಹೋದವರನ್ನ ಸರಿದಾರಿಗೆ ತಿದ್ದುವಂತಹ, ಸಂಗೀತದಲ್ಲಿ ತಿದ್ದುವಂತಹ ಒಂದು ದೊಡ್ಡ ಮನಸ್ಸುಳ್ಳಂತಹ ವ್ಯಕ್ತಿತ್ವ ನಮ್ಮ ಮಾರ್ಗದರ್ಶಕರು ಶ್ರೀಯುತ ಸತೀಶ್ ಸುರತ್ಕಲ್ ಸರ್. ಕಾರ್ಯಕ್ರಮಕ್ಕೆ ಒಂದೆರಡು ಶುಭಾಶಯವನ್ನ ಸಲ್ಲಿಸಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ SPB ಅಸೋಸಿಯೇಷನ್ ಅವರಿಗೆ ನನ್ನ ಹೃತ್ಪೂರ್ವಕವಾದ ಧನ್ಯವಾದಗಳು, ನಮ್ಮೆಲ್ಲರ ಪರವಾಗಿ. ಎರಡನೇದಾಗಿ SPB ಅವರು ಮತ್ತು ನಾನು ಸ್ವಲ್ಪ ಕಾಂಟ್ಯಾಕ್ಟಲ್ಲಿದ್ದೆ. ಯಾಕಂದರೆ ಮೊದಲನೇದಾಗಿ ನಾನು SPB ಅವರಲ್ಲಿ ಮೀಟ್ ಆದದ್ದು ನಮ್ಮ ಮಂಗಳೂರಿನ ಪಲ್ಲವಿ ಪ್ರಭು ಅವರು ಎದೆ ತುಂಬಿದೇನು ಹಾಡಿಗೆ ಹೋದಾಗ ನಾನು ಅವರ ಜೊತೆಯಲ್ಲಿ ಹೋಗಿದ್ದೆ, ಆಗ ಭೇಟಿಯಾದೆ. ಆಮೇಲೆ ಇನ್ನೊಮ್ಮೆ ಭೇಟಿಯಾದೆ ಮೈಸೂರಲ್ಲಿ. ಆಮೇಲೆ ನನ್ನದೇ ಒಂದು ಆಲ್ಬಮಿಗೆ, ನನ್ನದೇ ಅಂದರೆ ನನ್ನ ಫ್ರೆಂಡ್ಸ್ ಪದ್ಮನಾಭ ಸಸಿತ್ಲು ಅವರ ಕಲಾ ಸೌರಭ ತಂಡದಿಂದ 12 ಹಾಡುಗಳ ಆಡಿಯೋ ವಿಡಿಯೋ ಆಲ್ಬಮ್ ನಾವು ಮಾಡಿದ್ದೆವು. ಅದರಲ್ಲಿ 4 ಜನ ಸಂಗೀತ ನಿರ್ದೇಶಕರಿದ್ದರು. ಒಂದು ನಾನಿದ್ದೆ ಮತ್ತು BB ಶ್ರೀನಿವಾಸ್, ಗಿಟಾರ್ ಶ್ರೀನಿವಾಸ್ ಮತ್ತು ಬಾಂಬೆಯ ಸುವರ್ಣರ್, 4 ಜನ ಸೇರಿ 12 ಸಾಂಗನ್ನು ಒಂದು ಆಲ್ಬಮಲ್ಲಿ ಮಾಡಿದ್ದೇವೆ. ಅದರಲ್ಲಿ ಅನುರಾಧ ಪಡ್ವಾಲ್, ಉದಿತ್ ನಾರಾಯಣ್, ಅಜಯ್ ವಾರಿಯರ್, SP ಬಾಲಸುಬ್ರಹ್ಮಣ್ಯಂ ಎಲ್ಲ ಹಾಡಿದ್ದಾರೆ. SP ಬಾಲಸುಬ್ರಹ್ಮಣ್ಯ ಹಾಡಿದ ಹಾಡನ್ನು ನಾವು ರೆಕಾರ್ಡಿಂಗ್ ಮಾಡಲಿಕ್ಕೆ ಅವರು 2-3 ಸಲ ನಮ್ಮನ್ನು ಬೆಂಗಳೂರಿಗೆ ಕರೆದರು. ಅದು ಅವರ ಟೈಮಿನಿಂದ ಆಚೆ ಈಚೆ ಆಯಿತು. ಆಮೇಲೆ ಕೊನೆಗೆ ಅವರು ಹೇಳಿದರು ಹೈದರಾಬಾದಿಗೆ ಬನ್ನಿ ಅಂತ ಹೇಳಿದರು. ಸೊ ನಾವು 4 ಜನ ಹೈದರಾಬಾದಿಗೆ ಹೋದೆವು. ಈಶ್ವರನ ಹಾಡನ್ನು ಅವರು ಹಾಡಿದ್ದಾರೆ, ಶಂಕರ ಶಿವಶಂಕರ. ಈ ಹಾಡನ್ನು ನಾನು BB ಶ್ರೀನಿವಾಸ್, ಗಿಟಾರ್ ಶ್ರೀನಿವಾಸ್ ಬೆಂಗಳೂರಲ್ಲಿ ಒಂದು ರೂಮ್ ಮಾಡಿ ಬೆಳಗ್ಗೆಯಿಂದ ಸಂಜೆ ತನಕ ಕೂತ್ಕೊಂಡು 7-8 ಸಾಂಗ್ ಅಲ್ಲಿ ಮಾಡಿದ್ದೇವೆ. ಅದರಲ್ಲಿ ಈ ಹಾಡು ಕೂಡ ಇತ್ತು. ಈ ಹಾಡನ್ನು ನಾವು ಬೆಂಗಳೂರಲ್ಲಿ ರೆಕಾರ್ಡಿಂಗ್ ಮಾಡಿ ಆಮೇಲೆ SPB ಅವ್ರ ಹತ್ರ ಬೆಳಿಗ್ಗೆ ಹೋದೆವು ಹೈದರಾಬಾದಿಗೆ ಹೋದ ಕೂಡಲೇ SPB ಅವರಿಗೆ ನಮ್ಮ ಹಾಡನ್ನು ನನ್ನ ಬ್ಲೂಟೂತ್ ಮುಖಾಂತರ ಅವರಿಗೆ ಕೊಟ್ಟಿತ್ತು. ಬೆಳಿಗ್ಗೆ ಹೋಗಿ ಕೊಟ್ಟು ಬಂದೆವು. ಆಗ ಅವರು ಹೇಳಿದರು ನಾನು 3:15 ಗಂಟೆ ಕರೆಕ್ಟ್ ಬರ್ತೇನೆ, ಸ್ಟುಡಿಯೋಗೆ ಬನ್ನಿ ಅಂತ ಹೇಳಿದ್ರು. ಅವರ ಮನೆ ಹತ್ತಿರವೇ ಸ್ಟುಡಿಯೋ. ಹೋದೆವು. ಅಲ್ಲಿ ಹೋದ ನಂತರ SPB ಅವರು ಕರೆಕ್ಟ್ 3:15ಗೆ ಬರಲಿಲ್ಲ. 5 ನಿಮಿಷ ಲೇಟ್ ಆಯಿತು. ಕಾರ್ನಿಂದ ಇಳಿದು ಓಡಿ ಬಂದರು. ಸಾರಿ ಅಂತ ಹೇಳಿ ಬಂದರು. ಅವರ ಗುಣ ನೋಡಿ, ನಾವು ಎಲ್ಲಿ ಅವರೆಲ್ಲಿ, ಅವರು ನಮಗೆ ಸಾರಿ ಹೇಳಿದರು. ಏನಿಲ್ಲ ಸರ್ ಬನ್ನಿ ಅಂತ ಹೇಳಿದ್ರು. ರೆಕಾರ್ಡಿಂಗ್ ಪ್ರಾರಂಭ ಆಯಿತು. ರೆಕಾರ್ಡಿಂಗ್ ಪ್ರಾರಂಭ ಆದ ನಂತರ ಆ ಹಾಡಿನ ಫುಲ್ಲು ಅದು ದಾಸರು ಬರೆದ ಹಾಡುಗಳು. ಆಮೇಲೆ ರೆಕಾರ್ಡಿಂಗ್ ಆಯಿತು. ರೆಕಾರ್ಡಿಂಗ್ ಆದ ನಂತರ ಕೊನೆಯಲ್ಲಿ ನಾನು ಹೇಳಿದೆ, ಒಂದು 15 ನಿಮಿಷದಲ್ಲಿ ಒಂದು ಹಾಡನ್ನು ಹಾಡಿದೆ ಅವರು. ಒಳ್ಳೆ ಸೂಪರ್ ಆಗಿದೆ ಹಾಡು. ಅದನ್ನು ವಿಡಿಯೋವನ್ನು ಧರ್ಮಸ್ಥಳದಲ್ಲಿ ಮಾಡಿದ್ದೇವೆ. ಅದು ರೆಕಾರ್ಡಿಂಗ್ ಇದೆ. ಹಾಡು ಮುಗಿದ ನಂತರ ನಾನು SPB ಅವರಿಗೆ ನಾವು ಆ ಒಂದು ಹಾಡಿಗೆ 30,000 ಕೊಟ್ಟಿದ್ದೇವೆ. 30,000. ಅದು ನಮಗೆ ಡೈರೆಕ್ಟ್ SPB ಅವ್ರ ಹತ್ರ ಮಾತಾಡಲಿಕ್ಕಿಲ್ಲ, ಅವರ ಅಸಿಸ್ಟೆಂಟ್ ಹತ್ರ ನಾವು 30,000 ಕೊಟ್ಟಿದ್ದೇವೆ. ಅದು ಪ್ರೊಡ್ಯೂಸರು ಬಾಂಬೆ ಅವರು. ಆಮೇಲೆ ಹಾಡಿದ ನಂತರ ರೆಕಾರ್ಡಿಂಗ್ ಆದ ನಂತರ ನನಗೆ SPB ಅವ್ರ ಹತ್ರ ಮಾತಾಡಲಿಕ್ಕೆ ಉಂಟಂತ ಹೇಳಿದೆ. ನಮ್ಮ ಗಿಟಾರ್ ಶ್ರೀನಿವಾಸ್ ನಮ್ಮನ್ನು ಕರ್ಕೊಂಡು ಹೋದದ್ದು ಗಿಟಾರ್ ಶ್ರೀನಿವಾಸ್ ಅಂದರೆ ಎದೆ ತುಂಬಿದ್ದೆನ್ನೋ ಹಾಡಿನಲ್ಲಿ ಈಗಲೂ ಎಲ್ಲ ಚಾನಲಲ್ಲಿ ಗಿಟಾರ್ ಬಾಸ್ ನಂಬರ್ 1 ಗಿಟಾರಿಸ್ಟ್ ಕರ್ನಾಟಕದ ಶ್ರೀನಿವಾಸ್ ಅವರ ಮುಖಾಂತರ ಹೇಳಿದೆ. ಆಗ ಅವರೆಲ್ಲ ಹೇಳಿದರು ಹಾಗೆಲ್ಲ ಹಾಗೆ SPB ಹತ್ರ ಮಾತಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದರು. ಆದರೆ ನಾವು ಮಂಗಳೂರಿನವರು SPB ಹತ್ರ ಮಾತಾಡಿದರೆ ಸರಿ ಆಗೋದಿಲ್ಲ ಅಂತ ಹೇಳಿ ನಾನೇನು ಮಾಡಿದೆ, ಸ್ಟುಡಿಯೋದ ಹಿಂದೆ ಕಡೆಯಿಂದ ಹೋಗಿ SPB ಹತ್ರ ಮಾತಾಡಿದೆ. ಡೈರೆಕ್ಟ್ ಮಾತಾಡಿದೆ. ಸರ್ ಅವರೆಲ್ಲ ಹೇಳಿದರು ನಿಮಗೆ ಇಲ್ಲಿ ಮಾತಾಡಲಿಕ್ಕೆ ಇಲ್ಲ ಅಂತ ಹೇಳಿದರು. ಯಾರು ಹೇಳಿದ್ರು ನಿಮಗೆ ಮಾತಾಡಲಿಕ್ಕಿಲ್ಲ, ಬನ್ನಿ ಅಂತ ಹೇಳಿ ನನ್ನ ಒಟ್ಟಿಗೆ ಕೂತ್ಕೊಂಡ್ರು. ನನ್ನ ಒಟ್ಟಿಗೆ ಕೂತ್ಕೊಂಡು 15-20 ನಿಮಿಷ ನಾನು ಮತ್ತು SPB ಅವರು ಮಾತಾಡಿದ್ದೇವೆ. ಮಾತಾಡಿ ನನಗೆ ಹೇಳಿದರು, ಸತೀಶ್ ಅಂತ ಹೇಳಲಿಕ್ಕೆ ಕಾರಣ ಏನೆಂದರೆ ಪಲ್ಲವಿ ಪ್ರಭೆ ಒಟ್ಟಿಗೆ ನಾವು ಹೋದಾಗ ಆಗ ನನಗೆ ಪರಿಚಯ ಆಗಿತ್ತು. ಆಮೇಲೆ ಇನ್ನೊಮ್ಮೆ ಬಿಟ್ಟು 2 ಸಲ ಭೇಟಾಗಿದೆ. ಹಾಗೆ ಹೇಳಿದರು, ಸತೀಶ್ ನಿಮ್ಮ ಹಾಡುಗಳು ಎಲ್ಲ ಚೆನ್ನಾಗಿದೆ, ಆದರೆ ನಿಮ್ಮ ಹಾಡುಗಳು ದಾಸರ ಹಾಡುಗಳು ಆದ ಕಾರಣ ಅದರಲ್ಲಿ ಅದು ಪ್ರಿಂಟ್ ಆದ ನಂತರ ಅದು ಅಕ್ಷರಗಳು ಬೇರೆ ಆಗ್ತಂತ ಹೇಳಿದರು. ಸೊ ನೀವು ನನಗೆ ಕೊಟ್ಟ ಹಾಡನ್ನು ನಾನು ಕರೆಕ್ಷನ್ ಮಾಡಿದ್ದೇನೆ, ಆದರೆ ನಿಮ್ಮ ಉಳಿದ ಹಾಡುಗಳನ್ನು ನೀವು ಕರೆಕ್ಷನ್ ಮಾಡಿಕೊಡಿ ಅಂತ ಹೇಳಿದರು. ಯಾಕಂದರೆ 12 ಸಾಂಗ್ ಇತ್ತು ಅದರಲ್ಲಿ. ಆಮೇಲೆ ಓಕೆ ಅಂತ ಹೇಳಿದರು. ಮತ್ತು ನಾನು ನಮ್ಮ ಉಳಿದ ನನ್ನ ಜೊತೆಯಲ್ಲಿ ಬಂದವರನ್ನೆಲ್ಲ ಕರೆದು ಅಲ್ಲೆಲ್ಲ ಒಂದು 15-20 ನಿಮಿಷ ಆಮೇಲೆ ಪುನಃ ಮಾತಾಡಿದೆವು. ಅಂತೂ ಅರ್ಧ ಗಂಟೆ ನನ್ನ ಜೊತೆಯಲ್ಲಿದ್ದರು SPB ಅವರು. ಅದು ನನಗೆ ಭಾಳ ಸಂತೋಷದ, ನನ್ನ ಲೈಫಲ್ಲಿ ಯಾವಾಗಲೂ ಮರೆಯದ ಒಂದು ಕ್ಷಣ SPB ಅವರೊಟ್ಟಿಗಿದೆ. ಅದೇ SPB ಅಸೋಸಿಯೇಷನ್ ಅವರು ಇವತ್ತು ನಮಗೆ ಸನ್ಮಾನ ಮಾಡಿದ್ದಕ್ಕೆ ನಾನು ಚಿರಋಣಿಯಾಗಿದ್ದೇನೆ.
ಅದರ ಜೊತೆಯಲ್ಲಿ ನಾನು ಇನ್ನೊಬ್ಬ ಮೇರು ಕಲಾವಿದನೊಟ್ಟಿಗೆ ನಾನು ಭಾಗವಹಿಸಿದೆ. ಅದು ಯಾರಂದರೆ ಡಾಕ್ಟರ್ ರಾಜ್ಕುಮಾರ್ ಮಂಗಳೂರಿನ ಬಜ್ಪೆಯ ಸುಂಕದಕಟ್ಟೆ ಕಾಲೇಜ್ ಡೆಸ್ಟಿನರಿ ಪ್ರೋಗ್ರಾಮಿಗೆ ಅವರು ಬರುವುದಿತ್ತು. ಅಲ್ಲಿಯ ಸ್ವಾಮಿಗಳು ನನ್ನ ಹತ್ರ ಆರ್ಕೆಸ್ಟ್ರಾ ಮಾಡಲಿಕ್ಕೆ ಹೇಳಿದರು. ಸೌಂಡ್ ಎಲ್ಲ ನಾನೇ ಅರೇಂಜ್ಮೆಂಟ್ ಮಾಡಿದೆ. ಚರಣ್ರವರ ತಮ್ಮ ರಣಧೀರ್ ನನ್ನೊಟ್ಟಿಗೆ ಜೊತೆಯಲ್ಲಿ ಕೀಬೋರ್ಡ್ ಇದ್ದರು. ಗಣೇಶ್ ನವಗಿರಿ ಅವರು ಇದ್ದರು. ರಾಜ್ಕುಮಾರ್ ಅವರು ನಮ್ಮ ಆರ್ಕೆಸ್ಟ್ರಲ್ಲಿ 3 ಹಾಡು ಹಾಡಿದರು. ಇದು ನನ್ನ ಲೈಫಲ್ಲಿ ಯಾವಾಗಲೂ ಮರೆಯದ ನನ್ನ ಒಂದು ಬಹಳ ಸಂತೋಷದ ದಿನ ಅಂತ ಎಣಿಸ್ತೇನೆ. ನಾನು ಇಷ್ಟು ಹೇಳಿ ನನ್ನ 2 ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಧನ್ಯವಾದಗಳು ಶ್ರೀಯುತ ಸತೀಶ್ ಸುರತ್ಕಲ್ ಇವರಿಗೆ. ಬಹುಶಃ ನಮ್ಮ SPB ಅವರ ಜೊತೆ ಒಡನಾಟ ಇಟ್ಟುಕೊಂಡವರು. ಧನ್ಯವಾದಗಳು ಸರ್. ಮುಂದಿನ ತಮ್ಮ ಸಂಗೀತದ ಜೀವನ ಇನ್ನಷ್ಟು ಸುಗಮವಾಗಿ ಸಾಗಲಿ. ಇನ್ನು ಸನ್ಮಾನಿತರ ಪರವಾಗಿ ಮತ್ತೋರ್ವರು ನಮ್ಮ ರಾಜೇಶ್ ಅಂಚನ್ ಅವರು. ಕಾರ್ಯಕ್ರಮ ಎದೆ ತುಂಬಿ ಆಡುವೆನು ಕಾರ್ಯಕ್ರಮ ಆರಂಭಗೊಂಡಾಗ ನಮ್ಮ ಮಂಗಳೂರನ್ನು ಪ್ರತಿನಿಧಿಸಿದಂತಹ ಗಾಯಕರು, ಅವರ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥವರು ಸಾಕಷ್ಟು ಬೇರೆ ಬೇರೆ ಕೆಟಗರಿ ಇರುತ್ತೆ. ಆ ಎಲ್ಲ ಕೆಟಗರಿಯನ್ನು ದಾಟಿ ಮುಂದಕ್ಕೆ ಹೋದಂತಹ ಗಾಯಕರು ರಾಜೇಶ್ ಅಂಚನ್ ಅವರು. ಸೊ ಕಾರ್ಯಕ್ರಮದ ಕುರಿತು ಒಂದೆರಡು ಶುಭಾಶಯವನ್ನು ಸಲ್ಲಿಸಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ಮೊದಲಿಗೆ ಎಲ್ಲರಿಗೂ ನಮಸ್ಕಾರ. ನನಗೆಂದರೆ ಸ್ವಲ್ಪ ಮುಜುಗರ ಜಾಸ್ತಿ ಇಂಥ ಸನ್ಮಾನ ಎಲ್ಲ ತಗೊಳ್ಳೋಕ್ಕೆ. ಯಾಕಂದರೆ ಅಂಥ ಸಾಧನೆ ನಾನು ಏನು ಮಾಡಿಲ್ಲ. ತುಂಬ ವರ್ಷದಿಂದ ಆರ್ಕೆಸ್ಟ್ರಾ ಫೀಲ್ಡಲ್ಲಿ ನಾನು ಆಡ್ತಾ ಇದ್ದೇನೆ. ಮತ್ತು ಸರ್ ಹೇಳಿದಾಗೆ, ಚರಣ್ ಸರ್ ಹೇಳಿದಾಗೆ, ಅದು SP ಅವರೊಟ್ಟಿಗೆ ಕೂಡ ನಾನೊಂದು ಅರ್ಧ ಗಂಟೆ ನಾವು ಕೂಡ ಸ್ಟುಡಿಯೋದಲ್ಲಿ ಮಾತಾಡಿದ್ದೇವೆ. ಒಂದು 18 years ಬ್ಯಾಕ್ ಎದೆ ತುಂಬಿ ಆಡುವಿನ ನಾವು ಹೋದ ಕಾರಣ ಅಲ್ಲಿ ನಮಗೆ ಸ್ಟುಡಿಯೋಗೆ ಮುಂಚೆ ಸ್ವಲ್ಪ ಮಾತಾಡಲಿಕ್ಕೆ ಉಂಟು ಅವರೊಟ್ಟಿಗೆ. ಆಗೊಂದು ನಾವು 4 ಮಂದಿ ಒಳ್ಳೆ ಅಂದರೆ ಡೌನ್ ಟು ಅರ್ತ್ ಪರ್ಸನ್ ಅವರು ತುಂಬ. ಯಾಕಂದರೆ ಅಷ್ಟು ದೊಡ್ಡ ಗಾಯಕ ಅದು ನಮ್ಮ ಒಂದು ಲಕ್ಕೆ ಅಂತ ಹೇಳಬೇಕು. ಯಾಕಂದರೆ ಅಂಥೊಂದು ಮೇರು ನಟ ಗಾಯಕರೊಟ್ಟಿಗೆ ನಾವೊಂದು ಹಾಡಲಿಕ್ಕೆ ಸಿಗುವುದಂತ ನಮ್ಮ ದೊಡ್ಡ ಚಾನ್ಸ್ ಹೇಳಬೇಕು. ಯಾಕಂದರೆ ಎಲ್ಲರಿಗೂ ಸಿಗಲ್ಲ ಅವರೊಟ್ಟಿಗೆ ಆಡಲಿಕ್ಕೆ. ಯಾಕಂದರೆ ಅದು ನಮ್ಮ ಪುಣ್ಯ ಅಂತ ಹೇಳಬೇಕು ಅವರೊಂದು ಆಶೀರ್ವಾದ ಪಡೀಲಿಕ್ಕೆ. ತುಂಬ ಚೆನ್ನಾಗಿ ನಮ್ಮೊಟ್ಟಿಗೆ ಮಾತಾಡಿದ್ದಾರೆ. ನಾವೊಟ್ಟಿಗೆ ಕಾಫಿ ಕೊಡ್ತಿದ್ದೀವಿ. ತುಂಬ ಬ್ಲೆಸ್ ಮಾಡಿದ್ದಾರೆ ಅವರು. ನಮಗೆಲ್ಲ ಆಡುವಾಗ ಹೆದರಬಾರ್ದು, ನಾವು ಎದುರಿದ್ದು ನೀವು ಕೂಡ ಹೆದರಬಾರ್ದು ಅಂಥದ್ದೆಲ್ಲ ನಮಗೆ ದೊಡ್ಡ ಒಳ್ಳೊಳ್ಳೆ ಸಜೆಷನ್ ಕೂಡ ಕೊಟ್ಟಿದ್ದಾರೆ. ಆದರೆ ನನಗೆ ಈ ಒಂದು ಸನ್ಮಾನ ನಮ್ಮ SPB ಫ್ಯಾನ್ಸ್ನವರು ಕರೆದು ಕೊಟ್ಟದಕ್ಕೆ ತುಂಬ ಸಂತೋಷ. ಯಾಕಂದರೆ ನನ್ನನ್ನು ಗುರುತಿಸಿ ಅವರು ಕೊಟ್ಟಿದ್ದಾರೆ. ಅದಕ್ಕೆ ನಾನು ಎಷ್ಟು ಹರಗನಿದ್ದೇನೆ ಅಂತ ನಂಗೆ ಗೊತ್ತಿಲ್ಲ. ನಂಥ ಸಾಧನೆ ನಾನು ಏನೂ ಮಾಡಿಲ್ಲ. ಯಾಕಂದರೆ ಇದು ಆರ್ಕೆಸ್ಟ್ರಾ ಫೀಲ್ಡನ್ನು ನಾನು ಹಾಡ್ತಿದ್ದೇನೆ ಅಷ್ಟೇ, ಬಿಟ್ಟರೆ ಏನು ಮಾಡಿಲ್ಲ ನಾನು. ಅಂದರೆ SP ಅವರ ಹಾಡನ್ನು ಹಾಡಬೇಕಾದ್ರೆ ಅವರು SP ಅವರೇ ಸಾಟಿ. ಯಾಕಂದರೆ ಅದು ಹಂಸಲೇಖ ಸರ್ ಅವರೊಂದು ಶೋದಲ್ಲಿ ಹೇಳಿದ್ದಾರೆ, 500 ಜನ್ಮ ಇರ್ತಿದ್ರು SP ಆಗೋಕ್ಕೆ ಯಾರಿಗಾಗಲ್ಲ, ಯಾರು ಕೂಡ. ಯಾಕಂದರೆ ಅವರ ಹಾಡನ್ನು ಹಾಡೋರು ತುಂಬ ಮಂದಿ ಇದ್ದಾರೆ, ಹಾಡ್ತಾರೆ ಎಲ್ಲರೂ ಕೂಡ. ಆದರೆ SP ಅವ್ರು ಯಾಗೋ ಇದ್ದರೆ SP. ಹಾಗೆ ಎಷ್ಟೊಂದು ಮಾತಾಡಲ್ಲ, ನಾನು ಎಷ್ಟೊಂದು ಮಾತು ಹೇಳಿ ನಾನು ಮುಗಿಸ್ತೀನಿ. ಜೈ ಕರ್ನಾಟಕ. ಥ್ಯಾಂಕ್ ಯು. ಧನ್ಯವಾದಗಳು ಶ್ರೀಯುತ ರಾಜೇಶ್ ಅಂಚನ್ ಇವರಿಗೆ. ಸೊ ಇನ್ನು ಮುಂದಿನ ಕಾರ್ಯಕ್ರಮದ ಸನ್ಮಾನಿತರ ಮಾತು ನಮ್ಮ ಜಗದೀಶ್ ಕದ್ರಿ ಅವರಿಂದ. ಬಹುಶಃ ಬೇರೆ ಬೇರೆ ಸೆಲೆಬ್ರಿಟಿಗಳನ್ನು ಮಂಗಳೂರಿಗೆ ಕರೆತಾ ಇರುವಲ್ಲಿ ಬಹುಶಃ ನಮ್ಮ ಜಗದೀಶ್ ಕದ್ರಿ ಅವರು ಮುಂಚೂಣಿಯಲ್ಲಿ ಇರುವಂಥವರು. ಮುಂಚೂಣಿಯಲ್ಲ ಅಂತಲ್ಲ, ಪ್ರಥಮವಾಗಿ ಬಹುಶಃ ನಮ್ಮ ಯಾವುದೇ ಕಾರ್ಯಕ್ರಮ ಇದ್ದರೂ ಕೂಡ ಜಗನ ಅಂಕಲ್ ಬರ್ಪೇರ ಕೇಳಲೆ ಅಂತ ಹೇಳಿದರೆ ಅಪ್ಪ ಬರ್ಪೇರು ನೆರವಾರಪೆ ಅಂತ ಹೇಳುವಂಥ ವ್ಯಕ್ತಿತ್ವ. ಸೊ ಇವತ್ತು ನಮ್ಮ 80ನೇ ವರ್ಷದ ಕಾರ್ಯಕ್ರಮದಲ್ಲಿ ಸನ್ಮಾನವನ್ನು ಸ್ವೀಕಾರ ಮಾಡಿಕೊಂಡಿದ್ದಾರೆ. ಇನ್ನು 81ನೇ ವರ್ಷದ ಕಾರ್ಯಕ್ರಮಕ್ಕೆ ಇಂಕ್ಲೆಗಿಲ ಒಂಜಿ ಸೆಲೆಬ್ರಿಟಿ ನೀರಾಡಲಿ ಇರಲಿ ತೊಂದು ಬರೋಡು ಜಗನ್ನ. ಸೊ ಕಾರ್ಯಕ್ರಮದ ಮುಂದಿನ ಮಾತಿಗಾಗಿ ಜಗದೀಶ್ ಕದ್ರಿ ಇವೆಂಟ್ಸ್ನ ಮಾಲಕರನ್ನು ವಿನಂತಿಸ್ತಾ ಇದ್ದೀನಿ. ಸುರುಕಾದ ವೇದಿಕೆ ಮಿತ್ ಒಂಜ ಮಾತ ಗಣ್ಯರಗಲಿ ಸೊಲ್ಮೆ ಸಂದ ಒಂದುಲ್ಲೆ ಇನ್ನು SPB ಬಾಲಸುಬ್ರಹ್ಮಣ್ಯರ್ನ ಒಂಜಿ ನಿಟ್ ಬರ್ತ್ಡೇ ದಿನ ತದ ಇಂಕ್ಲೆಗ್ಲ ಒಂಜಿ ಸನ್ಮಾನ ಮಂದಿರು ಮಸ್ತ್ ಖುಷಿ ಆಪುಂಡು. ದೇವಣ್ಣ ಇಂಕುಲ ಸಂಗೀತ ಕ್ಷೇತ್ರಡೆ ಮಸ್ತ್ ಮ್ಯೂಸಿಕಲ್ ನೈಟ್ಸ್ ಬರ ಮಂತೊಂದುಲ್ಲ. ಅಂಚನೆ ನಾನು ಈ ವೇದಿಕೆಡೆ ಸಂತೋಷ ಅಂಚನೆಗಳ ಮಲ್ಲ ಟ್ಯಾಂಕ್ಸ್ ಮನ್ಪೆ. ದೇವಣ್ಣ ಕದ್ರಿ ಇವೆಂಟ್ಸ್ ಮ್ಯೂಸಿಕಲ್ ನೈಟ್ಸ್ ಆ ಒಂಜಿ ಸೌಂಡ್ ಆವಡು ಮ್ಯೂಸಿಕ್ ಇನ್ನ ಲೈಟ್ ಪೂರ ಮನ್ಪುನ ಆರೆ ಅಂಚಾದ ಅರೆಗ್ಲ ಒಂಜಿ ಮಲ್ಲ ಟ್ಯಾಂಕ್ಸ್ ಮನ್ಪೆ. ಅಂಚಾದಿನ ನೀವು ಎತ್ತಿನ ಅಂಚಿನ ಮಾತೆರೆಗ್ಲ ಮಲ್ಲ ಟ್ಯಾಂಕ್ಸ್. ಧನ್ಯವಾದ. ಸೊಲ್ವೆಲು ಜಗನ ಧನ್ಯವಾದಗಳು. ಸೊ
ಸೊ ಇಷ್ಟೊತ್ತು ತಮ್ಮೆಲ್ಲರ ಅನಿಸಿಕೆಗಳನ್ನು ಪ್ರೀತಿಯನ್ನು ಹಂಚಿಕೊಂಡ್ರಿ. ನಮ್ಮ 4 ಮಂದಿ ಸನ್ಮಾನಿತರಿಗೆ ಶ್ರೀಯುತ ಚರಣ್ ಕುಮಾರ್ ಸರ್, ಸತೀಶ್ ಸತ್ಕಲ್ ಸರ್, ಹಾಗೆಯೇ ರಾಜೇಶ್ ಅಂಜನ್ ಅವರಿಗೆ, ಹಾಗೆಯೇ ಜಗದೀಶ್ ಕದ್ರಿ ಇವರಿಗೆ 4 ಮಂದಿ ಕೂಡ ನಮ್ಮ SPB ಫ್ಯಾನ್ಸ್ ಅಸೋಸಿಯೇಷನ್ ಹಾಗೆಯೇ ಎಲ್ಲ ಕಲಾಭಿಮಾನಿ ಬಂಧುಗಳ ಪರವಾಗಿ ಅವರಿಗೆ ತುಂಬ ಹೃದಯದ ಧನ್ಯವಾದವನ್ನು ಸಲ್ಲಿಸಿಕೊಡ್ತಾ ಇದ್ದೀನಿ. ತಮ್ಮ ಸಾಧನೆಯ ಹಾದಿ ಮತ್ತಷ್ಟು ನಿತ್ಯ ನಿರಂತರವಾಗಿ ಮುಂದುವರಿಯಲಿ ಎನ್ನುವಂತಹ ಆರೈಕೆಯ ಜೊತೆ ಮುಂದಿನ ಕಾರ್ಯಕ್ರಮಕ್ಕಾಗಿ ವೇದಿಕೆಯನ್ನ ಬಿಟ್ಟುಕೊಡ್ಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ಧನ್ಯವಾದಗಳು. ಧನ್ಯವಾದಗಳು. ಇನ್ನು ಮುಂದಿನ ಸನ್ಮಾನ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಇದು 3 ಮಂದಿ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಅದರಲ್ಲಿ ಮೊದಲನೇದಾಗಿ ನಮ್ಮ ಇವತ್ತಿನ ಕಾರ್ಯಕ್ರಮದ ತೀರ್ಪುಗಾರರು ಶ್ರೀಯುತ ವಿಜಯ್ ಅರಸ್ ಸರ್. ಬಹುಶಃ ಸಾಕಷ್ಟು ಮಂದಿ 120-180 ಮಂದಿ ಇವತ್ತಿನ ಈ ಒಂದು ಸಂಗೀತ ಸ್ಪರ್ಧೆಯಲ್ಲಿ ಭಾಗವಹಿಸಿದಂಥವರು. ಅವರೆಲ್ಲರ ಸಂಗೀತವನ್ನ ನೋಡಿ ಅದರಲ್ಲಿ ಬಹುಮಾನ ಯಾರಿಗೆ ಸಿಗಬೇಕು ಎನ್ನುವಂಥದ್ದನ್ನು ಬಹಳ ಅಚ್ಚುಕಟ್ಟಾಗಿ ನಮಗೆ ತೀರ್ಪನ್ನು ಕೊಟ್ಟಂಥವರು ನಮ್ಮ ಗಣೇಶಣ್ಣನ ಜೊತೆ ವಿಜಯ್ ಅರಸ್ ಸರ್ ಅವರು. ಸೊ ಮುಂದಿನ ಸನ್ಮಾನವನ್ನು ಅವರು ಪಡೀಲಿಕ್ಕಿದ್ದಾರೆ. ಸೊ ಅವರ ಒಂದು ಚಿಕ್ಕ ಕಿರು ಪರಿಚಯವನ್ನು ಸಾಧನೆಯನ್ನು ನಿಮ್ಮ ಮುಂದೆ ಇರ್ತಾ ಇದ್ದೀನಿ. ಸುಮಾರು 6,000ಕ್ಕೂ ಅಧಿಕ ಗೀತೆಗಳನ್ನು ಹಾಡಿದಂಥವರು, ಸುಮಾರು 3,000ಕ್ಕೂ ಅಧಿಕ ವೇದಿಕೆಯ ಕಾರ್ಯಕ್ರಮವನ್ನು ನೀಡಿದಂಥವರು. ಅದು ಸಂಗೀತ ಆಗಿರ್ಬೋದು, ಸಾಹಿತ್ಯ ಆಗಿರ್ಬೋದು, ಸಂಗೀತ ನಿರ್ದೇಶಕರಾಗಿ ಕೂಡ ದುಡಿದಂತಹ ಅದ್ಭುತ ಅನುಭವ ಉಳ್ಳಂತಹವರು ನಮ್ಮ ವಿಜಯ್ ಅರಸ್ ಅವರು. 2008ರಲ್ಲಿ ಅವರ ಸಾಧನೆಯನ್ನು ಗುರುತಿಸಿ ಒಂದು ದೊಡ್ಡ ಪ್ರಶಸ್ತಿಯನ್ನ ಅವರಿಗೆ ನೀಡಲಾಯಿತು. ನಮ್ಮ ಕನ್ನಡ ಸಂಸ್ಕೃತಿ ಇಲಾಖೆಯಿಂದ ಬಾಗಲಕೋಟೆಯಲ್ಲಿ ನಡೆದಂತಹ ಒಂದು ದೊಡ್ಡ ಕಾರ್ಯಕ್ರಮದಲ್ಲಿ ಸರ್ವಶ್ರೇಷ್ಠ ಕಲಾಭೂಷಣ ಎನ್ನುವಂತಹ ಒಂದು ರಾಜ್ಯದ ದೊಡ್ಡ ಪ್ರಶಸ್ತಿಯನ್ನ ಅವರು ಮುಡಿಗೇರಿಸಿಕೊಂಡವರಿದ್ದಾರೆ. ಹಾಗೆಯೇ ಮೈಸೂರಿನ ಆಕಾಶವಾಣಿಯಲ್ಲಿ ಸುಗಮ ಸಂಗೀತ ಕಲಾವಿದರಾಗಿ ಕೂಡ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ. ಬಹುಶಃ ನಮ್ಮ KGF ಸಿನಿಮಾವನ್ನು ನಾವು ನೋಡಿರ್ಬೋದು. ಆ ಸಿನಿಮಾದಲ್ಲಿ ಸಲಾಂ ರಾಕಿ ಬಾಯ್ ಎನ್ನುವಂತಹ ಗೀತೆಗಾಗಿ ನಮ್ಮ ಸೈಮಾ ಅವಾರ್ಡ್ ನಮಗೆ ಸಿಗೋದು ಬಿಡಿ, ಅದರಲ್ಲಿ ಜಸ್ಟ್ ಒಂದು ನಾಮಿನಿ ಆದರೂ ಸಾಕು ಅಂತ ಎನ್ನುವಂಥ ಸಾಕಷ್ಟು ಮಂದಿ ಗಾಯಕರು ಇರಬೇಕಾದ್ರೆ ಆ ಸೈಮಾ ಅವಾರ್ಡ್ ಅನ್ನು ಕೂಡ ಪಡ್ಕೊಂಡಿರುವಂಥವರು ನಮ್ಮ ವಿಜಯ್ ಅರಸ್ ಅವರು. ಸೊ ಇವತ್ತಿನ ಈ ಒಂದು ವೇದಿಕೆಯಲ್ಲಿ ಅವರಿಗೆ ಅವರ ಸಾಧನೆಯನ್ನ ಗುರುತಿಸಿ ಮಾತ್ರವಲ್ಲ, ಈ ಒಂದು ತೀರ್ಪುಗಾರರಾಗಿ ಬೆಳಿಗ್ಗೆಯಿಂದ ಸಂಜೆಯವರೆಗೆ ಬಹಳ ದೊಡ್ಡ ಜವಾಬ್ದಾರಿಯನ್ನ ನಿಭಾಯಿಸಿದಂತಹ ವಿಜಯ್ ಅರಸ್ ಇವರಿಗೆ ನಾವು ಧನ್ಯವಾದದ ಜೊತೆ ಒಂದು ಗೌರವವನ್ನ ಸಲ್ಲಿಸ್ತಾ ಇದ್ದೇವೆ. ಸಾಕಷ್ಟು ತಾನು ಕಲಿತಿರುವಂತಹ ಕಲಿಕೆ ಯಾವತ್ತೂ ಅಂತ್ಯ ಆಗೋದಿಲ್ಲ ಅಂತ ಬಹುಶಃ SPB ಅವರ ಪ್ರತಿಯೊಂದು ಸಂದರ್ಶನವನ್ನು ನಾವು ನೋಡಿದಾಗ ಅವರಿಗೆ ಒಂದೇ ಮಾತು ಹೇಳುವಂಥದ್ದು, ನಾವು ಕಲಿತು ಮುಗಿಯೋದು ಯಾವತ್ತೂ ಇಲ್ಲ. ಸೊ ಪ್ರತಿಯೊಬ್ಬರ ಹತ್ರ ನಾವು ಕಲೀಲಿಕ್ಕೆ ಇರುತ್ತೆ. ಚಿಕ್ಕ ಮಕ್ಕಳು ಬಂದರೂ ಕೂಡ ಅವರು ಬಹಳ ಗೌರವದಿಂದ ಮಾತಾಡುವವರು, ಅಂದರೆ ಅವರಿಂದ ಏನಾದರೂ ಕಲೀಲಿಕ್ಕೆ ಸಿಗುತ್ತೆ ಎನ್ನುವಂಥದ್ದು. ಸೊ ಹಾಗೆಯೇ ಯಾರಾದರೂ ಹೊಸೊಬ್ಬರು ಸಂಗೀತ ನಿರ್ದೇಶಕರು ಬಂದರೂ ಕೂಡ ಅವರ ಹತ್ರ ಕೂಡ ತುಂಬ ಇಟ್ಟು ಗೀತೆಯನ್ನು ಕೊಟ್ಟಂತಹ ನಿರ್ದೇಶಕ ಬಂದಾಗ, ಹೊಸಬ್ರು ಬಂದಾಗ ಕೂಡ ಸರಿಸಮಾನವಾಗಿ ಮಾತನಾಡುವಂತಹ ವ್ಯಕ್ತಿತ್ವ ನಮ್ಮ ಡಾಕ್ಟರ್ SPB ಅವರದು. ಬಹುಶಃ ಅದೇ ಒಂದು ವಿಚಾರವನ್ನ ಮೈಗೂಡಿಸಿಕೊಂಡಂಥವ್ರು ನಮ್ಮ ವಿಜಯ್ ಅರಸ್ ಅವರು. ಸಾಕಷ್ಟು ತಾನು ಕಲ್ತಿರುವಂತಹ ಸಂಗೀತವನ್ನ ಇನ್ನು ಮಕ್ಕಳಿಗೆ ಸಾಕಷ್ಟು ಕಲಿಸುವಂತಹ ಹುಮ್ಮಸ್ಸಿನ ಜೊತೆ ಈಗಾಗಲೇ ಸಾಕಷ್ಟು ಸಂಗೀತ ಕ್ಷೇತ್ರಕ್ಕೆ ಹೊಸ ಪ್ರತಿಭೆಗಳನ್ನ ನೀಡ್ತಾ ಇದ್ದಾರೆ ನಮ್ಮ ವಿಜಯ್ ಅರಸ್ ಅವರು. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಒಂದು ಬಾರಿ ಜೋರಾದ ಕೈಚಪ್ಪಾಳೆಯ ಅಭಿನಂದನೆಯನ್ನ ಸಲ್ಲಿಸಿಕೊಳ್ತಾ ಇದ್ದೀವಿ. ಧನ್ಯವಾದಗಳು ಸರ್ ವಿಜಯ್ ಅರಸ್ ಇವರಿಗೆ. ಸೊ ಇನ್ನು ಹಾಗೇನೆ ಅವರ ಜೊತೆ ಇನ್ನು ಇಬ್ಬರು ಸನ್ಮಾನವನ್ನ ಸ್ವೀಕಾರ ಮಾಡಲಿಕ್ಕಿದ್ದಾರೆ. ನಮ್ಮ SPB ಫ್ಯಾನ್ಸ್ ಅಸೋಸಿಯೇಷನ್ ಸದಸ್ಯರು ಅಂದ್ರೆ ಅವರು ಉಪಾಧ್ಯಕ್ಷರು ಆಗಿರುವಂತಹ ಒಬ್ಬರು ಉಪಾಧ್ಯಕ್ಷರಾಗಿದ್ದಾರೆ ನಮ್ಮ ಸರೋಜಾ ರಾವ್ ಇವರು, ಮತ್ತೊಬ್ಬರು ನಮ್ಮ ಫ್ಲೇವಿ ಡಿಮೆಲೋ ಕೋಶಾಧಿಕಾರಿಗಳು. ಬಹುಶಃ ಅವರು ನಮ್ಮ ತಂಡದ ಜೊತೆ ಅವರು ಜವಾಬ್ದಾರಿಯನ್ನು ನಿಭಾಯಿಸ್ತಾ ಇದ್ದಾರೆ. ಆದರೆ ಅವರು ಬೇರೆ ರೀತಿಯಲ್ಲಿ ಮಾಡ್ತಾ ಇರುವಂತಹ ಒಂದು ಸಾಮಾಜಿಕ ಆಗಿರ್ಬೋದು, ಕಲಾ ಸೇವೆ ಇರ್ಬೋದು, ಇದನ್ನ ಗುರುತಿಸಿ ಈ ವೇದಿಕೆಯ ಗೌರವವನ್ನು ಅವರಿಗೆ ಸಲ್ಲಿಸ್ತಾ ಇದ್ದೀವಿ. ಸೊ ಅದರಲ್ಲಿ ಸರೋಜಾ ರಾವ್ ಇವರ ಒಂದು ಸನ್ಮಾನದ ಓಲೆಯನ್ನ ನಮ್ಮ ಚಿತ್ರ ಬಂಗೇರ ಇವರು ವಾಚಿಸಬೇಕು ಅಂತ ವಿನಂತಿಸ್ತಾ ಇದ್ದೀನಿ. SP ಬಾಲಸುಬ್ರಹ್ಮಣ್ಯಂ ಅವರ ಸವಿ ನೆನಪಿನಲ್ಲಿ ನಡೆದ ಸಮಾರಂಭದ ಶುಭಗಳಿಗೆಯಲ್ಲಿ ಬಹುಮುಖ ಪ್ರತಿಭಾನ್ವಿತೆ ಸ್ವರ ಕೇದಗೆ ಶ್ರೀಮತಿ ಸರೋಜಾ ರಾವ್ ಇವರಿಗೆ ಅರ್ಪಿಸಿದ ಸನ್ಮಾನ ಪತ್ರ.
ವಸುಂಧರೆಯ ತಾಳ್ಮೆ, ಸೀತೆಯಂತಹ ಕರುಣೆ, ಕೌಸಲ್ಯ ಮಮಕಾರ, ಶಬರಿಯಂತಹ ಭಕ್ತಿ, ಸಂಗೀತ ಗಾಯನ ಲೋಕದ ಸರೋಜೆ, ಮಾತೃಮನದ ಸಂಜಾತೆ, ನಮ್ಮ ಸಂಸ್ಥೆಯ ನಮ್ಮ ಪ್ರೇರಣಾ ಶಕ್ತಿ, ನವ ಗಾಯಕರಿಗೆ ಅಕ್ಕ, ನಮ್ಮ ಬಳಗಕ್ಕೆ ಅಮ್ಮ, ಅಕ್ಕರೆ ಮಮಕಾರ ಸಾಕಾರ, ಯಾರೂ ಇಲ್ಲದ ದಿನದಲ್ಲೂ ಅವರಿವರ ಕೂಡಿಸಿ ತಮ್ಮವರನ್ನು ಸೇರಿಸಿ ಸಂಗೀತ ಸಂಘಟನೆಗೆ ಅಸ್ತಿತ್ವ ಇತ್ತವರು ತಾವು. ಸಂಗೀತ ಬೆಳೆಯಬೇಕು, ಯುವ ಮನಸ್ಸುಗಳು ಸಮ್ಮಿಲನವಾಗಬೇಕು, ಒಂದೆರಡು ದಿನವಲ್ಲ ಹಲವು ಸಂವತ್ಸರಗಳ ಕಾಲ ಘಟಕದ ಬೆನ್ನೆಲುಬಾಗಿ ದುಡಿದಿರಿ. ಗಳಿಸಿದ ನಿಮ್ಮ ದುಡಿಮೆಯ ಮೊತ್ತವನ್ನು ಸಂಗೀತಕ್ಕೆ ಇತ್ತಿರಿ. ನೂರಾರು ಪ್ರತಿಭಾನ್ವಿತರನ್ನು ಸಂಗೀತ ಕ್ಷೇತ್ರಕ್ಕೆ ಕರೆತಂದು ಗಾಯನ ಗುಣ ಕಲಿಸಿದಿರಿ. ಹಾಗಾಗಿ ಸಂಗೀತ ಕ್ಷೇತ್ರದಲ್ಲಿ ನೀವೆಂದಿಗೂ ಸಂಪ್ರೀತರು. ಇದ್ದುದರಲ್ಲಿ ಖುಷಿ ಪಡೆಯುವ, ಇದ್ದುದರಲ್ಲಿ ಮತ್ತೊಬ್ಬರಿಗೆ ನೀಡುವ, ಇದ್ದುದನ್ನು ಇದ್ದಂತೆ ಸ್ವೀಕರಿಸುವ ಗುಣವ ನಾವು ನಿಮ್ಮಿಂದ ಕಲಿತೇವೆ. ಇದ್ದುದನ್ನು ಇದ್ದಂತೆ ಸ್ವೀಕರಿಸುವ ಗುಣವನ್ನು ನಾವು ನಿಮ್ಮಿಂದ ಕಲಿತೇವೆ. ಹೀಗೆ ಇರಲಿ ಈ ಪ್ರೀತಿ, ಈ ಸೇವೆ, ಈ ಗುಣ ಇನ್ನೂ 16 ವರ್ಷ. ಅದಕ್ಕೆ ನಮ್ಮ ಸಂಘಟನೆಗೆ ಹರ್ಷ, ದೇವರೊಲಮೆ ನಿಮಗಿರಲಿ ಎಂದು ಆಶಿಸಿ ಸಲ್ಲಿಸುತ್ತೇವೆ ನಾವೀ ಸನ್ಮಾನ ಪತ್ರ. ಶುಭಾಶಯಗಳೊಂದಿಗೆ ಡಾಕ್ಟರ್ SPB ಫ್ಯಾನ್ಸ್ ಅಸೋಸಿಯೇಷನ್ ರಿಜಿಸ್ಟರ್ಡ್, ಮಂಗಳೂರು ಹಾಗೂ ಉಡುಪಿ. ಧನ್ಯವಾದಗಳು. ಇನ್ನು ಮುಂದಿನ ಸನ್ಮಾನಿತರು ನಮ್ಮ ಫ್ಲೇವಿ ಡಿಬೆಲ್ಲೋ, ಇವರ ಸನ್ಮಾನ ಪತ್ರವನ್ನು ಸುಮಾ ಚರಣ್ ಇವರು ವಾಚಿಸಬೇಕು. ಕಾರ್ಯದರ್ಶಿಗಳು ಸುಮಾ ಚರಣ್. SP ಬಾಲಸುಬ್ರಹ್ಮಣ್ಯಂ ಸವಿ ನೆನಪಿನಲ್ಲಿ ನಡೆಯುವಂತಹ ಸಮಾರಂಭದ ಶುಭ ಗಳಿಗೆಯಲ್ಲಿ ಕಲಾ ಸಂಜಾತೆ, ನೃತ್ಯ ಪ್ರವೀಣೆ, ಸೇವಾಕಾಂಕ್ಷಿ, ಸಂಗೀತ ಸಂಜಾತೆ ಶ್ರೀಮತಿ ಫ್ಲೇವಿ ಗ್ಲಾಡಿಸ್ ಡಿಮೆಲ್ಲೋ ಇವರಿಗೆ ಅರ್ಪಿಸಿದ ಸನ್ಮಾನ ಪತ್ರ. ಪ್ರತಿಭೆಯ ಆಲಯದಲ್ಲಿ ಕಲೆಯ ದೀಪ ಬೆಳಗಿ ಸಂಗೀತ ಸಾಗರದಲ್ಲಿ ನಿತ್ಯ ಸಂಚರಿಪ ತೇಜವಾಗಿ ಮಂದಸ್ಮಿತೆ, ಕಾಂತಿ, ನೇತ್ರೆ, ನಿರರ್ಗಳ ಸಂಭಾಷಿತೆ, ಮಾತೃಮನದ ಸಂಜಾತೆ, ಸಾವಿರ ಸಾವಿರ ಕಲಾರಾಧಕರ ಮನದಲ್ಲಿ ಸಂತೃಪ್ತೆಯ ದಿವಿಗೆ ಹಚ್ಚಿ ಹುಟ್ಟು ಸಾವುಗಳ ನಡುವಿನ ಕಟ್ಟುಪಾಡಿನ ಬದುಕನ್ನು ಬದಿಗಿರಿಸಿ ಜೀವನವನ್ನು ಸಂಗೀತ, ನಟನೆ ಹಾಗೂ ಸಮಾಜದ ಅಭ್ಯುದಯಕ್ಕಾಗಿ ಮುಡಿಪಾಗಿಟ್ಟು ನಾನು ನನ್ನದು ನನಗಾಗಿ ಎಂಬ ವ್ಯಾಮೋಹವನ್ನು ಮರೆತು ಸ್ವಂತಕ್ಕೆ ಸ್ವಲ್ಪ ಸಮಾಜಕ್ಕೆ ಸರ್ವಸ್ವ ಎಂಬ ಧ್ಯೇಯ ಮಂತ್ರದ ಪಣತೊಟ್ಟು ಅಮ್ಮನಾಗಿ, ಬಂಧುವಾಗಿ, ಸ್ನೇಹಿತರಾಗಿ, ಗುರುವಾಗಿ, ಅಲ್ಲಿಂದ ಕಲಾ ಸಂಪನ್ನೆಯಾಗಿ ನಿಮ್ಮ ಹೆಜ್ಜೆ ಬಲುದಿಟ್ಟ ಸಂಗೀತದ ಹಾದಿಯಲ್ಲಿ ಸಾವಿರಾರು ಯುವ ಮನಸ್ಸುಗಳಿಗೆ ಭವಿಷ್ಯದ ಮುನ್ನೋಟ ಕೊಟ್ಟಿರಿ. ಸಂಘಟಕರಾಗಿ ಸಂಘಟನೆಯ ಬಲದ ಸತ್ಯ ಸಾರಿದಿರಿ. ಸರಕಾರಿ ಉದ್ಯೋಗದ ಮೂಲಕ ಕ್ಷೇತ್ರಾಭಿವೃದ್ಧಿ ಸಾರಿದಿರಿ. ಶಿಸ್ತಿನ ಸಿಪಾಯಿಯಾಗಿ ಜೀವನದಲ್ಲಿ ಶಿಸ್ತನ್ನು ರೂಪಿಸಿದಿರಿ. ಇದು ಒಂದೆರಡು ವರ್ಷದ ಪ್ರಯತ್ನವಲ್ಲ, ಹಲವು ವರ್ಷಗಳ ಸಾಧನೆ. ಆದರೂ ಎಲ್ಲೂ ದಣಿದಿಲ್ಲ, ನೋವಿಲ್ಲ, ಅಸಮಾಧಾನದ ಸುಳಿವಿಲ್ಲ. ಪರಿಪಕ್ವವಾದ ಒಂದೇ ನಡೆ. ಕಳೆದ ಹಲವು ದಶಕಗಳಿಂದ ಕಲೆಯ ಹಸಿವ ಹೊತ್ತು ಬಂದ ಹತ್ತೂರ ಮಕ್ಕಳಿಗೆ ಕಲೆಯ ಧಾರೆ ಎಳೆದು ಅವರ ನೋವಿನ ಸ್ಪಂದನೆ ನೀಡಿದಿರಿ. ಸಮಯದ ಪರಿವೇ ಇಲ್ಲದೆ, ಮನೆ ವಂಶಗಳ ನೆನಪೇ ಇಲ್ಲದೆ, ದಣಿವು, ನೋವು, ಆಯಾಸಗಳೇ ಇಲ್ಲದಂತೆ ವೃತ್ತಿಯನ್ನು ಆರಾಧಿಸಿದವರು ನೀವು. ನೊಂದವರ ಬದುಕ ಬವಣೆಯನ್ನು ನೀಗಿಸಿದವರು ನೀವು. ನಲಿಯುತ್ತಾ ಕಲಿಯುತ್ತಾ ಕಲಿಸುತ್ತಾ ಕಲಿಯುವುದನ್ನು ಇತರರಿಗೆ ತಿಳಿಸುತ್ತಾ ಸಂಗೀತ ಕೃಷಿಯನ್ನು ಮಾಡುತ್ತಾ ಬಂದಿರಿ. ನಿಮ್ಮ ಸಂಗೀತ ಅಭಿಯಾನ ಇಂದು ಫಲ ನೀಡಿದೆ. ಎಂದಿಗೂ ಕುಂದದೆ ಅದೇ ನಡೆ, ಅದೇ ವೇಗ. ಇಂದಿಗೂ ಸಂಗೀತ ಸಾಹಿತ್ಯ ಸಂಘಟನೆಗಳ ಸಾಧನೆ ಹಿಂದೆ ನೀವೇ ಆತ್ಮಶಕ್ತಿ, ಕ್ರಿಯಾಶೀಲ ವ್ಯಕ್ತಿತ್ವ, ಪಾದರಸದಂಥ ಓಡಾಟ, ಅಧ್ಯಯನಶೀಲ ಮನಸ್ಸಿನಿಂದ ಮೂಡಿರುವುದು ಒಂದೆರಡು ಕಲಾ ಪ್ರತಿಭೆಯಲ್ಲ, 10 ಆಯಾಮಗಳು. ನಿಮ್ಮ ಕಲಾ ಪ್ರೌಢಿಮೆ, ಬದುಕಿನ ಶಿಸ್ತು ಅದೆಷ್ಟೋ ಮನಸ್ಸುಗಳಿಗೆ ದಾರಿದೀಪ. ಒಂದೇ ಜಾತಿ, ಒಂದೇ ಮತ, ಒಂದೇ ದೇವರು ಎಂಬ ಗುರು ತತ್ವವನ್ನು ಯಥಾವತ್ತಾಗಿ ಕಾರ್ಯಾನುಷ್ಠಾನ ಮಾಡಿ ಜಾತಿ ಭೇದದ ಗೋಡೆ ಮೆಟ್ಟಿ ನಿಂತಿರಿ. ಸಾರ್ಥಕ್ಯದ ನಿಮ್ಮ ನಡೆ, ನುಡಿ ಮತ್ತು ಮಾರ್ಗದರ್ಶಿ ಮಂತ್ರ ಮೂಡಿಬರಲಿ ಮತ್ತೆ 100 ವರ್ಷ. ಎಲ್ಲ ಸುಮನಸ್ಸುಗಳು ಶುಭ ಹಾರೈಸಲಿ. ನಿಮ್ಮನ್ನು ಎನ್ನಿಸ್ತಾ ಸಲ್ಲಿಸುತ್ತೇವೆ ಈ ಸನ್ಮಾನ ಪತ್ರ. ಡಾಕ್ಟರ್ SPB ಅಸೋಸಿಯೇಷನ್, ಮಂಗಳೂರು ಮತ್ತು ಉಡುಪಿ. ಧನ್ಯವಾದಗಳು. 3 ಸಾಧಕರಿಗೆ ಈ ವೇದಿಕೆಯ ಗೌರವವನ್ನು ಸಲ್ಲಿಸಬೇಕಾಗಿ ಅತಿಥಿಗಳಲ್ಲಿ ವಿನಂತಿಸ್ತಾ ಇದ್ದೀನಿ. ನಮ್ಮ ಮೊದಲನೆಯ ಸನ್ಮಾನವನ್ನು ಶ್ರೀಯುತ ವಿಜಯ್ ಅರಸ್ ಇವರಿಗೆ, ಗಾಯಕರು, ದೂರದ ಮೈಸೂರಿಂದ ಆಗಮಿಸಿಕೊಂಡಿರುವಂತಹ ಗಾಯಕರು, ಇವರಿಗೆ ಮೊದಲ ಗೌರವವನ್ನು ಸಲ್ಲಿಸಬೇಕು. ಹಳೆಯ ಕೊಡಲಿಗೆ ಹೊಸ ಉಸಿರು, ಹಳೆಯ ಮರಕ್ಕೆ ಹೊಸ ಹಸಿರು. ಹಳೆಯ ಕೊಡಲಿಗೆ ಹೊಸ ಉಸಿರು, ಹಳೆಯ ಮರಕ್ಕೆ ಹೊಸ ಹಸಿರು. ಹೊಸ ದನಿ ಹೊಸ ಬನಿ ಕೊಡಿ ಗಮನ, ಗಾನ ವಿಮಾನಕ್ಕೆ ಹೊಸ ಗಗನ. ಹಾಡುವೆವು ನಾವು ನೀಡಿ
ದೂರದ ಮೈಸೂರಿಂದ ಆಗಮಿಸಿದಂಥವರು ತೀರ್ಪುಗಾರರಾಗಿ ಪ್ರತಿ ವರ್ಷದಂತೆ ಹಿನ್ನೆಲೆ ಸಂಗೀತ ನಿರ್ದೇಶಕರು ಜೊತೆಗೆ ಒಬ್ಬ ಗಾಯಕರು, ಸೊ ಈ ಇಬ್ಬರನ್ನು ನಾವು ಪ್ರತಿ ವರ್ಷ ತಪ್ಪದೆ ತೀರ್ಪುಗಾರರಾಗಿ ಕರೆಸ್ತೀವಿ. ಸೊ ಈ ಬಾರಿಯ ಸಂಗೀತಗಾರರಾಗಿ ಗಾಯಕರಾಗಿ ನಮ್ಮ ಜೊತೆ ವಿಜಯ್ ಅರಸ್ ಅವರಿದ್ದರು. ಮುಂದಿನ ಸನ್ಮಾನವನ್ನು ಶ್ರೀಮತಿ ಸರೋಜಾ ರಾವ್ ಕಲಾವಿದೆ ಇವರಿಗೆ ಸಲ್ಲಿಸಬೇಕಾಗಿ ವಿನಂತಿಸ್ತಾ ಇದ್ದೀನಿ. ನಮ್ಮ ರಜನಿ ಮೋಹನ್ ಪ್ರಸಾದ್ ಹಾಗೇನೆ ಸೋನಿ ಎಸ್ ಅಂಚನ್ ಇಬ್ಬರು ಜೊತೆಯಾಗಿ ಒಂದು ಸನ್ಮಾನವನ್ನು ನೆರವೇರಿಸಿಕೊಡ್ಬೇಕು. ಸರೋಜಾ ರಾವ್ ಹಾಗೇನೆ ಫ್ಲೇವಿ ಡಿವೆಲ್ಲೋ ಇವರಿಗೂ ಸನ್ಮಾನವನ್ನು ನೆರವೇರಿಸಿಕೊಡ್ಬೇಕು. ಹೊಸದನಿ ಹೊಸಬನಿ ಕೊಡಿ ಗಮನ, ಗಾನ ವಿಮಾನಕ್ಕೆ ಹೊಸ ಗಗನ, ಹಾಡುವೆವು ನಾವು ನೀಡಿ ನಿಮ್ಮೆದೆಯಲ್ಲಿ ತಾವು, ಹೊಸ ಉಸಿರು ಹಳೆಯ ಮರಕ್ಕೆ ಹೊಸ ಹಸಿರು, ಹಳೆಯ ಕೊಡಲಿಗೆ ಹೊಸ ಉಸಿರು ಹಳೆಯ ಮರಕ್ಕೆ ಹೊಸ ಹಸಿರು, ಹೊಸದನಿ ಹೊಸ ಬಲಿ ಕೊಡಿ ಗಮನ, ಹೊಸ ಗಗನ, ಹಾಡುವೆವು ನಾವು. ಎಲ್ಲ ಅತಿಥಿಗಳು ಒಂದು ಬಾರಿ ಜೊತೆಯಾಗಬೇಕು. ಅಂಕೆ ಇಲ್ಲ ಶಂಕೆ ಇಲ್ಲ ಜೀವಕ್ಕೊಂದೇ ಪಲ್ಲವಿ, ರಂಗವು ಅಂತರಂಗವು ಅನುರಾಗಕ್ಕೊಂದೇ ಧನ್ಯವಾದಗಳು. ಧನಿಕನು ಕಡು ಬಡವನು ಉಸಿರಾಟಕ್ಕೊಂದೇ ಪಲ್ಲವಿ, ಕೋಟಿ ಕೋಟಿ ಹೆಜ್ಜೆಗಳಲ್ಲಿ ಧನ್ಯವಾದಗಳು. ಸನ್ಮಾನವನ್ನು ಸ್ವೀಕರಿಸಿದಂತಹ ಬಹುಶಃ ಇಬ್ಬರು ಕಲಾವಿದೆಯರು ಸರೋಜರಾವ್ ಹಾಗೆಯೇ ಫ್ಲೇಬಿ ಡಿವೆಲ್ಲೋ ಸಮಯದ ಅಭಾವವನ್ನು ಅರಿತು ನಮಗೆ ಮನಸ್ಸಿನಿಂದಲೇ ಶುಭಾಶಯವನ್ನು ಸಲ್ಲಿಸಿಕೊಟ್ಟಿದ್ದಾರೆ. ಧನ್ಯವಾದಗಳು. ಹಾಗೆಯೇ ನಮ್ಮ ವಿಜಯ್ ಅರಸ್ ಸರ್ ಅವರು ಮಾತು ಆಡೋದಕ್ಕಿಂತ ಅವರ ಬಾಯಲ್ಲಿ ನಾವು ಗೀತೆಯನ್ನು ಕೇಳೋದು ಚೆಂದ. ಹಾಗಾಗಿ ಸಭಾ ಕಾರ್ಯಕ್ರಮದ ಬಳಿಕ ಸರ್ ನಿಮ್ಮ ಧ್ವನಿಯನ್ನು ನಾವೆಲ್ಲರೂ ಆಲಿಸ್ಲಿಕ್ಕಿದ್ದೇವೆ, ಗೀತೆಯನ್ನು ಕೇಳಲಿಕ್ಕಿದ್ದೇವೆ. ಸೊ ಧನ್ಯವಾದಗಳು ಸರ್. ಮುಂದಿನ ಸನ್ಮಾನದ ಪೀಠವನ್ನು ಅಲ್ಲಿಂದ ತೆರವುಗೊಳಿಸಿ ಮುಂದಿನ ಕಾರ್ಯಕ್ರಮಕ್ಕೆ ನಾವು ಮುಂದಡಿಯನ್ನು ಇರ್ತಾ ಇದ್ದೀವಿ. ಬಹುಶಃ ಬೆಳಿಗ್ಗೆ ಆರಂಭಗೊಂಡಂತಹ ಸಂಗೀತ ಸ್ಪರ್ಧೆಯ ತೀರ್ಪು ಅಂದರೆ ವಿಜೇತರನ್ನು ನಾವು ಈಗ ಅವರಿಗೆ ಬಹುಮಾನವನ್ನು ನೀಡುವಂತಹ ಸಮಯ. ಅದಕ್ಕಿಂತ ಪೂರ್ವದಲ್ಲಿ ಬಹುಶಃ ನಾವು ಇವತ್ತು SPB ಅವರ ಹುಟ್ಟುಹಬ್ಬದ ನಿಮಿತ್ತ ಕಾರ್ಯಕ್ರಮವನ್ನು ಒಂದಷ್ಟು ವರ್ಷಗಳಿಂದ ಆಚರಣೆ ಮಾಡ್ತಾ ಇದ್ದೀವಿ. ಬೇರೆ ಬೇರೆ ಕಾರ್ಯಕ್ರಮ ಕೂಡ ಆಚರಣೆ ಮಾಡ್ತಾ ಇದ್ದೀವಿ ನಮ್ಮ SPB ಫ್ಯಾನ್ಸ್ ಅಸೋಸಿಯೇಷನ್ ವತಿಯಿಂದ. ಹಾಗೆಯೇ ಮೊನ್ನೆ ಅಷ್ಟೇ ನಮ್ಮ ಇದೇ ಮಂಗಳೂರು ಪುರಭವನದಲ್ಲಿ ಡಾಕ್ಟರ್ SPB ಅವರ ಹೆಸರಲ್ಲೇ ಮತ್ತೊಂದು ಕಾರ್ಯಕ್ರಮವನ್ನು ನಡೆಸಿಕೊಟ್ಟವರು ಮೀರಾ ಪಡಿಯಾರ್ ಇವರು ನಮ್ಮ ಜೊತೆ ಇದ್ದಾರೆ. ದಯವಿಟ್ಟು ಅವರು ಒಮ್ಮೆ ವೇದಿಕೆಗೆ ಆಗಮಿಸಿಕೊಳ್ಬೇಕು. ನಮ್ಮ ಅತಿಥಿಗಳಿಂದ ಒಂದು ಗೌರವವನ್ನು ಸ್ವೀಕರಿಸಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ಡಾಕ್ಟರ್ SP ಬಾಲಸುಬ್ರಹ್ಮಣ್ಯಂ ಅವರ ಹೆಸರಲ್ಲೇ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದಂಥವರು ಮೀರಾ ಪಡಿಯಾರ್ ಇವರನ್ನ ಈ ಸಂದರ್ಭದಲ್ಲಿ ನಾವು ಗೌರವಿಸ್ತಾ ಇದ್ದೇವೆ. ರಜನಿ ಮೇಡಮ್ ಹಾಗೇನೆ ಸೋನಿ ಅಂಚನ್ ಇಬ್ರು ಈ ಒಂದು ಸನ್ಮಾನವನ್ನ ಅವರಿಗೆ ಗೌರವವನ್ನ ನೆರವೇರಿಸಿಕೊಡ್ಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ಹಳೆಯ ಕೊಡಲಿಗೆ ಹೊಸ ಉಸಿರು ಹಳೆಯ ಮರಕ್ಕೆ ಹೊಸ ಹಸಿರು, ಹಳೆಯ ಕೊಡಲಿಗೆ ಹೊಸ ಉಸಿರು ಹಳೆಯ ಮರಕ್ಕೆ ಹೊಸ ಹಸಿರು, ಹೊಸದನಿ ಹೊಸ ಬನಿ ಕೊಡಿ ಗಮನ, ಗಾನ ವಿಮಾನಕ್ಕೆ ಹೊಸ ಗಗನ, ಹಾಡುವೆವು ನಾವು ನೀಡಿ ನಿಮ್ಮೆದೆಯಲ್ಲಿ ತಾವು. ಧನ್ಯವಾದಗಳು ಮೀರಾ ಪಡಿಯಾರ್ ಇವರಿಗೆ. ಮದುವೆ
ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬರ್ತಾ ಇದ್ದೀವಿ. ಸಭಾ ಕಾರ್ಯಕ್ರಮದ ಕೊನೆಯ ಹಂತ ಬಹುಮಾನ ವಿತರಣೆಯನ್ನು ನಾವು ಮಾಡುವರಿದ್ದೇವೆ. ಅದಕ್ಕಿಂತ ಪೂರ್ವದಲ್ಲಿ ಬಹುಶಃ ನಮಗೆ ಪ್ರತಿ ವರ್ಷ ಪ್ರತಿ ಕಾರ್ಯಕ್ರಮದಲ್ಲೂ ನಮಗೆ ಜೊತೆಯಾಗಿ ನಿಲ್ಲುವಂಥವರು ಮಂಗಳೂರು ಮಹಾನಗರ ಪಾಲಿಕೆಯ ನಿಕಟಪೂರ್ವ ಸದಸ್ಯರು ಮಾತ್ರವಲ್ಲ, ಒಂದು ಅದ್ಭುತವಾದಂತಹ ಗಾಯಕರು, ಜೊತೆಗೆ ಒಂದು ಅದ್ಭುತವಾದಂತಹ ವ್ಯಕ್ತಿತ್ವ. ಅದು ಸಾಮಾಜಿಕ ಆಗಿರ್ಬೋದು, ಧಾರ್ಮಿಕ ಆಗಿರ್ಬೋದು, ಶೈಕ್ಷಣಿಕ ಆಗಿರ್ಬೋದು, ಹೀಗೆ ಯಾವುದೇ ಕ್ಷೇತ್ರದಲ್ಲಿ ಅವರನ್ನು ಕರೆದ್ರು ಅವರು ಇಲ್ಲ ಅಂತ ಹೇಳದೆ ತನ್ನನ್ನು ತಾನು ತೊಡಗಿಸಿಕೊಳ್ಳುವಂತಹ ವ್ಯಕ್ತಿ ನಮ್ಮ ಎಲ್ಲರ ನೆಚ್ಚಿನ ಜಗದೀಶ್ ಶೆಟ್ಟಿ ಅವರು ನಮ್ಮ ಜೊತೆ ಇದ್ದಾರೆ. ಜಗನ್ನ ಕಾರ್ಯಕ್ರಮಕ್ಕೆ ಒಂದೆರಡು ಶುಭಾಶಯವನ್ನ ಎಲ್ಲ ಅತಿಥಿಗಳ ಪರವಾಗಿ. ಒಂದಷ್ಟು ಅತಿಥಿಗಳು ಇವತ್ತು ಕಾರ್ಯಕ್ರಮದಲ್ಲಿ ಮಾತಾಡಿಲ್ಲ, ಅಂದರೆ ಸಮಯದ ಅಭಾವ ಇದೆ ಅಂತ ಹೇಳಿ. ಹಾಗಾಗಿ ಎಲ್ಲರ ಪರವಾಗಿ ಜಗನ್ನ ಒಂದು ಕಾರ್ಯಕ್ರಮಕ್ಕೆ ಶುಭಾಶಯವನ್ನ ಸಲ್ಲಿಸಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ಸುಮಾರು 45 ವರ್ಷಗಳ ಹಿಂದೆ ಮನೆಯಲ್ಲಿ ಸಣ್ಣ ಪ್ರಾಯದಲ್ಲಿರುವಾಗ ಕಣ್ಣನ್ನು ಮುಚ್ಚಿ ನನ್ನ ಅಣ್ಣ ನನ್ನ ಕಸಿನ್ನವರೆಲ್ಲ ಆಟ ಆಡುವಾಗ ಕಣ್ಣನ್ನು ಮುಚ್ಚಿ ಏನೋ ಒಂದು ಭಾವನಾತ್ಮಕವಾಗಿ ಹಾಡು ಹಾಡ್ತಾಯಿದ್ದೆ. ನಮ್ಮ ಹಾಡು ಮುಗಿಯುವಾಗ ನನ್ನ ಏನು ಕಣ್ಣು ಮುಚ್ಚಿದೆ ಹಾಡು ಹಾಡ್ತಾ ಇದ್ದೇನೆ. ಹಾಡು ಮುಗಿಯುವಾಗ ನಂದು ಮೊದಲೇ ಗುಂಗುರು ಕೂದಲು, ಅದರಲ್ಲೊಂದು 25 ಹಿಡಿಸುಡಿಯ ಕಡ್ಡಿಗಳು ಅಲ್ಲಿ ಇಲ್ಲೆಲ್ಲ ಕಸಿನ್ನವರು ಹಾಡ್ತಾಯಿದ್ರು. ಗೀತೆ ನೆನಪು ಬರ್ತದೆ. ಇಂದು ನಾ ಹಾಡಿದರು ಅಂದಿನಂತೆ ಕುಳಿತು ಕೇಳುವಿರಿ ಸಾಕೆನಗೆ ಅದುವೇ ಬಹುಮಾನ. ಎದೆ ತುಂಬಿ ಹಾಡುವೆನು ಇಂದು ನಾನು. ಕನ್ನಡ ಹಾಡು ಬರೋದಿಲ್ಲ, ಆದರೆ ಭಾವನಾತ್ಮಕವಾಗಿ ಹಾಡಿದ್ದೇನೆ. ಎದು ತುಂಬಿ ಹಾಡುವೆನು ಈ ಗೀತೆಯನ್ನು ಇಂತಹ ಒಂದು ಅರ್ಥಪೂರ್ಣವಾದಂತಹ ಸಂದರ್ಭದಲ್ಲಿ SPB ಅಸೋಸಿಯೇಷನ್ಸ್ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯ ನಮ್ಮ ಎಲ್ಲ ಪ್ರಬುದ್ಧ ಕಲಾವಿದರು ಬಹಳ ಅರ್ಥಪೂರ್ಣವಾಗಿ ನಿರ್ವಹಿಸಿದ್ದಾರೆ. ಜೀವನದಲ್ಲಿ ಬದುಕುವುದು ಮುಖ್ಯವಲ್ಲಂತೆ, ಬಾಳುವುದು ಮುಖ್ಯ ಅಂತ ಹೇಳ್ತಾರೆ. ಸಾಧಿಸಿ ಬಾಳಬೇಕು. ಸಾಧಿಸೋದಂದೇನಿದ್ರು ನಾವು ದೊಡ್ಡ ಇಂಜಿನಿಯರ್ ಆಗಲಿ, ದೊಡ್ಡ ಡಾಕ್ಟರ್ ಆಗಲಿ, ಅಥವಾ ದೊಡ್ಡ ವಿಜ್ಞಾನಿಯಾಗಿ ಸಾಧನೆ ಮಾಡಿ ಅದು ಕೂಡ ಸಾಧನೆ. ಅದು ಮಾತ್ರ ಅಲ್ಲ, ಜೀವನದಲ್ಲಿ ಅರ್ಥಪೂರ್ಣವಾದಂತಹ ಬದುಕನ್ನು ಇಟ್ಟು ಒಬ್ಬ ಸತ್ಪುರುಷರಾಗಿ ಬದುಕೊಂಡು ಸಹೃದಯತೆಯ ಜೀವನವನ್ನು ಕಲ್ಪಿಸಿಕೊಟ್ಟಂತಹ ಆ ಮಹಾನ್ ವ್ಯಕ್ತಿತ್ವ SPB ಅವರ ಜೀವನ ಶೈಲಿಯನ್ನು ಅಳವಡಿಸಿಕೊಂಡು ಒಂದು ಸಾಧನಾಮಯವಾದಂಥ ಜೀವನವನ್ನು ಇವತ್ತು ಕಲ್ಪಿಸಿಕೊಡುವಂಥ ಇವತ್ತು ಏನು ಕಾರ್ಯಕ್ರಮವನ್ನು ಅರ್ಪಿಸಿದ್ದೀರಿ, ನಿಮಗೆಲ್ಲರಿಗೂ ಕೂಡ ನಾನು ಹೃದಯ ಸ್ಪರ್ಶಿಯಾದಂಥ ಅಭಿವಂದನೆಗಳನ್ನು ನೀಡ್ತಾ ಇದ್ದೇನೆ. ಈ ವೇದಿಕೆಯಲ್ಲಿ ಬಹಳ ಸಂತೋಷ ಆಗುತ್ತೆ. ಯಾಕಂತ ಹೇಳಿದ್ರೆ ಇವತ್ತು ನಾನು ಕೂಡ ಸುಮಾರು ವರ್ಷಗಳಿಂದ ಕಲಾವಿದ ಅಂತ ಹೇಳ್ಬೋದು. ಒಂದು ಸಮಯದಲ್ಲಿ ಮಿಮಿಕ್ರಿ, ಮೈಮ್ ಶೋ, ಕಾಲೇಜು, ಸರ್ವ ಕಾಲೇಜು ವಿದ್ಯಾರ್ಥಿ ಸಂಘ, ವಿದ್ಯಾರ್ಥಿ ನಾಯಕ, ಕೊನೆಗೆ ರಾಜಕೀಯ, ಅದರ ಜೊತೆಗೆ ಎಲ್ಲ ಕಾರ್ಯಕ್ರಮಗಳ ಜೊತೆಗೆ ಒಬ್ಬ ಸಂಗೀತ ಕಲಾವಿದನಾಗಿ ಇದ್ದುಕೊಂಡು ದೊಡ್ಡ ಸಾಧನೆ ಮಾಡಿದ್ದೇನಂತಲ್ಲ. ಇವತ್ತು ನಾನು ಹೇಳೋದು ಒಂದೇ, ಜೀವನದಲ್ಲಿ ಯಾರು ಸಂಗೀತವನ್ನು ಹಾಡುವಂತಹ, ಅದು ಹಾಡುವ ಸ್ವರ ಹೇಗೆ ಇರಲಿ, ಹಾಡುವಂತಹ, ಕೇಳುವಂತಹ, ಅನುಭವಿಸುವಂತಹ ಒಂದು ಶಕ್ತಿಯನ್ನು ಯಾರು ದೇವರಿಗೆ ಕೊಟ್ಟಿದ್ದಾರೆ ಅವರೇ ನಿಜವಾದ ಪುಣ್ಯವಂತರು. ನೀವು ಎಲ್ಲರೂ ಕೂಡ. ಯಾಕೆಂತ ಹೇಳಿದ್ರೆ ಇವತ್ತು ಬೆಳಿಗ್ಗೆ ಕೂಡ ನಾನು ಈ ಒಂದು ವೇದಿಕೆಯಲ್ಲಿ ಇವತ್ತು SPB ಅವರ ಒಂದು ಅರ್ಥಪೂರ್ಣವಾದಂತಹ ಒಂದು ಮಹಾಪುರುಷನ ಈ ವೇದಿಕೆಯಲ್ಲಿ ಇವತ್ತು ಬೆಳಿಗ್ಗೆ ಕೂಡ ದೀಪ ಹೊತ್ತಿಸಲಿಕ್ಕೆ ನನ್ನನ್ನು ಪ್ರೀತಿಯಿಂದ ಕರೆದು ಇವತ್ತು ಸಂಜೆಯ ಕಾರ್ಯಕ್ರಮಕ್ಕೂ ಕೂಡ ನನ್ನನ್ನು ಪ್ರೀತಿಯಿಂದ ಕರೆದಿದ್ದೀರಂತ ಹೇಳಿದರೆ ನನ್ನ ಮೇಲೆ ಆ ಒಂದು ಸತ್ಪುರುಷನ ದಯೆಯಿಂದ ನನಗೊಂದು ಎಷ್ಟೊಂದು ಪುಣ್ಯವನ್ನು ದೇವರು ಕೊಟ್ಟಿದ್ದಾರೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಖಂಡಿತವಾಗಿಯೂ ಕೂಡ ಈ ದಿನ ನಾನು ಯಾವಾಗಲೂ ಹೇಳ್ತೇನೆ, ಹಾಡೋದು ಕಲೆ, ಸಾಮಾಜಿಕ ವ್ಯವಸ್ಥೆ, ಕಲೆ ಇದೆಲ್ಲ ಯಾರಿಗೆ ಕೂಡ ಜೀವನದಲ್ಲಿ ಕೊಟ್ಟಿದ್ದಾರೆ ಅವರಿಗೆ ಯಾವುದೇ ಜಾತಿ, ಧರ್ಮ, ಅಹಂಕಾರ, ಮದ, ಮತ್ಸರ ಇದು ಯಾವುದೂ ಇಲ್ಲ.
ಇದಕ್ಕೆಲ್ಲ ಮೇರು ವ್ಯಕ್ತಿಗಳಾಗಿ ಬದುಕುವಂತಹ ಒಂದು ಅರ್ಹತೆಯನ್ನು ದೇವರು ಅವರಿಗೆ ಕೊಟ್ಟಿದ್ದಾರೆ. ಇದು ನಾವು ಮತ್ತು ನೀವು. ಯಾಕಂತ ಹೇಳಿದ್ರೆ ಇವತ್ತು ನಾನು ಬೆಳಿಗ್ಗೆ ಹೇಳಿದೆ, ನೀನೇ ಯೇಸು, ನೀನೇ ಅಲ್ಲ, ನೀನೇ ಗಣಪ, ಯಾವ ಭಕ್ತಿ ಗೀತೆಯನ್ನು, ಯೇಸು ಕ್ರಿಸ್ತನ ಗೀತೆಯನ್ನು, ಯಾವುದೇ ಒಂದು ಮುಸ್ಲಿಂ ಸಮುದಾಯಕ್ಕೆ ಸಂಬಂಧಪಟ್ಟ ಗೀತೆಯನ್ನು ನಮಗೆ ಕೊಡಿ ಕಲಾವಿದರಿಗೆ, ನಾವು ಎದೆ ತಟ್ಟಿ ಹಾಡ್ತೇವೆ. ಭಗವಂತನ ಮುಂದೆ ನೀನೇ ಯೇಸು, ನೀನೇ ಅಲ್ಲ, ನೀನೇ ಎಲ್ಲ, ನೀನೇ ಸರ್ವ ಅಂತ ಹೇಳಿಕೊಂಡು ನಾವು ಖಂಡಿತ ಹಾಡ್ತೇವೆ. ಇದು ದೇವರು ಕೊಟ್ಟಂತಹ ವರ. ಇಂತಹ ಒಂದು ಅರ್ಥಪೂರ್ಣವಾದಂತಹ ಕಾರ್ಯಕ್ರಮದಲ್ಲಿ ಇವತ್ತು ಹಲವಾರು ಬೆಳಗಿಂದ ರಾತ್ರಿವರೆಗೆ ಹಲವಾರು ದಿನಗಳಿಂದ ಸಂತೋಷಣ್ಣ, ನನ್ನ ಆಪ್ತರು ಹಾಗೂ ಎಲ್ಲ ತಂಡದವರು ಇವತ್ತು ಅರ್ಥಪೂರ್ಣವಾಗಿ, ನಾನು ನಿನ್ನೆ ರಾತ್ರಿ 10:30 ಗಂಟೆಗೆ ಹೋದರೆ ಪಾಪ ಇಲ್ಲಿ ಕೂತು ನಮ್ಮ ಮಾತೆಯರು, ನಮ್ಮ ಅಕ್ಕ ತಂಗಿಯರು ಇಲ್ಲಿ ಕೂತ್ಕೊಂಡು ಬ್ಯಾಜಿಗೆ ಪಿನ್ನು ಹೊಡಿತಾ ಇದ್ದಾರೆ. ಯಾಕೆ? ಕಲಾವಿದರಿಗೆ ಆ ಒಂದು ಮೇರು ವ್ಯಕ್ತಿತ್ವಕ್ಕೆ ಗೌರವವನ್ನು ಸಲ್ಲಿಸುತ್ತಾ ನಮ್ಮ ಹೊಸ ಚಿಗುರುಗಳಿಗೆ ಒಂದು ಆಶಾದಾಯಕವಾದಂಥ ವೇದಿಕೆಯನ್ನು ಇಲ್ಲಿ ಕೊಡಬೇಕು, ಅವರನ್ನು ಕೂಡ ಒಂದು ಉತ್ತಮವಾದ ಸಂಗೀತಗಾರನಾಗಿ ಮಾಡಬೇಕು ಎನ್ನುವಂತಹ ಬುದ್ಧಿ. ಅದಕ್ಕನ್ನು ಬಿಟ್ಟು ಬೇರೆ ಏನಿಲ್ಲ. ಪಾಪ ನಮಗೆ ವೇದಿಕೆ ಕೊಟ್ಟು ಪಾಪ ಅವರು ಹಿಂದೆ ಇದ್ದಾರೆ, ಭಾಳಷ್ಟು ಜನ ನಮಗೆ ವೇದಿಕೆ ಕೊಟ್ಟಿದ್ದಾರೆ. ಅದಕ್ಕಾಗಿ ನಾನು ಹೇಳ್ತಾ ಇದ್ದೇನೆ, ಇವತ್ತು ನೀವು ಹಾಡಿದ್ದೀರಿ, ಹಾಡುವುದು ಮುಖ್ಯ, ಇವತ್ತು ಬಹುಮಾನ ಮುಖ್ಯ ಅಲ್ಲ. ನೀವು ಹಾಡಿದ್ದೀರಿ, ನಿಮ್ಮ ಹಾಡನ್ನು ಭಾವನಾತ್ಮಕವಾಗಿ ಆತ್ಮಸಾಕ್ಷಿಯಾಗಿ ನೀವು ಅರ್ಥೈಸಿಕೊಳ್ಳುವಂತಹ ಶಕ್ತಿಯನ್ನು ದೇವರು ನಿಮಗೆ ಕೊಡಲಿ. ಭಾವನಾತ್ಮಕವಾಗಿ ಹಾಡಿ, ಹೃದಯ ತುಂಬಿ ಹಾಡಿ, ಎದೆ ತುಂಬಿ ಹಾಡಿ ಅನ್ನುವಂಥ ಮಾತುಗಳನ್ನು ಹೇಳುತ್ತಾ ಈ ದಿನ ಮತ್ತೆ ನಾನು ಈ ಒಂದು ಸಮಾರೋಪದ ಸಂದರ್ಭದಲ್ಲಿ ಎಲ್ಲ ಇಲ್ಲಿ ಭಾಗವಹಿಸಿದಂತಹ ಎಲ್ಲ ಹಿರಿಯ ಕಿರಿಯ ಎಲ್ಲ ಕಲಾವಿದರ ಬಂಧುಗಳಿಗೆ ನೀವು ನಿಜವಾಗಿಯೂ ಧನ್ಯರು, ನೀವು ನಿಜವಾಗಿಯೂ ಧನ್ಯರು ಎನ್ನುವಂಥ ಮಾತುಗಳನ್ನು ಹೇಳುತ್ತಾ, ಖಂಡಿತವಾಗಿಯೂ ನಾವು ಏನು ಅಳಿದರೇನು ದೇಹವಿದು ಧ್ಯೇಯ ದೀಪ ಉರಿಬೇಕಂತೆ. ಅಳಿದರೇನು ದೇಹವಿದು, ಆದರೆ ಧ್ಯೇಯವಾದಂತಹ ದೀಪ ಉರಿಬೇಕು. ಯುವ ಜನಾಂಗ ಜನಾಂಗ ನೆಗೆದು ಬಂದು ಮತ್ತೆ ನೆಗೆದು ಬಂದು ತೈಲವಾದಕ್ಕೆ ಸುರಿಯಬೇಕು. ಆ ದೀಪ ಉರಿತಲೇ ಇರಬೇಕು. ನಿಮ್ಮ ಗೀತೆಗಳನ್ನು ಹಾಡ್ತಾನೆ ಇರಬೇಕು. ಅದಕ್ಕೆ ಅಂತ್ಯವೇ ಇಲ್ಲ, ಆದಿಯೂ ಇಲ್ಲ, ಅಂತ್ಯವೂ ಇಲ್ಲ. ಖಂಡಿತವಾಗಿ ನಿಮ್ಮ ಈ ಒಂದು ಏನು ಶರೀರ ಇದೆ, ಈ ಶರೀರದೊಂದಿಗೆ ಆತ್ಮವನ್ನು ತಾವು ಕ್ರೋಢೀಕರಿಸುತ್ತಾ ಗೀತೆಯನ್ನು ಹಾಡ್ತಾ ಇರಿ. ಭಗವಂತನ ದಯೆ ಎಂದಿಗೂ ನಿಮಗೆ ಇರಲಿ ಅನ್ನುವಂಥ ಮಾತುಗಳನ್ನು ಹೇಳುತ್ತಾ ನಾನು ನನ್ನ ಅವಕಾಶಕ್ಕಾಗಿ ಧನ್ಯವಾದಗಳನ್ನು ನೀಡ್ತಾ ಇದ್ದೇನೆ ಸರ್. ಧನ್ಯವಾದಗಳು ಶ್ರೀಯುತ ಜಗದೀಶ್ ಶೆಟ್ಟಿ ಅವರಿಗೆ. ಬಂಧುಗಳೇ, ಇನ್ನು ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬರ್ತಾ ಇದ್ದೀವಿ. ಕೊನೆಯ ಹಂತದಲ್ಲಿ ಅತಿಥಿಗಳಿಗೆ ಗೌರವದ ಸ್ಮರಣಿಕೆಯನ್ನು ನೀಡುವವರಿದ್ದೇವೆ. ಅದಕ್ಕಿಂತ ಪೂರ್ವದಲ್ಲಿ ನಮ್ಮ ಈ ಒಂದು ಅಚ್ಚುಕಟ್ಟಾದ ಕಾರ್ಯಕ್ರಮ ಇಷ್ಟು ಅಚ್ಚುಕಟ್ಟಾಗಿ ಆಗಬೇಕಾದ್ರೆ ಅದರ ಹಿಂದೆ ಇರುವಂತಹ ನಮ್ಮ ಸಮಿತಿ ಸದಸ್ಯರ ಒಂದು ಶ್ರಮ ಅದಕ್ಕೆ ಮೂಲ ಕಾರಣ. ಆ ಒಂದು ನಿಟ್ಟಿನಲ್ಲಿ ನಾನು ಸಮಿತಿ ಸದಸ್ಯರ ಹೆಸರನ್ನು ಕರಿತೀನಿ. ದಯವಿಟ್ಟು ಆದಷ್ಟು ಬೇಗ ವೇದಿಕೆಗೆ ಆಗಮಿಸಿ ಒಂದು ಸ್ಮರಣಿಕೆಯನ್ನು ಸ್ವೀಕರಿಸಿಕೊಳ್ಳಬೇಕು. ಅಂಕೆ ಇಲ್ಲ, ಶಂಕೆ ಇಲ್ಲ, ಜೀವಕ್ಕೊಂದೇ ಪಲ್ಲವಿ. ರಂಗವು ಅಂತರಂಗವು ಅನುರಾಗಕ್ಕೊಂದೇ ಪಲ್ಲವಿ. ಎಲ್ಲ ಅತಿಥಿಗಳಿಗೆ ಅತಿಥಿಗಳಿಗೆ ಸ್ಮರಣಿಕೆಯನ್ನ ನೀಡ್ತಾ ಇದ್ದೀವಿ. ದಯವಿಟ್ಟು ಅತಿಥಿಗಳು 1-2 ನಿಮಿಷ ನಿಲ್ಲಬೇಕು. ನಮ್ಮ ಸಮಿತಿಯವರಿಗೆ ನಿಲ್ಬೇಕು ಅಣ್ಣ ಅನ್ಸತ್ತು. ಕುಲ್ಲೋಡು ಈ ಕನ್ನಡ ಇದು ನಿಲ್ಲಬೇಕು ಅಂದ್ರೆ ನೀವು ಇರಬೇಕು, ವೇದಿಕೆಯಲ್ಲಿ ಇರಬೇಕು. ಹಾಗೆ ಅಯ್ಯೋ ದೇವ, ಎಲ್ಲ ಅತಿಥಿಗಳಿಗೆ ಸ್ಮರಣಿಕೆಯನ್ನ ನೀಡಿ ಆಯಿತು. ಸೊ ಇನ್ನು ನಮ್ಮ ಸಮಿತಿ ಸದಸ್ಯರು ದಯವಿಟ್ಟು ವೇದಿಕೆಗೆ ಆಗಮಿಸಿಕೊಳ್ಬೇಕು. ಕಾರ್ಯದರ್ಶಿಗಳು ಸುಮಂಗಲ ಇವರು, ಜೊತೆ ಕಾರ್ಯದರ್ಶಿ ಚಿತ್ರ ಬಂಗೇರ, ಹಾಗೆಯೇ ಸಂಘಟನಾ ಕಾರ್ಯದರ್ಶಿಗಳು ಶೋಭಾ ದೇವಾಡಿಗ, ಶಾಂತ ಎಸ್ ಶೆಟ್ಟಿ ಅವರು, ಹಾಗೆಯೇ ಪ್ರಚಾರ ಕಾರ್ಯದರ್ಶಿಗಳು ಮಧುಮತಿ ಕೆ ಶೆಟ್ಟಿ, ಪುಷ್ಪಾಂಜಲಿ, ಸಾಂಸ್ಕೃತಿಕ ಕಾರ್ಯದರ್ಶಿಗಳು ಮೇರಿ ಸಂತೇಶ್, ರೋಷನ್, ಚಂದ್ರಶೇಖರ್ ಮಂಗಳೂರು, ಮನೋಹರ್, ರಾಜೇಶ್ ಶೆಟ್ಟಿ, ಕಿಶೋರ್ ಕುಮಾರ್, ಮೀರಾ ಪಡಿಯಾರ್, ಅಶ್ವತ್ಥಾಚಾರ್ಯ, ರಾಮ್ಕುಮಾರ್ ಅಮೀನ್, ಯೋಗೀಶ್ ನಾಯಕ್, ರಮೇಶ್ ನಾಯ್ಕ್ ಕಾಪು, ಸಂತೋಷ್ ಮೂಡಬಿದ್ರೆ, ದೊಡ್ಡನಂಜಯ್ಯ HM, ಗಣೇಶ್ ಆಚಾರ್ಯ, ಪ್ರಕಾಶ್ ಕಾರ್ಕಳ ಅನ್ನ ಸಮಿತಿಯವರಿಗೆ ನಮ್ಮ ಜಗನ್ನ ಒಂದು ಮಾತಾರೆ ಕ್ಲಿಯರ್ ಅವ್ರಿಗೆ ಕೊಡ್ದು ಬಿಡ್ಲೆ. ಜಗದೀಶ್ ಜಗನ್ನೇ ಮಾತ ಸಮಿತಿದ ಸದಸ್ಯರನ್ನಕ್ಲಿಗೆ ಮೊಮೆಂಟೋ ಕೊರಡು ಪೋಲೆ
ಗಣೇಶ್ ಆಚಾರ್ಯ, ಪ್ರಕಾಶ್ ಕಾರ್ಕಳ, ಮುರಳೀಧರ್ ಕಾಮತ್, ಗೋಪಿನಾಥ್ ಕಾಮತ್, ಪ್ರತಿಭಾ ಸಾಲಿಯಾನ್. ಹಾಗೆಯೇ ಸಮಿತಿ ಸದಸ್ಯರಾಗಿರುವಂತಹ ಪೂರ್ಣಿಮಾ ಕಾಮತ್, ಮಮತಾ ಶೆಟ್ಟಿ, ಸುನೀತಾ ಅಶೋಕ್, ವಿಜೇತಾ ಸನತ್, ಗೀತಾ ಉರ್ವ, ಸುನಿಲ್ ಮೂಡಬಿದ್ರೆ, ಶಾಂತಾ ಕೆ, ಪದ್ಮಿನಿ ಕುಂದರ್, ದೇವಿ ಪ್ರಸಾದ್, ಗಣೇಶ್ ಪೂಜಾರಿ, ನಂದನ್ ಕುಮಾರ್, ಶರ್ಮಿಳಾ ಸರಿಪಲ್ಲ, ಮೇಘನ, ರಂಜಿನಿ, ಸೂರಜ್ ಎಸ್ ಕೆ, ಧನ್ರಾಜ್ ಅತ್ತಾವರ. ಎಲ್ಲ ಸಮಿತಿ ಸದಸ್ಯರ ಎಲ್ಲರ ಹೆಸರನ್ನು ಕರೆದಿದ್ದೇನೆ, ದಯವಿಟ್ಟು ಎಲ್ಲರೂ ಬರಬೇಕು. ಸಮಿತಿಯಲ್ಲಿ ಶಾಂತ ಶೆಟ್ಟಿ, ಶೋಭಾ ದೇವಡಿಗೆ ಆಗ ಕರೆದಾಗಿದೆ, ಬನ್ನಿ ದಯವಿಟ್ಟು ವೇದಿಕೆಗೆ. ಪೂರ ಎಲ್ಲ ಸಮಿತಿದ ಏನೆಲ್ಲ ಮುರ್ತಿಸಿ ಪೂರ ಪೂರ ಇದನ್ನು ಬಲೆ ಬೇಗ ಕೊರ್ತು ಕಳಿಸೊಂದುಂಡು, ಕಾರ್ಯಕ್ರಮ ಮುಗಿಪೋಡು. ಹಳೆಯ ಕೊಡಲಿಗೆ ಹೊಸ ಉಸಿರು, ಹಳೆಯ ಮರಕ್ಕೆ ಹೊಸ ಹಸಿರು. ಹಳೆಯ ಕೊಡಲಿಗೆ ಹೊಸ ಉಸಿರು, ಹಳೆಯ ಮರಕ್ಕೆ ಹೊಸ ಹಸಿರು. ಹೊಸದನಿ ಹೊಸ ಬನಿ ಕೊಡಿ ಗಮನ, ಎಲ್ಲ ಸದಸ್ಯರು, ಸಮಿತಿ ಸದಸ್ಯರು ಹೆಸರು ಬಿಟ್ಟು ಹೋದಲ್ಲಿ ದಯವಿಟ್ಟು ವೇದಿಕೆಗೆ ಆಗಮಿಸಿಕೊಳ್ಬೇಕು. ಹಾಗೆಯೇ ಈ ಒಂದು ಕಾರ್ಯಕ್ರಮಕ್ಕೆ ಚೆಂಡೆಯ ಮುಖೇನ ಮೆರುಗನ್ನ ಕೊಟ್ಟಂತಹ ಮೂಕಾಂಬಿಕಾ ಚೆಂಡೆ ಕೊಂಚಾಡಿ ಇವರು ದಯವಿಟ್ಟು ವೇದಿಕೆ ಮೇಲೆ ಆಗಮಿಸಿಕೊಳ್ಬೇಕು. ಮೂಕಾಂಬಿಕಾ ಚೆಂಡೆ ಬಳಗ ಕೊಂಚಾಡಿ. ಹಾಗೆಯೇ ನಿರೂಪಣೆಯನ್ನ ಮಾಡಿದಂತಹ ನಮ್ಮ ಶಿವಭಟ್ ಇವರು ದಯವಿಟ್ಟು ವೇದಿಕೆಗೆ ಆಗಮಿಸಿ ಒಂದು ಸ್ಮರಣಿಕೆಯನ್ನ ಸ್ವೀಕರಿಸಿಕೊಳ್ಬೇಕು. ಮೂಕಾಂಬಿಕಾ ಚೆಂಡೆ ಬಳಗ ದಯವಿಟ್ಟು ವೇದಿಕೆಗೆ ಆಗಮಿಸಿ ಕಾರ್ಯಕ್ರಮಕ್ಕೆ ಚೆಂಡೆಯ ಮುಖೇನ ಮೆರುಗನ್ನ ಕೊಟ್ಟಿದ್ದಾರೆ. ಬೇರಿ ಸಾತೀಸ್ ರೋಷನ್ ಪ್ರತಿನಿಧಿಯಾದ ಮೂಕಾಂಬಿಕಾ ಚೆಂಡೆ ಬಳಗ ದಯವಿಟ್ಟು ವೇದಿಕೆಗೆ ಆಗಮಿಸಿಕೊಳ್ಳಿ. ಈ ಒಂದು ಸ್ಮರಣಿಕೆಯನ್ನ ನಮ್ಮ ಅತಿಥಿಗಳಾಗಿರುವಂತಹ ಶ್ರೀಯುತ ಗಣೇಶ್ ಭಂಡಾರಿ ಸರ್ ಅವರು ಕೂಡ ಜೊತೆಯಾಗಿ ಈ ಒಂದು ಗೌರವವನ್ನು ಸಲ್ಲಿಸಿಕೊಳ್ಬೇಕು. ಸೌಂಡ್ ಇಂಜಿನಿಯರ್ ಆಗಿರುವಂತಹ ಶ್ರೀಯುತ ವರದ್ ಇವರು ವೇದಿಕೆಗೆ ಆಗಮಿಸಿಕೊಳ್ಬೇಕು. ಹಾಗೆಯೇ ಲೈಟ್ ಇಂಜಿನಿಯರ್ ಆದಂತಹ ಹರೀಶ್ ಚೇತನ್ ಇವರು ಕೂಡ ವೇದಿಕೆಗೆ ಆಗಮಿಸಿಕೊಳ್ಬೇಕು. ಹಾಗೆಯೇ ನಮ್ಮ ಮೀಡಿಯಾ ಮುಖೇನ ಈ ಕಾರ್ಯಕ್ರಮವನ್ನು ಪ್ರತಿ ವರ್ಷದಾಗೆ ನೇರ ಪ್ರಸಾರದಲ್ಲಿ ಸಹಕಾರವನ್ನು ಕೊಟ್ಟಂತಹ ಜಗದೀಶ್ ಬಿಟ್ಟು ವೇದಿಕೆಗೆ ಆಗಮಿಸಿಕೊಳ್ಬೇಕು. ಜಗದೀಶ್ ಅವರು ವೇದಿಕೆಗೆ ಆಗಮಿಸಿಕೊಳ್ಬೇಕು. ಹಾಗೆಯೇ ಎಲ್ಲರ ಸುಂದರವಾದಂತಹ ಚಿತ್ರವನ್ನ ಛಾಯಾಗ್ರಹಣದ ಮುಖಾನ ಸೆರೆ ಹಿಡಿದಂತಹ ರಮೇಶ್ ಇವರು ಕೂಡ ದಯವಿಟ್ಟು ವೇದಿಕೆಗೆ ಆಗಮಿಸಿಕೊಳ್ಬೇಕು. ನಮ್ಮ ವಿಜೆ ಶಿವಭಟ್ MC ಅವರಿಗೆ ಸ್ಮರಣಿಕೆ. ಹಾಗೆಯೇ LED ವಾಲ್ನ ಅಶ್ವಿತ್ LED ವಾಲನ್ನು ಬಹಳ ಅಚ್ಚುಕಟ್ಟಾಗಿ ಸುಂದರವಾಗಿ ವೇದಿಕೆಗೆ ನೀಡಿ ಮೆರುಗನ್ನು ಕೊಟ್ಟಂತಹ ಅಶ್ವಿತ್ ಅವರು ದಯವಿಟ್ಟು ವೇದಿಕೆಗೆ ಆಗಮಿಸಿಕೊಳ್ಬೇಕು. ಹಾಗೆಯೇ ಈ ಒಂದು ಸಭಾಂಗಣದ ಮೇಲ್ವಿಚಾರಕರು ಶ್ರೀಯುತ ಹರೀಶ್ ಟೌನ್ ಹಾಲ್ ಹರೀಶ್ ಇವರು ವೇದಿಕೆಗೆ ಆಗಮಿಸಬೇಕು. ಇನ್ನು ಕಡೆಯದಾಗಿ ನಮ್ಮ ಸಂಗೀತ ವಾದ್ಯ ವೃಂದ ನಮ್ಮ ಜೊತೆ ಇದೆ. ಇನ್ನು ಕೀಬೋರ್ಡ್ ಅಲ್ಲಿ ಸಹಕಾರವನ್ನ ಕೊಡ್ತಾ ಇದ್ದಾರೆ ನಮ್ಮ ಇನ್ನು ಮುಂದಕ್ಕೆ ನಡೆಯುವಂತಹ ಸಂಗೀತ ರಸಮಂಚರಿ ಕಾರ್ಯಕ್ರಮದ ವಾದ್ಯ ವೃಂದ.
ಅಶ್ವಿನ್ ಪುತ್ತೂರು ದಯವಿಟ್ಟು ವೇದಿಕೆಗೆ ಆಗಮಿಸಿ ಅವರಿಗೆ ಸ್ಮರಣಿಕೆಯನ್ನು ಪಡಿಬೇಕು. ಹಾಗೆಯೇ ಕಾಂಗೋದಲ್ಲಿ ನಮ್ಮ ಹಿರಿಯರು ಶ್ರೀಯುತ ಗಣೇಶ್ ಡವಗಿರಿ ನಮ್ಮ ಜೊತೆ ಇದ್ದಾರೆ, ಸಹಕಾರವನ್ನು ನೀಡ್ತಾ ಇದ್ದಾರೆ. ಹಾಗೆಯೇ ಲೀಡ್ ಗಿಟಾರಲ್ಲಿ ಸಂಗೀತ ಪುತ್ತೂರು, ರಿದಮ್ ಪ್ಯಾಡಲ್ಲಿ ಸಚಿನ್ ಪುತ್ತೂರು ಹಾಗೂ ಬೇಸ್ ಗಿಟಾರಲ್ಲಿ ನಮಗೆ ಹಿರಿಯರು ಆಗಿರುವಂತಹ ಶ್ರೀಯುತ ಬಾಬಣ್ಣ ಪುತ್ತೂರು, ಇವರು ಎಲ್ಲರೂ ಇವತ್ತಿನ ಕಾರ್ಯಕ್ರಮದಲ್ಲಿ ನಮಗೆ ಸಹಕಾರವನ್ನು ನೀಡ್ತಾ ಇದ್ದಾರೆ. ಹಾಗೆಯೇ ತಬಲದ ಮಾಂತ್ರಿಕರು ಶ್ರೀಯುತ ಕಿಶೋರ್ ಪೆರ್ಲಾ, ಗಿರೀಶ್ ಪೆರ್ಲಾ, ಇವರು ತಮ್ಮ ತಬಲಾ ಮಾಂತ್ರಿಕರು, ಅದ್ಭುತವಾದ ತಬಲಾ ವಾದಕರು ಶ್ರೀಯುತ ಗಿರೀಶ್ ಇವರು ಸ್ಮರಣಿಕೆಯನ್ನ ಸ್ವೀಕರಿಸಿಕೊಳ್ಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ಹಳೆಯ ಮರಕ್ಕೆ ಹೊಸ ಹಸಿರು, ಹೊಸದನಿ ಹೊಸ ಬನಿ ಕೊಡಿ ಗಮನ, ಗಾನ ವಿಮಾನ. LED ಅವರು ದಯವಿಟ್ಟು ಆಶಿತ್ ಅವರು ವೇದಿಕೆ ಮೇಲೆ ಆಗಮಿಸಬೇಕು, ಅಥವಾ ಯಾರಾದರೂ ಇದ್ದಲ್ಲಿ ಒಂದು ಸ್ಮರಣಿಕೆಯನ್ನು ಪಡಿಬೇಕು ಬೇಗ. ಹಾಗೆಯೇ ಕಾರ್ಯಕ್ರಮಕ್ಕೆ ಬೇರೆ ಬೇರೆ ಸಂಘ ಸಂಸ್ಥೆಯ ಪದಾಧಿಕಾರಿಗಳು, ಕಲಾವಿದರು, ಕಲಾಭಿಮಾನಿಗಳು ಆಗಮಿಸಿಕೊಂಡಿದ್ದಾರೆ. ನಮಗೆ ಪ್ರೀತಿಯ ಸ್ವಾಗತ. ಹಾಗೆಯೇ ನಾಗೇಂದ್ರ ಇವರಿದ್ದಾರೆ, ಅವರಿಗೂ ಆತ್ಮೀಯ ಸ್ವಾಗತ. ನಿಶಾಂತ್ LED ವಾಲನ್ನು ಅಚ್ಚುಕಟ್ಟಾಗಿ ಸಜ್ಜುಗೊಳಿಸುತ್ತಾ ನಿಶಾಂತ್ ಅವರು ದಯವಿಟ್ಟು ವೇದಿಕೆಗೆ ಆಗಮಿಸಿಕೊಳ್ಬೇಕು. ನಿಶು ಅಥವಾ ಲೈಟ್ ಇಂಜಿನಿಯರ್ ಚೇತು ಬಲಿ ಅಲ್ಲ ಹಲೋ ನಿಮ್ಮ ಇಷ್ಟು ಒಳ್ಳೆ MC ಮಾಡುವಂಥ ಲಕ್ಷ್ಮೀಶ್ ಸುವರ್ಣ ಅವರಿಗೆ ಒಂದು ಶಾಲ್ ಹಾಕಿ ಕೊಡಲಿ. ಹಳೆಯ ಮರಕ್ಕೆ ಹೊಸ ಹಸಿರು, ಹಳೆಯ ಕೊಡಲಿಗೆ ಹೊಸ ಉಸಿರು, ಹಳೆಯ ಮರಕ್ಕೆ ಹೊಸ ಹಸಿರು, ಹೊಸದನಿ ಹೊಸ ಇದೊಂದು MC ಶೋ ಭಟ್. ಇಷ್ಟು ಹೊತ್ತು ಸಭಾ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಿರೂಪಣೆ ಮಾಡಿರುವಂತಹ ಕನ್ನಡ ಹಾಗೂ ತುಳು ಚಲನಚಿತ್ರಗಳಲ್ಲಿ ನಟಿಸಿರುವಂತಹ ಕರಾವಳಿ ಕರ್ನಾಟಕದ ಹೆಮ್ಮೆಯ ನಿರೂಪಕರು ಆಗಿರುವಂತಹ ಮಿಸ್ಟರ್ ಲಕ್ಷ್ಮೀ ಸುವರ್ಣ ಅವರಿಗೆ ಕೂಡ ನಾವು ಮೊಮೆಂಟ್ ಅನ್ನು ಕೊಟ್ಟಿದ್ದೇವೆ. ಅವರಿಗೆ ಕೂಡ ನಾವು ವಿಶೇಷವಾಗಿ ಧನ್ಯವಾದಗಳನ್ನು ಅರ್ಪಿಸಿಕೊಳ್ತಾ ಇದ್ದೇವೆ. ಥ್ಯಾಂಕ್ ಯು. ಅಣ್ಣ ರಮೇಶ್ ಅಣ್ಣ ಇದು ಮಾತೇರ್ನಲ್ಲ ಫೋಟೋ ತೆಪ್ಪುನಾರು ಅಲ್ಲ ಈಗಿನ ಫೋಟೋ ಆರು ತೆಪ್ಪು ಇರಬಲ್ಲ. ಕೊಡಲಿಗೆ ಹೊಸ ಉಸಿರು, ಹಳೆಯ ಮರಕ್ಕೆ ಹೊಸ ಹಸಿರು, ಹೊಸದನಿ ಹೊಸ ಬನಿ. ಬಹುಶಃ ಈ ಕಾರ್ಯಕ್ರಮದ ನೆನಪುಗಳನ್ನು ಮತ್ತೆ ಮತ್ತೆ ಮರುಕಳಿಸುವ ರೀತಿಯಲ್ಲಿ ನಮಗೆ ಬಹಳ ಸುಂದರವಾದಂತಹ ಚಿತ್ರೀಕರಣವನ್ನು, ನಮ್ಮ ಚಿತ್ರವನ್ನು, ಪಟವನ್ನು ತೆಗೆದಂತಹ ರಮೇಶ್ ಇವರಿಗೆ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೀವಿ. ಹಾಗೆಯೇ ನಮ್ಮ ವೇದಿಕೆಯ ಮುಂಭಾಗದಲ್ಲಿ ಸಾಕಷ್ಟು ಮಂದಿ ಬೇರೆ ಬೇರೆ ಅತಿಥಿಗಳು ಆಗಮಿಸ್ಕೊಂಡಿದ್ದಾರೆ. ನಮ್ಮೆಲ್ಲರನ್ನ ಬಹಳ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೀವಿ. ಅದರಲ್ಲಿ ನಮ್ಮ ನಾಗೇಂದ್ರ ಸರ್ ನಮ್ಮ ಜೊತೆ ಇದ್ದಾರೆ. ಬಹುಶಃ ಮೊನ್ನೆ ಅಷ್ಟೇ ಒಂದು ಅದ್ಭುತವಾದಂತಹ ಪುನೀತ್ ರಾಜ್ಕುಮಾರ್ ಅವರ ಕಾರ್ಯಕ್ರಮವನ್ನು ಕೂಡ ಬಹಳ ಅದ್ಭುತವಾಗಿ ನಡೆಸಿಕೊಟ್ಟಂತಹ ನಾಗೇಂದ್ರ ಇವರು ನಮ್ಮ ಜೊತೆ ಇದ್ದಾರೆ. ಸೊ ಗಾಯಕರು, ಕಲಾವಿದರು, ಚಲನಚಿತ್ರ ನಟರು, ಸೊ ಎಲ್ಲವೂ ಆಗಿರುವಂಥ ನಾಗೇಂದ್ರ ಇವತ್ತು ನಮ್ಮ ಜೊತೆ ಇದ್ದಾರೆ. ಸರ್ ನಿಮಗೆ ಪ್ರೀತಿಯ ಸ್ವಾಗತ, ಹಾಗೆ ನನ್ನ ಚಿಕ್ಕ ಗೌರವವನ್ನು ವೇದಿಕೆಯಲ್ಲಿ ಸಲ್ಲಿಸ್ತಾ ಇದ್ದೀವಿ. ಹೊಸ ಗಗನ ಹಾಡುವೆವು ನಾವು, ನೀಡಿ ನಿಮ್ಮೆದೆಯ. ಹಾಗೆಯೇ ಈ ಮುಂದಿನ ನನ್ನ ಸಭಾ ಕಾರ್ಯಕ್ರಮ ಆಗಿರುವುದಕ್ಕ ಈ ಸಭಾ ಕಾರ್ಯಕ್ರಮ ಮುಗಿದ ಬಳಿಕ ಸಂಗೀತ ಕಾರ್ಯಕ್ರಮ ಇದೆ. ಈ ಸಂಗೀತ ಕಾರ್ಯಕ್ರಮದಲ್ಲಿ ಗಾಯಕಿಯರಾಗಿ ನಮ್ಮ ಜೊತೆ ಇರುವಂತಹ ಮಹಿಮಾ ಭಂಡಾರಿ ಅವರು, ಹಾಗೆಯೇ ಸ್ನೇಹಾ ಶೆಟ್ಟಿ ಅವರು ಹಾಗೂ ದಯವಿಟ್ಟು ವೇದಿಕೆ ಮೇಲೆ ಆಗಮಿಸಬೇಕು, ಸ್ಮರಣಿಕೆಯನ್ನು ಪಡಿಬೇಕು. ಹೊಸ ಹಸಿರು, ಹಳೆಯ ಕೊಡಲಿಗೆ ಹೊಸ ಉಸಿರು, ಹಳೆಯ ನಮ್ಮ ಹೊಸ ಹಸಿರು. ಈ ಒಂದು ಸ್ಮರಣಿಕೆಯನ್ನು ಗಣೇಶ್ ಭಂಡಾರಿ ಅವರು ನೀಡಬೇಕು. ಗಣೇಶ್ ಭಂಡಾರಿ ಅವರು ಈ ಒಂದು ಗಾಯಕಿಯರಿಗೆ
ಗೌರವದ ಸ್ಮರಣಿಕೆಯನ್ನು ನೀಡಬೇಕು. ಸ್ನೇಹಾ ಶೆಟ್ಟಿ, ಮಹಿಮಾ ಭಂಡಾರಿ, ಹಾಗೆಯೇ ಶ್ರೀಯುತ ಗಣೇಶ್ ಕುಲಾಯ್, ಗಣೇಶ್ ಅವರು ವೇದಿಕೆಗೆ ಆಗಮಿಸಬೇಕು. ಗಾಯಕರು ಮುಂದಿನ ಹಿಜರ. ಓಕೆ, ಮಹಿಮಾ ಭಂಡಾರಿ, ಮಹಿಮಾ. ಹಳೆಯ ಮರಕ್ಕೆ ಹೊಸ ಹಸಿರು, ಹಳೆಯ ಕೊಡಲಿಗೆ ಹೊಸ ಉಸಿರು, ಹಳೆಯ ಮರಕ್ಕೆ ಹೊಸ ಹಸಿರು, ಹೊಸ ದನಿ ಹೊಸ ಬಾನಿ ಕೊಡಿ ಗಮನ. ಮದುವೆ ಈ ಸಭಾ ಕಾರ್ಯಕ್ರಮ 2 ನಿಮಿಷದಲ್ಲಿ ಮುಕ್ತಾಯ ಮಾಡ್ತಾ ಇದೀವಿ. ಅದರ ಬಳಿಕ ಸಂಗೀತ ಕಾರ್ಯಕ್ರಮ ಆರಂಭಗೊಳ್ಳುತ್ತೆ. ರಂಜನ್ ದಾಸ್ ದಯವಿಟ್ಟು ಸಭಾಂಗಣದಲ್ಲಿ ಇದ್ದಲ್ಲಿ ವೇದಿಕೆಗೆ ಆಗಮಿಸಬೇಕು. ಒಂದು ಸ್ಮರಣಿಕೆಯನ್ನು ಪಡಿಬೇಕು. ರಂಜನ್ ದಾಸ್ ಇದ್ದಾರಾ? ಓಕೆ, ಧನ್ಯವಾದಗಳು. ಗಣೇಶ್ ಭಂಡಾರಿ ಅವರಿಗೆ ಧನ್ಯವಾದಗಳು, ಹಾಗೆಯೇ ಜಗದೀಶ್ ಶೆಟ್ಟಿ ಅವರಿಗೆ ಧನ್ಯವಾದಗಳು. ಬಂಧುಗಳೇ, ಇದು ನಮ್ಮ ಡಾಕ್ಟರ್ SPB ಅವರ 80ನೇ ವರ್ಷದ ಹುಟ್ಟುಹಬ್ಬದ ನಿಮಿತ್ತ ನಡೆಸಿದಂತಹ ಕಾರ್ಯಕ್ರಮ. ಇದು ತುಂಬಿ ಆಡುವೆವು ಕಾರ್ಯಕ್ರಮ. ಪ್ರತಿ ವರ್ಷದಂತೆ ಈ ಬಾರಿ 80ರ ಸಂಭ್ರಮವನ್ನು ನಾವೆಲ್ಲರೂ ಅವರ ಆಶೀರ್ವಾದದ ಜೊತೆ ಅವರನ್ನ ನೆನಪಿಸಿಕೊಳ್ಳುತ್ತಾ ಆಚರಣೆ ಮಾಡಿಕೊಂಡಿದ್ದೇವೆ. ಈ ಸಮಯದಲ್ಲಿ ನಿಮ್ಮ ಅತ್ಯಮೂಲ್ಯ ಸಮಯವನ್ನು ನಮಗಾಗಿ ಮೀಸಲಿಟ್ಟಂತಹ ಎಲ್ಲ ಅತಿಥಿ ಅಭ್ಯಾಗತರಿಗೆ ನಮ್ಮ ಒಂದೇ ಮಾತಿನಲ್ಲಿ ತುಂಬ ಹೃದಯದ ಧನ್ಯವಾದವನ್ನು ಸಲ್ಲಿಸಿಕೊಳ್ಳುತ್ತಾ ಮುಂದಿನ ಕಾರ್ಯಕ್ರಮಕ್ಕಾಗಿ ವೇದಿಕೆಯನ್ನ ದಯವಿಟ್ಟು ನಮಗೆ ಬಿಟ್ಟುಕೊಡ್ಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೀನಿ. ದಯವಿಟ್ಟು 1-2 ನಿಮಿಷ ಕೂತ್ಕೊಳ್ಬೇಕು. ಇತ್ತೊಂದು ತೋರಿಸಿ ತಗೊಳ್ಳಲೆ ನಿಲ್ಲಬೇಕು ಅನ್ನಗ ನಿಲ್ಲುವೇರು ಅಂತ ಬರ್ಚಿ. ಸೊ ದಯವಿಟ್ಟು 1-2 ಗೀತೆ ಇದೆ. ಆ ಗೀತೆಯ ಜೊತೆ ಕಾರ್ಯಕ್ರಮ ಆರಂಭಗೊಳ್ಳುತ್ತೆ. ಯಾಕಂತಂದ್ರೆ ನಮ್ಮ ಚರಣ್ ಸರ್ ಇದ್ದಾರೆ, ಹಿರಿಯರು, ಹಾಗೆಯೇ ಸತೀಶ್ ಸರ್ ಇದ್ದಾರೆ, ನಮ್ಮ ಜಗನ್ ಇದ್ದಾರೆ. ಸೊ ಇವರೆಲ್ಲರೂ ಹಿರಿಯರು ಇರಬೇಕಾದ್ರೆ ಕಾರ್ಯಕ್ರಮ ಇಲ್ಲಿಂದಲೇ ಆರಂಭಗೊಳ್ಳುತ್ತೆ. ಸೊ ಮೊದಲ ಗೀತೆಯನ್ನ ನಮ್ಮ ತೀರ್ಪುಗಾರರಾಗಿರುವಂತಹ ವಿಜಯ್ ಅರಸ್ ಅವರು ದಯವಿಟ್ಟು ನಮ್ಮ ಒಂದು ಬಾರಿ ಆ ಎದೆ ತುಂಬಿ ಆಡುವೆವು ಗೀತೆಯನ್ನು ಪ್ಲೇ ಮಾಡ್ತಾ ಇದ್ರಲ್ಲ ಗೀತೆ, ಅದೊಂದು ಟೈಟಲ್ ಸಾಂಗ್ ಅನ್ನು ಒಂದು ಪ್ಲೇ ಮಾಡ್ತೀರಾ ದಯವಿಟ್ಟು? ಕೊಡಲಿಗೆ ಹೊಸ ಉಸಿರು, ಹಳೆಯ ಮರಕ್ಕೆ ಹೊಸ ಹಸಿರು, ಹಳೆಯ ಕೊಡಲಿಗೆ ಹೊಸ ಉಸಿರು, ಹಳೆಯ ಮರಕ್ಕೆ ಹೊಸ ಹಸಿರು, ಹೊಸ ದನಿ ಹೊಸ ಬಾನಿ ಕೊಡಿ ಗಮನ, ಗಾನ ವಿಮಾನಕ್ಕೆ ಹೊಸ ಗಗನ, ಹಾಡುವೆವು ನಾವು ನೀಡಿ ನಿಮ್ಮೆದೆಯಲ್ಲಿ ತಾವು. ಧನ್ಯವಾದ. ಈ ಗೀತೆಯನ್ನ ಯಾಕೆ ಇಷ್ಟು ಜೋರಾಗಿ ಹಾಕೋದಿ ಕೇಳಿದೆ ಅಂತಂದ್ರೆ, ನಮ್ಮ ತೀರ್ಪುಗಾರರಾಗಿರುವಂತಹ ಶ್ರೀಯುತ ವಿಜಯ್ ಅರಸ್ ಅವರು ಕೂಡ ಈ ಒಂದು ಗೀತೆಗೆ ತನ್ನ ಧ್ವನಿಯನ್ನ ಕೊಟ್ಟಿದ್ದಾರೆ. ಹಾಗಾಗಿ ಅವರ ಈ ವೇದಿಕೆಯಲ್ಲಿ ಅವರು ನಮ್ಮ ಜೊತೆ ಇದ್ದಾರೆ. ಸೊ ಹಾಗಾಗಿ ಅವರ ಧ್ವನಿಯಿಂದ ಮುಂದಿನ ಸಂಗೀತದ ಕಾರ್ಯಕ್ರಮವನ್ನ ಆರಂಭಿಸಿಕೊಳ್ತಾ ಇದ್ದೀವಿ. ಈ 2 ಗೀತೆಯ ಬಳಿಕ ನಾವು ಬಹುಮಾನ ವಿತರಣೆಯನ್ನ ಮಾಡಲಿಕ್ಕಿದ್ದೇವೆ. ಸೊ ಇದೀಗ ಒಂದು ಬಾರಿ ಜೋರಾದ ಕೈ ಚಪ್ಪಾಳೆಯ ಜೊತೆ ಅದ್ಭುತವಾದಂತಹ ದೂರದ ಮೈಸೂರಿನ ಗಾಯಕರು ಶ್ರೀಯುತ ವಿಜಯ್ ಅರಸ್ ನಮ್ಮ ಮುಂದೆ. ಆಸೆಯ ಭಾವ ಒಲವಿನ ಜೀವ ಒಂದಾಗಿ ಬಂದಿದೆ. ಆಸೆಯ ಭಾವ ಒಲವಿನ ಜೀವ ಒಂದಾಗಿ ಬಂದಿದೆ. ಹೊಸ ಬಗೆ ಗುಂಗಿನ ನಿಶೆತಾನೇ ಆಸೆಯ ಭಾವ ಒಲವಿನ ಜೀವ ಒಂದಾಗಿ ಬಂದಿದೆ.
ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಧನ್ಯವಾದಗಳು. ಡಾಕ್ಟರ್ SPB ಅವರು ಹಾಡಿರುವಂತಹ ಒಂದು ಸೊಗಸಾದಂತಹ ಗೀತೆಯ ಜೊತೆ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿದ್ದೀರಾ. ಧನ್ಯವಾದಗಳು ಸರ್. ಶ್ರೋತ ವಿಜಯ್ ಅರಸ್ ಇವರಿಗೆ. ಸರ್, ಇನ್ನು ಕಾರ್ಯಕ್ರಮದ ಮದುವೆ ಈಗ ಬೆಳಿಗ್ಗೆಯಿಂದ ಸಂಜೆಯವರೆಗೆ ನಡೆದಂತಹ ಸಂಗೀತ ಸ್ಪರ್ಧೆ ಗೀತೆ ತುಂಬಿ ಹಾಡುವೆವು. ಈ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸಿದಂತಹ ಎಲ್ಲ ಸ್ಪರ್ಧಿಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಬಹುಶಃ ದೂರದಿಂದ ಬೇರೆ ಬೇರೆ ಕಡೆಗಳಿಂದ ಆಗಮಿಸಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಾ. ಆದರೆ ಬಹುಮಾನ ಎನ್ನುವಂಥದ್ದು ಪ್ರಥಮ, ದ್ವಿತೀಯ, ತೃತೀಯ 3 ಬಹುಮಾನಗಳು ಸಿಗುತ್ತೆ. ಈ ಒಂದು ಬಹುಮಾನದ ವಿಜೇತರನ್ನ ಬಹುಶಃ ಅವರೇ ಆಯ್ಕೆ ಮಾಡಿರುವಂಥದ್ದು. ಹಾಗಾಗಿ ಇದರ ನಿರ್ಣಯವನ್ನ ಕೂಡ ಅವರೇ ತಿಳಿಸ್ಬೇಕಾಗಿ ವಿನಂತಿಸ್ತಾ ಇದ್ದೀನಿ. ದಯವಿಟ್ಟು ನಮ್ಮ ವಿಜಯ್ ಅರಸ್ ಸರ್ ಹಾಗೂ ಗಣೇಶ್ ಪ್ರಸಾದ್ ಇವರಿಬ್ಬರಿಗೆ ಒಮ್ಮೆ ಜೋರಾದ ಕೈ ಚಪ್ಪಾಳೆ. ಬಹುಶಃ ನಮ್ಮ ಕಾಂಡೇರ್ದು ಬಯ್ಯ ಮುಟ್ಟ ನಮ್ಮೊಟ್ಟಿಗೆ ಕುಲ್ದು ಬಹುಶಃ ನಂಗೆ ಒಂಜಿ ಕಟ್ಟು ಕುಲ್ಲುನೇ ನಂಗೆ ದಾದ ಸುರು ಅಪ್ಪು ಆಡಾಗುಲ್ ಪಾಪ ಅದು ತಾಳ್ಮೇಡು 8 ಜನತ ಪದ್ಯನೆ ಕೇಂದ್ರ ಲತ್ತದು ತೂಂಕುದು ಐಟ್ ಅಜತ್ತದು 2 ಮೂಜಿ ಜನನ ಆಯ್ಕೆ ಮಲ್ತಿದ್ದೇವೆ. ಅಚಾದ ಐತ ಬಗ್ಗೆ ಅಕುಲೆ ಇತ ಪಣಿಯರ ಸರ್, ಮೊದಲು ತೃತೀಯದಿಂದ ಸ್ಟಾರ್ಟ್ ಮಾಡುವ. ತೃತೀಯ, ದ್ವಿತೀಯ, ಆಮೇಲೆ ಪ್ರಥಮಕ್ಕೆ ನಾವು ಬರಬೇಕು. ಸೊ ಈಗ ವಿಜಯ್ ಅರಸ್ ಸರ್ ಹಾಗೂ ಗಣೇಶನ ಇಬ್ಬರು ವೇದಿಕೆ ನಿಮ್ಮದು. ಈ ಹಲವಾರು ಈ ಸ್ಪರ್ಧೆಗಳನ್ನು ನಾನು ಭಾಗವಹಿಸಿದ್ರು. ಇಷ್ಟೊಂದು 160 ಜನ, ಇಷ್ಟು ಜನಕ್ಕೆ ನಾವು 3 ಜನನ ಆಯ್ಕೆ ಮಾಡೋದು ಮತ್ತು 3 ಕಾನ್ಸಲೇಷನ್ ಆಯ್ಕೆ ಮಾಡೋದು ಬಹಳ ಕಷ್ಟ. ಹಾಗಾಗಿ ಈ ಆಯ್ಕೆಯಲ್ಲಿ ಏನಾದರೂ ಭಿನ್ನ ಅಭಿಪ್ರಾಯ ಇದ್ದರೆ ದಯಮಾಡಿ ಅನ್ಯಥಾ ಭಾವಿಸಬಾರ್ದು. ಯಾಕೆಂತಂದರೆ 160 ಜನದಲ್ಲಿ ಇಷ್ಟು 3 ಜನ 6 ಜನನ ಆಯ್ಕೆ ಮಾಡೋದು ಭಾಳ ಕಷ್ಟ ಆಗುತ್ತೆ. ಅದಕ್ಕೆ ಬಯಸ್ಕೊಂಡ್ರೆ ನೀವು ಬಯಸ್ಕೊಳ್ಳಿ ಅಂತ ನಮಗೆ ಕೊಟ್ಬಿಟ್ಟಿದ್ದಾರೆ ಈ ಜವಾಬ್ದಾರಿನವರು. ಓಕೆ, ಎಲ್ಲ ಚೆನ್ನಾಗಿ ಹಾಡಿದ್ದಾರೆ, ಭಾಳ ಚೆನ್ನಾಗಿ ಹಾಡಿದ್ದಾರೆ. ಆದರೆ ಪಕ್ಕದಲ್ಲಿ ಇದ್ದಾಗ ಯಾವುದೋ ಒಂದು ಮಾರ್ಕ್ಸ್ದಲ್ಲಿ ಹೆಚ್ಚು ಕಡಿಮೆ ಆದಾಗ ಒಬ್ಬರಿಗೆ ಕೊಡಲೇಬೇಕಾಗತ್ತೆ. ಹಾಗಾಗಿ ಎಷ್ಟೋ ಜನಕ್ಕೆ ಸಭಿಕರಲ್ಲೂ ಅನ್ನಿಸ್ಬೋದು ಅವ್ರು ಇವ್ರು ಹಂಗೆ ಹಾಡಿದ್ರು ಅಥವಾ ಇವರು ಈಗಿಂತ ಚೆನ್ನಾಗಿ ಹಾಡಿದ್ರು ಅಂತ ಅನ್ನಿಸ್ಬೋದು. ಯಾವುದೋ ಒಂದು ಪಾಯಿಂಟಲ್ಲಿ ಈಗ ಅಲ್ಲಿ 3-4 ವೈವಿಧ್ಯಮಯವಾದಂಥ ಒಂದು ಬ್ಲಾಕ್ಸ್ ಇದೆ. ಅದರಲ್ಲಿ ಶ್ರುತಿ, ತಾಳ, ರಾಗ ಮತ್ತು ಭಾವನೆ, ಇದನ್ನೆಲ್ಲದಕ್ಕೂ ಸಪ್ರೇಟ್ ಮಾರ್ಕ್ಸ್ ಕೊಟ್ಟಿರ್ತೀವಿ. ಯಾವುದೋ ಒಂದರಲ್ಲಿ ಒಬ್ಬರು ಹೆಚ್ಚು ತೊಗೊಂಡಿರ್ತಾರೆ, ಒಬ್ಬರು ಕಡಿಮೆ ತೊಗೊಂಡಿರ್ತಾರೆ. ಹಾಗಾಗಿ ಆ ಬ್ಯಾಲೆನ್ಸ್ ಮಾಡಲೇಬೇಕು ನಾವು. ಆದಷ್ಟು ನಾವು ಮತ್ತು ಗಣೇಶ್ ಪ್ರಸಾದ್ ಅವರಿಬ್ಬರು ಸೇರಿಕೊಂಡು ಅದನ್ನು ಆದಷ್ಟು ನ್ಯಾಯಯುತವಾಗಿ ಈ ರಿಸಲ್ಟ್ನ ಕೊಡ್ತಾ ಇದ್ದೀವಿ. ದಯಮಾಡಿ ಒಪ್ಪಿಸ್ಕೋಬೇಕು ಎಲ್ಲರೂ, ಗುರು ಹಿರಿಯರೆಲ್ಲರೂ. ಮೊದಲನೇ ರನ್ನರ್ ಅಪ್ ನೀವೆಷ್ಟು ಜನ? ಸೆಕೆಂಡ್ ರನ್ನರ್ ಅಪ್. ಓಕೆ, ಸೆಕೆಂಡ್ ರನ್ನರ್ ಅಪ್. ಅವರ ಹೆಸರುಗಳು ನಮಗೆ ಗೊತ್ತಿಲ್ಲ, ಯಾಕೆಂತಂದರೆ ಅದನ್ನು ಗೌಪ್ಯವಾಗಿಟ್ಟಿದ್ದಾರೆ ಹಲವಾರು ಕಾರಣಗಳಿಂದ. ಸಂಖ್ಯೆ 69, 69. ಜೋರಾಗಿ ಚಪ್ಪಾಳೆ ಬರಬೇಕು. 69, 69. ರನ್ನರ್ ಅಪ್, ಇವರು ರನ್ನರ್ ಅಪ್. 3ನೇ ಬಹುಮಾನವನ್ನು ಪಡ್ಕೊಂಡಿದ್ದಾರೆ. ಹಳೆಯ ಮರಕ್ಕೆ ಹೊಸ ಹಸಿರು, ಹೊಸದನಿ ಹೊಸ ಬನಿ ಕೊಡಿ ಗಮನ, ಗಾನ ವಿಮಾನಕ್ಕೆ ಹೊಸ ಗಗನ, ಹಾಡುವೆವು ನಾವು ನೀಡಿ ನೆಮ್ಮದಿಯಲ್ಲಿ ತಾವು. ಮದುಗಳೇ, ದ್ವಿತೀಯ ರನ್ನರ್ ಅಪ್ ಅನ್ನ ಪಡ್ಕೊಂಡಿರುವಂತವರು ದೂರದ ಬೆಂಗಳೂರಿಂದ ಈ ಕಾರ್ಯಕ್ರಮಕ್ಕಾಗಿ ಆಗಮಿಸಿ ತನ್ನ 2ನೇ ಅಂದರೆ ತೃತೀಯ ಬಹುಮಾನವನ್ನು ಪಡ್ಕೊಂಡಿರುವಂತಹ ಶ್ರೀಯುತ ರವಿಶಂಕರ್ ದೂರದ ಬೆಂಗಳೂರಿಗೆ ಹೋಗ್ತಾ ಇದೆ. 80ರ ಈ ಬಹುಮಾನ, ತೃತೀಯ ಬಹುಮಾನ. ಸೆಕೆಂಡ್ ರನ್ನರ್ ಅಪ್ ಮಿಸ್ಟರ್ ರವಿಶಂಕರ್ ಫ್ರಮ್ ಬೆಂಗಳೂರು.
ಸಾವಿರದ ನಗದು ಜೊತೆಗೆ ಶಾಶ್ವತವಾದಂತಹ ಟ್ರೋಫಿಯ ಜೊತೆ ಸೆಕೆಂಡ್ ರನ್ನರ್ ಅಪ್ ಅನ್ನ ಪಡ್ಕೊಂಡಿದ್ದಾರೆ ಬೆಂಗಳೂರಿನ ಗಾಯಕರು ರವಿಶಂಕರ್ ಅವರು. ಬರಬೇಕಾದ್ರೆ ಸರ್ 1 ಟಿಕೆಟ್ ಮಾಡ್ಕೊಂಡ್ರಿ, ಈಗ 2 ಟಿಕೆಟ್ ಮಾಡಬೇಕು ನೀವು. ಟ್ರೋಫಿಗೆ 1 ಟಿಕೆಟ್ ಬೇಕು. ಧನ್ಯವಾದಗಳು ರವಿಶಂಕರ್ ಅವರಿಗೆ. ಸೊ ಇನ್ನು ಸರ್ ಓವರ್ ಟು ಯು. ಮುಂದಕ್ಕೆ ಹೋಗೋಣ. ಈ ಮುಂದಿನ ಬಹುಮಾನವನ್ನು ಸೆಕೆಂಡ್ ಪ್ರೈಸ್ ಇದನ್ನು ನಂಬರ್ 23 ಇವರು ಪಡ್ಕೊಂಡಿದ್ದಾರೆ. ಜೋರಾಗಿ ಬರಲಿ ಚಪ್ಪಾಳೆ, ದಯವಿಟ್ಟು ಚಪ್ಪಾಳೆಗೆ ಸಂಕೋಚ ಪಡಬೇಡಿ. 23ರ ಕ್ರಮ ಸಂಖ್ಯೆಯ ಸ್ಪರ್ಧಿ 15,000 ನಗದಿನ ಜೊತೆಗೆ ಒಂದು ಸುಂದರವಾದಂತಹ ಬೃಹದಾಕಾರದ ಟ್ರೋಫಿಯನ್ನ ತನ್ನದಾಗಿಸ್ತಾ ಇದ್ದಾರೆ. ಹೊಸ ಉಸಿರು ಹಳೆಯ ಮರಕ್ಕೆ ಹೊಸ ಹಸಿರು, ಹಳೆಯ ಕೊಡಲಿಗೆ ಹೊಸ ಉಸಿರು, ಹಳೆಯ ಮರಕ್ಕೆ ಹೊಸ ಹಸಿರು, ಹೊಸ ದನಿ ಹೊಸ ಬನಿ ಕೊಡಿ ಗಮನ. ಈ ಬಾರಿಯ ಪ್ರಶಸ್ತಿ ಉಡುಪಿಯ ಕಡೆ ತಿರುಗಿದೆ, ಕಾರ್ಕಳದ ಕಡೆ ತಿರುಗಿದೆ. ದ್ವಿತೀಯ ಬಹುಮಾನವನ್ನ ಪಡ್ಕೊಂಡಿರುವವರು ಕಾರ್ಕಳದ ಅವಿನಾಶ್ ಶೆಟ್ಟಿ. 15,000 ನಗದಿನ ಜೊತೆಗೆ ಶಾಶ್ವತವಾದಂತಹ ಟ್ರೋಫಿಯನ್ನ ದ್ವಿತೀಯ ಬಹುಮಾನವನ್ನು ಪಡಿತಾ ಇದ್ದಾರೆ ಕಾರ್ಕಳದ ಅವಿನಾಶ್ ಶೆಟ್ಟಿ. ಹೊಸ ಉಸಿರು ಹಳೆಯ ಮರಕ್ಕೆ ಹೊಸ ಹಸಿರು, ಹಳೆಯ ಕೊಡಲಿಗೆ ಹೊಸ ಉಸಿರು, ಹಳೆಯ ಮರಕ್ಕೆ ಕಾರ್ಕಳದ ಅವಿನಾಶ್ ಶೆಟ್ಟಿಯವರ ಬುಟಿಗೆ ಇರ್ತಾ ಇದೆ. ಎದೆ ತುಂಬಿ ಹಾಡುವೆವು. ಫಸ್ಟ್ ರನ್ನರ್ ಅಪ್ ಜಗನ್ ಇರಗ ಶರಗಾಂಡ ಮಲ್ಲೆ ಜಿ ಗಾಡಿ ವಾಲ್ಕೊನೋಲಿ ಮೂಲೆ ಬ್ಯಾಂಗ್ಳೂರ್ದಾರೆ ಬಾಬು ಅಂತ ಬಂಗೊಂಡು. ಸರ್ ಮೊದಲನೇ ಬಹುಮಾನ. ಈಗ ಮೊದಲನೇ ಬಹುಮಾನ ನೀವು ಯಾರು ಬರಬಹುದು ಅಂತ ಗೆಸ್ ಮಾಡಿರಬಹುದು. ಅದರಲ್ಲಿ ಒಂದು 2-3 ಜನ ಹೆಚ್ಚು ಕಡಿಮೆ ಒಂದೇ ಲೆವೆಲ್ನಲ್ಲಿ ಇದ್ದರು. ಅದರಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿ ಅದರಲ್ಲಿ ಫಿಲ್ಟರ್ ಮಾಡಿ ಕೊಟ್ಟಿದ್ದೇವೆ. ಸರ್ ಈಗ 1 ನಿಮಿಷ. ಸೊ ಅದರಲ್ಲಿ ಕ್ರಮ ಸಂಖ್ಯೆ ಬೇಡ, ಅವರೊಂದು ಆಡಿರೋ ಲೈನ್ ಗೀತೆ ಯಾವುದಾದ್ರೂ ಹೇಳಿದರೆ ಗೆಸ್ ಮಾಡ್ತಾರೆ ನೋಡು ಸರ್. ಅದೇ ಗೀತೆಯನ್ನು 3-4 ಜನ ಹಾಡಿದ್ದಾರೆ. ತೊಂದರೆ ಇಲ್ಲ ನೋಡು ಸರ್. ಹಾಗಾಗಿ ಹೌದು, ಅದರಲ್ಲಿ ಗೆಸ್ ಮಾಡಲಿ. ಹೌದು. ಅಪರಾಧಿ ನಾನಲ್ಲ, ಅಪರಾಧ ಎನಗಿಲ್ಲ. ಕೈ ಎತ್ತಿರೋರೆಲ್ಲ ಹಾಡಿರೋರ ಈ ಗೀತೆಯನ್ನ 3-4 ಜನ ಹಾಡಿದ್ದಾರೆ. ಅದರಲ್ಲಿ ಮೊದಲನೇ ಬಹುಮಾನ ನಂಬರ್ ಒನ್ ಕಾರ್ಯಕ್ರಮಕ್ಕೆ ಮೊದಲ ಗೀತೆಯನ್ನು ಹಾಡಿದವರು. ಪ್ರಥಮವಾಗಿ ಈ ಕಾರ್ಯಕ್ರಮದ ಸ್ಪರ್ಧೆಯ ಮೊದಲ ಗೀತೆಯನ್ನು ಹಾಡಿದವರು ಅವರೇ ಅಂತ ಅನ್ಸುತ್ತೆ. ಅವರ ಹೆಸರು ಗೊತ್ತಿಲ್ಲ. ನಂಬರ್ 1 ಕ್ರಮ ಸಂಖ್ಯೆ 1ರಲ್ಲಿ ಹಾಡಿರುವಂತಹ ಸ್ಪರ್ಧಿ ಇದಾರ. ಕಾರ್ಯಕ್ರಮದ ಆರಂಭ ಅವರಿಂದ, ಬಹುಮಾನದ ಆರಂಭ ಕೂಡ ಅವರಿಂದ. ಸ್ಪರ್ಧಿ ಸಂಖ್ಯೆ 1. ಅವ್ರು ಬರದೇ ಇದ್ರೆ ಮೊದಲೇ ಹೇಳಿದ ಹಾಗೆ ಸಂಘದ ನಿಬಂಧನೆಗಳ ಪ್ರಕಾರ ಅವರು ಇಲ್ಲಿ ಉಪಸ್ಥಿತಿ ಇಲ್ಲದೆ ಇದ್ರೆ ಆ ಪ್ರಶಸ್ತಿಯನ್ನು ಅವ್ರಿಗೆ ಕೊಡೋಕ್ಕಾಗೋದಿಲ್ಲ. ಹಾಗೆ ಮುಂದಿನ ಆ ಬಹುಮಾನವನ್ನು ಬೇರೆ ಯಾರು ಪಡ್ಕೋತಾರೆ ಅಂತ ಹೇಳಿ ಸಂಘದವರು ಆಮೇಲೆ ಡಿಸೈಡ್ ಮಾಡ್ತಾರೆ. ಅದಿಲ್ಲ. ಓಕೆ ವೆರಿ ಅನ್ಫಾರ್ಚುನೇಟ್ ಇದು. ಆ ಬಹುಮಾನ ಅವರ ಪಾಲಿಗೆ ಮಾತ್ರ, ಅವರಿದ್ದಲ್ಲಿ ಮಾತ್ರ. ವಿನ್ನರ್ ಅವರೇ. ಸ್ಪರ್ಧಿ ಸಂಖ್ಯೆ 1. ಬಹುಶಃ ನಾವು ಮೊದಲೇ ಹೇಳಿದ್ದೇವೆ, ಸ್ಪರ್ಧಿಗಳನ್ನ ಕರಿಬೇಕಾದ್ರೆ ಅವರು ಸಭಾಂಗಣದಲ್ಲಿ ಇರಬೇಕು. ಈ ಕಾರ್ಯಕ್ರಮ ಬಹುಶಃ ಇನ್ನೂ ಸಂಗೀತ ಕಾರ್ಯಕ್ರಮ ಇದೆ, ಅದಕ್ಕಿಂತ ಮುಂಚೆ ಅವರು ನೇರ ಪ್ರಸಾರದಲ್ಲಿ ನೋಡಿ ಬರುವವರಿದ್ರೆ ಖಂಡಿತವಾಗಿ ಬರಬಹುದು. ನಾವು ಬಹುಮಾನವನ್ನ ಕಾರ್ಯಕ್ರಮ ಮುಗಿಯುವ ಹೊತ್ತಿಗೆ ಕೊಡ್ತೀವಿ. ಈ ಸಭಾಂಗಣ ಬಿಟ್ಟು ನಾವು ಹೋದಾಗ ಈ ಬಹುಮಾನ ನಮ್ಮ ಜೊತೆನೆ ಬರುತ್ತೆ. ಅಂದ್ರೆ ಅದು 3 ಇದೆ. ಇನ್ನೊಂದು ವಿಶೇಷವಾದಂಥದ್ದು, ನಾವು 20,000 ಪ್ರಥಮ, 15,000 ದ್ವಿತೀಯ, ತೃತೀಯ 10,000 ಎನ್ನುವಂತಹ ಪ್ರಶಸ್ತಿಯನ್ನು ಇಟ್ಟಿದ್ದೇವೆ. ಆದರೆ ನಿರ್ಣಾಯಕರು
ಒಂದು ತೀರ್ಪನ್ನ ಕೊಟ್ಟಿದ್ದಾರೆ. ಅಂದ್ರೆ ಒಂದೇ ಹಂತದಲ್ಲಿ ನಾವು ಇಷ್ಟು ಮಂದಿಯನ್ನ ಆಯ್ಕೆ ಮಾಡೋದು ನಮಗೂ ಕಷ್ಟ. ಅದರ ಜೊತೆಯಲ್ಲಿ ಸಾಕಷ್ಟು ಮಂದಿ ಒಳ್ಳೊಳ್ಳೆ ಗಾಯಕರು ಇದ್ದಾರೆ. ಸೊ ಅವರಿಗೆ ಬೇಜಾರಾಗಬಾರ್ದು. ಹಾಗಾಗಿ ಅದರಲ್ಲಿ ಮತ್ತೆ 3 ಆಯ್ಕೆ ಮಾಡಿ ಅವರಿಗೆ ಒಂದು ಸಮಾಧಾನಕರವಾದಂತಹ ಬಹುಮಾನವನ್ನ ನೀಡ್ತಾ ಇದ್ದೀವಿ. ಸರ್, ಆ 3 ಹೆಸರನ್ನ ತಾವು ಹೇಳಬೇಕು. ಕಾನ್ಸಲೇಷನ್ ಪ್ರೈಸ್ 137 137. ಬಹುಶಃ ಇದು ಮುಂದಿನ ಗೆಲುವಿಗಾಗಿ ತಮ್ಮ ಪ್ರಥಮ ಮೆಟ್ಟಿಲು ಅಂತ ಹೇಳಬಹುದು. ಇದ್ದೀರಾ? 100 ನಂಬರ್ ಅನೌನ್ಸ್ ಮಾಡಿದ್ರೆ ಅಲ್ಲಿಂದ ಕೈ ಎತ್ತಿ ನಮಗೆ ನೀವು ಇದ್ದೀರಾ ಅಂತ ಒಂದು ಖಾತರಿ ಆಗುತ್ತೆ. ಸರ್, ನಂಬರ್ 137. 137 137. ಧನಿಕನೊಕ್ಕಡು ಬಡವನು ಉಸಿರಾಟ. ಈ ಒಂದು ಬಹುಮಾನವನ್ನ ಅಖಿಲೇಶ್ ಮುಲ್ಲಕಾಡ್ ಇವರು ಪಡ್ಕೊಂಡಿದ್ದಾರೆ. ಬಹುಶಃ ಇದು ನಮ್ಮ ಬಹುಮಾನ ಅಲ್ಲ, ತೀರ್ಪುಗಾರರು ನೀಡಿರುವಂತಹ ಒಂದು ಬಹುಮಾನಗಳು. ಸೊ ಹಾಗಾಗಿ ಅಖಿಲೇಶ್ ಈ ಬಹುಮಾನಕ್ಕೆ ಅರ್ಹರಾಗಿದ್ದಾರೆ. ಬಹುಶಃ ಅವರ ಮುಂದಿನ ಗೆಲುವಿಗೆ ಇದೊಂದು ಮೆಟ್ಟಿಲು ಅಂತ ಹೇಳಬಹುದು. ಸೊ ಅಭಿನಂದನೆಗಳು ಸರ್, ಥ್ಯಾಂಕ್ ಯು. ಮುಂದಿನ ಕಾನ್ಸಲೇಷನ್ ಪ್ರೈಸ್ ಇಲ್ಲಿ ವೇದಿಕೆಯಲ್ಲಿ ನೀವಿದ್ದರೆ ದಯಮಾಡಿ ಅಲ್ಲಿಂದ ಕೈ ಎತ್ತಿ ನಿಮ್ಮ ಉಪಸ್ಥಿತಿ ಇದೆ ಅಂತ ಹೇಳಿ ಗೊತ್ತಾಗತ್ತೆ. ನಂಬರ್ 35 35 ಇದ್ದೀರಾ? 35 ಇದ್ದಾರೆ. ಕಂಗ್ರ್ಯಾಚುಲೇಷನ್ಸ್. 35ರಲ್ಲಿ ಸ್ಪರ್ಧಿಸಿದಂತಹ ಸ್ಪರ್ಧಿ ಬಡವನು ಉಸಿರಾಟಕ್ಕೊಂದೇ ಪಲ್ಲವಿ. ಕೋಟಿ ಕೋಟಿ ಹೆಜ್ಜೆಗಳಲ್ಲಿ ಭೂಮಿಕಾ ವ್ಯಂಜನ ಪದವು. ಇವರು ಬಹುಶಃ ಸರಿ, ಭೂಮಿಕಾ ಹೆಸರಿಗೂ ಈ ಒಂದು ಸಂಗೀತ ಸ್ಪರ್ಧೆಗೂ ಬಹಳ ಹತ್ತಿರದ ಸಂಬಂಧ. ನಮ್ಮ ಗಣೇಶ್ ಸರ್ ಗೊತ್ತಿರಬಹುದು. ಭೂಮಿಕಾ ನಮ್ಮ ಮೊದಲ ಸ್ಪರ್ಧೆಯ ಪ್ರಥಮ ಸ್ಪರ್ಧಿಯಾಗಿ ಭೂಮಿಕಾರವರು ಟ್ರೋಫಿಯನ್ನು ಇಟ್ಟಿದ್ರು. ಭೂಮಿಕಾ ಹೆಗ್ಡೆ ಅವರು ಪ್ರಥಮ ವಿಜೇತರಾಗಿ ಮೊದಲ ಸೀಸನ್ನಲ್ಲೇ ನಮಗೆ ಬಹುಮಾನ ಪಡ್ಕೊಂಡವರು. ಈಗ ಇನ್ನು ಭೂಮಿಕಾ ವ್ಯಂಜನ ಪದವು. ಸೊ ಮತ್ತೆ ಅವರು ಬೇರೆ, ಇವರು ಬೇರೆ. ಹಾಗಾಗಿ ಇವರು ಅದೇ ಹೆಸರಿನವರು. ಹಾಗಾಗಿ ಅದನ್ನು ಇಲ್ಲಿ ಉಲ್ಲೇಖ ಮಾಡ್ತಾ ಇದ್ದೀನಿ ಅಷ್ಟೇ. ಭೂಮಿಕಾ ವ್ಯಂಜನ ಪದವು. ಅಭಿನಂದನೆಗಳು ಸರ್. ತಮ್ಮ ಕೊನೆಯ ಮತ್ತೊಂದು ಕಡೆಯ ಬಹುಮಾನ ನಂಬರ್ 48 ಇದ್ದೀರಾ? 48 ಇದ್ರೆ ಕೈ ಎತ್ತಿ. 48 ಇದ್ದಾರೆ. ಶ್ರೇಯಾ ಕೃಷ್ಣ ಕೊಂಚಾಡಿ. ಶ್ರೇಯಾ ಕೃಷ್ಣ ನಮ್ಮ ಮೊದಲ ಸೀಸನ್ನ ಸರ್ ನಮ್ಮ ಮೊದಲ ಸೀಸನ್ನ ತೃತೀಯ ಬಹುಮಾನ ಪಡ್ಕೊಂಡಂತಹ ಗಾಯಕಿ ಇವರು ಶ್ರೇಯಾ ಕೃಷ್ಣ. ಇವರಿಗೆ ಅಭಿನಂದನೆಗಳು, ಧನ್ಯವಾದಗಳು ಶ್ರೇಯಾ ಕೃಷ್ಣ ಇವರೇ. ಈ ಬಹುಮಾನ ವಿತರಣಾ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೇವೆ. ಧನ್ಯವಾದಗಳು. ಇನ್ನು ನಮ್ಮ ವಾಟ್ಸಪ್ಪಲ್ಲಿ SPB ಅವರ ವಿಡಿಯೋವನ್ನು ಹಾಕಿ ಅತಿ ಹೆಚ್ಚು ವೀಕ್ಷಣೆ ಕಂಡಲ್ಲಿ ಅವರಿಗೆ ಒಂದು ಬಹುಮಾನವನ್ನು ನಾವು ನೀಡಲಿಕ್ಕಿದ್ದೇವೆ ಅಂತ ಹೇಳಿ ಘೋಷಣೆ ಮಾಡಿದ್ದೇವೆ. ಸೊ ಅದರ ಪ್ರಕಾರದಲ್ಲಿ ವಾಟ್ಸಪ್ ಹಾಗೂ ಇನ್ಸ್ಟಾಗ್ರಾಮ್ ಹಾಗೂ ಫೇಸ್ಬುಕ್ ಈ 3ರಲ್ಲಿ ಸ್ಟೇಟಸ್ ಅಲ್ಲಿ ಅತಿ ಹೆಚ್ಚು ವೀಕ್ಷಣೆ ಪಡೆದಂತಹ ವಿಡಿಯೋ ಹಾಕಿದಂಥವರು ಯಾರು?
4,500 ಜಾಸ್ತಿ ವ್ಯೂಸ್ ಅನ್ನ ಯಾರಾದ್ರೂ ಪಡ್ಕೊಂಡವರಿದ್ದಲ್ಲಿ ನಂಬರ್ 1 ಅವರು ಅಂದ್ರೆ ಸ್ಪರ್ಧಿ ಸಂಖ್ಯೆಯಲ್ಲಿ ಭಾಗವಹಿಸಿದಂತಹ ನಂಬರ್ 1 ಅವರು ಆಗಮಿಸ್ತಾ ಇದ್ದಾರೆ. ಬಹುಶಃ ಬಹುಮಾನವನ್ನ ಪಡಿತಾರೆ. ಸೊ ಹಾಗಾಗಿ ಅವರಿಗೆ ಸ್ವಾಗತ. ಶಂಕೆ ಇಲ್ಲ ಜೀವಕ್ಕೊಂದೇ ಪಲ್ಲವಿ ಬಹುಶಃ ನಮ್ಮ ವಿಜಯ್ ದೇವ್ ಇವರ ಒಂದು ಸಲಹೆಯ ಪ್ರಕಾರ ಈ ಒಂದು ಸ್ಪರ್ಧೆಯನ್ನು ಆಯೋಜನೆ ಮಾಡಿಕೊಂಡಿದ್ದೇವೆ. ವಾಟ್ಸಪ್, ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಈ ಮೂರಲ್ಲಿ 5,400 ವೀಕ್ಷಣೆಯನ್ನ ಪಡ್ಕೊಂಡಿದೆ. ಅದಕ್ಕಿಂತ ಜಾಸ್ತಿ ಇದ್ದವರು ಇದ್ದರೆ ದಯವಿಟ್ಟು ಬರಬಹುದು. 5,400 ಮೂಜೆಲ್ಲ ಒಟ್ಟಿಗೆ ಸೇರಂಡ 5,400 ಆಪುಡಿಗೆ 5,400 5,600 ಕುಡಕೇನು ಜನ ರಾಜ ಸಾರ ಅಂತಾರೆ ರಫರಫ ಒಂದುಂಟಾರ ವ್ಯೂಸು ಅನ್ನ ವ್ಯೂಸ್ ರಫರಫ ಆತನೆ. ಓಕೆ ಎಸ್, ಚಂದ್ರಶೇಖರ್ ಇವರಿಗೆ ಚಂದ್ರಶೇಖರ್ ಮಂಗಳೂರು 5,600 ವ್ಯೂಸ್ ಅನ್ನ ಪಡ್ಕೊಂಡಿದ್ದಾರೆ. ಇನ್ಸ್ಟಾ 2.5, ಫೇಸ್ಬುಕ್ ಅಲ್ಲಿ 2.5, ವಾಟ್ಸಪ್ ಅಲ್ಲಿ 600. ಹಾಗಾಗಿ 5,600 ಪ್ರಥಮ ಬಹುಮಾನವನ್ನ ಪಡೆಯುವಂತಹ ಸ್ಪರ್ಧಿ ಆಗಮಿಸ್ತಾ ಇದ್ದಾರೆ. ಸೊ ನಮ್ಮ ಅತಿಥಿಗಳು ನಮ್ಮ ಜೊತೆ ಇದ್ದು ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು, ಆದರೆ ವೇದಿಕೆಯ ಕಾರ್ಯಕ್ರಮಕ್ಕೆ ತೆರೆಯನ್ನ ಇಡ್ತಾ ಇದ್ದೀವಿ. ಧನ್ಯವಾದಗಳು. ಶುಭ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀವಿ. ಕಾರ್ಯಕ್ರಮದಲ್ಲಿ ಇದ್ದು ನಮಗೆ ನಮ್ಮ ಜೊತೆ ಸಹಕಾರವನ್ನು ನೀಡಬಹುದು. ಕಡು ಬಡವನು ಉಸಿರಾಟಕ್ಕೊಂದೇ ಪಲ್ಲವಿ ಕೋಟಿ ಕೋಟಿ ಹೆಜ್ಜೆಗಳಲ್ಲಿ ಕಣ್ಣು ತೆರೆಸೋ ರಾಗಗಳಲ್ಲಿ ಹಾಡುವೆನು ಪಲ್ಲವಿಯ ಶಾರದೆಯ ಸವಿನುಡಿಯ. ಹಲೋ. ಹಾಗೆಯೇ ಮಂಗಳೂರು ಮಾತ್ರ ಅಲ್ಲ, ಕರ್ನಾಟಕದ ಮೊದಲ ಶೃಂಗಾರಿ ಮೇಳಂ ನನ್ನ ಅಣ್ಣ ಚಂದ್ರ, ತಮ್ಮ ಸುನೀಲ್ ಮತ್ತೆ ನಾನು, ನಮ್ಮ ತಂಡ ಎಲ್ಲ ಹುಡುಗರಿಗೆ 5:30 ಗಂಟೆಯಿಂದ ಇಷ್ಟು ತನಕ ಬಂದು ಒಂದು ನಮಗೆ ಚೆಂಡೆ ಅತ್ಯುತ್ತಮವಾಗಿ ಪಡೆದಂತ ನಮ್ಮ ತಂಡದ ಎಲ್ಲ ಹುಡುಗರಿಗೆ ಜೋರಾದಂಥ ಕೈ ಚಪ್ಪಾಳೆ. ಶ್ರೀ ಮೂಕಾಂಬಿಕಾ ಚೆಂಡೆ ಸೆಟ್ ಮಂಗಳೂರು. ಹಾಗೇನೆ ನಮ್ಮ ನೆಚ್ಚಿನ ನಿರೂಪಕ ಲಕ್ಷ್ಮೀಶ್ ಮಂಗಳೂರಿನ ಗರುಡ ಅದ್ಭುತವಾದಂಥ ನಿರೂಪಣೆ ಮಾಡಿದ್ರು. ಅವರಿಗೆ ಜೋರಾದಂಥ ಕೈ ಚಪ್ಪಾಳೆ. ಇನ್ನು ಯಾರು ಹೋಗಬೇಡಿ, ಇನ್ನು ಸಂಗೀತ ಇದೆ. ಇನ್ನು ಕೂಡ ನಮ್ಮ SPB ಮಂಗಳೂರು ಹಾಗೇನೆ ಉಡುಪಿ ಅಸೋಸಿಯೇಷನ್ನ ಎಲ್ಲ ಕಲಾವಿದರಿಂದ ಒಂದು ಸುಂದರವಾದಂಥ ಸಂಗೀತ ರಸಮಂಜರಿ ಇಲ್ಲಿದೆ. ದಯವಿಟ್ಟು ಅಷ್ಟೇ ಅದ್ಭುತವಾದಂಥ ಮ್ಯೂಸಿಷಿಯನ್ಸ್ ಮಾಂತ್ರಿಕರು ನಮ್ಮ ಜೊತೆಗಿದ್ದಾರೆ. ಸೊ ದಯವಿಟ್ಟು ಯಾರು ಹೋಗಬೇಡಿ. ಇನ್ನೂ ಒಂದು ಗಂಟೆಯ ತಾಸು ಇನ್ನು ಕಾರ್ಯಕ್ರಮ ಇದೆ. ದಯವಿಟ್ಟು ಎಲ್ಲೂ ಹೋಗಬೇಡಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಸಂಗೀತ ಕಾರ್ಯಕ್ರಮವನ್ನು ಆರಂಭ ಮಾಡಬೇಕಾಗಿದೆ. ದಯವಿಟ್ಟು ಸಮಿತಿಯ ಸದಸ್ಯರು ವೇದಿಕೆಯ ಮೇಲಿರ್ತಕ್ಕಂತಹ ಆಸನವನ್ನು ತೆರವುಗೊಳಿಸಬೇಕಾಗಿ ವಿನಂತಿಸ್ತಾ ಇದ್ದೀವಿ. ಎಲ್ಲ ಆಸನಗಳನ್ನು ವೇದಿಕೆಯಿಂದ ತೆರವುಗೊಳಿಸಿ ಸಂಗೀತ ಕಾರ್ಯಕ್ರಮಕ್ಕೆ ವೇದಿಕೆಯನ್ನ ಸಜ್ಜುಗೊಳಿಸಬೇಕಾಗಿದೆ. ಮತ್ತೊಮ್ಮೆ ಸ್ನೇಹ, ಮಹಿಮಾ ಭಂಡಾರಿ, ಗಣೇಶ್ ಕುಲೈ ಇವರನ್ನ ಸ್ವಾಗತಿಸ್ತಾ ಇದ್ದೀನಿ. ಹರಿಯೋ ಸಪ್ತ ಸ್ವರಗಳಿಗೆ ನಮಿಸುತ್ತಾ 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 ನಿಮ್ಮ ಸುತ್ತ ಎದೆ ತುಂಬಿ ಹಾಡುವೆನು ಸರಿಜೇನ. ಈ ಸಂಗೀತ ಕಾರ್ಯಕ್ರಮಕ್ಕೆ ಮತ್ತೆ ಚಾಲನೆಯನ್ನ ನೀಡ್ತಾ ಇದ್ದೀವಿ. ಕೀಬೋರ್ಡ್ ಅಲ್ಲಿ ಅಶ್ವಿನ್ ಅವರಿದ್ದಾರೆ, ರಿದಮ್ ಪ್ಯಾಡ್ ಅಲ್ಲಿ ಸಚಿನ್ ಪುತ್ತೂರ್ ಇದ್ದಾರೆ, ಕಾಂಗೋದಲ್ಲಿ ಗಣೇಶ್ ನವಗಿರಿ ಇದ್ದಾರೆ, ತಬಲಾದಲ್ಲಿ ಗಿರೀಶ್ ಪಿರ್ಲಾ ಇದ್ದಾರೆ, ಲೀಡ್ ಗಿಟಾರ್ ಅಲ್ಲಿ ಸಂಗೀತ ಪುತ್ತೂರು, ಬೇಸ್ ಗಿಟಾರ್ ಅಲ್ಲಿ ಬಾಬಣ್ಣ ಪುತ್ತೂರು. ಸೊ ಇವರೆಲ್ಲರ ಹಿನ್ನೆಲೆಯ ವಾದ್ಯ ವೃಂದದ ಜೊತೆ ಮತ್ತೆ ಆರಂಭವನ್ನ ಕಾಣ್ತಾ ಇದೆ. ಎದೆ ತುಂಬಿ ಆಡುವೆವು SPB ಅವರ 80ರ ಹುಟ್ಟುಹಬ್ಬದ ಸವಿ ನೆನಪಿನ ಕಾರ್ಯಕ್ರಮ ಇದು. ಎದೆ ತುಂಬಿ